ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚೆಲ್ವತಿ ಜಗವದಿತ ನಿಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದವಾಗ್ನಿಯಾದದಿ ಮೆರೆವಗೆ ಅವಾಗಮನದೋಳು ನೆನೆವರಿಷ್ಟಾರ್ಥವ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶುಪಾಶಂಕುಶಧಾರಿಗೆ ಹರುಷದಿ ಭಕ್ತರ ಪುರೇವಗೆ ಉರಗಭೂಷಣನ ಕುಮಾರ ಗಜಮದನನ ಚರಣ ಕಮಲಗಾರತಿ ಜತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನಾನಿನ್ನ ಭಜಿಪೆ ನಮ್ಮ ಕಾಳಿಕಾಂಬ ನಾನಿನ್ನ ಭಜಿಪೆ ನಮ್ಮ ಅಮ್ಮ ನಾನಿನ್ನ ಭಜಿಪೆ ನಮ್ಮ ಕಾಳಿಕಾಂಬ ನಾನಿನ್ನ ಭಜಿಪೆ ನಮ್ಮ ಅಮ್ಮ ಪೂಜೆಗೆ ಒಲಿವೆಯದೆ ಪ್ರಸಾದವ ಬೇಗನೆ ಕೊಡುವೆಯಂತೆ ಭಜನೆಯ ಮಾಡುವ ಸುಜನರ ಮನೆಯಲ್ಲಿ ನಿಜ ಇಷ್ಟಾರ್ಥವ ಕೊಡುತ್ತ ಪೂರ್ವೆಯಂತೆ ಅಮ್ಮ ಭಜನೆಯ ಮಾಡುವ ಸುಜನರ ಮನೆಯಲ್ಲಿ ನಿಜ ಇಷ್ಟ
ಕಣಿಕಾಂಬ ದಾನ ಪುರಿಪೇನಮ್ಮ ಅಮ್ಮ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕ ಸುತ ವಿಘ್ನರಾಜ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಬೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಒಂದು ದಿನ ಮುಚ್ಚೈನಿಯೋಳು ನೃಪರು ಒಂದು ದಿನ ಮುಚ್ಚೈನಿಯೋಳು ನೃಪಚಂದ್ರಧರನು ವಿಕ್ರಮಾರ್ಕನು ನೃಪಚಂದ್ರಧರನು ವಿಕ್ರಮಾರ್ಕನು ಮದಿಮಾಗಧ ಪಂಡಿತೋತ್ತಮರಿಂದ ಕೂಡಿ ವಂದಿ ಮಾಗಧ ಪಂಡಿತೋತ್ತಮರಿಂದ ಕೂಡಿ ನೃಪನು ಕೇವಲ ಆಸ್ಥಾನದ ಅಲಂಕಾರ ವೃದ್ಧಿಗಾಗಿ ಅಷ್ಟೇ ವಂದಿಮಾಗದರ ಹೊಗಳಿಕೆ ಇರಬೇಕಾದದ್ದಲ್ಲ. ಅವರ ಹೊಗಳಿಕೆಯಲ್ಲಾದರೂ ಒಂದು ಮುನ್ನೋಟವನ್ನು ನಾವು ಗುರುತಿಸಬೇಕಾಗುತ್ತದೆ. ಬಹಳ ನಿರೀಕ್ಷೆಯಿಂದ ಸಿಂಹಾಸನದ ಪ್ರಾತಿನಿಧ್ಯವನ್ನು ಹೊಂದಿದಂತಹ ವ್ಯಕ್ತಿಯ ಕುರಿತಾಗಿ ಪ್ರಜೆಗಳಾದವರು ಬದುಕು ಸಾಗಿಸ್ತಾರೆ. ಅಭಿಮಾನಧನನನ್ನಿಸಿಕೊಂಡ ಯಾವನೇ ಒಬ್ಬ ವ್ಯಕ್ತಿಯಾಗಲಿ ದೀನತೆಯ ಬದುಕನ್ನು ಅಂಗೀಕರಿಸುವುದಿಲ್ಲ. ಏನು ದೀನತೆ? ಎಲ್ಲರ ಮುಂಭಾಗದಲ್ಲೂ ಎದೆ ಸೆಟೆಸಿಯೇ ನಿಲ್ಲಬೇಕು ಅನ್ನುವುದರ ಧ್ವನಿಯಲ್ಲ. ಬಾಗುವಲ್ಲಿ ಬಾಗಬೇಕು, ಎಷ್ಟರ ತನಕ ಬಾಗಬೇಕು ಅಷ್ಟೂ ಬಾಗಬೇಕು. ಆದರೆ ಸ್ವಾಭಿಮಾನ ವಿರಹಿತವಾದಂತಹ ಬದುಕು ಮಾನವ ಮಾತ್ರನಾದವನಿಗೆ ಹೇಳಿಸಿದ್ದಲ್ಲ. ಈ ದೃಷ್ಟಿಯಿಂದ ಸಿಂಹಾಸನಾರೋಹಣವನ್ನು ಮಾಡಿದಂತಹ ಒಬ್ಬ ಪ್ರಭುವಿನಿಂದ ಮಂದಿಗಳು ನಿರೀಕ್ಷಿಸುವುದು ಅಷ್ಟು ಉತ್ಕೃಷ್ಟವಾದದ್ದನ್ನು. ನೃಪ ಚಂದ್ರಧರನಂತೆ ವಿಕ್ರಮಾರ್ಕ ಕೇವಲ ವಂದಿಮಾಗದರ ಹೊಗಳಿಕೆಗೆ ಅಷ್ಟಕ್ಕೆ ಅದು ಮುಗಿದು ಹೋಗುವ ಹಾಗಾಗಕೂಡದು. ಆ ಹೊಗಳಿಕೆಯಲ್ಲಿ ಒಂದು ನಿರೀಕ್ಷೆ ಇದೆ, ಒಂದು ಪ್ರತೀಕ್ಷೆ ಇದೆ. ಒಂದು ದಿನ ಉಜ್ಜಯಿನಿಯಲ್ಲಿ ನೃಪಚಂದ್ರಧರನಂತೆ ವಿಕ್ರಮಾರ್ಕನು, ಅವರ ಮುನ್ನೋಟ ಅಲ್ಲಿಯ ತನಕ ಓಡಿದೆ. ಪರಶಿವ ಸದೃಶನಾಗಿ ನಮ್ಮ ವಿಕ್ರಮಾರ್ಕ ರಾರಾಜಿಸುವ ಹಾಗಾಗಬೇಕು.
ಈ ನಿರ್ಣಯದಿಂದ ಅವರೇನನ್ನು ಸ್ತುತಿಯಾಗಿ ಕೊಂಡಾಡಿದ್ದಾರೆ ಅಷ್ಟನ್ನು ಸಾಧಿಸುವಲ್ಲಿ ನಮ್ಮದ್ದಾದಂತಹ ಪ್ರಯತ್ನವೂ ಬೇಕಾಗುತ್ತದೆ. ಕೇವಲ ಪುರುಷ ಪ್ರಯತ್ನದ ಮೂಲಕವಾಗಿಯೇ ಪ್ರತಿಯೊಂದೂ ಒದಗುತ್ತದೆ ಅನ್ನುವಂತಹ ನಾಸ್ತಿಕವಾದಂತಹ ನಿಲುಮೆಯನ್ನೇನು ನಾನು ತಳೆದವ ಅಲ್ಲ. ದೈವಾಯತ್ತವಾದಂತಹ ಫಲಸಿದ್ಧಿ ಆಗಬೇಕಾದರೂ ಅದಕ್ಕೆ ಪುರುಷಾಯತ್ತವಾದಂತಹ ಪ್ರಯತ್ನವೇ ಸೋಪಾನವಾಗುತ್ತದೆ. ಆ ಮೆಟ್ಟಿಲುಗಳನ್ನು ಏರಿಯೇ ದೈವ ಫಲವನ್ನು ಅನುಭವಿಸುವಂತಹ ಅವಕಾಶವನ್ನು, ಅರ್ಹತೆಯನ್ನು ಒಬ್ಬ ವ್ಯಕ್ತಿ ಗಳಿಸ್ತಾನೆ. ಒಬ್ಬ ಕೃಷಿವಲನನ್ನಿಸಿಕೊಂಡವ ತನ್ನ ಹೊಲದಲ್ಲಿ ದುಡಿಮೆ ಮಾಡಬಹುದು. ಮೊಳಕೆ ಬಂದಂತಹ ಯಾವುದೋ ಒಂದು ಸಸಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಬಹುದು. ಆದರೆ ಅದರಲ್ಲಿ ಕಾಳನ್ನು ತುಂಬಿಸಿಡುವುದಕ್ಕೆ ಅವನ ಸಾಮರ್ಥ್ಯ ಸಾಕಾಗುವುದಿಲ್ವಲ್ಲ. ಅದು ದೈವವೇ ತುಂಬಿಸಿಕೊಡಬೇಕು. ಹಾಗೆಂದು ಬೀಜ ಬಿತ್ತದೇ ಇದ್ರೆ, ಭೂಮಿಯನ್ನು ಹಸನು ಮಾಡದೇ ಇದ್ರೆ, ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸದೇ ಹೋದರೆ ಯಾವ ದೇವರು ತಂದು ಕಾಳನ್ನು ಒದಗಿಸಿಕೊಡುವುದಿಲ್ಲ. ಆದ್ದರಿಂದ ಪುರುಷ ಪ್ರಯತ್ನವೇ ಸೋಪಾನ. ಆ ಕರ್ಮ ಕಾರಣವಾಗಿ ಒದಗಿ ಬರಬಹುದಾದಂತಹ ಫಲವನ್ನು ಉಣ್ಣುವಂತಹ ಅವಕಾಶ ಅದೃಷ್ಟವಶದಿಂದ ವ್ಯಕ್ತಿಯಾದವನಿಗೆ ಸಿದ್ಧವಾಗುತ್ತದೆ. ಒಂದು ದುಡಿಮೆಗೆ ಇಂತಿಷ್ಟೇ ನಿರ್ಣಯ ಫಲ ಹೇಳುವುದಕ್ಕಾಗೋದಿಲ್ಲ. ಯಾಕೆಂದ್ರೆ ಫಲದಲ್ಲಿ ಅದೃಷ್ಟವು ಮೇಳೈಸಿರ್ತದೆ. ಇಲ್ಲದಿದ್ದರೆ ದುಡಿಮೆಗೆ ಇಂತಿಷ್ಟು ಫಲ ನಿರ್ಣಯ ಆಗಿ ಹೋಗಬೇಕಿತ್ತು, ಆಗೋದಿಲ್ಲ. ಬಹಳ ಪರಿಶ್ರಮವನ್ನು ಹೊಂದಿದವನಿಗೆ ಕೊನೆಗೆ ಏನೂ ಸಿಗದೆ ಹೋಗುತ್ತದೆ. ಕಡಿಮೆ ಪರಿಶ್ರಮದಿಂದ ಬಹಳ ದೊಡ್ಡ ಫಲವನ್ನು ಅನುಭವಿಸುವಂತಹ ಮಂದಿಗಳನ್ನು ನಾವು ಪ್ರಪಂಚದಲ್ಲಿ ಕಾಣುತ್ತೇವೆ. ಅದನ್ನೇ ದೈವ ಅದೃಷ್ಟ ಅನ್ನುವ ಹಾಗೆ ನಾವು ಗುರುತಿಸಬೇಕಾಗೋದು. ಪೂರ್ವಿಕರಿಂದ ಒದಗಿ ಬಂದಂತಹ ಅಧಿಕಾರ, ಉಜ್ಜಯಿನಿಯ ಒಡೆತನ, ಪ್ರಸಕ್ತ ಕಾಲದಲ್ಲಿ ಚಕ್ರವರ್ತಿ ಸ್ಥಾನಮಾನದ ಘನತೆಯನ್ನು ಅನುಭವಿಸುತ್ತಿರುವಂತಹ ಅಧಿಕಾರ ಪೀಠ ಇದು. ವಿಕ್ರಮಾದಿತ್ಯ. ನಮ್ಮ ಹುಟ್ಟೇ ಬಹಳ ಹಿನ್ನೆಲೆಯುಳ್ಳದ್ದು, ವಿಚಿತ್ರವಾದದ್ದು. ಪ್ರಸಿದ್ಧ ಪುರುಷರ ಹುಟ್ಟಿನ ಹಿನ್ನೆಲೆಯ ಬಗ್ಗೆ ಮತ್ತೆ ಪ್ರಪಂಚದಲ್ಲಿ ತನ್ನಿಂದ ತಾನೇ ಐತಿಹ್ಯಗಳು ಸಿದ್ಧವಾಗಿ ಹೋಗ್ತದೆ. ಬಹುಶಃ ನಮ್ಮ ಕುರಿತಾಗಿಯೂ ಬಹಳ ಮಂದಿಗಳಿಗೆ ತಿಳಿದೇ ಇಲ್ಲ ನಮ್ಮ ಮೂಲ ಎಂಥದ್ದು ಅಂತ. ಶ್ರೋತ್ರಿಯನಾದ ವಿದ್ವಾಂಸನಾದಂತಹ ಒಬ್ಬಾತ ಬ್ರಾಹ್ಮಣನಿಂದ ನಾನು ಸಂಜನಿಸಿದನಂತೆ. ಬ್ರಾಹ್ಮಣನಿಗೆ ಕ್ಷತ್ರಿಯ ಕನ್ಯೆಯಲ್ಲಿ ಸಂಜನಿಸಿದಂತಹ ಸಂತಾನ ನಾನು. ಸತ್ಯಶೀಲ ಅನ್ನುವಂತಹ ಬ್ರಾಹ್ಮಣ, ಕ್ಷತ್ರಿಯ ಕನ್ಯೆಯನ್ನು ಕೂಡಿ ಅದರಲ್ಲಿ ಹುಟ್ಟಿಕೊಂಡಂತಹ ಮಗು. ಆದ್ದರಿಂದಲೇ ಮುಂದೆ ಸಿಂಹಾಸನಾರೋಹಣವನ್ನು ಮಾಡುವಂತಹ ಅರ್ಹತೆ ಒದಗಿ ಬಂತು. ಹೀಗೆ ನಮ್ಮ ಹುಟ್ಟಿನ ಹಿನ್ನೆಲೆಯ ಬಗ್ಗೆ ಒಂದು ಐತಿಹ್ಯ ಇದೆ. ಕೇವಲ ಹುಟ್ಟಿನಿಂದ ಜಾತಿ ಸಿದ್ಧವಾಗುವುದಲ್ವಲ್ಲ ಪ್ರಪಂಚದಲ್ಲಿ, ಕರ್ಮದ ಮೂಲಕವಾಗಿ ಅದು ಸಿದ್ಧವಾಗುತ್ತದೆ. ಯಾವ ಕರ್ಮವನ್ನು, ವೃತ್ತಿಯನ್ನು ಎಸಗುತ್ತಾನೆ ಒಬ್ಬಾತ ಅನ್ನುವುದರಿಂದ ವರ್ಣ ಅನ್ನುವುದು ನಿರ್ಣಯಿಸಲ್ಪಡುತ್ತದೆ. ಹುಟ್ಟಿನಿಂದ ಬರುವಂತಹದ್ದು ಏನು? ಕೇವಲ ಜಾತಿ ಮಾತ್ರ. ಇಂಥವರ ಮಗ, ಆ ಜಾತಿಗನುಸಾರವಾದಂತಹ ಕರ್ಮವನ್ನೇ ಅವ ಎಸಗುತ್ತಾನೆ ಅನ್ನುವಂತಹ ನಿರ್ಣಯ ಏನೂ ಇಲ್ಲ, ಬದಲಾಗಿ ಹೋಗುತ್ತದೆ. ಕ್ಷತ್ರಿಯರ ಮಕ್ಕಳು ತಪಸ್ವಿಗಳಾಗಿ ಹೋಗಿದ್ದಾರೆ. ಬ್ರಾಹ್ಮಣರು ಕ್ಷತ್ರಿಯ ಸ್ವಭಾವದಿಂದ ಈ ಪ್ರಪಂಚದಲ್ಲಿ ವಿಜೃಂಭಿಸಿದ್ದಾರೆ. ಎಲ್ಲದಕ್ಕೆ ನಮಗೆ ಉದಾಹರಣೆ ಸಿಗುತ್ತದೆ. ಹಾಗಿದ್ರೆ ನಾವು ವರ್ಣ ಅಂತ ಗುರುತಿಸಬೇಕಾದದ್ದು ಜಾತಿಯನ್ನಲ್ಲ, ಕರ್ಮದ ಮೂಲಕವಾಗಿ ಸಿದ್ಧವಾಗುವುದನ್ನು. ಆದ್ದರಿಂದಲೇ ನನ್ನ ಜನಕನ ಸ್ಥಾನದಲ್ಲಿರುವವ ಯಾರು, ತನ್ನ ತಾಯಿ ಯಾರು ಅನ್ನುವುದು ನನಗೆ ಪ್ರಧಾನವಾಗಿ ಅನ್ನಿಸಲೇ ಇಲ್ಲ. ಕೈಗೊಂಡಂತಹ ವೃತ್ತಿ ಏನು, ಅದನ್ನು ಕರ್ತವ್ಯವೆಂದು ಭಾವಿಸಿ ಬದ್ಧತೆಯನ್ನು ಮೆರೆದು ಪ್ರಜಾರಂಜನೆಯನ್ನೇ ಸದಾಕಾಲ ಉದ್ದೇಶವನ್ನಾಗಿರಿಸಿಕೊಂಡು ಈ ತನಕ ಅಧಿಕಾರವನ್ನು ನಡೆಸುತ್ತಾ ಬಂದವು. ಸಪ್ತಾಂಗ ಪರಿವೇಷ್ಟಿತವಾದಂತಹ ರಾಜ್ಯವಾಗಬೇಕು ಒಬ್ಬ ದೇಶದಲ್ಲಿ ಆಳುವಂತಹ ಅರಸನ ಆಳ್ವಿಕೆಯಲ್ಲಿ. ಅದಕ್ಕೆ ಕೊರತೆ ಬಾರದೋಪಾದಿಯಲ್ಲಿ ನಮ್ಮ ಉಜ್ಜಯಿನಿಯಲ್ಲಿ ಎಲ್ಲವನ್ನೂ ವ್ಯವಸ್ಥೆಗೊಳಿಸಿಕೊಂಡಿದ್ದೇನೆ. ಪಂಡಿತೋತ್ತಮರು, ವಿದ್ವಾಂಸರು, ಕವಿಗಳು, ಇವರಿಗೆಲ್ಲ ಆಶ್ರಯ ಸ್ಥಾನವನ್ನು ಕಲ್ಪಿಸಿಕೊಡಬೇಕಾದಂತಹ ಹೊಣೆ ಒಬ್ಬ ಅರಸನಿಗಿದೆ. ಯಾಕೆ? ವಿದ್ಯೆಯನ್ನು
ಅಥವಾ ಲೋಕದ ಬೆಳಕಾಗಬಹುದಾದಂತಹ ಜ್ಞಾನವನ್ನು ಬೆಳೆಸಿಕೊಡಬೇಕಾದಂತಹ ಹೊಣೆ ಒಬ್ಬ ಅರಸನಿಗೆ ಸಂಬಂಧಿಸಿದ್ದು. ಸ್ವಯಂ ಪ್ರಕಾಶವಂದ ಪ್ರಪಂಚದಲ್ಲಿ ತಾವು ಬದುಕುವಂತಹ ಅವಕಾಶಗಳು ಅವರಿಗೆ ಬಹಳ ಕಡಿಮೆ. ರಾಜಾಶ್ರಯ ಬೇಕಾಗುತ್ತದೆ. ನವರತ್ನಗಳೆಂದು ಮಾನಿತನಾದಂತಹ ವಿದ್ವಾಂಸರುಗಳು ಈ ಉಜ್ಜಯಿನಿ ಆಸ್ಥಾನದಲ್ಲಿ ಸದಾಕಾಲ ಒದಗಿ ಬಂದು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತಿಯನ್ನು ಹೊಂದಿದವರು, ಆಯುರ್ವೇದದಲ್ಲಿ ಪರಿಣತಿಯನ್ನು ಹೊಂದಿದವರು, ಕಾವ್ಯ ಸಾಹಿತ್ಯಾದಿ ವಿದ್ವತ್ತಿನಲ್ಲಿ ಪ್ರತಿಭೆಯನ್ನು ಮೆರೆಯುವವರು, ಎಲ್ಲರಿಗೂ ಆಶ್ರಯವನ್ನು ಕಲ್ಪಿಸಿಕೊಟ್ಟು ಈ ಆಸ್ಥಾನದ ನವರತ್ನಗಳೆಂದು ಪಂಡಿತ ಮಾನ್ಯರು ಮನ್ನಿಸುವಂತಹ ಸ್ಥಿತಿಯಲ್ಲಿ ಅವರೆಲ್ಲ ಬೆಳೆದು ಒದಗಿ ಬಂದಿದ್ದಾರೆ. ನಿತ್ಯ ಸುಪುಷ್ಟವಾದಂತಹ ಸಾಮ್ರಾಜ್ಯ. ಅರಸನೇ ಕಾಲಕಾರಣನಾಗಿ ಪ್ರಪಂಚದ ಕ್ಷೇಮವನ್ನು ಒದಗಿಸಿಕೊಡಬೇಕಾಗುತ್ತದೆ. ಧರ್ಮಕ್ಕೆ ನ್ಯೂನತೆ ಇಲ್ಲದ ಹಾಗೆ ಪ್ರಜೆಗಳನ್ನು ಬಾಳಿಸಬೇಕಾದಂತಹ ಹೊಣೆ ಒಬ್ಬ ರಸನಾದವನಿಗಿದೆ. ಸೃಷ್ಟಿಯ ಆದಿಯಲ್ಲಿ ಒಂದು ರಾಜ್ಯಾಂಗದ ವ್ಯವಸ್ಥೆ ಅನ್ನುವುದೇ ಇರಲಿಲ್ವಂತೆ ಈ ಸೃಷ್ಟಿಗೆ. ಸ್ವಯಂ ಎಲ್ಲರೂ ತಮ್ಮನ್ನು ತಾವು ಆಳಿಕೊಂಡೇ ಇದ್ದವರು. ಒಂದು ಪ್ರತ್ಯೇಕವಾದಂತಹ ರಾಜ್ಯಾಂಗ ವ್ಯವಸ್ಥೆ ಅನ್ನುವುದು ಯಾವಾಗ ಬೇಕಾಗುತ್ತದೆ? ಒಂದು ದಂಡಧರತ್ವವನ್ನು ಹೊಂದಿದಂತಹ ಪ್ರಭು ಅನ್ನಿಸಿಕೊಂಡವ ಯಾವಾಗ ಬೇಕಾಗುತ್ತದೆ? ಮಿಕ್ಕುಳಿದವರೆಲ್ಲ ಸ್ವೇಚ್ಛಾವೃತ್ತಿಯನ್ನು ಅನುಸರಿಸುವಂತಹ ಅವಕಾಶಗಳು ಕಂಡಂತಹ ಕಾಲಕ್ಕೆ ಬೇಕಾಗುತ್ತದೆ. ಆದ್ದರಿಂದಲೇ ದೇಶವನ್ನು ಆಳುವಂತಹ ಒಬ್ಬ ಪ್ರಭು ಅನ್ನುವಂತಹ ವ್ಯವಸ್ಥೆಯನ್ನು ಈ ಸಮಾಜ ಸ್ವೀಕರಿಸಿತು. ಸ್ವೇಚ್ಛೆಯಿಂದ ಹಸಿರು ಕಂಡಲ್ಲಿಗೆಲ್ಲ ಬಾಯಿ ಹಾಕುವಂತಹ ಸ್ವಭಾವ ಗೋವುಗಳಿಗೆ ಬಂದರೆ ಪಶು ಕಾಯುವವನು ತನ್ನ ದಂಡದಲ್ಲಿ ಅವುಗಳ ಗತಿಯನ್ನು ಹೇಗೆ ಬದಲಿಸಿ ಅದಕ್ಕೊಂದು ಸುಗತಿಯನ್ನು ಒದಗಿಸಿಕೊಡಬೇಕಾಗುತ್ತದೆಯೋ ಹಾಗೆಯೇ ಪ್ರಜೆಗಳಲ್ಲಿ ಸ್ವೇಚ್ಛಾವೃತ್ತಿ ತಲೆದೋರದ ಹಾಗೆ ಸದಾಕಾಲ ಧರ್ಮದ ಚೌಕಟ್ಟಿನಲ್ಲೇ ಅವರು ಬದುಕನ್ನು ಸಾಗಿಸುವಂತೆ ಒಬ್ಬ ಅರಸನಾದವ ಶಾಸನವನ್ನು ಮಾಡ್ತಾ ಮುಂದಕ್ಕೆ ಸಾಗಬೇಕಾಗುತ್ತದೆ. ಪ್ರಜಾಕ್ಷೇಮವೇ ಪ್ರಧಾನ ಉದ್ದೇಶವಾಗಿ ಮುಂದುವರಿಯುವಂತಹ ಕಾಲಕ್ಕೆ ಆತ್ಮಸುಖವನ್ನು ಮರೆತು ಬಿಡಬೇಕು ಅಂತ ಅರ್ಥ ಅಲ್ಲ. ಒಬ್ಬ ಅರಸನಾದವನಿಗೆ ಅದಕ್ಕೂ ಅವಕಾಶ ಇದೆ. ಆ ಅರ್ಹತೆಗೆ ಅವ ಒಳಗಾಗುತ್ತಾನೆ. ಆದ್ದರಿಂದ ತನ್ನ ಸುಖವನ್ನು ಅನುಭವಿಸುತ್ತಾ ಪ್ರಜೆಗಳ ಸುಖವನ್ನೂ ಕಾಯುತ್ತಾ ಧರ್ಮದ ಚೌಕಟ್ಟಿನಿಂದ ಮೀರಿ ಯಾವನು ವ್ಯವಹರಿಸದಾಗಿ ಪ್ರತಿಯೊಬ್ಬರನ್ನು ಶಾಸಿಸುತ್ತಾ ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಹೊಣೆ ಅರಸನಿಗಿದೆ. ಬಹುಶಃ ನಮಗಿದೆಲ್ಲ ಹಿರಿಯರ ಉಪದೇಶದಿಂದ ಸದಾಕಾಲ ಜಾಗೃತವಾಗಿ ನಮ್ಮ ಮತಿಯಲ್ಲಿರುವುದರಿಂದ ನಮ್ಮವರೆಲ್ಲ ಕ್ಷೇಮದಿಂದ ಬದುಕು ಸಾಗಿಸುವಂತಹ ಒಂದು ಅವಕಾಶ ಆಗಿದೆ ಅನ್ನುವಂತಹ ಸಮಾಧಾನ ಸಂತೃಪ್ತಿ ನಮಗುಂಟು. ಒಂದು ವಿಶಿಷ್ಟವಾದ ಸಿಂಹಾಸನ ಈ ಉಜ್ಜಯಿನಿಯದ್ದು. ಸಜೀವವಾದಂತಹ ಬೊಂಬೆಗಳನ್ನು ಹೊಂದಿದ ಸಿಂಹಾಸನ ಇದು. ಸಜೀವ ಅಂದ್ರೆ ಎದ್ದು ತಿರುಗಾಡ್ತದೆ ಅಂತ ಅರ್ಥ ಅಲ್ಲ, ಮಾತನಾಡುವ ಬೊಂಬೆಗಳು. ಒಂದು ಕಾಲಕ್ಕೆ ಧರ್ಮಾತ್ಮನಾದಂತಹ ಚಂದ್ರವಂಶೋತ್ಪನ್ನನಾದ ಧರ್ಮರಾಯನೇ ಏರಿ ಆಳಿದ ಸಿಂಹಾಸನ ಅಂತ ಈ ಸಿಂಹಾಸನದ ಬಗ್ಗೆ ಒಂದು ಪ್ರತೀತಿ. ಭೂಗರ್ಭವನ್ನು ಸೇರಿ ಹೋಗಿತ್ತು. ನಮ್ಮ ಕಾಲದಲ್ಲಿ ಅದನ್ನು ಭೂಮಿಯಿಂದ ಮೇಲಕ್ಕೆ ನಾವು ಎತ್ತುವಂತಹ ಅವಕಾಶವೊಂದು ತಾನಾಗಿ ಒದಗಿತ್ತು. ಹೀಗೆ ಸಂಚರಿಸುತ್ತಾ ಹೋಗುತ್ತಿರುವಂತಹ ಕಾಲಕ್ಕೆ ಒಬ್ಬಾತ ಬ್ರಾಹ್ಮಣ ಒಂದು ದಿಬ್ಬದ ಮೇಲೆ ನಿಂತು ಎಲ್ಲರನ್ನು ಬನ್ನಿ ಬನ್ನಿ ಬೇಕಾದುದನ್ನು ಕೊಂಡು ಹೋಗಿ ಹೀಗೆ ಆಡುತ್ತಾ ಇದ್ದ. ಅವನನ್ನು ಕಾಣುವಂತಹ ಉದ್ದೇಶಕ್ಕಾಗಿ ಸನಿಹವನ್ನು ಸೇರಿದವರ ಹತ್ರಕ್ಕೆ ಅವನೇ ದಿಬ್ಬದಿಂದ ಕೆಳಗಿಳಿದು ಬಂದ ಕಾಲಕ್ಕೆ ಅವನೇ ಆಕ್ಷೇಪಿಸ್ತಾ ಇದ್ದ, ನೀವೆಲ್ಲ ಯಾಕೆ ಬಂದಿದ್ದೀರಿ ಇಲ್ಲಿಗೆ ತೊಂದರೆ ಮಾಡುವುದಕ್ಕೆ ಅಂತ. ಈ ವರ್ತಮಾನ ನಮ್ಮ ಗಮನಕ್ಕೆ ಬಂದ ಕ್ಷಣದಲ್ಲಿ ಏನೋ ಇರಬೇಕು. ಆ ದಿನ್ನೆಯ ಹಿನ್ನೆಲೆಯಲ್ಲಿರುವಂತಹ ಉದ್ದೇಶ ಅಥವಾ ದಿನ್ನೆಯ ಹಿನ್ನೆಲೆಯಲ್ಲಿರುವಂತಹ ಐತಿಹ್ಯ ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ ಭೂಕನನವನ್ನು ನಡೆಸಿದಂತಹ ಕಾಲಕ್ಕೆ ಸಜೀವವಾದ ಬೊಂಬೆಗಳನ್ನು ಹೊಂದಿದಂತಹ ಈ ಸಿಂಹಾಸನ ನಮಗೆ ದೊರಕಿದ್ದು. ಆಗ ಹಿರಿಯರೆಲ್ಲ ಹೇಳಿದರು, ಇದು ಪಾಂಡವರ ಕಾಲದ್ದು. ಹೌದು ಅಲ್ವಾ? ಯಾರು ನೋಡಿದ್ದಾರೆ? ಯಾವ ಕಾಲದ್ದು ಅನ್ನುವುದಕ್ಕಿಂತಲೂ ಆ ಸಿಂಹಾಸನದ ಕುರಿತಾಗಿ ಅವರು ತಳೆದಿರುವಂತಹ ಶ್ರದ್ಧೆ. ಈಗ ಪಾಂಡವರ ಕಾಲದ್ದೇ ಆದರೆ ಕೌರವ ಏರಿದ ಸಿಂಹಾಸನ ಹೇಳ್ಬೋದಿತ್ತಲ್ಲ, ಅವರಿಗೆ ಹೇಳಲಿಲ್ಲ. ಅವರು ಧರ್ಮರಾಯ ಏರಿದ ಸಿಂಹಾಸನ ಹೇಳಿದರು. ಹಾಗಿದ್ರೇನು ಅದು ಅಹುದ ಅಲ್ವೋ? ನಮ್ಮ ಪ್ರಜೆಗಳ ಮುನ್ನೋಟ ಹೇಗೆ
ಸಿಂಹಾಸನದಲ್ಲಿ ಕುಳಿತಂತಹ ಪ್ರಭು ದುರ್ಯೋಧನ ಆಗಬೇಕು ಅಂತ ನಿರೀಕ್ಷೆ ಮಾಡಲಿಲ್ಲ. ಅವರು ಧರ್ಮರಾಯ ಆಗಬೇಕು ಅಂತ ಬಯಸ್ತಾರೆ. ಆದ್ದರಿಂದ ಅಂತಹ ಸಿಂಹಾಸನ ಅದು. ಹೀಗೊಂದು ಅದಕ್ಕೆ ಹಿನ್ನೆಲೆಯನ್ನು ಕಲ್ಪಿಸಿ ಅವರು ಆಡಿದ್ರು ಅದು ಅಸಹಜ ಏನೂ ಅಲ್ಲ. ಪ್ರತ್ಯಕ್ಷ ಉಪದೇಶವೇ ಸಾರ್ವಕಾಲಿಕವಾಗಿ ಹಿತವಾಗುತ್ತದೆ ಅನ್ನುವ ನಿರ್ಣಯ ಇಲ್ಲ ಪ್ರಪಂಚದಲ್ಲಿ. ಆ ಕಾಲದಲ್ಲಿ ಪರೋಕ್ಷವಾದಂತಹ ಉಪದೇಶ ಬೇಕಾಗುತ್ತದೆ. ಏನು ಪರೋಕ್ಷವಾದ ಉಪದೇಶ? ನಾನೀಗ ಹೇಳಿದ ಕಥೆ ಹಾಗೆ ಒಂದು ಐತಿಹ್ಯವನ್ನು ಕಲ್ಪಿಸಿಕೊಂಡು ಅದರ ಹಿನ್ನೆಲೆಯನ್ನಾಡಿ ನಮ್ಮದ್ದಾದಂತಹ ದೃಷ್ಟಿಕೋನ ಹೇಗೆ ಅನ್ನುವುದರ ಬಗ್ಗೆ ಅವರದ್ದಾದಂತಹ ಒಂದು ಅನಿಸಿಕೆಯನ್ನು ಪ್ರಕಟಪಡಿಸುವಂತಹ ಒಂದು ವಿಧಾನ ಅಥವಾ ಉಪಾಯ ಈ ಮೂಲಕವಾಗಿ ಅವರು ಕಂಡುಕೊಂಡಿರಬೇಕು. ಏನೇ ಆಗಲಿ ಪ್ರಜೆಗಳ ಹಿತ ಪ್ರಧಾನ ಉದ್ದೇಶ ಅನ್ನುವಂತಹ ನಿರ್ಣಯದಲ್ಲಿ ಅಧಿಕಾರವನ್ನು ನಡೆಸುವಲ್ಲಿ ಕೇವಲ ನನ್ನ ಹೆಗ್ಗಳಿಕೆ ಅಂತ ಮಾತ್ರ ನಾನು ಆಡುವುದಕ್ಕಿಲ್ಲ. ಕಾಲ ಕಾಲಕ್ಕೆ ನಮ್ಮನ್ನು ಬೇಕಾದ ಹಾಗೆ ಮುನ್ನಡೆಸುವವನು ಸಾಮಾನ್ಯನಲ್ಲ, ಪರಮ ಸಚಿವ. ಪರಮ ಸಚಿವನು ಭಟ್ಟಿ ಸೇನಾ ದುರ್ಜಯ ಪರಮ ಸಚಿವನು ಭಟ್ಟಿ ಸೇನಾವರನು ದುರ್ಜಯ ಸತಿ ಪ್ರಭಾವತಿಯರ ಸಹಿತ ವೈಭವತಿ ಸತಿ ಪ್ರಭಾವತಿ ಜರ ಸಹಿತ ವೈಭವತಿ ರಾಜವ ಪೊರೆದ ಜನಪ ಜನಪ ಅಮಾತ್ಯ ಶ್ರೇಷ್ಠನಾದಂತಹ ಭಟ್ಟಿ ಆಗುವುದಕ್ಕೆ ನಮ್ಮ ಜನಕನ ಸ್ಥಾನ ಒಂದೇ. ಯಾವನು ನನಗೆ ಪಿತೃಮಹಾಶಯನು ಆ ಪುಣ್ಯಾತ್ಮನಿಂದಲೇ ಇವನು ಸಂಜನಿಸಿದವನಂತೆ. ಇವ ಬ್ರಾಹ್ಮಣ ಕನ್ನೆಯಲ್ಲಿ ಹುಟ್ಟಿದವ. ಆದ್ದರಿಂದಲೇ ಸಚಿವನಾಗಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಒಂದು ನಿಲುಮೆಯನ್ನು ಅವ ತಳೆದ. ದೇಹ ಎರಡು ಮನಸ್ಸು ಒಂದು ಅನ್ನುವ ಹಾಗೆ ವಿಕ್ರಮಾದಿತ್ಯನದ್ದು ಭಟ್ಟಿಯದ್ದು ಸಂಬಂಧ. ಆದ್ದರಿಂದಲೇ ಈಗೀಗ ನಮ್ಮ ಅತಿ ಪರಿಚಿತರೆಲ್ಲ ನಮ್ಮ ಹೆಸರನ್ನೇ ಬಹಳ ದೀರ್ಘವಾಗಿಸಿದ್ದಾರೆ. ಭಟ್ಟಿ ವಿಕ್ರಮಾದಿತ್ಯ ಒಂದು ವಿಶೇಷಣವಾಗಿ ಹಿಂದಿನಿಂದ ನಮ್ಮ ಸಚಿವನ ಹೆಸರೇ ಅನ್ವಯ ಆಗಿ ಹೋಗಿದೆ. ಹೀಗಾಗುವುದಕ್ಕೆ ಕಾರಣವಾದದ್ದೇನು? ದೇಹ ಎರಡಾಗಿ ಕಾಣಿಸಿದ್ರು ಒಂದೇ ದೃಷ್ಟಿಯಿಂದ ಒಂದೇ ಮತಿಯಿಂದ ಈ ಪ್ರಪಂಚದಲ್ಲಿ ನಾವು ವ್ಯವಹಾರದಲ್ಲಿ ಮುಂದಕ್ಕೆ ಸಾಗುತ್ತಾ ಇದ್ದೇವೆ. ಯಾವುದೇ ಒಂದು ದೇಶದ ರಾಜ್ಯಾಂಗ ವ್ಯವಸ್ಥೆ ಸುಸೂತ್ರವಾಗಿ ಮುನ್ನಡೆಯಬೇಕು ಅಂತಾದರೆ ಆಳುವಂತಹ ಅರಸನೊಬ್ಬನೇ ಅದಕ್ಕೆ ಹೊಣೆಯಲ್ಲ. ಯಾಕೆ? ಅರಸನ ಬುದ್ಧಿಯ ಸ್ಥಾನದಲ್ಲಿ ಸಚಿವನ ಸ್ಥಾನವನ್ನು ಶಾಸ್ತ್ರಾದಿಗಳು ನಿರ್ದೇಶಿಸಿತು. ಒಬ್ಬ ಅರಸನ ಬುದ್ಧಿಯ ಸ್ಥಾನದಲ್ಲಿ ಸಚಿವ ಅನ್ನುವಿರುವುದು. ಹಾಗಾಗಿ ಯಾವ ದೇಶದ ಮಂತ್ರಿಗಳು ಸರಿ ಇದ್ದಾರೆ ಆ ದೇಶ ಒಳ್ಳೆದಾಗ್ತದೆ. ಯಾವ ದೇಶದಲ್ಲಿ ಮಂತ್ರಿಗಳೇ ಸರಿ ಇಲ್ಲ, ಅವರು ಸ್ವಾರ್ಥಪರರಾಗುತ್ತಾರೆ, ಅಂತಹ ದೇಶದಲ್ಲಿ ಯಾವ ಕಾಲಕ್ಕೂ ರಾಜ್ಯಾಂಗ ವ್ಯವಸ್ಥೆ ಸರಿಯಾಗಿರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಕಾಲ ಕಾಲಕ್ಕೆ ಬೇಕಾದ ಸಲಹೆಯನ್ನು ಸೂಚನೆಯನ್ನು ಒದಗಿಸಿ ಪ್ರಜಾಕ್ಷೇಮದತ್ತ ಸದಾ ಕಾಲ ಕಾರ್ಯಪ್ರವೃತ್ತವಾಗಬೇಕಾದಂತಹ ಒಂದು ಸ್ಥಿತಿಯನ್ನು ಅರಸನಲ್ಲಿ ಉದ್ದೀಪನಗೊಳಿಸಿಕೊಳ್ಳಬೇಕಾದದ್ದೇ ಮಂತ್ರಿಗಳ ಕರ್ತವ್ಯ. ಆದ್ದರಿಂದಲೇ ಆಡಿದ್ದು ತಿಳಿದವರು ಮಂತ್ರಿಯುಳ್ಳ ರಾಜ್ಯ ಹೇಗಿರಬಹುದು, ಅಥವಾ ಮಂತ್ರಿ ಇಲ್ಲದೇ ಇದ್ದಂತಹ ದೇಶ ಏನಾದೀತು, ಹೇಗೆ ಯಂತ್ರವೊಂದು ಸಮರ್ಪಕವಾಗಿ ಕಾರ್ಯವನ್ನು ಎಸಗುವಲ್ಲಿ
ಅದಕ್ಕೆ ಕೀಲು ಅತ್ಯಂತ ಪ್ರಧಾನವಾಗಿರ್ತದೆಯೋ ತದ್ರೀತಿಯಲ್ಲಿ ಒಂದು ರಾಜ್ಯಾಂಗ ವ್ಯವಸ್ಥೆಗೆ ಮಂತ್ರಿಯ ಸ್ಥಾನವೂ ಬಹಳ ಪ್ರಧಾನವಾಗಿರ್ತದೆ. ನಮ್ಮ ಸೌಭಾಗ್ಯವೋ ಪ್ರಜೆಗಳ ಯೋಗವೋ ಸಚಿವನಾದಂತಹ ಭಟ್ಟಿ ಅನವರತ ನಮ್ಮ ಅಭ್ಯುದಯದಲ್ಲಿ ಪ್ರಜೆಗಳ ಕ್ಷೇಮದಲ್ಲಿ ತನ್ನನ್ನು ತಾನು ವ್ಯಯಿಸಿಕೊಂಡವು. ಆದ್ದರಿಂದ ಕ್ಷೇಮವಾಗಿ ಪ್ರಜೆಗಳೆಲ್ಲ ಉಳಿಯುವಂತಹ ಅವಕಾಶ ಒದಗಿ ಬಂದಿದೆ. ಸೇನಾವರನನ್ನಿಸಿಕೊಂಡಂತಹ ದುರ್ಜಯ, ಒಂದು ಸಶಕ್ತವಾದಂತಹ ಸೇನೆ ಬೇಕಾಗ್ತದೆ ರಾಜ್ಯಕ್ಕೆ. ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡುವುದಕ್ಕೆ ಅಂತ ಅರ್ಥ ಅಲ್ಲ. ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಆದರೂ ಸೇನೆ ಸಮರ್ಥವಾಗಿಯೇ ಬೇಕಾಗುತ್ತದೆ. ಯಾವ ದೇಶದಲ್ಲಿ ಸರಿಯಾದ ಅನ್ನದ ವ್ಯವಸ್ಥೆ, ಸರಿಯಾದ ಸೈನ್ಯದ ವ್ಯವಸ್ಥೆ ಇದೆರಡೂ ಇರುವುದಿಲ್ವೋ ಆ ದೇಶಕ್ಕೆ ಯಾವ ಕಾಲಕ್ಕೂ ಅಪಾಯ ತಪ್ಪಿದ್ದಲ್ಲ. ಸೇನಾಧಿಪತಿಯಾದಂತಹ ದುರ್ಜಯ ಸ್ವಾರ್ಥಪರನಲ್ಲ, ಸದಾಕಾಲ ದೇಶಕ್ಷೇಮದ ಬಗ್ಗೆಯೇ ಚಿಂತನೆಯುಳ್ಳವು. ಈ ದೇಶವನ್ನು ತನ್ನದೆಂದು ಪ್ರೀತಿಸುವಂತಹ ಮನೋಭಾವವುಳ್ಳವು. ಅಂತವನ ಸೇನಾಧಿಪತಿತ್ವದಲ್ಲಿ ಅಭೇದ್ಯವಾಗಿ ಉಳಿದಿದೆ ಈ ಉಜ್ಜಯಿನಿ. ಇದೆಲ್ಲ ರಾಜ್ಯಾಂಗದ ವ್ಯವಸ್ಥೆ. ಅಷ್ಟವಿಧದ ಸೌಭಾಗ್ಯಗಳನ್ನು ಒಬ್ಬ ವ್ಯಕ್ತಿಯಾದವ ಈ ಪ್ರಪಂಚದಲ್ಲಿ ಅನುಭವಿಸಲಿಕ್ಕಾಗ್ತದೋ ಕೇಳಿದರೆ ದುರ್ಲಭ. ಆದರೆ ಅದೃಷ್ಟಾಯತ್ತವಾಗಿ ನಮಗ ಸೌಭಾಗ್ಯ ಒದಗಿ ಬಂದಿದೆ. ಸುಶೀಲೆಯು ಗುಣಾಢ್ಯೆಯು ಕುಲೀಲೆಯೂ ಆದಂತಹ ಪ್ರಭಾವತಿ ನಾಮಕಳು ನನ್ನ ಸತಿಯಾಗಿ ನನಗೆ ಒದಗಿ ಬಂದವಳು. ಗೃಹಸ್ಥ ಜೀವನದ ಪರಿಪೂರ್ಣವಾದಂತಹ ಸಾರವನ್ನು ಸಂತೋಷವನ್ನು ಅನುಭವಿಸುವುದಕ್ಕೆ ಪರಿಪೂರ್ಣವಾಗಿ ತನ್ನನ್ನು ಸಂಸಾರ ಜೀವನಕ್ಕೆ ಒಪ್ಪಿಸಿಕೊಂಡವಳು. ಸತ್ಸಂತಾನವನ್ನು ಹೊಂದಿದ್ದೇನೆ, ಸಮರ್ಥವಾಗಿ ದೇಶ ನಡೆಸಿದ್ದೇನೆ, ಸಮಾಧಾನವನ್ನು ಹೊಂದಿದ್ದೇನೆ. ಆದ್ದರಿಂದಲೇ ನಮ್ಮ ಕುರಿತಾಗಿ ಸುತ್ತಮುತ್ತಲಿನ ದೇಶದವರೆಲ್ಲ ಬಹಳ ಗೌರವ ಭಾವದಿಂದಲೇ ನಡ್ಕೊಳ್ತಾ ಇದ್ದಾರೆ. ಅರಿಗಜಕ್ಕೆ ಪಂಚಾಸ್ಯ ಪಣಿಪರ ಗರುಡ, ಈ ವಿಧವಾದಂತಹ ಹೊಗಳಿಕೆಗಳು ಯಥಾರ್ಥವಾಗಿಯೂ ಕೇವಲ ಬನ್ನಣೆಯ ಮಾತುಗಳಲ್ಲ. ಉಜ್ಜಯಿನಿ ಅರಸನಾದಂತಹ ವಿಕ್ರಮಾದಿತ್ಯನಲ್ಲಿ ಅದರದ್ದಾದಂತಹ ಪ್ರತಿರೂಪವನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತಾ ಇದ್ದೇವೆ ಅನ್ನುವಂತಹ ಸಮಾಧಾನ, ಸಂತೃಪ್ತಿ ಕೇವಲ ನಮ್ಮ ಪ್ರಜೆಗಳಲ್ಲಿ ಮಾತ್ರ ಅಲ್ಲ, ಪರಿಸರದಲ್ಲಿರುವಂತಹ ರಾಜ್ಯಗಳಲ್ಲಿಯೂ ಪಸರಿಸಿರುವುದರಿಂದ ಯಾರೂ ಈ ಕಡೆಗೆ ವಿರೋಧ ಭಾವದಿಂದ ತಲೆ ಹಾಕುವಂತಹ ಯತ್ನವನ್ನೇ ಮಾಡುವುದಿಲ್ಲ. ಎಲ್ಲ ಶಾಂತಿ, ಸಮಾಧಾನ, ನೆಮ್ಮದಿ ನೆಲೆಸಿದೆ. ಸಚಿವನಲ್ಲಿ ನಮ್ಮ ರಾಜ್ಯಾಂಗ ವ್ಯವಸ್ಥೆಯ ಕುರಿತಾಗಿ ಎಲ್ಲ ವಿಚಾರಿಸಿದ ಕಾಲಕ್ಕೆ ಪ್ರಜಾಕ್ಷೇಮವನ್ನು ಪ್ರತ್ಯೇಕವಾಗಿ ಅವ ಬಿತ್ತರಿಸಿದಾಗ ನಮಗೂ ಒಂದು ಆತ್ಮತೃಪ್ತಿ ಬಂದು ಹೋಗಿತ್ತು. ಆದರೆ ಮೈ ಮರೆಯುವಿಕೆ ಅನ್ನುವುದು ಯಾವ ಕಾಲದಲ್ಲಿಯೂ ಯಾವನನ್ನೂ ಬಾಧಿಸಬಹುದು ಅನ್ನುವುದಕ್ಕೆ ಆ ಕ್ಷಣದಲ್ಲೇ ನಮಗೊಂದು ನಿದರ್ಶನವೂ ಸಿಕ್ಕಿತು. ಇನ್ನೇನು ಪ್ರಜೆಗಳೆಲ್ಲ ಕ್ಷೇಮದಲ್ಲಿದ್ದಾರೆ, ಈ ನಿರ್ಣಯದಿಂದ ನಾನಿರುವ ಕಾಲಕ್ಕೆ ಮಹಾತ್ಮನೊಬ್ಬನ ಆಗಮನ ಆಯಿತು. ನೋಡಿದ್ರೆ ಸ್ವಲ್ಪ ವಿಚಿತ್ರ ಅನ್ನಿಸಿತು. ಇರ್ತಾರಪ್ಪ ಈ ಸೃಷ್ಟಿಯಲ್ಲಿ ಭಿನ್ನ ಭಿನ್ನವಾದಂತಹ ಮತ, ಭಿನ್ನ ಭಿನ್ನವಾದಂತಹ ಆಚರಣೆ, ಇದನ್ನೆಲ್ಲ ನಾವು ಅಲ್ಲಗಳೆಯುವುದಕ್ಕಾಗೋದಿಲ್ಲ. ಏನೋ ನೋಡುವಾಗ ಪಕ್ಕನೆ ಋಷಿಯೆಂದು ಒಪ್ಪಿಕೊಳ್ಳುವುದಕ್ಕೂ ಸಾಧ್ಯವಾಗದೇ ಇದ್ದ ಸ್ಥಿತಿ. ಏನು ಅಂತ ಅರ್ಥ ಆಗಲಿಲ್ಲ. ಕೇಳಿದರೆ ಇಲ್ಲೇ ಸನಿಹದ ಕಾರಣಾಂತರದಲ್ಲಿ ತಾನು ವಾಸಿಸುತ್ತಾ ಇರುವವ ಕೈಗೊಳ್ಳುವಂತಹ ಯಜ್ಞಕ್ಕೆ ಕಂಟಕ ಬರ್ತಾ ಇದೆ, ನೀನು ಸಂರಕ್ಷಣೆಯನ್ನು ಒದಗಿಸಿಕೊಡಬೇಕು. ಅಮಾವಾಸ್ಯೆಯ ದಿವಸವನ್ನು ಮಹಾ ಯಾಗವನ್ನು ನಾನು ಸಂಕಲ್ಪಿಸಿದ್ದೇನೆ. ಆ ಅಮಾವಾಸ್ಯೆಯ ದಿವಸ ನೀನು ಏಕಾಂಗಿಯಾಗಿ ಬಂದು ಆ ಯಾಗಕ್ಕೆ ಬೇಕಾದ ರಕ್ಷಣೆಯನ್ನು ಒದಗಿಸಿಕೊಡಬೇಕು ಅಂತ ನಮ್ಮಲ್ಲಿ ಕೇಳಿದ. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ.
ಅಸ್ತು ಅಂದೆ, ಆದೀತು ಬರ್ತೇನೆ. ನೀವು ಆತಂಕಕ್ಕೊಳಗಾಗಬೇಕಾದದ್ದಿಲ್ಲ, ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿ. ಹೀಗೆ ಅವರನ್ನು ಹಿಂದೆ ಕಳುಹಿಸಿದಂತಹ ಕಾಲಕ್ಕೆ ಸಚಿವನಾದಂತಹ ಭಟ್ಟಿ ಅರಿತಂತಹ ಅಪಾಯವನ್ನು ನನ್ನ ಮುಂಭಾಗದಲ್ಲಿ ಅರುಹಿದ. ಯಾಕೋ ಅನುಮಾನ ಕಾಡ್ತಾ ಉಂಟು ಪ್ರಭೋ, ಇವನನ್ನು ಪೂರ್ಣ ವಿಶ್ವಾಸದಲ್ಲಿ ನಾವು ಒಪ್ಪಿ ಹೋಗುವ ಹಾಗೆ ನಮಗೆ ಅನ್ನಿಸುತ್ತಾ ಇಲ್ಲ. ಆದ್ದರಿಂದ ಬರಬಹುದಾದಂತಹ ಅಪಾಯವನ್ನು ಅರಿತೇ ನಾವು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕಾಗುತ್ತದೆ. ನಾನೇ ಹೋಗ್ತೇನೆ, ನೀವು ಹೋಗುವುದು ಬೇಡ, ಸೇನೆ ತೆಕ್ಕೊಂಡು ನಾನೇ ಹೋಗ್ತೇನೆ ಹೇಳಿದೆ. ಅಪಾಯದ ಗ್ರಹಿಕೆಯನ್ನು ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಅಂತಲ್ಲ, ನೋಡಿದಾಗಲೇ ನಮಗೂ ಅನುಮಾನ ಬಂದಿತ್ತು. ಆದರೂ ಸಚಿವನದ್ದಾದಂತಹ ವಿಚಕ್ಷಣವಾದಂತಹ ದೃಷ್ಟಿಯಿಂದ ಕಂಡದ್ದನ್ನು ಮತ್ತೆ ನಾವು ಮತ್ತಷ್ಟು ದೃಢವಾಗಿ ಒಪ್ಪಿಕೊಳ್ಳುವುದಕ್ಕೆ ಅವಕಾಶ ಆಗಿ ಹೋಯಿತು. ಹೇಗೂ ಒಂದು ಮುನ್ನೆಚ್ಚರಿಕೆ ಉಂಟಲ್ಲ, ಅಪಾಯ ಬರ್ತದೆ ಅಂತಾದರೆ ತಪ್ಪಿಸುವುದಕ್ಕೆ ಯಾವನಿಂದಲೂ ಆಗುವುದಿಲ್ಲ. ಅಥವಾ ಅಪಾಯ ಒಂದು ಬರ್ತದೆ ಅಂದ್ರೆ ಏನೋ ಒಂದು ಅಕೃತ್ಯ ನಡೆಯುತ್ತದೆ, ಆದರೆ ಅದನ್ನು ನಿಯಂತ್ರಿಸುವಲ್ಲಿಯೋ ಅಥವಾ ಅದಕ್ಕೊಂದು ಪ್ರತಿಬಂಧಕವನ್ನೊಡ್ಡುವಲ್ಲಿಯೋ ಮುಂದಾಗಬೇಕಾದಂತಹ ನನ್ನ ಕರ್ತವ್ಯವನ್ನಂತೂ ಹೇಗೂ ಮರೆಯುವುದಕ್ಕಿಲ್ವಲ್ಲ, ನಾನೇ ಅಲ್ಲೋ ಹೋಗಬೇಕಾದದ್ದು. ನೋಡೋಣ, ನಾನು ಬರುವ ತನಕ ಪ್ರಜಾಕ್ಷೇಮಕ್ಕೆ ಕೊರತೆ ಆಗದಾಗೆ ನೋಡಿಕೊಳ್ಳುವ ಹೊಣೆ ನಿನಗೆ ಅಂತ ಅನ್ನುವ ಹಾಗೆ ಅವನಿಗೆ ಒಪ್ಪಿಸಿ ಅವನ ಯಾಗ ಸಂರಕ್ಷಣೆಗಾಗಿ ಏಕಾಂಗಿಯಾಗಿಯೇ ನಾನು ಹೋದೆ. ಹೌದಲ್ಲ, ಲೋಕದ ಸಜ್ಜನರು ಮಾನಿಸಬಹುದಾದಂತಹ ಆಚಾರವನ್ನು ಉಳಿಸಿಕೊಂಡಂತಹ ವ್ಯಕ್ತಿ ಅಲ್ಲ. ಅಲ್ಲಿ ಹೋಗುವಾಗಲೇ ನಮಗೆ ನಮ್ಮ ಅನುಮಾನ ಮತ್ತಷ್ಟು ಬಲಗೊಂಡಿತು. ಹೋದವ ತಕ್ಷಣದಲ್ಲೇ ನಮ್ಮನ್ನು ಎದುರುಗೊಂಡು ಹೇಳಿದ, ಯಾಗಕ್ಕೆ ಒದಗುವಂತಹ ಕಂಟಕ ಒಬ್ಬ ಬೇತಾಳನಿಂದ ಅಲ್ಲಿ ಎತ್ತರದ ಪರ್ವತದಲ್ಲಿ ಮುಳ್ಳು ಮುತ್ತುಗದ ಮರದಲ್ಲಿದ್ದಾನೆ, ಅವನನ್ನು ನಿವಾರಿಸಬೇಕು. ಅಲ್ಲಿಗೆ ಹೋದ್ರೆ ಆ ಬೇತಾಳನ ಒಂದು ನಿಯಮವೇ ಬೇರೆ. ತಲೆ ಕೆಳಗಾಗಿ ಕಾಲು ಮೇಲಾಗಿ ಮರದ ರೆಂಬೆಯಲ್ಲಿ ಜೋತಾಡುತ್ತಿದ್ದಂತಹ ಬೇತಾಳನನ್ನು ಹೆಗಲಿಗೇರಿಸಿ ಮುಂದಕ್ಕೆ ಸಾಗಿದರೆ ಅವ ಹೇಳ್ತಾನೆ, ಅಯ್ಯ ವಿಕ್ರಮಾರ್ಕನೇ, ದಾರಿಯ ಶ್ರಮ ನಿನಗೆ ಗೊತ್ತಾಗದ ಹಾಗೆ ನಿನಗೊಂದು ನಾನು ಕಥೆಯನ್ನು ಹೇಳ್ತೇನೆ. ಆದರೆ ಸಮಸ್ಯಾತ್ಮಕವಾದಂತಹ ಆ ಕಥೆಯಲ್ಲಿ ಒದಗಿ ಬರಬಹುದಾದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀನು ಹೇಳಬೇಕು. ಉತ್ತರ ಗೊತ್ತಿದ್ದೂ ಹೇಳದೆ ಹೋದ್ರೆ ನಿನ್ನ ತಲೆ ಹೋಳಾಗಿ ಹೋಗುತ್ತದೆ. ಹಾಗೆಂದು ಮೌನ ವ್ರತಕ್ಕೆ ಭಂಗ ಬಂದರೆ ಮತ್ತೆ ನಾನು ಮರದ ಕೊಂಬೆಯನ್ನೇ ಸೇರ್ತೇನೆ. ಏನು ಮಾಡೋಣ? ಹೆಗಲಿಗೆ ಏರಿಸಿ ಆಗಿದೆ, ಮೌನವಾಗಿ ಹೊತ್ತುಕೊಂಡು ಹೋಗಬೇಕು ಹೇಳುತ್ತಾನೆ. ಸಮಸ್ಯೆಗೆ ಉತ್ತರ ಕೊಡದೆ ಹೋದ್ರೆ, ಉತ್ತರ ಗೊತ್ತಿದ್ದು ಹೇಳದಿದ್ರೆ ತಲೆ 1000 ಹೋಳಾಗಿ ಹೋಗ್ತದೆ ಅಂತ ಹೆದರಿಸ್ತಾನೆ. ಈಗ ಏನು ಮಾಡಬೇಕು? ಗೊತ್ತಿದ್ದದನ್ನು ಹೇಳಬೇಕೋ ಹೇಳದೆ ಉಳಿಬೇಕು? ಅವ ಕಥೆ ಹೇಳುವುದು, ನಾವು ಉತ್ತರ ಹೇಳುವುದು. 1-2 ಸಲ ಅಲ್ಲ, 24 ಸಲ ಆಗಿ ಹೋಯ್ತು. ಯಾಕೆ 24 ಸಲ? ಮೌನ ವ್ರತ ಭಂಗ ಆದಾಗ ಮತ್ತೆ ಮರದ ರೆಂಬೆ ಸೇರ್ತಾನೆ, ಮತ್ತೆ ಕೆಳಗಿಳಿಸುವುದು, ಛಲ ಬಿಡದೆ ನಾವು ಮುಂದಕ್ಕೆ ಹೋಗುವುದು. ಇದು ವಿಕ್ರಮ ಬೇತಾಳನ ಕಥೆಗಳು ಇದಾಗಿ ಹೋಯಿತು. ಕೊನೆಗೊಂದು ಕಥೆ ಕೇಳಿದ. ಈ ಸಮಸ್ಯೆಗೆ ಉತ್ತರಿಸುವುದಕ್ಕೆ ನನಗಾದ್ರೂ ಉತ್ತರ ಗೊತ್ತಿರಲಿಲ್ಲ. ಉತ್ತರ ಗೊತ್ತಿಲ್ಲ ಹೇಳಿದೆ. ಮೌನ ವ್ರತವನ್ನೇ ತಳೆದು ಉಳಿಯಲಿಲ್ಲ, ಗೊತ್ತಿಲ್ಲ ಉತ್ತರ ಹೇಳಿ. ನೋಡಿ, ಆ ಬೇತಾಳ ನಾನು ಉತ್ತರ ಹೇಳಿದಷ್ಟು ಕಥೆಗಳಲ್ಲಿ, ಸಂದರ್ಭಗಳಲ್ಲಿ ಮತ್ತೆ ಮರದ ರೆಂಬೆಯನ್ನು ಸೇರಿಕೊಂಡಿದ್ದ. ಈಗ ಉತ್ತರ ಗೊತ್ತಿಲ್ಲ ಹೇಳಲಿಕ್ಕೂ ನಾನು ಮೌನ ವ್ರತವನ್ನೇ ಅಲ್ವ ಭಂಗ ಮಾಡಿದ್ದು. ಈಗ ಉತ್ತರ ಗೊತ್ತಿಲ್ಲ ಅಂತ ಹೇಳುವಾಗ ಹೋಗ್ಬೇಕಿತ್ತಲ್ಲ, ಮರದ ರೆಂಬೆಗೆ ಹೋಗಲಿಲ್ಲ. ಎಲ್ಲ ಇವ ಎಂತದ್ದಿದು? ಅದಕ್ಕೆ ಹೇಳಿದ, ಮರದ ರೆಂಬೆಯನ್ನೇ ಆಶ್ರಯಿಸುವುದು ನನಗಿದ್ದ ಉದ್ದೇಶ ಅಲ್ಲ ಪುಣ್ಯಾತ್ಮ. ನೀನು ಆದಷ್ಟು ಆ ತಾಪಸಿಯಿಂದ ದೂರವೇ ಉಳಿಯಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಇಷ್ಟನ್ನು ನಾನು ಮಾಡಿದ್ದು. ಎಲ್ಲ ಇದೆಂತದಯ್ಯ ನಿನ್ನದು ಕೆಟ್ಟ ಹಠ? ನಿನ್ನಿಂದ ಯಾಗಕ್ಕೆ ಕಂಟಕ ಅಂತ ಅವ ಹೇಳ್ತಾನೆ, ನೀನು ಹೇಳ್ತಿ ಅಲ್ಲಿಗೆ ನೀನು ಹೋಗುವುದೇ ವಿಳಂಬವಾಗಬೇಕು ಅನ್ನುವುದಕ್ಕೆ, ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳುವುದಕ್ಕಾಗಿ ನಾನು ಇದು ಮಾಡಿದ್ದು. ಹಾಗಿದ್ರೆ ಎಂತದ್ದು? ಆಗಮ ಯಥಾರ್ಥವನ್ನು ಹೇಳಿದ. ಅವ ಲೋಕದ ಹಿತವನ್ನು ಸಾಧಿಸುವಂತಹ ಉದ್ದೇಶಕ್ಕಾಗಿ ಸಾಧನೆಯನ್ನು ಕೈಗೊಳ್ಳುವಂತಹ ಸಾಧಕ ಅಲ್ಲ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು,
ಚಕ್ರವರ್ತಿಯಾಗಬೇಕು ಅನ್ನುವಂತಹ ಹಂಬಲವನ್ನು ಹೊಂದಿದನು. ಅದಕ್ಕಾಗಿ ವಾಮಾಚಾರದ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾನೆ. ಎಲ್ಲಿಯೋ ಇದ್ದ ಒಂದು ಶಾಸನವನ್ನು ಓದಿ ತಿಳಿದು 100 ಮಂದಿ ರಾಜರುಗಳ ತಲೆಯನ್ನು ಕಾಳಿಕಾದೇವಿಗೆ ಬಲಿಗೊಟ್ಟರೆ ಆ ಗಿರಿಜಾಮಾತೆ ಅನುಗ್ರಹ ಮಾಡ್ತಾಳೆ, ಚಕ್ರವರ್ತಿತ್ವ ಸಿದ್ಧಿಯಾಗುತ್ತದೆ. ಈ ಕಾರಣಕ್ಕಾಗಿ ಈಗಾಗಲೇ ಪ್ರಯತ್ನಿಸಿದ್ದಾನೆ. ಅನೇಕರ ತಲೆ ಕಡಿದಾಗಿ ಹೋಗಿದೆ. ಈ ಸಲ ನಿನ್ನ ತಲೆ ಕಡಿಯಬೇಕು ಅನ್ನುವುದಕ್ಕಾಗಿಯೇ ಬರಿಸಿಕೊಂಡಿದ್ದಾನೆ. ಆದ್ದರಿಂದಲೇ ಬಹಳ ಎಚ್ಚರದಿಂದ ನೀನು ಇರಬೇಕಾಗ್ತದೆ. ಅಲ್ಲಿ ಹೋಗದೇ ಇರುವುದು ಒಳ್ಳೆಯದು. ಎಲ್ಲ ಯಾವನು ಒಳ್ಳೆಯವ ಅಂತ ಒಪ್ಪಿ ಬಂದನೋ ಅವನು ಕೆಟ್ಟವಾಗಿದ್ದಾನೆ. ಯಾವನನ್ನು ಕೆಟ್ಟವ ಅಂತ ಇವ ಹೇಳಿದನೋ ಅವ ಒಳ್ಳೆಯವನಿದ್ದಾನೆ. ಈ ಲೋಕದ ವೈಚಿತ್ರ್ಯವೇ ಅದು. ನಾವು ಪಕ್ಕನೆ ಮೇಲಿಂದ ಮೇಲೆ ತೀರ್ಮಾನ ಮಾಡಿಬಿಡ್ತೇವೆ ಒಳ್ಳೆಯದು ಕೆಟ್ಟದ್ದು. ಘೋರವಾಗಿ ಕಾಣುವುದರ ಒಳಗೆ ಲೋಕವನ್ನೇ ರಮಿಸಬಹುದಾದಂತಹ ಮೃದುವಾದದ್ದು ಸೇರಿಕೊಂಡಿರ್ತದೆ. ಹೊರಗಿನಿಂದ ನಯವಾಗಿ ಕಾಣುವುದರೊಳಗೆ ಲೋಕಕ್ಕೆ ಅಪಾಯವಾಗಬಹುದಾದ ವಂಚನೆಯೂ ತುಂಬಿಕೊಂಡಿರ್ತದೆ. ಇದನ್ನೆಲ್ಲ ಕೇಳಿ ತಿಳಿದವರಾದರೂ ಬದುಕಿನಲ್ಲಿ ಪ್ರತ್ಯಕ್ಷವಾದ ಅನುಭವಕ್ಕೆ ಬಾರದೆ ನಮಗೆ ಸರಿ ಅರ್ಥ ಆಗುವುದಿಲ್ಲ, ಅಷ್ಟೇ ಇರುವುದು. ಆಯ್ತು ಪುಣ್ಯಾತ್ಮ, ಒಳ್ಳೆ ಕೆಲಸ ಮಾಡಿದ್ದಿ, ಒಪ್ಪಿ ಬಂದವ, ತಪ್ಪಿಸ್ಲಿಕ್ಕಿಲ್ಲ, ಹೋಗುವುದೇ. ಆದರೆ ಉಪಾಯದಲ್ಲಿ ಅಪಾಯವನ್ನು ತಪ್ಪಿಸಿ ಹೇಗಾದರೂ ಅವನನ್ನು ನಿವಾರಿಸುವಂತಹ ಕರ್ತವ್ಯದಲ್ಲಿ ನೀನು ಮುಂದಾಗಬೇಕು ಅನ್ನೋ ಹಾಗೆ ನಮಗೊಂದು ಸೂಚನೆಯನ್ನು ಕೊಟ್ಟ. ಅದನ್ನು ಸ್ವೀಕರಿಸಿ ಸಾಲದೇ ಇದ್ದದ್ದಕ್ಕೆ ಅವನ ಸಖ್ಯತನವನ್ನು ನಮಗೆ ಒದಗಿಸಿಕೊಟ್ಟ. ನೀನು ನೆನೆದಾಗ ಬರ್ತೇವೆ, ಈ ಮರದ ರೆಂಬೆಯಿಂದ ಇನ್ನು ನಾವು ತೊಲಗಿ ಹೋಗುತ್ತೇವೆ. ಎಲ್ಲಿಯೋ ಇದ್ದುಕೊಂಡು ನೀನು ಬೇಕಾದಲ್ಲಿಗೆ ನೆನೆದಾಕ್ಷಣ ಒದಗಿ ಬರುವಂತಹ ಒಂದು ಅವಕಾಶವನ್ನು ಉಳಿಸಿಕೊಂಡು ನಾನೀಗ ಮುಂದಕ್ಕೆ ಸಾಗುತ್ತಾ ಇದ್ದೇನೆ, ಹೀಗೆ ಬೀಳ್ಕೊಂಡು ಇಲ್ಲಿಗೆ ಬಂದರೆ ಯಾಗದ ಪೂರ್ಣಾಹುತಿಯ ಕಾಲ ಸಿದ್ಧವಾಗಿತ್ತು. ಇನ್ನು ನಮಸ್ಕಾರ ಮಾಡು ಎಲ್ಲ. ಬೇತಾಳ ಮೊದಲೇ ಸೂಚನೆ ಕೊಟ್ಟಿದ್ದಾನೆ. ಅವನ ದೃಷ್ಟಿಗೆ ನೀನು ಬೆನ್ನು ಹಾಕಿದೆಯೋ ನಿನ್ನ ಕತೆ ಮುಗಿಸ್ತಾನೆ. ಹಾಗಿದ್ರೆ ಏನು ಮಾಡಬೇಕು? ಉಪಾಯ ಮಾಡಿದೆ, ನಮಗೆ ನಮಸ್ಕಾರ ಮಾಡಿಯೇ ಗೊತ್ತಿಲ್ಲ, ಮಾಡಿ ತೋರಿಸು. ಆ ಕಾಲಕ್ಕೆ ಅವನೇ ನಮಸ್ಕರಿಸಿದ, ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಲೋಕಕ್ಕೆ ಮಾರಕನಾಗಿ ವಾಮ ಮಾರ್ಗದಿಂದ ಅಧಿಕಾರಕ್ಕಾಗಿ ಹಾತೊರೆಯುವ ಇಂಥವರು ಬದುಕಿರುವುದಕ್ಕಿಂತ ಅವರನ್ನು ಕೊಲ್ಲುವುದರಿಂದ ಬರುವ ಪಾಪವನ್ನಾದರೂ ನಾವು ಅನುಭವಿಸುವುದಕ್ಕೆ ಸಿದ್ಧ. ಈ ನಿರ್ಣಯದಿಂದ ಅವನ ಗಳಕ್ಕೆ ಕತ್ತಿಯನ್ನಿಟ್ಟು ಕತ್ತರಿಸಿಬಿಟ್ಟು. ಪಾತಕ ಬರಲಿಲ್ಲ ನನಗೆ, ಬದಲಾಗಿ ಪಾರ್ವತಿಯೇ ಬಂದು ಗಿರಿಜೆಯಾಡಿದ ನುಡಿ ಹುಸಿಯದನೆ ಗಿರಿಜೆಯಾಡಿದ ನುಡಿ ಹುಸಿಯದನೆ ಧರಣಿಪತಿ ಘೋಷಿಸಿದ ಸಭೆಯಲ್ಲಿ, ಧರಣಿಪತಿ ಘೋಷಿಸಿದ ಸಭೆಯಲ್ಲಿ ವರಪುರೋಹಿತರೈದೆ ನಮಿಸಲ್ ಕೊರೆದರಿನಿತು. ವರಪುರೋಹಿತರೈದೆ ನಮಿಸಲ್ ಕೊರೆದರಿನಿತು. ಗಿರಿಜೆಯಾಡಿದ ನುಡಿ ಹುಸಿಯದನೆ ಧರಣಿಪತಿ ಘೋಷಿಸಿದ ಸಭೆಯಲ್ಲಿ ಸರ್ವಮಂಗಲೆಯಾದಂತಹ ಗಿರಿಜಾದೇವಿಯ ದರ್ಶನ ಆಯಿತು ನಮಗೆ. ಮಗನೇ, ನಿನ್ನದ್ದಾದಂತಹ ಕರ್ಮದ ಮೂಲಕವಾಗಿ ಪ್ರಸನ್ನತೆಯನ್ನು ನಾನು ಹೊಂದಿದ್ದೇನೆ. ದುಷ್ಟ ಭಾವದಿಂದ ಶಿಷ್ಟ ಸಂಪ್ರದಾಯವನ್ನು ಮೀರಿ ಯಾವನೀ ಪ್ರಪಂಚದಲ್ಲಿ ಬದುಕು ಸಾಗಿಸಿದನೋ
ಅಂತಹ ಮುನಿಯ ಕಥೆಯನ್ನೇ ಮುಗಿಸಿ ಲೋಕಕ್ಷೇಮವನ್ನು ನೀನು ಸಾಧಿಸಿದ್ದಿ. ಬೇಕಾದದ್ದನ್ನು ಕೇಳು. ಏನು ಹೇಳಬೇಕು ನಾನು? ಯಾವ ಒಂದು ಪೂರ್ವ ನಿರೀಕ್ಷೆಯಿಂದಲೂ ನಾನು ಹೋದದ್ದಲ್ಲ. ಹೊರಡುವ ಕಾಲಕ್ಕೆ ಸಚಿವನೇ ಎಚ್ಚರಿಸಿದ್ದ, ಅಪಾಯ ಒದಗಿ ಬಂದಿತ್ತು. ಆದರೆ ಕರ್ತವ್ಯದ ಕುರಿತಾದಂತಹ ನಿಷ್ಠೆಯನ್ನು ಹೊಂದಿ ಬರಬಹುದಾದ ಅಪಾಯವನ್ನಾದರೂ ಎದೆಗೊಟ್ಟು ಸ್ವೀಕರಿಸುವುದಕ್ಕೆ ಸಿದ್ಧ ಅನ್ನುವಂತಹ ನಿಲುಮೆಯಿಂದ ಮುಂದಾದರೆ ಪರಶಿವೆಯ ಅನುಗ್ರಹವನ್ನು ಹೊಂದುವಂತಹ ಅವಕಾಶ ಒದಗಿ ಬಂದಂತಹ ಕಾಲಕ್ಕೆ ಏನು ವರ ಯಾಚಿಸಬೇಕು? ಕೇಳದೆಯೇ ಸಿಕ್ಕಿದೆಯಂತೆ ಆ ತಾಯಿಯ ದರ್ಶನದ ಸೌಭಾಗ್ಯ, ಮತ್ತಿನ್ನು ಕೇಳಿ ಪಡ್ಕೊಳ್ಳಿಕ್ಕೇನುಂಟು? ಅದನ್ನೇ ಆಡಿದೆ. ನನಗೆ ಯಾವ ವರವೂ ಬೇಡ ತಾಯಿ, ನಿನ್ನನ್ನು ನೋಡಿದ್ದೇ ಜೀವನದ ಧನ್ಯತೆಯನ್ನು ನಮಗೆ ಒದಗಿಸಿಕೊಟ್ಟಿದೆ, ಸಂಪೂರ್ಣ ತೃಪ್ತಿ ಸಿಕ್ಕಿದೆ. ಆದರೂ ನೀನು ಒತ್ತಾಯಿಸುವುದಾದರೆ ಒಂದು ಮಾತು ಕೇಳುತ್ತೇನೆ, ಸದಾ ಕಾಲ ನಮ್ಮ ಪ್ರಜೆಗಳು ಧರ್ಮ ಮಾರ್ಗದಿಂದ ವಿಚಲಿತರಾಗದೆ ಬದುಕುವ ಹಾಗೆ ನೀನೊಂದು ಅನುಗ್ರಹವನ್ನು ಮಾಡಷ್ಟೇ ಸಾಕು. ಆ ತಾಯಿಗೆ ಮತ್ತೂ ಸಂತೋಷ ಆಗಿರಬೇಕು ನನ್ನ ನಿಲುಮೆಯಿಂದ. ಈಗ ಏನನ್ನು ಕೇಳಬಹುದಿತ್ತಲ್ಲ ಆ ತಾಯಿಯ ಮುಂಭಾಗದಲ್ಲಿ, ಏನೂ ಕೇಳದೆ ಪ್ರಜಾಕ್ಷೇಮವನ್ನೇ ನಾನು ಪ್ರಧಾನ ಉದ್ದೇಶವಾಗಿ ಅಂತರಂಗದಲ್ಲಿ ಹೊಂದಿದ ಭಾವವನ್ನೇ ಆಡಿ ತೋರಿಸಿದ್ದರಿಂದ ಆ ತಾಯಿ ಹರಸಿದರು. ಮಗು, 100 ಮಂದಿ ರಾಜಕುಮಾರರುಗಳನ್ನು ನನಗೆ ಬಲಿ ಕೊಟ್ಟು ಚಕ್ರವರ್ತಿ ಆಗುವಂತಹ ನಿರ್ಣಯದಿಂದ ಮುಂದುವರಿದವನು ಅವ ಕ್ಷತ್ರಿಯ. ಅವನ ತಲೆಯನ್ನು ನೀನು ಕತ್ತರಿಸಿದ್ದಿ. ಈಗಾಗಲೇ 99 ಮಂದಿಗಳ ತಲೆಯನ್ನು ಅವ ಕತ್ತರಿಸಿದ್ದಾನೆ. ನೀನು ಕತ್ತರಿಸಿದ್ದು 100ನೇ ತಲೆ ಆಯ್ತು ಅವ ಸೇರಿ. ಆದ್ದರಿಂದ ನಿನ್ನದ್ದಾದಂತಹ ಚಕ್ರವರ್ತಿತ್ವಕ್ಕೆ ಇನ್ನು ಯಾವ ಕಾಲಕ್ಕೂ ಬಾಧಕವೇ ಬರುವುದಿಲ್ಲ. ಸದಾಕಾಲ ಅಜೇಯತ್ವವನ್ನು ಉಳಿಸಿಕೊಳ್ಳಬಹುದಾದಂತಹ ಚಂದ್ರಾಯುಧವನ್ನು ಒದಗಿಸಿ 1000 ವರ್ಷಗಳ ಕಾಲ ಸಿಂಹಾಸನವನ್ನೇರಿ ಅಧಿಕಾರವನ್ನು ನಡೆಸು ಮಗನೇ. ಹೀಗೆ ಆಶೀರ್ವಾದವನ್ನು ಮಾಡಿ ಅಂತರ್ಧಾನವನ್ನು ಹೊಂದಿದರು. ನೋಡಿ, ಭವಿತವ್ಯಂ ಭವತ್ಯೇವ. ಯಾವುದು ಸಂಭವಿಸುವುದಕ್ಕಿದೆಯೋ ಅದನ್ನು ಬದಲಿಸುವುದಕ್ಕೆ ಯಾವನಿಂದಲೂ ಸಾಧ್ಯ ಆಗುವುದಿಲ್ಲ, ಆಗಲೇಬೇಕು. ನಾವು ಹಂಬಲಿಸಬೇಕಷ್ಟೆ, ಅದಕ್ಕನುಗುಣವಾಗಿ ಎಲ್ಲವೂ ಒದಗಿ ಬರ್ತದೆ. ಆಲೋಚಿಸಿದವ ಕಾಪಾಲಿಕ. ರಾಜಗಣರ ಕ್ಷತ್ರಿಯರ ತಲೆ ಕಡಿದಾದರೂ ಚಕ್ರವರ್ತಿತ್ವವನ್ನು ಸಂಪಾದಿಸ್ತೇನೆ. ಕೊನೆಯ ಹಂತದ ತನಕವೂ ಪ್ರಯತ್ನ ಸಾಗಿತ್ತು. ಈಗ 100ನೆಯ ತಲೆ ಅಂತ ನನ್ನ ತಲೆಯ ಹೊರತಾಗಿ ಬೇರೆ ಯಾರ್ದಾದ್ರೂ ತಲೆಯನ್ನು ಆಯ್ಕೆ ಮಾಡುತ್ತಿದ್ದರೆ ಬಹುಶಃ ಅವನಿಗೆ ಚಕ್ರವರ್ತಿತ್ವ ಸಿಗುತ್ತಿತ್ತೋ ಏನು. ಬಹುಶಃ ಅವನಿಗೂ ವಿಕ್ರಮಾದಿತ್ಯನ ಬಗ್ಗೆ ತಿಳಿದಿರಬೇಕು. ಆದ್ದರಿಂದ 100ನೇ ತಲೆಯಾಗಿ ನಮ್ಮನ್ನು ಆಯ್ದುಕೊಂಡ. ಇಲ್ಲದಿದ್ರೀಗ ಮೊದಲನೇ ತಲೆಯ ನಮ್ಮದನ್ನು ಮಾಡಬಹುದಿತ್ತಲ್ಲ. ಯಾಕಮ್ಮ 99 ಬೇರೆ ಮಾಡಿ 100ರದ್ದಕ್ಕೆ ನಮ್ಮಲ್ಲಿಗೆ ಬಂದ? ನಾವು ಅರ್ಥವಿಸಿಕೊಳ್ಳುವುದು ಹೀಗೆ. ಈಗ ಬೇರೆ ಯಾರನ್ನೋ ಒಬ್ಬ ಕ್ಷತ್ರಿಯ ಹುಡುಗನನ್ನು ತಲೆ ಕಡಿದು ಅವನಿಗೆ ಚಕ್ರವರ್ತಿತ್ವ ಶಾಸನದ್ವಾರ ಒದಗುವಂತ ಅರ್ಹತೆ ಬಂದರೂ ಇಂತಹ ಅಕ್ರಮದಿಂದ ಸಂಪಾದಿಸಿದ ಚಕ್ರವರ್ತಿತ್ವವನ್ನು ನಾನು ಪ್ರಶ್ನಿಸದೇ ಉಳಿಯಲಾರೆ ಅನ್ನುವುದು ಅವನಿಗೆ ಗೊತ್ತು. ಆದ್ದರಿಂದ ವಿಕ್ರಮಾದಿತ್ಯನ ತಲೆ ತೆಗೆಯುವ ಈ ನಿರ್ಣಯಕ್ಕೆ ಬಂದಿರಬೇಕು. ಅಲ್ಲ, ಆ ಮಹಾ ತಾಯಿಯೇ ಅವನ ತಲೆಗೆ ಆ ಬುದ್ಧಿ ಕೊಟ್ಟಿರಬೇಕು. ಒದಗಿದಂತಹ ಸೌಭಾಗ್ಯವನ್ನು ಬಂದು ನಮ್ಮ ಸಚಿವನಾದಂತಹ ಭಟ್ಟಿಯಲ್ಲಿ ನಾವು ತಿಳಿಸಿದ್ರೆ ಪರಮ ಸಂತೋಷವನ್ನು ಅವನು ಹೊಂದಿದ. ಅವನು ಹೇಳ್ತಾನೆ, ಹಾಗಿದ್ರೆ ಮಹಾತಾಯಿ 1000 ವರ್ಷಗಳ ಆಯುಷ್ಯವನ್ನು ನಿನಗೆ ಕೊಟ್ಟಿದ್ದಾನೆ ಮಹಾರಾಜ, ಅದನ್ನು 2000 ಮಾಡುವ. ಎಲ್ಲ ಇವಂತದ್ದು ದೇವರು ಕೊಟ್ಟದ್ದನ್ನು ನಾವು ಹೆಚ್ಚು ಮಾಡಬೇಕಂತ ನಿರೀಕ್ಷೆ ಮಾಡಬಹುದು. ದೇವರು ಕೊಟ್ಟದ್ದಕ್ಕೆ ಸರಿಯಾಗಿ ನಮ್ಮ ಸಚಿವನೂ ಕೊಡ್ತಾನೆ ಅಂತ ಆದ್ರೆ ಮತ್ತೆ ದೇವಿ ಕೊಟ್ಟದ್ದೆಂತದ್ದು? ಇದೆಂತದಯ್ಯ ನಿನ್ನ ಲೆಕ್ಕಾಚಾರ ಕೇಳಿದ್ರೆ ಅಮ್ಮ ಹೇಳ್ತಾನೆ, ತಾಯಿ ಹೇಳಿದ್ದೆ ಹೇಗೆ 1000 ವರ್ಷಗಳ ಕಾಲ ಸಿಂಹಾಸನ ಏರಿ ಅಧಿಕಾರ ನಡೆಸುವಂತಲ್ವ. ನೀನು ವರ್ಷದಲ್ಲಿ 6 ತಿಂಗಳು ಸಿಂಹಾಸನದಲ್ಲಿ ಕುಳಿತುಕ, 6 ತಿಂಗಳು ದೇಶ ಪರ್ಯಟನೆ ಮಾಡು. ಆಗ ತಾಯಿ ಹೇಳಿದಾಗೆ 1000 ವರ್ಷ ಆಗಬೇಕು ಅಂತಾರೆ, ನೀನು 2000 ವರ್ಷ ಬದುಕಬೇಡುವ? ಮಂತ್ರಿಗಳ ಲೆಕ್ಕ ಸರಿಯಪ್ಪ, ಅದರ ಬಗ್ಗೆ ನಮ್ಮದು ಆಕ್ಷೇಪ ಅಲ್ಲ. ನಮಗೆ ಹಿತವಾದದ್ದೇನು? ಒಬ್ಬ ಸಚಿವ ಅಂದ್ರೆ ಪ್ರಜೆಗಳ ಪ್ರಾತಿನಿಧ್ಯವನ್ನು ಹೊಂದಿದವ, ಅವರ ಮುಖವಾಗಿ ಅವನ ಅಭಿಪ್ರಾಯವನ್ನು ಪ್ರಕಟಪಡಿಸಿದ. 1000 ವರ್ಷ ಆಯುಷ್ಯ ಸಿಕ್ಕಿತು ನಮಗೆ ಅಂತ ಹೇಳುವ ಕಾಲಕ್ಕೆ ಅಷ್ಟು ಬೇಕಾಗಿರಲಿಲ್ಲ, 500 ಸಾಕಾಗದಿತ್ತು ಹೇಳಲಿಲ್ಲ ಅಲ್ಲ. 1000 ಇದ್ದದ್ದು 2000 ಆಗಲಿ ಅಂತ ಹೇಳ್ತಾನೆ ಅಂತ ಆದರೆ ಪ್ರಜಾಪ್ರೀತಿಯನ್ನು ಹೊಂದಿದಂತಹ ಅರಸನಿದ್ದಾನೆ ಅನ್ನುವುದಕ್ಕಿನ್ನು ಬೇರೆ ನಿದರ್ಶನವೇ ಬೇಡವಲ್ಲ. ಅದು ನಮಗೆ ಸಮಾಧಾನ ಕೊಟ್ಟದ್ದು.
ಗಿರಿಜೆಯಾಡಿದಂತಹ ಮಾತು ಹುಸಿಯದು, ಬೇಕಾದಂತಹ ಸೌಭಾಗ್ಯವಿದೆ, ಸಮಾಧಾನವಿದೆ. ಈ ಸಂತೋಷ, ಸಮೃದ್ಧಿ, ಸಂತೃಪ್ತಿ ನಮಗೊದಗಿಸಿಕೊಟ್ಟಿತ್ತು. ಆದರೂ ಕಾಲಕಾಲಕ್ಕಾಗಬೇಕಾದಂತಹ ಧರ್ಮಕರ್ಮಗಳೇನುಂಟು ಅದಕ್ಕೆ ಕೊರತೆ ಬಾರದು ಯೋಪಾದಿಯಲ್ಲಿ. ವಿಶೇಷವಾಗಿ ನಮ್ಮ ಉಜ್ಜಯಿನಿಯಲ್ಲಿ ಸ್ಥಾಪಿತವಾದಂತಹ ಮಹಾಕಾಳಿ, ಆಕೆ ಅನನ್ಯವಾದಂತಹ ಆರಾಧನೆ ಪರ್ವಕಾಲವಾಗಿ ಸದಾಕಾಲ ಇಲ್ಲಿ ನಡೆಯುತ್ತಾ ಇರಬೇಕು. ಈ ನಿರ್ದೇಶನವನ್ನು ನಾನು ಒದಗಿಸಿಕೊಟ್ಟವು. ಅದಕ್ಕನುಸಾರವಾಗಿಯೇ ಪರ್ವದಿನಗಳಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ವಿದ್ವತ್ಗೋಷ್ಠಿಯನ್ನು ನಡೆಸಿ ಅದರ ಮೂಲಕವಾಗಿ ಅವರದ್ದಾದಂತಹ ಪ್ರೌಢಿಮೆ, ವಾಕ್ಯಾರ್ಥ, ಶಾಸ್ತ್ರಗಳ ಕುರಿತಾದಂತಹ ವಿಚಾರ ಮಂಥನ ಇದೆಲ್ಲವನ್ನು ನಮ್ಮ ಆಸ್ಥಾನದಲ್ಲಿ ಸದಾಕಾಲ ಒದಗಿಸುತ್ತಾ ನಡೆಸುತ್ತಾ ಬಂದವು. ಯಾಕಂದ್ರೆ ಒಬ್ಬ ಸಾಮಾನ್ಯನೆನಿಸಿಕೊಂಡಂತಹ ಪ್ರಜೆಯಾದರು ಧರ್ಮದಲ್ಲಿ ಶ್ರದ್ಧೆಯುಳ್ಳವನಾಗಿ ಆಸ್ತಿಕ್ಯವಾದಂತಹ ಭಾವದಿಂದ ಬದುಕಬೇಕು ಅಂತಾದರೆ ನಮ್ಮ ಸನಾತನವಾದಂತಹ ಆಚಾರ ವಿಚಾರಗಳ ಕುರಿತಾದಂತಹ ತಿಳುವಳಿಕೆಯನ್ನು ಅವನೂ ಹೊಂದುವ ಅವಕಾಶವಾಗಬೇಕು. ಅದಾಗಬೇಕು ಅಂತಾದರೆ ಅಂಥವರಿಗೆ ಇದನ್ನೆಲ್ಲ ನಮ್ಮ ಸಭಾಸ್ಥಾನದಲ್ಲಿ ನಾವು ಒದಗಿಸಿಕೊಡಬೇಕು. ಈ ನಿರ್ಣಯದಿಂದಲೇ ವಿದ್ವತ್ತುಗೋಷ್ಠಿಯನ್ನೆಲ್ಲ ನಡೆಸುತ್ತಾ ಬಂದವ. ಹಾಗೆ ಇಂದಿನ ದಿನ ಓಲಗಸ್ಥಾನ ಆದರೆ ಯಾರದು ನಮ್ಮನ್ನು ಕಾಣುವುದಕ್ಕಾಗಿ ಬಂದಿದ್ದಾರಂತೆ. ಧರಣಿಪನಿಗೆ ಕಲ್ಯಾಣವಾಗಲಿ. ಓ ರಾಜನ್, ಬ್ರಾಹ್ಮಣೋತ್ತಮರು, ನಾನಾಗಿ ಮೊದಲು ನಮಸ್ಕಾರ ಮಾಡಬೇಕು. ಅದಕ್ಕಿಂತ ಮೊದಲೇ ತಾವು ಆಶೀರ್ವಾದ ಮಾಡಿದ್ರಿ. ಸದಾಕಾಲ ನನ್ನ ಒಳಿತನ್ನೇ ಹಾರೈಸುವವರು ಆಗಲಿ. ಹೀಗೆ ಬರಬೇಕು, ಹೀಗೆ ಬರಬೇಕು. ಕಾರ್ಯೋನ್ಮುಖರಾಗಿಯೇ ನಿಮ್ಮಲ್ಲಿ ಬಂದಿದ್ದೇವೆ. ಅದೇ ಅಂತಹ ಒಂದು ಆತಂಕ ಅವಸರ ಅಲ್ಲದೆ ಹೋದರೆ ತಾವು ಹೀಗೆ ವ್ಯವಹರಿಸುವುದಕ್ಕೆ ಅವಕಾಶ ಇಲ್ಲ. ಏನು ನನ್ನೆರಡು ಮಾತನ್ನು ಲಾಲಿಸುವುದಾದರೆ ಹೇಳ್ತೇನೆ ಪ್ರಭು. ಏನು ಸ್ವಾಮಿ, ಹೇಳುವ ಕೃಪೆ ಆಗಬೇಕು. धरणी पर लालिसु पर किसे जातक धरणी पर लालिसु पर किसे जातक अरे तेनु ग्रह गति तरणी जय द्वादश भरति से रुवनय तरणी जय द्वादश भरति से रुवनय धरणी पलाली सुपर किसे जातक अरे तेनु ರಾಜನ್, ಸ್ವಾಮಿ, ಇಲ್ಲಿಯ ಸ್ಥಾನ ದೇವತೆಯಾದ ಮಹಾಕಾಳಿಯ ಆರಾಧಕನಾದ ನಾನು ಹಲವರ ಜಾತಕಗಳನ್ನು ಹೇಳಿದ ಕ್ರಮ ಇಲ್ಲುಂಟು. ಹೌದಪ್ಪ. ಸಾಧಾರಣವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಮ್ಮ ಗುರು ಹಿರಿಯರು ಹೇಳಿದ ಹಾಗೆ ಯುಗದ ಆದಿಯ ದಿನದ ಮಾತ್ರ ಜಾತಕ ನೋಡಬೇಕು. ಎಷ್ಟು ಲಾಭ ಇರ್ತದೆ, ಎಷ್ಟು ವ್ಯಯ ಇರ್ತದೆ, ಎಷ್ಟು ಆದಿಪೂಜ್ಯ ಇರ್ತದೆ, ಎಷ್ಟು ಅವಮಾನ ಆಗ್ತದೆ, ಅಷ್ಟು ಮಾತ್ರ. ದಿನಕ್ಕೆ 2-3 ಬಾರಿ ಜಾತಕ ನೋಡುವುದೆಲ್ಲ ಕ್ರಮ ಇಲ್ಲ ಸಾಮಾನ್ಯ ವ್ಯಕ್ತಿಗೆ. ಜ್ಯೋತಿಷರು ಹೇಳುವುದುಂಟು, ಜಾತಕಗಳು ಸಮಷ್ಟಿ ಪ್ರಜ್ಞೆಯಲ್ಲೇ ನೋಡಬೇಕು. ದೇಶದ ಅಸ್ತವ್ಯಸ್ತತೆ ಹೇಗಿರ್ತದೆ, ಆರ್ಥಿಕ ವ್ಯವಸ್ಥೆ ಹೇಗಿರ್ತದೆ, ಈ ವರ್ಷದ ಬೆಳೆ ಇತ್ಯಾದಿ, ಮಳೆ ಇತ್ಯಾದಿ ಹೇಗಿರ್ತದೆ, ಅಷ್ಟು ಮಾತ್ರ ನೋಡಿ ವಿಶೇಷ ಪರಿಸ್ಥಿತಿಯಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯ ಜಾತಕವನ್ನು ನೋಡಬೇಕು ಅಂತ ಹೇಳ್ತಾರೆ. ಆದರೆ ರಾಜನ್, ಒಬ್ಬ ರಾಜನಾಗಿ ನೀವು ನಮಗೆ ವ್ಯಷ್ಟಿಯೂ ಹೌದು, ಸಮಷ್ಟಿಯೂ ಹೌದು.
ನೀವು ಚೆನ್ನಾಗಿದ್ದರೆ ಉಳಿದವರೆಲ್ಲರೂ ಚೆನ್ನಾಗಿದ್ದ ಹಾಗೆ. ಸರಸ್ವತಿಯು ನಲಿದಾಡುತ್ತಿದ್ದಾಳೆ ನಿಮ್ಮ ನಾಲಗೆಯಲ್ಲಿ, ನಿಮ್ಮ ಎರಡೂ ಕೈಗಳಿಗೆ ಲಕ್ಷ್ಮೀ ಕಟಾಕ್ಷವಾಗಿದೆ. ನೀವು ಕ್ಷೇಮವೇ ಎಂದು ಕೇಳುವಷ್ಟು ಮೂರ್ಖ ನಾನಲ್ಲ. ನೀವು ಸದಾ ಕ್ಷೇಮವೇ, ಕ್ಷೇಮವಾಗಿ ಇರಲೇಬೇಕು ಎಂದು ಬೇಡುವವನು ನಾನು. ಆದರೂ ನಿಮ್ಮ ಜಾತಕವನ್ನು ಈಚೆಗೆ ನಾವು ಪರಿಶೀಲಿಸಿದಾಗ ಕೆಲವು ವಿಷಯಗಳು ನಮ್ಮ ಮನಸ್ಸಿಗೆ ಬಂದು ಅದನ್ನು ನಾನು ನಿಮ್ಮ ಮುಂದೆ ಅರುಹಲು ಬಂದಿದ್ದೇನೆ. ಗ್ರಹಗಳು ಒಂದೊಂದು ಗ್ರಹ ಒಂದೊಂದು ಕಾರ್ಯವನ್ನು ಮಾಡುತ್ತವೆ. ಚತುಷ್ಷಷ್ಟಿ ಕಲಾಪ್ರಪೂರ್ಣರಾದ ನಿಮಗೆ ನಾನು ಹೇಳಿಬೇಕಿಲ್ಲ. ಆದರೂ ನಿಮ್ಮ ಔದಾರ್ಯವನ್ನು, ನಿಮ್ಮ ಆರೈಕೆಯನ್ನು ಪಡೆದ ನಾನು ಇದನ್ನು ನಿಮಗೆ ತಿಳಿಸಬೇಕೆಂಬುದು ನನ್ನ ಹೊಣೆ ಮಾತ್ರ ರಾಜನ್. ಹೌದಪ್ಪ, ಈಗ ಎಷ್ಟು ತಿಳಿದವನಾದರೂ ಕೆಲವು ಸಲ ತಪ್ಪಿ ಹೋಗ್ತಾನೆ. ನಡೆಯುವುದಕ್ಕೆ ಗೊತ್ತಿಲ್ಲದವ ಮಾತ್ರ ಎಡವುದು ಅಂತ ಅರ್ಥ ಅಲ್ಲ, ನಡೆಯುವವನೇ ಎಡವುದಲ್ವ. ಪ್ರಪಂಚದಲ್ಲಿ ತಿಳುವಳಿಕೆ ಅನ್ನುವುದು ಬೇರೆ ಬೇರೆ ವಿಧಗಳಲ್ಲಿ ವಿಸ್ತರಿಸಿಕೊಂಡು ಹೋದಂತಹ ಕಾಲಕ್ಕೆ ಯಾವುದೋ ಒಂದು ಗಮನಿಸಬೇಕಾದದ್ದು ನಮ್ಮ ಗಮನಕ್ಕೆ ಬಾರದೆ ಹೋಗ್ತದೆ. ಅಸಹಜ ಅಲ್ಲ ಅದು. ಈಗ ಎಲ್ಲ ತಿಳಿದವನಿಗೆ ನಾವು ಹೇಳಲಿಕ್ಕೆ ಏನುಂಟಿಲ್ಲ, ಅವನಿಗೆ ಹೇಳಬೇಕಾದದ್ದು ನಮ್ಮಲ್ಲಿರ್ತದೆ. ಒಂದೊಂದು ಕೆಲವೊಮ್ಮೆ ಅಭ್ಯಾಸ ಬಲದಿಂದಲೂ ಎಡವುತ್ತೇವೆ. ಆಗ್ಬೋದು ರಾಜನ್. ಇದು ತನಕ ನಿಮಗೆ ಉಳಿದ ಪ್ರಾಜ್ಞರೆಲ್ಲ ಹಲವು ವಿಷಯಗಳನ್ನು ಹೇಳಿದ್ದಾರೆ. ಎಲ್ಲ ಗ್ರಹಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಹೋಗ್ತವೆ. ಆದರೆ ಸೂರ್ಯನು, ಚಂದ್ರನೋ, ದೇಹವನ್ನೋ, ಮನಸ್ಸನ್ನೋ, ನಮ್ಮ ಮನಸ್ಸನ್ನೋ ಪ್ರಭಾವ ಬೀರಿದರೆ, ಶುಕ್ರನು ಆರ್ಥಿಕ ವ್ಯವಸ್ಥೆಯನ್ನು ಪ್ರಭಾವ ಬೀರಿದರೆ, ಈ ಒಬ್ಬ ಶನಿರಾಯ ಇದ್ದಾನಲ್ಲ, ಈ ನೀಲವರ್ಣನ ಶನಿರಾಯನ ಕತೆ ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ ಸ್ವಾಮಿ. ಈಗ ಶನಿಯ ಬಗ್ಗೆ ಹೇಳುವುದಕ್ಕೆ ಹೌದು. ನೀಲವರ್ಣನು ನಿರ್ಮಲಾತ್ಮನು ನೀಲವರ್ಣನು ನಿರ್ಮಲಾತ್ಮನು ತಾಳಲಾಗದು ಮುನಿದನಾದರೆ ಕಾಲ ಸಹಜನು ಸೂತ ಸಹಿಸಲಿ ಪಿತನ ಬಾಧಿಸಿದ ಹಾಳು ಮೇಲುಗಳೆರಡನೊದಗಿಪ ಕಾಲ ಕಾಲನ ಕೂಡ ಬಾಧಿಪ ಹಾಳು ಮೇಲುಗಳೆರಡನೊದಗಿಪ ಕಾಲ ಕಾಲನ ಕೂಡ ಬಾಧಿಪ ಶೀಲವಾಯಸರೂಢನಾತಗೆ ಸರಿಯ ಗ್ರಹರಿಲ್ಲ ಶೀಲವಾಯಸರೂಢನಾತಗೆ ಸರಿಯರಿಲ್ಲ ರಾಜನ್, ಇನ್ನೇನು ನಿಮ್ಮ ಜಾತಕ ಚಕ್ರದ ಪ್ರಕಾರ 12ನೇ ಮನೆಗೆ ಬರುತ್ತಿರುವ ಶನಿಯನ್ನು ನೋಡುತ್ತಿದ್ದಾರೆ. ಕನ್ಯಾ ರಾಶಿಯನ್ನು ದಾಟಿ ತುಲಾ ರಾಶಿ, ನಿಮ್ಮದಾದ ತುಲಾ ರಾಶಿಯನ್ನು ಶನಿ ಪ್ರವೇಶವಾಡುತ್ತಿದ್ದಾನೆ. ಮಾಡುವುದಕ್ಕೆ ಮುಂಚೆ, ಪ್ರವೇಶ ಮಾಡಿದ ಮೇಲೆ, ನಂತರವೂ ಶನಿಯ ಪ್ರಭಾವ ಇರ್ತದೆ ಎಂದು ಪ್ರಾಜ್ಞರು ಹೇಳುವುದು. ಸಾಧಾರಣವಾಗಿ ಪ್ರಥಮ, ದ್ವಿತೀಯ, ಪಂಚಮ, ಅಷ್ಟಮ, ದ್ವಾದಶ ಸ್ಥಾನಗಳಲ್ಲಿ ಶನಿಯ ಪ್ರಭಾವ ಅತೀವವಾಗಿರ್ತದೆ ಎಂಬುದು ಪ್ರಾಜ್ಞರ ನಿಲುವು ಇದು ತನಕ. ಮಾತ್ರವಲ್ಲ, ಶನಿ ಮಹಾರಾಜನು ಅವನಿಗೆ ನಾವು ಆರೈಕೆ ಮಾಡಿ ಅಥವಾ ಅವನನ್ನು ನಂಬಿ ನಾವು ಮುಂದೆ ಸಾಗಿದರೆ ಎಷ್ಟೂ ಒಳಿತನ್ನೂ ಮಾಡಬಲ್ಲ. ಕೆಲವೊಮ್ಮೆ ನಮಗೆ ಪಾಠವಾಗಿ ಯಾವಾಗಾದರೂ ತೊಡಕನ್ನು ಮಾಡಿದಾಗ ಜ್ಯೋತಿಷಿಗಳು, ಶಾಸ್ತ್ರಜ್ಞರು ಹೇಳುವುದುಂಟು, ನೀನು ನಂಬಿದ ದೈವವನ್ನು ಗಟ್ಟಿಯಾಗಿ ಹಿಡಿದರೆ ಶನೈಶ್ವರನು ನಿನಗೆ ಅನುಕೂಲವನ್ನೇ ಮಾಡ್ತಾನೆ ಅಂತ. ಶೈವರು ಹೇಳುವುದುಂಟು, ತನ್ನ ತಲೆಯ ಮೇಲೆ ನೆತ್ತಿಯನ್ನಿಟ್ಟುಕೊಂಡಿದ್ದಾನೆ, ಚಂದ್ರನು ಮನಃಕಾರಕ, ಆದ್ದರಿಂದ ನೀನು ಶಿವಪೂಜೆಯನ್ನು ಮಾಡಿದರೆ ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಅಂತ. ವೈಷ್ಣವರು ಹೇಳುವುದುಂಟು, ನಿತ್ಯ ನವಗ್ರಹಗಳು ವೈಕುಂಠದಲ್ಲಿ ವಿಷ್ಣುವಿನ ಪಾದವನ್ನು ತೊಳೆದು ಪಾದಾರ್ಚನೆ ಮಾಡ್ತಾರೆ, ಹಾಗಾಗಿ ನೀನು ವಿಷ್ಣು ಪೂಜೆ ಮಾಡಿದರೆ ನಿಂಗೆ ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಅಂತ ಹೇಳುವುದುಂಟು. ಶಕ್ತಿ ಆರಾಧಕರು ಹೇಳುವುದುಂಟು, ಶಶಿಸೂರ್ಯ ನೇತ್ರೋಭಿಲಾಸೆ, ಆಕೆ ಕಣ್ಗಳೇ ಸೂರ್ಯ ನೇತ್ರಗಳಂತೆ, ಆಕೆಯ 2 ತಾಟಂಕ ಯುಗಳಗಳು ಸೂರ್ಯ ಚಂದ್ರ ಮಂಡಲಗಳಂತೆ, ಹಾಗಾಗಿ ನಿಂಗೆ
ಆಗ ಆ ರೀತಿಯಾದರೂ ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಎಂದ ಭಕ್ತಿ ಮಾರ್ಗವನ್ನು ಹಿಡಿದವರು ಹೇಳುವುದುಂಟು. ಜ್ಞಾನ ಮಾರ್ಗವನ್ನು ಹಿಡಿದವರು ಹೇಳುವುದುಂಟು, ನೀನು ದಕ್ಷಿಣಾಮೂರ್ತಿಯ ಪೂಜೆಯನ್ನು ಮಾಡಿದರೆ ಎದುರಿಲ್ಲ ನಿನಗೆ ಶನಿಯ ಪ್ರಭಾವ ಖಂಡಿತ ಕಡಿಮೆ ಆಗೇ ಆಗ್ತದೆ ಅಂತ ಹೇಳುವುದುಂಟು. ಮತ್ತೊಂದು ಮಾರ್ಗ ಉಂಟು ಪ್ರಭು, ನಿಮಗೆ ಹೇಳುವುದಲ್ಲ, ಕರ್ಮ ಮಾರ್ಗ ಹಿಡಿದವರು ನನಗೆ ಈ ದೇವರು ಬೇಡ, ಈ ದೇವರು ಬೇಡ. ನೀವು ಕತೆ ಕೇಳುವುದರಲ್ಲಿ ನಿಸ್ಸೀಮರಲ್ಲವೋ, ತುಂಬ ಕತೆ ಕೇಳಿ ಈ ಸ್ಥಾನಕ್ಕೆ ಬಂದವರು. ಒಂದು ಪುಟ್ಟ ಕತೆ ಹೇಳ್ತೇನೆ ಸ್ವಾಮಿ. ನಮ್ಮ ರಾಜ್ಯದಲ್ಲಿ ಹಲವಾರು ಪಂದ್ಯಾವಳಿಗಳು ನಡೀತದೆ. ಒಂದು ಕೋಳಿಯ ಪಂದ್ಯ ನಡೀತದೆ ಅಂತ ಉದಾಹರಣೆಗೆ ತಕೊಂಡ್ರೆ, ಒಂದು ಕೋಳಿಯ ಪುಂಜ ಮತ್ತೊಂದು ಕೋಳಿಯ ರಕ್ತ ಕಂಡರೆ ಅಲ್ಲಿಗೆ ಆಟ ಮುಗೀತು. ಮತ್ತೆ ಕಂಬಳಾದಿಗಳು ನಡೆದಾಗ ಎರಡು ಪ್ರಾಣಿಗಳಲ್ಲಿ ಒಂದು ಗೆದ್ದರೆ ಅಲ್ಲಿಗೆ ಆಟ ಮುಗೀತು. ಆದರೆ ಈ ಟಗರಿನ ಆಟ ಒಂದುಂಟು ಸ್ವಾಮಿ. ಎರಡು ಒಂದಕ್ಕೊಂದು ಹಣೆ ಕೊಟ್ಟಾಗ ಎರಡರಲ್ಲಿ ಒಂದರ ಪ್ರಾಣ ಹೋಗುವವರೆಗೂ ಆಟ ನಡೀತದೆ. ಇದು ನಾನು ಹೇಳಿದ್ದಲ್ಲ, ದ್ವೌ ಹುಡಾಯುವ ಯುದ್ಧತೋ ಸಾಮ್ಯ ಅಲ್ಪಬಲಿಯೇಸಿ ಅಂತ ವಸಿಷ್ಠರೇ ಹೇಳಿದ್ದಾರೆ. ಒಂದು ವಿಧಿ, ಮತ್ತೊಂದು ಮಾನವ ಪ್ರಯತ್ನ. ಇದೆರಡರಲ್ಲಿ ಒಂದನ್ನು ನಾನು ಗಟ್ಟಿಯಾಗಿ ಹಿಡಿದು ಪ್ರಯತ್ನ ಮಾಡ್ತೇನೆ, ಹಾಗಾಗಿ ಏನಾದರದಾಗಲಿ ಅಂತ ಹೇಳುವವರು ಮುಂದೆ ಸಾಗುವವರು ಇದ್ದಾರೆ. ಆದರೆ ರಾಜನ್, ನೀವು ಮೊದಲೆರಡು ಮಾರ್ಗಗಳನ್ನು ಹಿಡಿದರೆ ಒಳಿತು ಎಂಬುದು ನನ್ನ ಅಭಿಪ್ರಾಯ. ಯಾಕೆ ಕೇಳಿದ್ರೆ, ಎಷ್ಟು ಒಳಿತನ್ನು ಮಾಡಬಲ್ಲ ಈ ಶನಿಯೂ ಕೆಡುಕನ್ನೂ ಮಾಡಬಲ್ಲ. ತ್ರಿಮೂರ್ತಿಗಳನ್ನು ಬಿಟ್ಟಿಲ್ಲ, ಸೂರ್ಯ ಚಂದ್ರಾದಿಗಳನ್ನು ಬಿಟ್ಟಿಲ್ಲ, ಅಷ್ಟೇಕೆ ಹೆತ್ತ ಅಪ್ಪನನ್ನೂ ಬಿಟ್ಟಿಲ್ಲ. ಹುಟ್ಟಿದ ಕ್ಷಣ ದೃಷ್ಟಿ ಸಾರಿದರೆ ತನ್ನ ರಥಿಯ ಸಾರಥಿಯ ಕಾಲ್ಗಳೆರಡು ಹೋಗಿದೆಯಂತೆ. ಯಾರನ್ನೂ ಬಿಡದ ಈ ಶನಿ ನಮ್ಮನ್ನು ಬಿಟ್ಟಾನೋ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ನೀವು ಮೊದಲೆರಡು ಮಾರ್ಗ ಅನುಸರಿಸಿ ಯಾವುದೋ ಒಂದು ಕಾರ್ಯವನ್ನು ತೆಕ್ಕೊಂಡು ದೈವವನ್ನು ಗಟ್ಟಿಯಾಗಿ ಹಿಡಿದರೆ ಮುಂದೆ ಸಾಗಿದರೆ ಒಳಿತಾಗಬಹುದಲ್ಲವೇ ಸ್ವಾಮಿ? ಆಸ್ಥಾನ ವಿದ್ವಾಂಸರು ಬಹಳ ಆಶ್ರಯವನ್ನು ನಾನು ಕಲ್ಪಿಸಿದವನ್ನುವ ಹೆಮ್ಮೆಯಿಂದ ಆಡುತ್ತಾ ಇರುವುದಲ್ಲ. ಯಾವನೇ ಒಬ್ಬ ಅರಸ ಪಂಡಿತರಿಗೆ ವಿದ್ವಾಂಸರಿಗೆ ಆಶ್ರಯವನ್ನು ಕಲ್ಪಿಸಿಕೊಡಬೇಕಾಗ್ತದೆ. ಯಾಕೆ ಕಲ್ಪಿಸಿಕೊಡಬೇಕು ಕೇಳಿದರೆ, ಅಲ್ಲದೆ ಹೋದರೆ ಆ ವಿದ್ಯೆಯ ಮೌಲ್ಯವೇ ಉಳಿಯದೇ ಹೋಗುತ್ತದೆ. ವಿದ್ಯೆ ಪ್ರಕಾಶಕ ಬರಬೇಕು ಅಂತಾದರೆ ಅರಸನ ಆಶ್ರಯ ಬೇಕಾಗುತ್ತದೆ. ನಿರಾಶ್ರಯದಿಂದ ಪಂಡಿತರಾದರೂ ಸೊರಗಿ ಹೋಗುತ್ತಾರೆ. ಆಶ್ರಯ ಇದ್ದಾಗ ಮಾತ್ರ ಅವರು ಬೆಳಗುವುದಕ್ಕೆ ಅವಕಾಶ ಆಗುತ್ತದೆ. ನಮ್ಮ ಆಸ್ಥಾನದ ನವರತ್ನಗಳೆಂದು ಮಾನಿತರಾದವರು ವಿದ್ವಾಂಸರುಗಳು. ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಲಿ, ಆಯುರ್ವೇದ ಶಾಸ್ತ್ರದಲ್ಲಾಗಲಿ, ಧನುರ್ವೇದದಲ್ಲಾಗಲಿ, ಶಸ್ತ್ರಶಾಸ್ತ್ರಗಳಲ್ಲಾಗಲಿ ಪರಿಣತರೆನ್ನಿಸಿಕೊಂಡವರನ್ನೆಲ್ಲ ಯಾರನ್ನೂ ನಾನು ನಿರಾಶೆಯಿಂದ ಹಿಂದೆ ಕಳುಹಿಸಿದವಲ್ಲ, ಎಲ್ಲರಿಗೂ ಆಶ್ರಯವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಪ್ರಜಾ ಜನರಲ್ಲಿ ಧಾರ್ಮಿಕವಾದಂತಹ ಮನೋವೃತ್ತಿ ಜಾಗೃತವಾಗಿ ಸದಾ ಉಳಿಯಬೇಕು ಅನ್ನುವಂತಹ ಕಾರಣಕ್ಕಾಗಿ ಆಗಾಗ ಪಂಡಿತ ಗೋಷ್ಠಿಯನ್ನು ನಮ್ಮ ಆಸ್ಥಾನದಲ್ಲಿ ನಾನು ಒದಗಿಸ್ತಾ ಇದ್ದೇನೆ. ಗ್ರಹಗಳ ಕುರಿತಾದಂತಹ ತಿಳುವಳಿಕೆಯಾಗಲಿ, ಗ್ರಹಗತಿಯ ಮೂಲಕವಾಗಿ ಒದಗಬಹುದಾದಂತಹ ಸ್ಥಿತಿಗಳಾಗಲಿ, ಅಥವಾ ಆಸ್ತಿಕ್ಯವಾದಂತಹ ಭಾವನೆಯಿಂದ ಒಬ್ಬ ಶ್ರದ್ಧಾವಂತನಾದವ ನಡೆಸಬೇಕಾದಂತಹ ಅನುಷ್ಠಾನಾದಿಗಳ ಕುರಿತಾಗಲಿ ನಮ್ಮ ಪ್ರಜೆಗಳಿಗೆಲ್ಲ ತಿಳುವಳಿಕೆ ಮೂಡುವ ಹಾಗೆ ನಮ್ಮ ಆಸ್ಥಾನದಲ್ಲಿ ವಿದ್ವಾಂಸರುಗಳು ಅನೇಕ ಪ್ರವಚನಗಳನ್ನು ಒದಗಿಸಿಕೊಟ್ಟವರು. ಇಂದಿನ ದಿನ ತಾವು ಆತಂಕಿತರಾಗಿ ಬಂದಾಗಲೇ ಏನೋ ಒಂದುಂಟು ಅಂತ ನಾನು ಭಾವಿಸಿದೆ. ನನ್ನ ಜಾತಕವನ್ನು ಪರೀಕ್ಷಿಸಿದ್ರಿ, ದ್ವಾದಶ ಮನೆಗೆ ಶನಿ ಕಾಲಿಡ್ತಾ ಇದ್ದಾನೆ, ಆದ್ದರಿಂದಲೇ ಇನ್ನು ಮುಂದೆ ಸಂಕಷ್ಟ ಎದುರಾಗುತ್ತದೆ ಅನ್ನುವಂತಹ ಕಾರಣದಿಂದ ಅರಸನಿಗೆ ಅಪಾಯ ಒದಗಿದರೆ ಪರೋಕ್ಷವಾಗಿ ಕೇವಲ ವ್ಯಷ್ಟಿಯಾಗಿ ಅರಸನಿಗೆ ಮಾತ್ರ ಒದಗಬಹುದಾದಂತಹ ಒಂದು ಕಂಟಕ ಅಲ್ಲ ಅದು. ಸಮಸ್ತ ಪ್ರಜೆಗಳ ಮೇಲೆ ಅದರ ಪರಿಣಾಮ ಬೀಳುವ ಹಾಗಾಗುತ್ತದೆ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಯಜಮಾನ ಅಸ್ವಸ್ಥನಾದರೆ, ಯಜಮಾನನಿಗೆ ಏನಾದರೂ ಆತಂಕ ಬಂದರೆ ಅದು ಇಡೀ ಕುಟುಂಬದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಒಂದು ವೃಕ್ಷದ ಒಂದು ರೆಂಬೆಯನ್ನು ಕತ್ತರಿಸಿದರೆ ವೃಕ್ಷ ಸತ್ತು ಹೋಗುವುದಿಲ್ಲ, ಅದು ಬದುಕುತ್ತದೆ. ಬೇರು ಕತ್ತರಿಸಿದರೆ, ತಾಯಿ ಬೇರೆ ಕತ್ತರಿಸಲ್ಪಟ್ಟರೆ ಎಷ್ಟು ರೆಂಬೆಗಳಿದ್ರೂ ಪ್ರಯೋಜನ ಇಲ್ಲ, ಅದು ನಾಶವನ್ನು ಕಾಣುತ್ತದೆ. ಅರಸನಾದವನಿಗೆ ಸಂಕಟ ಬಂದರೆ ತಾಯಿ ಬೇರಿಗೆ ಏಟು ಬಿದ್ದ ಹಾಗೆ ಅದು ಸೊರಗಿ ಹೋಗುತ್ತದೆ. ಆದ್ದರಿಂದ ದೇಶಕ್ಷೇಮವನ್ನು ಅನುಲಕ್ಷಿಸಿ ಆದರೂ ಕಾಲಕ್ಕೆ ಅರಸನ ಒಳಿತು ಕೆಡುಕುಗಳು ಅದರ ಭವಿಷ್ಯದ ಕುರಿತಾದಂತಹ ನಿರ್ಣಯವನ್ನು ಹೊಂದುವಲ್ಲಿ ಮೌಲ್ಯವುಳ್ಳ ಶಾಸ್ತ್ರವನ್ನು ಆಧರಿಸಿ ಭವಿಷ್ಯವನ್ನು ತರ್ಕಿಸಿಕೊಳ್ಳುವುದು ಅಪರಾಧ ಅಲ್ಲ. ಮಾಡದೇ ಇದ್ರೆ ಅಪರಾಧ. ಅಲ್ಲದಿದ್ದರೆ ಆಸ್ಥಾನಕ್ಕೊಬ್ಬ
ದೈವಜ್ಞ ಯಾಕೆ? ಅದೇ ಕಾರಣಕ್ಕೆ ಅರಸನಾದ ಒಂದು ಕಾರ್ಯಾರಂಭ ಮಾಡಬೇಕಾದ್ರೂ ಮುಹೂರ್ತ ಬೇಕು, ಅರಸನಾದವ ಪ್ರಯಾಣಕ್ಕೆ ಹೊರಡಬೇಕಾದ್ರೂ ಮುಹೂರ್ತ ಬೇಕು, ಯಾವ ಒಂದು ಮಹತ್ತರವಾದಂತಹ ನಿರ್ಣಯವನ್ನು ಕೈಗೊಳ್ಳುವುದಾದ್ರೂ ಅದಕ್ಕೆ ಸುಮುಹೂರ್ತ ಬೇಕು. ಇದನ್ನೆಲ್ಲ ನೋಡಿಯೇ ಒಬ್ಬ ಅರಸನಾದವ ಕಾರ್ಯಪ್ರವೃತ್ತನಾಗಬೇಕಾಗ್ತದೆ. ಯಾಕೆ ಕೇಳಿದರೆ ಒದಗಿ ಬರಬಹುದಾದಂತಹ ಪರಿಣಾಮ ಅವನಿಗೊಬ್ಬನಿಗಲ್ಲ ಅನ್ನುವಂತಹ ಕಾರಣದಿಂದ. ಇಂದಿನ ದಿನ ತಾವು ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ಜಾತಕದ ಫಲ ಅಥವಾ ಶನಿಗ್ರಹದ್ದಾದಂತಹ ಸಾಮರ್ಥ್ಯ ಅದೆರಡನ್ನೂ ತಾವು ತಿಳಿದವರಾದ್ದರಿಂದ ನಿಮ್ಮಲ್ಲಿ ಆತಂಕ ಅಧಿಕವಾಗಿ ಹೋಗಿದೆ. ನೀವು ಚೆನ್ನಾಗಿದ್ದರೆ ರಾಜ್ಯವೆಲ್ಲ ಸುಖ ಅಲ್ಲವೇ ಸ್ವಾಮಿ? ಅಲ್ವೋ? ಈಗ ಅವನನ್ನು ಹೊಗಳಲಿಕ್ಕೆ ಬೇಕಾಗಿ ಇಲ್ಲಿಗೆ ಬಂದದ್ದಲ್ವಾ? ಅಲ್ಲ, ರಾಜ್ಯದ ಕ್ಷೇಮವನ್ನು ಬೇಡಿ ಬಂದದ್ದು. ಅವನನ್ನು ಹೊಗಳಿ ಅವನನ್ನು ಸಂತುಷ್ಟಿ ಮಾಡಿ ನಮಗೆ ಬರಬಹುದಾದ ಆತಂಕವನ್ನು ನಾವು ನಿವಾರಿಸಿಕೊಂಡು ಮುಂದೆ ಸಾಗುವುದಾದರೆ ಅಭ್ಯಾಸ ಬಲದಲ್ಲಿ ಆಗುವ ತೊಡಕು ಆಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಅಂತೂ ನನ್ನನ್ನು ಕುಕ್ಕುಟವೋ ಓಟದ ಕೋಣವೋ ಮಾಡುವಂತ ಆಲೋಚನೆ ಅಲ್ವಾ? ಒಬ್ಬ ಕ್ಷತ್ರಿಯನಾದವ ಅದಾಗ್ಲಿಕ್ಕೆ ಪ್ರಯತ್ನಿಸುವುದಿಲ್ಲ ಅಥವಾ ಇಚ್ಛಿಸುವುದಿಲ್ಲ, ಟಗರೇ ಆಗ್ಲಿಕ್ಕೆ ಪ್ರಯತ್ನಿಸುವುದು. ಟಗರು ಬರುವಂತಹ ಸ್ಪರ್ಧೆಗೆ ಪರಿಪೂರ್ಣವಾದಂತಹ ಶರಣಾಗತಿ ಯಾವಾಗ ಕೇಳಿದರೆ ಪ್ರಾಣ ಹೊರಟು ಹೋದ ಮೇಲೆ, ಅದಕ್ಕಿಂತ ಮೊದಲು ಪರಿಪೂರ್ಣವಾದ ಶರಣಾಗತಿ ಇಲ್ಲ. ಒಳ್ಳೆಯತನಕ್ಕೆ ಬಾಗುತ್ತೇವೆ. ಕ್ಷಾತ್ರದ ಗುಣ ಹಾಗೆ ಒಳ್ಳೆಯದಕ್ಕೆ ಬಾಗಬೇಕು, ಭಯದಿಂದ ಬಾಗುವುದಕ್ಕಿಲ್ಲ. ಭಯ ಬೇರೆ, ಭಕ್ತಿ ಬೇರೆ. ಭಕ್ತಿ ಅನ್ನುವುದು ಅವರ ಕುರಿತಾಗಿ ನಮಗಿರುವ ಶ್ರದ್ಧೆಯ ಕಾರಣದಿಂದ ಹುಟ್ಟಿಕೊಳ್ಳುತ್ತದೆ. ಭಯ ಅನ್ನುವುದು ಅವರು ನಮಗೇನೋ ಆತಂಕವನ್ನು ಒದಗಿಸಿಕೊಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಹುಟ್ಟಿಕೊಳ್ಳುತ್ತದೆ. ಈಗ ಶನಿಯ ಕುರಿತು ಭಕ್ತಿಯೋ ಭಯವೋ? ರಾಜನಾದ ನಿಮಗೆ ಆಯ್ಕೆಯನ್ನು ಕೊಡುವ ಹಕ್ಕು ನಮಗಿಲ್ಲ ಸ್ವಾಮಿ. ಆದರೆ ಇತಿಹಾಸ ನಿರೂಪಿಸಿದ್ದು ಹೇಳುವುದಾದರೆ ಭಕ್ತಿಯಿಂದ ನಾವು ಮುಂದೆ ಸಾಗಿದರೆ ಅದು ಒಳಿತಾದೀತು ಎಂಬುದೇ ನನ್ನ ಅಭಿಪ್ರಾಯ. ಬಂದನನು ಹೊಗಳಬೇಡ, ಪಡದ ಪಿತನನು ಬಿಡದಿಹನು ಮೂಢ. ಬಂದನನು ಹೊಗಳಬೇಡ, ಪಡದ ಪಿತನನು ಬಿಡದಿಹನು ಮೂಢ. ಕರುಣವಿಲ್ಲದ ಪೀಡಿಪ ಪಾಪಗಳ ಪರಮನಾಥನು ಕೋಪ ಭರಿತನವ ಧರ್ಮರಹಿತ ವಕ್ರಾಂಗ ಧೂಳ ಶನಿ ಜನರ ಕಹಿತ. ಮಾತನು ಕೇಳುವ ವಿಪ್ರೋತ್ತಮ ರಾಜನ್, ಆಪತ್ತೇ ಬರಕೂಡದು. ನಿರೀಕ್ಷೆ ನಮಗಿರಬೇಕಾದದ್ದು ಹೌದು. ಅಪಾಯವನ್ನು ತಂದುಕೊಳ್ಳಕೂಡದು. ಎಚ್ಚರಿಕೆ ಇರಬೇಕಾದದ್ದು ಹೌದು. ಆದರೆ ಎಷ್ಟು ಎಚ್ಚರ ಇದ್ದವನಿಗೂ ಅಪಾಯ ಬರುವುದಿಲ್ಲ ಅಂತ ನಿರ್ಣಯ ಉಂಟ? ಹಾಗೇನಿಲ್ಲ. ಎಷ್ಟು ಮುಂದಾಲೋಚನೆಯನ್ನು ಮಾಡಿದವನಾದರೂ ಆಪತ್ತಿಗೆ ಸಿಲುಕುವುದಿಲ್ಲ ಅನ್ನುವುದಕ್ಕೆ ನಿರ್ಣಯ ಉಂಟ? ಸಿಕ್ಕೇ ಸಿಗುತ್ತದೆ. ಹಾಗಿದ್ರೆ ನಾವು ಕಂಡುಕೊಳ್ಳಬೇಕಾದದ್ದೇನನ್ನು?
ಒಂದು ಹಂತದ ತನಕದ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಅದರಿಂದ ಆಚೆಗಿನದ್ದನ್ನು ನಮಗೆ ನಿರೀಕ್ಷಿಸುವುದಕ್ಕೆ ಬರುವುದಿಲ್ಲ. ಶುಭ ಪ್ರತೀಕ್ಷೆ ಬೇಡ ಅಂತ ಆ ಮಾತಿನ ಅರ್ಥ ಅಲ್ಲ. ಹಂಬಲಿಸಿದ್ದೆಲ್ಲ ಸಿಗ್ತದೆ ಎನ್ನುವುದಕ್ಕೆ ನಿರ್ಣಯ ಇಲ್ಲ ಅಂತ ಮಾತ್ರ ನಿಲುಮೆ. ಶನಿಯ ಮೂಲಕವಾಗಿ ಸಂಕಟವನ್ನು ಅನುಭವಿಸಬೇಕಾದಂತಹ ಒಂದು ಸ್ಥಿತಿ ನನಗಿದೆ. ಯಾಕಂದ್ರೆ ನನ್ನ ಜಾತಕ ಫಲ ಅಲ್ವ. ದ್ವಾದಶನ ಮನೆಯನ್ನು ಪ್ರವೇಶಿಸ್ತಾನೆ. ದ್ವಾದಶ ಆದ್ರೆ ಆಮೇಲೆ ಮತ್ತಿನ್ನು ಜನ್ಮದ ಮನೆಗೆ ಹೋಗ್ತಾನೆ. ಆಮೇಲೆ ದ್ವಿತೀಯಕ್ಕೆ ಬರ್ತಾನೆ ಅಲ್ವ. ಒಂದೊಂದು ಮನೆಗಳಲ್ಲಿಯೂ 2.5 ವರ್ಷಗಳ ಕಾಲ ಉಳಿಯುತ್ತಾನೆ. ಹೀಗೆ 3 ಮನೆಗಳಲ್ಲಿ ಆಗುವಾಗ 7.5 ವರ್ಷಗಳ ಕಾಲ ಬಹಳ ಸಂಕಟವನ್ನು ಒದಗಿಸಿಕೊಡ್ತಾನೆ. 7.5 ಶನಿ ಲೋಕ ಪ್ರಚಲಿತವಾಗಿ ಹೌದು, ಬಹಳ ಸಂಕಟವನ್ನು ಕಷ್ಟವನ್ನು ಒದಗಿಸುವಂತಹ ಸ್ಥಾನಗಳು ಅಂತರ್ಥ. 12ನೇ ಮನೆಯಲ್ಲಿ, ಜನ್ಮದಲ್ಲಿ, ದ್ವಿತೀಯದಲ್ಲಿ ಅಷ್ಟು ಮನೆಗಳಲ್ಲಿ ಈ 3 ಮನೆಗಳಲ್ಲಿ ಅವ ಇರುವಂತಹ 7.5 ವರ್ಷಗಳ ಕಾಲ ತೀವ್ರವಾದಂತಹ ಸಂಕಟವನ್ನು ಅವ ಕೊಡ್ತಾನೆ ಆ ಜಾತಕನಿಗೆ. ಈಗ ನನಗಾ ಸ್ಥಿತಿ ಬಂದಿದೆ ಅನ್ನುವುದರಿಂದ ತಾವು ಆತಂಕಕ್ಕೊಳಗಾಗಿ ಹೋಗಿದ್ದೀರಿ. ಈಗ ನಾವು ಎಷ್ಟು ಆತಂಕ ಪಟ್ಟರು. ಒಂದೋ ನಾವು ವಿಶ್ವಾಸವನ್ನಿರಿಸಿದಂತಹ ಶಾಸ್ತ್ರದಲ್ಲಿ ನಮಗೆ ಬಲವಾದಂತಹ ನಿಲುಮೆ ಬೇಕು ಅಲ್ವೋ. ಈಗ ಶಾಸ್ತ್ರವನ್ನು ಸುಳ್ಳು ಮಾಡಲಿಕ್ಕೆ ಆಗ್ತದೆ ಅಂತ ಶಾಸ್ತ್ರ ಕಲ್ತವ್ರು ಹೇಳಲಿಕ್ಕಿಲ್ಲಲ್ಲ. ಶಾಸ್ತ್ರವೇತ್ತರಿಗೆ ಅವಿಶ್ವಾಸ ಮೂಡಲಿಕ್ಕಿಲ್ಲ. ನಾವು ಕಲಿತಂತಹ ಶಾಸ್ತ್ರದಲ್ಲಿ ನಮಗೆ ಶ್ರದ್ಧೆಯೇ ಪ್ರಧಾನವಾದದ್ದು. ಈಗ ಅದೇ ಹೌದಾದರೆ ಈಗ ಶನಿಯನ್ನು ಪೂಜೆ ಮಾಡಿದ್ರು ಒಳ್ಳೆ ಫಲ ಕೊಡ್ತಾನಾದ್ರೆ ಮತ್ತೆ ಜ್ಯೋತಿಷ ಶಾಸ್ತ್ರ ಹೇಳಿದ್ದೆಂತದ್ದು ಸುಳ್ಳು ಅಂತಾಗಲಿಲ್ವಾ? ದ್ವಾದಶದಲ್ಲಿ, ಜನ್ಮದಲ್ಲಿ, ದ್ವಿತೀಯದಲ್ಲಿ ಶನಿ ಬಂದು ನಿಂತಹ ಕಾಲಕ್ಕೆ ಅವ ಒಳ್ಳೆ ಫಲ ಕೊಡ್ಲಿಕ್ಕಿಲ್ಲಲ್ಲ, ಕೆಟ್ಟ ಫಲವೇ ಕೊಡಬೇಕು. ಹಾಗಿದ್ರೆ ಈಗ ಅವನನ್ನು ಪೂಜಿಸಿಯೋ, ಅವನ ಅನುಗ್ರಹವನ್ನು ಹೊಂದುವುದಕ್ಕಾಗಿ ಪ್ರಯತ್ನಿಸಿಯೋ, ಅಥವಾ ಅವನಿಗೆ ಯಾರು ಇಷ್ಟವೋ ಅವನನ್ನು ಪೂಜಿಸಿಯೋ, ನಾವು ಒಳಿತನ್ನು ಹೊಂದುತ್ತೇವೆ ಅಂತ ಬಯಸಿದ್ರು ಒಳಿತು ಸಿಕ್ಕೀತೋ, ಒಂದು ಸಮಾಧಾನ ಕಂಡುಕೊಳ್ಳಿಕ್ಕೆ ಬಂದಿತ್ತು. ಬರುವ ಕಷ್ಟದಲ್ಲಿ ಸ್ವಲ್ಪ ಕಡಿಮೆ ಆದೀತು ಅಷ್ಟೆ. ಒಳ್ಳೆದು ಸಿಕ್ಕೀತು ಅಂತಲ್ಲ, ಒಳ್ಳೇದು ಮಾಡ್ಲಿಕ್ಕೆ ಆಗುದಿಲ್ಲ. ಕೊಡುವ ಕಷ್ಟ ಕಡಿಮೆ ಮಾಡಿ. ಹೇಗೂ ಕಷ್ಟ ಕೊಡ್ತಾನೆ ಅಂತ ಆದ್ರೆ ಮತ್ತೆ ಕಡಿಮೆ ಮಾಡ್ಲಿ ಅಂತ ಕೇಳುದು ಯಾಕೆ? ಆದಷ್ಟು ಕಡಿಮೆ ಆಗಲಿ ಅಂತ ರಾಜನ್. ಈಗ ಒಬ್ಬರಿಗೆ ಅನಾರೋಗ್ಯವಾದರೆ ಮದ್ದು ತಕ್ಕೊಳ್ಳದೆ ಹೇಗಿದ್ರು ಅನಾರೋಗ್ಯವಾಗಿದೆ ಅಂತ ಮದ್ದು ತಕ್ಕೊಳ್ಳದೆ ಇರ್ತಾರೆ. ಅಲ್ಲಲ್ಲ, ಹಾಗಲ್ಲ. ಅದು ಆರೋಗ್ಯವಾಗಿರುವಂತಹ ಕಾಲಕ್ಕೆ ಮುಂದಕ್ಕೆ ಅನಾರೋಗ್ಯ ಬರ್ತದೆ ಅಂತ ಔಷಧ ತಗೊಳ್ಲಿಕ್ಕಿಲ್ಲ. ಇಲ್ಲಲ್ಲ, ಏನಾದ್ರೂ ಅನಾರೋಗ್ಯದ ಲಕ್ಷಣ ಕಂಡ್ರಲ್ಲೋ ತಗೊಳ್ಬೇಕಾದ. ಅದು ಹೌದು. ಈಗೇನು ಕಾಣ್ಲಿಲ್ಲಲ್ಲ ನಮಗೆ ಅನಾರೋಗ್ಯದ ಲಕ್ಷಣ. ಆದ್ರೆ ತಾಯಿಯೊಂದು ಮಗುವಿಗೆ ನನ್ನ ಮಗು ಮುಂದೆ ಬೆಳೆದು ನಿಂತಾಗ ಆರೋಗ್ಯವಾಗಿರಬೇಕು ಅಂತ ಹೀಗೆ ಒಳ್ಳೆ ಒಳ್ಳೆ ಆಹಾರ ಕೊಡುವ ಕ್ರಮ ಸಹ ಉಂಟಲ್ವ? ಒಳ್ಳೆ ಆಹಾರ ಕೊಡೋಣ. ಒಳ್ಳೆ ಆಹಾರ ಕೊಡುವುದು ಬೇರೆ, ಇಲ್ಲದೆ ಇದ್ದಂತಹ ರೋಗವನ್ನು ಕಲ್ಪಿಸಿಕೊಂಡು ಔಷಧ ತಗೊಳ್ಳುವುದು ಬೇರೆ. ಹೌದು, ಯಾವತ್ತೋ ನಮಗೆ ತಲೆನೋವು ಬರಬಾರದು ಅನ್ನುವುದಕ್ಕೆ ಇವತ್ತು ಔಷಧಿ ತಗೊಳ್ಳಿಕ್ಕಿಲ್ಲ. ಅದು ಹೌದು. ಈಗ ಯುದ್ಧ ಪಟ್ಟು ಒಂದು ಯುದ್ಧ ಬಂದಾಗ ತಯಾರಿ ಮಾಡುವುದಲ್ಲ, ಆ ಪ್ರತಿನಿತ್ಯ ತಯಾರಿ ಮಾಡಿದಾಗ ಯುದ್ಧ ಬಂದಾಗ ಅದನ್ನು ಪ್ರಯೋಗ ಮಾಡಬಲ್ಲ ಅಷ್ಟೇ. ಅವನು ಆರೋಗ್ಯ ಕೆಟ್ಟದ್ದಕ್ಕೆ ಔಷಧ. ಹೌದು, ಆರೋಗ್ಯ ಕೆಡದಾಗಿದ್ದ ಆಹಾರ ಅಲ್ವಾ? ಆಹಾರ ಬೇರೆ, ಔಷಧ ಬೇರೆ. ನೀವೀಗ ಹೇಳುದು ಔಷಧ ತಗೊಳ್ಳಿ ಅಂತ, ನಾನು ಹೇಳುದು ನಾವು ಆಹಾರ ತಗೊಳ್ತಾ ಇದ್ದೇವೆ, ಔಷಧ ಬೇಕಾಗಿಲ್ಲ ಅಂತ. ಅನಾರೋಗ್ಯ ಕಾರಣವಾಗಬಹುದಾದಂತಹ ಆಹಾರವನ್ನು ಸ್ವೀಕರಿಸಿದ್ರಲ್ಲೋ ನಾಳೆಗೆ ಅಜೀರ್ಣದ ಭಯವನ್ನು ಹೊಂದಬೇಕಾದದ್ದು. ನಾವು ಅಪಥ್ಯವಾದದ್ದನ್ನು ಮಾಡಲೇ ಇಲ್ಲ. ಯಾಕಂದ್ರೆ ಕೇವಲ ಶನಿಯ ಪ್ರಭಾವವೋ ತನ್ನದ್ದಾದಂತಹ ಒಂದು ಸಾಮರ್ಥ್ಯದ ಮೂಲಕವಾಗಿ ಎಂಥವನನ್ನಾದರೂ ಹೇಗೂ ಮಾಡಬಲ್ಲನೋ, ಮಾಡಬಲ್ಲವ ಅಂತಾದರೆ ನಾವು ಜ್ಯೋತಿಷಾಸ್ತ್ರವನ್ನು ಮಾತ್ರ ನಂಬಿದರೆ ಸಾಕಾಗುವುದಿಲ್ಲ, ಬಾಕಿದ್ದ ಶಾಸ್ತ್ರಗಳನ್ನು ಮಾನಿಸಬೇಕಾಗ್ತದೆ. ಈಗ ಧರ್ಮ ಮಾರ್ಗದಲ್ಲಿ ನಡೆದವರಿಗೆ ಸಂಕಟ ಇಲ್ಲ, ನ್ಯಾಯವಾಗಿ ಬದುಕಿದವರಿಗೆ ಆಪತ್ತಿಲ್ಲ, ಸಜ್ಜನರನ್ನು ಸಂರಕ್ಷಿಸಿದವರು ಸೋಲುವುದಿಲ್ಲ, ಒಳಿತು ಕೆಲಸ ಮಾಡಿದವರಿಗೆ ಕೇಡು ಬರುವುದಿಲ್ಲ. ಈ ಶ್ರದ್ಧೆಗಳಿಗೆಲ್ಲ ಎಲ್ಲಿಗೆ ಹೋಗುವುದು ನಾವು ಪ್ರಶ್ನೆಗೆ ಉತ್ತರ ಹುಡುಕಿಕೊಂಡು? ಈಗ ಶನಿ ಬಂದ ತಕ್ಷಣದಲ್ಲಿ ಇದೆಲ್ಲ ಬದಲಾಗಿ ಹೋಗ್ತದೆ ಅಂತಾದ್ರೆ ಬರಲಿ. ಅವನಿಗೆ ಸಂಕಟವನ್ನು ಕೊಡ್ತಾನೆ ಅನ್ನುವಂತಹ ಕಾರಣಕ್ಕಾಗಿ ಕೈ ಮುಗಿದರೆ ಅವನ ಭಯಕ್ಕಾಗಿ ಕೈ ಮುಗಿಯುವುದು ಅಂತ ಅರ್ಥ. ನಾನು ಅದನ್ನೇ ಆಡಿದ್ದು ಸೂಚ್ಯವಾಗಿ. ಭಕ್ತಿಯಿಂದ ಕೈ ಮುಗಿಬೇಕೇ ಹೊರತು ಭಯದಿಂದಲ್ಲ.
ಈಗ ಒಬ್ಬನನ್ನು ನಾವು ಗೌರವಿಸುವುದು ಅಂದರೆ ಅರ್ಥ ಎಂಥದ್ದು? ಈಗ ನಮಸ್ಕರಿಸುತ್ತೇವೆ ಕಂಡಾಕ್ಷಣ. ಲೋಕದಲ್ಲಿ ಒಂದು ಅನುಭವದ ಮಾತುಂಟು, ದುರ್ಜನರಿಗೆ ಮೊದಲು ನಮಸ್ಕಾರ ಮಾಡುವಂಥ, ಅದು ಪ್ರಶ್ನೆ ಬೇರೆ. ಅದ್ಯಾಕೆಂದರೆ ದುರ್ಜನರಿಂದ ಏನಾದರೂ ಕೇಡು ಬರ್ತದೆ ಅನ್ನುವಂಥ ಅಪಾಯಕ್ಕಾಗಿರುವ ವಾಕ್ಯ ಅದು. ಸಜ್ಜನನಿಗೆ ಮತ್ತೆ ಕೈ ಮುಗಿದ್ರೂ ಸಾಕಾಗುತ್ತದೆ. ಯಾಕೆ ಕೈ ಮುಗಿಯದಿದ್ರೂ ದೊಡ್ಡ ಅಪರಾಧ ಅಂತ ಅವ ಭಾವಿಸುವುದಿಲ್ಲ. ದುರ್ಜನ ಆದರೆ ಆಗಲ್ಲ, ಅವಜ್ಞೆಯಿಂದಲೇ ಆಗಿ ಹೋದರೂ ಅವ ಭಾವಿಸ್ತಾನೆ ಅಪರಾಧವೇ ಮಾಡಿದ್ದಾನೆ ಅಂತ. ಆ ಕಾರಣಕ್ಕಾಗಿ ಮೊದಲು ಕೈ ಮುಗಿಬೇಕು ಅಂತ. ಈಗ ನೀವು ಹೇಳಿದ ಈ ನೀಲವರ್ಣ ಇದ್ದಾನಲ್ಲ ಮಂದ, ಅವ ಈ ವರ್ಗದವ. ಕೈ ಮುಗಿಯದೇ ಇದ್ರೆ ಅದು ಅಪರಾಧ ಅನ್ನುವಂತಹ ಭಾವವನ್ನು ತಳೆಯುವ. ನೀವೇ ಆಡಿದ್ರಿ ಅಲ್ವಾ, ಯಾರನ್ನೂ ಬಿಡ್ಲಿಲ್ಲ ಅವ. ನಮಗೂ ಗೊತ್ತಿದೆ, ಪಡೆದ ಪಿತನನ್ನೇ ಬಿಡದೇ ಇದ್ದವ ಅಲ್ವಾ. ಸೂರ್ಯನಿಗೆ ಬಂದಂತೆ ಪ್ರಭಾವ, ಇವನದ್ದಾದಂತಹ ಸಾಮರ್ಥ್ಯದಿಂದ ಅವನು ಅನುಭವಿಸಬೇಕಾಗಿ ಬಂದಂತೆ ಪರಿಣಾಮ. ಹೀಗೆಲ್ಲ ಲೋಕದಲ್ಲಿ ಹೇಳುವುದನ್ನು ನಾವು ಕೇಳುತ್ತೇವೆ. ಈಗ ಅವನಿಗೆ ಪೀಡಿಸುವುದೇ ಉದ್ಯೋಗ ಆಗಿರಲಿ, ಈಗ ಪಡೆದ ಪಿತನನ್ನೂ ಬಿಡುವುದಿಲ್ಲ ಅಂತಾದ್ರೆ ಇಂಥದ್ದು ಇದಕ್ಕರ್ಥ. ಈಗ ಜನ್ಮಕ್ಕೆ ಕೊಟ್ಟವನೊಬ್ಬ ಪೂಜ್ಯವಾದಂತಹ ಸ್ಥಾನದಲ್ಲಿ ಅವನನ್ನು ಕಾಣಬೇಕಾದದ್ದು ಹೌದಲ್ಲ, ಇವನಿಗೆ ಅವ ಪೂಜನೀಯ ಹೌದಲ್ಲ, ಅಂಥವನಿಗೇ ಕೇಡು ತರ್ತಾನೆ ಅಂತಾದರೆ ಹಾಗಿದ್ರೆ ಯಾವ ಸಂಬಂಧಗಳು ಅವನಿಗೆ ಪ್ರಧಾನ ಅಲ್ಲ ಅನ್ನೋದು ಮುಖ್ಯ ಆಯಿತು. ಯಾವ ಸಂಬಂಧಗಳು ಪ್ರಧಾನ ಅಲ್ಲ ಅಂತಾದರೆ ಮತ್ತೆ ಪೂಜೆ ಮಾಡಿ ಪ್ರಯೋಜನ ಏನು? ಇವನನ್ನ ಭಜಕ, ನನ್ನನ್ನು ಭಜಿಸಿದ್ದಾನೆ, ಈ ಒಂದು ಸಂಬಂಧ ಸಿದ್ಧವಾಗಬೇಕು ಅಂತಾದರೆ ಸಂಬಂಧಕ್ಕೆ ಮೌಲ್ಯ ಕೊಡುವವನಾಗಬೇಡ. ಅವನದ್ದೇ ಕರ್ತವ್ಯ, ನನ್ನದು ಇದೇ ನಿಲುಮೆ ಅನ್ನುವಂತಹ ಭಾವದಿಂದ ಮುಂದೆ ಹೋಗ್ತಾನೆ ಅಂತಾದರೆ ಮತ್ತೀಗ ನಾವು ಪ್ರಯೋಜನ ಇಲ್ಲದೆ ಇದ್ದಂತಹ ಕೆಲಸಕ್ಕೆ ಅವನಿಗೆ ಪೂಜೆ ಮಾಡುವ ಕೆಲಸಕ್ಕೆ ಹೋಗುವುದು ಯಾಕಲ್ವ? ಅದು ಒಂದು ಹೌದಲ್ಲ. ಈ ಕೈಗೊಳ್ಳುವಂತಹ ಕಾರ್ಯದಿಂದ ಬರಬಹುದಾದ ಪರಿಣಾಮವನ್ನು ಅವಧರಿಸಿ ಆಲೋಚಿಸಿದರೆ ಹಾಗಾದರೂ ಕೈ ಮುಗಿಬೇಕಾದ ಅವಶ್ಯಕತೆ ಇಲ್ಲ. ಅಥವಾ ಒಂದು ವೇಳೆ ನಮಗೆ ಆತಂಕವನ್ನೇ ತರ್ತಾನೆ ಅಂತಾದರೂ, ನಮ್ಮನ್ನು ಹೆದರಿಸ್ತಾನೆ, ನಮ್ಮನ್ನು ಸಂಕಟಕ್ಕೆ ಒಳಗು ಮಾಡ್ತಾನೆ ಅನ್ನುವುದಕ್ಕಾಗಿ ಕೈ ಮುಗಿಯುವಂತಹ ಪ್ರವೃತ್ತಿ ವಿಕ್ರಮನಲ್ಲಿಲ್ಲ. ಕೈ ಮುಗಿಬೇಕಾದ್ರೆ ನಾವು ಭಕ್ತಿ ಇದ್ರೆ ಮುಗಿತೇವೆ, ಅದು ಪ್ರಶ್ನೆ ಬೇರೆ. ನನಗೆ ಶನಿಯ ಕುರಿತಾಗಿ ಭಯ ಹುಟ್ಟುವುದಿಲ್ಲ, ಭಕ್ತಿ ಮೊದಲೇ ಇಲ್ಲ, ಆಯ್ತಲ್ಲ. ನೀವು ಇಷ್ಟಾಗಿ ಶನಿಯನನ್ನು ಜರಿಯುವುದು ಸಹ ಅಷ್ಟು ಒಳ್ಳೆಯದಲ್ಲ ಪ್ರಭು. ಜರೆಯದಿರು ಶನಿಯ ನಿನಿದು ಕೋಪವನು ತರಹರಿಸಲಾಗದಿನಿತು, ಕೋಪವನು ತರಹರಿಸಲಾಗದಿನಿತು. ಸಿರಿಧೈರ್ಯ ಸಾಹಸಗಳು ವ್ಯರ್ಥ ವೈಖರಿಯೊಳವಗಿದಿರಿಲ್ಲವೋ, ಜರೆಯದಿರು ಶನಿಯನು. ಸ್ವಾಮಿನ್, ನಾವೊಬ್ಬ ಸಾಮಾನ್ಯ ಮನುಷ್ಯನನ್ನೇ ಜರೆದರೆ ಅದರ ಫಲವನ್ನು ಅನುಭವಿಸಬೇಕಾಗ್ತದಂತೆ. ಅಂತಹದ್ದೊಂದು ಶನಿ ಮಹಾತ್ಮನನ್ನು ಜರೆದರೆ ಅದರ ಫಲ ತುಂಬಾ ಕಷ್ಟ ಆಗಬಹುದು. ಲೋಕದಲ್ಲೊಂದು ಮಾತುಂಟು, ಕೆಂಪಾದ ಜ್ವಾಲೆಯು ಪಾತ್ರೆಯನ್ನು ಹೆಚ್ಚು ಮಸಿ ಮಾಡ್ತದಂತೆ, ನೀಲಿಯಾದ ಜ್ವಾಲೆ ಹೆಚ್ಚು ಮಸಿ ಮಾಡುವುದಿಲ್ಲ. ಆದರೆ ಈ ನೀಲವರ್ಣ ಬದುಕನ್ನೇ ಮಸಿ ಮಾಡಬಲ್ಲ ಶಕ್ತನು ಪ್ರಭು. ಹಲವು ಉದಾಹರಣೆಗಳನ್ನು ಇದು ತನಕ ನಾವು ನೋಡಿದ್ದೇವೆ. ಅವನ ಮೇಲೆ, ಯಾರ ಮೇಲೆ ಆ ಶನೈಶ್ಚರನ ಪ್ರಭಾವ ಆಗಿದೆಯೋ ಅವರು ಶನೈಶ್ಚರನನ್ನು ಎದುರಿಸಿ ಗೆದ್ದು ಬಂದದ್ದು ಇದು ತನಕವಿಲ್ಲ. ನೆನೆದರೆ ಪಗಲಂ ಇರುಳನ್ನು ಮಾಡಲಬಲ್ಲ, ಇರುಳನ್ನು ಹಗಲು ಮಾಡಲಬಲ್ಲನಂತೆ. ಆ ಶನೈಶ್ವರನನ್ನು ಎದುರು ಹೋಗಿ ರಾಜ್ಯ ಸಾಮ್ರಾಜ್ಯಗಳು, ದೇಶಗಳು, ಜಾನಪದಗಳು, ಭಾಷೆ ವಿದ್ಯೆಗಳು ಎಲ್ಲವೂ ನಶಿಸಿ ಹೋದ ಎಷ್ಟೋ ಉದಾಹರಣೆಗಳು ಆಗಿ ಹೋಗಿವೆ ಪ್ರಭು. ಹಾಗಾಗಿ ನಿಮ್ಮ ಶ್ರೇಯಸ್ಸನ್ನು ಕೋರುವ ನಾನು ಹೇಳುವುದಂತೂ, ನಾವು ಶನಿಯನ್ನು ಜರಿಯದೆ ಅವನನ್ನು ಭಕ್ತಿಪೂರ್ವಕವಾಗಿ ನಾವು ತೊಡಗಿಕೊಂಡರೆ ಅದು ತಮಗೂ ನಮಗೂ ರಾಜ್ಯಕ್ಕೂ ಒಳಿತಾಗಬಹುದು ಮಹಾಪ್ರಭು. ಅಂತೂ ಹಿಡಿದ ಹಠ ಬಿಡುವುದಿಲ್ಲ.
ಅವನೇ ಶೂರ. ಬಹಳ ಹೆದರಿ ಹೋದ್ರಿ ಅಲ್ವಾ? ಬ್ರಾಹ್ಮಣರು ಬಡವರು ಅಂತ ಆಕ್ಷೇಪ ಮಾಡುವ ಪ್ರವೃತ್ತಿ ಇಲ್ಲ ನಮ್ಮಲ್ಲಿ. ಆದರೆ ಧೈರ್ಯದಿಂದ ಬಡವಾಗಿ ಹೋದ್ರಿ, ಈಗ ಆತಂಕಕ್ಕೊಳಗಾದ್ರಿ. ನೀವು ತಳೆದಂತಹ ಶಾಸ್ತ್ರದ ಕುರಿತಾದ ಶ್ರದ್ಧೆಯೇ ಸಡಿಲಗೊಂಡಿತು ಹೇಗೆ? ಅಲ್ಲದೆ ಇದ್ರೆ ಇಂತಹ ಒಂದು ಆತಂಕವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಯಾಕೆ ಬರ್ತದೆ? ವಿದ್ಯಾಸಂಪನ್ನರಾದಂತಹ ತಮಗೆ ಲೋಕಾನುಭವ ಇಲ್ಲದೆ ಇದ್ದದ್ದೇನು ಅಲ್ವಲ್ಲ. ಪುರುಷ ಪ್ರಯತ್ನ ಪ್ರಧಾನವಾದದ್ದೇ. ಆದರೆ ಅದೃಷ್ಟವನ್ನು ಅಲ್ಲಗಳೆದಂತಹ ಪುರುಷ ಪ್ರಯತ್ನ ಅಲ್ಲ ಪ್ರಧಾನವಾದದ್ದು. ಅದೃಷ್ಟವನ್ನು ಹೊಂದಿದಂತಹ ಪುರುಷ ಪ್ರಯತ್ನ ಮಾತ್ರ ಈ ಪ್ರಪಂಚದಲ್ಲಿ ಮನ್ನಣೆ ಉಳ್ಳದ್ದು. ಈಗ ಮೊನ್ನೆ ಆ ಕಾಪಾಲಿಕ ಬಂದು ಕೇಳಿಕೊಳ್ಳುವಂತಹ ಕಾಲಕ್ಕೆ ಮಹಾಕಾಳಿಯ ಅನುಗ್ರಹವನ್ನು ಹೊಂದಿ ಬರ್ತೇನೆ ಅಂತ ನಾನು ಹೋದದ್ದ. ಅಲ್ಲ, ಕಾಡಿಗೆ ಹೋದವನಿಗೆ ಬೇತಾಳ ಸಿಗ್ತಾನೆ ಅಂತ ಮೊದಲೇ ನಾನು ಕಲ್ಪಿಸಿ ಹೋದದ್ದ. ಅಲ್ಲ, ಸಾವಿರಾರು ವರ್ಷಗಳ ತಪಸ್ಸಿನ ಮೂಲಕವಾಗಿ ಗಿರಿಜಾದೇವಿ ಅನುಗ್ರಹಕ್ಕೆ ನಾನು ಪಾತ್ರನಾದದ್ದು ಅಲ್ಲ. ತಾನಾಗಿ ಒದಗಿ ಬಂದಿದೆ. ಬರುವುದನ್ನು ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ ಯಾರಿಂದಲೂ. ನಾವು ಯೋಚನೆ ಮಾತ್ರ ಮಾಡಬೇಕಷ್ಟೆ. ಹಾಗೆ ಮಾಡಿದ್ರೆ ಆಗ್ತದೆ, ಹೀಗೆ ಮಾಡಿದ್ರೆ ಆಗುತ್ತದೆ. ಆಗುವುದಿಲ್ಲ. ಯಾವುದು ಕಾಲನ ನಿರ್ಣಯವೋ ಅಥವಾ ಯಾವುದು ಕಾಲದ ನಿರ್ಣಯವೋ ಅದನ್ನು ಬದಲಾಯಿಸುವುದಕ್ಕೆ ಯಾವನಿಗೂ ಸಾಧ್ಯ ಆಗುವುದಿಲ್ಲ ಈ ಪ್ರಪಂಚದಲ್ಲಿ. ನಾನು ಆ ಕುರಿತಾದಂತಹ ವಿಶ್ವಾಸವನ್ನು ಹೊಂದಿದವ. ಒಂದೊಂದು ಗ್ರಹಕ್ಕೂ ಒಂದೊಂದು ವಿಶೇಷವಾದಂತಹ ವರ್ಚಸ್ಸಿದೆ, ಸಾಮರ್ಥ್ಯವಿದೆ. ಅಥವಾ ಅವರದ್ದು ಕರ್ತವ್ಯ ಅಂತಲೇ ನಾವು ಭಾವಿಸೋಣ. ಈಗ ಸಂಪತ್ತು ಕೊಡುವುದು ಒಬ್ಬ, ವಿದ್ಯೆ ಕೊಡುವ ಮತ್ತೊಬ್ಬ, ಸಂಕಟ ಕೊಡುವ ಇನ್ನೊಬ್ಬ ಅಲ್ವ? ಅವರದ್ದಾದಂತಹ ಕರ್ತವ್ಯ ಯಾವುದೋ ಒಂದು ನಿಯಮಬದ್ಧತೆಗೆ ಒಳಗಾಗಿ ಅಂತಹದನ್ನವರು ಒದಗಿಸಿಕೊಡ್ತಾ ಇದ್ದಾರೆ. ಅಥವಾ ಇನ್ನೊಂದು ಮುಖದಿಂದ ಯೋಚಿಸಿದರೆ, ಹುಟ್ಟುವಾಗಲೇ ಅದೃಷ್ಟಾಯತ್ತವಾದಂತಹ ಅನುಭವಗಳೆಲ್ಲ ಹುಟ್ಟಿನೊಂದಿಗೆ ವ್ಯಕ್ತಿಗೆ ಬಂದಿರ್ತದೆ. ಅದಕ್ಕನುಗುಣವಾಗಿ ಅವನ ಜನನಾಗುತ್ತದೆ ಈ ಪ್ರಪಂಚದಲ್ಲಿ. 9 ತಿಂಗಳು 9 ದಿವಸ ಕಳೆದಾಗಲೇ ಹುಟ್ಟಬೇಕು. 7 ತಿಂಗಳಿನಲ್ಲಿ ಹುಟ್ಟುವುದಿಲ್ವ? 9 ತಿಂಗಳು ಕಳೆದರೂ ಹುಟ್ಟದವರಿಲ್ವ? 3 ವರ್ಷ ಆದರೂ ಹುಟ್ಟದವರಿಲ್ವ? 100 ವರ್ಷ ಆದರೂ ಹುಟ್ಟದವರಿಲ್ವ ಪ್ರಪಂಚದಲ್ಲಿ? ಹಾಗಿದ್ರೆ ಈ ಸಿದ್ಧಾಂತಗಳೆಲ್ಲ ಎಲ್ಲಿ ಹೋಯಿತು? ಅವರು ಹುಟ್ಟಬೇಕು ಯಾವಾಗ ಅನ್ನುವುದನ್ನು ಅವರ ಅದೃಷ್ಟ ಮೊದಲೇ ನಿರ್ಣಯಿಸಿರ್ತದೆ. ಅದಕ್ಕೆ ಅನುಗುಣವಾದ ಅನುಭವ ಒದಗುತ್ತದೆ ಅವರಿಗೆ. ಜೀವನದಲ್ಲಿ ಅನುಭವಿಸಬೇಕು. ಅದನ್ನು ಯಾವ ವ್ರತಾನುಷ್ಠಾನದಿಂದಲೂ ಬದಲಿಸಲಿಕ್ಕೆ ಬರುವುದಿಲ್ಲ, ಅನುಭವಿಸಲೇಬೇಕು. ಇದು ನನ್ನ ಜೀವನದಲ್ಲಿ ಪ್ರತ್ಯಕ್ಷ ಅನುಭವ. ಇಲ್ಲದಿದ್ದರೆ ಗಿರಿಜಾದೇವಿ ಅನುಗ್ರಹ ಯಾಕಾಗುತ್ತದೆ? ನಾನು ಒಂದು ದಿವಸವೂ ನನಗೆ ಅನುಗ್ರಹ ಮಾಡುತ್ತಾಯಿ ಅಂತ ಕೇಳಲಿಲ್ಲ. ಸಜ್ಜನರಿಗೆ ಹಿತವಾಗಲಿ, ಲೋಕಕ್ಕೆ ಕ್ಷೇಮ ಆಗಲಿ, ಇದನ್ನೇ ದೇವತಾ ಪ್ರಾರ್ಥನೆ ಅಂತ ನಡೆಸಿದವ. ಸ್ವಾರ್ಥಕ್ಕಾಗಿ ಒಂದು ಪ್ರಾರ್ಥನೆ ಮಾಡಲಿಲ್ಲ. ಈಗ ತಾವು ನಿರ್ದೇಶನ ಕೊಡ್ತಿರುವುದು ಯಾವುದಕ್ಕೆ? ಬರುವಂತಹ ಆಪತ್ತನ್ನು ಪರಿಹರಿಸುವುದಕ್ಕಾಗಿ ಶನಿಯನ್ನು ಪೂಜೆ ಮಾಡು. ವೈಯಕ್ತಿಕವಾಗಿ ನನಗೆ ಬರುವುದಲ್ವ, ನನ್ನ ಮೂಲಕವಾಗಿ ದೇಶಕ್ಕದು ಬಾಧಿಸ್ತದೆ. ಅರಸನಿಗೆ ಬರಬಹುದಾದ ಸಂಕಟ ಸಮಷ್ಟಿಯಿಂದ ಪ್ರಜೆಗಳ ಮೇಲೆ ಪರಿಣಾಮವನ್ನು ಮಾಡುವುದಾದರೂ ನೇರವಾಗಿ ನನಗೆ ಅಲ್ಲೋ ಫಲ. ಈಗ ಊರಿನ ಕ್ಷೇಮಕ್ಕೆ ಒಂದು ಯಾಗ ಮಾಡುವಂತ ನೀವು ಸೂಚನೆ ಕೊಡ್ತಿದ್ರೆ ಆದೀತು, ಮುಹೂರ್ತ ಹೇಳಿ ಅಂತ ಹೇಳ್ತಿದ್ದೆ ನಾನು. ನೀವು ಹೇಳುದು ಈಗ ನನ್ನ ಕ್ಷೇಮಕ್ಕೆ ಬೇಕಾಗಿ ಪೂಜೆ ಮಾಡು. ಇಲ್ಲ, ಯಾಕಿಲ್ಲ? ಒದಗಿ ಬಂದಂತಹ ಸುಖವನ್ನು ಸ್ವೀಕರಿಸುವುದಕ್ಕೆ ಎರಡೂ ಕೈ ನೀಡಿದ್ದೇನೆ ನಾನು ಮುಂದೆ. ಏನು ಬೇಕು ಮಗು ಕೇಳುವಾಗ ಕೊಡುವಾಗ ಬೇಡ ಹೇಳಿದನ, ಚಂದ್ರಾಸ ಬೇಡ ಹೇಳಿದನ, 1000 ವರ್ಷ ಆಯುಷ್ಯ ಕೊಡುವಾಗ ಬೇಡ ಹೇಳಿದನ. ಬಂದಿದೆ, ದೈವಾಯತ್ತವಾಗಿ ಬಂದಿದೆ, ಸ್ವೀಕರಿಸಿದ್ದೆ. ಒದಗಿ ಬರಬಹುದಾದಂತಹ ಸುಖವನ್ನು ಸ್ವೀಕರಿಸುವುದಕ್ಕೆ ಯಾವನು ಸಿದ್ಧನಾಗುತ್ತಾನೆ, ಅವನ ಅದೃಷ್ಟದಂತೆ ಬರಬಹುದಾದಂತಹ ಸಂಕಟವನ್ನು ಅನುಭವಿಸಲಿಕ್ಕೂ ಅವನು ಸಿದ್ಧನಿರಬೇಕು. ಅಲ್ಲದಿದ್ದರೆ ಅದನ್ನು ಉಣ್ಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ ಅಂತ ಅರ್ಥ. ನಾನು ಯಾವತ್ತೂ ಅದನ್ನು ಯೋಚಿಸುವ, ದೇವರು ನಮಗೆ 2 ಕೈ ಕೊಟ್ಟದ್ದು ಯಾಕೆ ಕೇಳಿದರೆ, ಒಂದು ಸುಖ ಹಿಡ್ಕೊಳ್ಳಿಕ್ಕೆ, ಒಂದು ಕಷ್ಟ ಹಿಡ್ಕೊಳ್ಳಿಕ್ಕೆ ಅಂತ.
ಕೈ ಎರಡೂ ಮುಂದೆ ಮಾಡುದು. ಯಾವ ಕೈಗೆ ಯಾವುದನ್ನು ಹಾಕ್ತಾರೆ ಅದನ್ನು ಸ್ವೀಕರಿಸೋಣ. ಸುಖವೂ ಆದೀತು, ಕಷ್ಟವೂ ಆದೀತು. ಅದನ್ನು ನಾವು ನಮ್ಮ ಸುಖ ಕಷ್ಟವಾಗಲಿ, ನಮ್ಮ ಕಷ್ಟ ಸುಖವಾಗಲಿ ಅಂತ ಹಂಬಲಿಸುವುದಕ್ಕಿಲ್ಲ. ಬಂದದ್ದನ್ನು ಅನುಭವಿಸುವುದಕ್ಕೆ ಸಿದ್ಧ. ಈ ನಿರ್ಣಯಕ್ಕೆ ನಾನು ಬದ್ಧನಾಗಿರುವುದರಿಂದ ನನಗೆ ಬರಬಹುದಾದಂತಹ ಒಂದು ಆಪತ್ತನ್ನು ಆಲೋಚಿಸಿ ಅದಕ್ಕೆ ಬೇಕಾಗಿ ಆ ಶನಿಯನ್ನು ಪೂಜಿಸಬೇಕು ಅನ್ನುವಂತಹ ತಮ್ಮ ವಾಕ್ಯವನ್ನು ತಾವಿಲ್ಲಿಗೆ ಬಿಡಬೇಕು. ಬಂದದ್ದನ್ನು ನೋಡಿಕೊಂಡೆ. ವಿಕ್ರಮಾರ್ಕನು ನುಡಿದ ವೇಳೆ ಅರ್ಕ ಸಮೂಭವ ಗಗನಯಾನದಿ ನಿಷ್ಕ್ರಮಿಸುತ್ತಿದೆ ಕೇಳಿ ಕೆಂಗಿಡಿ ಸೂಸಿ ಗುಡುಗುಡಿಸಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಪ್ರಪಂಚದಲ್ಲಿರುವಂತಹ ಬುಧ ಜನರು ನನ್ನ ಕುರಿತಾಗಿ ಆಡುತ್ತಿರುವಂತಹ, ನನ್ನನ್ನು ಸ್ಮರಿಸುವಂತಹ ಮಾತಿದು. ಗಾಢತೆಯ, ಗೂಢತೆಯ, ಅಗಾಧತೆಯ ಸಂಕೇತವೆನಿಸಿದಂತಹ ನೀಲವರ್ಣದಿಂದ ಪ್ರಪಂಚ ನನ್ನನ್ನು ಕಂಡುಕೊಂಡಿತು. ಅರ್ಥವೇನು? ಶನಿ ಗೂಢನಿದ್ದಾನೆ, ಶನಿ ಅಗಾಧನಿದ್ದಾನೆ ಎನ್ನುವುದೇ ಅದಕ್ಕೆ ಅರ್ಥ. ಶನಿಯನ್ನು ನಾನು ಬಲ್ಲೆ, ಶನಿಯ ನಡೆಯನ್ನು ನಾನು ಗುರುತಿಸಬಲ್ಲೆ ಎನ್ನುವವನ ಮಾತು ಅವನ ಮೂರ್ಖತನವನ್ನು ತೋರಿಸ್ತದೆ. ಯಾಕೆ? ಛಾಯಾ ಮಾರ್ತಾಂಡ ಸಂಭೂತನಿದ್ದಾನೆ ಈತ. ಬೆಳಕಿನ ದೇವತೆಯಾದಂತಹ ಸೂರ್ಯನ ಅಂಶವನ್ನು, ನೆರಳಿನ ದೇವತೆಯಾದಂತಹ ಛಾಯೆಯ ಅಂಶವನ್ನು ಏಕೀಭವಿಸಿ ರಹಸ್ಯವನ್ನು, ಪ್ರಕಟ್ಯವನ್ನು, ಪ್ರತ್ಯಕ್ಷತೆಯನ್ನು ಒಂದಾಗಿ ಸೇರಿಸಿದರೆ ಹುಟ್ಟುವಂತಹ ಶಕ್ತಿಗೆ ಹೆಸರು ಶನಿ ಎಂಬುದಾಗಿ. ನ್ಯಾಯದೇವತೆ ಎನಿಸಿದಂತಹ, ಧರ್ಮದೇವತೆ ಎನಿಸಿದಂತಹ ಯಮ ನನ್ನ ಅನುಜನಾಗಿದ್ದಾನೆ. ವ್ಯಕ್ತಿಯೊಬ್ಬನ ಮರಣಾನಂತರ ಮಾಡುವಂತಹ ಕೆಲಸವನ ನ್ಯಾಯ ನಿರ್ಣಯದ ಕೆಲಸವನ್ನು ಅವ ಬದುಕಿರುವಾಗಲೇ ಮಾಡುತ್ತಾ ಅವನಿಗಿಂತಲೂ ಶಕ್ತಿವಂತನಾಗಿ, ವಿಶಿಷ್ಟನಾಗಿ ಪ್ರಪಂಚದಲ್ಲಿ ಪ್ರಕಟಿಸಿಕೊಂಡಿದ್ದಾನೆ ತನ್ನೊಂದು ತಾನು ಶನಿ. ಹಾಗಾದ್ರೆ ಇಂತಹ ವಿಶಿಷ್ಟವಾದಂತಹ ಶಕ್ತಿಯೊಂದರ ಉದ್ಭವ ಯಾಕಾಯಿತು? ಈ ಪ್ರಶ್ನೆಗೆ ಉತ್ತರ ಸ್ಥಿತಿಕಾರಕನಾದಂತಹ ಶ್ರೀಹರಿಯ ಸಂಕಲ್ಪ. ಉರುಪ ವೇಗದೆ ಚಲಿಪ ಬಂಡಿಗೆ ಬಿರಿಯನ ತೊಡಿಸುವೆನು ಅಂದರೆ ಸ್ವೇಚ್ಛಾಚಾರದಿಂದ ವರ್ತಿಸುವಂತಹ ಪ್ರಪಂಚದ ಜನರಿಗೆ, ಪ್ರಪಂಚದ ಜನರ ಅಹಂಕಾರಕ್ಕೊಂದು ನಿಯಂತ್ರಣ ಬೇಕು ಎನ್ನುವಂತಹ ಕಾರಣಕ್ಕಾಗಿ ಶ್ರೀಹರಿಯ ಸಂಕಲ್ಪವಾದ ತಕ್ಷಣ ಸೂರ್ಯ ಮತ್ತು ಛಾಯಾ ಸಂಭೂತನಾಗಿ ಜನಿಸಿದ್ದಾನೆ ಇವ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತಹ ಕರ್ಮ, ಅದರಲ್ಲಿರುವಂತಹ ಧರ್ಮ ಎಲ್ಲವನ್ನು ವಿವೇಚಿಸುತ್ತಾ ಅವ ಅಧರ್ಮಿಯಾಗಿದ್ದರೆ ಅವನಿಗೆ ಕ್ರೂರವಾದಂತಹ ಶಿಕ್ಷೆಯನ್ನು ಕೊಡುತ್ತಾ, ಅವ ಒಂದು ವೇಳೆ ಧರ್ಮಿಷ್ಠ ಅಂತ ಆದರೆ ವರದಹಸ್ತನಾಗಿ ಆಶೀರ್ವಾದವನ್ನು ಮಾಡುತ್ತಾ ದೇವ ಕೊಟ್ಟಂತಹ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಪ್ರಪಂಚದ ಜನರನ್ನು ಸನ್ಮಾರ್ಗದೆಡೆಗೆ ಎಳೆಯುತ್ತಾ ಇದ್ದೇನೆ. ಮಂದಾಚಾರನಾಗಿ, ಪ್ರಸನ್ನಾತ್ಮನಾಗಿ ರಾಶಿ ಚಕ್ರದ 12 ಮನೆಗಳಲ್ಲಿಯೂ 2.5 ವರ್ಷಗಳ ಕಾಲ ನನ್ನ ಸಂಚಾರವನ್ನು ಮುಂದುವರಿಸುತ್ತಾ ದೇವ ನಿಯೋಜಿಸಿದ ಕಾರ್ಯವನ್ನೂ ಮಾಡುತ್ತಾ ಈ ಮೂಲಕವಾಗಿ ನನ್ನನ್ನು ನಾನು ಪ್ರಪಂಚದಲ್ಲಿ ಶನೈಶ್ಚರ ಎಂಬ ಹೆಸರಿನಿಂದ ಪ್ರಕಟಿಸಿಕೊಂಡಿದ್ದೇನೆ. ಹಾಗೆ ಸಂಚರಿಸುತ್ತಿರುವಂತಹ ಸಂದರ್ಭ ಉಜ್ಜಯಿನಿ ಕ್ಷೇತ್ರ ಅಲ್ವೋ? ಉಜ್ಜಯಿನಿ ಕ್ಷೇತ್ರದಲ್ಲಿರುವಂತಹ ವಿಕ್ರಮಾರ್ಕನ ಸಭೆಯಿಂದ ನನ್ನ ಹೆಸರು ಕೇಳಿಸಿತಲ್ಲ. ಈ ಕುರಿತಾಗಿ ಕಿವಿಯಾನಿಸಿ ನಿಂತಹ ಸಂದರ್ಭ ಕರ್ಣ ಕಠೋರವಾದಂತಹ ಮಾತುಗಳನ್ನು ನನ್ನ ಕುರಿತಾಗಿ ಆಡುತ್ತಿದ್ದಾನೆ ವಿಕ್ರಮಾರ್ಕ. ಕಾದ ಸೀಸೆಗಳನ್ನು ಕಿವಿಯಲ್ಲಿ ಹೊಯ್ದಂತಹ ಅನುಭವ ಆಗ್ತಾ ಉಂಟು. 1000 ಆನೆಗಳ ಅಂಕುಶವನ್ನು ಒಮ್ಮೆಲೆ ಎದೆಗೆ ತಿವಿಯುತ್ತಿದೆಯೋ ಎನ್ನುವಂತಹ ಭಾವವನ್ನು ತಳೆಯುತ್ತಾ ಇದ್ದೇನೆ. ತಡ ಮಾಡುವುದಲ್ಲ, ನೇರವಾಗಿ ಅವನ ಆಸ್ಥಾನವನ್ನು ಪ್ರವೇಶಿಸುತ್ತೇನಂತೆ. ವಿಕ್ರಮಾರ್ಕ ನೀಲವರ್ಣದಿಂದ ಶೋಭಿತನಾಗಿ ನೋಡುವವರಿಗೆ ಅಶುಭ ಸೂಚನೆಯನ್ನೇ ಕೊಡುವ ಹಾಗೆ ಕಾಕವಾಹನನಾಗಿ ನನ್ನದ್ದಾದಂತಹ ಕ್ರೂರ ದೃಷ್ಟಿಯ ಪ್ರತೀಕವಾಗಿ ಕಾಕಧ್ವಜವನ್ನು ಹೊಂದಿ
ನಿಗ್ರಹ ಶಕ್ತಿಯನ್ನು ನಾನು ಹೊಂದಿದ್ದೇನೆ ಎನ್ನುವುದಕ್ಕೆ ದ್ಯೋತಕವಾಗಿ ಒಂದು ಕೈಯಲ್ಲಿ ಧನುವನ್ನು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಝಳಪಿಸುತ್ತಾ ನಿನ್ನೆದುರಿಗೆ ಪ್ರತ್ಯಕ್ಷನಾಗಿದ್ದೇನೆ. ಯಾರೆಂತ ತಿಳಿಯಲಿಲ್ಲವೋ, ಈವರೆಗೂ ನೀನು ಬೈಯುತ್ತಿರುವಂತಹ, ನನ್ನ ಕುರಿತಾಗಿ ಅಸಭ್ಯವಾಗಿ ಅಸಡ್ಡೆಯಿಂದ ಮಾತಾಡುತ್ತಿರುವಂತಹ ನೀನು ನನ್ನ ಗುರುತಿಸಬೇಕಾಗಿತ್ತು. ಈವರೆಗೆ ನೀನು ಮಾತನಾಡುತ್ತಿರುವಂತಹ ಶನಿಯೇ ನಾನು. ಇಷ್ಟು ಹೇಳಿದ ಮೇಲೂ ನೀನು ನನ್ನ ಕುರಿತಾಗಿ ಭಕ್ತಿ ಭಾವವನ್ನು ತಳೆಯುತ್ತಿಲ್ಲ. ರಾಜದಂಡವನ್ನು ಹಿಡಿದಂತಹ ನಿನ್ನ ಕೈ ನಮಿಸಲು ತೊಡಗುತ್ತಿಲ್ಲ. ತಲೆಯ ಮೇಲಿರುವಂತಹ ಮುತ್ತಿನ ಕಿರೀಟ ತಲೆ ಬಾಗಿಸುವಲ್ಲಿ ಅಡ್ಡಿ ಆಗ್ತಾ ಇದೆ ಅಲ್ವೋ? ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? ಏನು ಅಂತ ತೀರ್ಮಾನ ಮಾಡಿದ? ಪೊಡವಿಪ ಎನ್ನುವಂತಹ ಗರ್ವ, ತನ್ನ ಕೈಯಲ್ಲಿ ರಾಜದಂಡ ಉಂಟು, ನಾನು ಯಾರಿಂದಲೂ ದಂಡೆನಾಗತಕ್ಕವನಲ್ಲ ಎನ್ನುವಂತಹ ಅಹಂಭಾವ, ನಿನ್ನ ಬಾಯಿಂದ ಎಂತೆಂತಹ ಮಾತುಗಳನ್ನು ಆಡಿಸುತ್ತೀವರೆಗಾಗಿ ಮರಡನ ಸತಿಯ ಅನುಗ್ರಹ ಉಂಟು ಎನ್ನುವಂತಹ ಅಹಂಕಾರವ, ಅಥವಾ ಬೇತಾಳನ ಸಖ್ಯದ ಸಾಮರ್ಥ್ಯ ತನ್ನ ಕೈಯಲ್ಲಿ ಉಂಟು ಎನ್ನುವಂತಹ ಅಹಂಭಾವದಿಂದ ನನ್ನ ಕುರಿತಾಗಿ ಬಿರುನುಡಿಗಳನ್ನೇ ಈವರೆಗಾಗಿ ಆಡುತ್ತಾ ಬಂದವ. ಮಂದನನ್ನು ಪೊಗಳದಿರು. ಪಡೆದ ತಂದೆಯನ್ನು ಬಿಡದಂತಹ ಮೂಢನಿದ್ದಾನೆ, ವಕ್ರಾಂಗನಿದ್ದಾನೆ, ಪಾಪಗ್ರಹನಿದ್ದಾನೆ, ಜನರಿಗೆ ಅಹಿತವನ್ನು ಮಾಡುವಂತಹ ದುಷ್ಟಗ್ರಹ. ಹೀಗೆ ಒಂದೊಂದಾಗಿ ನನ್ನ ಕುರಿತಾಗಿ ಆಡುತ್ತಾ ಬಂದಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟೋ? ನನ್ನದಾದಂತಹ ಸಾಮರ್ಥ್ಯದ ಅರಿವೇ ಇಲ್ಲದೆ ಹೋದದ್ದು. ಈಗ ನೀನು ವಿಕ್ರಮಾರ್ಕ, ನನ್ನ ಕುರಿತಾಗಿ ಕಡುನುಡಿಗಳನ್ನೇ ಆಡಲು ತೊಡಗಲು ಕಾರಣ ಏನು ಎಂಬುದಾಗಿ ನಾನು ಊಹಿಸಬಲ್ಲೆ. ನನ್ನ ಕುರಿತಾದಂತಹ ಒಂದು ಕಲ್ಪನೆ ನಿನಗಿಲ್ಲದಿರುವುದೇ ಕಾರಣ. ನನ್ನ ಪ್ರಖರತೆಯ, ನನ್ನ ದೃಷ್ಟಿಯ ಸಾಮರ್ಥ್ಯದ ಕುರಿತಾಗಿ ನಿನಗೆ ಕಲ್ಪನೆ ಇಲ್ಲದೆ ಹೋಯಿತು. ಬಂದವ ಕೋಳಿಯ ಕತೆ, ಕೋಣದ ಕತೆ ಹೇಳಿದ ಬಿಟ್ರೆ ಶನಿ ಕತೆ ಒಂದೂ ನಿನಗೆ ಹೇಳಲಿಲ್ಲವ. ಹಾಗಾಗಿ ನನ್ನ ಕುರಿತಾಗಿ ಯಾವ ಒಂದು ಕಲ್ಪನೆಯೂ ಇಲ್ಲದೆ ಕಡುತರವಾದಂತಹ ಮಾತುಗಳನ್ನಾಡಿದೆ. ನನ್ನ ಮಹಿಮೆಯನ್ನು ಏನು ಬಲ್ಲೆ ನೀನು? ದೃಷ್ಟಿ ಸೋಕಲು ಪಾದ ನಷ್ಟವಾಯಿತು ಅರುಣನದ್ದು, ಕುಷ್ಠ ರೋಗವು ಸೂರ್ಯನಿಗಾಯಿತು, ಸೃಷ್ಟಿಸುವ ಜನ ತಲೆಜರಿದು ಹೋಯಿತು. ಇದು ನನ್ನ ಸಾಮರ್ಥ್ಯ. ಇಷ್ಟು ಸಾಕಾಗಲಿಕ್ಕಿಲ್ಲ. ದೇವಗುರುವಾದಂತಹ ಬೃಹಸ್ಪತಿಗೆ ಹೋಗಿ ಕೇಳು ಶನಿಯ ಸಾಮರ್ಥ್ಯ ಏನು ಎನ್ನುವುದಾಗಿ. ಕೈಯಲ್ಲಿ ಹಿಡಿದಂತಹ ಹಣ್ಣುಗಳು ಕೂಡ ರುಂಡವಾಗಿ ಪರಿಣಮಿಸುತ್ತದೆ ಶನಿಯ ಕ್ರೂರ ದೃಷ್ಟಿಯ ಒಳಗಾದರೆ. ಸೃಷ್ಟಿಸುವ ಅಜ ಕೂಡ ತನ್ನ ತಲೆಯನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗ್ತದೆ. ಅವರಿವರ ಕತೆ ಬಿಡು, ವಿಶ್ವೇಶ್ವರನ ಕಥೆಯನ್ನು ಹೇಳ್ತೇನೆ ನಿನಗೆ. ಎಂತದಪ್ಪ ಅದು? ವಿಶ್ವೇಶ್ವರನನ್ನು ಕಾಣಬೇಕು ಅಂತಾದ್ರೆ 6 ತಿಂಗಳು ದೇವರಾಜನಾದಂತ ಇಂದ್ರನು ಕಾಯಬೇಕಾಗ್ತದೆ. ಅವನೊಡನೆ ಮಾತಾಡಬೇಕು ಅಂತಾದ್ರೆ ನನ್ನದ್ದು ಹಾಗಲ್ಲ. ನೇರವಾಗಿ ಹೋಗಿ ಅವನಲ್ಲಿ ಹೇಳಿದವನಿದ್ದೆ, ದ್ವಾದಶದಲ್ಲಿ ಬಂದಿದ್ದೇನೆ, ನಿನ್ನನ್ನು ಕಾಡ್ತೇನೆ. ನನ್ನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅವ ಇರುವೆಯಾಗಿ ಪರಿಣಮಿಸಿದ, ಪರಿವರ್ತಿತನಾದ. ಕಾಡಿನಲ್ಲಿರುವ ಬಿದಿರೋಟಿಯಲ್ಲಿ ಹೊಕ್ಕಿ ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ಹೊರಗೆ ಬಂದಾಗ ಬಿದಿರ ಹೊಟ್ಟಿನಿಂದ ಅವನ ಕಪ್ಪಾಗಿದ್ದ ಕೂದಲೆಲ್ಲ ಒಂದು ಕ್ಷಣಕ್ಕೆ ಬಿಳಿಯಾಗಿತ್ತು. ಗೊತ್ತುಂಟ ನಿನಗೆ? ಇದು ಶನಿಯ ಪ್ರಭಾವ. ಶಿವನನ್ನೂ ಬಿಟ್ಟವನಲ್ಲ, ಸೃಷ್ಟಿಸಿದ ಅಪ್ಪನನ್ನೂ ಕೂಡ
ಕುಷ್ಠರೋಗಕ್ಕೆ ಅವ ಕಪ್ಪಾಗುವ ಹಾಗೆ ಮಾಡಿ ಒಂದು ಕ್ಷಣಕ್ಕಾಗಿ ಶಿವನನ್ನೇ ಭಜಿಸುವಂತಹ ಸ್ಥಿತಿಯನ್ನು ಅವನಿಗಾಗಿ ತಂದಿಟ್ಟವ. ಇಷ್ಟೆಲ್ಲ ಮಾಡಿದವ ನಿನ್ನನ್ನು ಬಿಟ್ಟೇನ? ಓಹೋ, ಹಾಗಿದ್ರೆ ಈಗ ನೀನು ಶನೈಶ್ಚರ. ಹಾ, ನನಗೆ ಇಷ್ಟರೊಳಗೆ ಗೊತ್ತೇ ಆಗಲಿಲ್ಲ ನೀನು ಯಾರು ಅಂತ. ಅರಿಯದಾದೆ ನಿನ್ನ ಮಹಿಮೆ ಜರೆದೆ ನಿಮ್ಮದು ಕ್ಷಮಿಸು ಭೋಯನ. ಅರಿಯದಾದೆ ನಿನ್ನ ಮಹಿಮೆ ಜರೆದೆ ನಿಮ್ಮದು ಕ್ಷಮಿಸು ಪೊರೆಯೋ ದೇವ ಕರುಣೆ ತೋರೆಂದರಸನು ತಿಸಿರ ಪೊರೆಯೋ ದೇವ ಕರುಣೆ ತೋರೆಂದರಸನು ತಿಸಿರ ಅರಿಯದಾದೆ ನಿನ್ನ ಮಹಿಮೆ ನೀಲಾಂಜನ ಸಮಾಭಾಸನಾದ ನಿನ್ನದ್ದಾದಂತಹ ಆಕಾರವನ್ನು ಗಮನಿಸಿದಾಗ ಇಂಥವನೇ ಅನ್ನುವುದನ್ನು ತೀರ್ಮಾನಿಸುವುದಕ್ಕೆ ನನ್ನ ಸಾಮರ್ಥ್ಯ ಸಾಲದು. ಈಗ ನೀನು ಬಂದು ನಿಂತ ಕ್ಷಣದಲ್ಲೇ ನಿನ್ನ ಪರಿಚಯ ಆಗಬೇಕು ಅಂತಾದ್ರೆ ನಾನು ನಿನ್ನನ್ನು ಮೊದಲು ನೋಡಿರ್ಬೇಕಲ್ಲ. ಮೊದಲು ನೋಡಿದ್ರೆ ಆದ್ರೆ ಓ ಅಲ್ಲಿ ನೋಡಿದ್ದೇನೆ ಅವನೇ ಇವನಾಗಿರ್ಬೇಕು ಅನ್ನೋದನ್ನು ಒಂದು ಕಲ್ಪಿಸುವುದಕ್ಕಾದ್ರೂ ಬರ್ತದೆ. ಓಹೋ, ಏ ಪುಣ್ಯಾತ್ಮ, ಕಾಣಿಸಿಕೊಂಡೇ ಅಲ್ಲ ನನ್ನ ಮುಂಭಾಗದಲ್ಲಿ. ವಿಶ್ವೇಶ್ವರನೆದುರಾಗಿಯೂ ಕಾಣಿಸಿಕೊಂಡವನಿದ್ದೇನೆ. ಅದು ದೊಡ್ಡ ವಿಷಯ ಅಲ್ಲ. ವಿಶ್ವೇಶ್ವರನ ಮುಂಭಾಗದಲ್ಲಿ ನೀನು ಕಾಣಿಸುವುದು ವಿಶೇಷ ಅಲ್ಲ, ವಿಕ್ರಮನ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುವುದು ವಿಶೇಷ. ಓಹೋ, ಯಾಕೆ ಯಾಕೆ? ವಿಶ್ವೇಶ್ವರನಿಲ್ಲಿ ವಿಕ್ರಮ ಇಲ್ಲಿ ಅಲ್ವಾ? ಅವನಿಗೆ ನಿನ್ನನ್ನು ನೋಡುವುದು ದೊಡ್ಡ ವಿಷಯ ಅಲ್ಲ. ಬೇಕಾದ್ರೆ ನಿನ್ನ ನಾವು ಕರೆಸಿಕೊಳ್ಳಬಲ್ಲ. ಹೌದಪ್ಪ, ಯಾಕೆಂದ್ರೆ ಲೋಕ ನಿಯಂತ್ರಕಾಮ. ಈಗ ಎಂತಹ ಗ್ರಹಪತಿ ಆದ್ರೂ ಲೋಕ ನಿಯಾಮಕರಿಗಿಂತ ಮೇಲೆ ಅಲ್ಲಲ್ಲ. ಅಲ್ಲಪ್ಪ, ಆದರೂ ನನ್ನನ್ನು ನಾವು ಒಪ್ಪಿಕೊಂಡಿದ್ದಾನೆ ಎನ್ನುವುದಕ್ಕಾಗಿ ಕತೆ. ಅದು ಬಹಳ ಪ್ರಧಾನ. ನೀನವನನ್ನು ಒಪ್ಪಿಸಿದ್ದಿ ಅನ್ನುವುದಕ್ಕಿಂತಲೂ ನಿನ್ನನ್ನು ಅವರು ಒಪ್ಪಿಕೊಂಡಿದ್ದಾರೆ. ಸರಿ, ಯಾರು ಲೋಕಾಧ್ಯಕ್ಷರುಗಳು, ಲೋಕ ನಿಯಂತ್ರಕರುಗಳು, ಯಾರು ಲೋಕ ನಿಯಾಮಕರುಗಳು ಅಂತವರು ಒಪ್ಪಿದ್ದರಿಂದ ನಿನಗೊಂದು ಮಹಿಮೆ ಸಿದ್ಧವಾಗಿದೆ ಅಲ್ಲೋ. ಈಗ ನಿನ್ನ ಬಾಧೆಯಿಂದ ಅವ ಇರುವೆ ಆದನೋ ಅಥವಾ ಬಿದಿರಿನ ಮೇಳೆಯಲ್ಲಿ ಹೋಗಿ ನಿತ್ತನೋ, ಅವನ ಕೂದಲು ಬೆಳ್ಳಗಿದ್ದದ್ದು ಕಪ್ಪಾಯಿತೋ, ಕಪ್ಪಾಗಿದ್ದದ್ದು ಬೆಳ್ಳಗಾಯಿತೋ ಅಲ್ವಾ? ಅದನ್ನೆಲ್ಲ ಒಪ್ಪಬೇಕು. ಯಾಕೆ ಕೇಳಿದ್ರೆ ನಿನ್ನ ಮಹಿಮಾ ವಿಶೇಷತೆ ಪ್ರಪಂಚದಲ್ಲಿ ಪ್ರಕಟ ಆಗ್ಲಿಕ್ಕೆ ಒಪ್ಪುವುದು ಇದನ್ನೆಲ್ಲ. ಇಲ್ಲದಿದ್ರೆ ಈಗ ಅವನಿಗೆ ಅವನ ಜಾತಕ ಯಾವಾಗ ನೋಡಿದ್ ನೀನು? ಅಲ್ಲ, ಅವನ ಜಾತಕ ಯಾವಾಗ ನೋಡಿದ್ದಂತ ಅವನು ನನ್ನಲ್ಲಿ ಕೇಳಲಿಲ್ಲ. ಅಂದ್ರೆ ಅರ್ಥ ಏನು? ನಿನ್ನ ದ್ವಾದಶದ ಮನೆಗೆ ನಾನು ಕಾಲಿಟ್ಟಿದ್ದೇನೆ. ಹೌದಾ? ಸರಿ, ಸರಿಯಪ್ಪ, ಒಪ್ಪಿದ ಅಲ್ವಾ? ಹೌದೌದು. ಇಲ್ಲದೆ ಇದ್ದ ಒಂದು ಜಾತಕವು ನಾವು ಒಪ್ಪಿದ. ನಿನ್ನ ಮಹಿಮೆಯನ್ನು ಪ್ರಪಂಚಕ್ಕೆ ತಿಳಿಸಲಿಕ್ಕೆ ಬೇಕಾಗಿ ಒಪ್ಪಿದ ಅಂತ ಅರ್ಥ. ಅದರ ನನ್ನನ್ನು ಹುಟ್ಟಿಸಿದ ಬ್ರಹ್ಮನು ಅದನ್ನೇ ಒಪ್ಪಿದ ಅಲ್ವಾ? ಹೌದೌದು. ನಿನ್ನ ತಂದೆಯ ರೋಗಕ್ಕೆ ನೀನು ಕಾರಣನಾದಿ, ಅವನ ಸಾರಥಿ ಹೆಳವನಾಗಿ ಹೋದ ಅಲ್ವಾ? ಈಗ ಸೂರ್ಯನಿಗೆ ಅವ ಸಾರಥಿ ಆದದ್ದು ಯಾವಾಗ, ಅವ ಹೆಳವನಾದದ್ದು ಯಾವಾಗ, ನೀನು ಹುಟ್ಟಿದ್ಯಾವಾಗ ಅಲ್ವಾ? ಪ್ರಶ್ನೆ ಮಾಡ್ಲಿಕ್ಕಿಲ್ಲ, ಮಹಿಮೆ ಅಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ನಾನಿಲ್ಲ ಈಗ. ಅಲ್ಲ, ಅದು ಮಹಿಮೆ ಅಂತ ಅದಕ್ಕೆ ಹೆಸರು. ಮಹಿಮೆಯ ಮೇಲೆಲ್ಲ ಪ್ರಶ್ನೆ ಕೇಳಲಿಕ್ಕಿಲ್ಲ. ಇದು ಯಾಕೆ? ಲೋಕದಲ್ಲಿ ನಿನ್ನ ಕುರಿತಾಗಿ ಪ್ರತಿಯೊಬ್ಬರೂ ಭಯಭಕ್ತಿಯನ್ನು ಹೊಂದುವುದಕ್ಕಾಗಿದ್ದ ಮಹಿಮೆ. ಅಲ್ಲಿ ಏನಾಯ್ತಂತೆ, ಅವರು ಅಲ್ಲಿ ಹೋಗಿ ಹಾಗೆ ಮಾಡಿದ್ದಾರಂತೆ, ಇಲ್ಲಿ ಹೀಗೆ ಮಾಡಿದ್ದಾರಂತೆ. ಈ ದೊಡ್ಡವರ ಸಮ್ಮುಖದಲ್ಲಿ ಇಂತಹ ಒಂದು ಪ್ರಭಾವವನ್ನು ಅವ ಕಾಣಿಸಿದ್ದಾನೆ ಅನ್ನೋ ಹಾಗೆ ಆಡುವುದು, ಪ್ರಚಾರ ಪಡಿಸುವುದೇ ನಿನ್ನ ಮಹಿಮೆ ಪ್ರಪಂಚಕ್ಕೆ ಪ್ರಕಟವಾಗುವುದಕ್ಕೆ. ಅರಿಯದಾದೆ ನಿನ್ನ ಮಹಿಮೆ. ಶನೀಂದ್ರ ಯಾರು, ಶನಿಯ ಪ್ರಭಾವ ಏನು, ಅವನಿಗಿರಬಹುದಾದಂತಹ ಸಾಮರ್ಥ್ಯ ಎಷ್ಟು ಅನ್ನುವುದನ್ನು ತಿಳಿಯದೆ ಹೋದೆ ಅಂತ ನಾನು ಆಡಿದ್ದಲ್ಲ. ಯಾವುದನ್ನು ನಿನ್ನ ಮಹಿಮೆ ಅಂತ ನಮ್ಮ ಜ್ಯೋತಿಷ್ಯರು ಹೇಳಿದ್ರು ಅಥವಾ ಯಾವುದು ನಿನ್ನ ಮಹಿಮೆ ಹೆಗ್ಗಳಿಗೆ ಅಂತ ನೀನೀಗ ಹೇಳ್ತಾ ಇದ್ದೀಯೋ, ಅದು ಯಾಕಪ್ಪ ನಿನಗೆ ಮಹಿಮೆ ಅನ್ನುವುದೇ ನನಗೆ ಅರ್ಥ ಆಗಲಿಲ್ಲ. ಹೇಳಿದ ಅರಿಯದಾದೆ ನಿನ್ನ ಮಹಿಮೆ. ಯಾಕೆ? ಯಾವನೇ ಒಬ್ಬನನ್ನು ಆರಾಧ್ಯ ಅಂತ ನಾವು ಒಪ್ಪಬೇಕು ಅಂತಾದ್ರೆ ಅವನ ಕುರಿತು ಭಯ ಅಲ್ಲ ಇರಬೇಕಾದದ್ದು, ಅಲ್ಲಿ ಭಕ್ತಿ ಹುಟ್ಟುವ ಆಗಿದ್ದಂತಹ ಸ್ಥಿತಿ ಇರಬೇಕು. ಭಕ್ತಿ ಹುಟ್ಟಬೇಕು ಅಂತಾದ್ರೆ ಅಲ್ಲಿ ದಿವ್ಯತೆ ಸಿದ್ಧವಾಗಬೇಕು, ದೇವನಾಗಬೇಕು. ಅಲ್ವಾ? ದೇವನಾದ್ರೆ ಭಕ್ತಿ ಬರ್ತದೆ.
ನಿನ್ನಿಂದ ನಾವು ನಿರೀಕ್ಷಿಸುವುದು ಅದನ್ನು. ಹ್ಮ್ ಈಗ ಲೋಕದಲ್ಲಿ ಅಲ್ಲಿ ಹೋಗಿ ಹಾಗೆ ಮಾಡಿದ್ದೇನೆ, ಇಲ್ಲಿ ಹೋಗಿ ಇಂಥವರಿಗೆ ತಲೆಗೆ ಹೊಡೆದಿದ್ದೇನೆ, ಇಂಥವರಿಗೆ ಸಂಕಟ ಮಾಡಿದ್ದೇನೆ, ಅದೆಲ್ಲ ನನಗೆ ಬೇಕಾದದ್ದು. ಓಹ್, ಇಂಥವರಿಗೆ ಅನುಗ್ರಹ ಮಾಡಿದ್ದೇನೆ, ಇಂಥವರು ನನ್ನಿಂದ ಉದ್ಧಾರವಾಗಿದ್ದಾರೆ, ದಶರಥನಿಗೆ ಅನುಗ್ರಹ ಮಾಡಿದ್ದೇನೆ. ಹೌದಪ್ಪ, ಅನುಗ್ರಹ ಮಾಡಿದ್ದೀಂತೀಗ ಹೌದು. ಹಾಗೆ ಯಾರಿಗೂ ಅನುಗ್ರಹವೂ ಮಾಡಿದ್ದಿ ಅಂತ ಹೇಳ್ಬೋದು. ಯಾಕೆ? ನೀನು ಹಿಡಿದು ಬಾಧಿಸಿದ ಮೇಲೆ ಯಾರು ಸಾಯಲಿಲ್ಲ, ಅದು ಪ್ರಶ್ನೆ ಅಲ್ಲ. ಮತ್ತೆ ಅವರು ಮೊದಲನೇ ಸ್ಥಿತಿಗೆ ಬಂದಿದ್ದಾರೆ. ಹೌದಪ್ಪ ಅಲ್ವಾ? ಇದಕ್ಕೆ ನಾವು ಗ್ರಹಸ್ಥಿತಿ ಅನ್ನೋಣವೋ ನಿನ್ನ ಕರುಣೆ ಅನ್ನೋಣವೋ ಅಲ್ವಾ? ಈಗ ಗ್ರಹಸ್ಥಿತಿ ಅನ್ನುವುದನ್ನು ಒಪ್ಪಿದ್ರೆ ನಿನ್ನ ಒಬ್ಬನ ಗ್ರಹಸ್ಥಿತಿ ಮಾತ್ರ ಅಲ್ಲ ಒಬ್ಬ ಜಾತಕನಿಗೆ ಸಂಬಂಧಿಸುವುದು, ಎಲ್ಲ ಗ್ರಹಗಳದ್ದು ಇಲ್ವೋ? ಆಯಾಯ ಗ್ರಹಕ್ಕೆ ಅನುಗುಣವಾದಂತಹ ಚಾರಗಳಿಗೆ ಅನುಗುಣವಾಗಿ ಫಲವನ್ನು ಅನುಭವಿಸಲೇಬೇಕಲ್ಲ. ಶನಿ ಪ್ರಭಾವ ಮಾತ್ರ ಇರುವುದಲ್ಲ. ನೀನು ಇಂಥವರನ್ನು ಪೀಡಿಸಿದ್ದನ್ನೆಲ್ಲ ನಿನ್ನ ಹೆಗ್ಗಳಿಕೆ ಅನ್ನೋ ಹಾಗೆ ಹೇಳ್ತಾ ಇದ್ದಿ. ಅಥವಾ ನಮ್ಮ ಆಸ್ಥಾನ ಪುರೋಹಿತರು ಹೇಳಿದ್ದದನ್ನು ನಿನ್ನ ಮಹಿಮೆ ಅಂತ ಅವರು ಹೇಳಿದ್ದು, ನೀನು ಇತರರಿಗೆ ಕೊಟ್ಟ ತೊಂದರೆಯನ್ನು. ನಾನು ಹೇಳುವುದು ಅದು ಮಹಿಮೆ ಅಲ್ಲ. ನೀನು ದೇವನಾಗಿ ಸಂಪೂಜ್ಯನಾಗಿ ಕಾಣಿಸಿಕೊಳ್ಳಬೇಕಾದದ್ದು. ಅರಿಯದಾದೆ ನಿನ್ನ ಮಹಿಮೆ. ಇವರಿಷ್ಟು ಮಂದಿಗಳು ಹೇಳಿದ್ರಲ್ಲಿ ನಿನ್ನ ಮಹಿಮೆ ಒಂದು ಕಾಣಲಿಲ್ಲ ನನಗೆ. ನೀನು ಲೋಕ ಪೀಡಿಸಿದ್ದು ಮಾತ್ರ ಗೊತ್ತಾದದ್ದು. ಆದ್ರೆ ಈಗ ನೀನೇ ಪ್ರತ್ಯಕ್ಷವಾಗಿ ಮುಂದೆ ಬಂದು ನಿಂತಿದ್ದಿ. ಈಗ ನನ್ನ ಮುಂಭಾಗದಲ್ಲಿ ನೀನು ಪ್ರಕಟನಾಗಿದ್ದಿ ಅಂತಾದ್ರೆ ನಿಜವಾಗಿ ಒಂದು ವಿಧದಲ್ಲಿ ನನಗದು ಹೆಗ್ಗಳಿಕೆ ಅಲ್ವ? ಈಗ ಅಲ್ಲದ್ರೆ ಒಂದು ಸಾಮಾನ್ಯ ಮನುಷ್ಯರ ಮುಂಭಾಗದಲ್ಲಿ ಹೋಗಿ ನೀನೀಗ ಪ್ರಕಟನಾಗಿ ಕಾಣಿಸಿಕೊಳ್ಳಿಕ್ಕುಂಟು. ಈಗ ಮೊದಲೆಲ್ಲ ದಶರಥನಿಗೆ ಕಂಡಿರಬಹುದು. ಹೌದಪ್ಪ, ಅದು ಯುಗವೇ ಬೇರೆ ಅಲ್ವಾ? ದಶರಥನು ಸಾಮಾನ್ಯನಲ್ಲ. ಅಲ್ಲ, ಸಾಮಾನ್ಯ ಮನುಷ್ಯನ ಹೌದು, ಆದ್ರೂ ಸಾಮಾನ್ಯನಲ್ಲ. ಯುಗವೇ ಬೇರೆ. ಅಥವಾ ಪರಮೇಶ್ವರನಲ್ಲಿ ಮುಂಭಾಗದಲ್ಲಿ ನೀನು ಪ್ರಕಟ ಆಗಿರಬಹುದು, ಅವನ ಯೋಗ್ಯತೆಯೇ ಬೇರೆ ಬೇರೆ ಅಲ್ವಾ? ಈಗ ನಾನು ಹಾಗಲ್ಲ, ಸಾಮಾನ್ಯ ಒಬ್ಬ ಮಾನವ ವಿಕ್ರಮ ಈ ಕಲಿಯುಗದಲ್ಲಿ ಅಧಿಕಾರವನ್ನು ನಡೆಸುತ್ತಾ ಇರುವವಷ್ಟೇ ಅಲ್ವಾ? ಅದಕ್ಕಿಂತ ಹೆಚ್ಚೆಂತದ್ದು ಅಲ್ಲ. ನನ್ನ ಮುಂಭಾಗದಲ್ಲಿಯೂ ನೀನು ಪ್ರಕಟನಾದೆಯಲ್ಲ. ಕಲಿಯುಗದಲ್ಲಿಯೂ ನಿನ್ನನ್ನೊಂದು ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ಅವಕಾಶ ನನಗೆ ಉಂಟು ಅಂತಾದ್ರೆ ನಿಜವಾಗಿ ನನಗದು ಹೆಗ್ಗಳಿಕೆ ಅಲ್ವಾ? ಯಾವ ಭಾವದಿಂದ ಎದುರಿಗೆ ಬಂದಿದ್ದೇನೆ ಎನ್ನುವುದು ಮುಖ್ಯ ಆಗ್ತದೆ. ಹೌದಪ್ಪ. ಈಗ ನೀನು ಆವೇಶದಿಂದ ಬಂದಿದ್ದಿ, ಆಕ್ರೋಶದಿಂದ ಬಂದಿದ್ದಿ ಅಲ್ಲ. ನಾನು ಹೇಳುದು, ನಾನೀಗ ಬ್ರಾಹ್ಮಣರ ಹತ್ರ ಅಷ್ಟು ನಿನ್ನನ್ನು ಹೇಳದೇ ಇದ್ರೆ ನೀನು ಬರ್ಲಿಕ್ಕಿತ್ತ. ಅದೇ ಹೇಳುದು ನಾನೀಗ. ಅದೇ ಅಷ್ಟು ಹೇಳಿದ್ದರಿಂದಲೋ ನಿನ್ನನ್ನು ಕಾಣುವ ಸೌಭಾಗ್ಯ ಬಂದದ್ದು ನನಗೆ ಬಂದಿದೆ. ನಿನ್ನನ್ನೇ ನೋಡಿದ ಮೇಲೆ ನಿನ್ನ ಕುರಿತಾಗಿಯೋ ನಿನ್ನ ಸಾಮರ್ಥ್ಯದ ಕುರಿತಾಗಿಯೋ ಅಪನಂಬಿಕೆಯಿಂದ ನಾನು ಆಕ್ಷೇಪಿಸಿದ್ದೇ ಅಲ್ಲ. ಬಹುಶಃ ನನ್ನ ಆಕ್ಷೇಪವನ್ನು ನೀನು ಪೂರ್ತಿ ಕೇಳಿದ್ದಿ ಅಂತಾದ್ರೆ ನಿನಗದು ಅರ್ಥ ಆಗಿರಬೇಕು. ಆಕ್ಷೇಪಿಸುವುದಕ್ಕೆ ಧ್ವನಿ ಯಾವುದು ಅಥವಾ ಆಕ್ಷೇಪಿಸಿದಲ್ಲಿದ್ದ ಉದ್ದೇಶ ಏನು? ನೀನು ಪ್ರಭಾವ ಇಲ್ಲದೆ ಇದ್ದವ, ನಿನಗೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ಪೂಜಿಸುವುದಿಲ್ಲ ಹೇಳಿದ್ದಲ್ಲ. ನನ್ನ ಲಾಭಕ್ಕೆ ಬೇಕಾಗಿ ಕೈ ಮುಗಿಯುವುದಿಲ್ಲ, ಅಷ್ಟೇ ಅಲ್ವ ನಾನು ಹೇಳಿದ್ದು. ಅದನ್ನು ಹೇಳುವಲ್ಲಿ ನಿನ್ನಿಂದ ಆದಂತಹ ಅಪಸವ್ಯಗಳನ್ನು ವಿಪರೀತಗಳನ್ನು ಆಡಿ ತೋರಿಸಿದ್ದೇನೆ. ಊನಾಂಗನಿದ್ದಾನೆ, ಮೂಢನಿದ್ದಾನೆ, ಪಾಪಗ್ರಹನಿದ್ದಾನೆ. ಯಾಕೆಂದ್ರೆ ಅವರೆಲ್ಲ ಮಹಿಮೆ ನಿನ್ನದ್ದು ಅಂತ ಹೇಳುತ್ತಿರುವುದು ಅದನ್ನೇ. ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಕಾರಣದಿಂದ ಅವನನ್ನು ಹೀಗೆ ಗುರುತಿಸಬೇಕಾಗ್ತದೆ, ಅದಲ್ಲ. ಈಗ ನೀನು ಅದಕ್ಕೆ ಬಂದಿದ್ದಿ. ಈಗ ನೀನೇ ಬಂದ ಮೇಲೆ ಈಗ ನೀನ ಹಳೆ ಹೆಸರನ್ನೇ ಹೊಂದಿಕೊಂಡು ಹೋಗಬೇಕಾದ ಸ್ಥಿತಿ ಉಂಟು. ನನ್ನ ಮುಂಭಾಗದಲ್ಲಿ ಪ್ರಕಟನಾಗಿದ್ದಿ. ಈಗ ನೀನು ಬಂದಾಗ ಕೈ ಮುಗಿಯೋಣ. ನಾನು ಕೈ ಮುಗಿಯಬಹುದಾದ ಸ್ಥಾನ ನಿನ್ನದ್ದು ಅನ್ನುವಂತಹ ವಿವೇಚನೆ ನನಗುಂಟೇ ಉಂಟು. ಯಾಕೊಬ್ಬ ಸಾಮಾನ್ಯ ಮನುಷ್ಯರಾಗಲ್ಲ ನೀನು, ಅದಕ್ಕಿಂತ ಎಷ್ಟೋ ಉನ್ನತವಾದಂತಹ ಅರ್ಹತೆಯನ್ನು ನೀನು ಹೊಂದಿದ್ದಿ. ಆದ್ದರಿಂದ ಅನುಗ್ರಹಿಸುವುದಕ್ಕೆ ನೀನು ಸಿದ್ಧನಾಗತ್ತಿ ಅಂತ ಆದ್ರೆ ನಿನ್ನನ್ನು ಅರ್ಚಿಸುವಲ್ಲಿ ಕೈ ಮುಗಿಯುವಲ್ಲಿ ನಮಗೆ ಯಾವ ಹಿಂಜರಿಕೆಯೂ ಇಲ್ಲ. ನನಗೆ ಬೇಕಾಗಿ ನೀನು ಕೈ ಮುಗಿಯುವುದಲ್ಲ, ನೀನು ನನಗೆ ಸಂಕಟ ಕೊಡ್ತಿ ಅನ್ನೋದಕ್ಕೆ ಕೈ ಮುಗಿಯುವುದಲ್ಲ, ನೀನು ವಂದನೀಯನಿದ್ದಿ ಅನ್ನುವಂತಹ ಒಂದು ಕಾರಣಕ್ಕಾಗಿ ನೀನು ಪ್ರತ್ಯಕ್ಷವಾದಂತಹ ಕಾಲದಲ್ಲಿ ಕರಗಳನ್ನು ಜೋಡಿಸುವುದಕ್ಕೋ ತಲೆಯನ್ನು ಬಾಗಿಸುವುದಕ್ಕೋ ನಾನು ಸಿದ್ಧನಿದ್ದೇನೆ. ಈ ತನಕ ಯಾವುದನ್ನು ನೀನು ಲೋಕದಲ್ಲಿ ಪರಪೀಡೆಗಾಗಿಯೇ ನಿನ್ನ ಸಾಮರ್ಥ್ಯವನ್ನು ಕಾಣಿಸಿದೆಯೋ ಅದನ್ನು ಮಹಿಮೆ ಅಂತ ಒಪ್ಪುವಂತಹ ಸ್ವಭಾವ ನನ್ನದಲ್ಲದೇ ಇರುವುದರಿಂದ ನಾನು ಅದನ್ನು ಆಕ್ಷೇಪಿಸಿದ್ದೇನೆ ಹೊರತು ಅನುಗ್ರಹಿಸುವುದಕ್ಕೆ ಸಿದ್ಧನಾಗಿ ಬರ್ತೀಂತಾದ್ರೆ ಲೋಕದ ಕುರಿತಾದಂತಹ ಕೃಪಾದೃಷ್ಟಿಯನ್ನು ನೀನು ಹೊಂದುತ್ತಿ ಅಂತಾದ್ರೆ ಆ ಉನ್ನತವಾದಂತಹ ಸ್ಥಾನದಲ್ಲಿ ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ಹಂಬಲಿಸಿದಂತಹ ನಾನು ನಿನ್ನ ಮುಂಭಾಗದಲ್ಲಿ ಕೈ ಮುಗಿಯುವುದಕ್ಕೆ ಸಿದ್ಧನಿದ್ದೇನೆ. ಆವೇಶ ಬಂತು ನಿನಗೆ, ಸಹಜವೇ ಅನ್ನೋಣ. ಇಲ್ಲೀಗ ಇಷ್ಟೆಲ್ಲ ಮಾತುಕತೆ ಆಗ್ತಾ ಇರುವಾಗ ನೀನು ಮೇಲೆ ಇದ್ಯಲ್ವ, ಎಲ್ಲವನ್ನು ಕೇಳಿಸಿಕೊಂಡು ಕೆಳಗಿಳಿದಿದ್ದಿ.
ಅಲ್ವಾ? ಸರಿಯಪ್ಪ. ಮಾನಧನರನ್ನಿಸಿಕೊಂಡವರಿಗೆ ಅಪಮಾನ ಕಾರಣವಾಗುವ ಹಾಗೆ ಯಾರೂ ವ್ಯವಹರಿಸಕೂಡದು. ಈಗ ಕೆಲವು ಸಲ ಏನಾಗುತ್ತದೆ, ವಾಚಿಕವಾಗಿ ಒಂದು ಮಾತು ಬಂದು ಹೋಗುತ್ತದೆ, ವಾಕ್ಯ ಏನು ಅನ್ನುವುದು ಪ್ರಧಾನ ಅಲ್ಲ. ಕೆಲವು ಸಲ ಅದರ ಲಕ್ಷ್ಯ ಏನು ಅನ್ನುವುದು ಪ್ರಧಾನ. ಅಂದ್ರೆ ಲಕ್ಷ್ಯಾರ್ಥವೇ ಪ್ರಧಾನವಾಗಿಯೂ ಕೆಲವು ಸಲ ನಾವು ವಾಕ್ಯಗಳನ್ನು ಗಮನಿಸಬೇಕಾಗುತ್ತೆ ಅಲ್ವಾ? ನಿನ್ನಲ್ಲಿ ಉಣ್ಣುವುದಕ್ಕಿಂತ ವಿಷ ತಿನ್ನುವುದಾದೀತು ಅಂತ ಒಬ್ಬ ಒಂದು ವಾಕ್ಯ ಹೇಳ್ತಾನೆ. ಹಾಗಿದ್ರೆ ಇವನಿಗೆ ಮರು ದಿವಸ ವಿಷ ಬಡಿಸುವುದು ಅಂತ ಅರ್ಥವ? ಅವನಲ್ಲಿಯ ಊಟ ಎಷ್ಟು ನಿಷೇಧ ಅನ್ನುವುದನ್ನು ಹೇಳುವುದಕ್ಕಾಗಿ ಮಾತ್ರ ಇರುವುದಿದು ವಾಕ್ಯ. ಇವ ಮರು ದಿವಸ ವಿಷ ತಿಂತಾನೆ ಅಂತ ಅರ್ಥ ಅಲ್ಲ. ಶನಿಯ ಕುರಿತಾಗಿ ನಿಂದನೆಯ ವಾಕ್ಯಗಳನ್ನು ನಾನು ಆಡಿದ್ದು ಯಾವ ಕಾರಣಕ್ಕೆ? ಶನಿಯಿಂದಲಾಗಿ ನನಗೆ ಒದಗಿ ಬರಬಹುದಾದಂತಹ ಸಂಕಟಗಳೇನುಂಟು ಅದಕ್ಕಾಗಿ ನಾನು ಪೂಜಿಸುವವನಲ್ಲ ಸ್ವಾರ್ಥದಿಂದ ಅನ್ನುವಂತಹ ಕಾರಣಕ್ಕಾಗಿ ಮಾತ್ರ. ನಿನ್ನನ್ನು ನಿಂದಿಸಬೇಕು ಅನ್ನೋ ಉದ್ದೇಶದಿಂದಲ್ಲ. ಆದರೆ ಆಡಿದಂತಹ ನನ್ನ ಅಂತರಂಗ ಕೇಳಿಸಿದ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತದೆ ಅನ್ನುವುದಕ್ಕೆ ಯಾವ ಸಿದ್ಧಾಂತವೂ ಇಲ್ಲ. ಈಗ ಅವರು ವಾಕ್ಯದ ಮೇಲೆ ಮಾತ್ರ ಅರ್ಥ ಕಟ್ಟಿಕೊಳ್ತಾರೆ. ಶನಿಯನ್ನೇ ಬೈದು ಬಿಟ್ನಲ್ಲ ಇವ, ಅದು ನಿನಗೆ ಅಪಮಾನ ಕಾರಣವಾಗಿ ಪರಿಣಮಿಸಿತು. ಈಗ ಅದೇ ಹೌದಾದರೆ ಪ್ರತ್ಯಕ್ಷ ನೀನೇ ಇದ್ದಿ. ಆಗ ಆಡುವಾಗಿದ್ದಂತಹ ಮಂದಿಗಳಿಂದ ಒಬ್ಬರು ಕಡಿಮೆ ಆಗಲಿಲ್ಲ. ಈಗ ಆಗಿನಷ್ಟೇ ಜನ ಇದ್ದಾರೆ. ನೀನೇ ಇಲ್ಲಿ ನಿಂತಿರುವ ಹಾಗೆ ಅವರ ಸಮ್ಮುಖದಲ್ಲಿ ನಿನಗೆ ಕೈ ಮುಗಿದು ಹೇಳ್ತೇನೆ, ನಿನ್ನನ್ನು ನಾನು ಆರಾಧಿಸುವುದು ಬಿಡುವುದು ನನಗೆ ಸಂಬಂಧಪಟ್ಟ ವಿಷಯ. ಆದರೂ ಅವಹೇಳನವಾಗುವ ಹಾಗೆ ನಿನ್ನ ಕುರಿತಾಗಿ ಮಾತನಾಡಬೇಕಾದದ್ದು ನನ್ನದ್ದಾಗಿರ್ಲಿಲ್ಲ. ನನ್ನ ಉದ್ದೇಶ ಬೇರೆ ಇತ್ತು, ನಾನೀಗ ಹೇಳಿದೆ. ಸೂಚ್ಯಾರ್ಥ ಬೇರೆ ಇತ್ತು ಅದಕ್ಕೆ ಅಂತ. ಆದರೂ ವಾಚ್ಯಾರ್ಥವಾಗಿ ಬಂದಂತಹ ಒಂದು ದೋಷಕ್ಕೆ ಪರಿಹಾರ ಆಗಲೇಬೇಕು. ನಮಗದರಲ್ಲಿ ಏನೂ ಸಂಕಟ ಇಲ್ಲ. ಇವರೆಲ್ಲರ ಸಮ್ಮುಖದಲ್ಲಿ ನಿನ್ನ ಕುರಿತಾಗಿ ನಿಂದಾವಾಕ್ಯಗಳನ್ನು ಆಡಿದ್ದು ನನ್ನದು ಅಪರಾಧ ಆಯಿತು ಅಂತ ಕೈ ಮುಗಿದು ನಿನ್ನ ಮುಂಭಾಗದಲ್ಲಿ ತಲೆಬಾಗುತ್ತೇನೆ, ನನ್ನನ್ನು ಕ್ಷಮಿಸಬೇಕು. ರಕ್ತ ಕಂಡ ತಕ್ಷಣ ಯುದ್ಧ ನಿಲ್ಲಿಸ್ಲಿಕ್ಕೆ ಇದನ್ನು ಕೋಳಿ ಜಗಳ ಅಂತ ತಿಳಿದಿದ್ಯಾ? ಆಗದ ಅಡ್ಡಗೋಡೆ ಮೇಲೆ ದೀಪ ಇಟ್ಟವನ ಹಾಗೆ ಮಾತಾಡ್ತಾ ಇದ್ದಿ. ಸಂಪೂರ್ಣ ಶರಣಾಗತಿಯು ನಿನ್ನದಲ್ಲ. ನಾನು ಆಡಿದಂತಹ ಮಾತಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಮಹಿಮಾನ್ವಿತನಾಗಿ ನೀನು ನನ್ನ ಮುಂಭಾಗದಲ್ಲಿ ಒದಗುತ್ತಿ ಅಂತಾದ್ರೆ ಶರಣಾಗತಿ ಅಲ್ಲ. ನಿನ್ನ ದಾಷ್ಟ್ಯವನ್ನೇ ಕಾಣಿಸುವುದು ನಿನ್ನ ಉದ್ದೇಶ ಆದ್ರೆ ನಮ್ಮದು ಶರಣಾಗತಿ ಇಲ್ಲ. ಅದು ಆಗ್ಲೂ ಒಂದೇ ಈಗಲೂ ಒಂದೇ. ಇದೇ ಪ್ರಪಂಚದಲ್ಲಿ ಪರಿಪಾಠವಾದೀತು. ಮುಂದೆ ಶನಿಯ ಕುರಿತಾಗಿ ಬೈಯುವುದು, ಬಂದ ಮೇಲೆ ಹೀಗಲ್ಲ ಹಾಗೆ ಹೇಳಿದ್ದು ಅಂತ ಹೇಳುವುದು, ಇದು ಆಗಬಾರದು. ಶನಿಯದ್ದಾದಂತಹ ಎಲ್ಲಾ ಸಾಮರ್ಥ್ಯವನ್ನು ಇಷ್ಟರವರೆಗೆ ಯಾರನ್ನೆಲ್ಲ ಕಾಡಿದ್ದೇನೋ ಅದೆಲ್ಲವನ್ನು ನಿನ್ನೊಬ್ಬನ ಮೇಲೆ ಪ್ರಯೋಗಿಸ್ತೇನಂತೆ. ಏನು ನವಗ್ರಹಗಳು ನಿನ್ನ ಒಳಿತಿಗೂ ಕೆಡುಕಿಗೆ ಕಾರಣವಾಗ್ತದ? ಒಬ್ಬನೇ ನಿನ್ನನ್ನು ಕಾಡಲು ಪ್ರಾರಂಭಿಸ್ತೇನೆ. ಯಾವ ಗ್ರಹ ಬಂದು ನಿನ್ನನ್ನು ತಪ್ಪಿಸ್ತದೆ, ಯಾವ ಧರ್ಮ ಬಂದು ನಿನ್ನನ್ನು ತಪ್ಪಿಸ್ತದೆ ನಾನು ನೋಡ್ತೇನೆ. ನಾನೆದುರಾದಾಗ ಕೈ ಮುಗಿಯದಂತಹ ನಿನ್ನ ಕೈ, ಬಾಗದಂತಹ ತಲೆ, ಏಳದಂತಹ ನಿನ್ನ ಪಾದ, ಯಾವ ಸ್ಥಿತಿಗೆ ಮುಟ್ಟಿಸಬೇಕು ಆ ಸ್ಥಿತಿಗೆ ಮುಟ್ಟಿಸ್ತೇನೆ. ನಾನು ಶನಿಯದ್ದಾದಂತಹ ಪ್ರಭಾವವನ್ನು ನಿನ್ನ ಮೇಲೆ ತೋರಿಸ್ತೇನೆ. ಹೊರಡ್ತೇನೆ. ಸರಿಯಪ್ಪ, ಮತ್ತಿನ್ನೀಗ ಏನು ಹೇಳಲಿಕ್ಕೆ ಬರ್ತದೆ? ಏನಗೈವೇನಯ್ಯೋ ಮೃಡನೆ ಏನ್ಗೈವೇನಯ್ಯೋ ಮೃಡನೆ ಹೀರನತೆ ನುಡಿದನೇಕೆ ಭಾನು ತನುಜ ಮುನಿದ ಮೇಲೆ ಕಾಣೆ ಸುಖದ ಭಾನು ತನುಜ ಮುನಿದ ಮೇಲೆ ಕಾಣೆ ಸುಖದ ದಾರಿಯ
ನುಡಿವೆನುಯ್ಯೋ ಬಿಡನೆ ಹರ ಹರ ಆವೇಶ ಭರಿತನಾಗಿ ಹಿಡಿದು ಪೀಡಿಸದೆ ಬಿಡಲಾರೆ. ಹೀಗೆ ಒಂದು ಪಂಥದ ನುಡಿಗಳನ್ನಾಡಿಯೇ ನಿರ್ಗಮಿಸಿದನಲ್ಲ ಆ ಭಾನುಸುತ. ಅಲ್ಲ, ಈಗ ಒಳ್ಳೇದು ಮಾಡ್ತೇನೆ ಅಂದ್ರೆ ಅವನಿಗೆ ಈಗ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಪ್ರಶ್ನೆ ಬೇರೆ. ಯಾವ ಮನೆಯಲ್ಲಿ ಯಾವ ಫಲವನ್ನು ಕೊಡಬೇಕು ಅಂತ ಅವನಿಗೊಂದು ನಿಯತಿ ಇದೆ, ಅದನ್ನು ಮೀರಿ ಅವನಿಗಾದ್ರೂ ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಮೊದಲಿನಿಂದಲೂ ಈ ತತ್ವವನ್ನು ಒಪ್ಪಿಯೇ ಬದುಕಿದವು. ದ್ವಾದಶದ ಮನೆಗೆ ಬಂದವ ನನಗೆ ಸೌಭಾಗ್ಯ ಕೊಡ್ಲಿಕ್ಕಿಲ್ಲ, ಸಂಕಟವೇ ಕೊಡಬೇಕು. ಹೇಗೂ ಸಂಕಟ ಕೊಡುವವ, ಹೇಗೂ ನಮ್ಮ ತಲೆ ಮೇಲೆ ಬೀಳ್ಲಿಕ್ಕೆ ಸಿದ್ಧವಾಗಿದೆ. ಇದು ನಾವೇ ಎಳೆದು ತಲೆ ಮೇಲೆ ಹಾಕಿಕೊಂಡಾಗೆ, ಇಲ್ಲದಿದ್ದರೆ ಅದರಷ್ಟಕ್ಕೆ ಬಿದ್ದು ಹೋಗುತ್ತಿತ್ತು. ನಾವೇ ಸೆಳೆದಿರುವುದರಿಂದ ಅದರ ರಭಸ ಹೆಚ್ಚಾಯಿತು, ತಲೆಗೆ ಘಾತವಾಗುವಂತಹ ಸ್ಥಿತಿ ತಾನಾಗಿ ಒದಗಿ ಹೋಯಿತು. ಯಾಕೆ ನನಗೆ ಹೀಗೆ ಬಂತು? ಬ್ರಾಹ್ಮಣರ ಮಾತಿನಲ್ಲಿ ಅವಿಶ್ವಾಸ ಹೊಂದುವಂತಹ ಪ್ರವೃತ್ತಿಯಲ್ಲ ವಿಕ್ರಮನಿಗೆ. ವಿದ್ವಾಂಸರಲ್ಲಿ ಗೌರವ ಇಲ್ಲ, ಜ್ಯೋತಿಷಾಸ್ತ್ರದಲ್ಲಿ ವಿಶ್ವಾಸ ಇಲ್ಲ. ಅಹುದಾದ್ರೆ ಮತ್ತೆ ನಾನು ಯಾಕೆ ಅಂತವರನ್ನು ನನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡದ್ದು ಉಂಟಲ್ಲ. ಇದ್ರೂ ಹೀಗೆ ಮಾತನಾಡುವಂತಹ ಮನಸ್ಥಿತಿ ಯಾಕೆ ಬಂತು? ಅಲ್ಲ, ನಾವು ಮಾತನಾಡುವಾಗಲ್ಲ ಇವನಿಗೆ ಇಲ್ಲಿ ಆಸ್ಥಾನದಿಂದ ಮೇಲೆ ಈ ಶನಿಗೆ ಅಂತದ್ದು ಕೆಲಸ ಇತ್ತು, ಈಗ ಅಲ್ಲಿ ಬಂದು ಕೂತದ್ದು ಯಾಕ? ಈಗ ವಿಕ್ರಮ ಹೀಗೆ ಮಾತಾಡ್ತಾನೆ ಅಂತ ಮೊದಲು ಯಾರಾದ್ರೂ ಶನಿಗೆ ಹೇಳಿ ಕಳಿಸಿದ್ದಾರೆ, ಅವ ಯಾಕೆ ಅಲ್ಲಿ ಬಂದು ಕೂತದ್ದು, ಏನು ಮಾತಾಡ್ತಾನೆ ಕೇಳುವ ಅಂತ. ಹಾಗಿದ್ರೆ ಏನು? ಈಗ ನಮಗೆ ಅರ್ಥ ಆಗ್ತದೆ. ಆ ಬ್ರಾಹ್ಮಣರು ಹೇಳಿದ್ದೇನು? ದ್ವಾದಶ ಮನೆಯ ಬರದಿ ಸೇರುವನಯ್ಯ. ಅವ ಕಾಲಿಟ್ಟಾಗಿದೆ 12ನೇ ಮನೆಗೆ. ಮತ್ತಿನ್ನು ತನ್ನ ಪ್ರಭಾವವನ್ನು ಕಾಣಿಸಲಿಕ್ಕೆ ತೊಡಗಿದ ಮೇಲೆ ಮತ್ತೆ ಏನಾದ್ರೂ ಒಂದು ನಿಮಿತ್ತ ಬೇಕಲ್ಲ. ಆ ನಿಮಿತ್ತಕ್ಕಾಗಿ ಹೀಗೆ ಒಂದು ವಿಪರೀತವಾದಂತಹ ಮಾತುಗಳನ್ನು ಆಡುವಂತಹ ಒಂದು ಮನಸ್ಥಿತಿ ನನ್ನಲ್ಲಿ ಸಿದ್ಧ ಆಗಿರಬೇಕು. ಈಗ ಆಸ್ಥಾನದ ಮೇಲೆ ಅವ ಹೋಗುತ್ತಾ ಇದ್ದ ಅಂದ್ರೆ ಅರ್ಥ ಎಂತದ್ದು? ನಮ್ಮ ತಲೆ ಮೇಲೆ ಇದ್ದ ಅಂತಲೇ ಅಲ್ವ? ಮತ್ತೆ ತಲೆ ಮೇಲೆ ಶನಿ ಕೂತವ ಹೀಗೆ ಮಾತಾಡದೆ ಮತ್ತೆ ಬೇರೆ ಹೇಗೆ ಮಾತಾಡ? ವಿಧಿ ಏನ ಮಾಡಲಯ್ಯೋ ಶಿವನೇ. ಯಾವನು ಲೋಕ ನಿಯಂತ್ರಕನೋ ಅವನೇ ಒಪ್ಪಿಕೊಂಡನಂತೆ ಶನಿ ಪ್ರಭಾವವನ್ನು. ಒಂದು ಕ್ಷಣಕ್ಕಾದರೂ ತಾನು ಶನಿ ಪ್ರಭಾವವನ್ನು ತನ್ನ ಮೇಲೆ ಆವಾಗಿಸಿಕೊಂಡ. ಮತ್ತೆ ಅವನಿಗೆ ಇಮ ಹಿಡಿಯುವುದು ಅಂದ್ರೆ ಎಂಥದ್ದು? ಅವ ಆವಾಗಿಸಿಕೊಂಡ, ಬರಲಿ ಬಿಟ್ಟುಕೊಟ್ಟಿದ್ದಾನೆ. ಗಿರಿಜಾದೇವಿಯನ್ನು ಸದಾಕಾಲ ಆರಾಧಿಸುವವರು ನಾವು. ಶನಿ ಬರ್ತಾನೆ ಅನ್ನುವಾಗ ಬೇಡ ಹೇಳಲಿಕ್ಕಾಗ್ತದೆ? ಈಶ್ವರ ದೇವರೇ ತೋರಿಸಿಕೊಟ್ಟೆ. ಬರ್ತಾನೆ ಹೇಳುವ ಕಾಲಕ್ಕೆ ನಾವು ಸ್ವೀಕರಿಸುವುದಕ್ಕೆ ಸಿದ್ಧರಾಗಬೇಕಾಗುತ್ತದೆ. ಹಾಗಿದ್ರೆ ಆ ಲೋಕದ ನಿಯತಿಯನ್ನು ಮೀರುವುದಕ್ಕೆ ನಮಗಾಗುವುದಿಲ್ಲ. ಹೇಳಿದ ಕೇಡು ಬರ್ತದೆ, ಸಂಕಟ ಕೊಡ್ತೇನೆ, ಬರ್ಲಿ. ಏನು ಬರ್ತದೆಯೋ ಅನುಭವಿಸೋಣ, ಏನೆಲ್ಲ ಆಗುತ್ತದೆಯೋ ನೋಡೋಣ. ಅದೃಷ್ಟಾಯತ್ತವಾದಂತಹ ನಿರ್ಣಯದ ಕುರಿತಾಗಿ, ಫಲದ ಕುರಿತಾಗಿ ಈಗಲೂ ನಮಗೆ ವಿಶ್ವಾಸ ಉಂಟು. ಹಾಗಾಗಿ ನಮ್ಮದು ಹೀಗೆ ಮುಗಿದು ಹೋಗಬೇಕಾದದ್ದು ಹೌದೆಂದಾದರೆ ಈಗ ಅದನ್ನು ಬದಲಿಸಲಿಕ್ಕೆ ನಮಗಾಗ್ತದೆ? ಆಗುವುದಿಲ್ಲ. ಅಲ್ಲ, ನಮಗೊಂದು ನಾಳೆಗೆ ಸೌಖ್ಯದ ದಿನ ಉಂಟು ಅಂತಾದರೆ ಈಗ ನಮ್ಮ ಅದೃಷ್ಟವನ್ನಾದರೂ ಬದಲಾಯಿಸುವುದಕ್ಕೆ ಶನಿಗಾದರೂ ಆಗ್ತದ? ಏನಿಲ್ಲ. ಈಗ 7.5 ವರ್ಷ ಕಳೆದ ಮೇಲಾದ್ರೂ ಸುಖ ಸಿಗಬೇಕಲ್ಲ? ಅಲ್ಲ ಹೇಳಿದ್ ನಾನು, ಸಿಗದೇ ಇರುವುದಕ್ಕಾಗುವುದೇ ಇಲ್ಲಲ್ಲ. ನಿಯತಿಯನ್ನು ಅನುಸರಿಸಿ ಅವನದ್ದು ವ್ಯವಹಾರ ಹೌದಾದರೆ ನಾವು ಕಣ್ಣೀರಿಳಿಸಬೇಕಾದದಿಲ್ಲ, ಬಂದದ್ದನ್ನು ಅನುಭವಿಸೋಣ. ಈ ಭಾವದಿಂದ ಆಗಿ ಹೋದಂತಹ ಘಟನೆಯ ಕುರಿತು ಒಂದು ಸಣ್ಣ ಸಮಾಧಾನವನ್ನು ನಾನು ಹೊಂದಿದ್ದೆ. ಆದರೆ ಒಂದು ವಿಶೇಷ ಘಟಿಸಿತಲ್ಲ. ಕೆಲ ದಿನಗಳು ಕಳೆದ ಮೇಲೆ ಒಬ್ಬ ಅಪರಿಚಿತ ಕುದುರೆ ವ್ಯಾಪಾರಿ ನಮ್ಮ ಆಸ್ಥಾನವನ್ನು ಸೇರಿದ. ಅರಬ ದೇಶದಿಂದ ತಂದಿದ್ದೇನೆ, ಒಳ್ಳೆ ಕುದುರೆ, 1,00,000 ಹೊನ್ನನ್ನು ಹೊಂದುತ್ತದೆ. ಅದರ ಮೌಲ್ಯ ಅಷ್ಟು ಹಿರಿದಾದದ್ದು.
ಗಾಳಿಗೆ ತುಲ್ಯವಾಗಿ ವೇಗವನ್ನು ಹೊಂದಿದೆ ಅನ್ನುವ ಹಾಗೆಲ್ಲ ಅದರ ಕುರಿತಾದಂತಹ ಹೊಗಳಿಕೆಯನ್ನು ಮುಂದಿಟ್ಟ. ಏನೇ ಆಗಲಿ ಅದನ್ನು ಪರೀಕ್ಷಿಸಿ ಉತ್ತಮಾಶ್ವವೇ ಹೌದಾದರೆ ಅದನ್ನು ತೆಗೆದುಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದಲೇ, ಕುದುರೆಯ ವೇಗವನ್ನು ಪರೀಕ್ಷಿಸುವಂತಹ ಉದ್ದೇಶಕ್ಕಾಗಿ ಆ ತುರಗದ ಬೆನ್ನನ್ನು ನಾನು ಏರಿ ಕುಳಿತಿದ್ದೆ ಅರಮನೆಯ ಅಂಗಣದಲ್ಲಿ. ಆದರೆ ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಎಲ್ಲಿಗೆ ಬಂದು ಸೇರಿಬಿಟ್ಟೆ ನಾನೀಗ. ಏನ ಮಾಡಿದೆ ವಿಧಿಯೇ ಶಿವ ಶಿವ ಮಾನವಾಧಿಪ ಘೋರ ಮಾನವಾಧಿಪ ಘೋರ ಶ್ವಾನ ಚೌಬುಕ ಅಲಿವ ತೆರಗಲಿ ಶಿವ ಶಿವ ಶ್ವಾನ ಜಂಬುಕ ಅಲೆವ ತೆರಗಲಿ ಗಾಳಿ ಮಾರ್ಗವನ್ನು ಸೇರಲು ಕಾಣೆ ಮಾರ್ಗವ ಓರ ಸೇರುವ ಶಿವ ಶಿವಗ ಏಕೆ ಹಯವನ್ನು ತಂದನಾತನು ಏಕೆ ಬಯಸಿದೆಯೇ ಅದರನು ಕಾಕುಗೊಳಿಸಿದೆಯನ್ನ ಜನುಮವ ಲೋಕದಿರಲಿ ಮೂರ್ಖನಾದೆನು ಏನ ಶಿವ ಶಿವ ವಿಧಿಯೇ, ಘೋರಾರಣ್ಯದ ಮಧ್ಯದಲ್ಲಿ ನಾನಿದ್ದೇನೆ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಉಜ್ಜಯಿನಿ ಅರಮನೆಯ ಅಂಗಳದಿಂದ ಬಹುದೂರಕ್ಕೆ ನಾನು ಬಂದು ಸೇರಿಯಾಗಿ ಹೋಗಿದೆ. ವಾಯು ವೇಗವನ್ನು ಮೀರಿಸಬಹುದಾದಂತಹ ವೇಗವನ್ನು ಈ ಅಶ್ವ ಹೊಂದಿಯೇ ಬಿಟ್ಟಿತ್ತೆ. ಈ ಘೋರ ಕಾಂತಾರವನ್ನು ಸೇರಿದ್ದೇ ತಡ. ತನ್ನ ಮೈಯನ್ನು ಕೊಡಹಿ ನಾನು ಕೆಳಗುರುಳುವ ಹಾಗೆ ಮಾಡಿತು ಆ ಹಯ. ನೋಡಿದ್ರೆ ಆಳವಾದ ಪ್ರಪಾತಕ್ಕೆ ಉರುಳಿದವ ಬಹು ಪ್ರಯಾಸದಿಂದ ಹೇಗೋ ಮೇಲೆದ್ದು ಬಂದೆ. ಇಲ್ಲಿ ನೋಡಿದರೆ ಕುದುರೆಯೂ ಕಾಣಿಸುವುದಿಲ್ಲ. ಹಾಗಿದ್ರೆ ಏನಿದು? ಈಗ ನನಗೆ ಅರ್ಥ ಆಗ್ತದೆ. ನಾನು ಏರಿದ್ದು ಕುದುರೆಯೂ ಅಲ್ಲ, ನಮ್ಮಲ್ಲಿಗೆ ಕುದುರೆಯನ್ನು ಹಿಡ್ಕೊಂಡು ಬಂದವ ಕುದುರೆ ವ್ಯಾಪಾರಿಯೂ ಅಲ್ಲ. ಆ ಭಾನುತನೆಯೇ ಮುಳಿದು ಮಾಡಿದಂತಹ ಕೆಲಸ ಇದು ಅನ್ನುವುದು ಸ್ಪಷ್ಟವೇ. ನಾನಾ ತರದ ಸಂಕಟಗಳಿಗೆ ನಿನ್ನನ್ನು ಈಡು ಮಾಡುತ್ತೇನೆ ಆಡಿಯೇ ಹೋಗಿದ್ದನಲ್ಲ. ಬಹುಶಃ ನನ್ನ ಗ್ರಹಸ್ಥಿತಿಯೇ ಕುದುರೆಯಾಗಿ ಬಂದಿರಬೇಕು. ನನ್ನನ್ನು ಸಂಕಟಕ್ಕೊಳಗು ಮಾಡುವ ಉದ್ದೇಶದಿಂದ ಕುದುರೆ ವ್ಯಾಪಾರಿಯ ರೂಪದಿಂದ ಆ ಶನೈಶ್ಚರನೇ ಕಾಣಿಸಿರಬೇಕು. ಇಲ್ಲದಿದ್ರೇನು ತುರಗ ಸವಾರಿಯಲ್ಲಿ ನಾವು ಹಿಂದೆಯ ಎಂತಹ ತುಂಟಾಟದ ಕುದುರೆಯನ್ನಾದರೂ ಹಿಡಿದು ನಿಯಂತ್ರಣಕ್ಕೆ ತರಬಲ್ಲಂತಹ ನೈಪುಣ್ಯವನ್ನು ಹೊಂದಿದವ ವಿಕ್ರಮ್ ಇಂದು ಏರಿದ ಕುದುರೆಯ ಬೆನ್ನ ಮೇಲಿಂದ ಜಾರಿ ಉರುಳುವಂತಹ ಸ್ಥಿತಿ ಬರ್ತದೆ ಅಂತ ಆದರೆ ಕುದುರೆ ಬೆನ್ನಿಂದ ನಾವು ಜಾರಿದ್ದಲ್ಲ, ನಮ್ಮ ಅದೃಷ್ಟದ ಬೆನ್ನಿನಿಂದ ನಾವು ಜಾರಿ ಕೆಳಗೆ ಬಿದ್ದಿದ್ದೇವೆ ಅನ್ನುವುದು ಸ್ಪಷ್ಟ. ಕೇವಲ ಶ್ವಾನ ಜಂಬೂಕಗಳ ಹಾಗೆ ಕಾನನಾಂತರದಲ್ಲಿ ಅಲೆಯಬೇಕಾದಂತಹ ಸ್ಥಿತಿಮಂತಲ್ಲ, ಏನು ಮಾಡಲಿ? ಒಂದು ಕ್ಷಣಕ್ಕೆ ಯೋಚನೆ ಹರಿದಿತ್ತು. ಬೇತಾಳನ ಸಖ್ಯವಿದೆ ನಮಗೆ, ಬೇಕಾದಾಗ ಬರ್ತೇನೆ ಹೇಳಿದ್ದಾನೆ.
ಒಮ್ಮೆ ಬೇತಾಳನನ್ನು ನೆನೆಸಿದ್ರೆ ಸಾಕು, ನಮ್ಮನ್ನು ಊರಿಗೆ ಕೊಂಡೋಗಿ ಬಿಡು ಅಂದ್ರೆ ಹೆಗಲಿಗೆ ಏರಿಸಿಕೊಂಡೋಗಿ ಅಲ್ಲಿ ಹಾಕ್ತಾನ, ಅದಲ್ಲ ವಿಷಯ. ಆದ್ರೆ ಹೋಗಲ್ಲ, ಬೇಡ. ಯಾಕೆ ಬೇಡ? ಉಜ್ಜಯಿನಿಯಲ್ಲೇ ನಾನಿದ್ದೆ ಅಂತ ಆದರೆ ನನ್ನನ್ನು ಸಂಕಟಕ್ಕೆ ಒಳಗು ಮಾಡುವಂತಹ ಸ್ಥಿತಿಯಲ್ಲಿ ಅದರ ಪರಿಣಾಮವನ್ನು ನಮ್ಮ ಪ್ರಜಾವರ್ಗದವರೂ ಅನುಭವಿಸಬೇಕಾಗುತ್ತದೆ. ಆದಷ್ಟು ನಾನು ಉಜ್ಜಯಿನಿಗಿಂತ ದೂರ ಉಳಿಯುವುದೇ ಒಳ್ಳೆಯದು. ಕಾನನಾಂತರದಲ್ಲಿ ನಾನಿದ್ರೆ ಎರಡು ಪ್ರಯೋಜನ ಆಗುತ್ತದೆ. ಒಂದು, ನನಗೆ ಸಂಕಟ ಕೊಡುವಂತಹ ಸ್ಥಿತಿಯಲ್ಲಿ ನಮ್ಮ ಪ್ರಜೆಗಳಿಗೆ ಬರುವ ಸಂಕಟ ತಪ್ಪುತ್ತದೆ. ಇಲ್ಲ, ನಾನು ಸಂಕಟಕ್ಕೆ ಒಳಗಾಗುವುದನ್ನು ನೋಡಿ ಅವರು ದುಃಖಿಸುವುದನ್ನಾದರೂ ತಪ್ಪಿಸಲಿಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಕಾಡಿನಲ್ಲಿ ಇರುವುದೇ ಒಳ್ಳೆಯದು. ಈ ನಿರ್ಣಯದಿಂದ ಕಾಡಿನಲ್ಲೇ ಸಂಚರಿಸುತ್ತಾ ಮುಂದೆ ಹೋಗ್ತಾ ಇದ್ರೆ ಮತ್ತೊಂದು ಅವಘಡ ಬಂತಲ್ಲ ಇದು. ಅರಸ ವಿಕ್ರಮ ಮರುಗುತ್ತೀರಿ, ವನಚರಿಪ ಚೋರರು ಕಂಡು ಭೂಪನ ಭರಿತರತ್ನಾಭರಣ ಅಪಹರಿಸುವರೆ ಮನದಂದು ಕರುಣದೋರುವರಂತೆ ನಟಿಸುತ್ತ ಸೊರಗಿ ಮರುಗುವನು ಬನ ಬಳಿಗೆ ಐತರುತ ನಂಬಿಸಿ ಮೇಲೆ ಬೀಳಲು ಕೆರಳಿ ವಿಕ್ರಮನು. ಮುಂದೇನು ಎಲ್ಲಿಗೆ ಹೋಗೋಣ? ಒಂದು ಕ್ಷಣಕ್ಕೆ ಉಜ್ಜಯಿನಿಯ ಪ್ರಜಾಕ್ಷೇಮವೇ ನಮ್ಮ ತಲೆಯಲ್ಲಿ ಹರಿದು ಹೋಯಿತು. ನಾನು ದೂರ ಉಳಿದೆ ಅಂತಾದರೆ ನಮ್ಮ ಪ್ರಜೆಗಳಿಗೆ ಏನಾದರೂ ಸಂಕಟ ಬಂದರೆ. ಆದರೆ ಒಂದು ಅನುಭವ ನಮ್ಮನ್ನು ಎಚ್ಚರಿಸಿತು. ಹೇಗೂ ನಮ್ಮ ಭಟ್ಟಿ ಹೇಳಿದ ಹಾಗೆ ಈಗಾಗಲೇ ನಾನು ಉಜ್ಜಯಿನಿಯಲ್ಲಿ 6 ತಿಂಗಳು ಸಿಂಹಾಸನದಲ್ಲಿ 6 ತಿಂಗಳು ಊರ ಮೇಲೆ ಅಂತ ತಿರುಗುತ್ತಾ ಇದ್ದ ನಾವು ಸಿಂಹಾಸನವನ್ನು ಬಿಟ್ಟು ತೆರಳಿದಂತಹ ಕಾಲಕ್ಕೆ ಸಚಿವನಾದಂತಹ ಭಟ್ಟಿಯೇ ರಾಜಕಾರ್ಯಗಳನ್ನು ನಿರ್ವಹಿಸುತ್ತಾ ಇದ್ದ. ಪ್ರಜೆಗಳಿಗೂ ಅದು ಅಭ್ಯಾಸ ಆಗಿದೆ. ಹೇಗಿದ್ರು 6 ತಿಂಗಳು ನಮ್ಮ ರಾಯರು ಊರಲ್ಲಿ ಇರುವುದಿಲ್ಲ ಅಂತ. ಈಗ ನಾನು ಕಾಡಿಗೆ ಹೋದದಕ್ಕೆ ಅವರು ದೊಡ್ಡ ಚಿಂತೆ ಮಾಡಲಿಕ್ಕೇನೂ ಇಲ್ಲ. ಎಲ್ಲೋ ಮೊದಲನ ಅಭ್ಯಾಸದಾಗಿ ತಿರುಗಾಡ್ಲಿಕ್ಕೆ ಹೋಗಿದ್ದಾರೆ, ಸ್ವಲ್ಪ ಹೆಚ್ಚು ದಿವಸ ತಿರುಗಾಡಿದ್ದಾರೆ ಅಂತ ತಿಳಿಬಹುದು ಅಷ್ಟೇ ಅಲ್ವಾ. ಪ್ರಜೆಗಳ ಕ್ಷೇಮವನ್ನು ಭಟ್ಟಿ ನೋಡಿಕೊಳ್ತಾನೆ ಅನ್ನುವ ವಿಶ್ವಾಸ ಇರುವುದರಿಂದ ಕಾಡಿನಲ್ಲೇ ಉಳಿಯೋಣ. ಈ ಬಗೆಯಿಂದ ನಾನು ಮುಂದಾದ್ರೆ ಕೆಲವಾರು ಮಂದಿಗಳು ಹತ್ತಿರಕ್ಕೆ ಬಂದ್ರಲ್ಲ, ನಯ ವಿನಯವನ್ನು ತೋರಿಸುತ್ತಾ ನನ್ನ ಆಪತ್ತಿಗೆ ಅನುಕೂಲರಾಗಿ ಒದಗಿ ಬಂದವರ ಹಾಗೆ ನನ್ನ ಮುಂಭಾಗದಲ್ಲಿ ವ್ಯವಹರಿಸುತ್ತಾ ಸನಿಹವನ್ನು ಸೇರಿದವರು ಯಾರು ಅನ್ನುವುದು ಅರಿವಾದದ್ದು ನಮಗೆ ಆಮೇಲೆ. ಮೈಯಲ್ಲಿದ್ದಂತಹ ಆಭರಣಾದಿಗಳನ್ನು ದೋಷುವಂತಹ ಉದ್ದೇಶದಿಂದಲೇ ಚೋರರು ಬಂದಿದ್ದಾರೆ ಅನ್ನುವುದು ಸ್ಪಷ್ಟವಾದ ಕ್ಷಣದಲ್ಲೇ ಅವರನ್ನೆಲ್ಲ ನುಗ್ಗರಿಯುತ್ತೇನೆ ಅನ್ನುವಂತಹ ನಿರ್ಣಯದಿಂದ ಕೈ ಎತ್ತಿ ಮುಂದಾದರೆ ನಮ್ಮ ಕೈ ಸಾಗದೇ ಹೋಯ್ತಲ್ಲ. ಇದು ಏನಿದು? ಸಶಕ್ತವಾದಂತಹ ಸೇನೆಯ ಮಧ್ಯದಲ್ಲಿ ಏಕಾಂಗಿಯಾಗಿ ಹೋರಾಡಿ ವಿಜಯವನ್ನು ಗಳಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಅಧಟನ್ನು ಹೊಂದಿದಂತಹ ವಿಕ್ರಮ ಕೇವಲ ಕಲ್ಲು ಬಡಿಗೆ ಹಿಡ್ಕೊಂಡು ಹೋರಾಟ ಮಾಡುವಂತಹ ಈ ಕಳ್ಳರ ಮುಂಭಾಗದಲ್ಲಿ ಕೈ ಸೋಲಬೇಕಾದ ಸ್ಥಿತಿ ಬರ್ತದೆ ಅಂತಾದ್ರೆ ಏನರ್ಥ? ಅರ್ಥ ಆಯ್ತು? ಇದು ಕಾಣ್ಲಿಕ್ಕೆ ಮಾತ್ರ ಕಳ್ಳರು. ಇದು ಚೋರ ವೃತ್ತಿಯಿಂದ ಬಂದವ ಶನೈಶ್ಚರನೇ ಇರಬೇಕು. ಹೇಳಿದ್ದಾನಲ್ಲ ಮೊದಲು, ಎಲ್ಲ ಬರಿದು ಮಾಡ್ತೇನೆ ಅಂತ ತಕೊಂಡೋಗ್ಲಿಕ್ಕೆ ಬಂದಿದ್ದಾನೆ. ಆ ಸಮಾಧಾನ ಬಂದ ಮೇಲೆ ಅವರು ಅಪಹರಿಸಿದ್ದರ ಬಗ್ಗೆ ನಾವು ದುಃಖ ಮಾಡ್ಲಿಕ್ಕಿಲ್ಲ. ಚೋರರಾಭರಣಗಳ ಸುಲಿಯುತ ಸಾರಲತ್ತಲು ಬಳಲಿ ನೃಪನು ಬಾಯಾರಿ ಜಲವನ್ನರಸಿ ಬರುತ್ತಿರೆ ಮುಂದೆ ಶೋಭಿಸುವ ಮುಂದೆ ಬರಲು ಪ್ರಾಣ ಉಳಿಸಿದರು. ಮೈಯಲ್ಲಿದ್ದಂತಹ ದಿವ್ಯಾಭರಣಗಳನ್ನೆಲ್ಲ ಕಸಿದುಕೊಂಡು ಹೋಗಿ ಹೊರಟೇ ಹೋದರು. ಅಪಹರಿಸಲಿ ಚೋರತನದಿಂದ ಬಂದು ಆ ಛಾಯಾದೇವಿಯ ಸುಕುಮಾರನೇ ನನ್ನ ಆಭರಣಗಳನ್ನೆಲ್ಲ ಅಪಹರಿಸಿಕೊಂಡು ಹೋಗಿದ್ದಾನೆ. ಒಂದು ದೃಷ್ಟಿಯಿಂದ ಒಳ್ಳೆಯದೇ ಆಯಿತು. ನಾವು ಬರುವುದರಲ್ಲಿ ಕೆಟ್ಟದನ್ನು ಯಾಕೆ ಯೋಚಿಸಬೇಕು? ಬರುವುದೆಲ್ಲ ಒಳಿತೆ ಅನ್ನುವಂತಹ ಭಾವದಿಂದ ಅದನ್ನು ಸ್ವೀಕರಿಸಿದರೆ ಮನಸ್ಸಿಗೆ ಒದಗಬಹುದಾದಂತಹ ಆಘಾತವಾದರೂ ಕಡಿಮೆ ಆಗುತ್ತದೆ. ನಾನು ಈ ಆಭರಣಗಳನ್ನು ಧರಿಸಿ ನೆತ್ತಿಯ ಮೇಲೆ ಮುತ್ತಿನ ಕಿರೀಟ ಇಟ್ಟುಕೊಂಡು ಕಾಡಿನಲ್ಲಿ ಸಂಚರಿಸಿದರೆ ಯಾವುದೋ ಒಂದು ದೇಶವನ್ನು ಆಳುವಂಥ ಅರಸ ಅನ್ನುವುದನ್ನು ಒಬ್ಬ ಸಾಮಾನ್ಯನು ತಿಳಿಯುವುದಿಲ್ವ? ಈಗಾದರೆ
ಈಗ ನನ್ನನ್ನು ಕೆಲವು ಸಲ ನೋಡಿ ಪರಿಚಯ ಇದ್ದವರಿಗೂ ನನ್ನ ಗುರುತ ಸಿಕ್ಕಿತ ನಾನು ಯಾರು ಅಂತ. ಯಾಕೆ ಎಲ್ಲ ಅಪಹರಿಸಿಕೊಂಡು ಹೋಗಿ ದಟ್ಟ ದಾರಿದ್ರ್ಯವನ್ನು ಅನುಭವಿಸುತ್ತಿರುವಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಯಾಕೋ ತಡೆಯಲಾರದ ದಾಹ, ಸ್ವಲ್ಪ ನೀರು ಕುಡಿದು ದೇಹಕ್ಕೆ ಸಮಾಧಾನವನ್ನು ತಂದುಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ಅರಸಿಕೊಂಡು ಕಾಡಿನಲ್ಲಿ ಸ್ವಲ್ಪ ಆಗಲಿ, ಇಲ್ಲಿ ಒಂದು ಸಣ್ಣ ತೊರೆ ಕಾಣಿಸ್ತದೆ, ಶುದ್ಧವಾದಂತಹ ಜಲ ಕಾಣಿಸ್ತದೆ, ಅದರಲ್ಲಿ ಇಳಿದು ಕೈಕಾಲು ಮುಖ ತೊಳೆದು ಆಮೇಲೆ ಬೇಕಾದಷ್ಟು ನೀರು ಕುಡಿದು ಮುಂದಕ್ಕೆ ಸಾಗೋಣ. ಇಳಿತೇನೆ ಹೊಳೆ. ಹರಿವ ನದಿಗಿಳಿದು ಹರಿವ ನದಿಗಿಳಿದು ನೀರು ಕುಡಿಯುತ್ತೀರೇ ನೃಪತಿ, ನದಿಗಿಳಿದು ನೀರು ಕುಡಿಯುತ್ತೀರೇ ಗನೆದು ಪ್ರವಾಹವೈದವನ ಕೊಂಡೊಯ್ದು ಪ್ರವಾಹವೈತಂದವನ ಕೊಂಡೊಯ್ದು ಮರನೆಡೆಯ ಸೇರಿಸಿತು. ತೊಯ್ದುಡುಗೆ ಚಳಿಯು ಮೈ ಕೊರೆಯುತ್ತಿರೆ, ತೊಯ್ದುಡುಗೆ ಚಳಿಯು ಮೈ ಕೊರೆಯುತ್ತಿರೆ ನೃಪನಡುಗಿದ ತೊಯ್ದುಡುಗೆ ಚಳಿಯು ಮೈ ಕೊರೆಯುತ್ತಿರೆ ನೃಪನಡುಗಿದ ಆದಂತಹ ದಾಹವನ್ನು ತೀರಿಸಿಕೊಳ್ಳೋಣ ಅನ್ನುವಂತಹ ಯೋಚನೆಯಿಂದಲೇ ಕಾಣಿಸಿದಂತಹ ಹೊಳೆಗೆ ಇಳಿದೆ. ಕೈಕಾಲು ಮುಖಗಳನ್ನು ತೊಳೆದು ಶುದ್ಧಾಚರಣವನ್ನೆಸಗಿ ನೀರು ಕುಡಿಯೋಣ ಅನ್ನುವುದಕ್ಕಾಗಿ ಬೊಗಸೆ ತುಂಬಿ ನೀರನ್ನೆತ್ತಿ ತುಟಿಯಂಚಿಗೆ ಕೊಂಡೋಗಿದ್ದೆ. ಆದರೆ ಬೊಗಸೆಯಲ್ಲಿದ್ದಂತಹ ನೀರು ನಮ್ಮ ಗಂಟಲೊಳಗೆ ಇಳಿಯುವುದಕ್ಕೆ ಅವಕಾಶ ಆಗಲಿಲ್ಲ. ಒಮ್ಮಿಂದೊಮ್ಮೆಲೆ ಪ್ರವಾಹ ಉಕ್ಕಿ ಹರಿಯುವುದಕ್ಕೆ ಆರಂಭ ಆಯ್ತಲ್ಲ. ಎಲ್ಲ ಮಳೆ ಇಲ್ಲ. ಈ ತನಕ ಮಂದಗಾಮಿತ್ವದಿಂದ ಮುಂದಾಗುತ್ತಿದ್ದಂತಹ ಮಂದಾಕಿನಿ ಒಮ್ಮಿಂದೊಮ್ಮೆಲೆ ಭೋರ್ಗರೆಯುವಂತಹ ಪ್ರವಾಹವಾಗಿ ಒದಗಿ ನನ್ನನ್ನು ಕೊಚ್ಚಿ ಎತ್ತಲೋ 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 ಸೆಳೆದುಕೊಂಡು ಹೋಯ್ತಲ್ಲ ಶಿವನೇ. ಎಲ್ಲಿಗೆ ಬಂದೆ ನಾನಿದು? ಏನೋ ಕಥೆ ಒಂದು ಗೊತ್ತಾಗೋದಿಲ್ಲ. ಯಾವುದೋ ಗೊಂಡಾರಣ್ಯದ ಮಧ್ಯದಲ್ಲಿ ಹೊಳೆಗಿಳಿದಿದ್ದೇನೆ. ಒಮ್ಮಿಂದ ಮೇಲೆ ಪ್ರವಾಹ ಉಕ್ಕಿ ಬಂದು ನನ್ನನ್ನು ಸೆಳೆದೊಯ್ಯಿತು. ಎಲ್ಲಿಗೆ ತಲುಪುತ್ತೇನೆ, ಪ್ರಾಣ ಸಹಿತ ಉಳಿಯುತ್ತೇನೋ ಯಾವ ನಿರ್ಣಯವೂ ನನ್ನಲ್ಲಿರಲಿಲ್ಲ. ಆದರೆ ನೋಡಿ, ಆ ಪ್ರವಾಹವೇ ನಮ್ಮನ್ನು ಎಳೆದು ತರುತ್ತಾ ನಮ್ಮ ಪ್ರಾಣಾಪಹರಣವನ್ನು ಮಾಡಲಿಲ್ಲ. ಹೊರತಾಗಿ ಒಂದು ಪ್ರದೇಶವನ್ನು ಸೇರಿದಂತಹ ಕಾಲಕ್ಕೆ ತನ್ನ ದಂಡೆಯನ್ನು ತಾನೇ ಸೇರಿಸಿತು. ನಾನೇನಾದೀಗ ಹೊಳೆಯಲ್ಲಿ ಈಜಿ ದಂಡೆ ಸೇರಿದ್ದಲ್ಲ, ಪ್ರವಾಹವೇ ತಂದು ದಂಡೆಗೆ ನನ್ನನ್ನು ಸೇರಿಸಿತು. ಈಗ ನಮಗರ್ಥ ಆಗ್ತದೆ ನೀರೆಂದು ನಾವು ಭ್ರಮಿಸುವ ಸ್ಥಿತಿಯಾದದ್ದು. ಬಹುಶಃ ಆ ಕಾಡಿನಲ್ಲಿ ಇನ್ನೂ ಹೋಗಿ ಹುಡುಕಿದ್ರೆ ಹೊಳೆ ಆದರೂ ಸಿಗ್ತದೋ ಇಲ್ಲೋ ಯಾರಿಗೂ ಗೊತ್ತು. ಎಲ್ಲ ಕಣ್ಣಿಗೆ ಕಾಣಿಸಿದಂತಹ ಒಂದು ದೃಶ್ಯ ಮಾತ್ರ ಇರಬೇಕು. ಆ ಶನೈಶ್ಚರ ನನ್ನನ್ನು ಸೆಳೆದೊಯ್ಯುವುದಕ್ಕಾಗಿ ಮಾಡಿದಂತಹ ಮತ್ತೊಂದು ಹೂಟ ಇದು. ಆವತ್ತು ಮೊನ್ನೆ ಕುದುರೆ ತಂದ ಹಾಗೆ ಈಗ ಹೊಳೆಯಾಗಿ ಕಾಣಿಸಿಕೊಂಡಿದ್ದಾನೆ. ಇಲ್ಲದಿದ್ದರೆ ತಾನಾಗಿ ದಡವನ್ನು ಹೊಂದುವ ಹಾಗೆ ಮಾಡುವುದಕ್ಕುಂಟೋ ಪ್ರವಾಹ? ಮಾಡ್ತದೆ ಅಂತಾದರೆ ಇಲ್ಲಿಗೆ ಸೇರಿಸುವುದು ಉದ್ದೇಶ ಆಗಿರಬೇಕು. ಅಬ್ಬ, ಉಟ್ಟ ಬಟ್ಟೆಯೂ ಒದ್ದೆ ಆಗಿದೆ. ಬೀಸುತ್ತಿರುವಂತಹ ಗಾಳಿಗೆ ಚಳಿ ಏರಿ ಶರೀರ ನಡುಗುತ್ತದೆ. ಶರೀರ ಮಾತ್ರ, ಮನಸ್ಸು ನಡುಗಲಿಲ್ಲ. ಮನಸ್ಸು ದೃಢವಾಗಿಯೇ ಇದೆ, ಶರೀರ ನಡುಗುತ್ತದೆ. ಯಾಕೆ? ಶರೀರಕ್ಕೆ ಹೊರಗಿನ ಸಂವೇದನೆಗಳಿಗೆ ಒಗ್ಗಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು.
ಆದರೆ ಹೊರಗಿಂದ ಬರಬಹುದಾದಂತಹ ನೋವು ಸಂಕಟಗಳನ್ನು ದೇಹ ಅನುಭವಿಸಿದ್ರು ಮನಸ್ಸು ಬುದ್ಧಿ ಮೀರಿ ನಿಲ್ಲಬಲ್ಲು. ಅದಕ್ಕೆ ಧೀರತನ ಅಂತ ಹೆಸರು. ಅಂತರಂಗ ನಡುಗಲಿಲ್ಲ, ಬಹಿರಂಗದಲ್ಲಿ ನಡುಕ ಉಂಟಾಗಿದೆ. ಓ, ಸ್ವಲ್ಪ ಹಾದಿಯಲ್ಲಿ ಮುಂದೆ ಸಾಗಿದೆ. ಯಾರೋ ಹೇಳುವುದು ಕೇಳಿದ್ದು, ತಾಮ್ರಲಿಂದಪುರ. ಹೌದಲ್ಲ, ನಮಗೆ ಪರಿಚಯ ಇಲ್ಲದೆ ಇದ್ದ ಊರಲ್ಲ. ಒಂದು ದೃಷ್ಟಿಯಿಂದ ನಮ್ಮ ಉಜ್ಜಯಿನಿಗೆ ಸಾಮಂತವಾದ ದೇಶವೇ ಇದು ತಾಮ್ರಲಿಂದ. ನಮಗೆ ಪರಿಚಯ ಉಂಟು, ಆದರೆ ಒಂದು ಪುಣ್ಯ ಏನು ಕೇಳಿದರೆ ಇಲ್ಲಿದ್ದವರಿಗೆ ಯಾರಿಗೂ ನಮ್ಮ ಪರಿಚಯ ಸಿಗಲಿಲ್ಲ. ಅದೊಂದು ಅನುಕೂಲ. ಒಂದು ಅಶ್ವತ್ಥ ವೃಕ್ಷ ಕಾಣಿಸ್ತದೆ, ಒಂದು ಕಟ್ಟೆ ಉಂಟು ಹಳೆಯ ಕಾಲದ್ದು. ನೋಡೋಣ, ಆ ಕಟ್ಟೆಯ ಮೇಲೆ ಕುಳಿತುಕೊಳ್ಳುವ, ಸ್ವಲ್ಪ ವಿಶ್ರಾಂತಿ ತೆಕ್ಕೊಳ್ಳುವ, ಏನಾಗ್ತದೆ. ಇದ್ದಲು ತಾಮ್ರಲಿಂದ ದೀವಣಿಗನಾಗಿಪ್ಪ ಹಾಗೆ ಇರುವುದಾ? ನಂದಿ ಶೆಟ್ರು ಕೇಳಿದ್ರೆ ಸರಿ ಆಗ್ತದಲ್ಲ. ಮತ್ತೆ ಬರಲು ಕಂಡು ವೃಕ್ಷದ ಬುಡದಿ, ಮತ್ತೆ ಬರಲು ವೃಕ್ಷದ ಬುಡದಿ ತಾನಚ್ಚರಿ ನುಡಿಸಿದನು ನಂದಿ ಶೆಟ್ಟಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇದು ವಾತಾವರಣ ಬದಲಾವಣೆ ಆದದ್ದು ನಿಮಗೆ ಗೊತ್ತಾಯ್ತಾ? ಅಲ್ಲ, ನಮ್ಮ ಆಗಮನದಿಂದ ವಾತಾವರಣ ಬದಲಾವಣೆ ಆದದ್ದು ನಿಮಗೂ ಗೊತ್ತಾಯ್ತಾ ಅಂತ. ಅಲ್ಲ, ಅದು ಇಲ್ಲಿ ಅಂತ ಹೇಳಿ ಅಲ್ಲ, ನಮ್ಮ ಕುಟುಂಬದಲ್ಲೇ ಬದಲಾಗಿದೆ. ಹೌದಪ್ಪ. ಈಗ ಹೇಳಲಿಕ್ಕೆ ನಮ್ಮ ಅಜ್ಜ ಅವರು ದೊಡ್ಡ ಆಸ್ತಿವಂತರಂತೆ. ನಮ್ಮ ತಂದೆಯವರ ಕಾಲಕ್ಕೆ ಬರುವಾಗ ಎಲ್ಲವನ್ನು ಕಳೆದುಕೊಳ್ಳುವಂತ ಸ್ಥಿತಿ ಬಂತು. ಮತ್ತೆ ಮತ್ತೆ ಅದೇ ಮೊದಲಿನ ಸ್ಥಿತಿಗೆ ಬಂದದ್ದು ಯಾವಾಗ ಅಂತ ಕೇಳಿದ್ರೆ ನಾನು ಹುಟ್ಟಿದ ಮೇಲೆ. ಹೌದಪ್ಪ. ಹಾಗಾಗಿ ಅಜ್ಜನ ಹೆಸರನ್ನು ಯಾವಾಗ್ಲೂ ಮೊಮ್ಮಕ್ಕಳು ಉಳಿಸುವುದಂತೆ ಅಲ್ವಾ. ಹಾಗಾಗಿ ಅಪ್ಪ ನನ್ನದು ಹೇಳ್ತಿದ್ರು, ಇವನು ಹುಟ್ಟಿದ ಮೇಲೆ ನಮ್ಮ ಅಜ್ಜನ ಹೆಸರನ್ನೊಂದು ಉಳಿಸಿದ ಎನ್ನುವುದಾಗಿ. ಈಗ ನಾವು ಎಲ್ಲಿ ಹೋದ್ರೂ ಕೂಡ ಈಗ ನಾವು ಮೊದಲಾಗಿ ನಮಸ್ಕಾರ ಕೊಡಬೇಕು ಅಂತ ಹೇಳಿ ಅಲ್ಲ, ನೋಡಿದವರು ಅವರೇ ನಮಸ್ಕಾರ ಕೊಡ್ತಾರೆ. ಮೊದಲೆಲ್ಲ ನಂದಿ ಶೆಟ್ಟಿ ಅಂತ ಹೇಳಿ ನಮಸ್ಕಾರ ಕೊಡ್ತಾ ಇದ್ರು. ಮತ್ತೆ ಸ್ವಲ್ಪ ನಮ್ಮಲ್ಲಿ ಹಣ ಎಲ್ಲ ಉಂಟು ಅಂತ ಹೇಳಿ ಆಗುವಾಗ ನಂದಿ ಶೆಟ್ರ ಆಯ್ತು. ಅದೀಗ ನಾವು ಎತ್ತರಕ್ಕೆ ಏರಿ 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 ನೋಡಿ ಈಗ ಇಷ್ಟು ಎತ್ತರಕ್ಕೆ ಬಂದಿದ್ದೇವೆ. ಹೌದಪ್ಪ, ಅದು ನಮ್ಮಲ್ಲಿ ಒಂದು ಕ್ರಮ ಉಂಟು. ಮೊಮ್ಮಕ್ಕಳಿಗೆ ಅಜ್ಜನ ಹೆಸರನ್ನು ಇಡುವುದು. ಈಗ ನಮ್ಮ ಹೆಸರು ನಂದರಾಯ ಶೆಟ್ರು ಅನ್ನುವ ತನಕ ಬಂದಿದೆ. ಯಾಕೆ? ಹುಟ್ಟಿದಂತ ಒಬ್ಬ ಮನುಷ್ಯ ಆಗಿರ್ಲಿ, ಅವನು ಬಡವನಾಗಿ ಹುಟ್ಟುವುದು ಅವನ ದೋಷ ಅಂತ ಹೇಳಲಿಕ್ಕೆ ನಾವು ಬರುವುದಿಲ್ಲ. ಬಡವನಾಗಿ ಸಾಯುವುದು ಅದೀಗ ವರ್ತಮಾನ ಕಾಲದಲ್ಲಿ ಪ್ರಸಿದ್ಧವಾಗಿರುವುದು ಹೇಗೆ ಅಂತ ಕೇಳಿದ್ರೆ, ನೀವು ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತೇಳಿ ಹೇಳಿದ್ದಾರೆ. ಆದ್ರೆ ನನ್ನ ತಂದೆ ಹೇಳಿದ್ದು ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಹಾಗಂತೇಳಿ ದರಿದ್ರತನದಿಂದ ಜೀವನವನ್ನು ಸಾಗಿಸಬಾರದು. ಹಾಗಾದ್ರೆ ಏನು ಮಾಡಬೇಕು? ವ್ಯವಹಾರ ಮಾಡಬೇಕು.
ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ವಂಶ ಪಾರಂಪರ್ಯವಾಗಿ ಬಂದದಿದ್ದೇ ವ್ಯಾಪಾರ ಮಾಡುವಂಥದ್ದು. ನಾನು ಕೆಲವೆಲ್ಲ ತಪ್ಪಿನಿಂದ ನಾನು ನನ್ನ ಜೀವನವನ್ನು ಸರಿ ಮಾಡಿಕೊಂಡು ಹೋದದ್ದು. ಈಗ ಅಪ್ಪ ಈಗ ಕಳೆದುಕೊಳ್ಳುವುದಕ್ಕೆ ಹೇಗೆ ಕಾರಣ ಅಂತ ಹೇಳಿ ನಾನು ಯೋಚನೆ ಮಾಡಿದ್ರೆ ಅದೆಲ್ಲ ನನ್ನ ಅಪ್ಪನ ಸಾಂಗತ್ಯ, ಅಂದ್ರೆ ಸ್ನೇಹಿತರೆಲ್ಲ ಸರಿ ಇರಲಿಲ್ಲ ಅಂತ ಹೇಳಿದ್ರು. ಹೌದಪ್ಪ, ಈಗ ಅವರು ಸರಿ ಇರಲಿಲ್ಲ ಅಂತ ಹೇಳಿ ಈಗ ನಾನು ಸರಿ ಮಾಡಿಕೊಂಡು ಹೋಗ್ಬೇಕಲ್ವಾ? ಹಾಗಾದ್ರೆ ನಾನು ಯಾರ ಸಾಂಗತ್ಯವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುವಾಗ ನನ್ನ ತಲೆಗೆ ಹೊಳೆದದ್ದು, ಈಗ ಒಂದು ದೇಹ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಆದ್ರೆ ನಮ್ಮ ತಲೆ ಸರಿ ಬೇಡುವ? ಈಗ ಸಮಾಜದಲ್ಲಿ ತಲೆ ಅಂತೇಳಿ ಗುರುತಿಸಿಕೊಳ್ಳುವುದು ಯಾರನ್ನು? ಬ್ರಾಹ್ಮಣರನ್ನು. ಹೌದಪ್ಪ, ಈಗ ನನಗೆ ಬ್ರಾಹ್ಮಣರ ಸಾಂಗತ್ಯದಿಂದ ಕೆಲವೆಲ್ಲ ವಿಷಯವನ್ನು ತಿಳಿದುಕೊಂಡಿದ್ದೇನೆ ನಾನು. ಈಗ ಭಗವಂತ ಅಂತ ಹೇಳಿ ಒಬ್ಬ ಇರ್ತಾನಂತೆ, ಅವನ ತಲೆಯ ಹಾಗೆ ಬ್ರಾಹ್ಮಣರಿರುವುದು, ಕೈಯ ಹಾಗೆ ಕ್ಷತ್ರಿಯರಿರುವುದು, ತೊಡೆಗಳ ಹಾಗೆ ನಾವು ವೈಶ್ಯರಿರುವುದು, ಆಧಾರಕ್ಕೆ ಶೂದ್ರ ಅಂದ್ರೆ ಕಾಲಿನ ರೂಪದಲ್ಲಿ ಶೂದ್ರರಿರುವುದು ಎನ್ನುವುದಾಗಿ. ಹಾಗಾಗಿ ಮೊದಲು ನಮ್ಮ ತಲೆ ಸರಿಯಾಗಬೇಕು. ಹಾಗಾಗಿ ಬ್ರಾಹ್ಮಣರ ಸಾಂಗತ್ಯವನ್ನು ನಾನು ಪಡೆದುಕೊಂಡೆ. ಅವರು ಹೇಳಿದ್ದನ್ನೆಲ್ಲ ನಾನು ನನ್ನ ಜೀವನದಲ್ಲಿ ನಡೆಸಿಕೊಂಡೆ. ಅವರು ಹೇಳಿದ್ದಕ್ಕಿಂತಲೂ ಅವರ ನಡತೆಯನ್ನು ನೋಡಿ ನಾವು ಕಲಿತದ್ದು ಹೆಚ್ಚುಂಟು. ನಮ್ಮ ಗುರುಗಳೊಬ್ಬರಿದ್ದಾರೆ, ಆದ್ರೆ ಹೆಸರೀಗ ಬೇಡ. ಅವರ ಮನೆಗೆ ನಾನೊಮ್ಮೆ ಹೀಗೆ ಹೋದದ್ದು. ಒಂದು ಜೀವನವನ್ನು ನಡೆಸುವುದಕ್ಕೆ ಅವರ ಹತ್ರ ಕಲಿಬೇಕು. ಹೇಳಿದ್ರು, ಒಂದು ಸಾರಿ ನೀನು ಮನೆಗೆ ಬಾ, ಮನೆಯಲ್ಲಿ ಒಂದು ದಿವಸ ಇದ್ದು ಹೋಗು ಎನ್ನುವುದಾಗಿ ಹೇಳಿದ್ರು. ಬೆಳಿಗ್ಗೆ ಹೋದೆ. ಹೋಗುವಾಗ ನಮ್ಮ ಗುರುಗಳು ಸಂಧ್ಯಾ ವಂದನೆಯನ್ನು ಮಾಡ್ತಾ ಇದ್ರು. ಸಂಧ್ಯಾ ವಂದನೆಯನ್ನು ಮಾಡಿ ಈಗ ದೂರದಿಂದ ಬಂದಿದ್ದಾನೆ, ಈಗ ಬೆಳಗಿನ ಉಪಹಾರದ ವ್ಯವಸ್ಥೆ ಆಗ್ತದೆ ಅಂತೇಳಿ ಯೋಚನೆ ಮಾಡುವಾಗ ಅವರು ಹೇಳಿದ್ರು, ಇದು ಸಂಧ್ಯಾ ವಂದನೆಲ್ಲ ಆಯಿತು, ಇನ್ನೊಂದು ಹತ್ತಿರದಲ್ಲಿ ಒಂದು ದೇವಸ್ಥಾನ ಉಂಟು, ಅದು ದೇವಸ್ಥಾನಕ್ಕೆ ಹೋಗದೆ ನಾನು ಎಂಥದ್ದು ಕೂಡ ತೆಗೆದುಕೊಳ್ಳುವುದಿಲ್ಲ ಎನ್ನುವುದಾಗಿ ಹೇಳಿದ್ರು. ಆಯ್ತು, ಬೆಳಗಿನ ಉಪಹಾರದ್ದು ಅಲ್ಲಿಗೆ ಕತೆ ಮುಗಿಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಆಗುವಾಗ ಅವರು ಹೇಳಿದ್ರು, ಎಷ್ಟೋ ದಿವಸದ ನಂತರ ಬಂದಿದ್ದಿ, ನಮ್ಮ ಮನೆಗೆ ಬಂದಿದ್ದಿ, ಹತ್ತಿರದಲ್ಲಿ ಒಂದು ದೇವಸ್ಥಾನ ಉಂಟು, ಇಲ್ಲಿ ಬಂದು ಒಂದು ದೇವಸ್ಥಾನದಲ್ಲಿ ಒಂದು ಸಂತರ್ಪಣೆಯಲ್ಲಿ ಭಾಗವಹಿಸದೇ ಇದ್ರೆ ಅನ್ನುವಾಗ ನಮಗೆ ಬಿಡ್ಲಿಕ್ಕೆ ಆಗ್ತದೆ ಸ್ವಾಮಿ. ಇವರೊಟ್ಟಿಗೆ ಸಂತರ್ಪಣೆಗೆ ಹೋಯ್ತು. ಅಲ್ಲಿಗೆ ಮಧ್ಯಾಹ್ನದ್ದು ಕೂಡ ಆಯ್ತು. ಮಧ್ಯಾಹ್ನದ ಆಗುವಾಗ ಇವರು ಹೇಳಿದ್ರು, ಈಗ ನನಗೆ ಸಾಯಂ ಸಂಧ್ಯಾ ಉಂಟು, ಸಾಯಂ ಸಂಧ್ಯಾ ಮಾಡ್ಬೇಕಿದ್ರೆ ನಂದು ಸ್ನಾನ ಎಲ್ಲ ದೇವಸ್ಥಾನದಲ್ಲಿ ಅಂತ ಹೇಳಿ ನಾನು ಅನುಸರಿಸಿಕೊಂಡು ಹೋದೆ. ಇವತ್ತು ರಾತ್ರಿ ಉತ್ಸವ ಉಂಟು, ಉತ್ಸವ ಆದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು, ರಾತ್ರಿಗೆ ಊಟವೂ ಕೂಡ ಉಂಟು. ಅಲ್ಲಿಗೆ ಬೆಳಿಗ್ಗೆ ಉಪಹಾರ ಹೋಯ್ತೆ, ಮಧ್ಯಾಹ್ನದ್ದು ದೇವಸ್ಥಾನದಲ್ಲಿ ಆಯ್ತೆ, ರಾತ್ರಿದು ಕೂಡ ಊಟ ದೇವಸ್ಥಾನದಲ್ಲಿ ಆಯ್ತು. ಇದ್ದು ನಾನು ಜೀವನದಲ್ಲಿ ನನ್ನ ಅವರಿಂದ ಮೊದಲನೇ ಕಲ್ತದ ಪಾಠ ಇದನ್ನು. ಮತ್ತೆ ಇನ್ನೊಂದು, ನಾವೀಗ ಯಾವುದನ್ನೇ ಒಂದು ನಮ್ಮ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವಾಗ, ಈಗ ಅಲ್ಲ ನಿಮಗೆ ಗೊತ್ತಿರ್ತದೆ, ಈಗ ವೇದವಾಕ್ಯ ಅಂತ ಹೇಳಿ ಒಂದು ಉಂಟಂತಲ್ವಾ, ಯಾವುದೇ ಒಂದು ಸಂಶಯ ಬರಲಿ, ಅದು ವೇದದಲ್ಲಿ ಈಗ ಹೀಗೆ ಹೇಳಿದ್ದಾರಂತ ಹೇಳಿದ್ರೆ ಮತ್ತೆ ಬ್ರಾಹ್ಮಣರು ಕೂಡ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಂತೆ. ಈಗ ನಮ್ಮಲ್ಲಿ ಕೂಡ ಹಾಗೆ, ಈಗ ಏನಾದ್ರೂ ನಾನು ಒಂದು ಸತ್ಯವನ್ನೋ ಅಥವಾ ಸತ್ಯದ ತಲೆಗೆ ಹೊಡೆದಾಗೆ ಸುಳ್ಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅದು ಬ್ರಾಹ್ಮಣರು ಹೇಳುವುದಂತ ಹೇಳಿದ್ರೆ ಆಯ್ತು. ಈಗ ನಮ್ಮ ವ್ಯಾಪಾರಕ್ಕೆ ಬರುವವರು ಎಲ್ಲರೂ ಕೂಡ ಹಣವನ್ನು ಕೊಟ್ಟು ವ್ಯವಹಾರ ಮಾಡ್ತಾರೆ ಅಂತ ಹೇಳಿ ಅಲ್ಲ. ಈಗ ನಮಗೆ ಬರುವಾಗ್ಲೇ ಗೊತ್ತಾಗ್ತದೆ, ಈಗೊಬ್ಬ ಶ್ರೀಮಂತರು ಬಂದ್ರೆ, ಶ್ರೀಮಂತರು ಅಂತೇಳಿ ಅಲ್ಲ, ಈಗ ಹಣ ಕೊಡ್ತಾರೆ ಎನ್ನುವುದಾಗಿ ನಮ್ಮ ಮನಸ್ಸಿಗೆ ಬಂದ್ರೆ ಸಾಕು, ಅವರಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಅವರಿಗೆ ಕೊಡುವಂಥದ್ದು, ಕೊಟ್ಟು ಹೇಳುವಂಥದ್ದು, ನಿಮ್ಮ ಹತ್ರ ಇವತ್ತಿಲ್ಲದಿದ್ರೆ ತೊಂದ್ರೆ ಇಲ್ಲಪ್ಪ, ನಾಳೆ ನಾಡಿದ್ದು ಕೊಡ್ಬಹುದು, ಹೇಗೂ ನೀವು ಇಲ್ಲೇ ಬರುವುದಲ್ವಾ ಎನ್ನುವುದಾಗಿ. ಮತ್ತೆ ಇವತ್ತು ಏನಾದ್ರೂ ಅವನ ಹಣ ಕೊಡುವುದಿಲ್ಲ ಎನ್ನುವುದಾಗಿ ನಮ್ಮ ಮನಸ್ಸಿಗೆ ಬಂತ, ಹತ್ತಿರದಲ್ಲಿ ನಮ್ಮ ಜೊತೆಗಿರುವಂತಹ ಹುಡುಗನಲ್ಲಿ ಹೇಳುವಂಥದ್ದು, ಈಗ ವ್ಯವಹಾರ ಎನ್ನುವಂಥದ್ದು ಶುದ್ಧವಾಗಿರ್ಬೇಕು. ವ್ಯವಹಾರದಲ್ಲಿ ನಮ್ಮ ಬಂಧುಗಳು ಮಿತ್ರರು ಎನ್ನುವುದಾಗೆಲ್ಲ ಹೇಳಬಾರ್ದು. ವ್ಯವಹಾರ ಅಂತ ಹೇಳಿದ್ರೆ ವ್ಯವಹಾರ. ಸಂಜೆ ಆಗುವಾಗ ಸಾಲವನ್ನು ಕೊಡುವಂಥದ್ದು ಅಥವಾ ವಸ್ತುವನ್ನು ಕೊಡುವಾಗ ಅವರಿಂದ ಹಣವನ್ನು ತಗೊಳ್ಳದೆ ವಸ್ತುವನ್ನು ಕೊಟ್ರೆ ಇಂತಿಂತ ದೋಷ ಬರ್ತಾರೆ ಅಂತೇಳಿ ಅವರು ಭಟ್ರು ಹೇಳಿದ್ದಾರೆ ಅಂತೇಳಿ ಹೇಳಿದ್ರೆ ಅರ್ಥ ಆಗುದಿಲ್ಲ ಅಂತೇಳಿ ಇವನ ಹತ್ರ ಹೇಳುದು. ಆಗ ಬರುವವ ಹಣ ಕೊಡದೆ ಹೋಗುದಿಲ್ಲ ಅಲ್ಲ. ಮತ್ತೆ ಇನ್ನೊಂದು ಹೇಳ್ತೇನೆ, ಇಲ್ಲ ಹಾಗಲ್ಲಪ್ಪ, ಅವರ ಸಾಂಗತ್ಯದಿಂದ ನಾವು ಕಲ್ತುಕೊಂಡದ್ದು, ಅದು ನಿಮಗೆ ಗೊತ್ತುಂಟ. ಗುರುಗಳಿಂದ ಒಂದಿಷ್ಟು, ನಮ್ಮ ಬುದ್ಧಿಯಿಂದ ಇನ್ನೊಂದಿಷ್ಟು, ಸಮಾಜದಿಂದ ಒಂದಿಷ್ಟನ್ನೆಲ್ಲ ಕಲ್ತುಕೊಳ್ಬೇಕು ಎನ್ನುವುದಾಗಿ. ಹೌದು. ಮತ್ತೆ ಜನರೊಂದಿಗೆ ವ್ಯವಹಾರ ಮಾಡುವಂಥದ್ದು ನಮ್ಮ ಬ್ರಾಹ್ಮಣರಿಂದ ಕಲಿಬೇಕು. ಒಂದು ಯಾವುದೇ ಒಂದು ಶಾಂತಿಯನ್ನು ಅಥವಾ ಪೂಜೆಯನ್ನು ಮಾಡ್ಲಿ,
ಎಂಥದ್ದು ಮಾಡಿದ್ರೆ ಕೂಡ ಕೊನೆಗೆ ಒಂದು ಪ್ರಸಾದವನ್ನು ಕೊಡ್ತಾರಲ್ವಾ, ಅಲ್ಲಿಂದ ಅವನು ಮನತೃಪ್ತಿಯಿಂದ ಹೋಗ್ತಾನೆ. ಹಾಗೆ ನಮ್ಮಲ್ಲಿಗೆ ಬರುವಾಗ ಕೂಡ ಹಾಗೆ ಬ್ರಾಹ್ಮಣರು ಬರುವಾಗ ನಾವೊಂದು ಯೋಚನೆ ಮಾಡುವಂಥದ್ದು. ಈಗ ಬ್ರಾಹ್ಮಣರು ಬಂದ್ರು, ಯಾವುದೋ ಒಂದು ಆಭರಣವನ್ನು ನಮ್ಮಿಂದ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈಗ ಪರಮ ಶೈವರು ಬಂದ್ರೆ ಅದೊಂದು ಹರಿವಾಣದಲ್ಲಿ ಅಲ್ಲಿಟ್ಟು ನಾವು, ನಮಗೆ ಮಂತ್ರ ಗೊತ್ತಿಲ್ಲದಿದ್ರು ಕೂಡ ಓಂ ನಮೋ ಎನ್ನುವುದಾಗಿ ಆರಂಭ ಮಾಡುವುದು, ಕೊನೆಗೆ ಮಹಾದೇವ ನಮೋಸ್ತುತೆ ಅಂತ ಹೇಳಿ. ನಮಗೆ ಪೂರ್ತಿ ಮಂತ್ರ ಗೊತ್ತಿಲ್ಲ, ಆ ಈಶ್ವರ ದೇವರು ನಿಮಗೆ ಒಳ್ಳೇದು ಮಾಡ್ಲಿ ಎನ್ನುವುದಾಗಿ ಅವರಿಗೆ ಕೊಡುವಂಥದ್ದು. ವಿಷ್ಣು ದೇವರು ಬಂದ್ರೆ ಓಂ ನಮ ಅಂತ ಹೇಳಿ ಆರಂಭ ಮಾಡುವುದು, ಮಹಾವಿಷ್ಣು ನಮೋಸ್ತುತೆ ಅಂತ ಹೇಳಿ ಅವರಿಗೆ ಕೊಡುವಂಥದ್ದು. ಮತ್ತೆ ನಿಮ್ಮಂತ ಯಾರಾದ್ರೂ ಭಾಗವತರು ಬಂದ್ರೆ ಅದನ್ನು ನಾವು ಅವರು ಏನು ನಮ್ಮಿಂದ ಅಪೇಕ್ಷೆ ಪಟ್ಟಂತಹ ವಸ್ತು ಆಭರಣವೆಲ್ಲ ಕೊಡುವಾಗ ಒಂದು ಸಣ್ಣ ಪದ್ಯ ಹೇಳುದು. ಆಗ ಹೇಳುವಾಗ ಅವ್ರಿಗೇನಾಗ್ತದೆ, ಓಹ್ ಶೆಟ್ರಿಗೆ ನಮ್ಮ ಕಲೆಯ ಬಗ್ಗೆ ಅಭಿರುಚಿ ಉಂಟು ಅಂತೇಳಿ ಅವರಿಗೆ ಗೊತ್ತಾಗುತ್ತದೆ. ಅಲ್ಲಿಗೆ ಆಯ್ತಾ. ಮತ್ತೆ ಯಾರಾದರೂ ಚೆಂಡೆ ಅವರು ಮದ್ದಳೆಯವರು ಬಂದ್ರೆ ನಾವು ಕುಳಿತಲ್ಲಿಗೆ ಒಂದೆರಡು ಹೀಗೆ ತಾಳ ಹಾಕುದು. ತಾಳ ಹಾಕುವಾಗ ಇವರಿಗೆ ಕೂಡ ನಮ್ಮ ಕಲೆಯ ಬಗ್ಗೆ ಅಭಿರುಚಿ ಉಂಟು ಅಂತೇಳಿ ಗೊತ್ತಾಯ್ತಾ ಇಲ್ವಾ. ಮತ್ತೆ ಸಂಗೀತಗಾರರು ಬಂದ್ರೆ ಕೇಳುವುದೇ ಬೇಡ, ಅದು ರಾಗವೋ ತಾಳವೋ ಮೋಹನವೋ ಭೈರವಿ ಅಂತದ್ದು ಗೊತ್ತಿಲ್ಲ, ನಾನ ಅಂತೇಳಿ ಹೇಳಿ ಕೊಟ್ರಾಯ್ತು. ಮತ್ತೆ ಆ ಅಂಗಡಿಗೆ ಹೋಗುವ ಕೂಡ ನಮ್ಮ ಅಂಗಡಿಗೆ ಹೋಗುವ ಇಲ್ಲಿ ಬರ್ತಾನೆ. ಹೀಗೆ ನಮ್ಮದೊಂದು ವ್ಯಾಪಾರ ವ್ಯವಹಾರ ಬ್ರಾಹ್ಮಣರಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಮತ್ತೆ ವ್ಯಾಪಾರಿಗಳಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ನೋಡ್ಲಿಕ್ಕೆ ಇಲ್ಲ. ಈಗ ಬ್ರಾಹ್ಮಣರ ಹಾಗೆ ಒಬ್ಬನಿಗೆ ಒಪ್ಪುವಂತಹ ರೀತಿಯಲ್ಲಿ ಕೊಡ್ಲಿಕ್ಕೆ ನಮಗೆ ಗೊತ್ತು ಬೇಕು. ಇದು ಮಾತ್ರ ನಮ್ಮ ಗುರುಗಳು ಮಾತಾಡಿತ್ತು. ಇದು ಅಂಗಡಿಗೆ ಬಂದವರು ಯಾರು ಬಂದ್ರು ಕೂಡ ಒಂದು ವಸ್ತು ಒಂದು ಇಲ್ಲ ಅಂತ ಹೇಳ್ಬೇಡ ಮಗ ಎನ್ನುವುದಾಗಿ ಹೇಳಿದ್ದು. ಈಗ ಅವರು ಬಯಸಿದಂತಹ ವಸ್ತು ಇಲ್ಲದಿದ್ರೆ ಇಲ್ಲ ಅಂತೇಳಿ ಹೇಳಬಾರ್ದಂತೆ, ನೇರವಾಗಿ ಅವರು ಹೇಳಿದ ವಾಕ್ಯಗಳನ್ನೇ ನಿಮ್ಮೆದುರು ಹೇಳ್ತೇನೆ, ನೀವು ಮತ್ತೆ ಬೇರೆ ಕಡೆಯಲ್ಲಿ ಹೇಳ್ಬೇಡಿ. ಈಗ ಒಬ್ಬ ಬಿಸಿಲಿಗೆ ಬಂದ, ಬಾಯಾರಿಕೆ ಆಯ್ತು, ಅವನಿಗೊಂದು ಸಿಯಾಳ ಬೇಕು ಅಂತ ಹೇಳಿ ಆಯ್ತು. ನಮ್ಮಲ್ಲಿ ಸಿಯಾಳ ಇಲ್ಲ, ಅಪೇಕ್ಷೆ ಪಟ್ಟ. ಆಗ ನಾವು ಹೇಳುದು, ಈಗ ಸಿಯಾಳೆಲ್ಲ ಯಾರು ಕುಡಿತಾರೆ, ಮತ್ತೆ ಈಗೆಲ್ಲ ಊರಲ್ಲೆಲ್ಲ ಸಿಯಾಳಕ್ಕೆ ರೋಗ ಅಲ್ವಾ. ಮತ್ತೆ ಮೊನ್ನೊಂದು ನಾನೊಂದು ಅಪೇಕ್ಷೆ ಪಟ್ಟವರಿಗೆ ಕೊಟ್ಟೆ, ಕಡ್ದು ನೋಡುವಾಗ ಅದರಲ್ಲಿ ನೀರೇ ಇಲ್ಲ. ಈಗ ಈಗ ಎಂತದ್ದು, ಈಗ ಒಳ್ಳೊಳ್ಳೆ ಹಣ್ಣುಗಳೆಲ್ಲ ಬಂದಿದೆ, ಒಂದು ತಿಂದ್ರೆ ಸಾಕು. ಆಗ ಅವನು ಸಿಯಾಳ ಕುಡಿಯುವವನು ಕೂಡ, ಮತ್ತೆ ಅವರೊಂದು ಹೇಳಿದ್ದಾರೆ, ಮನುಷ್ಯನಾದವನು ಈಗ ಸಿಯಾಳ ಕುಡಿತಾನ ಎನ್ನುವುದಾಗಿ. ಅಷ್ಟು ಹೇಳುವಾಗ ಬಂದವನು ಸಿಯಾಳ ಕುಡಿಯುವುದಿಲ್ಲ, ಹಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ಕ್ಷತ್ರಿಯರಾಗಿ, ಈಗ ಕ್ಷತ್ರಿಯರಂತ ಹೇಳಿದ್ರೆ ಏನು, ಈಗ ಜನಗಳನ್ನು ಪಾಲಿಸುವಂತ ಕರ್ತವ್ಯವನ್ನು ಅವನು ಮಾಡಬೇಕು. ಸತ್ಯ ಹೇಳಬೇಕಾ, ನಮ್ಮೊಂದಿಗೆ ಒಬ್ಬರು ತಿನ್ನಬೇಕು ಅಂತ ಹೇಳಿ ಇದ್ರೆ ಆಹಾರಗಳನ್ನು ಸಂಸ್ಕಾರ ಮಾಡಿ ಅದನ್ನು ಆಹಾರವನ್ನು ರಕ್ಷಿಸಿ ಅದನ್ನು ಸ್ವೀಕಾರ ಮಾಡುವಂತಹ ಪ್ರಜೆಗಳನ್ನು ರಕ್ಷಿಸುವ ಭಾರ ನಮ್ಮ ಮೇಲಿರುವುದರಿಂದ ಆ ಕ್ಷಾತ್ರಿಯ ಗುಣವು ಉಂಟು. ಮತ್ತೆ ವೈಶ್ಯರು ಅಂತ ಹೇಳಿದ್ರೆ ನಾವು ಜಾತಿಯ ಅದೇ ವರ್ಣದಲ್ಲಿ ಹುಟ್ಟಿದವರಾಗಿದ್ದೇವೆ. ಹೀಗೆ ಎಲ್ಲವರನ್ನು ಕಾಯುವುದರಿಂದ ಈ ಮೂರೂ ವರ್ಣದವರಿಗೂ ಆಧಾರಭೂತರಾಗಿ ಇರುವುದರಿಂದ ಶೂದ್ರ ವೃತ್ತಿಯನ್ನು ಪರೋಕ್ಷವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಸ್ವಾಮಿ, ಮೊನ್ನೆಯಿಂದ ಸ್ವಲ್ಪ ವ್ಯಾಪಾರದಲ್ಲಿ ಗಣನೀಯವಾಗಿ ಕೆಳಮುಖವಾಗಿ ಸಾಗುತ್ತಾ ಇತ್ತು. ನಾನೆನಿಸಿದೆ, ಇನ್ನಾಯ್ತು ವ್ಯಾಪಾರ ಇನ್ನು ಬರ್ಲಿಕ್ಕಿಲ್ಲ ಎನ್ನುವುದಾಗಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಕಳೆದ 3 ದಿವಸದಿಂದ, ಅದೇನು ನಾವು 30 ದಿವಸ ವ್ಯಾಪಾರ ಇಲ್ಲದೆ ಇದ್ದೆವು, 3 ದಿವಸದಲ್ಲಿ ಅದರ ಅತ್ಯಧಿಕ ಲಾಭ ನಮಗೆ ಪ್ರಾಪ್ತಿಯಾಗಿದೆ. ಏನು ಎನ್ನುವುದಾಗಿ ನಾವು ಯೋಚನೆ ಮಾಡುವ ಅನಿಸಿದ್ದು, ಎದುರಿಗೆ ಅಲ್ಲಿ ಒಂದು ಅಶ್ವತ್ಥ ಕಟ್ಟೆ ಕಾಣುತ್ತಾ ಉಂಟು. ಅದು ಅಶ್ವತ್ಥ ಕಟ್ಟೆ ಎಲ್ಲ ನಮ್ಮ ಪೂರ್ವಕಾಲದಲ್ಲಿಯೇ ಇತ್ತಂತೆ. ಹಾಗಂತಲ್ಲಿ ಅಶ್ವತ್ಥ ಮರ ಮಾತ್ರ ಇದ್ದದ್ದು, ಕಟ್ಟೆ ಅನ್ನುವುದಿರಲಿಲ್ಲ. ಆ ಅಶ್ವತ್ಥ ಕಟ್ಟೆಯ ಬುಡದಲ್ಲಿ ಒಬ್ಬ ಅವನು ಬಿದ್ದುಕೊಂಡದ್ದು ಕುಳಿತುಕೊಂಡದ್ದು ಏನು ಅಂತೇಳಿ ನಾನು ಇಷ್ಟರವರೆಗೆ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ, ಹತ್ತಿರ ಹೋಗಿ ನೋಡ್ಲೂ ಇಲ್ಲ. 3 ದಿವಸ ಕಳೀಲಿ ಎನ್ನುವುದಾಗಿ ನಾನು ಯೋಚನೆ ಮಾಡಿದ್ದು. 3 ದಿವಸದಿಂದ ಯಾರವನನ್ನು ಮಾತೂ ಆಡಿಸ್ಲಿಲ್ಲ. 3 ದಿವಸದ ಮೇಲೆ ಅವನು ಅಲ್ಲೇ ಬಿದ್ದುಕೊಂಡಿದ್ದಾನೆ. ಹಾಗಾಗಿ ಈಗ 3 ದಿವಸದಿಂದ ನನ್ನ ವ್ಯಾಪಾರವು ಕೂಡ ಹೆಚ್ಚಾಗಿ ಆಗಿದೆ. ಇವನ ಕಾರಣದಿಂದಲೋ ಎನ್ನುವುದಾಗಿ ನಾವು ಯೋಚನೆ ಮಾಡಿದ್ರೆ, ಅಲ್ಲ ಯಾಕೆ ಆಗಿರಬಾರ್ದು ಅಲ್ವಾ? ಕೆಲವೆಲ್ಲ ನಾವು ಪಕ್ಷಿಗಳನ್ನು ಕಂಡ್ರೆ, ಕೆಲವು ಪ್ರಾಣಿಗಳನ್ನೆಲ್ಲ ಕಂಡ್ರೆ ಅದು ಶಕುನಶಾಸ್ತ್ರ ಅಂತೇಳಿ ಉಂಟಲ್ಲ. ಹಾಗಾಗಿ ದಟ್ಟ ದರಿದ್ರನಾಗಿ ಕಂಡ್ರು ಕೂಡ ನನ್ನ ಪಾಲಿಗೆ ಇವನು ಯಾಕೆ ಅದೃಷ್ಟ ವ್ಯಕ್ತಿಯಾಗಿರಬಾರದು? ಮತ್ತೆ ಒಂದು ಅವನನ್ನು ಉಪಚರಿಸುವುದರಿಂದಲೋ ಅಥವಾ ಮಾತಾಡಿಸುವುದರಿಂದ ನಾವು ಕಳೆದುಕೊಳ್ಳುವುದೇನು ಅಂತ ಹೇಳಬೇಕಲ್ವ? ನಮ್ಮದೆಂತುಂಟು ಮಾತು.
ಮಾತಿಗೆ ಯಾರಾದ್ರೂ ಹಣ ಕೊಡ್ಬೇಕು ಅಲ್ಲ. ಮಾತಾಡಿದ್ರೆ ಹಣ ಕೊಡುವಂತ ವೃತ್ತಿ ಉಂಟು, ಅದು ವಿಷಯ ಬೇರೆ ಅಲ್ಲ. ಈಗ ನಾನು ಮಾತಾಡಿದ್ರೆ ನನಗೆ ಯಾರಾದ್ರೂ ಹಣ ಕೊಡ್ತಾರೆ, ಹಾಗಂತೇಳಿ ನಾನು ಕಳೆದುಕೊಳ್ಳುವುದು ಯಾವುದಿಲ್ವಲ್ಲ. ಹಾಗಾಗಿ ಮಾತಾಡಿಸುವುದಲ್ವಾ. ಹಾಗಾಗಿ ಅಶ್ವತ್ಥ ಕಟ್ಟೆಯ ಬಳಿಗೆ ಸಾಗಿ ಅವನ ಬಳಿಯಲ್ಲಿ ನಿಂತು ಮಾತಾಡಿಸ್ತೇನಂತೆ. ಅಯ್ಯ ಯಾರಯ್ಯ ನೀನು, ಯಾರಯ್ಯ ಅಯ್ಯ. ಓ, ನೀನು ಮರವನ್ನೆಂತದ್ದು ನೋಡುದು? ನಾನು ನಿನ್ನನ್ನು ವಿಚಾರಿಸಿದ್ದು. ಅದೇ ಎಲ್ಲಿಂದ ಸ್ವರ ಅಂತ ಮೊದಲಿಗೆ ಗೊತ್ತಾಗಲಿಲ್ಲ. ಈಗ ನೀವು ಮರದ ಬುಡದಲ್ಲಿ ನಾನು ಕಾಣುದಿಲ್ವಾ? ಹಾ, ಈಗ ಕಾಣ್ತದೆ. ಈಗ ಕಾಣ್ತದ? ಹೌದು. ಸರಿಯಾಗಿ ನೋಡಂತೆ. ನಾನು ನಿನ್ನನ್ನು ಸರಿಯಾಗಿ ನೋಡುದು ಈಗ. ಅಲ್ಲ, ಯಾರಯ್ಯ ನೀನು? ದೂರದಿಂದ ನೋಡುವಾಗ ಯಾರೋ ದಟ್ಟ ದರಿದ್ರ ಮಲಗಿದ್ದಾನೆ ಎನ್ನುವುದಾಗಿ ಯೋಚಿಸಿ ನಿನ್ನ ಬಳಿಗೆ ಬಂದದ್ದು. ಮುಖ ಎತ್ತಿ ನೋಡಿದ್ರೆ ಪುಣ್ಯಾತ್ಮ, ಆ ಮುಖದಲ್ಲಿರುವಂತಹ ಕಳೆ ಎಂತದ್ದು. ಈಗ ಕೆಲವೊಂದು ಸಾರಿ ಆ ಸೂರ್ಯನಿಗೆ ಮೋಡ ಮುಸುಕುವುದು ಅಂತ ಹೇಳಿ ಉಂಟಂತೆ. ಹೌದಪ್ಪ. ಹಾಗಂತೇಳಿ ಆ ಮೋಡಕ್ಕೆ ಶಾಶ್ವತವಾಗಿ ಸೂರ್ಯನ ಕಾಂತಿಯನ್ನು ಮುಳುಗಿಸುವುದಕ್ಕೋ ಅಥವಾ ಕಡಿಮೆ ಮಾಡುವುದಕ್ಕೋ ಆಗ್ತದ ಹೇಳು? ಇಲ್ಲ. ಈಗ ನೀನು ಬಗ್ಗಿದ ತಲೆಯನ್ನು ಎತ್ತುವಂತಹ ಸಂದರ್ಭದಲ್ಲಿ ನನಗೆ ಅನಿಸುವುದು ನೀನು ಸಾಮಾನ್ಯವಾದಂತಹ ವ್ಯಕ್ತಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಸ್ವರಭಾರ, ಎತ್ತರದ ನಿಲುವು, ಕಣ್ಣಿನಲ್ಲಿ ಹೊಳೆಯುತ್ತಿರುವಂತಹ ಕಾಂತಿ, ವಿಶಾಲವಾದಂತಹ ಹಣೆ ಇತ್ಯಾದಿಗಳನ್ನು ನೋಡುವಾಗ ಯಾರಪ್ಪ ನೀನು? ಈಗ ಈ ಒಂದು ತಾಮ್ರಲಿಂಗಪುರದಲ್ಲಿ ಹೌದು ನಾನು ನೋಡದಿರುವಂತಹ ಒಬ್ಬ ವ್ಯಕ್ತಿ, ನನ್ನನ್ನು ಕಾಣದಿರುವಂತಹ ಒಬ್ಬ ವ್ಯಕ್ತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಇಲ್ಲದಿದ್ರೆ ಇಷ್ಟೊತ್ತಿಗೆ ಆ ಕಡೆಯಿಂದ ನನಗೆ ನಮಸ್ಕಾರ ಬಂದಾಗಿತ್ತು. ಓ, ಎಲ್ಲರೂ ಕೈ ಮುಗಿಯಬೇಕಾದಂತಹ ಒಂದು ವ್ಯಕ್ತಿತ್ವವ? ಹೌದಪ್ಪ, ಹೌದೌದು. ಹೌದಾ? ಕೈ ಮುಗಿಯಬೇಕಾದಂತಹ ವ್ಯಕ್ತಿ, ಕೈ ಚಾಚಿ ಪಡೆಯಬೇಕಾದಂತಹ ವ್ಯವಹಾರ ನನ್ನದು. ಇದೆಂತದಪ್ಪ ಒಂದು ಹೊಸತು? ಅಲ್ಲ, ಈಗ ಒಂದಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಹೇಳಿದ್ರೆ ಎಲ್ಲರೂ ಕೈ ಮುಗಿಯುವಂತಹ ಒಂದು ವ್ಯಕ್ತಿತ್ವ ಹೌದು ಅಂತಾದ್ರೆ ಎಲ್ಲರಿಗೂ ಕೈ ನೀಡಿ ಕೊಡುವಂತಹ ವ್ಯಕ್ತಿಯೂ ಆಗಿರ್ತಾರೆ. ಹೌದೌದೌದೌದೌದು. ಅಲ್ಲ, ಎಲ್ಲರಿಂದ ಕೈ ನೀಡಿ ಪಡೆಯುವುದು ಹಾಗೆಂತೇಳಿ ಎಲ್ಲರೂ ಕೈ ಮುಗಿಯುವುದಾ? ಅಲ್ಲ, ನನ್ನ ವ್ಯವಹಾರದಲ್ಲಿ ಅದು ಎರಡು ಉಂಟು. ಯಾರು ಕೈ ನೀಡಿ ಕೊಡ್ತಾರೋ ಅವರಿಗೆ ಕೈಯಾರೆ ಕೊಡುವಂತ ವ್ಯವಹಾರ ನನ್ನ ಹತ್ರ ಇರುವಂತದ್ದು. ಅಲ್ಲ, ನೀನು ಎಂತೆಂತ ಮಾತಾಡ್ತಾನೆ ಅಂತೇಳಿ ತಲೆ ಬಿಸಿ ಮಾಡಬೇಡ. ಇಲ್ಲಪ್ಪ, ಇದು ನೀನು ಹೊಸಬಲ್ವಾ, ನಿನಗೆ ನಾನು ಯಾರಂತೇಳಿ ಗೊತ್ತಿಲ್ಲ. ಇಲ್ಲ, ಗೊತ್ತಾಗ್ಲಿಲ್ಲ. ಮತ್ತೆ ಯಾರೋ ನನ್ನಾಗೆ ಕಟ್ಟೆಯ ಮೇಲೆ ಕೂತುಕೊಳ್ಳಿಕ್ಕೆ ಬಂದದ್ದ? ಯಾರು? ನಾನ? ಅಲ್ಲ, ಕಟ್ಟೆ ಮೇಲೆ ಕುಳಿತುಕೊಳ್ತೇನೆ. ಈಗ ನೀನು ಇರುವಂತಹ ಕಟ್ಟೆ ಉಂಟಲ್ವಾ? ಹೌದು. ಅಲ್ಲಿ ವರ್ಷಕ್ಕೊಮ್ಮೆ ದೇವರು ಬರ್ತಾರೆ. ಇಲ್ಲಿಗ? ಹೌದೌದು, ಕಟ್ಟೆ ಮೇಲೆ ದೇವರು ಬರಲಿಕ್ಕೆ ಉಂಟು. ಅಲ್ಲ, ಸಾಮಾನ್ಯವಾಗಿ ಊರಿನ ಎಲ್ಲಾ ಕಟ್ಟೆಗಳಿಗೂ ಮಹತ್ವ ಹಾಗೆ. ದೇವರು ವರ್ಷಕ್ಕೊಂದೇ ಸಲ ಬರುದು, ಬಾಕಿ ದಿವಸ ಎಲ್ಲ ಮನುಷ್ಯರೇ ಇರುವುದು. ಹೌದಪ್ಪ. ಹಾಗಂತೇಳಿ ಆ ದೇವರು ಬರುವಂತ ಸಂದರ್ಭದಲ್ಲಿ ನಾನೆಲ್ಲ ವ್ಯವಸ್ಥೆ ಎಲ್ಲ ನಾನೇ ಮಾಡುದು. ಸರಿ ಸರಿ ಸರಿ.
ಹಾಗಂತೇಳಿ ನಿನಗೆ ಗೊತ್ತಾಗ್ಲಿಲ್ಲ ಬಹುಶಃ. ಅಲ್ಲಿ ಎದುರಿಗೆ ಕಾಣುತ್ತಿರುವಂತಹ ಒಂದು ಅಂಗಡಿ ಕಾಣುತ್ತದ? ದೊಡ್ಡ ಅಂಗಡಿ ಅದು. ಹೌದು, ದೊಡ್ಡ ಅಂಗಡಿ. ಅದು ಮೊದಲಿರ್ಲಿಲ್ಲ. ಮೊದಲಿರ್ಲಿಲ್ಲ ಅಂದ್ರೆ ಅದು ಹೊಸದಾಗಿ ನಾನು ಕಟ್ಟಿದ್ದು. ಹಾ ಹಾ ಹಾ, ಹಾಗೆ ಮೊದಲಿರ್ಲಿಲ್ಲ ಅಂದ್ರೆ ನಾನು ಬರುವ ಮೊದಲಿರ್ಲಿಲ್ಲ ಅಂತ ಅಲ್ಲ 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 ಅಲ್ಲ, ನಾನು ಬಂದ ಮೇಲೆ ಇಲ್ಲಿ ಅದ್ರ ಅಂಗಡಿ ಸೃಷ್ಟಿ ಅಲ್ಲಲ್ಲ, ನೀನು ಬರುವ ಮೊದಲಲ್ಲ, ನಾನು ಬರುವ ಮೊದಲು ಇರ್ಲಿಲ್ಲ ಅಂತ. ಈಗ ಅಲ್ಲಿಗೆ ಹೆಸರು ಹೊಸ ಅಂಗಡಿ ಅಂತ ಹೇಳಿ. ಹೌದಾ? ಹೌದಪ್ಪ, ಅದು ಹೊಸ ಅಂಗಡಿ. ನೀವು ಅಂಗಡಿ ಕಟ್ಟುವವರ? ಯಾರು? ನಾವ ಅಂಗಡಿ ಕಟ್ಟುವವರು ಅಂತ ಹೇಳಿದ್ರೆ ಹೀಗೆಯಾ? ನಿನಗೆ ಸಾಮಾನ್ಯ ಜ್ಞಾನವಿಲ್ಲ ಅಂತ ಹೇಳಿ ಆಯ್ತು. ಅಂಗಡಿ ಕಟ್ಟುವವರೆಲ್ಲ ಹೀಗಿರ್ತಾರೆ. ಅಲ್ಲ, ಕಟ್ಟಿದ್ದು ನಾನು ಅಂತ ಹೇಳುವಲ್ಲಿ ಎರಡು ಧ್ವನಿ ಬರ್ತದೆ. ಒಂದು ಕಟ್ಟಿಸಿದಂತಹ ಧ್ವನಿ ಅದು, ಇನ್ನೊಂದು ಕಟ್ಟಿದ ಕೆಲಸ ಮಾಡಿದವನ ಧ್ವನಿ, ಅದು ಕಟ್ಟಿದ್ದು ನಾನು ಅಂತ. ಹಾಗೆ. ಹೌದು. ಆ ಕಟ್ಟಿಸಿದವರು ನೀವ ಎನ್ನುವುದಾಗಿ ನೀನು ಕೇಳಿದ್ದು. ಅದು ಕಟ್ಟಿಸಿದವರು ನಾವೇ. ಓಹೋ. ಕಟ್ಟಿಸಿ ಮೊದಲು ಅದು 1ನೇ ಅಂತಸ್ತಿತ್ತು. ಈಗ 3ನೇ ವರ್ಷಕ್ಕೆ ಇಷ್ಟು ಎತ್ತರಕ್ಕೆ ಬಂದಿದೆ. ಈಗ 3ನೇ ವರ್ಷದಲ್ಲಿ 3ನೇ ಅಂತಸ್ತಿಗೆ. ಹೌದಪ್ಪ, ಈಗ ನಮಗೆ ತಲೆಬಿಸಿ ಆದದ್ದು ಹಾಗೆ. ಈಗ 5ನೇ ವರ್ಷಕ್ಕೆ ಎಷ್ಟು ಎತ್ತರಕ್ಕೆ ಏರ್ತೇವೆ ಏನು? ಅಲ್ಲ, ಹಾಗಲ್ಲ. ಕಟ್ಟಿಸಿದಂತ ಅಂಗಡಿ 3ನೇ ವರ್ಷದಲ್ಲಿ 3ನೇ ಮಾಡಿ ಹೋಗಿದೆ ಅಂತ ಆದ್ರೆ ತಲೆಬಿಸಿ ಊರ್ನವರು ಮಾಡ್ಬೇಕಾದ್ದು. ಯಾಕೆ? ನಾವು ಎಷ್ಟು ಹೆಚ್ಚು ಕೊಟ್ಟಿದ್ದೇವೆ ಅಂತ. ಅಲ್ಲ ಹಾಗೆ. ಯಾಕಂತೇಳಿದ್ರೆ ನಿನಗೆ ಒಂದು ವಿಷಯವನ್ನು ನಾನು ಹೇಳ್ತೇನೆ. ಜೀವನ ಅಂತ ಹೇಳಿದ್ರೆ ಏನು? ಅಲ್ಲ, ನಿನ್ನ ಹತ್ರ ವೇದಾಂತ ಮಾತಾಡ್ತೇನೆ ಎನ್ನುವುದಾಗಿ ನೀನು ತಿಳಿಬಾರ್ದು. ಇಲ್ಲಪ್ಪ, ನಂಬಿಕೆ ಜೀವನ. ಈಗ ಊರಿನವರಿಗೆ ಅದು ಚಿಂತೆ ಆರಂಭ ಆಗುವುದು ಯಾವಾಗ ಹೇಳಂತೆ? ಯಾವಾಗ? ಈಗ ಇದು ನಂದಿಶ್ರೇಷ್ಠಿಗಳು ಕಟ್ಟಿದ್ದು ಎನ್ನುವುದಾಗಿ ಯೋಚನೆ ಮಾಡಿದ್ರೆ ಅಲ್ವಾ? ಈಗ ನಂದಿಶೆಟ್ರಿಂದ ಯಾರು? ನಂದಿಶೆಟ್ಟಿ. ಅಯ್ಯೋ ಪುಣ್ಯಾತ್ಮ, ಈಗ ನಂದಿಶೆಟ್ರ ಅಂತ ಹೇಳಿದ್ರೆ ಯಾರಂತ ಹೇಳಿ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಲ್ಲ. ನಂದಿಶೆಟ್ರ ಅಂತ ಹೇಳಿದ್ರೆ ಅವರು ಒಂದು ಮುಖಲಕ್ಷಣ ಇರ್ತದೆ, ಮತ್ತೆ ಅವರಿಗೆ ಒಂದು 60 ವರ್ಷ ಆಗಿದೆ. ಈಗ ಸ್ವಲ್ಪ ತಲೆ ಎಲ್ಲ ಬಿಳಿಯಾಗಿದೆ. ಮುಖಲಕ್ಷಣ ಅಂದ್ರೆ ಈಗ ನಂದಿ ಹಾಗೆ ಮುಖಲಕ್ಷಣ ಅಂತಲ್ಲ? ಅಲ್ಲ ಹಾಗೆ ಹಾಗೆ ಅಲ್ಲ. ಅಲ್ಲ, ನಂದಿ ಹಾಗೆ ಮುಖಲಕ್ಷಣ ಅಂತ ಹೇಳಿ ಅಲ್ಲ, ನಂದಿಯ ಹಾಗೆ ಗಾಂಭೀರ್ಯ. ಈಗ ಪುರುಷ ಪುಂಗವ ಅಂತ ಹೇಳಿದ್ರೆ ಅದು ಎರಡು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಒಂದಂತ ಹೇಳಿದ್ರೆ ಬಸವನಾಗಿ ಊರು ತಿರುಗುತ್ತಾನೆ ಅಂತ ಅರ್ಥ ಅಲ್ಲ. ನೋಡು ನಿಂಗೆ ಸ್ವಲ್ಪ ಹೇಳಿದ್ರೆ ಮತ್ತೆ ಅದಕ್ಕೆ ನೀನು ಅರ್ಥ ಪುರುಷ ಪುಂಗವ ಅಂದ್ರೆ ಒಂದು ಗಂಡುತನ ಇದ್ದವ ಅಂತ ಹೇಳಿ. ಹಾಗೆ ವಿಶೇಷವಾದಂತ ವರ್ಚಸ್ಸು, ಮತ್ತೆ ಕೆಲವೊಂದ್ಸಾರಿ ಮಾತಾಡುವಾಗ ತಡವರಿಸ್ತದೆ, ಮತ್ತೆ ಆಡಿದಂತಹ ಮಾತುಗಳು ಎಲ್ಲವೂ ಕೂಡ ಅರ್ಥ ಆಗುದಿಲ್ಲ. ಅರ್ಥ ಆಗದಿದ್ರು ಕೂಡ ಆ ಮಾತಿನಲ್ಲಿ ಅರ್ಥ ಉಂಟು. ಹೀಗೆ ಮಾತಾಡುವವರಿಗೆ ನಂದಿಶೆಟ್ರು ಎನ್ನುವುದಾಗಿ ಹೆಸರು. ಈಗ ನಾನು ಯಾರಂತೇಳಿ ಅರ್ಥ ಆಯ್ತಾ? ಈಗ ಸ್ವಲ್ಪ ಅರ್ಥ ಆಗ್ತಾ ಉಂಟು. ಏನು? ಅಲ್ಲ, ನಂದಿಶೆಟ್ರೆ ಆಗಿರ್ಬೇಕು ಅಂತ ಅಷ್ಟು ಗೊತ್ತಾದ್ರೆ ಸಾಕು. ಈಗ ನೀನು ಹೆಚ್ಚು ಯೋಚನೆ ಮಾಡಬೇಡ. ನಂದಿಶೆಟ್ರ ಅಂತ ಹೇಳಿದ್ರೆ ನಾನೇ. ಈಗ ನಾವು ಎಲ್ಲಿದ್ದೆವು? 3ನೇ ಅಂತಸ್ತಲ್ಲಿ ಇದ್ದೆವು. ಯಾರು? ಇಲ್ಲ, ನಾನಿಲ್ಲೇ ಇದ್ದೇನೆ ಕಟ್ಟೆಯ ಮೇಲೆ. ವಿಷಯದಲ್ಲಿ 3ನೇ ಅಂತಸ್ತಲ್ಲಿ ಇದ್ದೆವು. ಈಗ ಜನರಿಗೆ ಒಂದು ನಂಬಿಕೆ, ಈಗ ನಮ್ಮಿಂದ ಏನೋ ಅಲ್ಲ ಹಾಗೆ ಒಂದು ಇರ್ತದಲ್ವಾ. ಈಗ ಒಬ್ಬ ಯಾವುದೊಂದು ಬಡತನದಲ್ಲಿ ಇದ್ದವ ಒಬ್ಬ ದೊಡ್ಡದಾದ ಅಂತ ಹೇಳಿದ್ರೆ ಸಾಮಾನ್ಯರು ಯೋಚನೆ ಮಾಡೋದೇ ಹಾಗೆ ಅಲ್ವಾ? ಇವನು ನನ್ನ ಹಣದಲ್ಲಿ ದೊಡ್ಡದಾದದ್ದು ಎನ್ನುವುದಾಗಿ ಸಾಮಾನ್ಯವಾಗಿ ಹಾಗೆ. ಹೌದು. ಮೊನ್ನೆ ತಿರುಗಾಟದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ, ಈಗ ಒಂದು ರಥದಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ಯೋಚನೆ ಮಾಡುವುದು ಯಾರು? ಈಗ ನಾವು ಕಾರ್ಯಕ್ರಮ ಕೊಟ್ಟೆ ರಥದಲ್ಲಿ ಬರುವುದು ಎನ್ನುವುದಾಗಿ. ಹೌದೌದು. ಎಷ್ಟೋ ಜನರಿಗೆ ಮೋಸ ಮಾಡಿರ್ಬೇಕು ಅಂತಲೂ ಭಾವಿಸ್ತಾರೆ. ನಿಜವಾಗಿ ಆದ್ರೆ ಅವನು ಹೊಟ್ಟೆ ಬಟ್ಟೆ ಕಟ್ಟಿ ಶ್ರೇಷ್ಠವಾದಂತಹ ಪ್ರದರ್ಶನಗಳನ್ನು ಕೊಟ್ಟು ಜನಾನು ರಾಗಿಯಾಗಿರುವುದರಿಂದ ಅಂತ ಸ್ಥಿತಿಗೆ ಬಂದಿರುವಂತದ್ದು. ಅದಕ್ಕೆ ನಮ್ಮಲ್ಲಿ ಒಂದು ಉಪಾಯ ಉಂಟು. ಈಗ 3 ಅಂತಸ್ತಾಗ್ಲಿ, ಇನ್ನು 5 ಅಂತಸ್ತಾಗ್ಲಿ, ನನ್ನದು ಅಂತೇಳಿ ಹೇಳುವುದೇ ಇಲ್ಲ. ನಮ್ಮದು ಅಂತೇಳಿ ಹೇಳು. ನೀವು ಒಂದು ಸಾರಿ ನಮ್ಮ ಅಂಗಡಿಗೆ ಬರ್ಬೇಕು. ಅಲ್ಲ, ಹೌದು, ನಮ್ಮ ಅಂಗಡಿಯನ್ನು ನೋಡ್ಬೇಕು, ಮತ್ತೆಲ್ಲ ನಮ್ಮದು ಅಂತೇಳಿ ತಿಳ್ಕೊಳ್ಬೇಕು. ಹೋಗುವಾಗ ಮಾತ್ರ ನಿಮ್ಮದು ಅಂತೇಳಿ ಕೊಂಡೋಗಿ, ಹಾಗಂತೇಳಿ ನಮಗೆ ಕೊಡುವಂತದನ್ನು ಕೊಟ್ಟು ಹೋಗಿ. ಸಾಮಾನ್ಯವಾಗಿ ವ್ಯಾಪಾರಿಗಳ ಸ್ವಭಾವವೇ ಹಾಗೆ. ಬಂದು ಕೊಂಡೋಗೋದ್ರಿಗೆ ನಮ್ಮದು ಅಂತ ಹೇಳುದು. ಹೌದೌದು. ತೆಗೆದಿಟ್ಟದ್ದು ಮಾತ್ರ ನನ್ನದು ಅಂತ ಹೇಳುದು. ಹೌದು. ಹಾಗಾಗಿ ಇಷ್ಟರ ತನಕ ಅಂತಹ ಒಂದು ಪರಿಸ್ಥಿತಿ ನನಗೆ ಬರಲಿಲ್ಲ. ಹಾಗಾಗಿ ಈ ಒಂದು ಊರಲ್ಲಿರುವಂತಹ ತಾಮ್ರಲಿಂದಪುರ ಎನ್ನುವುದಾಗಿ ಹೆಸರಿಗೆ ಊರು. ಇಲ್ಲಿಗೆ ತಾಮ್ರಲಿಂದ ಅಂತ ಹೆಸರು. ಹೌದೌದು, ತಾಮ್ರಲಿಂದಪುರ ಎನ್ನುವುದಾಗಿ ಹೆಸರು. ಅಲ್ಲಿ ಕಾಣುತ್ತಿರುವಂತಹ ಅಂಗಡಿ ನಮ್ಮದಂತ ಹೇಳಿದ್ರೆ ನನ್ನದೇ. ಹೌದಪ್ಪ. ಅಲ್ಲಿ ವ್ಯವಹಾರ ಮಾಡುವಂತಹ ನನ್ನ ಹೆಸರು ನಂದರಾಯ ಶ್ರೇಷ್ಠಿಗಳು ಎನ್ನುವುದಾಗಿ ಹೆಸರು. ನಾನು 3 ದಿವಸದಿಂದ ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಅದು ನಾನು ಬಂದೇ 3 ದಿವಸ ಆದ, ಹೆಚ್ಚಾಗಲಿಲ್ಲ. ಹೌದಪ್ಪ. ಈಗ 3 ದಿವಸ ಆಯ್ತಾ? ಹೌದು, ಇಲ್ಲಿಗೆ ಬಂದು 3 ದಿವಸ. 3 ದಿವಸ ಆಯ್ತಲ್ವಾ? ಈಗ ನೀನು ಈ ಊರಿನವಾಗಿರ್ಲಿಕ್ಕಿಲ್ಲ. ಅಲ್ಲ, ಬಂದವ ಈ ಊರಿನವಾಗ್ತಾ ಇದ್ರೆ ನನ್ನ ಅಂಗಡಿಗೆ ಭೇಟಿಯನ್ನು ಕೊಡ್ತಾ ಇದ್ದಿ.
ನನ್ನ ಹತ್ರ ಮಾತುಕತೆಯನ್ನು ಮಾಡ್ತಾ ಇದ್ದಿ. ಬಹುಶಃ ಇಲ್ಲಿ ಬೇರೆ ಅಂಗಡಿಯೇ ಇಲ್ಲ ಅಂತಲ್ಲ, ಅಲ್ಲ ನಿಮ್ಮ ಅಂಗಡಿ ಅಂದ್ರೆ ಅಷ್ಟು ಪ್ರಖ್ಯಾತವಾದದ್ದು ಅಂತಲ್ಲ? ಅಲ್ಲ, ಇರುವುದಕ್ಕೆ ಅಂಗಡಿಗಳು ಉಂಟು. ಕೆಲವು ಪ್ರದೇಶ ಆಗಿರ್ತದೆ, ಅಲ್ಲಿಗೆ ಹೋದ್ರೆ ಅವರನ್ನೊಮ್ಮೆ ನೋಡಲೇಬೇಕು. ಹೌದು, ಅದೇ ನಾನು ಹೇಳಿದಲ್ಲ, ಈಗ ನನ್ನ ಅಂಗಡಿ ಹೊಸ ಅಂಗಡಿ ಬಂದ ಮೇಲೆ ಉಳಿದದೆಲ್ಲ ಹಳೆ ಅಂಗಡಿ ಆಗಿದೆ. ಹಾ, ಇನ್ನೊಂದು ಹೊಸತು ಬರೋಲಿವರೆಗೆ ಇದೇ ಹೊಸ ಅಂಗಡಿ. ಹೌದು. ಮತ್ತೆ ಇನ್ನೊಂದು, ನಾನು ಬಂದ ಮೇಲೆ ಈ ವ್ಯಾಪಾರದ ಮೊದಲಿದ್ದ ಏನು ಸ್ಥಿತಿ ಉಂಟಲ್ಲ, ಅದನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡಿ ಬಿಟ್ಟಿದ್ದೇನೆ. ಈಗ ಬೇರೆ ಅಂಗಡಿಯಲ್ಲಿ ನೀನು ಹೋದ್ರೆ ನಿನಗೇನು ಅಕ್ಕಿ ಬೇಕೋ, ಬೇಳೆ ಬೇಕೋ, ರತ್ನ ಬೇಕೋ, ವೈಢೂರ್ಯ ಬೇಕೋ, ಇದನ್ನೆಲ್ಲವನ್ನು ಕೂಡ ನೀನು ಅಂಗಡಿಯ ಮಾಲಕರ ಹತ್ರ, ಕೆಲಸದವರ ಹತ್ರ ಹೇಳುವಂತದ್ದು. ಹೌದು, ಅವರು ಮತ್ತೆ ಕಟ್ಟಿ ಕೊಡುವಂತದ್ದು ಏನೋ ಮಾಡಿ ನಿನಗೆ ಕೊಡ್ತಾರೆ. ನಮ್ಮದ್ರಲ್ಲಿ ಹಾಗೆ ಅಲ್ಲ. ಮತ್ತೆ ಬಂದ ಕೂಡಲೇ ಗ್ರಾಹಕರಿಗೆ ಒಂದು ದೊಡ್ಡ ಚೀಲವನ್ನು ಕೊಡು. ಒಳಗೆ ಸ್ವಾಗತಿಸ್ಲಿಕ್ಕೆ ಇಬ್ಬರು ಬರುವಂತಹ ಆ ಕಡೆ ಈ ಕಡೆಗಳಲ್ಲಿ ಒಂದು ತಿನ್ನುವಂತಹ ಖಾದ್ಯಗಳ ವಿಭಾಗವೇ ಬೇರೆ ಬೇರೆ ಬೇರೆ. ಇನ್ನೊಂದು ನಿನಗೆ ವಸ್ತ್ರ ಬೇಕು, ಅದರದ್ದೊಂದು ವಿಭಾಗವೇ ಬೇರೆ. ಮತ್ತೆ ಅಮೂಲ್ಯವಾದಂತಹ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಅದು ಒಂದು ನಿನಗೆ ಮಳೆಗಾಲದಲ್ಲಿ ನಿನಗೆ ಚಳಿಯೂ ಆಗ್ಲಿಕ್ಕಿಲ್ಲ, ಸೆಕೆಗಾಲದಲ್ಲಿ ಹಾಗಂತೇಳಿ ನಿನ್ನ ಮೈಯಿಂದ ಬೆವರು ಇಳಿಲಿಕ್ಕಿಲ್ಲ. ಅದೊಂದು ವಿಶೇಷವಾದಂತಹ ಕೊಠಡಿಗೆ ಪ್ರತ್ಯೇಕವಾಗಿ ಹಿತವಾತಾನುಕೂಲ ಹಾಗೆ ಹೇಳಲಿಕ್ಕೆ ಆಗ್ತದಲ್ವಾ? ನೋಡುವ, ಆ ಕೊಠಡಿಗೆ ಇನ್ನು ಹಾಗೆ ಹೇಳಬೇಕು. ನಮ್ಮಲ್ಲಿ ಹಿತವಾತಾನುಕೂಲದ ವ್ಯವಸ್ಥೆ ಇದೆ. ಹೌದು, ಹಿತ ಅಂದ್ರೆ ಅವನಿಗೆ ಹೇಗೆ ಬೇಕೋ ಹಾಗೆ. ಹಾಗಂತೇಳಿ ಬಂದವನಿಗೆ ನಾವು ಎಷ್ಟು ಹೊತ್ತಿಗೆ ಬಂದಿದ್ದೇವೆ, ಹೋಗುವಾಗ ಅವನು ಯಾವುದನ್ನು ಪಡೀಲಿಕ್ಕೆ ಬಂದಿದ್ದಾನೆ ಅದನ್ನು ಮರೆತು ಉಳಿದದೆಲ್ಲವನ್ನು ಪಡೆದುಕೊಂಡು ಹೋಗ್ಬೇಕು. ಹಾಗೆ ಈ ರೀತಿಯಾದಂತ ಒಂದು ವ್ಯವಸ್ಥೆ. ಮತ್ತೆ ನಮ್ಮಲ್ಲಿ ಇನ್ನೊಂದು ವಿಶೇಷ ಉಂಟು. ನೀವು ಇಷ್ಟು ಮೌಲ್ಯದ್ದು ವಸ್ತುವನ್ನು ಏನಾದರೂ ನಮ್ಮಿಂದ ಪಡೆದುಕೊಂಡ್ರೆ ಇಂಥದೊಂದು ನಿಮಗೆ ಉಚಿತವಾಗಿ ಕೊಡ್ತೇವೆ ಎನ್ನುವುದಾಗಿ. ಸತ್ಯಕ್ಕಾದ್ರೆ ನೀನು ಬೇರೆಯವರ ಹತ್ರ ಹೇಳುವುದಲ್ಲದಿದ್ರೆ ಒಂದು ಮಾತು ಹೇಳ್ತೇವೆ, ಆ ಉಚಿತವಾಗಿ ಕೊಡ್ತೇವಲ್ವಾ, ಅದರದ್ದು ಮೌಲ್ಯವನ್ನು ಇದಕ್ಕೆ ಹಾಕಿರ್ತೇವೆ, ಮೊದಲೇ ಹಾಕಿರ್ತೇವೆ. ಹಾಗಂತೇಳಿ ಬಂದಂತಹ ಗ್ರಾಹಕರು ಸಂತೃಪ್ತರಾಗಿ ಹಿಂದೆ ಹೋಗುತ್ತಾರೆ. ಹೌದು, ಬೇಕಾದ್ರೂ ಒಂದು ಫಲಕವು ಹಾಕುವುದು. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಸಮಾಧಾನ ಅಂತ. ಅದರ ಕೆಳಗೆ ಮತ್ತೊಂದು ದೊಡ್ಡದೊಂದು ಫಲಕವನ್ನು ಹಾಕುವುದು, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಎನ್ನುವುದಾಗಿ. ಹಾಗಾಗಿ ನಮ್ಮಲ್ಲಿ ಸಾಲ ಇಲ್ಲ, ಸ್ನೇಹಕ್ಕೇನು ಕೊರತೆ ಆಗ್ಲಿಲ್ಲ. ಎಷ್ಟೇ ಅಂಗಡಿಗಳು ಬಂದರೂ ಕೂಡ ಈ ಹೊಸ ಅಂಗಡಿ ಎದುರಿಗೆ ಹಳೆ ಅಂಗಡಿಗಳು ಮೆರೆಯುವುದಕ್ಕೆ ಸಾಧ್ಯ ಆಗ್ಲಿಲ್ಲ. ಎಷ್ಟೇ ಶ್ರೇಷ್ಠಿಗಳು ಬರ್ಲಿ, ಎಷ್ಟೇ ವೈಶ್ಯರು ಬರ್ಲಿ, ನಂದಿ ಶೆಟ್ರದೊಂದು ಸ್ಥಾನಮಾನ ಹೀಗೆ ಉಂಟು. ಸರಿ ಸರಿ. ಹಾಗಾಗಿ ಅದೆಲ್ಲ ಬಿಡುವ, ವ್ಯವಹಾರ ಬಿಡುವ, ನಾವೀಗ ಮಾತುಕತೆಗೆ ಬರುವ. ಈಗ ಎಲ್ಲಿಂದಲೂ ಬಂದವ ಅಂತ ಹೇಳ್ತಾ ಇದ್ದಿ, ಸತ್ಯಕ್ಕಾದ್ರೆ ನಿನ್ನದು ಒಂದು ಈ ವೇಷಭೂಷಣಗಳನ್ನೆಲ್ಲ ತೆಗೆದು ಒಂದು ಒಳ್ಳೆಯ ಬಟ್ಟೆ, ಒಂದು ಒಳ್ಳೆಯ ಆಭರಣ, ಮತ್ತೆ ಏನಾದ್ರೂ ಒಂದು ತಿನ್ನುವುದಕ್ಕೆ ಕೊಟ್ರೆ ಪುಣ್ಯಾತ್ಮ ನಿನ್ನ ವರ್ಚಸ್ಸು ಹೇಗಿರಬಹುದು. ಹಾಗಾಗಿ ನಾನು ಕೇಳುವಂಥದ್ದು, ಎಲ್ಲಿಂದ ಬಂದದ್ದು, ಕಾಣುವುದಕ್ಕೆ ಅಸಾಮಾನ್ಯನಾಗಿ ಕಾಣುತ್ತಾ ಇದ್ದಿ, ಇಲ್ಲಿ ಬರುವುದಕ್ಕೆ ಕಾರಣ ಅಲ್ಲ? ಕಾರಣ ಈಗ ಎಲ್ಲವೂ ಕಾರಣ ಇದ್ದೇ ಆಗುದಲ್ಲ. ಕೆಲವು ಸಲ ಆದ ಮೇಲೆಯೂ ನಮ್ಗೆ ಕಾರಣ ಗೊತ್ತಾಗುದಿಲ್ಲ, ಮೊದಲೇಗೂ ಗೊತ್ತಿರುವುದಿಲ್ಲ, ಆದ ಮೇಲೂ ಕಾರಣ ಗೊತ್ತಾಗುದಿಲ್ಲ. ಕೆಲವು ಸಲ ಹಾಗಲ್ಲ, ಕಾರಣವಿದ್ದೇ ನಾವು ಪ್ರಾರಂಭಿಸ್ತೇವೆ, ಆದ್ರೆ ಕಾರಣದಂತೆ ಆಗುದಿಲ್ಲ, ಬೇರೆ ಎಲ್ಲಿಗೂ ಆಗಿ ಹೋಗ್ತದೆ. ಇದು ನಾನಿಗೆ ಎಂತದ್ದು ಅಂತ ಹೇಳುದಪ್ಪ. ಅದೇ ನೀನು ಕಾರಣ ಅಂತ ಹೇಳ್ತಿದ್ದಿ, ನನಗೆ ಸತ್ಯ ಅಂತೇಳಿ ಅರ್ಥವೇ ಆಗ್ಲಿಲ್ಲ. ಇದು ಹಾಗಿದ್ರೆ ನಾನು ನಂದಿ ಶೆಟ್ಟಿ ಆಗಬಹುದಲ್ಲ? ಯಾರು ನೀನ? ಅಲ್ಲ, ಈಗ ಅರ್ಥವಾಗದ ಹಾಗೆ ಮಾತಾಡಿದ್ರೆ ನಂದಿ ಶೆಟ್ಟಿ ಅಂತ ಹೇಳಿದಲ್ಲ. ಇದು ಹೋಗಲಿ, ಅಲ್ಲ ನಾನು ಹಾಗೆ ಆಗ್ಬೇಕಷ್ಟೇ. ಯಾಕೆಂದ್ರೆ ನಾನು ಹುಟ್ಟಿನಿಂದ ವೈಶ್ಯ ಅಲ್ಲ, ನಾ ಬಾಹುಜನು. ನಾ ಬಾಹುಜನು ಎಲ್ಲ ಗ್ರಹಗತಿ ಕ್ರೂರ ಹೇಗೆ ಹೇಗೆ
ಮಹಾನುಭಾವ. ವಣಿಕ ಶ್ರೇಷ್ಠ, ಹೌದು ನಂದಿ ಶ್ರೇಷ್ಠಿಗಳು. ಹೌದು. ಆಗಲಿ, ಆ, ನನ್ನ ಅದೃಷ್ಟ ವಿಶೇಷದಿಂದಲೇ ತಮ್ಮ ದರ್ಶನ ಆಯಿತು ಅಂತ ನನಗೊಂದು ಸಮಾಧಾನ. ಒಳ್ಳೆ ಮಾತದು. ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೌದು. ಗೊತ್ತು ಗುರಿ ಇಲ್ಲದೆ ಇದ್ದಂತಹ ಜೀವನ ಆದರೆ ಆ, ಆಮೇಲೆ ಕಾಲೆಳೆದಲ್ಲಿಗೆ ಹೋಗುವುದಷ್ಟೇ ಅಲ್ವಾ. ಸದ್ಯಕ್ಕೆ ನನ್ನ ಸ್ಥಿತಿ ಅಷ್ಟೇ. ಆ. ಆಗುವುದಕ್ಕೆ ಬಾಹುಜ. ಬಾಹುಜ ಅಂತ ಹೇಳಿದ್ರೆ ಅಂದ್ರೆ ಕ್ಷತ್ರಿಯ ಅಂತ ಅರ್ಥ. ಹುಟ್ಟಿನಿಂದ ಕ್ಷತ್ರಿಯ. ಮತ್ತಿಂತ ವೈರಾಗ್ಯದ ಮಾತುಗಳೆಲ್ಲ ಎಂತದಕ್ಕೆ ಅಲ್ಲ. ಏನು ಮಾಡುವ, ಒಂದು ಕಾಲಕ್ಕೆ ಎಲ್ಲ ಇತ್ತು ನಮಗೆ. ಭಾಗ್ಯವಂತನಂತೆ ಇದ್ದೆ, ಬದುಕಿದ್ದೆ. ಆದ್ರೆ ಈಗ ನಿರ್ಭಾಗ್ಯ. ಅಂದ್ರೆ ಒಂದು ಕಾಲಕ್ಕೆ ನೀನು ಎಲ್ಲ ಭಾಗ್ಯವಂತ. ಹೌದು, ಈಗ ನಿರ್ಭಾಗ್ಯ. ದೌರ್ಭಾಗ್ಯ ಅಲ್ಲ, ನಿರ್ಭಾಗ್ಯ ಮಾತ್ರ. ಅದು ದೌರ್ಭಾಗ್ಯ ಮತ್ತೆ ನಿರ್ಭಾಗ್ಯಕ್ಕೆ ದೌರ್ಭಾಗ್ಯ ಅಂದ್ರೆ ಕೆಟ್ಟದೇ ಇರುವವ ಅಂತ ಅರ್ಥ. ನಿರ್ಭಾಗ್ಯ ಅಂದ್ರೆ ಭಾಗ್ಯಕ್ಕಿಂತ ದೂರವಾದವ ಅಂತ ಅರ್ಥ. ಅಂದ್ರೆ ಇದ್ದೂ ಕಳೆದುಕೊಂಡವ. ಹೌದು, ನಿರ್ಭಾಗ್ಯನಾಗಿ ಹೋಗಿದ್ದೆ. ಈಗ ಅದು ಕಳೆದುಕೊಂಡದ್ದು ಹೇಗೆ? ಅದು ಎಂತದ್ದು ಅಂತ ಹೇಳುದಪ್ಪ. ಅಲ್ಲ, ಅದು ಬೇಕು ನಮಗೆ, ನಮ್ಮ ವ್ಯಾಪಾರದಲ್ಲಿ ಅದು ಬೇಕು. ಹೌದು, ಕಳ್ಕೊಳ್ಳೋದು ಹೇಗೆ ಅಂತ. ಕಳ್ಕೊಳ್ಳೋದು ಹೇಗೆ ಅಂತೇಳಿ ತಿಳಿಕೊಳ್ಳೋದು ಹೇಗೆ, ಕಳ್ಕೊಳ್ಳೋದಾಗೆ ಮುಂದೆ ಹೇಗೆ ವ್ಯವಹರಿಸಬೇಕು ಅಂತೇಳಿ. ಹೌದಪ್ಪ, ಈಗ ಎಲ್ಲರೂ ಒಂದೇ ಕ್ರಮದಲ್ಲಿ ಕಳ್ಕೊಳ್ತಾರೆ ಅಂತ ಏನು ಹೇಳಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ಕ್ರಮದಲ್ಲಿ ಕಳ್ಕೊಳ್ತಾರೆ. ಒಂದು ದೃಷ್ಟಿಯಿಂದ ಏನು ಅಂತ ಹೇಳುದು, ನಾನು ಹುಟ್ಟಿನಿಂದ ಪಡ್ಕೊಂಡು ಬಂದದ್ದರಿಂದಲೇ ಕಳ್ಕೊಂಡಿದ್ದೇನೆ, ಅವಾಗೊಂದು ಸಮಾಧಾನ. ನೀನು ಇಲ್ಲ, ನೀನು ನನ್ನೊಟ್ಟಿಗೆ ಒಂದು 7 ದಿವಸ ಇದ್ರೆ ನೀನು ನಂದಿ ಶೆಟ್ಟಿ ಆಗ್ತಿ. ಈಗ ನನ್ಗೆ ಈಗ ತುಂಬಾ ಜನರ ಹತ್ರ ನಾನೆಲ್ಲ ಮಾತಾಡಿದ್ದೇನೆ. ಅರ್ಥ ಆಗದೆ ಇರುವ ಭಾಷೆಯಲ್ಲಿ ಮಾತಾಡುವವರ ಹತ್ರವೂ ಕೂಡ ನಾವು ವ್ಯಾಪಾರಿಗಳು ಮಾತಾಡ್ಬೇಕಲ್ಲ. ಆದ್ರೆ ಇದು ಮಾತ್ರ ನನಗೆ ಅರ್ಥ ಆಗ್ಲಿಲ್ಲ. ಅದು ಯಾಕೆ? ಅದು ಹುಟ್ಟಿನಿಂದ ಎಂತದದ್ದು ಅಲ್ಲ, ಹಾಗಲ್ಲ, ಗ್ರಹಗತಿ ಅಂತ. ಗ್ರಹಗತಿ ಅಂತ ಆಗೋದು ಹುಟ್ಟಿನಿಂದ, ಆಮೇಲೆ ಸಿದ್ಧ ಮಾಡುವುದಲ್ಲ. ಹೌದೌದು, ಈ ಗತಿಗೆ ನಿಂತು ಗ್ರಹಗತಿ ಕಾರಣ. ಗ್ರಹಗತಿಯೇ ಕಾರಣ. ಗ್ರಹಗತಿ ಕ್ರೂರ. ನಿಂದ ಅಲ್ಲ, ಯಾವಾಗಲೂ ಅಲ್ಲ, ಈಗ ಹಾಗೆ ಅಂತ. ಈಗ ಗ್ರಹಗತಿ ಈಗ ಕ್ರೂರವಾಗಿದೆ. ವರ್ತಮಾನ ಕಾಲದಲ್ಲಿ ನಿನ್ನ ಗ್ರಹಗತಿ ಕ್ರೂರವಾಗಿದೆ. ಇನ್ನೂ ಸ್ಪಷ್ಟ ಮಾತಿನಿಂದ ಹೇಳುವುದಾದ್ರೆ ಒಳ್ಳೇದದು ಹಾಗೆ ಮಾತಾಡಿದ್ರೆ. ಶನಿ ಪ್ರಭಾವ. ಶನಿಯ ಅಲ್ಲ, ನೀವು ಹೆದರುದು ಯಾಕೆ ಅದಕ್ಕೆ? ಅಲ್ಲ, ಅವನಿಗೊಂದು ಹೆದರದವರು ಯಾರಾದ್ರೂ ಇದ್ದಾರ? ಪುಣ್ಯ. ಎಂತ ಸಾಂಕ್ರಾಮಿಕ ರೋಗವಾದ? ಅಲ್ಲಲ್ಲ, ಅದಾದ್ರೂ ಆದಿತ್ತು. ಅದಕ್ಕಾದ್ರೂ ಈ ಸಾಂಕ್ರಾಮಿಕ ರೋಗಕ್ಕಾದ್ರೂ ಮದ್ದು ಸಿಗುತ್ತದೆ ಅಂತ. ಇಲ್ಲದಿದ್ರೆ ವೈದ್ಯರು ಹೇಳಿದ ನಾನು ಕೇಳುದು, ನಮ್ಮ ದೇಹ ಅದಕ್ಕೆ ಒಗ್ಗಿಕೊಳ್ಳುತ್ತದೆ ಅಂತ. ಒಗ್ಗಿಕೊಂಡರೂ ಬಗ್ಗಿ ಭಜಿಸಿದರೂ ಕೂಡ ನಮ್ಮನ್ನು ಬಿಡದಂತೆ ಕಾಪಿಡುವವನು. ಶನಿ ಹಿಡಿದವರ ಹತ್ರ ಮಾತನಾಡಿದರೆ, ಶನಿ ಹಿಡಿದವರ ಹತ್ರ ವ್ಯವಹಾರ ಮಾಡಿದ್ರೆ ಶನಿ ನಮಗೆ ಹಿಡಿಯುವುದಿಲ್ಲ. ಅದೊಂದುಂಟಲ್ವಾ, ಈ ಶನಿ ಹಿಡಿದವರಿಗೆ ಮಾತಾಡಿದ್ರೆ, ಉಪಕಾರ ಮಾಡಿದ್ರೆ ಶನಿ ನಮಗೆ ಒಳ್ಳೇದು ಮಾಡ್ತಾನೆ ಅಂತ. ಹೌದು, ಅದೊಂದು ಉಂಟು ನಂಬುದು. ಹಾಗಾದ್ರೆ ನಡುವೆ ಅಂತಾರೆ ಎಂತದಕ್ಕೆ? ಈಗ ನಿಜವಾಗಿ ಮಾಡಿ ಅನುಭವದಿಂದ ಹೇಳಿದ್ದ ಅಥವಾ ಲೋಕ ವ್ಯವಹಾರಕ್ಕೆ ಬೇಕಾಗಿ ಹೇಳಿದ್ದು ಅಂತಲೂ ಅನುಮಾನ ಉಂಟು. ಅಲ್ಲ, ನಿನ್ನಂತ ಶನಿ ಹಿಡಿದವರಿಗೆ ಅನುಕೂಲ ಮಾಡಿದ್ರೆ ನಮಗೆ ಶನಿ ಬಾಧಿಸುವುದಿಲ್ಲ ಅನ್ನುವ ವಿಶ್ವಾಸವನ್ನು ಮೂಡದೇ ಇದ್ರೆ ಶನಿ ಹಿಡಿದವರಿಗೆ ಯಾರು ಸಹಾಯ ಮಾಡ್ಲಿಕ್ಕಿಲ್ಲ. ಅದು ಮತ್ತೆ ಇನ್ನೊಂದು ಯಾರೋ ಶನಿ ಹಿಡಿದವನೇ ಹೇಳಿರ್ಬೇಕು. ಅದೇ ಹೇಳಿದ್ನ. ಹಾಗಾಗಿ ಅನುಕೂಲಕ್ಕಾಗಿ ಮಾಡಿದ್ದು ಅಂತ ಹೇಳಿದ್ದ. ಬಹುಶಃ ಇದ್ದರೂ ಇರಬಹುದು. ಅಲ್ಲ, ವಿಶ್ವಾಸ ಮುಖ್ಯ ನಮಗೆ. ನಮ್ಮ ವ್ಯಾಪಾರದಾಗಿ ಎಲ್ಲ ಮತ್ತೆ ನಾವು ದರ್ಶಿಸಿಯೇ ನಿರ್ಣಯಕ್ಕೆ ಬರುವುದಲ್ಲ. ಹೌದಪ್ಪ, ಪ್ರತ್ಯಕ್ಷಕ್ಕೂ ಪ್ರಮಾಣ ಬೇಕು ಅನ್ನುವುದನ್ನು ಒಪ್ಪುತ್ತೇವೆ, ಅಪ್ರತ್ಯಕ್ಷವಾದದ್ದನ್ನು ಒಪ್ಪುತ್ತೇವೆ. ಹೌದು, ನಾವು ಎಷ್ಟಾದ್ರೂ ಕೂಡ ಭಾವುಕರಲ್ವಾ, ಆಸ್ತಿಕರಲ್ವಾ? ಹೌದೌದು. ಯಾವ ಸಮಯಕ್ಕೆ ಯಾವುದು ಅನ್ನುವುದನ್ನು ವಿನಿಯೋಗಿಸುವುದಕ್ಕೆ ತಿಳಿದಿರಬೇಕು, ಅದಕ್ಕೆ ವಿವೇಕ ಅಂತ ಹೆಸರು. ಹೌದು, ಅಷ್ಟೇ ಅಲ್ವಾ? ಇದು ಗ್ರಹಗತಿ ಕ್ರೂರ. ಶನಿ ಬಾಧೆ ಎಲ್ಲ ಕಳ್ಕೊಂಡೆ, ದೇಶ ಕೋಶ ಸಾಮ್ರಾಜ್ಯ ಎಲ್ಲ ಐತೆಲ್ಲ ಹೋಗಿದೆ. ಈಗ ನಿನ್ನನ್ನೊಂದು, ಈಗ ನನ್ನ ಹಾಗೆ ಯಾರಾದ್ರೂ ಒಬ್ಬ ಒಳ್ಳೆ ಮನುಷ್ಯ ಮಾತಾಡಿಸೋದಕ್ಕೆ ಒಂದು ಹೇಳುವಾಗ ಒಂದು ಹೆಸರು ಅಂತ ಹೇಳಿರ್ಬೇಕಲ್ವಾ? ಹೆಸರು ಎಂತದ್ದು? ನಿನ್ನ ಹೆಸರು ಹೇಳಲೇ ಇಲ್ಲಲ್ಲ? ಇಲ್ಲಪ್ಪ, ಅದು ನಾನು ಕೂಡ ಹಾಗೆ. ನಾನು ಸ್ವಲ್ಪ ಅರ್ಧ ಮಾತಾಡಿದ ನಂತರ ನನ್ನ ಹೆಸರು ಹೇಳು. ನನ್ನ ಹೆಸರು ಎಂತದ್ದಪ್ಪ? ನಿನ್ನ ಹೆಸರು ಎಂತದ ಅಂತ ಹೇಳಿದ್ರೆ? ಅಲ್ಲ, ಹಾಗಲ್ಲ, ಹೆಸರು ಎಂತದ್ದು ಅಂತ ಮೇಲೆ ನೋಡಿದ್ ನಾನು. ಬಾಹುಕವ, ಬಾಹುಜವ, ಅಲ್ಲ ಹಾಗೆಲ್ಲ ಉಂಟಂತ. ಅಲ್ಲ ಅಲ್ಲ ಅಲ್ವಾ, ಹೆಸರೇನು ಅಂತ ಮೇಲೆ ನೋಡಾಗ ನೆನಪಾಯ್ತು ಹೆಸರು. ಅಲ್ಲ, ಹೆಸರು ಅಂತ ಏನೇನಾದ್ರೂ ಹೇಳ್ಬಾರ್ದಲ್ಲ? ಗೊತ್ತಾಯ್ತು ನನಗೆ. ಸೂರ್ಯ, ವಿಭಾಕರ. ಮೇಲೆ ನೋಡುವಾಗ ನನಗೆ ಅರ್ಥ ಆಯ್ತು. ಹೌದು, ಅದು ವಿಭಾಕರ ಅಂತ ಹೇಳಿದ್ರೆ? ಅಲ್ಲ, ವಿಭಾಕರ ಅಂದ್ರೆ ಸೂರ್ಯ ಅಂತಲೇ ಅರ್ಥ. ಅಂದ್ರೆ ನಿನ್ನ ಅಣ್ಣ ಪ್ರಭಾಕರವ? ಅಲ್ಲ, ಹಾಗೆ ಇರ್ತದಲ್ಲ ಹೆಸರೆಲ್ಲ. ಅಲ್ಲ, ಅಂದ್ರೆ ಕೆಲವರಿಗೆ 2-3 ಮಕ್ಕಳಿದ್ರೆ, ಈಗ ಒಂದು ಹೆಣ್ಣು ಮಕ್ಕಳಿದ್ರೆ ಅದೆಲ್ಲ ಹೆಸರು ಇಡೋದುಂಟು, ದಿವ್ಯ, ದೀಪ, ಹೀಗೆಲ್ಲ. ಹಾಗೆ ನಿಮ್ಮದೇನಾದ್ರು ಪ್ರಭಾಕರ, ವಿಭಾಕರ, ಸುಧಾಕರ ಹಾಗೇನಾದ್ರು? ಇಲ್ಲಪ್ಪ, ನೀನೊಬ್ಬನೇ. ನನ್ನ ಅಪ್ಪನಿಗೆ ಎಷ್ಟು ಮಕ್ಕಳು ಗೊತ್ತಿಲ್ಲ.
ಅಲ್ಲ, ನನಗೆ ಅದು ಅಗತ್ಯವೂ ಇಲ್ಲ. ಹ. ಹಾಗೆಂತ ಅಣ್ಣ ತಮ್ಮಂದಿರು ಅಂತ ನಾನು ಕರೆಯುವ ಸಂಬಂಧ ಇಲ್ಲ. ಹಾ ಎಂತದಿಲ್ವ. ವಿಭಾಕರ ಅಂತ ಹೆಸರು. ನಿನ್ನ ಹೆಸರು ವಿಭಾಕರ. ವಿಭಾಕರ ಮತ್ತೆ ಹೆಸರು ಬೇಕು ಒಬ್ಬ ಮನುಷ್ಯನಿಗೆ. ಯಾಕೆ ಬಲ್ಲೆಯ? ಅದು ಹೆಸರಿಲ್ಲದಿದ್ರೆ ವ್ಯವಹಾರ ಇಲ್ಲ ಅಂತ. ಹೌದೌದು. ಈಗ ಮನುಷ್ಯರಿಗೆ ಹೆಸರಿಡುವುದು ಎಂತದಕ್ಕೆ? ವ್ಯವಹಾರಕ್ಕೆ ಅಲ್ಲ. ಮತ್ತೆಂತ? ಈಗ ಅಲ್ಲ, ಈಗೆಲ್ಲ ಉಂಟು, ನಾಯಿ ಬೆಕ್ಕುಗಳಿಗೆಲ್ಲದಕ್ಕೂ ಕೂಡ ಹೆಸರುಂಟು. ಹಾಗಂತೇಳಿ ನಿಜಾರ್ಥದಲ್ಲಿ ನಮ್ಮ ಗುರುಗಳು ಹೇಳಿದ್ದು, ನಾಮಕರಣ ಸಂಸ್ಕಾರ ಇಲ್ಲದೆ ಯಾವ ಮನುಷ್ಯನು ಕೂಡ ಇಲ್ಲ ಅಂತೇಳಿ. ಸಂಸ್ಕಾರ ಹೇಗೆ ಅಂತೇಳಿ ಅದು ಬೇರೆ ಬೇರೆ. ಹಾಗಂತೇಳಿ ವ್ಯವಹಾರಕ್ಕೆ ಹೆಸರು ಅಗತ್ಯ. ಮಾನವ ವರ್ಗಕ್ಕೆ ಸಂಸ್ಕಾರಜನ್ಯವಾದ ಹೆಸರಿಡಿಸುವಿ ಅಂದ್ರೆ ನಾಮಕರಣ. ಹಾಗಂತೇಳಿ ಬಾಕಿದ್ದಕ್ಕೆಲ್ಲ ನಾವು ನಾಮಕರಣ ಅಂತ ಏನೋದಕ್ಕೆ ಕಾರ್ಯಾಂಗ ಮಾಡ್ಲಿಕ್ಕಿಲ್ಲ. ಹೌದು, ಹೆಸರು ಮಾತ್ರ ಇಡುವುದು. ಹೌದು. ಹಾಗಾಗಿ ನಿನಗೊಂದು ಸಂಸ್ಕಾರ ಉಂಟು, ಸಂಸ್ಕಾರದಿಂದ ಪ್ರಾಪ್ತಿಯಾದಂತ ಹೆಸರು ಉಂಟು. ಆನೆ ಕುದುರೆಗಳಿಗೂ ಹೆಸರುಂಟು. ಹೌದಪ್ಪ, ಹೌದು. ಈಗ ಒಂದು ರಾಜನಾಗಿ ನನ್ನ ಅನುಭವ ಹೇಳುದು ನಾನು. ಆನೆ ಕುದುರೆಗಳಿಗೂ ಹೆಸರುಂಟು. ಹೌದು. ಅದಕ್ಕೆ ಹೇಳಿ ನಾಮಕರಣ ಸಂಸ್ಕಾರ ಮಾಡ್ಲಿಕ್ಕಿಲ್ಲ, ಪುರೋಹಿತರು ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವೇ ಹೆಸರಿಟ್ಟು ಬಿಡುದು, ಪ್ರೀತಿಯಿಂದ ಕರೆಯುವುದು. ಮನುಷ್ಯರಿಗಾದ್ರೆ ಹಾಗಲ್ಲ. ಹಾಗಲ್ಲ. ನೀನ್ ಹೇಳಿದಾಗ ಅವರವರ ಆಚಾರಾನುಸಾರವಾಗಿ ನಾಮಕರಣ ಅನ್ನೋದೊಂದು ಸಂಸ್ಕಾರ. ಹೌದು. ವಿಭಾಕರ ಅಂತ ಹೆಸರು. ವಿಭಾಕರನಿಗೆ ಒಂದು ಸಂಸ್ಕಾರ ಉಂಟು. ಹೌದು. ಎಲ್ಲ ಕಳ್ಕೊಂಡೆ, ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದೆ. ಹೆಸರುಂಟು ಹಾಗಂತೇಳಿ ಕಳ್ಕೊಂಡ್ರು ಅಲ್ಲ, ಹೆಸರು ಕಳ್ಕೊಳ್ಳಿಲ್ಲ. ಹೌದು, ಅದು ಇಷ್ಟು ಅದು ನಾವು ಎಂತದೇ ಒಂದು ಕಳ್ಕೊಳ್ಳಿ, ಹೆಸರನ್ನು ಕಳ್ಕೊಳ್ಳುದು, ಹೆಸರನ್ನು ಕೆಡಿಸಿಕೊಳ್ಳುವುದು ಒಂದು ಮಾಡಬಾರ್ದು. ಹೌದೌದು. ಹೌದು. ಅದು ಕೆಲವರದ್ದು ಹಾಗೆ ಇರ್ತದೆ, ಹೆಸರು ಹೋಗುವುದು ಅಂತ. ಅಂದ್ರೆ ಹೇಗೆ ಅದು? ಅಲ್ಲ, ನಿಜವಾಗಿ ವಾಡಿಕೆಯಲ್ಲಿ ಅವರು ವಿನಿಯೋಗ ಮಾಡುವುದು ಪ್ರಸಿದ್ಧರು ಅನ್ನುವ ಅರ್ಥದಿಂದಲೇ. ದೊಡ್ಡ ಹೆಸರು ಹೋದವರು ಅವರು. ನಿಜವಾದ ಅರ್ಥ ಹೆಸರು ಹೋದವ ಅಂತ ಕೆಟ್ಟವ ಅಂತ, ಹೆಸರು ಹಾಳು ಮಾಡಿಕೊಂಡವ ಹೋದವ ಅಂತ. ನಿಜವಾಗಿ ಹೆಸರು ಬಂದವರಾಗಬೇಕು. ಅದೇ ಆದ್ರೆ ಪ್ರಯೋಗದಲ್ಲಿ ವಿರುದ್ಧ ಉಂಟು. ಬಹಳ ಹೆಸರು ಹೋದವರು ಎಲ್ಲ ಕಡೆಗೆ ಅವರ ಹೆಸರು ಹರಡಿದೆ ಅಂತ ಅರ್ಥ. ಈಗ ನನ್ನದೀಗ ನಾಳೆ ಯಾರಾದ್ರೂ ನಂದೀಶೆಟ್ರು ಒಳ್ಳೆ ಹೆಸರು ಹೋದವರು ಅಂತ ಹೇಳಿದ್ರೆ ಈಗ ನಾನೆಂತ ಅರ್ಥ? ಎರಡಾದ್ರೂ ಒಪ್ಪಿಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಒಳ್ಳೆದನ್ನು ಒಪ್ಪಿಕೊಳ್ತೇನೆ. ಅಲ್ಲ, ಹೆಸರು ಹೋದದ್ದು ಹೌದು, ಹೆಸರು ಬಂದದ್ದು ಹೌದು. ಹೌದು, ಸಾರಿ. ನಾವೇ ಅದನ್ನು ತಿರುಗಿಸಿದ್ರೆ ಆಯ್ತು ಬೇಕಾದ ಹಾಗೆ. ಹೇಗೆ? ಹೋಗದೇ ಇದ್ರೆ ಮತ್ತೆ ಬರುವುದಿಲ್ಲಿಂದ ಅಂತ. ಈಗ ಹೆಸರು ಹೋದ್ರಿಂದಲ್ಲ ಅದು ಬರುವುದು. ಈಗ ಬರ್ಬೇಕಾದ್ರೆ ಹೋಗಿರ್ಬೇಕಲ್ಲ, ಇದ್ದಲ್ಲ ಇದ್ರೆ ಬರುವುದಿಲ್ಲಿಂದ ಅಲ್ವಾ? ಒಳ್ಳೆ ವಿಷಯ ಉಂಟು ಮಾರಿ. ಇಂಥ ವಿಷಯವೇ ಇರುವುದು. ಈಗ ಬೇರೆ ಏನಿಲ್ಲಲ್ಲ, ಎಲ್ಲ ಕಳ್ಕೊಂಡಾಗ. ಇದು 3 ದಿವಸ ಆಯ್ತು ಬಂದು ಹಬ್ಬ. ಕ್ಷತ್ರಿಯ ನಾನಿ ನೆನಪು ನನಗಿದೆ. ಕ್ಷತ್ರಿಯ? ಹೌದು. ಹೌದಾ? ಬಾಹುಜ. ಅದು ಬಾಹು ನೋಡುವಾಗ್ಲೇ ಗೊತ್ತಾಗ್ತದೆ. ಹೆಸರಿಗೆ ನೀವು ನಂದಿ ಶೆಟ್ಟಿ, ಭುಜ ನೋಡಿದ್ರೆ ನನ್ನದಿಲ್ವ? ಹೌದಪ್ಪ, ಹೌದೌದು. ಇದು ಕ್ಷತ್ರಿಯರಾದವರು ಯಾವ ಕಾಲಕ್ಕೂ ಇನ್ನೊಬ್ಬರ ಮುಂಭಾಗದಲ್ಲಿ ದೇಹಿ ಅಂತ ಯಾಚಿಸುವುದಕ್ಕಿಲ್ಲ. ಹೌದು. ನಮ್ಮ ನಿತ್ಯವಾದಂತಹ ಸ್ತೋತ್ರವೇ ಹಾಗೆ, ಅನಾಯಾಸವಾದ ಮರಣವು ದೈನ್ಯರಹಿತವಾದ ಜೀವನವು ನಮ್ಮದಾಗಲಿ ಅಂತ. ಹಾಗೆ ಬದುಕನ್ನು ಸಾಗಿಸುವವರು. ಆದ್ರೆ ಕ್ಷತ್ರಿಯರಾದವರು ಯಾರ ಮುಂದೆಯೂ ದಾನವನ್ನು ಯಾಚನೆಯನ್ನು ಮಾಡಕೂಡುದು ಅನ್ನುವಂತಹ ನಿಯಮವನ್ನು ವಿಧಿಸಿದ ಶಾಸ್ತ್ರವೇ ಆಪದ್ಧರ್ಮವಾಗಿ ಹೇಳಿದೆ. ಆಪತ್ತಿನ ಕಾಲದಲ್ಲಿ ದೇಹ ಉಳಿಸಿಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ ಅಂತಾದ್ರೆ ಅದನ್ನಾದ್ರೂ ಮಾಡಬಹುದು ಅಲ್ವಾ? ಪ್ರಾಣ ಸಂಕಟವಾಗುವಾಗ ಪರಾನ್ನವನ್ನಾದರೂ ಭುಂಜಿಸಬಹುದು. ಹೌದು. ಶರೀರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಅಧರ್ಮ ಅಂತ ಕಾಣುವುದನ್ನಾದ್ರೂ ಆಚರಿಸಬೇಕಾಗ್ತದೆ. ಈಗ ಬೇರೆ ಗತಿ ಇಲ್ಲದೆ ಇರುವುದಕ್ಕಾಗಿ ಕೇಳ್ತಾ ಇದ್ದೇನೆ. ಎಂತದಪ್ಪ? ಪುಣ್ಯಾತ್ಮ. ಏನು? ಯಾರನ್ನು? ನನ್ನನ್ನು? ಬಹುಶಃ ನಿಮ್ಮನ್ನು ಯಾರು ಇಷ್ಟರಿಗೆ ಹಾಗೆ ಕರೀಲೇ ಇಲ್ವ ಅಂತ. ಹೇಗೆ? ಸಾಮಾನ್ಯವಾಗಿ ಲೋಕದಲ್ಲಿ ಯಾವ ವ್ಯಾಪಾರಿಗಳನ್ನು ಯಾರು ಪುಣ್ಯಾತ್ಮ ಅಂತ ಕರೆಯುವುದಿಲ್ಲ. ಹೌದಪ್ಪ, ಹೌದೌದು. ಬಹುಶಃ ಅದು ನಿಮ್ಗೆ ಆಶ್ಚರ್ಯ ಆದದ್ದು. ಹೌದು, ನನ್ನನ್ನು ಯಾರು ಪುಣ್ಯಾತ್ಮ ಅಲ್ಲ, ನಾನು ನೀನು ಮನಸ್ಸಿನಲ್ಲಿ ಸ್ವಗತವ ಅಂತ ಎನಿಸಿಕೊಂಡದ್ದು. ಈಗ ಪುಣ್ಯಾತ್ಮ ಅಂತ ಹೇಳಿ ನನ್ನನ್ನು? ಹೌದು. 1 ಸಾರಿ ಅಲ್ಲ, 2 ಸಾರಿ. ಪುಣ್ಯಾತ್ಮ ಮಾತ್ರ ಅಲ್ಲ, ಭಾಗ್ಯವಂತ. ಯಾರು? ನಾನು? ಹೌದು. ಓಹೋ, ಅನುಮಾನ ಇಲ್ಲದ್ರೆ 3 ವರ್ಷದಲ್ಲಿ ಇಷ್ಟ ಆಗ್ತದ? ಹೌದು. ಮತ್ತೆ 3ನೇ ವರ್ಷಕ್ಕೆ ಇಷ್ಟು ಎತ್ತರಕ್ಕೆ ಇರ್ತೇವೆ ಅಲ್ವಾ? ಇಷ್ಟು ಜನ ಬರ್ತಾರೆ. ಆಗಿದೆ ಅಂದ್ರೆ ಭಾಗ್ಯವಂತ ಅಂತಲೇ ಅರ್ಥ ಅಲ್ಲ? ಸತ್ಯ ಸತ್ಯ. ಹೇ ಭಾಗ್ಯವಂತನೇ, ಮಾಡು ಉಪಕಾರ. ಏನು ಉಪಕಾರ? ನನಗೆ ಮನೆ ಕಟ್ಟಿ ಕೊಡುವುದು ಬೇಡ, ಬೇಡ. ನನಗೆ ಸಾಮ್ರಾಜ್ಯ ಬೇಡ, ನನಗೆ ಒಂದು ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕು. ಅಲ್ಲಿಗೆ ಬಂದು ಮುಟ್ಟಿದ ನನ್ನ ಸ್ಥಿತಿ. ಒದಗಿಸ ಆಹಾರ ನನ್ನ ವರ್ಧನೆಗೆ, ನನ್ನ ಪುಷ್ಟಿಗೆ ಬೇಕಾದಂತ ಆಹಾರವನ್ನು ನೀನು ಒದಗಿಸಿಕೊಡಬೇಕು. ಅಲ್ಲ, ಇದು ನಾನು ನಿಮ್ಮ ಹತ್ರ ಮಾತಾಡುದೀಗ, ಇದು ಮಾತಾಡಿದ್ದು ವ್ಯರ್ಥ ಆಗ್ಲಿಲ್ಲ. ನಾನು ನನ್ನಷ್ಟಕ್ಕೆ ಮಾತಾಡೋದು. ವ್ಯಾಪಾರಿಗಳೇ ನೋಡಿ, ಆಹಾರ ಕೊಡಿ ಅಂತ ಹೇಳುವಾಗ ನಿಮ್ಮ ಹತ್ರ ಮಾತಾಡುವುದು ಮುಖ ತಿರುಗಿಸಿ ಆಯ್ತಲ್ಲ. ಅಲ್ಲ, ನಾನು ಯೋಚನೆ ಮಾಡುವುದು, ನಾವು ಯಾವುದನ್ನಾದ್ರೂ ಕೂಡ ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಏನಾದ್ರೂ ಲಾಭ ಬರುವುದಿದ್ರೆ ಮಾತ್ರ, ಅದು ಮಾತೇ ಆಗ್ಲಿ ಎಂತದೇ ಆಗ್ಲಿ
ಯಾವುದನ್ನಾದ್ರೂ ಕೂಡ ಕಳೆದುಕೊಂಡ್ರೆ ಅದು ಮತ್ತೆ ಬರ್ತದೆ ಅಂತೆ. ಹಾಗಂತೇಳಿ ಸಮಯ ಮತ್ತೆ ಬರುವುದಿಲ್ಲ. ಇವನ ಹತ್ರ ಮಾತಾಡಿ ಸಮಯ ವ್ಯರ್ಥ ಆಯಿತೋ ಎನ್ನೋದಾಗಿ ಯೋಚನೆ ಮಾಡಿದ್ದು. ಇವನು ನನಗಿಂತ ದೊಡ್ಡ ಶ್ರೇಷ್ಠ ಇವ. ಒಂದು ಮಾತಲ್ಲೇ ಮನೆ ಕಟ್ಟುವಂತಹ ಒಂದು ವ್ಯವಸ್ಥೆ ಉಂಟು. ಮತ್ತೆ ಹೇಳ್ತಾನೆ, ಹಿಂದೆ ಭಾಗ್ಯವಂತನಾಗಿದ್ದೆ ನಾನು, ಎಲ್ಲವೂ ಕುಡಿತ್ತು, ಹುಟ್ಟು ಕ್ಷತ್ರಿಯ ಅಂತೆ. ಹೌದು, ಮತ್ತೆ ಹೌದೌದು. ಮತ್ತೆ ಇನ್ನೊಂದು, ಗ್ರಹಗತಿಯಿಂದ ಅವನು ಈ ಸ್ಥಿತಿಗೆ ಬಂದದ್ದು. ಅವನ ಗ್ರಹಚಾರ ಕೆಟ್ಟದಕ್ಕೆಲ್ವ ನನ್ನ ಹತ್ರ ಮಾತಾಡ್ದವ, ಇಲ್ಲದ್ರೆ ಅವನೊಟ್ಟಿಗೆ ಮಾತಾಡ್ಲಿಕ್ಕೆ ನಾನು ಸಿಕ್ತಿದ್ನ. ಹಾಗಂತೇಳಿ ಗ್ರಹಚಾರ ಅಲ್ಲ, ವಿಷಯ ಹೇಳಿದ್ದು ನಾನು. ಅಂದ್ರೆ ನೀವು ನನ್ನ ಹತ್ರ ಗ್ರಹಚಾರ ಕೆಟ್ಟು ಮಾತಾಡಿದಂತೇಳಿ ನೀವು ತಿಳ್ಕೊಳ್ಬೇಡಿ. ಹಾಗೆ ಮತ್ತೆ ಅದು ಗ್ರಹಚಾರ ಎನ್ನುವುದು ಯಾವತ್ತೂ ಕೂಡ ಸ್ಥಿರ ಅಲ್ಲ. ಹಾಗಾಗಿ ಗ್ರಹಚಾರ ಒಳ್ಳೆದಾಗುವ, ಇವನು ಒಳ್ಳೆದಾಗುವುದು. ಮತ್ತೆ ಇನ್ನೊಂದು ನೋಡಿ, ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾನೆ ಕೇಳಿದ್ರೆ. ಈಗ ಒಂದು ಯಾಚನೆ ಮಾಡುವಂತ ಸಂದರ್ಭದಲ್ಲಿ, ಈಗ ನನ್ನ ಹತ್ರ ಇಷ್ಟುಂಟಂತ ಹೇಳುವಾಗ ಸ್ವಲ್ಪ ಒಂದು ಹೊತ್ತಿನ ಹಣ ಆದ್ರೂ ಕೇಳ್ಬಹುದಿತ್ತು, ವಸ್ತ್ರ ಕೇಳ್ಬಹುದಿತ್ತು, ಆಹಾರ ಕೇಳ್ಬಹುದು, ಯಾವುದು ಕೇಳಲಿಲ್ಲ. ಊಟವನ್ನು ಕೇಳಿದ್ದಾನೆ. ಮನಸ್ಸಿನಲ್ಲಿ ಒಂದು ಯೋಚನೆ ಉಂಟು, ಕಾರ್ಯರೂಪಕ್ಕೆ ಅದನ್ನು ಮತ್ತೆ ತರುವ. ಪುಣ್ಯಾತ್ಮ. ಓ, ಯಾರು? ನಾನ? ನೀನೇ. ಅಲ್ಲ, ನನಗೂ ವಿಶ್ವಾಸ ಉಂಟು ಆ ಬಗ್ಗೆ. ಅಲ್ಲ, ನೀನು ಪುಣ್ಯಾತ್ಮ. ಯಾಕೆಂದ್ರೆ ನೀವು ಸಿಕ್ಕಿದ್ರಲ್ಲ, ಅಲ್ಲಿಗೆ ನಾನು ಭಾವಿಸಿದೆ ನಾನು ಪುಣ್ಯಾತ್ಮ. ಹೌದು, ನನ್ನ ಮನಸ್ಸಿನಲ್ಲಿರುವಂತಹ ಮಾತು ನಿನ್ನ ನಾಲಿಗೆ ಮುಖಾಂತರ ಬಂತು. ಯೋಚನೆ ಮಾಡಬೇಡ ನೀನು. ಮಾತಾಡುದು ಯಾರ ಹತ್ರ? ಸಣ್ಣ ಜನರ ಹತ್ರ ಅಲ್ಲ, ಒಂದು 4 ಜನರ ಹತ್ರ ನನ್ನ ಹೆಸರು ಹೋಗಿ ಹೇಳು. ಹೇಳ್ತಾರೆ, ನಂದಿ ಶೆಟ್ಟಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ. ವರ್ಷಕ್ಕೊಮ್ಮೆ ನಮ್ಮಲ್ಲಿ ಒಂದು ಅದ್ಭುತವಾದಂತಹ ಒಂದು ಆಚರಣೆ ಆಗ್ತದೆ. ಎಂತದು ಅದು? ಎಂತಂತ ಹೇಳಿದ್ರೆ ಅದು ಏಕಾದಶಿ, ಸರ್ವ ಏಕಾದಶಿ ಆಚರಣೆ ಅಂತ ಹೇಳಿ. ಸರ್ವ ಏಕಾದಶಿ ಅಂದ್ರೆ ಎಲ್ಲರೂ ಏಕಾದಶಿ ಮಾಡುದು ಅಂತ. ಎಷ್ಟು ಜನರನ್ನು ಕರೆಸ್ತೇವೆ ಪುಣ್ಯಾತ್ಮ ಏಕಾದಶಿ ದಿವಸ. ಹೌದು, ದ್ವಾದಶಿಗಲ್ಲ. ದ್ವಾದಶಿಗೆ ಯಾರಿಲ್ಲ, ದ್ವಾದಶಿಗೆ ನಾವು ಮಾತ್ರ. ಅದು ಮತ್ತೆ ನಮ್ಮದು ಬೆಳಿಗ್ಗೆ ಬೇಗ ಕೂಡ ಆಗಿ ಹೋಗುತ್ತದೆ. ಅಂತಹ ಒಂದು ನಂದಿ ಶೆಟ್ರ ಹತ್ರ ನೀನು ಮಾತಾಡಿದೆ ಅಂತ ಹೇಳಿದ್ಮೇಲೆ, ಶನಿ ಅಲ್ಲ, ಅದು 9 ಗ್ರಹಗಳು ನಿನಗೆ ಕೆಟ್ಟದನ್ನು ಮಾಡಿದ್ರು ಕೂಡ ಇವತ್ತಿನಿಂದ ನಿನ್ನದು ಒಳ್ಳೆಯ ದಿವಸಗಳು ಆರಂಭ ಎನ್ನುವುದಾಗಿ ನೀನು ತಿಳಿದುಕೋ. ಮುಖ ಸಣ್ಣದು ಮಾಡುದು ಬೇಡ. ಅದು ಒಳಗೆ ಇರುವಂತ ಅಂತಸತ್ವದಲ್ಲಿರುವಂತಹ ಕ್ಷಾತ್ರ ಉಂಟಲ್ಲ, ಅದು ಮತ್ತೊಮ್ಮೆ ವಿಜೃಂಭಿಸಬೇಕು. ಇನ್ನು ನಿನ್ನದು ತಲೆ ಬಾಗ್ಲಿಕ್ಕಿಲ್ಲ. ತಲೆ ಎತ್ತರಿಸಿ ನೀನ್ ಇಲ್ಲಿ ನಿಲ್ಲುವುದಲ್ಲ, ನಡಿಬೇಕು ಮುಂದೆ. ಅಂದ್ರೆ ಅಲ್ಲ, ಕೊಡುದಿಲ್ಲ ಅಂತಲ್ಲ. ಅಲ್ಲ, ಹಾಗಲ್ಲ. ನಡಿಬೇಕಂತ ಹೇಳಿದ್ರೆ ಈ ಕಟ್ಟೆಯಿಂದ ಇಳಿದು ಹೋಗ್ಬೇಕು ಅಂತ ಹೇಳಿ ಅಲ್ಲ. ಎಲ್ಲಿಗೆ ನಡಿಬೇಕು? ಎಲ್ಲಿಗೆ? ನನ್ನ ಮನೆಗೆ ನಡಿಬೇಕು. ಮನೆಗೂ? ಹೌದು. ಮನೆಗೆ ಎಂತದಕ್ಕೆ? ಮನೆ ಎಂತದಕ್ಕೆ ಅಂತ ಹೇಳಿದ್ರೆ ನಿಂಗೆ ಈಗ ಹಸಿವಾಗುದಿಲ್ವಾ? ಹೌದು. ಹಸಿವಾಗುವಾಗ ಹೊಟ್ಟೆಗೆ ಏನಾದ್ರೂ ಬೇಡವಾ? ನಾನೀಗ ನೀವು ಇಲ್ಲಿ ಏನಾದ್ರೂ ಕಟ್ಟೆಗೆ ತಲುಪಿಸ್ತೀರಿ ಅಂತ ನಾನು ಭಾವಿಸಿದ್ದು. ಅಯ್ಯೋ ಪುಣ್ಯಾತ್ಮ, ಕಟ್ಟೆಗೆ ತಲುಪಿಸಿದ್ರೆ ಮತ್ತೆ ಸುತ್ತು ಬರುವವರು ಬಂದು ಕೇಳಿದ್ರೆ ಏನ್ ಮಾಡುದು ನಾನು? ಅದೊಂದು ಅಪಾಯ. ಹೌದಪ್ಪ. ಈಗ ಒಬ್ಬನಿಗೆ ಕೊಟ್ರೆ ಸಾಲದು, ಮತ್ತೆ ಒಬ್ಬರ ಧರ್ಮಕ್ಕೆ ಕೊಡ್ತಾನೆ ಅಂತ ಹೇಳಿ ಆದ್ರೆ ಹೊಟ್ಟೆ ತುಂಬಿದವನು ಬರುವುದೇ. ಮತ್ತೆ 4 ಜನರ ಎದುರಿಗೆ ನಿನಗೆ ಯಾಕೆ ಅಂತ ಹೇಳಿ ಕೇಳಿದ್ರೆ ಹಾಗೆ ಕೆಲವರೆಲ್ಲ ಹೆಸರು ಕೆಡಿಸಿಕೊಂಡವರಿದ್ದಾರೆ. ಎಂತ ಪ್ರಯೋಗ ಅದು ಧರ್ಮಕ್ಕೆ ಕೊಟ್ರೆ ಅಂದ್ರೆ? ಅಲ್ಲಲ್ಲ, ಅಲ್ಲ, ಕೊಡಬೇಕಾದದ್ದೇ ಧರ್ಮ ಅಲ್ವಾ ಶೆಟ್ರೆ? ಅಲ್ಲ, ಅದು ನಮ್ಮ ವ್ಯಾಪಾರದ ಭಾಷೆ. ಈಗ ಯಾರಾದ್ರೂ ಕೇಳುವಾಗ ಹೇಳುದಂತದ್ದು, ಅಯ್ಯ ಧರ್ಮ ಕೊಡಿ ಅಂತ ಹೇಳಿ. ಹೌದೌದು, ಧರ್ಮ ಕೊಡಿ ಅಂತ ಹೇಳಿ. ಅಂದ್ರೆ ನಾವೀಗ ಒಂದು ಅನ್ನವನ್ನು ನಿನಗೆ ಕೊಡುವಂತ ಸಂದರ್ಭದಲ್ಲಿ ಒಂದು 4 ಜನ ಬಂದ್ರೆ ಅವರೆದುರು ಅದು ನಿಮಗೆ ಮಾಡಿದ ವ್ಯವಸ್ಥೆ ಅಲ್ಲ, ಇವರಿಗೆ ಮಾತ್ರ ಅಂತ ಹೇಳಿ ಹೇಳಲಿಕ್ಕೆ ಆಗ್ತದ? ಹಾಗೆ ಕೇಳಿದವನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲದಿದ್ರು ಅವನಿಗೆ ಅಭ್ಯುದಯವಾಗುವಾಗ ಅವರು ಆಶೀರ್ವಾದ ಮಾಡ್ತಾರೆ, ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ. ಮತ್ತೆ ಅವರ ಆಶೀರ್ವಾದ ಎಲ್ಲಿಯಾದ್ರೂ ನನ್ನ ಮನೆಯಲ್ಲಿರುವಂತ ವಾಸ್ತು ಅಸ್ತು ಅಂತ ಹೇಳಿದ್ರೆ ಮತ್ತೆ ವರ್ಷಕ್ಕೊಮ್ಮೆ ನಾನು ಇದನ್ನು ಮಾಡ್ಬೇಡುವ ಅಲ್ವಾ? ಹೌದು, ವರ್ಷಕ್ಕೊಮ್ಮೆ ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಪರೋಕ್ಷವಾಗಿ ಒಬ್ಬ ಗ್ರಹಚಾರ ಕೆಟ್ಟವ ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ಅಪೇಕ್ಷೆ ಮಾಡಿದಾಗೆ ಆಗ್ಲಿಲ್ಲ. ಹೌದಪ್ಪ, ಊರ ನಾನು ನನಗೆ ಕೊಡುವುದಕ್ಕೇನಿಲ್ಲ. ಅದೇ ದಾನಿಯಾದವನಿಗೆ ಬರುವ ಚಿಂತೆ ಇದು. ಹೌದು, ಯಾಚಕರಿದ್ರಲ್ವ ದಾನ. ಹೌದು. ಹಾಗಾಗಿ ಈಗ ದಾನ ಮಾಡಬೇಕು ಅಂತಾದ್ರೆ ಊರಿನಲ್ಲಿ ಇದ್ದ 4 ಮಂದಿಗೆ ಆದ್ರೂ ಯಾಚಕತನ ಬರಲಿ ಅಂತ ನಿರೀಕ್ಷೆ ಮಾಡಿದಾಗ ಆಗ್ಲಿಲ್ಲ. ಪರೋಕ್ಷವಾಗಿ ಅಂತ ಕೆಟ್ಟದನ್ನು ನಾನು ಸಂಕಲ್ಪ ಕೂಡ ಮಾಡ್ಲಿಕ್ಕಿಲ್ಲ. ಒಳ್ಳೆ ಮನಸ್ಸು ಅಲ್ವಾ? ಹಾಗಾಗಿ ಆ ಒಳ್ಳೆ ಮನಸ್ಸಿನಿಂದ ಒಂದು ನಮ್ಮದು ಮದುವೆ ಒಂದು 25ನೇ ವರ್ಷದ ಒಂದು ಆಚರಣೆಗೆ ನನ್ನ ಮಾವನವರು ಕೊಟ್ಟಂತಹ ಒಂದು ಅಕ್ಕಿ ಉಂಟು. ಎಂತ ಅಕ್ಕಿ ಅದು? ಅದು ಬಾಸುಮತಿ ಅಂತೇಳಿ ಅಕ್ಕಿ. ಅದು ಹಾಗೆ ಉಂಟು. ಹೌದೌದು. ಹಾಗಾಗಿ ಅದರಲ್ಲಿ ನಿನ್ನ ಹಸಿವನ್ನು ಇಂಗಿಸುವಂತಹ ಎಲ್ಲ ವ್ಯವಸ್ಥೆಯನ್ನೆಲ್ಲ ನಾನು ಮಾಡ್ತೇನೆ. ಆಗ್ಲಿ, ನಮಗೊಂದು ಸಮಾಧಾನ ಆಯ್ತು. ಏನು? ಮದುವೆ ಆಗಿ 25 ವರ್ಷ ಆದ್ರೂ ಸುಮತಿ ಕೆಡ್ಲಿಲ್ಲಲ್ಲ? ಕೆಡ್ಲಿಲ್ಲಲ್ಲ. ಯಾಕೆ ಕೆಡ್ಲಿಲ್ಲ? ಅದನ್ನು ಆಹ್ವಾನಿಸಿದವರು ನಂದಿ ಶೆಟ್ಟಿಗಳು ಬಾಸುಮತಿ ಎನ್ನುವುದಾಗಿ. ಹಾಗಾಗಿ ಆ ಕೆಡದಿರುವಂತಹ ಅಕ್ಕಿ ಇನ್ನೂ ಹಾಗೆ ಇದೆ. ಬಹುಶಃ ಅಕ್ಕಿಯ ಒಂದೊಂದು ಕಾಳಲ್ಲಿ ನಿನ್ನ ಹೆಸರು ಬರ್ದಿರಬೇಕು.
ಹಾ ಇದ್ರೂ ಇರ್ಬೋದು. ಹಾಗಾಗಿ ನೀನು ಯೋಚನೆ ಮಾಡುವುದು ಬೇಡ. ನನ್ನ ಮನೆಗೆ ಬಾ, ಮನೆಗೆ ಬಂದು ನಿನಗೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ನಾನು ಮಾಡ್ತೇನೆ, ನನ್ನನ್ನು ಅನುಸರಿಸಿಕೊಂಡು ಬಾ. ನಾವು ಕೆಲವು ಸಲ ಕೇಳುವುದಕ್ಕೂ ಜೀವನದಲ್ಲಿ ಅನುಭವಿಸುವುದಕ್ಕೂ ಬಹಳ ವಿರುದ್ಧ ಆಗಿ ಹೋಗ್ತದೆ. ಏನು ಅಲ್ಲ, ನಿಮ್ಮ ಹೆಸರು ಆಗ ಈಗ ಅಲ್ಲಿ ದಾರಿ ಬದಿಯಲ್ಲಿ ಹೋಗುವವರೆಲ್ಲ ಮಾತಾಡುದು ಕೇಳಿದೆ ನಾನು. ಹೌದಾ? ಹೌದಾ? ಏನ್ ಹೇಳಿದ್ರು? ಅಲ್ಲ, ಎಂಜಲು ಕೈಯಲ್ಲಿ ಕಾಗೆ ಓಡಿಸುವ ಜನ ಅಲ್ಲ ಹೇಳಿದ್ರು. ಯಾರು? ಅಲ್ಲ, ಹೇಳಿದ್ ನಾನು. ಈಗ ನೀವು ಹೇಳಿದ್ರೆ ಬೆದಲೇ ಮಾತಾಡ್ತೀರಿ. ಅಲ್ಲ, ಈಗ ಅವರು ಸುಳ್ಳು ಹೇಳಿದ್ದಾರೆ ಅಂತೇಳಿ ನೀನು ಯೋಚನೆ ಮಾಡುದಾ? ಸತ್ಯವೇ ಅದು. ಹೌದಾ? ಎಂಜಲು ಕೈಯಲ್ಲಿ ಕಾಗೆಯನ್ನು ಓಡಿಸಬಾರ್ದು. ಹೌದಲ್ಲ, ಯಾಕದು? ಅಲ್ಲ, ಯಾಕೆಂತ ಹೇಳಿದ್ರೆ ಅದು ನಾನು ಕಂಡುಕೊಂಡದಲ್ಲ. ನಮಗೆ ಸ್ವಲ್ಪ ಬ್ರಾಹ್ಮಣರ ಸಾಂಗತ್ಯ ಹೆಚ್ಚು. ಬ್ರಾಹ್ಮಣರು ಹೇಳಿದ್ದಾರೆ. ಹಾಗೆ ಅಂತ ಹೇಳಿದ್ರೆ ಎಂತದು, ಅದಕ್ಕೆ ಇನ್ನೊಂದು ಹೆಸರುಂಟು, ವಾಯಸ ಅಂತೇಳಿ. ಹೌದು. ಈಗ ಮನೆಯಲ್ಲಿ ಶ್ರಾದ್ದ ಇದೆಲ್ಲ ಆಗುವಂತಹ ಸಂದರ್ಭದಲ್ಲಿ ವಾಯಸ ಅಂತೇಳಿ ಹೊರಗಿಡುತ್ತೆ ಅಲ್ವಾ? ವಾಯಸ ಬಲಿ. ವಾಯಸ ಬಲಿಯನ್ನು ಇಡುವುದು ಯಾಕೆ? ಪಿತೃ ಸಂಬಂಧವಾಗಿ. ಕಾಗೆಗೆ ಇನ್ನೊಂದು ಹೆಸರುಂಟು, ಚಿರಜೀವನ ಎನ್ನುವುದಾಗಿ. ಕಾಗೆ ಸತ್ತದಲ್ಲಿ ಆದ್ರೂ ನೀನು ನೋಡಿದ್ಯಾ? ಅಲ್ಲ, ಅದು ಕಾಣ್ಲಿಕ್ಕಿಲ್ಲ ಅಂತ. ಹಾಗೆ ಅದಕ್ಕಾಗಿ ಮರಣ ಬರುವುದಿಲ್ಲ ಅಂತ ಅರ್ಥ. ಹೌದು, ಯಾರಿಂದಲಾದ್ರೂ ಬರ್ಬೇಕಷ್ಟೇ. ಹಾಗಾಗಿ ಪಿತೃಗಳೇ ಕಾಗೆಯ ಸ್ವರೂಪದಲ್ಲಿ ನಮ್ಮ ಮನೆಗೆ ಬರ್ತಾರೆ. ಪಿತೃಗಳು ಕಾಗೆಯ ಸ್ವರೂಪದಲ್ಲಿ ಬರುವಾಗ ನಾವು ಎಂಜಲ ಕೈಯಲ್ಲಿ ಕಾಗೆಯನ್ನು ಓಡಿಸಿದ್ರೆ ಪಿತೃಗಳಿಗೆ ಮಾಡಿದಂತ ಅವಮಾನ ಆಗುದಿಲ್ಲ ಪುಣ್ಯಾತ್ಮ. ನಿರ್ಣಯ ವ್ಯಾಪಾರಿಗಳೇ. ಮತ್ತೆ ಆಯ್ತು, ಹೋಗುವ ಮನೆಗೆ ಹೋಗುವ. ಹೋಗುವ ಮನೆಗೆ ಹೋಗುವ. ಪುಣ್ಯಾತ್ಮ ಒಂದು ಅವಕಾಶ ಕೊಟ್ಟದ್ದು ತಿನ್ನುವುದಕ್ಕೆ. ನಾನು ಎನಿಸಿ ಇರಲಿಲ್ಲ, ಎಲ್ಲಿ ತನಕ ತಿಂದ ಅಂತ ಹೇಳಿದ್ರೆ ಉಳಿದ್ರೆ ನಾನು ಸ್ವಲ್ಪ ತಿನ್ನು ಅಂತೇಳಿ ಯೋಚನೆ ಮಾಡಿದ್ದು. ಅದಕ್ಕೆ ಅವಕಾಶವೇ ಇಲ್ಲ. ಮತ್ತೆ ಅವನ ಒಳಗೆ ಒಂದು ಸುಪ್ತವಾದಂತಹ ಒಂದು ಲಕ್ಷಣ ಇತ್ತು. ನಾವು ಬಂದ ಮೇಲೆ ಕೂಡ ಆ ಪ್ರತಿಭೆ ಸುಪ್ತವಾಗಿರಬಾರದು ಎನ್ನುವಂತಹ ಉದ್ದೇಶದಿಂದ ಎಣ್ಣೆ ಸ್ನಾನವನ್ನೆಲ್ಲ ಮಾಡಿದ್ದೇನೆ. ಈ ಎಣ್ಣೆ ಸ್ನಾನವನ್ನು ಮಾಡಿದ ಮೇಲೆ ಸುಗ್ರಾಸವಾದಂತಹ ಭೋಜನ. ಸತ್ಯ ಕೇಳಬೇಕಂತ ಹೇಳಿದ್ರೆ ನಾನು ಕೂಡ ಇಷ್ಟರ ತನಕ ಅಂತ ಊಟವನ್ನು ಮಾಡಲಿಲ್ಲ. ನಾನು ಮಾಡುವುದು ಬಿಡಿ, ನಮ್ಮ ಮನೆಯವರಿಗೆ ಕೊಡ್ಲಿಲ್ಲ. ಹೌದು. ಹಾಗಾಗಿ ಈಗ ಅವನಿಗೆ ಬೇಕಾದದ್ದೆಲ್ಲ ವ್ಯವಸ್ಥೆ ಆಯಿತು. ಹೋಗುವಂತ ಸಂದರ್ಭದಲ್ಲಿ ಊಟ ಶೆಟ್ರೆ ನಾನು ಬರ್ತೇನೆ ಎನ್ನುವುದಾಗಿ ಕಾಲಿಗೆ ಬೀಳ್ಲಿಕ್ಕೆ ಬಂದ. ಮತ್ತೆ ನಾನು ಹೇಳಿದೆ, ಈ ರಾತ್ರಿಯಲ್ಲಿ ನಮ್ಮ ಮನೆಯಿಂದ ಹೊರಟ್ರೆ ನಮಗೂ ಕೂಡ ಒಂದು ಕೆಟ್ಟ ಹೆಸರು. ಈಗ ಒಂದು ಹೊತ್ತಿನ ಊಟವನ್ನು ಕೊಟ್ಟು ರಾತ್ರಿ ಕಾಲದಲ್ಲಿ ಅವನನ್ನು ಕಳುಹಿಸಿದ್ರು ಅಂತ ಹೇಳಿದ್ರೆ ಅವನೆಲ್ಲಿಗೆ ಹೋಗುದು? ಈ ಕೂಟ ಬಿಟ್ಟು ಇನ್ನೊಂದು ಕೂಟ ಉಂಟು ಅವನಿಗೆ. ಅಲ್ಲಿ ಈಗ ಸದ್ಯಕ್ಕೆ ನಮ್ಮದಲ್ವ ಸಾಂಗತ್ಯ ಇರೋದು. ಈಗ ನಮ್ಮನ್ನು ಬಿಟ್ಟು ಅವನೆಲ್ಲಿಗೆ ಹೋಗುದು? ಅವನು ಹೋಗಿ ಅಲ್ಲಿ ಅಶ್ವತ್ಥಕಟ್ಟೆಯಲ್ಲಿ ಮಲಗಬೇಕಷ್ಟೇ. ಹಾಗಾಗಿ ಅವನನ್ನು ಇಲ್ಲೇ ಒಂದು 3ನೇ ಅಂತಸ್ತಿನಲ್ಲಿ ಮಲಗುವುದಕ್ಕೆ ಹೇಳಿ ಇಲ್ಲಿದ್ದೇನೆ. ಇದು ಮಗಳ ಹತ್ರ ಮಾತಾಡುವ ಅಂತ ಹೇಳಿ ಆಗಿದೆ. ಓಹ್, ನೋಡಿ, ಇವಳೊಂದು ನಾವು ಎನಿಸಿದ ಸಮಯಕ್ಕೆ ಬರ್ತಾಳೆ. ನಿಮ್ಮ ಮಗಳಲ್ವೇ? ನಿನ್ನನ್ನು ಕಾಣುವಾಗ ಮನಸ್ಸಿನಲ್ಲಿ ಯಾವುದೇ ಚಿಂತಿರ್ಲಿ ಮಗಳೇ, ಅದೆಲ್ಲವೂ ಕೂಡ ಕರಗಿ ನೀರಾಗ್ತದೆ. ಯಾಕೆ ಗೊತ್ತುಂಟ? ನಿನ್ನ ಮುಖವನ್ನು ನೋಡುವಾಗ ಹೇಗುಂಟು? ಮಗಳೇ ಬಾ, ಓ ಮಗಳೇ ಬಾ,
ಮಗಳೇ ಅಪ್ಪ ಬಾ ಇಲ್ಲಿ. ಬಂಧಿಸಿಕೊಂಡಿದ್ದೇನೆ. ನಿನ್ನನ್ನು ನೋಡುವಾಗ ನನ್ನ ಮನಸ್ಸಿನಲ್ಲಿರುವಂತ ಒಂದು ಸಂಕಲ್ಪ ಸಿದ್ಧಿಯಾಗಿದೆ ಎನ್ನುವುದಾಗಿ ನಾನು ಯೋಚನೆ ಮಾಡು. ಏನಪ್ಪ ಅದು? ಬೇರೆ ಶೆಟ್ರ ಹೆಣ್ಣು ಮಕ್ಕಳನ್ನೆಲ್ಲ ನೀನು ನೋಡಿದ್ದೀಯ? ಒಬ್ಬರಾದ್ರೂ ನಿನ್ನ ಹಾಗಿದ್ದಾರ? ನನ್ನ ಮಗಳು ಹಾಗೆ ಅಲ್ಲ, ಒಂದು ಬಳುಕುವ ಲತೆಯ ಹಾಗೆ. ಅದು ನಿನಗೆ ಸಣ್ಣದ್ರಲ್ಲಿ ನಾನು ಹೇಳಿದ್ದೇನೆ, ಇಂತಿಂತ ವಾರ ಇಂತಿಂತ ಉಪವಾಸಗಳನ್ನೆಲ್ಲ ಮಾಡಬೇಕು. ಈಗ ಸೋಮವಾರ ಈಶ್ವರನ ಉಪವಾಸ, ಮಂಗಳವಾರಕ್ಕೆ ನಮ್ಮದು ಗಣಪತಿ ಉಪವಾಸ, ಬುಧವಾರ ವಿಷ್ಣುವಿನ ಉಪವಾಸ, ಗುರುವಾರ ಮತ್ತೊಂದು ಉಪವಾಸ, ಶನಿವಾರಕ್ಕೆ ಅಂತೂ ಊಟವೇ ಇಲ್ಲ. ಅಂತೂ ವಾರ ಇಡೀ ಉಪವಾಸವೇ. ವಾರ ಇಡೀ ಉಪವಾಸ ಇರುವಾಗ ಸಂಬಂಧಿಕರಲ್ಲಿ ಎಂತದ ಹೇಳಿದ್ದು, ಆ ಶೆಟ್ರ ಮಗಳನ್ನು ನೋಡ್ಬೇಕು, ಒಂದು ಸಪೂರಾಗಿ, ಒಂದು ಮುಖದಲ್ಲಿ ಕಲೆ ಇಲ್ಲದ ಹಾಗೆ ಅಲ್ಲ, ಹಾಗೆ ಹೇಳಿದ್ದು ನಿನ್ನ ಕಿವಿಗೂ ಬಿದ್ದಿದಲ್ಲ. ಆದ್ರೆ ನಿಜವಾಗಿ ಆದ್ರೂ ಯೋಚನೆ ಮಾಡಂತೆ. ಈಗ ಬೇರೆ ಶೆಟ್ರ ಹೆಣ್ಣು ಮಕ್ಕಳನ್ನೆಲ್ಲ ನೋಡು, ಎಷ್ಟು ಜನ ಮದುವೆಯ ವಯಸ್ಸಿಗೆ ಬಂದಿದ್ದಾರೆ, ದೇಹ ನೋಡಿ ಹೊರಗೆ ಹೋದಂತಹ ಗಂಡು ಮಕ್ಕಳು ಎಷ್ಟಿದ್ದಾರೆ ನೋಡು. ನಾನು ನಿನ್ನನ್ನು ಆ ರೀತಿಯಲ್ಲಿ, ಮತ್ತೆ ನಿನಗೆ ಹೊಟ್ಟೆಗೆ ಆಹಾರ ಬೇಕು. ಯಾಕಪ್ಪ? ನನ್ನ ಪ್ರೀತಿ ಸಾಕಾಗುದಿಲ್ವಾ? ಪ್ರೀತಿ, ಮಮತೆ, ವಾತ್ಸಲ್ಯ. ನನಗೆ ಮದುವೆ ಆಗುವಾಗ ಹೇಳಿದ್ರು, ಏನು ಶೆಟ್ರು ಒಬ್ಳೆ ಮಗಳು ಸಾಕ ಎನ್ನುವುದಾಗಿ. ನಾನು ಆಗ ಹೇಳಿದ್ದು, ನನ್ನದು ಏನಿದ್ರು ಕೂಡ ನನ್ನ ಏಕೈಕ ಮಗಳಿಗೆ ಮಾತ್ರ. ಈಗ ಇನ್ನೊಬ್ಬಳು ಮಗನೋ ಅಥವಾ ಮಗಳೋ ಇದ್ರೆ ಈ ಪ್ರೀತಿ ಮಮತೆ ವಾತ್ಸಲ್ಯ ಆದ್ರೂ ಕೂಡ ಒಂದು ಭಾಗ ಅವರಿಗೆ ಕೊಡಬೇಡುವ? ಹಂಚಿ ಹೋಗುತ್ತದೆ. ಈಗ ನೋಡು, ನನ್ನ ಎಲ್ಲದನ್ನು ನಿನಗೆ ಕೊಟ್ಟ ಕಾರಣದಿಂದಲಾಗಿ ಒಂದು ಸೌಂದರ್ಯವತಿಯಾಗಿ ಈಗ ನಿನ್ನ ಬಳಿಯಲ್ಲಿ ನಾನು ಕೇಳುವ ಹಾಗೆ ಇಲ್ಲ, ಏನು ಮುಖದಲ್ಲಿ ಕಾಂತಿ ಇಲ್ಲ ಎನ್ನುವುದಾಗಿ. ಮುಖದಲ್ಲಿ ಕಾಂತಿ ಮತ್ತೆ ಸೌಂದರ್ಯವತಿ, ಎಷ್ಟಾದ್ರೂ ನನ್ನ ಮಗಳಲ್ಲ. ಹುಟ್ಟುವಾಗ್ಲೇ ಹೇಳಿದ್ರು ಮಗಳು ನಿಮ್ಮ ಹಾಗೆ ಎನ್ನುವುದಾಗಿ, ಅಪ್ಪನ ಹಾಗೆ ಎನ್ನುವುದಾಗಿ ಹೇಳಿದ್ದಾರೆ. ಹಾಗಾಗಿ ಮಗಳೇ, ತುಂಬಾ ಸಂತೋಷ ಆಗ್ತದೆ ನಿನ್ನ ನೋಡುವಾಗ. ಇದು ಊಟ ಎಲ್ಲ ಮಾಡಿ ಆಯ್ತಾ? ಇವತ್ತು ಉಪವಾಸ ಇಲ್ಲ ಅಲ್ಲ? ಇವತ್ತು ಉಪವಾಸ ಇಲ್ಲ, ಇವತ್ತು ಮನೆಗೆ ಅತಿಥಿಗಳು ಬಂದದ್ದಲ್ಲ. ಅತಿಥಿಗಳಿಗೆ ಬಡಿಸುವುದು, ಇನ್ನು ನನಗೆ ಉಪವಾಸ ಮಾಡು ಅಂತ ಹೇಳಿದ್ರೆ ಮಾಡ್ಲೇಬೇಕಲ್ಲ. ಅಲ್ಲಲ್ಲ, ಇವತ್ತಿಲ್ಲ. ಯಾಕಂತ ಹೇಳಿದ್ರೆ ಅದು ಅತಿಥಿ ದೇವೋಭವ ಅಂತೇಳಿ ಹೇಳಿದ್ದಾರೆ. ಇದು ನೀನು ಇಷ್ಟರವರೆಗೆ ಮಾಡಿದಂತಹ ವ್ರತಕ್ಕೆ ಇವತ್ತು ಫಲರೂಪವಾಗಿ ಒಬ್ಬ ಅತಿಥಿ ಬಂದಿದ್ದಾರೆ. ನಮ್ಮ ಮನೆಗೆ ಬರುವವರೇ ಅಪರೂಪ. ನಮ್ಮ ಜೀವನದಲ್ಲಿ ನಮ್ಮ ಮನೆಗೆ ಯಾರಾದ್ರೂ ಬಂದವರಿದ್ದಾರೆ ಹೇಳು? ಬಂದರು ಒಂದು ಅಲ್ಲ, ಮದುವೆಗೊಮ್ಮೆ ನಮ್ಮಲ್ಲಿ ಜನ ಸೇರಿದ್ದಾರೆ, ಅದು ಬಿಟ್ಟರೆ ನಮ್ಮ ಮನೆಗೆ ಬಂದವರು ಯಾರಾದ್ರೂ ಇದ್ದಾರ? ಯಾಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಇರುವುದಿಲ್ಲ. ನಮಗೆ ವ್ಯಾಪಾರವೇ ಧರ್ಮ ಅಲ್ವಾ? ಧರ್ಮದಿಂದ ಚ್ಯುತರಾಗುವುದಕ್ಕೆ ಉಂಟೆ? ಅಂಗಡಿಯಲ್ಲೇ ಇರುವುದು. ಹೌದು. ಹಾಗಾಗಿ ಒಬ್ಬ ವ್ಯಾಪಾರಿಯಾಗಿ ವ್ಯವಹಾರ ಧರ್ಮದಲ್ಲಿ ನಾನಿರುವಂತಹ ಕಾಲಕ್ಕೆ ನಂದಿಶ್ರೇಷ್ಠಿಯ ಮಗಳು ಹೇಗಿರಬೇಕೋ ಹಾಗೆ ಮನೆಯಲ್ಲಿದ್ದುಕೊಂಡು ಮನೆಯದನ್ನೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು, ನಂದಿಶ್ರೇಷ್ಠಿಯ ಮಗಳು ಅಂತ ಹೇಳಿ, ನಂದಿಶ್ರೇಷ್ಠಿ ಅಂತ ಹೇಳಿ ಏನು, ಪ್ರಪಂಚದಲ್ಲಿರುವಂತಹ ಒಬ್ಬ ಶ್ರೇಷ್ಠನಾದಂತಹ ತಂದೆಯ ಮಗಳು ಹೇಗಿರಬೇಕು ಹಾಗೆ ಬೆಳೆದು ಇವತ್ತು ನೋಡು ನನ್ನೆದುರು ನಿಂತು ಮಾತಾಡುವಷ್ಟು ನೀನು ಬೆಳೆದಿದ್ದಿ. ನಿನ್ನನ್ನು ನೋಡುವಾಗ ಸಂತೋಷ ಆಗ್ತದೆ. ಇದು ಏನು ಹಿಂದೆ ಜರುಗಿದೆ, ಏನಾದ್ರು ಅಪ್ಪನ ಹತ್ರ ಮಾತಾಡ್ಲಿಕ್ಕಿತ್ತು? ಯಾಕಂತೆ ಅಲ್ಲ, ನನಗೆ ಅಂಗಡಿಗೆ ಹೋಗ್ಬೇಕು. ಅಲ್ಲ, ನೀವು ಇಷ್ಟು ಹೊತ್ತು ಮಾತಾಡಿದ್ದೆ ನನ್ನ ಭಾಗ್ಯ. ಹೌದು, ಅಂದ್ರೆ ನಾನು ಸಮಯವೇ ಇಲ್ಲ ಮಗಳಲ್ಲಿ ಮಾತನಾಡುವುದಕ್ಕೆ. ಅಂದ್ರೆ ಇವತ್ತು ಒಬ್ಬರ ಹತ್ರ ತುಂಬಾ ಮಾತಾಡಿ ಆಗಿದೆ, ಹಾಗಾಗಿ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಏನಾದ್ರು ಹೇಳಲಿಕ್ಕಿದ್ರು ಹೇಳುವುದಕ್ಕೆ ಬಂದದ್ದು, ಕೇಳಬೇಕು. ಏನು ಪವನ ತಂದೆ
ಮಗಳೇ, ಬಹಳ ಅಪರೂಪ ಆಯ್ತು ನೀವೀಗ ನನಗೆ. ಏನು? ಯಾವಾಗ ನೋಡಿದ್ರು ನೀವಾಯ್ತು ವ್ಯಾಪಾರ ವ್ಯವಹಾರ ಅಂಗಡಿ. ನನ್ನ ಜೀವನವೇ ವ್ಯಾಪಾರ ಆಗಿದೆ ಈಗ. ಮಗಳೊಂದಿಗೆ ಮಾತನಾಡುವುದಕ್ಕೂ ನಿಮಗೆ ಸಮಯ ಇಲ್ಲ. ಆದ್ರೆ ಇವತ್ತು ನನ್ನ ಭಾಗ್ಯ, ಇಷ್ಟು ಹೊತ್ತು ನನ್ನ ಜೊತೆಯಲ್ಲಿ ಕುಳಿತು ಮಾತಾಡಿದ್ರಲ್ಲ. ಮಾತ್ರವಲ್ಲಪ್ಪಯ್ಯ, ನಿಮ್ಮಲ್ಲಿ ಮಾತನಾಡುವುದಕ್ಕೆ ಬಹಳ ದಿನಗಳಿಂದ ಕಾಯ್ತಾ ಇದ್ದವಳು. ಎಂತಾಯ್ತು ಮಗಳೇ? ವಿಷಯ ಉಂಟಪ್ಪಯ್ಯ. ಎಂತದು? ಹೇಗೆ ಆರಂಭಿಸುವುದು ಅಂತ ಗೊತ್ತಾಗುವುದು. ಆರಂಭಿಸುವುದು ಹೇಗೆ? ಗುರುದೇವರನ್ನು, ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡು, ಮತ್ತೆ ನಮ್ಮ ಕುಲದೇವರಿಗೆ ಒಂದಿಷ್ಟು ಕಾಣಿಕೆ ತೆಗೆದಿಡು, ಮತ್ತೆ ನನ್ನ 2 ಕಾಲಿಗೆ ಪೂಜೆಗೆ ಹೊರಟದ ನಾನು. ಮತ್ತೆ ಆರಂಭ ಮಾಡುದು. ಶೆಟ್ರ ಮಗಳಿಗೆ ಮಾತಾಡುದು ಹೇಗೆ ಅಂತೇಳಿ ನಾನು ಹೇಳಿಕೊಡ್ಬೇಕು. ಮಾತನಾಡುವಾಗ ಸ್ವಲ್ಪ ಭಯ ಎಲ್ಲ ಉಂಟಪ್ಪಯ್ಯ. ಅದಿರ್ಬೇಕು. ಅದೇಯ್ಯ, ವಾರ ಇಡೀ ಉಪವಾಸದ್ದೆಲ್ಲ ನೆನಪಾಗುತ್ತದೆ ಮಗಳಿಗೆ ಮಾಡಿಸುವುದಕ್ಕೆ. ಅದೀಗ ಉಪವಾಸ ಮಾಡುದು ಈಗ ನಿನಗೋಸ್ಕರ ಮಾಡುದಾ ಮತ್ತೆ ನನಗೋಸ್ಕರ ಮಾಡುದಾ? ಮತ್ತೆ ಯಾರಿಗಪ್ಪಯ್ಯ? ಅಲ್ಲ, ಅದು ನಿನಗೋಸ್ಕರ ಮಾಡುದು. ಈಗ ನನ್ನದೆಲ್ಲ ಜೀವನ ಆಯ್ತಲ್ಲ. ಈಗ ಮೊನ್ನೆ ಈಗ ನನಗೋಸ್ಕರ ನಾನೇ ಮಾಡುವುದಾ? ಹೌದು. ಈಗ ನಮಗೆ 60 ಕಳೆದ ಮೇಲೆ ನಾವು ನಮಗೋಸ್ಕರ ಬದುಕುದಾ? ಮೊನ್ನೆ ನೀನು ನನ್ನ ನೋಡ್ಲಿಲ್ವಾ? ನಾನು ಹೊರಡುವಂತಹ ಟಿವಿ ಹೇಗಿತ್ತು? ನನ್ನ ತಲೆಯಲ್ಲಿ ಒಂದಾದ್ರೂ ಬಿಳಿ ಕೂದಲ ನೋಡಿದ್ಯಾ? ಅಂಗಡಿಗೆ ಬರುವವರು ಕೇಳ್ತಾರೆ, ಏನು ಶೆಟ್ರಿ ಈಗ ಇದು ತಲೆಗೂದಲೆಲ್ಲ ಬಿಳಿ ಆಗಿದೆ ಅಂತ ಹೇಳಿ. ಆಗ ನಾನು ಹೇಳಿದ್ದೆ 60 ಆಯ್ತಲ್ಲ ಅಪ್ಪಯ್ಯ. ಅದನ್ನೇ ನೆನಪಿಸುವುದಕ್ಕೆ ಬಂದದ್ದು ಈಗ. ಯಾರಿಗೆ? ನನಗೆ 60 ಆಯ್ತು ಅಂತ ಹೇಳಿ. ನೋಡು, 60 ಆಯ್ತು ಅಂತೇಳಿ ಇನ್ನು ನೀನು ಊರಿನವರನ್ನೆಲ್ಲ ಸೇರಿಸಿ ನನಗೆ ಷಷ್ಠಬ್ದಿ ಪೂರ್ತಿ ಎಲ್ಲ ಮಾಡುವುದು ಬೇಡ. ವ್ಯಾಪಾರಿಗಳಿಗೆ ಅದು ಇಲ್ಲ. ಅದು ನಿಮ್ಮ ಒಪ್ಪಿಗೆ ಇಲ್ಲದೆ ನಾ ಮಾಡುವುದಕ್ಕೆ ಸಾಧ್ಯ ಉಂಟು? ಮತ್ತೆಂತದು? ನೀನ್ ಇಷ್ಟ ನನಗೆ ಮಗಳಿಗೆ ಆಸೆ ಉಂಟು ಅಪ್ಪನಿಗೆ ಮಾಡಬೇಕು ಅಂತ. ನೀವು ಒಪ್ಪುತ್ತೀರಾ? ನೀವು ಒಪ್ಪಿದ್ರೆ ಮಾಡುವುದೇ. ಎಂತದು? ನಾನು ನಿನಗೆ ಒಂದು ವಿಷಯ ಹೇಳ್ತೇನೆ, ನಿನಗೆ ಸಮಾಧಾನ ಆಗ್ತದೆ. ಈಗ ಷಷ್ಠಬ್ದಿ ಅಂತ ಹೇಳಿದ್ರೆ ಎಂತದ್ದು? ಯಜ್ಞ ಯಾಗಾದಿಗಳನ್ನು ಮಾಡುದು, ದಾನ ಧರ್ಮಾದಿಗಳನ್ನು ಮಾಡುದು. ತಿಳಿದವರ ಹತ್ರ, ಯಾರಾದ್ರೂ ಬ್ರಾಹ್ಮಣರ ಹತ್ರ ಕೇಳು. ಯಜ್ಞ ಅಂತ ಹೇಳಿದ್ರೆ ಎಂತದು? ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ. ನಾವು ಮಾಡುವಂತಹ ಕೆಲಸ ಉಂಟಲ್ವಾ, ಅದೇ ಯಜ್ಞ. ಆದ್ರೆ ಅದರಲ್ಲಿ ಒಂದು ಉಂಟಪ್ಪಯ್ಯ. ಏನು? ಅಪ್ಪನಿಗೆ ಅಮ್ಮನಿಗೆ ಮಾಲೆ ಹಾಕುವುದು, ಮದುವೆ ಒಂದು ನೋಡುವ ಸೌಭಾಗ್ಯ. ಅದು ಮಾಲೆ ಹಾಕುವ ಅಪ್ಪ. ನಮ್ಮ ಉದ್ಯಾನವನದಲ್ಲಿರುವಂತಹ ಮಾಲೆಯನ್ನು ನೀನೇ ಕೊಯ್ಯಿ, ನೀನೇ ಕಟ್ಟು, ಮತ್ತೆ ನಿನ್ನೆದ್ರು ಮಾಲೆ ಹಾಕುದು, ಮತ್ತೆ ನಿನ್ನೆ ಊಟ ಅಲ್ಲ ಬೇಕಾದಾಗ ಆಗುತ್ತದೆ ಹಾಗಿದ್ರೆ ಮಾಡುವುದಕ್ಕೆ. ಅಲ್ಲಲ್ಲ, ಅದು ನೀನು ಮಾಡುವಂತ ಒಂದು ಶ್ರೇಷ್ಠವಾದಂತ ಕೆಲಸ ಅಂದ್ರೆ ಮಗಳಿಗೆ ಸಂತೋಷ ಆಗ್ಬೇಕಲ್ವಾ? ನೀವು ನೆನಪಿಸಿದ್ದು ಒಳ್ಳೇದಾಯ್ತು. ಮತ್ತೆ ನಮಗೆ 60 ಕಳೆದ ಮೇಲೆ ಮಗಳ ಮದುವೆಯನ್ನು ನೋಡುವಂತಹ ಚಿಂತೆ ಬಿಟ್ರೆ ಮತ್ತೆ ನಮಗಿಲ್ಲ ಎಂತದಾಗ್ಲಿಕ್ಕೆ ಉಂಟು ಸುಮ್ಮನೆ ಅಷ್ಟೇ. ನೀವು ಉಪವನದ ವಿಷಯ ಮಾತಾಡಿದ್ದು ಒಳ್ಳೇದಾಯ್ತು. ಏನು? ನಾನು ಅಲ್ಲಿಂದಲೇ ತೊಡಗುವುದಕ್ಕೆ ಆರಂಭಿಸಬೇಕು ಅಂತ ಇದ್ದದ್ದು. ಉಪವನದಿಂದ ಬಂದದ್ದ? ಹೌದಪ್ಪಯ್ಯ. ಏನು ಗೊತ್ತುಂಟ? ಏನು? ನೀವು ಅಮ್ಮನು ಅವತ್ತಿಲ್ಲಿಂದ ಒಂದು ತನ್ನ ಮಲ್ಲಿಗೆ ಬಳ್ಳಿ ನಟ್ಟಿದ್ದೀರಲ್ಲಪ್ಪಯ್ಯ. ನಮ್ಮ ಉಪವನದ್ದ? ಹೌದು. ನಾನು ಮತ್ತೆ ತೋಟದಲ್ಲಿ ನಾನು ಮತ್ತೆ ಅಮ್ಮ ತಂದದ್ದ ಅಲ್ವಾ? ಎಲ್ಲಿಂದ ತಂದದ್ದಪ್ಪ? ಅದು ಇಲ್ಲಿ ಶಂಕರಪುರದಿಂದ. ಹೌದಾ? ಶಂಕರಪುರದಿಂದ ಒಂದು ಮದುವೆಗೆ ಅಂತೇಳಿ ಹೋದವಳು. ಮತ್ತೆ ನಿನ್ನ ಅಮ್ಮನಿಗೆ ಒಂದು ಅಭ್ಯಾಸ ಉಂಟು, ಅಲ್ಲಿ ಊಟ ಮಾಡಿ ಬರುವಾಗ ಇದ್ದ ಹೂವಿನ ಗಿಡ ಎಲ್ಲ ಹೇಳಿದ್ರೆ ಅದೆಲ್ಲ ಬೇಡ ಸುಮ್ಮನೆ. ಈಗ ಅದನ್ನು ಮನೆ ಅಂತ ಹೇಳಿದ ಮೇಲೆ ಬೇಕಲ್ಲಪ್ಪಯ್ಯ, ಪೂಜೆಗೆ ಬೇಕು, ಮುಡಿಯುವುದಕ್ಕೆ ಬೇಕು. ಅದು ತಪ್ಪಾಗುವುದು ಹೇಗೆ? ಅಲ್ಲ, ಪೂಜೆಗೆಲ್ಲ ಬೇಕಪ್ಪ. ಈಗ ನೆಡುವುದಾದ್ರೆ ಹೌದು, ಈಗ ನೆಡುವುದು ಅದಕ್ಕೆ ಗೊಬ್ಬರ ಹಾಕಬೇಕು, ಅದಕ್ಕೆ ಇದು ರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ತಂದು ನೆಡುವುದಾದ್ರೆ ಆಗ್ಬಹುದು. ಅಲ್ಲ, ಹಾಗಂತೇಳಿ ನನ್ನ ಮಾತಿಗೆ ಬೆಲೆ ಕೊಡದೆ ಅವಳು ತಂದಿದ್ದಾಳೆ. ಈಗ ಎಂತ ಆಯ್ತದು? ಅದು ಅಪ್ಪಯ್ಯ ಮಲ್ಲಿಗೆ ಬಳ್ಳಿ ಈಗ ಬೆಳೆದಪ್ಪಯ್ಯ ಇಷ್ಟೆತ್ತರ ಅಲ್ಲ, ಎತ್ತರ ಅಂತಲ್ಲ, ಬಳ್ಳಿ ಹಬ್ಬಿದೆ ಅಪ್ಪಯ್ಯ. ಇದೊಂದು ವಿಷಯ ಅಲ್ಲ. ಈಗ ಅದನ್ನು ನೆಡುವಾಗಿದ್ದು ದೊಡ್ಡದಾಗಬೇಕು ಅಂತ ಹೇಳಿ ನೆಟ್ಟದಲ್ವಾ? ಹೌದು. ಮತ್ತೆ ಅದು ದೊಡ್ಡದಾಯ್ತು ಅಂತ ಹೇಳಿದ್ರೆ ಅದೊಂದು ವಿಷಯವಾ? ವಿಷಯ ಉಂಟಪ್ಪಯ್ಯ. ಎಂತದು? ಅದು ಏನಾಯ್ತು ಕೇಳಿದ್ರೆ, ನೀವು ನಡುವಾಗ ಆಡಿದ್ದೀರಂತೆ. ಈಗ ಮಲ್ಲಿಗೆ ಬಳ್ಳಿಯಲ್ಲಿ ಅಂತ ದಾಸವಲ್ಲ ಬಿಟ್ಟಿದ್ದ? ಅಯ್ಯೋ, ಮಲ್ಲಿಗೆಯಲ್ಲಿ ಮಲ್ಲಿಗೆ ಆಗುವುದು. ಮತ್ತೆಂತದು? ನೀನು ದೊಡ್ಡ ವಿಷಯ ಮಾಡಿಲ್ಲ, ಅದನ್ನ ನೀವು ಆಡಿದ್ದೀರಿ. ಮಧ್ಯದಲ್ಲಿ ನಡುಬೇಡ, ಒಂದು ಬದಿಯಲ್ಲಿ ನಡು. ಹೌದು, ಒಳ್ಳೇದು ಅಲ್ವೇ? ಮಧ್ಯದಲ್ಲಿ ನಾನು ಬೇರೆ ಎಲ್ಲ ದಾರಿಯಲ್ಲಿ ಹೋಗುವಾಗ ನಮಗೆ ಬಳ್ಳಿ ತೊಡಕಾಗುತ್ತದೆ. ಹೌದಪ್ಪ ಅಲ್ವೇ? ಈಗ ಏನಾಯ್ತು ಗೊತ್ತುಂಟಪ್ಪ? ಏನಾಯ್ತು ಈಗ? ಬಳ್ಳಿ ಹಬ್ಬಿ 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 ಬೇಲಿ ದಾಟುವುದಕ್ಕೆ ಆರಂಭ ಆಗಿದೆ. ಬೇಲಿ ದಾಟಿತ? ದಾಟ್ಲಿಲ್ಲ, ಆದ್ರೆ ದಾಟದ ಹಾಗೆ ನೀವು ವ್ಯವಸ್ಥೆ ಮಾಡಬೇಕು. ಅಲ್ಲ, ವ್ಯವಸ್ಥೆ ಮಾಡ್ಬೇಕು. ಈಗ ನಮ್ಮ ಬೇಲಿ ದಾಟಿದ್ರೆ ಅದು ಭಟ್ರ ಮನೆಗೆಲ್ಲ ಹೋಗುದು ಅಲ್ವಾ? ಮತ್ತೆ ಇನ್ನೊಬ್ಬರು ಹೂ ಕೊಯ್ಯುವುದಿಲ್ವಾ? ಅವರು ಹೂ ಕೊಯ್ಯುವುದಿಲ್ವಾ? ನಾವು ನಟ್ಟು ಬೆಳೆಸಿದ ಮತ್ತೆ ಅವರ ಹತ್ರ ನಾವು ಕೇಳಲಿಕ್ಕೆ ಆಗ್ತದ? ಅವ್ರು ಕೊಯ್ಯುವಾಗ್ಲೇ ದೇವರಿಗೆ ಅಂತ ಹೇಳಿದ್ರೆ ನಾವು ಬೇಡ ಅಂತ ಹೇಳಿ. ಹಾಗಾಗಿ ಈಗ ಅದಕ್ಕೆ ಏನು ಮಾಡುವ? ಅದಕ್ಕೆ ಏನಾದ್ರೂ ಒಂದು ಆಧಾರ ಕೊಡ್ಬೇಕಪ್ಪಯ್ಯ, ಬೇಲಿ ದಾಟದ ಹಾಗೆ.
ಹಾಗೆ ನೀವೊಂದು ಆಧಾರದ ವ್ಯವಸ್ಥೆ ಮಾಡಿದ್ರೆ ಈಗ ಎಂತ ಬಳ್ಳಿ ಈಗ ಶೋಭಿಸುವುದು ಹೇಗೆ, ವನಿತಾ ಲತಾ ಪಂಡಿತ ಶೋಭಿಸುವುದು ಹೇಗೆ, ಆಶ್ರಯ ಅನ್ನುವುದು ಬೇಕು. ಹೌದು ಅಲ್ವೇ? ಹ. ಹಾಗೆ ಅಂತ ಇರ್ಲಿ ಅಪ್ಪಯ್ಯ. ಹ. ನೀವು ಮಧ್ಯಾಹ್ನ ಊಟಕ್ಕೆ ಬರುವಾಗ ಯಾರನ್ನೊಬ್ಬರನ್ನು ಕರ್ಕೊಂಡು ಬಂದಿದ್ದೀರಲ್ಲ, ಯಾರಪ್ಪಯ್ಯ ಅದು? ಎಷ್ಟು ಚಂದ ಇದ್ದಾನಲ್ಲ ಹುಡುಗ. ಈಗ ಇದು ವನಿತೆ ಲತಾ ಪಂಡಿತ ಆಶ್ರಯಕ್ಕೆ ಬಿಟ್ಟು ಬಂದದ್ದು ಯಾರು ಅಂತ ಹೇಳಿ ಕೇಳಿದ್ರು. ಈಗ ಯಾವುದಕ್ಕೆ ಉತ್ತರ ಯಾವುದಕ್ಕೆ ಈಗ ನಾನು ಕೊಡ್ಬೇಕೀಗ? ಅಲ್ಲ, ಆಶ್ರಯವೂ ಬೇಕು, ಹ, ಹ. ಆದ್ರೆ ಬಂದವರು ಯಾರಪ್ಪಯ್ಯ ಅದು? ಯಾರು ನನ್ನೊಟ್ಟಿಗ? ನಿಮ್ಮೊಟ್ಟಿಗೆ ಬಂದದ್ದು ನೀ ನೋಡಿದ್ಯಾ? ನೋಡದೇನು, ಅಷ್ಟು ಎತ್ತರದ ವ್ಯಕ್ತಿ ಬರುವಾಗ ಕಾಣದೇ ಇರ್ತಾರೆ. ನೋಡದೆ ಮತ್ತೆ ನೀವು 1000 ಸಲ ಕರಿತೀರಿ. ಮಗಳು ಉಪ್ಪಿನಕಾಯಿಗೊಂಡ, ಮಕ್ಕಳು ಹಾಲುಗೊಂಡ, ಮೊಸರು ತಾ ಅಂತ ಹೇಳಿಕೊಂಡು ಬಳಸಿಗೆ ನಾನೇ ಅಲ್ವಾ? ಅಲ್ಲ, ನಾನು ಬಡಿಸುವಾಗ ನೀನು ಪದಾರ್ಥ ಮಾತ್ರ ನೋಡ್ತೀಯ ಅಂತೇಳಿ ನಾನು ಎನಿಸಿದ್ದು, ಮುಖ ನೋಡಿದ್ಯಾ ಅಂತೇಳಿ ನನಗೇನು ಗೊತ್ತು. ನಿಮ್ಮದೊಂದು ಕತೆ. ಏನು? ನಮ್ಮ ಮನೆಗೆ ಅಪರೂಪಕ್ಕೆ ಬಂದಂತ ಅತಿಥಿ ಹ. ಯಾವಾಗ್ಲೂ ಬರದಾರ ಅಲ್ಲ, ನೀವು ಕರ್ಕೊಂಡು ಬರ್ತದ್ದುಂಟ ಇಲ್ಲಿಯ ಅಲ್ಲ, ತನಕ. ಬಡಿಸುವಾಗ ಮುಖ ಎಂತದಕ್ಕೆ ನೋಡಿದೆ, ಎಲ್ಲ ನೋಡ್ಬೇಕಾದಲ್ವಾ? ಬಡಿಸುವಾಗ ನೋಡದಪ್ಪಯ್ಯ. ಅಲ್ಲ, ಮತ್ತೆ ಅಲ್ಲೇ ತಗ್ಗಿಸಿ ಉಣ್ಣುತ್ತಾ ಇದ್ದ. ಆದ್ರೆ ನಮ್ಮ ಮನೆಗೆ ಬಂದವ ಯಾರು ಅಂತ ಬೇಕಲ್ಲ, ಹಾಗೆ ನೋಡಿದೆ, ಮರೆಯಲ್ಲಿ ನಿಂತು ನೋಡಿದೆ. ನೋಡಿದ್ದಿ? ಗೊತ್ತಾಗ್ಲಿಲ್ಲ. ಹಾಗೆ ನಿಮ್ಮಲ್ಲಿ ಕೇಳಿದ್ದೆ ಯಾರಪ್ಪಯ್ಯ ಅದು ಬಂದವರು? ಹೇಗಿದ್ದಾನೆ ನೋಡೋದಕ್ಕೆ? ಅದೇ ಆಡಿದೆ ಅಲ್ಲ. ಅಲ್ಲ, ಇದ್ದಾನೆ. ಅದು ಯಾರು ಅಪ್ಪ? ಈಗ ಇದು ನಮ್ಮ ಮನೆಯಲ್ಲಿ ನೆಟ್ಟಂತಹ ಬಳ್ಳಿ ಬೇಲಿ ದಾಟಿ ಹೊರಗೆ ಹೋಗಿ ಈಗ ಹೋಗ್ಲಿಲ್ಲ. ಅದು ಇನ್ನು ಅಂತ ಕೊಡ್ಬೇಕು, ಆಧಾರ ಕೊಡಬೇಕು. ಹಾಗೆ ಅಲ್ಲ, ನೀನು ಹೇಳಿದ್ದು ವಿಷಯ ಒಳ್ಳೇದುಂಟು. ಏನಪ್ಪ? ಅದೀಗ 2ಕ್ಕೆ ಸಮನ್ವಯ ಮಾಡುವ. ಎರಡಕ್ಕೆ? ಹೌದು. ಹೇಗೆ? ಈಗ ಒಂದು ಆಧಾರ ಯೋಜನೆ ಆಗ್ಬೇಕು, ಮತ್ತೊಂದು ಆಶ್ರಯ ಯೋಜನೆ ಆಗ್ಬೇಕಲ್ವಾ? ಆಶ್ರಯ ನಾನು ಆಡಿದ್ದು ಮಲ್ಲಿಗೆ ಬಳ್ಳಿಯ ವಿಷಯ. ಮತ್ತೆ ಬಂದವ ಯಾರು ಅಂತ ಕುತೂಹಲ ಇರುತ್ತದಲ್ಲ, ಹಾಗೆ ಕೇಳಿದ್ದಷ್ಟೇ. ಈಗ ಅವನ ವಿಚಾರ ನನಗೆ ಬೇಡ. ನನಗೇನಾಗಬೇಕಾದ್ದು, ನನ್ನ ಮಲ್ಲಿಗೆಯ ಬಳ್ಳಿಗೆ ನಿತ್ಯ ಹೂ ಕೊಯ್ಯುವವಳು ನಾನು, ಕಟ್ಟುವವಳು ನಾನು. ಹಾಗಾಗಿ ನನ್ನ ಮಲ್ಲಿಗೆಯ ಬಳ್ಳಿ ಬೇಲಿ ದಾಟದ ಹಾಗೆ ಅದಕ್ಕೊಂದು ವ್ಯವಸ್ಥೆ ಆಗಬೇಕು. ಮಲ್ಲಿಗೆ ಒಂದು ವೇಳೆ ಬೇಲಿ ದಾಟಿದ್ರೆ ನೀನು ಕೂಡ ಬೇಲಿ ದಾಟಬೇಕಾಗ್ತದೆ ಅಲ್ಲ, ಆ ಕಡೆಗೆ ಕೊಯ್ಯುವುದಕ್ಕೆ. ಮಗಳೇ, ಅಲ್ಲ, ಮತ್ತೆ ನಮ್ಮ ಮನೆಯ ಹೂವಿನ ಆ ಬದಿಗೆ ಹೋಯ್ತು ಅಂತಾದ್ರೆ ನಾವು ಹೋಗಲೇಬೇಕಲ್ಲ. ನೀನು ಮಲ್ಲಿಗೆ ಬಳ್ಳಿಯ ಸುತ್ತು ಬರುದು, ಸುತ್ತು ಹಾಕಿ ಮಾತಾಡೋದು ಯಾಕೆಂತೇಳಿ ನನಗೆ ಗೊತ್ತಾಗ್ತದೆ. ನಾನ್ ನಿನ್ನ ಅಪ್ಪ ಏನು ಮಗಳೇ ತಿಳಿದೆನು ಅಂತರಂಗದ ಬಗೆಯ ಅವನಿನ ಗೊಪ್ಪಿದನೇ ಮಗಳೇ. 16 ದಾಟಿಯೇ ಈ 60ರ ಹರೇಕೆ ನಾನು ಬಂದದ್ದು. ಹೌದು. ನೀನು ಮಾತಿಗೆ ತೊಡಗುವಾಗ್ಲೇ ನನಗೆ ಅರ್ಥ ಆಗಿದೆ. ಯಾವ ವಿಷಯದ ಕುರಿತಾಗಿ ಮಾತಾಡ್ತಿದ್ದಿ? ನಾವು ಕೊಟ್ಟಂತಹ ಅನ್ನಭಾಗ್ಯದ ಬಗ್ಗೆ ಮಾತಾಡ್ತಿದ್ದಿ ನೀನು. ಮಲ್ಲಿಗೆಗೆ ಒಂದು ಆಧಾರ ಬೇಕು ಅಂತೇಳಿ ಹೇಳ್ತಾ ಇದ್ದಿ. ಹೌದು. ನನಗೇನು ಅರ್ಥ ಆಗುದಿಲ್ಲ ಅಂತ ಹೇಳಿ ತಿಳ್ಕೊಂಡದ ನೀನು. ಮತ್ತೆ ನಾನು ಕೂಡ ನಿನ್ನಲ್ಲಿ ವಿನೋದದ್ದು ಮಾತಾಡಿದ್ದು. ನೀನು ಹೇಳಿದಾಗೆ ಯಾವತ್ತು ಕೂಡ ನಾನು ನಿನ್ನೊಂದಿಗೆ ಮಾತಿಗೆ ಸಿಗುವುದೇ ಇಲ್ಲ. ಹೌದು. ಅಪೂರ್ವ ಸನ್ನಿವೇಶ. ನನ್ನೊಟ್ಟಿಗೆ ಮಗಳು ಮಾತಾಡೋದಕ್ಕೆ ಬಂದಿದ್ದಾಳೆ. ಮತ್ತೆ ನಾನು ಕೂಡ ಇವತ್ತು ಸ್ವಲ್ಪ ಅದೇ ಇದರಲ್ಲಿದ್ದೇನೆ, ಒಂದು ಸಂತೋಷದ ಸ್ಥಿತಿಯಲ್ಲಿ ನಾನಿದ್ದೇನೆ. ಹಾಗೆ ನನಗೆ ಸ್ವಲ್ಪ ಧೈರ್ಯ ಬಂದದ್ದು ಮಾತನಾಡುವುದಕ್ಕೆ. ನನ್ನ ಮುಖ ನೋಡುವಾಗ ಮಾತಾಡುವ ಅಂತೇಳಿ ಆಯ್ತಲ್ಲ, ನನ್ನ ಮುಖ ನೋಡುವಾಗ ಮಾತಾಡುವ ಅಂತೇಳಿ ಆಯ್ತು. ಅವನ ಮುಖ ನೋಡುವಾಗ ಒಂದು ಆಧಾರ ಕೊಡುವ ಅಂತೇಳಿ ಆಯ್ತಲ್ವ? ಅಲ್ಲ, ನಾನು ಅವರ ವಿಷಯವೇ ಮಾತಾಡ್ಲಿಲ್ಲಪ್ಪಯ್ಯ. ನೀನು ಸುತ್ತುವಳಿಸಿ ಮಾತಾಡಬೇಡ. ಒಂದು ಪ್ರಶ್ನೆ ಕೊಡ್ತೇನೆ, ಒಂದೇ ಉತ್ತರವನ್ನು ಕೊಡಬೇಕು. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲ. ಬಂದ ಹುಡುಗ ಹೇಗಿದ್ದಾನೆ ಹೇಳು? ಚಂದಿದ್ದಾನಲ್ಲ? ಒಂದು ಕಾಣುವಾಗ ಒಂದು ಸುಂದರಾಯರಾಗಿ ಕಾಣುದಿಲ್ವಾ? ನೀನು ಅವನನ್ನು ನೋಡುದಲ್ಲ, ಅವನ ಹತ್ರ ಮಾತಾಡ್ಬೇಕು ನೀನು. ನಾನು ಪುಣ್ಯಾತ್ಮ ಎಂತ ಮಾತಾಡ್ತಾನೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಅಲ್ಲ, ನಿಮಗೆ ಅರ್ಥ ಆಗ್ಲಿಲ್ಲ. 60 ಇದು 16, ಇದಕ್ಕೆ ಅರ್ಥ ಆದೀತಪ್ಪಯ್ಯ. ನಮ್ಮದು 60, ನಿಮಗೆ ತಂದೆಯಾಗಿ ನಿಮಗೆ ಅರ್ಥ ಆಗ್ಲಿಲ್ಲ ಅಂತಾದ್ರೆ ಈಗ ನೋಡು, ನನಗೆ 60, ನಿನಗೆ 16. 60 ಅಂತ ಹೇಳಿದ್ರೆ ಎಂತದ್ದು? ಅರಳು ಮರಳು ಅಂತೇಳಿ ಹೇಳ್ತಾರೆ. ನಿಮ್ಮದು ಹೇಗೆ?
ಅರಳಿ ಮರಳಿ ಬರುವಂತ ಹೊತ್ತದು ವ್ಯತ್ಯಾಸ ಇರುವುದು ಹಾಗೆ. ನಾವು ಸ್ವಲ್ಪ ಚುರುಕು. ಮತ್ತೆ ಇನ್ನೊಂದು ಹೇಳ್ತೇನೆ, ನೀನು ಚಂದಿದ್ದಾನಲ್ವಾ? ಅದು ಎಷ್ಟು ಸಲ ಕೇಳುದಪ್ಪ? ಅಲ್ಲ, ಈಗ ಒಂದು ಮಲ್ಲಿಗೆಗೆ ಒಂದು ಆಧಾರ ಕೊಡುವುದು ಅಂತ ಹೇಳಿದ್ರೆ ನನಗೇನು ಅರ್ಥ ಆಗದೆ ಅಂತ ತಿಳ್ಕೊಂಡದ್ದ? ಏನಪ್ಪಯ್ಯ? ಈಗ ನಿನಗೊಂದು ಆಧಾರ ಬೇಕು ಅಂತ ಹೇಳಿ ಅಲ್ವಾ ನೀನು ಅಪೇಕ್ಷೆ ಪಡುವಂತದ್ದು? ಇದೆಲ್ಲ ಹೇಳುವ ಹಾಗಿಲ್ಲ ನಾವು. ಈಗ ನಿನ್ನ ಪ್ರಾಯದ ಕೆಲವರಿಗೆಲ್ಲ ಈಗ ಮದುವೆ ಆಯಿತು, ನೀನು ನನ್ನ ಹತ್ರ ನೇರವಾಗಿ ಬಂದು ಹೇಳಲಿಲ್ಲ. ಅಯ್ಯೋ, ಈಗ ನಾನು ನನ್ನ ಮದುವೆ ವಿಷಯ ಮಾತಾಡ್ಲಿಲ್ಲ. ಅಲ್ಲಪ್ಪ, ನೀನು ಮಲ್ಲಿಗೆ ಬಳ್ಳಿಯ ವಿಷಯ ಅಲ್ವಾ ಮಾತಾಡುದು. ಹಾಗಾಗಿ ನಾನೊಂದು ಯೋಚನೆ ಮಾಡಿದ್ದೇನೆ. ಏನಪ್ಪ? ಈಗ ಒಂದು ಪಂಡಿತರಿಗೆ ಎಲ್ಲಿ ಆಶ್ರಯ ಸಿಗ್ಬೇಕು? ರಾಜಾಶ್ರಯ ಸಿಗ್ಬೇಕು. ಹೌದು. ಬಳ್ಳಿಗೆ ಒಂದು ಮರದ ಆಶ್ರಯ ಬೇಕು. ಹೌದು. ವನಿತೆಗೆ ಒಂದು ಪುರುಷನ ಆಶ್ರಯ ಬೇಕು. ಹೌದು. ಯೋಗ್ಯ ಕಾಲಕ್ಕೆ ನಾವು ಕಲ್ಯಾಣಾದಿ ಸಂಸ್ಕಾರಗಳನ್ನು ಮಾಡದೇ ಇದ್ರೆ ನಮ್ಮ ತೋಟದಲ್ಲಿ ನೆಟ್ಟಂತಹ ಬಳ್ಳಿ ಬೇಲಿಯನ್ನು ದಾಟಿ ಹೇಗೆ ಇನ್ನೊಂದು ಬೇಲಿಯನ್ನು ದಾಟಿ ಹೋಗುತ್ತದೋ ಅದು ಮತ್ತೆ ಹಾಗೆ ಅಲ್ವಾ ಮಗು? ಅದು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಂದು ಸೆರಗಲ್ಲಿ ಒಂದು ಕೆಂಡವನ್ನು ಕಟ್ಟಿಕೊಂಡ ಹಾಗೆ ಎನ್ನುವುದಾಗಿ, ಅದನ್ನು ಯಾವಾಗ ಇನ್ನೊಂದು ಯೋಗ್ಯನಾದಂತಹ ವ್ಯಕ್ತಿಗೆ ನಾವು ಮದುವೆ ಮಾಡಿ ಕೊಡ್ತೇವೆಯೋ ಅಲ್ಲಿಗೆ ನಮಗೆ ಒಂದು ಹಂತದ ಹೊಣೆಗಾರಿಕೆ ಮುಗಿದ ಹಾಗೆ. ಹಾಗಾಗಿ ನೀನು ನನ್ನಲ್ಲಿ ಮರೆಮಾಚುದೆಲ್ಲ ಬೇಡ, ಆ ಕಾಲಿನಲ್ಲಿ ನೆಲವನ್ನೆಲ್ಲ ಗೀರೋದೆಲ್ಲ ಬೇಡ, ಮೈ ಕೈಯನ್ನೆಲ್ಲ ಅಲುಗಾಡಿಸುವುದು ಬೇಡ. ನನಗೆಲ್ಲವೂ ಕೂಡ ಅರ್ಥ ಆಗಿದೆ. ಈಗ ನೋಡೋದಕ್ಕೆ ಸುಂದರನಾಗಿದ್ದಾನಲ್ವಾ? ಹೆಣ್ಣು ಬಯಸುವುದೇ ಅಲ್ವಾ ಸ್ವಾಮಿ? ಕನ್ಯಾವರಯತೆ ರೂಪಂ, ರೂಪ ಇದ್ರೆ ಆಯ್ತು. ಮತ್ತೆ ಅವನ ಗುಣ ಇದ ಅಂತಸ್ತುಗಳೆಲ್ಲ ಬಗ್ಗೆ ನನಗೆ ತಿಳಿದಿದೆ. ಹಾಗಾಗಿ ಈ ಶ್ರೀಲತೆಗೆ ಅವನು ಯೋಗ್ಯನಾದಂತಹ ಪುರುಷ ಎನ್ನುವುದಾಗಿ ಮನಸ್ಸಿಗೆ ಬಂದಿದ್ರೆ ಈಗ ನಾನು ಕರೆತರುವಂತ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನೀವು ಮಲ್ಲಿಗೆ ಬಳ್ಳಿ ಹೇಗೆ ಅಂತ ನೋಡಿದ್ದೀರಿ ಅಂತ ಆಯ್ತು. ಹೌದು. ಈಗ ಮನೆಗೆ ಕರೆತರುವಂತಹ ಕೆಲಸ ನನ್ನಿಂದಾಗಿದೆ. ಈಗ ಮನದೊಳಗೆ ಕರೆತರುವಂತಹ ಕೆಲಸ, ಅವನು ನಿನ್ನನ್ನು ಮನೆದನ್ನೇ ಆಗಿ ಮಾಡಬೇಕಾದಂತಹ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಸಂಗದಲ್ಲಿ ಇನ್ನು ನೀನು ಮುಂದುವರಿಬೇಕು. ಓಹೋ, ಏನು ಮಾಡಬೇಕು ನಾನು? ಈಗ ನಿನಗೆ ಅವನ ಮುಖಾವಲೋಕನದಿಂದಲೇ ನಿನಗೆ ಒಪ್ಪಿಗೆ ಅಂತ ಹೇಳಿ ಆಗಿದೆ. ಈಗ ನಿನ್ನನ್ನು ಅವನ ಒಪ್ಪಬೇಡುವ? ಹೌದು. ನಿನ್ನನ್ನು ಯಾರಾದ್ರೂ ಒಪ್ಪಿಯಾರ? ಅಲ್ಲ, ಹಾಗೆಲ್ಲ ಹಾಗೆ ಅಂತ ಹೇಳಿ ಅಲ್ಲ. ಈಗ ಒಪ್ಪುವವನು ಕೂಡ ಮಗಳನ್ನೇ ಹಾಗೆ ಹೇಳುವುದ? ಅಲ್ಲ, ಹಾಗೆಲ್ಲ. ಅದು ಈಗ ನಿಮಗೆ ಒಪ್ಪಿಗೆ ಆಗಿದೆಯಾ? ಯಾರು ಅವನು ಒಪ್ಪಿಗೆ ಆಗದಿದ್ರೆ ಮನೆಗೆ ಕರ್ಕೊಂಡು ಬರ್ತೇನೆ. ಮನೆಗೆ ಕರ್ಕೊಂಡು ಬಂದು ಅಷ್ಟು ದೊಡ್ಡ ಬಟ್ಟಲಲ್ಲಿ ಊಟ ಹಾಕ್ತೇನೆ ನಾನು. ಅದೇ ನಿಮ್ಮ ಅತಿಥಿ ಸತ್ಕಾರ ನೋಡುವಾಗಲೇ ನನಗೆ ಸಂಶಯ ಬಂತು. ಹೌದು. ಹಾಗಾಗಿ ಮಗು, ಅಪ್ಪ, ಒಂದು ಮದುವೆ ಆದಂತಹ ಗಂಡಸಾಗಿ ನಾನು ಹೇಳ್ತೇನೆ, ನನ್ನ ಅಪ್ಪನಾಗೆ. ಹೌದು. ಅಲ್ಲ, ನೀನು ಅಪ್ಪನಾಗುವುದಕ್ಕಿಂತ ಮೊದಲ ನಾನೊಂದು ಮದುವೆ ಆದಂತಹ ಗಂಡಲ್ವಾ? ಹೆಣ್ಣನ್ನು ಒಪ್ಪುವಂತಹ ಸಂದರ್ಭದಲ್ಲಿ ಗಂಡ ಆದವನ ಹಾಗೆ ನೇರವಾಗಿ ಎಲ್ಲ ಒಪ್ಪಿಕೊಳ್ಳುವುದಿಲ್ಲ ಮಗು. ಅವಳ ಹಾವ ಭಾವ, ಒಂದೆರಡು ಮಾತು ಇಷ್ಟೆಲ್ಲ ಆಡಿ ಅವಳೊಂದಿಗೆ ಸ್ವಲ್ಪ ಹೊತ್ತಾದರೂ ವ್ಯವಹರಿಸಿ ಮತ್ತೆ ಅವನು ಒಪ್ಪಿಕೊಳ್ಳುವಂಥದ್ದು. ಅದಕ್ಕೋಸ್ಕರವಾಗಿ ಮೊದಲು ನಮ್ಮ ನಡೆ ಶುದ್ಧವಾಗಿರಬೇಕು, ಆಡುವಂತಹ ನುಡಿ ಮಧುರವಾಗಿರಬೇಕು. ಹಾಗಾಗಿ ಇದೆಲ್ಲ ನಿನ್ನ ಹತ್ರ ಉಂಟು ಎನ್ನುವಂತಹ ಒಂದು ಧೈರ್ಯ ಅವನಿಗೆ ಬರಬೇಕು ಅಂತ ಹೇಳಿದ್ರೆ ಇನ್ನು ನಿನ್ನ ಮುಂದಿನ ನಡೆಯ ಬಗ್ಗೆ ಇರುವಂತದ್ದು. ಈಗ ನೋಡು, 3ನೇ ಅಂತಸ್ತಿನಲ್ಲಿ ಅವನಿಗೆ ವಸತಿ ಗೃಹದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇಲ್ಲಿ ಚಿತ್ತಾರ ಶಾಲೆಯಲ್ಲಿ. ಹೌದು, ಚಿತ್ತಾರ ಶಾಲೆಯಲ್ಲಿ ಅವನಿಗೆ ಮಲಗುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಇಷ್ಟರ ತನಕ ಯಾರಾದ್ರಲ್ಲಿ ಹೋದದ್ದುಂಟಾ? ಇಲ್ಲಪ್ಪಯ್ಯ, ಅಲ್ಲ ಬಂದದ್ದೇ ಇಲ್ಲಿ, ಹೋಗುವುದಿಲ್ಲ. ಹೌದು, ಅತಿಥಿಗಳು ಬಂದ್ರೆ ಅಲ್ವಾ ಅತಿಥಿ ಗೃಹಕ್ಕೆ ಹೋಗುವಂತದ್ದು. ಹಾಗಾಗಿ ಇವತ್ತು ಅತಿಥಿ ಗೃಹದ ಉದ್ಘಾಟನೆ ಆಗಿದೆ. ಹಾಗಾಗಿ ಮೊದಲ ಪ್ರವೇಶ ಅವಂದಾಗಿದೆ, ಇನ್ನು 2ನೇ ಪ್ರವೇಶ ನಿನ್ನದಾಗ್ಬೇಕು. ನಾನು ಹೋಗಬೇಕಾ? ಹೌದು. ಅಲ್ಲಿಗೆ? ಮತ್ತೆ ಯಾಕೆ? ಬರುವಾಗ ನಾನು ಕರೆದು ನಿಮ್ಮ ಮುಂಭಾಗದಲ್ಲೇ ಮಾತಾಡಿಕೊಳ್ಳು. ಒಂದು ನಿನ್ನದೊಂದು ಭಾವವನ್ನು ಕಲಿಸಿದಂತಹ ಗುರುಗಳು ಯಾರು ಅಂತೇಳಿ ನನಗೆ ಆಗಬೇಕು. ಬರುವಾಗ ಹೇಳ್ತಾಳೆ, ಮಲ್ಲಿಗೆ ಲತೆ ಅವನು ಬಂದದ್ಯಾರು, ನೋಡುವುದಕ್ಕೆ ಬಾರಿ ಸುಂದರನಿದ್ದಾನೆ. ನನ್ನಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಗುರುಗಳು ಯಾರು ಅಂತ ಹೇಳಿ. ಗುರುಗಳನ್ನು ಮಾಡಿದ್ಯಾರು? ಅಲ್ಲಲ್ಲ, ಗುರುಗಳನ್ನು ನಾನೇ ಮಾಡಿದ್ದು. ಅಲ್ಲ, ಇನ್ನು ಆ ನಾಟಕೆಲ್ಲ ಎಂತದಕ್ಕೆ? ಹೇಳಿ. ಈಗ ಅವನನ್ನು ಒಪ್ಪಿಸಿಕೊಳ್ಳುವಂತ ಕೆಲಸ ಆಗಬೇಕು. ಆಗಬೇಕು. ನಾನು ಅಲ್ಲಿಗೆ ಹೋಗಬೇಕು. ಹೋಗುದಂತ ಹೇಳಿದ್ರೆ ಹೀಗೆ ಹೋಗುದಾ? ಈ ವೇಷದಲ್ಲಿ ಹೋಗುದಾ? ಇದು ಸೀರೆ ಚಂದ ಇಲ್ಲ? ಅದು ಸೀರೆ ಚಂದ ಉಂಟು, ಅದಕ್ಕಿಂತ ಒಳ್ಳೆದು ಸೀರೆ ಇಲ್ವಾ? ಉಂಟು, ಪೆಟ್ಟಿಗೆಯಲ್ಲಿ ಉಂಟು. ಪೆಟ್ಟಿಗೆಯಲ್ಲಿ ಉಂಟು, ಅಡಿಯಲ್ಲಿ ಇರಬೇಕು. ಅದು ನಂದು ಮತ್ತೆ ಅಮ್ಮನ 25ನೇ ವರ್ಷಕ್ಕೆ 25 ವರ್ಷ ಹಿಂದೆ ನಾನು ಕೊಡಿಸಿದಂತ ಒಂದು ಸೀರೆ ಇಲ್ವಾ? ಹೌದು. ಅದನ್ನು ಉಟ್ಟುಕೊಂಡು ಹೋಗು. ಉಟ್ಟುಕೊಂಡು ಹೋಗಿ ಮತ್ತೆ ಆ ಆಭರಣವನ್ನೆಲ್ಲ ಪೆಟ್ಟಿಗೆಯಲ್ಲಿ ಇಡುವುದು ಎಂತದಕ್ಕೆ? ಅದು ನೀವೇ ಹೇಳಿದ್ದು. ಅಲ್ಲೇ ಇರ್ಲಿ ಮಗಳು, ನಿತ್ಯ ಹಾಕಬೇಡ, ಹಾಳಾಗುತ್ತದೆ. ನಿತ್ಯ ಹಾಕುದಕ್ಕೆ ಬೇರೆ ಇಲ್ವಾ ನಮ್ಮದು? ಚಿನ್ನದ ವರ್ಣದ್ದಿಲ್ವಾ? ಇವತ್ತು ಚಿನ್ನದ್ದೇ ಹಾಕು.
ಮತ್ತೆ ಇನ್ನೊಂದು ಅದೊಂದು ದೊಡ್ಡ ಬೀಗ ಹಾಕಿದ್ದೇನೆ ನೋಡು. ದೊಡ್ಡ ಬೀಗ ಎಲ್ಲಿಗೆ ಹಾಕಿದ್ದೇನೆ ಅದರಲ್ಲಿ ಆ ಪೆಟ್ಟಿಗೆಗೆ ಒಂದು ದೊಡ್ಡ ಬೀಗ ಹಾಕಿದ್ದೇನೆ ನೋಡು. ಅದರ ಕೀಲಿ ಕೈ ಅಂಗಡಿಯಲ್ಲಿ ಉಂಟು, ಅದನ್ನು ತಂದು ಕೊಡ್ತೇನೆ. ಅದನ್ನು ತೆರೆದ್ರೆ ಅದರಲ್ಲಿ ಒಂದು ಚಿನ್ನದ ಹರಿವಾಣ ಉಂಟು, ದೊಡ್ಡ ಹರಿವಾಣ, ಚಿನ್ನದು ದೊಡ್ಡ ಹರಿವಾಣದಲ್ಲಿ. ಅದ್ಯಾಕಪ್ಪ ಹೇಳ್ತೇನೆ. ಅದರಲ್ಲಿ ಒಂದು ಸಣ್ಣ ತಂಬಿಗೆಯಲ್ಲಿ ಹಾಲು ಕೊಂಡು. ಸಣ್ಣ ತಂಬಿಗೆ ಅದು ಕ್ರಮಕ್ಕೆ ಮಾತ್ರ. ಅದ್ಯಾಕೆ ಸಣ್ಣ ತಂಬಿಗೆ? ಸಣ್ಣ ತಂಬಿಗೆಯಲ್ಲಿ 3 ದಿವಸಕ್ಕೆ ಆಗುವಷ್ಟು ಊಟ ಮಾಡಿದ್ದಾನೆ. ಅಲ್ಲ, ಹರಿವಾಣದಲ್ಲಿ ತಂಬಿಗೆ ಯಾವುದು? ತಂಬಿಗೆಯಲ್ಲಿ ಏನು ಬೇಕಲ್ಲ? ತಂಬಿಗೆಯಲ್ಲಿ ಬೇಕಲ್ವಾ? ತಂಬಿಗೆ ತೆಗೆದು ತಂಬಿಗೆಯಲ್ಲಿ ಇದು ಫಲವಸ್ತುಗಳೆಲ್ಲ ಬೇಕು. ಅದರಲ್ಲಿ ನೀನು ಯಾವುದೇ ಜಿಪುಣದನ್ನೆಲ್ಲ ಇದು ಹರಿವಾಣದಲ್ಲಿ ತುಂಬಾ ಇದು ಫಲವಸ್ತುಗಳೆಲ್ಲ ಬೇಕು. ಹಾಗಂತೇಳಿ ಸಣ್ಣ ಸಣ್ಣದೆಲ್ಲ ಫಲವಸ್ತು ಕೊಂಡೋಗ್ಬೇಡ. ಸಣ್ಣ ಸಣ್ಣದಕ್ಕೆ ಕ್ರಯ ಹೆಚ್ಚು. ಇಲ್ಲಿ 1-2 ದೊಡ್ಡ ಸಿಹಿಯಾಳು ಇಡು, ಚಂದ ಕಾಣ್ತದೆ. ಎಂತ ಮಾಡ್ಲಿಕ್ಕೆ ಅದು ಕೊಂಡೋಗ್ಲಿಕ್ಕೆ ಚಂದಕ್ಕೆ. ಮತ್ತೆ ನೀನು ಕೊಂಡೋದಾಗ ಅವನು ತಿಂತಾನ. 3 ದಿವಸ ಅವನು ಇನ್ನು ಎಂತದ್ದು ತಿನ್ನುವುದಿಲ್ಲ. ಅಷ್ಟು ಬಡಿಸಿದ್ದೇನೆ. ಒಂದೇ ಹೊತ್ತಿಗೆ ತಿಂದಿದ್ದಾನೆ. ಮತ್ತೆ 2 ಸಿಹಿಯಾಳು ಇಡು, 1 ಅನಾನಸ್ ಇಡು. ಅಲ್ಲಲ್ಲ, ನೋಡುವಾಗ್ಲೇ ಹೊಟ್ಟೆ ತುಂಬುದು ಅಂತ ಹೇಳಿ ಅಲ್ಲ, ಅವನಿಗೆ ಗೊತ್ತು ತಿನ್ಲಿಕ್ಕೆ ಆಗ್ಬಾರ್ದು. ಅದು ಚಂದ ಕಾಣಬೇಕು. ಮತ್ತೆ ಏನು ಎಂತದ್ದು ಜಿಪುಣತನ? ಈಗ ಮದುವೆ ಆದ್ರೆ ಅವತ್ತು ಅದರಲ್ಲಿ ಎಂತದಾದ್ರೂ ಒಂದು ಖಾದ್ಯ ಮಾಡುವ. ಜಿಪುಣತನ ಎಂತದ್ದು? ಪುನಃ ಹೋಗಿ ನಾನು ಅದನ್ನು ಮಾರ್ಲಿಕ್ಕೆ ಇಡ್ತೇನೆ. ಮತ್ತೆಂತದ್ದು? ಅದು ಇವತ್ತು ಅಲ್ಲಿ ಇಡುದು, ಕೊಂಡೋಗುದು, ಮತ್ತೆ ಮರುದಿವಸ ಅದನ್ನು ಅಂಗಡಿಯಲ್ಲಿ ಹೋಗುದು. ಹಾಗಾಗಿ ಮತ್ತೆ 5 ವೀಳ್ಯದೆಲೆ, ಒಂದು ಸಣ್ಣದೊಂದು ಅಡಿಕೆ, ಮತ್ತೆ ಒಂದು ಸಣ್ಣ ಬೆಳ್ಳಿಯ ತಂಬಿಗೆಯಲ್ಲಿ ಹಾಲು. ಸಣ್ಣ ಬೆಳ್ಳಿ ತಂಬಿಗೆಯಲ್ಲಿ ತುಂಬಾ ಹಾಲಿಡು. ಸಣ್ಣ ತಂಬಿಗೆಯಲ್ಲಿ ತುಂಬಾ ಹಾಲು. ಹರಿವಾಣ ಬೇಕು, ಸಿಹಿಯಾಳ ಇಡಬೇಕು. ಹೌದೌದು, ಅದೆಲ್ಲ ಅವನು ತಿನ್ನುವುದಿಲ್ಲ ಅಲ್ಲ. ಆ ಹಾಲನ್ನೆಲ್ಲ ಕೊಂಡೋಗಿ ಒಂದು ಮಂದಗ ಮನೆಯಾಗಿ ಅವನಲ್ಲಿ ಹೋಗಿ ಅವನನ್ನು ಚಿತ್ತಾಪಹಾರ ಮಾಡಿ ನಿನ್ನನ್ನು ಒಪ್ಪುವ ಹಾಗೆ ಮಾಡ್ಬೇಕು. ಅದೆಲ್ಲ ಹೌದಪ್ಪಯ್ಯ. ಏನು ಇದು ನಾನು ಒಬ್ಬಳೆ ಹೋಗುದಾ, ನೀವು ಬರ್ತೀರ ಒಟ್ಟಿಗೆ? ಅಲ್ಲಲ್ಲ, ನೀನು ಒಬ್ಬಳೆ ಅಲ್ಲ, ನಾನು ಬರ್ತೇನೆ. ಮತ್ತೆ ನಿನ್ನ ಕುಟುಂಬದವರನ್ನೆಲ್ಲ ಕರೆಯುವ. ಅಪ್ಪ ನನಗೆ ಹೆದರಿಕೆ ಆಗ್ತದಪ್ಪ, ಅಲ್ಲಿಗೆ ಒಬ್ಬಳೆ ಹೋಗುವುದು. ಎಲ್ಲರೂ ಹೋಗ್ಲಿಕ್ಕೆ ನಿನ್ನದೆಂತ ಚಿಕ್ಕ ಮೇಳ ಹೋಗುದು ಅಲ್ಲಿಗೆ? ಸದ್ಯ ಭವಿಷ್ಯದಲ್ಲಿ ಮದುವೆ ಆಗುವಂತ ಅಲ್ಲಿ ಒಂದು ಏಕಾಂತ ಬೇಡುವ. ಕಾಂತ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ಏಕಾಂತ ಬೇಡುವ. ಇದನ್ನೆಲ್ಲ ಮಗಳಿಗೆ ಹೇಳಬಾರ್ದು ಅಂತೇಳಿ ಯೋಚನೆ ಮಾಡುದು. ಇವಳೊಂದು ಗೊತ್ತಿಲ್ಲ, ಇವಳೊಂದು ನಾಟಕ ಮಾಡುದು ಅಷ್ಟು ಎಲ್ಲ ಗೊತ್ತುಂಟು. ಒಬ್ಬಳೇ ಹೋಗ್ಬೇಕು ನೀನು, ಪರಸ್ಪರ ಮಾತಾಡ್ಬೇಕು. ಈಗ ನಾನು ಅಲ್ಲಿ ಹತ್ತಿರಿದ್ರೆ ಅವನಿಗೆ ಒಂದು ಮುಜುಗರ ಆಗ್ಲಿಕ್ಕೆ ಆಯ್ತು. ತಂದಿರುವಾಗ ಮಗಳ ಹತ್ರ ಹೇಗೆ ಮಾತಾಡುವುದು ಎನ್ನುವುದಾಗಿ. ಇಂಥದೆಲ್ಲ ಆಗ್ಬೇಕಾದ್ರೆ ಒಬ್ಬಳೇ ಹೋಗ್ಬೇಕು. ಮತ್ತೆ ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅರೆರೆ ಪಿತನ ಕೆಟ್ಟೆ ಎನ್ನುವಂತ ಒಂದು ವಾಕ್ಯ ಕೇಳಿದ್ರೆ ಸಾಕು, ನಾನಲ್ಲಿ ಬರ್ತೇನೆ. ನೀವಿಲ್ಲಿ ಹತ್ರದಲ್ಲೇ ಇರ್ಬೇಕು, ಅಂಗಡಿ ಹೋಗಿ ಓದ್ಕೊಳ್ಬಾರ್ದು. ನೀವು ನಾ ಕರೆಯುವ ಕಾಲಕ್ಕೆ ಬರಬೇಕು. ಅಂತ ಹೇಳಿದ್ರೆ 3ನೇ ಅಂತಸ್ತಲ್ಲಿ ಅವನಿದ್ದಾನೆ, 2ನೇ ಅಂತಸ್ತಲ್ಲಿ ಉಳಿದ ಮಜ್ಜಿಗೆ ಕುಡಿತಿರ್ತೇನೆ. ಉಳಿದ ಇವತ್ತಷ್ಟೇ ನನಗೆ, ನಿಮಗೆ ಅಷ್ಟೇ. ಆದೀತು, ಹಾಗಾದ್ರೆ ಇನ್ನು ಹೊರಡುವುದೇ? ಹೋದ ಕೆಲಸದಲ್ಲಿ ಒಳ್ಳೇದಾಗ್ಲಿ, ನಿನ್ನನ್ನು ಕಾಣದ ಕೈಯಿಂದ ನಾನು ಹರಸ್ತಾ ಇರ್ತೇನೆ. ಆಗ್ಲಿ ಅಪ್ಪಯ್ಯ, ಹೋಗಿ ಬಾ, ಒಳ್ಳೆ ಸುದ್ದಿ ತರಬೇಕು. ಆದೀತಪ್ಪಯ್ಯ. ತಾನು ಸರ್ವಾಭರಣ ಧರಿಸುತ್ತ, ತಾನು ಸರ್ವಾಭರಣ ಧರಿಸುತ್ತ, ಮಾನಿನಿಯು ಗಂಧವನು ಹರಿವಾಣದಲ್ಲಿ ಪಿಡಿಯುತ್ತ, ಬಂದಳು ಮದದಾನೆಯೊಲು, ಬಂದಳು ಸಿಂಗರದಿ. ಅಪ್ಪಯ್ಯ ಹೇಳಿದ ಹಾಗೆ ಬೇಕಾದನ್ನು ಉಟ್ಟುಕೊಂಡು ಆಭರಣಗಳನ್ನು ತೊಟ್ಟುಕೊಂಡು ಹರಿಣವಾಣದಲ್ಲಿ ಇಡುವುದನ್ನೆಲ್ಲ ಇಟ್ಟು ನೇರವಾಗಿ ಚಿತ್ತಾರ ಶಾಲೆಗೆ ಬಂದವಳಿದ್ದೇನೆ. ನೋಡಬಾರದೆ ಇವನು ಹೇಗಿದ್ದಾನೆ? ಎಂಥ ಸುಂದರ ನಿವನು, ನಾನೆಂತಿವನ ಹೊಂದುವೆನು,
ಹೊಂದುವೆನು ಕಂದುವಿನಿಂಚದ ಮಡಿಸೊಬಗುಳ್ಳವ ಕಂದುವಿನಿಂಚದ ಮಡಿಸೊಬಗುಳ್ಳವ ಎಂದಿವನ ಸ್ತುತಿಸಿದ ಬಲರೇ ಎಂಥ ಸರ್ವಾಲಂಕಾರ ಭೂಷಿತೆಯಾಗಿ ನೇರವಾಗಿ ಚಿತ್ತಾರ ಶಾಲೆಗೆ ಬಂದವಳಿದ್ದೇನೆ. ಮೆಲ್ಲನೆ ಬಾಗಿಲು ತೆರೆದು ಒಳಗೆ ಬಂದೆ. ಇದೆಂತದ್ದಿದ್ದು? ಇವ ಮಲಗಿದ್ದಾನೆ, ನಿದ್ದೆ. ಅಯ್ಯೋ ದೇವರೇ, ಇಷ್ಟೆಲ್ಲ ಆಭರಣ ತೊಟ್ಟು ಸೀರೆ ಇಟ್ಟು ಬಂದದ್ದೇ ವ್ಯರ್ಥ ಆಯಿತಲ್ಲ, ಅಲಂಕರಿಸಿಕೊಂಡು ಬಂದದ್ದೇ ವ್ಯರ್ಥ ಆಯಿತಲ್ಲ. ನಿದ್ದೆಯಲ್ಲಿದ್ದಾನೆ. ಒಂದು ಒಳ್ಳೆಯದೇ ಆಯಿತು. ನಿದ್ದೆಯಲ್ಲಿರುವುದು ಕಾರಣ ಉಂಟು. ಹತ್ತಿರದಿಂದ ಹೋಗಿ ಇವನ ರೂಪವನ್ನು ನೋಡಬಹುದಲ್ಲ. ಆಗ ಮರೆಯಲ್ಲಿ ನಿಂತು ನೋಡಿದ್ದು, ಈಗ ಹಾಗಲ್ಲ. ಹತ್ತಿರ ಹೋಗಿ ನೋಡಿದೆ ಅಂತಾದ್ರೆ ಆಹಾ ಎಷ್ಟು ಚಂದ ಇದ್ದಾನೆ ಇವನು. 3 ದಿನ ಊಟ ಮಾಡಲಿಲ್ಲ, ಆದ್ರೂ ಮುಖದ ಕಳೆ ಅನ್ನುವುದು ಮಾಯವಾಗಲೇ ಇಲ್ವಲ್ಲ. ಅಬ್ಬಾ, ವಿಶಾಲವಾದ ಹಣೆ, ಧರಿಸಿದಂತಹ ತಿಲಕ ಸ್ವಲ್ಪ ಓರೆಯಾಗಿದೆ, ಆದರೂ ಶೋಭಿಸ್ತಾ ಉಂಟು. ಹುಬ್ಬು ನೋಡಿ ಅಂದೆ, ಕಾಮನ ಬಿಲ್ಲಿನ ಹಾಗೆ. ಮೂಗು ಸಂಪಗೆಯ ಮೊಗ್ಗಿನಂತೆ, ತುಟಿಯ ಮೇಲೆ ಮೂಗಿನ ಕೆಳಗೆ ದಪ್ಪವಾದಂತಹ ಮೀಸೆ. ಅಬ್ಬಾ, ಅಂಗ ಸೌಷ್ಠವನ್ನು ಗಮನಿಸಿದ್ರೆ ನೋಡಿದ್ರೆ ನೋಡುತ್ತಾ ಇರಬೇಕು ಅನ್ನುವಂತಹ ರೂಪ. ಮಾತ್ರವಲ್ಲ, ತಬ್ಬಿಕೊಳ್ಳಬೇಕು ಅಂತ ಅನ್ನಿಸ್ತದೆ. ಆದ್ರೆ ಸರಿಯಲ್ಲ. ಅದು ಹೌದು, ಅಪ್ಪಯ್ಯ ಹೇಳಿ ಕಳಿಸಿದ್ದೇನು? ಹೌದು, ಅವನನ್ನು ಒಲಿಸಿಕೊಳ್ಳಬೇಕು. ಇದು ಒಲಿಸಿಕೊಳ್ಳುವುದಂಥದ್ದು, ಇದು ಗೊರಕೆ ಹೊಡೀತಾ ಇದೆ. ನಿದ್ದೆ ಅಲ್ಲ, ಗೊರಕೆ ಅಲ್ಲಿಗೆ ಹೇಳ್ತಾ ಉಂಟು. ಎಬ್ಬಿಸುವನ ಆದೀತು. ನಿದ್ದೆ ಮಾಡಿದವನಲ್ಲಿ ಮಾತನಾಡುವುದು ಹೇಗಪ್ಪ? ಎಬ್ಬಿಸಬೇಕು. ಹೌದು, ತಾಪತ್ರಯ ಆಗುವುದು ಅದುವೇ. ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಅವರ ಸ್ವಭಾವ ಹೇಗೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲ. ನಾನು ಆಲೋಚಿಸುವುದು, ಸೌಂದರ್ಯದ ಪ್ರತೀಕರು ಯಾರು ಅಂತ ಕೇಳಿದ್ರೆ ಮಾದರಿ ಯಾರು ಕೇಳಿದ್ರೆ ಮನ್ಮಥ. ಆದ್ರೆ ಇವನ ರೂಪವನ್ನ ಕಂಡ್ರೆ ಮನ್ಮಥನನ್ನು ಮೀರಿಸುವಂತಹ ಸೊಬಗು ಸುಂದರನಿದ್ದಾನೆ.
ಹಾಗೆ ಅಂತ ಸ್ವಭಾವವು ಹಾಗೆ ಇದ್ದಿತ್ತು ಅಂತ ಹೇಗೆ ಹೇಳುವುದಕ್ಕೆ ಸಾಧ್ಯ? ನಿದ್ರೆಯಲ್ಲಿ ಎಬ್ಬಿಸಿದ್ರೆ ಎಲ್ಲಿಯಾದ್ರೂ ಬೈದ್ರೆ, ಅಪ್ಪನಿಂದಲೇ ಒಂದು ಇಷ್ಟು ಸಣ್ಣ ಬೈಗಳು ಕೇಳದ ಮಗಳು ನಾನು, ಅಷ್ಟು ಕೊಂಡಾಟದಲ್ಲಿ ಬೆಳೆದಿದ್ದೇನೆ. ಮತ್ತೊಂದು ಕೆಲವರು ಇರ್ತಾರೆ, ಎಬ್ಬಿಸಿದ್ರೆ ಕೈ ಮುಂದೆ ಬರ್ತದೆ, ಬಾರಿಸ್ಲಿಕ್ಕೂ ಬಾರಿಸಿ ಯಾರು, ಆದ್ರೆ ಏನು ಮಾಡುವುದಪ್ಪ, ಹಾಗೆ ಅಂತ ಎಬ್ಬಿಸುವುದಾ? ಎಬ್ಬಿಸಲೇಬೇಕು. ಮತ್ತೂ ಒಂದುಂಟು, ನಿದ್ರಾಭಂಗ ಮಹಾಪಾಪ. ಅಪ್ಪಯ್ಯನೇ ಹೇಳಿದ್ದಾರೆ ನಿದ್ರೆಯಿಂದ ಎಬ್ಬಿಸಬಾರದು ಅಂತ. ಏನು ಮಾಡಲಿ, ಏನು ಮಾಡಲಿ, ಎಷ್ಟು ಹೊತ್ತು ಒಬ್ಬಳೇ ಮಾತನಾಡುವುದು? ಹಾಗೆ ಅಂತ ಇವ ನಾನು ಹೀಗೇ ನೋಡಿಕೊಂಡಿದ್ರೆ ಆಯ್ತಾ? ಕಾಲು ನೋವಾಗ್ತಾ ಉಂಟು, ನಿಂತು ನಿಂತು ನೋಡ, ಸ್ವಲ್ಪ ಕುಳಿತುಕೊಳ್ಳು. ಎದ್ದಾನು, ಬಾಲೆಯೋಜಿಸಿ ತನ್ನ ಮುತ್ತಿನ ಮಾಲೆಗಳ ತೆಗೆದಿರಿಸಿ, ಮುತ್ತಿನ ಮಾಲೆಗಳ ತೆಗೆದಿರಿಸಿ, ನೃಪತಿಯ ಕಾಲದೆಸೆಯಲಿ ಮಲಗಿ ನಿದ್ರಿಸಲು ಯೋಚಿಸುತ್ತಾ ಹೀಗೆ ಉಳಿಯುವುದಲ್ಲ, ಎಬ್ಬಿಸುವ ಹಾಗೂ ಇಲ್ಲ. ಮಾಡುವುದೇನು ನಾನು? ಅವನು ಹೇಳದೆ ನಮ್ಮ ಮಾತು ಕ್ರಿಯೆ ಮುಂದುವರಿಯೋ ಹಾಗಿಲ್ಲ. ಹಾಗಾಗಿ ಏನು ಮಾಡೋಣ? ಇಲ್ಲೇ ಇವನ ಪಕ್ಕದಲ್ಲೇ ಮಲಗಿದ್ರೆ ಹೇಗೆ ಅಂತ. ಪಕ್ಕದಲ್ಲಿ ಮಲಗುವ ಹಾಗಿಲ್ಲ, ಅದು ಸರಿಯವೂ ಅಲ್ಲ, ಸಂಸ್ಕಾರವೂ ಅಲ್ಲ. ಹಾಗೆ ಅಂತ ಇಲ್ಲೇ ಕೆಳಗೆ ಮಲಗುವುದಾ? ಏನು ಮಾಡುವ, ಮಂಚದಲ್ಲೇ ಇಲ್ಲಿಯವರೆಗೆ ಮಲಗಿದವಳು, ಇಲ್ಲಿ ಇರುವುದು ಒಂದೇ ಮಂಚ, ಅದರಲ್ಲಿ ಅವನು ಮಲಗಿದ್ದಾನೆ. ಏನು ಮಾಡೋಣ? ಏನು ಮಾಡುವುದು? ಕೆಳಗೆ ಮಲಗಬೇಕಷ್ಟೇ. ಇವನ ತಲೆಬುಡದಲ್ಲಿ ಮಲಗಿದ್ರೆ ಅದೀತಾ? ಹೌದು, ಎದ್ದಾಗ ನಾ ಕಾಣಿಸುವುದಿಲ್ಲ, ಮೊದಲಾಗಿ ನಾನೇ ಕಾಣಬೇಕು. ಅದಕ್ಕಾಗಿ ಇವನ ಕಾಲ ಬುಡದಲ್ಲಿ ಮಲಗುವ ವ್ಯವಸ್ಥೆಯನ್ನು ಮಾಡ್ತೇನೆ. ಅದೌದು, ಆದರೆ ಕೊರಳಲ್ಲಿ ಒಂದುಂಟಲ್ಲ. ಹೌದು, ಅಪ್ಪಯ್ಯ ನಾನು ಈಗ ಆಡಿದ್ದು, ಅಪ್ಪಯ್ಯ ಬಾರಿಸ್ಲಿಲ್ಲ ಅಂತ. ಇಂತಹ ಮುತ್ತಿನ ಮಾಲೆಯನ್ನು ಹಾಕಿ ನಾ ಮಲಗಿದೆ ಅಂತ ಆದ್ರೆ ಎಲ್ಲಿಯಾದ್ರೂ ಒಂದು ಮುತ್ತು ಹೊಡೆದ್ರೆ ಬೆನ್ನಿಗೆ ಬಿದ್ದೀತು. ಹೌದು, ಅದಕ್ಕಾಗಿ ಕೊರಳಲ್ಲಿರುವಂತಹ ಮಾಲೆಯನ್ನು, ಕಾಣುತ್ತಿರುವಂತಹ ಹಂಸ ಚಿತ್ತಾರದ ಕೊಕ್ಕಿಗೆ ತೂಗು ಹಾಕಿ ಇಲ್ಲಿ ಕೆಳಗೆ ಮಲಗುತ್ತೇನೆ ನೋಡು. ನೃಪನೆದ್ದು ಅನೇಕರಲ್ಲಿ ನೃಪನೆದ್ದು ಯೋಚಿಸುತ್ತಿರಲು, ಮುತ್ತಿನ ಮಾಲೆಗಳ ಚಿತ್ತಾರ ಹಂಸವು ಲೀಲೆಯಲಿ ನುಂಗುವುದ ಕಾಣುತ್ತಲರದ ಬೆರಗಾದ ನೃಪನೆದ್ದು ಗಾಢವಾದ ನಿದ್ದೆ ಬಂದಿತ್ತು. ಮೈ ಮರೆತೆ ಮಲಗಿದನು ಅಂತ ಅನ್ನಿಸ್ತದೆ. ಅಲ್ಲ, ಕಾರಣ ಉಂಟು. ಶರೀರಕ್ಕೆ ಉಂಟಾದಂತಹ ಬಳಲಿಕೆ ವಿಶ್ರಾಂತಿಯನ್ನು ಹಂಬಲಿಸುತ್ತಾ ಇತ್ತು. ಎಣ್ಣೆ ನೀರಿನ ಸ್ನಾನ ಆಯಿತು, ಮಿಷ್ಟಾನ್ನ ಭೋಜನ ಆಯಿತು. ಆ ಪುಣ್ಯಾತ್ಮನ ಹೊಟ್ಟೆ ತಂಪಾಗಿರಲಿ. ಏನು ಆತಿಥ್ಯ ಮಾಡಿದ. ಚಿತ್ರಶಾಲೆಯನ್ನೇ ಬಿಟ್ಟುಕೊಟ್ಟಿದ್ದಾರೆ. ನೀನು ವಿಶ್ರಾಂತಿಯನ್ನು ತೆಕ್ಕೋ. ಹಾಗೆ ಒಮ್ಮೆ ಪಲ್ಲಂಗದಲ್ಲಿ ಮೈ ಚಾಚಿದನ. ನಾನು ಯಾವ ಲೋಕದಲ್ಲಿದ್ದೇನೆ ಅಂತಲೇ ಗೊತ್ತಿಲ್ಲ. ಗಾಢವಾದಂತಹ ನಿದ್ದೆ ಬಂದು ಹೋಗಿತ್ತು. ಆದರೆ ಯಾರೋ ತಟ್ಟಿಗೆ ಬೀಸಿದಾಗ ಎಚ್ಚರ ಆಯ್ತು. ಯಾಕದು ಅಲ್ಲ, ಕೆಲವು ಸಲ ಹಾಗಾಗ್ತದೆ. ಅಪರಿಚಿತವಾದ ಪ್ರದೇಶದಲ್ಲಿ ಮೈ ಮರೆತು ನಿದ್ದೆ ಬರುವುದಿಲ್ಲ. ಒಂದು ಸಣ್ಣ ಸದ್ದಾದರೂ ಎಚ್ಚರಾಗಿ ಬಿಡ್ತದೆ. ಯಾಕೆ? ಸದಾಕಾಲ ಅಪಾಯದ ಕುರಿತಾದಂತಹ ಒಂದು ಗಮನವನ್ನು ನಾವು ಹೊಂದಿಯೇ ಇರಬೇಕಾಗುತ್ತದೆ. ಮತ್ತೆ ಈಗ ನಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಅವ ಒಬ್ಬ ಸಾಕಲ್ಲ ಮಾಡಿ.
ಅವ ಒಬ್ಬ ಇದ್ದ, ಮತ್ತೆ ಇನ್ನು ಬೇರೆ ಯಾರು ಬೇಡ, ಅವನೇ ಮಾಡ್ತಾ ಇದ್ದಾನೆ. ಯಾಕಪ್ಪ ಎಲ್ಲ ಎಲ್ಲ ಇದೆಂತ ವಿಚಿತ್ರ ಇದು ಎಚ್ಚರದಲ್ಲಿದ್ದೇನ ಕನಸ? ಇದನ್ನು ನಂಬಲಿಕ್ಕಾದ್ರೂ ಸಾಧ್ಯ ಇಲ್ಲ ಅಲ್ಲ. ಓಯ್, ಮಲಗಿದಂತಹ ಪಲ್ಲಂಗದ ಅಲಂಕಾರ ವೃದ್ಧಿಗಾಗಿ ಕೆತ್ತಿದಂತಹ ಚಿತ್ತಾರದ ಹಂಸ ನೋಡಿ, ಅದಕ್ಕೆ ಜೀವ ಬಂದದ್ದು. ಜೀವ ಬಂದದ್ದು ಮಾತ್ರ ಅಲ್ಲ, ಅದರ ಕೊರಳಿನಲ್ಲಿ ತೂಗ ಹಾಕಿದ್ದಂತಹ ಮೌಕ್ತಿಕದ ಮಾಲೆ ಅಂದ್ರೆ ಮುತ್ತಿನ ಹಾರ ನುಂಗಿಯೇ ಬಿಟ್ಟಿದೆ. ಶಿವನೇ, ಇದೆಂತ ವಿಚಿತ್ರ ಅಯ್ಯ ಇದು. ಎಲ್ಲಿಯಾದ್ರೂ ಒಂದು ಬೊಂಬೆ ನುಂಗ್ಲಿಕ್ಕುಂಟ? ಈಗ ನಾವು ಕಂಡದ್ದು ಸತ್ಯವಾ ಅಲ್ಲ, ಒಂದು ಜಡವಾದದ್ದಕ್ಕೆ ಜೀವ ಬರಲಿಕ್ಕಿಲ್ಲ ಅನ್ನುವಂತಹ ವಿಶ್ವಾಸ ಮುಖ್ಯವ? ಸುಮ್ಮನೆ ಹೇಳಲಿಲ್ಲ, ಯಾರೋ ಹೇಳಿದನಂತೆ ಬದುಕಿದ್ರೆ ಎಂಥದ್ದು ಕಾಣಬಹುದು. ಈಗ ನಮಗೆ ಹಾಗೆ ಆಯ್ತಾ ಅಂತ, ಇನ್ನು ಎಂಥದ್ದನ್ನೆಲ್ಲ ಕಾಣ್ಲಿಕ್ಕುಂಟ? ಏನು ಕಥೆಯ? ಇದನ್ನೇ ಯೋಚಿಸುವ ನಿದ್ದೆ ದೂರ ಆಯ್ತು. ಹೌದು, ಈಗಿದ್ದ ಒಂದು ಆಕಸ್ಮಿಕ ಅನಿರೀಕ್ಷಿತವಾದದ್ದು, ನಾವು ಯೋಚಿಸದೇ ಇದ್ದದ್ದು ಕಣ್ಣ ಮುಂಭಾಗದಲ್ಲಿ ಅಘಟಿತವಾದದ್ದು ಘಟಿಸಿ ಹೋಗ್ತದೆ ಅಂತಾದ್ರೆ ಮತ್ತೆ ನಿದ್ದೆ ಬಂದೀತ. ಇನ್ನು ಮಲಗಿ ನಿದ್ದೆ ಮಾಡುವುದು ಕಷ್ಟವೇ? ಸ್ವಲ್ಪ ಹೊತ್ತಾಗೋ ಮತ್ತೊಂದು ಅಂಶ ಇದು ನನ್ನನ್ನು ನುಂಗಿದ್ರಲ್ಲ ಹೇಳಿದ್ ನಾನು, ಅದಾದ್ರೂ ಆದೀತು ಇಲ್ಲಿ. ಹಾಗೆ ಹೋಯ್, ಇದು ಯಾರಿಲ್ಲಿ? ಒಬ್ಬನೇ ಇದ್ದದ್ದು ನಾನಿಲ್ಲಿ. ಮೆಲ್ಲನೆ ಪಲ್ಲಂಗದಿಂದ ಕೆಳಗಿಳಿಯೋಣ ಅಂತ ನಾನು ಕಾಲುಗಳಾಗುತ್ತೇನೆ. ಈಗ ನೋಡದೆ ಕಾಲು ಇಡುತ್ತಿದ್ರೆ ಅಪಚಾರ ಆಗಿ ಹೋಗ್ಬೋದು. ಇಲ್ಲಿ ಒಬ್ಬಳು ಬಾಲೆ ಮಲಗಿದ್ದಾಳಲ್ಲ, ಅದಕ್ಕೆ ಹೇಳುವುದು ದೃಷ್ಟಿಭೂತಂ ನ್ಯಸೇತ್ಪಾದಂ. ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು. ಕಣ್ಣಿಡದೆ ಕಾಲಿಟ್ಟವ ಎಲ್ಲೆಲ್ಲಿಗೆ ಹೋಗಿ ಬಿಡ್ತದೆ. ಆಗಲಿ, ಒಂದು ಅನುಕೂಲ ಆಯ್ತು ನೋಡಿದ್ದು. ಇದ್ಯಾ ಆಗ ಯಾರು ಇರಲಿಲ್ಲ, ಈಗ ಯಾರು ಬಂದದ್ದು? ಬಹುಶಃ ಯಾರೋ ಹೀಗೆ ನನ್ನಾಗೆ ಬಂದವರ, ಇನ್ನು ಗತಿಗೋತ್ರ ಇಲ್ಲದವರಿಗೆಲ್ಲ ಆಶ್ರಯ ಕೊಡ್ತಾರೆ ಹೇಗೆ ಶೆಟ್ರು, ಹೇಳಲಿಕ್ಕಾಗುದಿಲ್ಲ. ಬಹುಶಃ ಮತ್ತೊಂದು ಕಟ್ಟೆಯಲ್ಲಿ ಇದ್ದವರೇನೆ, ಯಾರಿಗೆ ಗೊತ್ತು. ಊಟ ಕೊಟ್ಟು ಇಲ್ಲಿ ಕಳಿಸಿರ್ಬೇಕು ಎಲ್ಲ ಚಿತ್ರಶಾಲೆಗೆ ಹೋಗಿ ಅಂತ. ಈಗ ನಮಗೆ ಸಂಕಟ ಆಯ್ತಲ್ಲ. ಎಚ್ಚರ ಆಗ್ತದ ಇಲ್ವ? ಅನಿತರಲಿಯ ಚತ್ತು ತರುಣಿಯು ಜನಪತಿಯ ಕಾಣುತ್ತ ಲಜ್ಜೆಯನನು ಉಳಿಸಿ ನೆಲಗಿ ಚುತಿರೆ ನೃಪ ಕಂಡು ಬೆಸಗೊಂಡ ತರುಣಿಯು ಲಜ್ಜೆಯಲಿ ನೆಲವಾಗಿ ಚುತಿರಲು ನೃಪ ಬೆಸಗೊಂಡ. ಪಕ್ಕನೇ ಎಚ್ಚರವಾಯಿತು. ಬೆಳಗಾಗಿ ಹೋಯ್ತು ಹೇಗೆ? ಅಲ್ಲ, ಅಪ್ಪಯ್ಯ ಮಾತನಾಡುವುದಕ್ಕೆ ಕಳಿಸಿದ್ದು. ನಾನು ಅವನು ಮಲಗಿದ್ದು, ನಾನು ಮಲಗಿದ್ದೆ. ಎದ್ದು ಕುಳಿತಿದ್ದಾನೆ, ಹಾಗೆಂತ ನಾನೇ ಮಾತು ಆರಂಭಿಸುವುದಾ? ಸರಿಯಾಗುವುದಿಲ್ಲ. ಅಭ್ಯಾಸವೇ ಇಲ್ಲ ನಮಗೆ ಪರಪುರುಷರೊಡನೆ ಮಾತನಾಡಿ. ಏನು ಮಾಡೋಣ ನೋಡು, ಅವನೇ ಮಾತನಾಡಿಸಿಯನು. ಅದಕ್ಕಾಗಿ ನೋಡ, ಕಾಲನ್ನು ಗೀಚುತ್ತಾ ಹಾಗೆಯೇ ನಿಂತಿರ್ತೇನೆ. ಮಾತನಾಡಿಸಿ ಅವನು. ಓ, ಬೆರಳು ತುರಿಕೆ ಇರುವ ಹುಡುಗಿ ಅಂತ ಗೊತ್ತಾಯ್ತು. ಈಗ ನಾಲಿಗೆ ತುರಿಕೆ ಇರುವವಳಾದ್ರೆ ಮಾತಾಡಿಸ್ತಿದ್ದೆ, ನಾಲಿಗೆ ತುರಿಕೆ ಇಲ್ಲ. ಹಾಗಂತಲ್ಲಿ ಬೆರಳಿನಲ್ಲಿ ತುರಿಕೆ ಉಂಟು. ಈಗ ನಾವೇ ಕೇಳ್ಬೇಕಲ್ಲ ಯಾರು ಅಂತ. ಬಾಲೆ ನಳಿನಾಕ್ಷಿ ಯಾರೆ ನೀನು?
ನಳಿನಾಕ್ಷಿ. ನನ್ನನ್ನು ಕರೆದದ್ದ? ಹೌದಾ, ನಿನ್ನನ್ನೇ, ಮತ್ತೆ ಬೇರೆ ಯಾರನ್ನು? ಏನಯ್ಯ? ವಿಶಾಲವಾದಂತಹ ಕಣ್ಣೆವೆಗಳನ್ನು ಹೊಂದಿದ್ದಿ, ಹಾ, ಆದರೆ ವಿಶಾಲವಾದ ದೃಷ್ಟಿಕೋನ ಇಲ್ಲವೋ ಅಂತ ನನಗನ್ನಿಸೋದು. ಅದ್ಯಾಕೆ? ಸೌಂದರ್ಯ ಅನ್ನೋದು ಕೇವಲ ಹೊರಗಿನಿಂದ ಮಾತ್ರ ಆಗಿ ಹೋಯ್ತಾ, ಹಾ, ಒಳಗಿನಿಂದ ಇಲ್ಲೋ ಅಂತ. ಅದ್ಯಾಕೆ? ಏನೇನೋ ಭಾವಿಸಬೇಡ, ಒಗಟು ಮಾತಾಡ್ತೇನೆ ಅಂತ ತಿಳಿಯಬೇಡ. ಬಹುಶಃ ನಿನ್ನ ವಯಸ್ಸನ್ನೇ ನೀನು ಮರೆತ ಹಾಗುಂಟು. ಹದಿಹರೆಯಕ್ಕೆ ಕಾಲಿರಿಸಿದ್ದಿ, ನೋಡಿದ್ರೆ ಒಂದು ಷೋಡಶಿಯಾಗೆ ಕಾಣ್ತದೆ. ಹಾ, ಅಂಥವಳು ಹಾ, ಇಲ್ಲಿ ಹಾ. ಆಚೆ ಈಚೆ ಹೋಗ್ತಾ ಇದ್ದಿ. ಈಗ ಹೌದು. ಆಗ ನಿದ್ರಿಸಿದ್ದೆ, ಎಚ್ಚರಗೊಂಡ ಮೇಲಾದ್ರೂ ಎದ್ದು ಆ ಕಡೆಗೆ ಹೋಗುವಂತಹ ಮನಸ್ಸನ್ನು ನೀನು ಮಾಡಲಿಲ್ಲ. ಇಲ್ಲಿಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಆ ಕಡೆಗೆ ಈ ಕಡೆಗೆ ಸುಳಿಯುತ್ತಾ ಇದ್ದೆ. ಹೌದು. ಯಾರೇ ನೀನು? ಯಾಕಂದ್ರೆ ಯಾಕೆ? ನಾನೇ ಇಲ್ಲಿಗೆ ಅಪರಿಚಿತ. ಹೌದು. ಇವತ್ತು ಬಂದವ. ಹಾ, ಏನೋ ಉಣ್ಣುವುದಕ್ಕೆ, ಹಾ, ಆಮೇಲೆ ಉಳಿಯುವುದಕ್ಕೆ ಹ್ಮ್, ಬೇಕಾದಂತಹ ಅನುಕೂಲವನ್ನು ನಂದಿ ಶೆಟ್ಟಿ ಒದಗಿಸಿಕೊಟ್ಟು, ಆ ಕಾರಣದಿಂದ ಇಲ್ಲಿದ್ದೇನೆ. ಹಾ, ನಾನಿಲ್ಲಿ ಸೇರುವ ಕಾಲಕ್ಕೆ ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಅಂದ್ರೆ ಇಲ್ಲಿ ಅದೇ ಚಿತ್ತಾರ. ಈ ಚಿತ್ರಮಂದಿರದಲ್ಲಿ ಹಾ, ಅಥವಾ ಈ ಚಿತ್ತಾರವಾದಂತಹ ಕೋಣೆಯಲ್ಲಿ ಹಾ, ಎಚ್ಚೆತ್ತು ನೋಡ್ತೇನೆ, ನಿನ್ನನ್ನು ಕಾಣುತ್ತದೆ. ಹಾಗಿದ್ರೆ ನೀನು ಯಾರು? ಹಾ, ಹೇಗೆ ನನ್ನಾಗೆ ಇಲ್ಲಿಗೆ ಬಂದವಳ, ಹಾ, ಅಥವಾ ಎಲ್ಲಾದ್ರೂ ನೀನೇ ತಿರುಗಾಡುವಂತಹ ಜಾಗದಲ್ಲಿ ನಾನು ಬಂದದ್ದ? ಹಾ, ಯಾಕೆಂದ್ರೆ ನನಗೆ ಅಪರಿಚಿತವಾದ ತಾಣ. ಹೌದು. ಕಾಲವು ಅಷ್ಟು ಪ್ರಶಸ್ತವಾದದ್ದಲ್ಲ. ಹಾ, ರಾತ್ರಿಯೇ ಹೊತ್ತು. ರಾತ್ರಿ ಅಂದ್ರೆ ಒಂದು ಮಧ್ಯರಾತ್ರಿ ದಾಟಿರಬಹುದಷ್ಟೇ. ಈಗ ಹಾ, ಬೆಳಗಿನ ಜಾವ ಬರಲಿಲ್ಲ. ಈ ಹೊತ್ತಿನಲ್ಲಿ ಹಾ, ಗುರುತ ಪರಿಚಯ ಇಲ್ಲದೆ ಇರುವ, ಹಾ, ನಿನಗ ಅನ್ಯನಾದ, ಅದರಲ್ಲಿಯೂ ಪುರುಷನಾದ ಹಾ, ನಾನು ಒಂಟಿಯಾಗಿರುವಂತಹ ಈ ತಾಣವನ್ನು ನೀನು ಸೇರ್ತಿ ಅಂತಾದ್ರೆ ಹಾ, ಅದಕ್ಕೆ ಹಿನ್ನೆಲೆಯಲ್ಲಿ ಬೇರೆ 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 ಅರ್ಥಗಳು ತನ್ನಿಂದ ತಾನೇ ಹುಟ್ಟಿಕೊಳ್ತವೆ. ಈಗ ಉದ್ದೇಶ ದುರುದ್ದೇಶದಿಂದಲೇ ಬಂದಿರಬೇಕು ಅಂತ ಅದರ ಅರ್ಥ ಅಲ್ಲ. ನೀನು ತಿಳಿಯದೇ ಬಂದಿರ್ಲಿಕ್ಕೂ ಸಾಕು. ಹಾ, ಅಥವಾ ನೀನಿಲ್ಲಿ ಮೊದಲೇ ಇದು ನನಗೆ ಗೊತ್ತಿಲ್ಲದೆ ಇರುವುದಕ್ಕೂ ಸಾಧ್ಯತೆ ಉಂಟು, ಹೇಳಲಿಕ್ಕಾಗುವುದಿಲ್ಲ. ಹಾ, ಹಾಗಿದ್ರೆ ಯಾರು ನೀನು? ಹಾ, ಯಾಕಿಲ್ಲಿ ಆ ಕಡೆಗೆ ಈ ಕಡೆಗೆ ಸುಳಿದಾಡ್ತಾ ಇದ್ದಿ? ಹಾ. ಯಾಕೆಂದ್ರೆ ತಿಳಿದವರು ಆಡ್ತಾರೆ, ಏನು? ವಯಸ್ಸಿಗೆ ಬಂದಂತಹ ಒಬ್ಬಳಾಕೆ ಹೆಣ್ಣು, ಹಾ, ಅಥವಾ ವಯಸ್ಸಿರುವಂತಹ ಒಬ್ಬಾತ ಗಂಡು ಏಕಾಂತವಾಗಿ ಪತಿಯರು ಜೊತೆ ಸತಿ ಪುರುಷರು ಜೊತೆಯಾಗಿ ಇರಕೂಡದು. ಹಾ, ಇದ್ರೆ ಅದು ವಿಪರೀತಕ್ಕೆ ಎಡೆ ಮಾಡಿ ಕೊಡ್ತದೆ ಅಂತ. ನಿನಗೆ ಗೊತ್ತಿದ್ದು ಬಂದಿಯೋ ಗೊತ್ತಿಲ್ಲದೆ ಬಂದಿಯೋ ಏನು ಎಂತಹದ್ದು ಅಂತ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಬಂದಿದ್ದಿ, ಯಾರು ನೀನು, ನಿನ್ನ ಹೆಸರೆಂತದ್ದು, ಇಲ್ಲಿ ಬರುವುದಕ್ಕೆ ಕಾರಣ ಎಂತದ್ದು ಅನ್ನುವುದನ್ನೆಲ್ಲ ನಿನಗೆ ಹೇಳುವ ಮನಸ್ಸಿದ್ರೆ ಕೇಳುವ. ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ನಿನಗೆ? ನಾನು ಪಿತನಂದಿ ಶೆಟ್ಟಿ ಎನ್ನ
ಎಂಥದ್ದು ಅಲ್ಲ ಮತ್ತಿನ್ನೇನು ಹೇಳಿ? ಪ್ರತಿಯಾಗಿ ನೀನು ಹೇಳ್ತಿ ಅಂತ ನಾನು ನಿರೀಕ್ಷೆ ಮಾಡುವುದು. ಏನು ಅಂತ ಅಲ್ಲ ಅಂತಲ್ಲ, ಸುಂದರಾಂಗಿ ಅಂತ ನನ್ನನ್ನು ಕರೆಯುತ್ತೀಯ ಅಂತ. ಹಾ 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 ಹಾಗೆ ಇದೀಗ ಲಾಭ ಇಟ್ಟುಕೊಂಡೇ ಮಾತಾಡುದು ನೀನು. ಹೌದು ಅಲ್ಲ, ಅದು ಹೇಳಬೇಕು ಅಂತ ಹಾ ಹಾ ಅಪೇಕ್ಷೆ ಉಂಟು ನನಗೆ. ನೀನು ಹೇಳದಿದ್ರು ನಾನು ಹೇಳಿ ಆಯ್ತಲ್ಲ ಮೊದಲೇ, ನಳಿನಾಕ್ಷಿ ಅಂತ ಸಾಕಲ್ಲ. ಸಾಕು. ಆದ್ರೂ ಈಗ ನಾ ಕರೆಯುವಾಗ ಒಮ್ಮೆ ಕರೆಯುತ್ತಿದ್ರೆ ಆಗುತ್ತಿತ್ತೋ ಏನು. ಇರ್ಲಿ, ಕರೆಯುವುದಿಲ್ಲ ಬಿಡು, ಹೋಗ್ಲಿ ಹೋಗ್ಲಿ. ಈಗ ನೀನೇನು ಹೇಳಿದೆ, ನನ್ನ ಹಾಗೆ ಈ ಕೊನೆಗೆ ನೀನು ಬಂದವಳು ಅಂತ. ಅಲ್ಲ, ಇರುವುದು ಅಂತ ಒಂದು ಕಲ್ಪನೆ ನನ್ನದೀಗ, ಅದೇ ಯಥಾರ್ಥ ಅಂತ ಅಲ್ಲ. ಹಾಗಂದವಳಲ್ಲ ಅಲ್ವಾ? ಹಾಗೆಂತ ಬಂದವಳು. ಹೌದು, ಬಂದವಳು ಹೌದು ಅಂದ್ರೆ ಇಲ್ಲಿ ಇದ್ದವಳಲ್ಲ ಅಂತಲ್ಲ. ಹಾಗಲ್ಲ ಹಾಗಲ್ಲ, ನೀನ್ ಇಲ್ಲಿ ಇದ್ದದನ್ನು ನೋಡಿಯೇ ನಾ ಬಂದವಳು. ಆಮೇಲೆ ಬಂದವಳು, ಮೊದಲೇ ಇದ್ದವಳಲ್ಲ. ಹಾಗಾಗಿ ನೀನು ತಲೆಬಿಸಿ ಮಾಡಬೇಕು ಅಂತಿಲ್ಲ. ನಾನು ಬಂದ ಮೇಲೆ ಇವಳು ಬಂದದಲ್ಲ, ಇವಳು ಮೊದಲಿದ್ದಳು, ಈ ಸಂಶಯ ಬೇಡ. ನೀನು ಬಂದದ್ದು ನೋಡಿ ಮತ್ತೆ ನಾನು ಬಂದವಳು. ಹೌದಾ? ಹೌದು. ಅದ್ಯಾಕೆ ನೀನು ಬಂದದ್ದು ಹಾಗೆ? ಬರಬೇಕು ಅಂತ ಇತ್ತು. ನಾ ಬರುವ ಕಾಲಕ್ಕೆ ನೋಡ್ತೇನೆ ನೀನು ನಿದ್ರಿಸಿದ್ದೆ. ಹೌದಪ್ಪ, ಉಂಡ ಪರಿಯನ್ನು ನೋಡುವಾಗಲೇ ಗೊತ್ತಾಗುತ್ತದೆ. 3 ದಿವಸ ಊಟ ಮಾಡಲಿಲ್ಲ ಅಂತ ಆಡಿದ್ದಿ. 3 ದಿವಸದ್ದು ಒಂದೇ ಹೊತ್ತಲ್ಲಿ ಊಟ ಮಾಡಿದ್ದೆ. ಹಾಗಾಯ್ತಲ್ಲ. ಹೌದು, ಹಾಗಲ್ಲ, ಅಷ್ಟು ಊಟ ಮಾಡಿದ್ದೆ ನೀನು. ಈಗ ನಾನು ಒಂದು ಹೊತ್ತಿಗೆ ಉಂಡದ್ದನ್ನು ನೀವೆಲ್ಲ 3 ದಿವಸಕ್ಕೆ ಮಾಡ್ತೀರಲ್ವಾ? ಹೌದಪ್ಪಯ್ಯ, ನಮ್ಮಲ್ಲಿ ಹಾಗೆ ಕ್ರಮ ಉಂಟು. ಅಲ್ಲ, ಮಾತ್ರವಲ್ಲ, ನನಗೆ ಹಾಗಿದ್ದ ಪ್ರತ್ಯೇಕ ಉಂಟು. ನಾನು ಸ್ವಲ್ಪ ಸ್ವಲ್ಪವೇ ಉಣ್ಣುವುದು. ಹಾಗೆ ನನ್ನನ್ನು ಕಾಣುವಾಗ್ಲೇ ಗೊತ್ತಾಗುವುದಿಲ್ವ? ಹಾಗಿದ್ದೇನಲ್ಲ ನಾನು. ಅಲ್ಲ, ಕಡಿಮೆ ಉಂಡವಳಾಗಿ ಕಾಣುವುದಿಲ್ಲ ನಿನ್ನನ್ನು ನೋಡುವಾಗ. ನಿನಗೆ ಬೇಕಾದಷ್ಟು ಉಂಡವಳಾಗಿ ಅಷ್ಟೇ. ಆದ್ರೆ ನಿಮ್ಮಿಂದ ಸ್ವಲ್ಪ ಕಡಿಮೆ. ಹೌದು, ಈಗ ನಾನು ಹೆಚ್ಚು ಉಂಡವನಾಗಿ ಏನಿಲ್ಲ, ನನಗೆ ಬೇಕಾದಷ್ಟೇ ಉಣ್ಣೋದು. ಅಲ್ಲ, 3 ದಿವಸ ಮತ್ತೆ ಏನನ್ನು ಬೇಕಾದ್ರೂ ಹೆಚ್ಚು ಮಾಡ್ಲಿಕ್ಕೆ ಬಂದಿದೆ, ಉಣ್ಣುವುದನ್ನೊಂದು ಹೆಚ್ಚು ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅಲ್ಲ, ಅವರ ಹೊಟ್ಟೆಗೆ ಸರಿ, ಆದ್ರೆ ನನಗೆ ಹೊಸತಾಯಿತು ಅಂತ. ಹೌದಾ? ನೀವು ನಿನ್ನನ್ನು ಕಂಡಾಗ ನನಗೆ ಅದು ಹೊಸತಾಯಿತು. ಅದೇ, ಇಷ್ಟು ಉಂಡವರನ್ನು ನೀವು ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ಈಗ ನಾನು ಉಣ್ಣುವಾಗಲೂ ನೋಡ್ತಾ ಇದ್ಯಾ ನೀನು? ಹೌದಪ್ಪ. ಅಯ್ಯೋ, ನಾನು ಉಣ್ಣುವುದನ್ನು ಬಿಟ್ಟು ಬೇರೆ ಏನೂ ನೋಡ್ಲಿಲ್ಲ. ನೀನ್ ಹಾಗಾದ್ರೆ ನೋಡ್ಲಿಲ್ವಾ? ಎಲ್ಲಿಂದ? ಈಗ ಬಡಿಸಿದ್ದು ನಾನೇ ಅಲ್ವಾ ನಿನಗೆ? ಅಯ್ಯೋ, ನಾವು ಬಡಿಸೋರ ಕೈ ಮಾತ್ರ ನೋಡುದು, ಮುಖ ನೋಡುದಿಲ್ಲ. ಈಗ ಕೈ ನೋಡಿದ್ರೆ ಗೊತ್ತಾಗುದಿಲ್ವಾ ನಾನೇ ಅಂತ? ಅಲ್ಲ, ಹಾಗಲ್ಲ, ಕೈ ನೋಡುವುದಂದ್ರೆ ಅರ್ಥ ಏನು? ನಮಗೆ ಎಷ್ಟು ಇಕ್ಕುತ್ತಾರೆ ಅಂತ ಮಾತ್ರ ನಾವು ನೋಡುದು, ಬೇಕೋ ಬೇಡ ಅಂತ. ಮತ್ತೆ ಬಡಿಸಲಿಕ್ಕೆ ಬಂದವರು ಯಾರು ಅಂತ ಮುಖ ನೋಡುವ ಕ್ರಮ ಇಲ್ಲ. ಕೆಲವು ಸಲ ಮುಖ ನೋಡಿದ್ರೆ ಊಟ ಸೇರುವುದಿಲ್ಲ. ಮತ್ತೆ ಈಗ ನನ್ನ ಮುಖ ಹಾಗಂತಲ್ಲ? ಅಲ್ಲ, ಹಾಗಲ್ಲ, ಮತ್ತೆ ಮುಖ ಹಾಳುಂಟು ಅನ್ನುವುದಕ್ಕೆ ಆಡಿದ್ದಲ್ಲ. ಚಂದ ಇದ್ರೂ ಊಟ ಸೇರುವುದಿಲ್ಲ, ಮುಖ ನೋಡಿಕೊಂಡೇ ಇರುವಂತ ಕಾಣ್ತದೆ. ಅದನ್ನು ತಕೊಳ್ಳುವ, ಚಂದ ಇದ್ದ ಕಾರಣ ಸೇರುವುದಿಲ್ಲ. ಹೌದು. ಈಗ ಋಣಾತ್ಮಕವಾಗಿ ನೀನು ಯೋಚನೆ ಮಾಡುದು ಯಾಕೆ? ಧನಾತ್ಮಕವಾಗಿ ಯೋಚನೆ ಮಾಡು. ಅದಿತ್ತು. ಹಾಗೆ ನೀನ್ ನೋಡ್ಲಿಲ್ಲ. ನಿನ್ನ ಜೊತೆ ಊಟ ಕುಳಿತಿದ್ರಲ್ಲ ಒಬ್ರು ಊಟಕ್ಕೆ ಕುಳಿತಿದ್ರಲ್ಲ ನನ್ನೊಟ್ಟಿಗೆ, ನಿನ್ನ ಜೊತೆಯಾಗಿ ಶೆಟ್ರು. ಅವರು ಹಲವು ಸಲ ಹೇಳ್ತಾ ಇದ್ರಲ್ಲ, ಮಗಳು ಅದು ತೆಕೊಂಡು ಬಾ, ಇದು ತೆಕೊಂಡು ಬಾ ಅಂತ ಹೇಳಿ. ಆವಾಗ ಕಿವಿಗೆ ಬೀಳ್ಲಿಲ್ವಾ ನಿನಗೆ? ಎಂತದ್ದು ಹಾಲು ಮಜ್ಜಿಗೆ ಎಲ್ಲ ಕೇಳಿತ್ತು ನನಗೆ. ಅಲ್ವಾ? ಉಪ್ಪಿನಕಾಯಿ ತೆಗೆದುಕೊಂಡು ಬಾ, ಹಾಲು ತೆಗೆದುಕೊಂಡು ಬಾ ಅಂತ ಹೇಳಿ. ಹೌದು, ಮಗಳು ಹಾಲು ಅಂತ ಹೇಳಿದ್ದಲ್ವಾ? ಹಾಗಲ್ಲ, ಹಾಲು ತೆಗೆದುಕೊಂಡು ಬಾ ಬಡಿಸುವುದಕ್ಕೆ. ಸರಿ. ಮಾತ್ರವಲ್ಲ, ಕರ್ದದ್ದು ಹೌದು. ಆ ಜೊತೆಯಲ್ಲಿ ಕುಳಿತಿದ್ದಾರಲ್ಲ, ಅವರ ಮಗಳು ನಾನು. ನಂದಿ ಶೆಟ್ಟರ ಮಗಳು ನಾನು. ನಂದಿ ಶೆಟ್ಟರ ಮಗಳು. ಹೌದು. ಸರಿ ಸರಿ ಸರಿ. ನಿನ್ನ ಹೆಸರು? ನನ್ನ ಹೆಸರು ಆಲೋಲಿಕಾ ಅಂತ. ಆಲೋಲಿಕಾ ಅಂತ ಹೆಸರು? ಹೌದು. ಏನಾಯ್ತು? ಇರಬಾರ್ದ? ಅಲ್ಲ, ಹಾಗಲ್ಲ, ಹೆಸರು ಹೇಗೂ ಇಡ್ಬೋದು, ಅದೆಲ್ಲ ವಿಷಯ ಅಲ್ವಾ? ಅಪ್ಪಯ್ಯೇ ಇಟ್ಟದ್ದು ಅಷ್ಟೇ. ಕರೆಯುವಾಗ ಕರೆಯುತ್ತಾರೆ ಪ್ರೀತಿಯಲ್ಲಿ. ಈಗ ನೀ ಹೇಳಿದ್ಯಲ್ಲ ಹಾಲು ಅಂತ, ಅದು ಹಾಲಲ್ಲ. ಕೆಲವು ಸಲ ನಮ್ಮ ಮಕ್ಕಳಿಗೆ ಯಾರಿಗೂ ಇಲ್ಲದೆ ಇದ್ದ ಹೆಸರಾಗಬೇಕು ಅಂತ ಏನಾದ್ರೂ ಹೊಸತು ಹುಡುಕಿ ಇಡುದು. ಅದು ಮತ್ತೆ ನೋಡೋ ಹೆಸರಿಗೆ ಎಂತಂದ್ರೆ ಗೊತ್ತಾಗುದಿಲ್ಲ ಕೆಲವು ಸಲ, ಹಾಗಾಗ್ತದೆ. ಈಗ ಹಾಗಾಗ್ಲಿಲ್ವಲ್ಲ? ಆಲೋಲಿಕಾ. ಆಲೋಲಿಕಾ ಒಳ್ಳೆ ಆಲೋಚನೆ ಮಾಡಿ ಇಟ್ಟಿರ್ಬೇಕು. ವ್ಯವಹಾರ ವ್ಯಾಪಾರಸ್ಥರು ಇಟ್ಟಿದ್ದಾರೆ ಆಲೋಲಿಕಾ ಎನ್ನುವಾಗೆ, ಪ್ರೀತಿಯಲ್ಲಿ ಹಾಲು ಎನ್ನುವಾಗಿಯೂ ಕರೆಯುತ್ತಾರೆ. ಹಾಗೆ ಈಗ ನಾನು ಬಂದದ್ದು ಉದ್ದೇಶ ಬೇರೆ ಉಂಟು. ಏನು ಬೇರೆ? ಅದು ನೀನು ಮಲಗಿದ ಕೋಣೆಗೆ ನಾನು ಹೋಗಬೇಕು ಅಂತ ಅಪ್ಪನ ಆಜ್ಞೆ. ಹೌದಾ? ನನ್ನನ್ನೇ ಬಿಸಿ. ಅಲ್ಲ, ನಿನಗೇನಾದ್ರೂ ಬೇಕಾದ್ರೆ ಪಕ್ಕನೆ. ಹಾಗೆ. ಹೌದು, ಹಾಗೆ ಬೇಕಾದ ವಸ್ತು ಎಲ್ಲ ತಂದೇನೆ. ಹಾಲು ನಾನು ಉಂಡದ್ದನ್ನು ನೋಡಿ ಇನ್ನೂ ಏನಾದ್ರೂ ಬೇಕಾದ್ರೆ ಮಧ್ಯರಾತ್ರಿ ಎದ್ದು
ಬೇಕಾದ್ರೆ ಹಾಗೆ ಹಾಲು ಹಣ್ಣೆಲ್ಲ ತಂದ ಬಿಡಿದ್ದೇನೆ. ಮತ್ತೆ 3 ದಿವಸದಿಂದ ಉಣ್ಲಿಲ್ಲ ನೋಡು. ಹ. ಹಾಗೆ ಮತ್ತಿನ್ನು ಏನಾದ್ರೂ ಬೇಕು ಅಂತ ಕೇಳುವವರು ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದೇ ಸಲಕ್ಕೆ ಊಟ ಮಾಡಿ ಮತ್ತೆ ಬಂದು ಮಲಗಿದೆ. ಅದೇ ನಿನ್ನ ಮಲಗಿದ ಪರಿಯನ್ನು ನೋಡಿದ್ರೆ ಆಯ್ತು. ಇವತ್ತು ಹೇಳುವುದಕ್ಕಿಲ್ಲ ನೀನು ಇನ್ನೇನಿದ್ರು ಬೆಳಗ್ಗೆ ಅಂತ. ಆಗೋ ನಿನ್ನ ನಿರೀಕ್ಷೆ ಎಲ್ಲ ಸರಿಯಾಗ್ಲಿಲ್ಲ. ಎದ್ದೆ ನೋಡು ನಾನು. ಹೌದಪ್ಪ. ಹಾಗೆ ನಾನು ಎಬ್ಬಿಸುವ ಅಂತ ಆಲೋಚನೆ ಮಾಡಿದೆ ನಿನ್ನನ್ನು. ಏನಾದ್ರೂ ಬೇಕೋ ಪಕ್ಕನೆ? ಈಗ ನೀನೇ ಬೀಸಿದ್ದ ನಾನು. ಹೌದು. ಹೌದಾ? ನಿನ್ ಗೊತ್ತಾದ್ರೂ ನೀನು ಹೇಳಿಲ್ಲ ಹಾಗಿದ್ರೆ. ಈಗ ನನಗೆ ಯಾರಾದ್ರೂ ಎಬ್ಬಿಸಿ ಎದ್ದದ ನಾನು? ಅಲ್ಲ ನಾನು ಎಬ್ಬಿಸುವಾಗ ನೀ ಹೇಳಲೇ ಇಲ್ಲ. ತಿರುಗಿ ಮಲಗಿದೆ ನೀನು. ಯಾರೋ ಏನೋ ಹೆಣ್ಣುವಾಗೆ ಮಲಗಿದೆ. ಆಯ್ತು, ನಾನು ಎಬ್ಬಿಸುವನಾ? ಸರಿಯಾಗಿ ಎಬ್ಬಿಸುವ ಅಂತ ಹೇಳಿದ್ರೆ ನಿದ್ರಾಭಂಗ ಮಹಾಪಾಪ. ಬೇಡ ಅಂತ ಅನ್ನಿಸಿತು. ಬೇಸರವಾಯ್ತು ನಿನ್ನನ್ನು ಕಂಡು. ಅದೇ ಕೆಲವು ಮಂದಿಗಳಿಗೆಲ್ಲ ಹಾಗೊಂದು ಸ್ವಭಾವ ಇರ್ತದೆ. ಹೇಗೆ? ನಿದ್ದೆ ಬಂದವನ್ನ ಎಬ್ಬಿಸುವ. ನಿದ್ದೆ ಬಂದಿತ್ತ ನಿಮಗೆ? ಇನ್ನು ಮೊದಲಿನಿಂದ ಮಾಡಿ ಹೇಳುದು. ಅಲ್ಲ ಹಾಗೆ ಇಲ್ಲ, ನಾನು ಎಬ್ಬಿಸ್ಲಿಲ್ವಲ್ಲ, ನಿನಗೆ ಎಚ್ಚರ ಆಗಲೂ ಇಲ್ವಲ್ಲ. ಹಾಗಾದ ಕಾರಣ ಮೌನವಾಗಿಯೇ ನಿಂತೆ. ಈಗ ಹೇಳುತ್ತೀಯೋ ಅಂತ ನೀನೇ ನಿದ್ದೆ ಮಾಡಿದಿ. ಮತ್ತೇನು ಮಾಡುದು, ನನಗೂ ನಿದ್ದೆ ಬಂತು. ಹೌದೌದು, ಈ ನಿದ್ದೆ ಅನ್ನೋದು ಒಂದು ವಿಧದ ಸಾಂಕ್ರಾಮಿಕ. ಅದು ನೋಡಿ ನಿನ್ನ ನಿದ್ದೆ ಬಂತು ನನಗೆ. ಒಬ್ಬ ಒಳ್ಳೆ ನಿದ್ದೆ ಮಾಡ್ತಾ ಇದ್ದದನ್ನು ನೋಡಿ ಸ್ವಲ್ಪ ಹೊತ್ತು ಆದ್ರೆ ಮತ್ತೆ ನಮಗೆ ನಿದ್ದೆ ಬಂದು ಬಿಡ್ತದೆ, ಗೊತ್ತಿಲ್ಲದೆ. ಹೌದೌದು. ಈಗ ನೀನ್ ಕಾಣೋದಕ್ಕೆ ತುಂಬಾ ಚಂದ ಇದ್ದೆ. ಹೌದು, ಮನ್ಮಥನ ರೂಪವನ್ನು ಮೀರಿಸುವಂತೆ. ಹೌದು, ಹಾಗಾಗಿ ಈಗ ಮನ್ಮಥನನ್ನು ನೋಡಿ ನೀನು ಹೇಳುದು ಅಲ್ಲಪ್ಪ, ಹೇಳುದನ್ನು ಕೇಳುದು ಎಲ್ಲ ನೋಡಿಯೇ ಗೊತ್ತಾಗುವುದಾ? ಅದು ಅನುಭವ ಅಷ್ಟೇ. ಅಪ್ಪಯ್ಯ ಹೇಳಿದ್ರು ಮನ್ಮಥನ ಹಾಗಿದ್ದಾನೆ. ಹೌದೌದು, ಹೇಳುದಾಗೆ ನಾವು. ಮತ್ತೊಂದುಂಟು, ಬ್ರಹ್ಮನ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಸೌಂದರ್ಯವಂತ ಪುರುಷರಿದ್ದಾರೆ. ಅವರೆಲ್ಲರ ಸೌಂದರ್ಯವನ್ನು ತಿಲಾಂಶದಷ್ಟು ತೆಗೆದು ನಿನ್ನನ್ನು ಸೃಷ್ಟಿಸಿರಬೇಕು. ತಿಲೋತ್ತಮ. ಆದಿತ್ತು, ಹಾಗೆಂತಾದ್ರೆ ಆದಿತ್ತು. ನೀನು ಇಟ್ಟುಕೊಂಡ್ರೆ ಅಡ್ಡಿ ಇಲ್ಲ. ಅಲ್ಲ, ಅವಳೊಬ್ಬಳಿದ್ದಾಳಂತ ಹಾಗೆ ಅಪ್ಸರೆ. ತಿಲೋತ್ತಮೆ. ನೀನು ತಿಲೋತ್ತಮ ಅಥವಾ ತಿಲೋತ್ತಮೆ. ಹೌದು, ಅವಳಿಗೆ ಆ ಹೆಸರು ಬರ್ಲಿಕ್ಕೆ ಕಾರಣ ಆದದ್ದು ಹಾಗೆಂತೆ. ಲೋಕದ ಸೌಂದರ್ಯದಲ್ಲೆಲ್ಲ ತಿಲಾಂಶವನ್ನು ತೆಗೆದು ನಿನ್ನನ್ನು ಸೃಷ್ಟಿಸಿದ್ದೋ ನಿನ್ನ ರೂಪವನ್ನು ಕಂಡು ನಾನು ಮರಳಾಗಿದ್ದೇನೆ. ಓ, ಮರುಳ? ಹೌದು. ಒಂದೊಂದ್ಸಲ ಸರಿ ಶಬ್ದ ಬರ್ತದೆ ನಿನ್ನ ಬಾಯಿಯಲ್ಲಿ. ಈಗ ಇಷ್ಟು ಮಾತಾಡಿದ್ರೆ ಇಲ್ಲಿ ಸರಿ ಇರ್ಲಿಲ್ಲ. ಅಲ್ಲ ಆಗಲ್ಲ, ಮತ್ತೆ ಸರಿಯಾದನ್ನೇ ಹೇಳಿ. ಹಾಗಾಗಿ ಈಗ ನೀನ್ ನನ್ನನ್ನು ಮದುವೆ ಆಗುತ್ತೀಯಾ, ನನ್ನ ಪತಿ ಆಗುತ್ತೀಯಾ? ಹಾಗಾಗಿ ಅದನ್ನು ಕೇಳುವುದಕ್ಕೆ ಬಂದದ್ದು ನಾನು. ಹೇ ದೇವ್ರೆ, ನೀನು ಶೆಟ್ರ ಮಗಳಲ್ವಾ? ಹೌದು. ಈಗ ನನ್ನ ಹತ್ರ ಕೇಳುವುದು ನೀನು ಮದುವೆ ಆಗುತ್ತೀಯಾ ಅಂತ? ಏನೇ ಇದು? ಹಾಲುಂಡ ಮನೆಗೆ ಎಂತಹ ಮಾತುಗಳನ್ನಾಡಿಬಿಟ್ಟೆ. ಏನಾಯಿತು? ನಾನೇನು ಹಳೆ ಪರಿಚಿತನೋ ನಿನಗೆ? ನನ್ನ ಪೂರ್ವಾಪರಗಳ ಬಗ್ಗೆ ಏನಾದರೂ ತಿಳಿದಿದೆಯೋ ನಿನಗೆ? ಇಲ್ಲ. ಎಲ್ಲಿಯೋ ಹೊಟ್ಟೆಗೆ ಹಿಟ್ಟಿಲ್ಲದೆ ಕಟ್ಟೆಯ ಮೇಲೆ ದಿಕ್ಕೆಟ್ಟು ಕುಳಿತಿದ್ದ. ಹೌದು, ಅದಪ್ಪ ಹೇಳಿದ್ರು. 3 ದಿನಗಳಾಗಿತ್ತು ನನಗೊಂದು ಕರೆದು ಒಂದು ಗುಟುಕು ನೀರು ಕೊಟ್ಟವರಿಲ್ಲ, ಒಂದು ತುತ್ತು ಅನ್ನ ಇತ್ತವರಿಲ್ಲ. ಆ ಸಂದರ್ಭದಲ್ಲಿ ನನ್ನ ಸನಿಹಕ್ಕೆ ಬಂದು ನಂದಿ ಶ್ರೇಷ್ಠಿಗಳು ನನ್ನನ್ನು ಕರ್ಕೊಂಡು ಬಂದು ಮನೆ ಮಗನಂತೆ ಪ್ರೀತಿಸಿ ನನಗೆ ಆಹಾರ ಕೊಟ್ಟು ನನಗೆ ಅನುಪಾನ ಒದಗಿಸಿ
ನನಗೆ ಬೇಕಾದಂತಹ ಹಾ ವಿಶ್ರಾಂತಿ ಅವಕಾಶಗಳನ್ನೆಲ್ಲ ದಯಪಾಲಿಸಿದವರು. ಹೌದು. ಈಗ ಯಾವ ಅಗತ್ಯ ಇತ್ತು ಅವರಿಗೆ? ಹಸಿದವನಿಗೆ ಒಂದು ಹೊತ್ತಿನ ಅನ್ನ ಕೊಟ್ಟು ಕಳಿಸಿ ಬಿಡ್ಬೋದಿತ್ತಲ್ಲ. ಈ ಚಿತ್ರಶಾಲೆಯನ್ನೇ ಬಿಟ್ಟು ಕೊಟ್ಟು ಹೌದು. ಇಲ್ಲಿ ವಿಶ್ರಾಂತಿಯನ್ನು ಹೊಂದು. ಹಾ ಮತ್ತೆ ಇನ್ನೀಗ ನಾಳೆಗೆ ನಾನು ಹೋಗ್ತೇನೆ ಉಳಿತೇನೆ ಆ ಬಗ್ಗೆ ಮಾತುಕತೆಯೇ ಆಗಲಿಲ್ಲ. ಇಲ್ಲ. ಇಷ್ಟೊಂದು ವಿಶ್ವಾಸದಿಂದ ಹಾ ಅವರು ನನ್ನಲ್ಲಿ ಇಲ್ಲಿ ಉಳಿಸಿಕೊಂಡವರು. ಹಾ ಅಂತಹ ಶ್ರೇಷ್ಠಿಗಳ ಮಗಳು ನೀನು ಅಂತ ಹೇಳ್ತಿ. ಹಾ ಈ ಕ್ಷಣಕ್ಕೆ ನೀನು ನನ್ನನ್ನು ನೋಡಿದ್ದು ಅಥವಾ ನಾನಾಗ ಉಣ್ಣುವಾಗ ನೀನು ನನ್ನನ್ನು ನೋಡಿದ್ದು. ಹೌದು. ಅದಕ್ಕಿಂತ ಹೊರತುಪಡಿಸಿದ ಮೊದಲೊಂದು ಕ್ಷಣದಲ್ಲಿ ನಾನು ಯಾರೋ ನೀನು ಯಾರೋ ಯಾರೂ ಗೊತ್ತಿಲ್ಲ. ಅಂತಹದರಲ್ಲಿ ನನ್ನ ಮನಸೂರೆ ಎಂತ ಮಾತೆ ಇದು. ಏನು? ಅದಕ್ಕೆ ಹೇಳುವುದು ಭ್ರಮೆ ಅಂತ. ಹಾ ಬಹುಶಃ ವರ್ಷ 16 17 ಕಾಲಿರಿಸಿದ್ದಿ. ಹಾ ಲೋಕಾನುಭವ ನಿನಗಿನ್ನು ಬರಬೇಕಷ್ಟೆ. ಸಹಜವಾಗಿಯೇ ಬಣ್ಣ ಬಣ್ಣದ್ದು ಚಂದ ಚಂದದ್ದು ಕಂಡಾಗಲೆಲ್ಲ ಮನಸ್ಸು ಮರುಳಾಗುವಂತಹ ಹರೆಯ. ಏನೋ ಅಂಗಾಂಗಗಳಲ್ಲಿ ವೈಕಲ್ಯ ಇಲ್ಲ, ಮುಖದಲ್ಲಿ ಕುರೂಪತೆ ಇಲ್ಲ, ಆದ್ದರಿಂದ ನಾನು ಚಂದ ಇದ್ದೇನೆ ಅನ್ನುವ ಹಾಗೆ ಭಾವಿಸಿದ್ದೆ. ಹೌದು. ಈ ಚಂದ ಅನ್ನುವುದನ್ನು ನಾವು ತಿಳಿದುಕೊಳ್ಳುವುದು ಹೇಗೆ ಗೊತ್ತೋ? ಹೇಗೆ? ಅನೇಕವನ್ನು ನೋಡಿ ಅದರಲ್ಲಿ ಯಾವುದು ಅನ್ನುವುದನ್ನು ಆಯ್ಕೆ ಮಾಡಬೇಡ. ನಿಜವಾಗಿ ಅದರ ಹಾಗಲ್ವ? ಈಗ ಲೋಕಾನುಭವದಿಂದ ಅದು ಸಿದ್ಧ ಆಗುತ್ತದೆ. ಈಗ ಅಪೂರ್ವವಾಗಿ ಏನೋ ಒಂದನ್ನು ನಾವು ನೋಡಿದರೆ, ಅಂದ್ರೆ ಬೇರೆ ಪುರುಷರನ್ನೇ ನೀನು ನೋಡದೇ ಇದ್ರೆ ಕಾಣ್ಲಿಕ್ಕೆ ಸಿಕ್ಕಿದವನೇ ಚಂದದವ. ಮತ್ತೆಂತದ್ದು? ನೀನು ವಿಶಾಲವಾದ ಪ್ರಪಂಚದಲ್ಲಿ ನೋಡ್ಲಿಲ್ಲ. ನನಗಿಂತ ಚಂದ ಚಂದದವರು ಬಹಳ ಮಂದಿಗಳಿದ್ದಾರೆ ಈ ಪ್ರಪಂಚದಲ್ಲಿ. ನಾನೇನು ಅಷ್ಟು ಸೌಂದರ್ಯವಂತನಲ್ಲ, ನನಗದು ಗೊತ್ತಿದೆ. ಆದರೆ ನಿನಗೆ ನಾನು ಚಂದ ಕಂಡದ್ದು ಯಾಕೆ? 2 ಕಾರಣದಿಂದ. ಒಂದು, ಬಹುಶಃ ಮನೆ ಬಿಟ್ಟು ನೀನು ಹೊರಗೆ ಹೋಗ್ಲಿಲ್ಲ ಇದಕ್ಕಿಂತ ಮೊದಲು. ಇನ್ನೊಂದು, ನಿನಗೀಗ ಬಂದಿರಬಹುದಾದಂತಹ ಹದಿಹರಯ. ಆದ್ದರಿಂದ ಎಲ್ಲ ಲೋಕದಲ್ಲಿ ಇದ್ದದೆಲ್ಲ ಚಂದ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ನಿನ್ನ ದೃಷ್ಟಿಯ ವೈಕಲ್ಯ ಅಲ್ಲ, ಅದು ನಿನ್ನ ಮನಸ್ಸಿನ ದೌರ್ಬಲ್ಯ. ಮನಸ್ಸಿನ ದೌರ್ಬಲ್ಯದ ಮೂಲಕವಾಗಿ ಅದೆಲ್ಲ ಚಂದ ಅಂತ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ನಂದಿಶ್ರೇಷ್ಠಿಗಳು ಈ ತಾಮ್ರಲಿಂದಾಪುರವನ್ನು ಬೇಕಾದರೆ ಕ್ರಯ ಕೊಟ್ಟು ತೆಕ್ಕೊಳ್ಳಬಹುದಾದಷ್ಟು ಯೋಗ್ಯತೆ ಉಂಟವರ ಹತ್ರ. ಹೌದು. ಅಂತವರ ಮಗಳಾಗಿ ಒಂದು ಗೊತ್ತು ಗುರಿ ಇಲ್ಲದೆ ಇದ್ದವನನ್ನು ಮದುವೆ ಆಗಬೇಕು ಅಂತ ಕೇಳಿಕೊಳ್ತೀಂತಾದ್ರೆ ಈಗ ಅವರಿರಿಸಿದಂತಹ ವಿಶ್ವಾಸಕ್ಕೆ ನಾನು ದ್ರೋಹ ಮಾಡಿದಾಗಲಿಲ್ಲ. ಅದೇ ಹೇಗೆ? ಒಂದು ಗುಟುಕು ನೀರು ಕುಡಿಯಲಿ, ಒಂದು ಅಗುಳು ಅನ್ನ ಉಣ್ಣಲಿ, ಆ ಮನೆಯ ಗಳ ಎಣಿಸುವ ಕೆಲಸ ಮಾಡಬಾರದು. ಲೋಕದ ನ್ಯಾಯ ಆಗಲ್ಲ. ಅನ್ನ ಕೊಟ್ಟ ಮನೆಯ ಗಳ ಎಣಿಸುವ ಕೆಲಸ ಮಾಡಬಾರದು ಅಂದ್ರೆ ಅರ್ಥ ಏನು? ನಮ್ಮ ಅನಿವಾರ್ಯಕ್ಕೆ ನಮ್ಮ ಆಪತ್ತಿನ ಕಾಲದಲ್ಲಿ ನಮಗೆ ಅಶನವನ್ನಿತ್ತು, ನಮಗೆ ವಸತಿಯನ್ನು ಒದಗಿಸಿ ನಮಗೆ ಆಶ್ರಯವನ್ನು ಕಲ್ಪಿಸಿದ ಆ ಮಹಾನುಭಾವ ಅಮೈರಿಸಿದಂತಹ ವಿಶ್ವಾಸಕ್ಕೆ ದ್ರೋಹ ಬಗೆಯುವಂತಹ ಕೆಲಸ ಆಗಕೂಡದು. ನಿನ್ನಂತವಳು ಆಡಬೇಕಾದ ಮಾತಲ್ಲ ಇದು. ನಿಮ್ಮ ಮನೆತನಕ್ಕೆ, ನಂದಿಶ್ರೇಷ್ಠಿಯ ಘನತೆಗೆ ಅನುಗುಣವಾದಂತಹ ವರನನ್ನು ನೋಡಿ ವಿವಾಹವಾಗಬೇಕಾದಂತಹ ಹಿನ್ನೆಲೆ ನಿನ್ನದ್ದು. ಅದರಲ್ಲಿ ಯಾವನೋ ನನ್ನ ಆಗಿದ್ದ ಅನಾಥನನ್ನು, ಪರದೇಶಿಗನನ್ನು, ಎಲ್ಲಿಂದಲೋ ಬಂದಿದ್ದೇನೆ ದೇಶಾಂತರ, ಅಂತವನನ್ನು ಮದುವೆ ಆಗ್ತೇನೆ ಅನ್ನುವಂತಹ ಬಯಕೆಯನ್ನು ಹೊಂದಿದ್ಯಲ್ಲ, ನಿನಗಾದ್ರೂ ಒಂದು ಸಮಾಧಾನ ಇರ್ಬೋದು. ನನಗಾದೀತು ಅಲ್ವೋ? ನಿನ್ನ ಭಾವ ಹಾಗೆ. ಆದ್ರೂ ನಾನದನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಯಾಕೆಂದ್ರೆ ಹಾಲುಂಡ ಮನೆಗೆ ಎರಡೆಣಿಸುವಂತಹ ಸ್ವಭಾವ ನನ್ನದ್ದಲ್ಲ. ನೀನೇನೋ ಬಂದು ನಿನ್ನ ಅಭಿಪ್ರಾಯವನ್ನು ಮುಂದಿರಿಸಿದ್ಯಂತ ಮಾತ್ರಕ್ಕೆ ಅದಕ್ಕೆ ತಲೆಯಲ್ಲಾಡಿಸುವಂತಹ ಜಾಯಮಾನ ನನಗಿಲ್ಲ. ವಿವೇಕದಿಂದಲೇ ಒಂದೊಂದು ಹೆಜ್ಜೆಯನ್ನು ಅಳೆದು ನಾನು ಮುಂದೆ ಕಿರಿಸುವಮ್ಮ. ಆದ್ದರಿಂದ ಇಲ್ಲ, ಹೀಗೆಲ್ಲ ಮಾತಾಡಬೇಡ ಸುಮ್ಮನೆ. ಅಪ್ಪನಿಗೆ ಗೊತ್ತಾದ್ರೆ ಅದು ವಿಪರೀತಕ್ಕೆ ಕಾರಣ ಆದೀತು. ಇಬ್ಬರಿಗೂ ಮೋಸ ಆಗ್ತದೆ ಅಪ್ಪನಿಗೆ ಗೊತ್ತಾದ್ರೆ. ಒಂದು, ನಾನು ವಿಶ್ವಾಸ ಇರಿಸಿದ ಮಗಳು ಹೀಗೆ ಮಾಡಿದಳಲ್ಲ ಅಂತ ಅವರಿಗೊಂದು ನೋವು. ನಾವು ಪ್ರಾಯಕ್ಕೆ ಬಂದ ಕಾಲಕ್ಕೆ ಅಪ್ಪ ಅಮ್ಮನ ಮನಸ್ಸನ್ನೇ ಮರೆತು ಬಿಡ್ತೇವೆ. ಈಗ ಇಷ್ಟು ವರ್ಷಗಳ ಕಾಲ ಕಣ್ಣಿನ ಗೊಂಬೆ ಹಾಗೆ ನಿನ್ನನ್ನು ರಕ್ಷಣೆ ಮಾಡಲಿಲ್ಲ. ಹೌದು. ಹೊತ್ತು ಹೊತ್ತಿಗೆ ನಿನಗೆ ಬೇಕಾದದ್ದನ್ನೆಲ್ಲ ಒದಗಿಸಿಕೊಟ್ಟು ನಾಳಿನ ದಿನ ನನ್ನ ಸಮಸ್ತ ಭಾಗ್ಯೋದಯಕ್ಕೆ ಕಾರಣಳಿವಳು ಅನ್ನುವಂತಹ ನಿರ್ಣಯದಿಂದಲೇ ಬದುಕಿಸಲಿಲ್ಲ. ನೀನಿದು ಮಧ್ಯರಾತ್ರಿ ಹೊತ್ತಿನಲ್ಲಿ ಅಪ್ಪನಿಗೆ ಗೊತ್ತಿಲ್ಲದ ಹಾಗೆ ಬಂದು ಯಾರೋ ಗುರುತ ಪರಿಚಯ ಇಲ್ಲದವನೊಟ್ಟಿಗೆ ಓಡಿ ಹೋದರೆ ಆ ಅಪ್ಪ ಅಮ್ಮನಿಗೆ ಹೇಗಾಗಬೇಡ ಅಂತ ಹೇಳಿದ್ ನಾನು. ಆದ್ದರಿಂದ ನಾವು ಅದನ್ನು ನಮ್ಮ ಬದ್ಧತೆಯನ್ನು ಮರೆತು ವ್ಯವಹರಿಸುವುದಕ್ಕಿಲ್ಲ. ನೀನು ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿದಾಗ ಆಗ್ತದೆ, ನಾನು ಅನ್ನ ಹಾಕಿದವನಿಗೆ ವಿರೋಧ ಮಾಡಿದಾಗ ಆಗ್ತದೆ.
ಹಾಗಾಗಿ ಇಬ್ಬರಿಗೂ ಚರ್ಯೆಗೆ ಹೇಳಿದ ವಿಷಯ ಅಲ್ಲ ಇದು. ಆಹಾ. ಆದ್ದರಿಂದ ಅದನ್ನೆಲ್ಲ ಯೋಚಿಸಬೇಡ. ನೀನು ಬಂದಾಗ ಬೇಕಾದ್ರೆ ಶೆಟ್ರ ಹತ್ರ ನಾನೇ ಹೇಳ್ತೇನೆ. ಏನಂತ? ಇದು ನೀವು ಊರವರಿಗೆ ಅನ್ನ ಹಾಕುವುದೆಲ್ಲ ಮಾಡಿ ದೊಡ್ಡ ವಿಷಯ ಅಲ್ಲ, ಆದ್ರೆ ಊರವರಿಗೆಲ್ಲ ಕರೆದ ಅನ್ನ ಹಾಕಿ ಅಂತ ಅಂದ್ರೆ ಅರ್ಥ ಆಯ್ತಾ? ಮದುವೆಯ ಮಹೋತ್ಸವ ಆಗ್ಲಿ ಅಂತ ಮಗಳಿಗೊಂದು ಸರಿಯಾದ ವರನನ್ನು ಹುಡುಕಿ ಒಂದು ಮದುವೆ ಮಾಡಿಸಿ, ಯೋಗ ಇದ್ರೆ ನಾನು ಒಂದು ತುತ್ತು ಉಂಡೆ ಹೋಗ್ತೇನೆ ಅಂತ ಬೇಕಾದ್ರೆ ನಿನ್ನ ಅಪ್ಪಯ್ಯನ ಹತ್ರ ನಿನ್ನ ಬಗೆಗಾಗಿ ನಾನೇ ನಾಳೆ ಬೆಳಗ್ಗೆ ಹೇಳ್ತೇನೆ. ಈಗ ಹೋಗು. ಅಯ್ಯ, ನೀ ಅಷ್ಟೆಲ್ಲ ಯೋಚಿಸುವುದೇ ಬೇಡ. ನಾನು ಸೋತು ಬಂದವಳು. ಸೋತು ಬಂದಳ ತ್ಯಜಿಸಲು ಹಾಲುಂಡ ಮನೆಗೆ ಎರಡೆಣಿಸಿದಂತಾಗುತ್ತದೆ ಅಂತ ನೀನಾಡುತ್ತೆ. ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಮಾತ್ರ ಅಲ್ಲ ನೀನು ಹಾಲು ಅನ್ನ ಉಂಡದ್ದು, ನಿತ್ಯವೂ ಉಣ್ಣುವಂತ ಆಗುತ್ತದೆ ಅಂತ. ಕಾರಣ ಉಂಟು. ನೀನು ಆಡುತ್ತಾ ಇದ್ದಿ, ಅಪ್ಪಯ್ಯನಿಗೆ ಗೊತ್ತಾದ್ರೆ, ನಿನ್ನ ಅಪ್ಪನಿಗೆ ಗೊತ್ತಾದ್ರೆ ಪಿತನರಿಯೇ ಗೋಣ ಕೊಯ್ದಪ್ಪ ಸಾಧ್ಯವೇ ಇಲ್ಲ ಅಂತ. ಹೌದಾ? ಈಗ ನಾನು ನಿನ್ನನ್ನು ಮರೆಯಲ್ಲಿ ನೋಡಿ ಸೋತವಳಾದರೂ ಕೂಡ ನನ್ನ ಅಪ್ಪಯ್ಯನ ಒಪ್ಪಿಗೆ ಉಂಟು ಅಂತ ಇದಕ್ಕೆ. ಯಾವುದಕ್ಕೆ? ನಿನ್ನಲ್ಲಿಗೆ ಬರುವುದಕ್ಕೆ. ಅಪ್ಪಯ್ಯನೇ ಹೇಳಿ ಕಳುಹಿಸಿದ್ದು, ನೀನವನ ಮನ ಒಲಿಸು ಎನ್ನುವ ಹಾಗೆ. ಇದೀಗ ನಿನ್ನ ಕೆಲಸ ಆಗಲಿಕ್ಕೆ ಬೇಕಾಗಿ ನೀನೇನು? ಅಯ್ಯೋ, ಸುಳ್ಳು ಹೇಳುವುದಲ್ಲಪ್ಪ. ಬೇಕಾದ್ರೆ ಅಪ್ಪಯ್ಯನ ನಿಲ್ಲಿಸಿ ಕೇಳಿ. ಏನು ಈಗ ಅಪ್ಪಯ್ಯ ಹೇಳಿದ್ರು ಅಂತ ಬಂದದ್ದ? ಹೌದು. ಅಲ್ಲ, ಮಾತ್ರವಲ್ಲ, ನಿನ್ನನ್ನು ಕಂಡು ನಾನು ಸೋತವಳು. ಹೌದು, ಅಪ್ಪಯ್ಯನೂ ಹೇಳಿದ್ದಾರೆ. ಹಾಗಾಗಿ ನೀನು ಅಷ್ಟೆಲ್ಲ ಆಲೋಚನೆ ಮಾಡುವುದು ಬೇಡ ಅಂತ. ತಪ್ಪಾಗುತ್ತದೆ. ನೀನು ಎಣಿಸುವುದೇ ಬೇಡ. ಉಂಡ ಮನೆಗೆ ಎರಡು ಬಗೆದಾಗ ಆಗುವುದೇ ಇಲ್ಲ. ಅಪ್ಪಯ್ಯನ ನಿರ್ಣಯವೇ ಉಂಟಿದರಲ್ಲಿ. ನಿರ್ಣಯವೇ ಉಂಟು. ಮಾತ್ರವಲ್ಲ, ಸಂಸ್ಕಾರವಂತಳು ಅಂತ ಆಯ್ತು ಅಲ್ವೇ? ಯಾಕೆ ನೋಡಿದಾಗ ನಿನ್ನ ಮನಸ್ಸಿಗೂ ಒಪ್ಪಿಗೆ ಆಗಿದೆ. ಹೌದು. ಹಾಗೆಂದು ಅಪ್ಪಯ್ಯನು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಒಪ್ಪಿಗೆ ಉಂಟು ಅಂತ ಆದ್ರೆ ನಾ ಬಂದದ್ರಲ್ಲಿ ತಪ್ಪೇನುಂಟು? ಸಂಸ್ಕಾರವಂತರಾದವರ ವ್ಯವಹಾರ ಹಾಗೆ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಮಾಡುವುದಲ್ಲ. ಅದಕ್ಕೆ ಹಿರಿಯರು ಸಮ್ಮತಿಸಬೇಕಾದವರು ಒಪ್ಪಿಗೆ ಕೊಡಬೇಕು, ಆಮೇಲೆ ಆಚರಿಸಬೇಕು. ಹಾಗೆ ಮಾತ್ರವಲ್ಲ, ಈಗ ನೀನು ಕ್ಷತ್ರಿಯನಲ್ವಾ? ಈಗ ನಾನು ಸೋತು ಬಂದವಳನ್ನು ನೀವು ಸ್ವೀಕರಿಸಬೇಕೋ ಬೇಡವೋ ಹೇಳು? ನಿಮಗೆ ಧರ್ಮ ಅಲ್ವಾ ಅದು? ಅಲ್ವಾ? ಈಗ ನನ್ನ ಒಪ್ಪಿಗೆ ಉಂಟು. ಅಲ್ಲಿಗೆ ಸೋತು ಬಂದವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಮದುವೆ ಆಗಬೇಕು ಅಂತ ಅರ್ಥ ಅಲ್ಲ. ಅಲ್ಲ, ಆದ್ರೆ ತಪ್ಪೇನು? ಈಗ ನನ್ನಲ್ಲಿ ಏನು ಕೊರತೆ ಉಂಟು? ಈಗ ನೀನು ಬೇಡ ಬೇಡ ಹೇಳುದಕ್ಕೆ ಕಾರಣ ಬೇಕಲ್ಲ. ಈಗ ಅಪ್ಪಯ್ಯ ಒಪ್ಪಿ ಆಯಿತು, ನನ್ನ ಒಪ್ಪಿಗೆಯೂ ಉಂಟು. ಈಗ ನೀನು ಮನಸ್ಸು ಮಾಡ್ಬೇಕು. ಈಗ ನನ್ನಲ್ಲಿ ಏನು ಕೊರತೆ ಉಂಟು ಹೇಳು ನೋಡು. ನನ್ನ ಕಣ್ಣು ಸರಿ ಇಲ್ವಾ? ಮೂಗು ಸರಿ ಇಲ್ವಾ? ಕೈಕಾಲು ಸರಿ ಇಲ್ವಾ? ಇಷ್ಟು ಚಂದಾಗಿ ಮಾತನಾಡುತ್ತೇನಂತೆ. ನಿನಗೆ ಒಪ್ಪಿದ್ರೆ ಏನಪ್ಪ? ಈಗ ಏನು ಕೊರತೆ ಇಲ್ಲದೆ ಮಲ್ಲಿಗೆ ನಾನೇ ಆಗಬೇಕು ಅಂತ ನಿನಗೆ? ಅಲ್ಲ, ನಾನು ಸೋತದ್ದು ನಿನಗೆ ಅಂತ. ಈಗ ಅದೇ ನಿನ್ನ ಕೊರತೆ ಯಾಕೋ? ಈಗ ನಾನು ಇಷ್ಟೆಲ್ಲ ಇದ್ದವಳು ನೀನು ಸೋತದ್ದು ಯಾಕೆ ನನಗೆ? ನಿನ್ನನ್ನು ಕಂಡು ನಾನು ಮರುಳಾಗಿದ್ದೇನೆ. ನಿನ್ನ ರೂಪಕ್ಕಾಗಿ ನಿನ್ನನ್ನು ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಬಯಕೆ ಉಂಟಾಯಿತು. ಹಾಗೆ ಅಂತ ನಾನೇನು ಹುಡುಗನ ನೋಡ್ಲಿಲ್ಲ ಅಂತಲ್ಲ. ಅಪ್ಪಯ್ಯನ ಅಂಗಡಿಗೆ ಹೋಗುವ ಕಾಲಕ್ಕೆ ಶೆಟ್ರ ಮಗಳು ಇಷ್ಟು ಚಂದ ಇದ್ದಾಳೆ, ಅಪ್ಪನನ್ನು ಶೆಟ್ಟಿ ಮಾವ ಅಂತಲೇ ಕರೆಯುವುದೆಲ್ಲರೂ ಯುವಕರು. ಅಲ್ಲ, ಈಗ ನಿನ್ನನ್ನು ಈಗ ಅವರನ್ನೆಲ್ಲ ನಾನು ನೋಡ್ಲಿಲ್ಲ. ಪರಿಶುದ್ಧಳು ನಾನು. ಹೌದಪ್ಪ. ಈಗ ನೀನು ಕುರೂಪಿ ಅಂತ ನಾನು ಹೇಳಲೇ ಇಲ್ಲ. ಚಂದವೇ. ಈಗ ಅಲ್ಲ ಅಂತಲ್ಲ. ಹಾಗಾದ್ರೆ ನೀನು ಚಂದ ಇದ್ದವರನ್ನು ಚಂದ ಇದ್ದಾರೆ ಅಂತ ಒಪ್ಪಿಕೊಳ್ಳಿಕ್ಕೆ ನಮಗೇನು ತೊಂದರೆ? ಚಂದವೇ, ಆಕ್ಷೇಪ ಅಲ್ಲ. ಕಾರಣ ಬೇಕು. ಈಗ ಚಂದ ಒಬ್ರು ಕಾಣ್ಲಿಕ್ಕೆ ಸಿಕ್ಕಿದ್ರು ಅಂದ್ರೆ ಮದುವೆ ಆಗ್ಲಿಕ್ಕೆ ಅಂತ ಲೆಕ್ಕವ?
ಅಲ್ಲ ಆಗಬಾರ್ದು ಅಂತ ಇಲ್ವಲ್ಲ. ಅಲ್ಲ ಆಗ ಈಗ ಅಪ್ಪಯ್ಯ ಅಳಿಯನನ್ನು ನಿನ್ನನ್ನು ಅಳಿಯನನ್ನಾಗಿ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಆದ್ರೆ ಈಗ ಆಗಬಾರದು ಅಂತ ಇಲ್ಲ ಅನ್ನುವ ವಾಕ್ಯದಲ್ಲೇ ಉತ್ತರ ಉಂಟು, ಆಗಬೇಕು ಅಂತಲೂ ಇಲ್ಲ ಅಂತ. ಆದ್ದರಿಂದ ಆಗಬಾರದು ಅಂತ ಇಲ್ಲ ಅಂತ ಹೇಳಿದ್ರೆ ಆಗಲೇಬೇಕು ಅದಲ್ಲಲ್ಲ, ಆಗಬಾರದು ಅಂತಿಲ್ಲ ಅಂದ್ರೆ ಎರಡೂ ಸಾಧ್ಯತೆ ಉಂಟು ಅಂತ ಅರ್ಥ. ಈಗ ನೀನು ಹಾಲುಂಡ ಮನೆಗೆ ಎರಡು ಎಣಿಸ್ತಿ ಅಂತ ಆಡ್ತಾ ಇದೆಯಲ್ಲ, ನೀನು ನನ್ನನ್ನು ಮದುವೆ ಆಗದಿದ್ರೆ ಅಪ್ಪ ಅನ್ನ ಕೊಟ್ಟದಕ್ಕೆ ನೀನು ತಿರುಗಿ ನಿಂತಾಗ ಆಗುತ್ತದೆ. ಮತ್ತೆ ಹಾಲುಂಡ ಮನೆಗೆ ಮಗಳನ್ನು ಕೊಡುವುದಕ್ಕೆ ಅವರೇ ನಿರ್ಣಯ ಮಾಡಿದ್ದಾರೆ ಅಂತ ಆದ್ರೆ, ಅವರ ಒಪ್ಪಿಗೆ ಅಂತ ಆದ್ರೆ, ನೀನು ಅದನ್ನು ವಿರೋಧಿಸಿದೆ ಅಂತ ಆದ್ರೆ ಅಲ್ಲ. ಈಗ ನನಗೆ ಅನ್ನ ಕೊಡುವುದಕ್ಕಿಂತ ಮೊದಲು ಅವರೇನು ಸಂಕಲ್ಪ ಮಾಡಿದ್ದಾರೆ ಅನ್ನೋದು ನನಗೆ ಪ್ರಧಾನ ಅಲ್ಲ. ಯಾಕೆಂದ್ರೆ ಅವರು ನನ್ನ ಹತ್ರ ಹೇಳಿದ್ರೆ ಹೌದು ನಿನಗೆ ಅನ್ನ ಕೊಡಬಹುದು, ನನ್ನ ಮಗಳನ್ನು ಮದುವೆ ಆಗುವುದಾದ್ರೆ ಅಂತ ಹೇಳಿದ್ರೆ ವಿಷಯ ಹೌದು, ಆದಿತ್ತು ನಾನು ಅನ್ನ ಸಿಗಲಿಕ್ಕೆ ಹೇಳಲಿಕ್ಕೆ ಆಗಲಿಲ್ಲ ಹಾಗೆಂತ ಮಗಳಲ್ಲಿ ಹೇಳಿ ಕಳಿಸಿದ್ದಾರೆ. ಹಾಗೆ ಅವರ ಮನಸ್ಸಿನ ಸಂಕಲ್ಪಕ್ಕೆ ನಾನು ಹೊಣೆಗಾರ ಅಲ್ಲ ಹೇಳಿದ್ ನಾನು. ಈಗ ಮಗಳನ್ನು ಮದುವೆ ಆದ್ರೆ ಮಾತ್ರ ಅನ್ನ ಕೊಡುದು ಅಂತ ಹೇಳಿದ್ರೆ ನಾನು ಉಂಡ ಮೇಲೂ ಅದನ್ನಷ್ಟು ಹೇಳಿದ ಮೇಲೆ ಉಂಡಿದ್ರೆ ನೀನು ಮದುವೆ ಆಗಬೇಕಿತ್ತು, ಅದು ನನಗೆ ಗೊತ್ತಿಲ್ಲ, ಅದು ಆ ವಿಷಯ ಅಲ್ಲ. ಈಗ ಅಪ್ಪಯ್ಯನು ಒಪ್ಪಿದ್ದಾರೆ, ನಿನ್ನ ಮನವು ಸೋತಿದೆ ಅಲ್ಲ. ಒಲಿದು ಬಂದ ಹೆಣ್ಣು ಬಿಡಬಾರದು ಅಂತ ಒಂದು ವಾಕ್ಯ ಉಂಟು ಅಲ್ವಾ? ಎಂತದ್ದು ಈ ಒಲಿದು ಬಂದ ಹೆಣ್ಣು ಅಂದ್ರೆ? ಒಂದು ಗಂಡನು ನೋಡಿ ಹೆಣ್ಣಿಗೆ ಒಪ್ಪಿಗೆ ಆಗಿ ನೀನೇ ನನ್ನ ಗಂಡ ಅನ್ನುವಂತಹ ಭಾವದಿಂದ ಹೆಣ್ಣು ಬಂದ್ರೆ ಅನ್ನುವಷ್ಟೇ ಸೀಮಿತವಾದ ಅರ್ಥ ಅಲ್ಲ ಅದಕ್ಕೆ. ಅದು ಪರಸ್ಪರರು ಒಲಿದು ಬರಬೇಕು ಅಲ್ವಾ? ಒಂದು ಮದುವೆ ಅಂದ್ರೆ ಹಾಗೆ, ಒಂದೋ ಹಿರಿಯರು ಮೆಚ್ಚಿ ಒದಗಿಸಿ ಕೊಡಬೇಕು. ಈಗ ಮದುವೆಗಳಲ್ಲಿ ಬೇರೆ ಬೇರೆ ವಿಧಾನ ಉಂಟು, ಅಥವಾ ಗಂಡು ಹೆಣ್ಣುಗಳೇ ಪರಸ್ಪರರು ಅನುರಾಗ ಉಳ್ಳವರಾಗಿ ವಿವಾಹವಾಗಬೇಕು, ಅದು ಒಂದು ವಿಧಿಯೇ, ಗಾಂಧರ್ವ ಅಂತ ಅದಕ್ಕೆ ಹೆಸರು ಇರ್ಲಿ. ಅದಾದ್ರೂ ಇಬ್ಬರ ಮನಸ್ಸು ಸೇರಬೇಕು, ಏಕಮುಖ ಅಲ್ಲ ಒಂದು ಸಂಬಂಧ ಅನ್ನುವುದು. ಈಗ ನಿನಗೆ ಮನಸ್ಸಕ್ಕೆ ಆಗುವುದಿಲ್ಲ ಅಂತ ಬೇಕು ನನಗೆ. ಆಗುವುದಿಲ್ಲ ಯಾಕೆಂದ್ರೆ ನಿನ್ನ ಒಳ್ಳೆದನ್ನು ಆಲೋಚಿಸಿ ಆಗುವುದಿಲ್ಲ. ಏನದು? ಈಗ ನೀನ್ ಹೇಳ್ತಿ ಮದುವೆ ಆಗದೆ ಇದ್ರೆ ನನಗೆ ನಷ್ಟ ಆಗುತ್ತದೆ, ನಾನು ಬೇಡ ಅಂತ ಹೇಳುದು ಯಾಕೆ ಗೊತ್ತುಂಟ? ಯಾಕೆ? ಮದುವೆ ಆದ್ರೆ ಅದಕ್ಕಿಂತ ದೊಡ್ಡ ನಷ್ಟ ಆಗ್ತದೆ. ಏನು ನಿನಗೆ ಗೊತ್ತಿಲ್ಲ, ನನ್ನ ಸ್ಥಿತಿ ಗೊತ್ತಿಲ್ಲ. ಈಗ ನನಗೆ ಯಾವುದೂ ಆಗದು, ಆಗದಾಗದು ಎನ್ನನು ನೀ ಕಾಡಲಾಗದಲ ಬೇಡನು ನಿದ್ದೆ ಬಹುದಿಗೆ ನುತ ಮಲಗಲವನು ಆಗದಾಗದು ಆಲೋಲಿಕ. ನಾನು ಕ್ಷತ್ರಿಯ ಅಂತ ನಿನಗೂ ಗೊತ್ತಾಗಿದೆ. ಹೌದು. ಒಂದು ಕಾಲದಲ್ಲಿ ದೇಶಕೋಶಾದಿ ಸಮಸ್ತ ಸೌಭಾಗ್ಯಗಳ ಮಧ್ಯದಲ್ಲೇ ಬದುಕು ಸಾಗಿಸಿದ, ಎಲ್ಲವನ್ನು ಕಳಕೊಂಡಿದ್ದೇನೆ. ಅದಕ್ಕೆ ಕಾರಣ ಏನು ಅನ್ನುವುದನ್ನು ನಾನು ತಿಳಿದಿದ್ದೇನೆ. ಗ್ರಹ ಸ್ಥಿತಿ, ಗ್ರಹಚಾರ ಎಲ್ಲ ಕಳ್ಕೊಂಡಿದ್ದೇನೆ. ಈಗ ನನ್ನ ಗ್ರಹಸ್ಥಿತಿಯ ಪ್ರಕಾರ ನನಗೆ ಸಂಬಂಧಿಸಿದ್ದನ್ನೆಲ್ಲ ಕಳಕೊಳ್ಳುವಂತಹ ಒಂದು ಯೋಗ ನನಗೆ. ಮದುವೆ ಆಗಬೇಕು ಅಂತ ನೀನು ಹೇಳ್ತಿ. ಹೌದು. ಒಂದು ನನಗೆ ಈಗಾಗಲೇ ಮದುವೆ ಸಂಸಾರ ಎಲ್ಲ ಉಂಟು, ಈಗ ಒಟ್ಟಿಗಿಲ್ಲದಿದ್ರು, ಆದ್ರೂ ಆಗಬಾರ್ದು ಅಂತ ಇಲ್ಲ. ಕ್ಷತ್ರಿಯರು ಆಗಬಹುದು, ಆಗಬಾರ್ದು ಅಂತ ಇಲ್ಲ. ಯಾಕೆ ನಿನ್ನನ್ನು ಆಗದು ಅಂತ ಹೇಳಿದ್ದು? ಯಾಕೆ? ನಿನ್ನಂತಹ ಒಬ್ಬಳಾಕೆ ಭಾಗ್ಯವತಿಗೆ ಪತಿ ಆಗುವಂತಹ ಅರ್ಹತೆ ಈಗ ನನಗಿಲ್ಲ. ಯಾಕಿಲ್ಲ ಅಂದ್ರೆ ನಾನು ನಿರ್ಭಾಗ್ಯ, ಆದ್ದರಿಂದ ನಿನ್ನನ್ನು ಸತಿಯನ್ನಾಗಿ ಹೊಂದುವಂತಹ ಅವಕಾಶ ಇಲ್ಲ. ಯಾಕಿಲ್ಲ? ಯಾವುದೆಲ್ಲ ನನಗೆ ಹತ್ತಿರಕ್ಕೆ ನನ್ನದು ಅಂತ ಬರ್ತದೆ ಅದೆಲ್ಲವನ್ನು ಕಳಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಈಗ ನನಗೆ ಯಾವುದೂ ಆಗದು, ಹೊಂದಿಕೆ ಆಗದು. ಯಾವುದು ನನ್ನ ಹತ್ರಕ್ಕೆ ಬರುವುದಿಲ್ಲ, ಎಲ್ಲ ದೂರ ದೂರ ಹೋಗ್ತಾ ಉಂಟು. ಎಷ್ಟೊಂದು ನಿರೀಕ್ಷೆಯಿಂದ ನೀನು ಹಂಬಲಿಸಿ ಬಂದಿದ್ದಿ ಅಲ್ವಾ? ಈಗ ನನ್ನ ಸೌಂದರ್ಯ ಕಾರಣವೋ ಅಥವಾ ಇನ್ನೇನೋ ಒಂದು ಕಾರಣವೋ ನನ್ನನ್ನು ನೋಡಿದ ಕ್ಷಣದಲ್ಲಿ ನಾನೇ ನಿನಗೆ ಪತಿಯಾಗಬೇಕು ಅನ್ನುವಂತಹ ಭಾವಕ್ಕೆ ನೀನು ಬಂದಿದ್ದಿ. ನೀನೇ ಹೇಳಿದಿ ಈ ತನಕ ಪರಿಶುದ್ಧಳು. ಏನು ಪರಿಶುದ್ಧಳು ಅಂದ್ರೆ ಮಾನಸಿಕವಾಗಿಯೂ ಮತ್ತೊಬ್ಬನನ್ನು ನೀನು ಈ ತನಕ ಆಲೋಚನೆ ಮಾಡಲಿಲ್ಲ. ನಾನು ಪ್ರಾಮಾಣಿಕವಾಗಿ ಒಪ್ಪಿದೆ, ನಿನ್ನ ಮಾತಿನಲ್ಲಿ ವಿಶ್ವಾಸ ಉಂಟು. ಈಗ ನೀನು ಮನಸ್ವಿಯಾಗಿ ಹೇಳಿದ್ದಿ, ತ್ರಿಕರಣ ಶುದ್ಧಿಯಿಂದ ನೀನೇ ಪತಿ ಅನ್ನುವಂತಹ ಭಾವಕ್ಕೆ ನಾನು ಬಂದಿದ್ದೇನೆ ಅಂತ ನೀನು ಹೇಳಿದ್ರು. ಈಗ ನಾನು ನಿನ್ನನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ, ಆಗದು. ಬಂದದ್ದೆಲ್ಲ ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನಿರುವಾಗ ಅಲ್ಲ, ನಮ್ಮ ಅಪ್ಪನಲ್ಲಿ ಬೇಕಾದ್ದುಂಟು. ನಾಳೆ ನೀನು ಮನೆ ಅಳಿಯ ಅಂತ ಆದ್ರೆ ಅದೆಲ್ಲ ನಿನಗೆ ಅಲ್ವೋ, ಮಗಳಿಗೂ ಅಳಿಯನಿಗೂ ಅಲ್ವೋ? ಈಗ ಕಳೆದು ಹೋದದ್ದು ಹೋಗ್ಲಿ ಅತ್ಲಾಗೆ. ನಿನ್ನ ಅಪ್ಪನಂತ 100 ಮಂದಿಗಳನ್ನು ತಕೊಳ್ಳುವಷ್ಟಿತ್ತು ನನ್ನ ಹತ್ರ. ಅಲ್ಲ, ಅದು ಈಗ ಇಲ್ಲ ಅಲ್ಲ ನಿನ್ನ. ಅದೇ ಹೇಳಿದ್ ನಾನು. ಅದೇ ಅಲ್ಲ, ಈಗ ನನ್ನ ಅಪ್ಪನಲ್ಲಿ ಉಂಟು. ಬಡವನಾಗಿಯೇ ಬದುಕಿದವ ಅಲ್ಲ, ಊರಿಗೆಲ್ಲ ಕೊಡುವ ದಾತಾರನಾಗಿ ಬದುಕಿದವ ನಾನು. ಎಲ್ಲ ಕಳ್ಕೊಂಡಿದ್ದೇನೆ. ಹೌದು.
ಈಗ ನಾನು ತಿಳಿಯಬೇಕಾದ ಪಾಠ ಎಂಥದ್ದು? ಏನು? ಈಗ ನನ್ನ ಗ್ರಹ ಸ್ಥಿತಿ ಸರಿ ಇಲ್ಲ. ಈಗ ಇದ್ದದ್ದೆಲ್ಲ ಕಳ್ಕೊಳ್ತೇನೆ. ಇದ್ದದ್ದೆಲ್ಲ ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಹೊಸತು ಸಂಪಾದನೆ ಎಲ್ಲ ಮಾಡಬೇಕಾದದ್ದು, ಯಾವುದನ್ನು ದೂರವಿರಿಸಬೇಕಾದದ್ದು ಮುಖ್ಯ. ಈಗ ನಿನ್ನಂತಹ ಒಬ್ಬಳಾಕೆ ಸದ್ಗುಣಿಯಾದ, ಸುಶೀಲೆಯಾದ, ಸೌಂದರ್ಯವತಿಯಾದ, ಯೌವನ ಉಳ್ಳ ಹೆಣ್ಣನ್ನು ನಾನು ಮದುವೆ ಆದ್ರೆ ಆಗುವುದೇನು? ನನ್ನಿಂದ ನೀನು ದೂರವಾಗ್ತಿ, ನನಗದು ದೊಡ್ಡ ವಿಷಯ ಅಲ್ಲ. ಎಲ್ಲ ಇದ್ದದ್ದನ್ನು ಕಳ್ಕೊಂಡು ಅಭ್ಯಾಸ ಆಗಿ ಹೋಗಿದೆ. ಇಷ್ಟರ ತನಕ ಸೌಭಾಗ್ಯದ ಮಧ್ಯದಲ್ಲೇ ಬದುಕಿದಂತಹ ನಿನಗೆ ನಾಳೆ ಮದುವೆಯಾದ ಮರುದಿವಸ ಸಂಸಾರ ಜೀವನದ ಸುಖ ಸಿಕ್ಕುವುದಲ್ಲ, ನಿನ್ನ ಸಂಸಾರವೇ ದುಃಖದ ಕಡಲಾಗಿ ಬದಲಾಗುತ್ತದೆ. ನನ್ನ ಸಂಕಟಕ್ಕಾಗಿ ಎಲ್ಲ ನಾನು ಮರುಗುವುದು. ನಿನಗೆ ನಾಳೆ ಬರಬಹುದಾದಂತಹ ಸಂಕಟವನ್ನು ಆಲೋಚಿಸಿ ಹೇಳ್ತಾ ಇದ್ದೇನೆ, ಇಲ್ಲ, ನೀನನ್ನ ಕಾಡಲಾಗದು. ಎರಡು ಕಾರಣಕ್ಕಿಂತ ಆಗದು. ಒಂದು, ಹಠ ಹಿಡಿಬಾರ್ದು ಅಂತ. ಇನ್ನೊಂದು, ನಿನಗೆ ನನ್ನನ್ನು ಕಾಡುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಅದಕ್ಕಿಂತ ಹೆಚ್ಚು ಅವನೇ ಕಾಡ್ತಾ ಇದ್ದಾನೆ. ಕಾಡಲಾಗದು, ಅವನೇ ಹೆಚ್ಚು ಕಾಡ್ತಾ ಇದ್ದಾನೆ ನನ್ನನ್ನು. ಹಾಗಾಗಿ ಈಗ ನೀನು ಇಲ್ಲಿ ದಯಮಾಡಿ ಹೋಗು. ಏನಾಗುತ್ತದೆ? ಒಂದು ಮನಸ್ಸು ಮಾಡು. ಅಯ್ಯೋ, ಅದೆಂತದ್ದು ಒಂದು ಮನಸ್ಸು ಮಾಡು ಅಂದ್ರೆ? ಅಲ್ಲ, ನನ್ನನ್ನು ಒಪ್ಪು, ಮದುವೆ ಆಗು. ಏನಾಗ್ಲಿಕ್ಕಿಲ್ಲ, ಕಷ್ಟ ಆಗ್ಲಿಕ್ಕಿಲ್ಲ ನಿನಗೆ ಅಂತ. ಒಂದು ಮನಸ್ಸಾದರೆಲ್ಲ ಮದುವೆ ಆಗುದಿಲ್ಲ, ಮನಸ್ಸೊಂದಾಗಬೇಕು ಮದುವೆ ಆಗಬೇಕಾದ್ರೆ. ಈಗ ನಿನ್ನ ಮನಸ್ಸು ಒಪ್ಪುವುದೇ ಇಲ್ವಾ? ಇದಾಗುವುದಿಲ್ಲ. ಈಗ ನಾನೊಂದೇ, ಏನೇನು ನೀವು ಒಂದು ಅಂತ ಹೇಳಿ. ನಿಮಗೆ ಒಂದು ಮಾತು ಗೊತ್ತುಂಟು, ಇದು ಒದಗಿ ಬಂದಂತಹ ಯೌವನದ ಕಾರಣದಿಂದ ಬಂದದ್ದು. ನೀವು ಯಾರಲ್ಲಿ ಮಾತಾಡೋದು? ಯಾರಲ್ಲಿ? ವಿವೇಕಕ್ಕೆ. ನನಗೆ ನನ್ನಷ್ಟಕ್ಕೆ ಮಾತಾಡು. ನನಗೆ ಈ ಅಭ್ಯಾಸ ಉಂಟು, ನನ್ನಷ್ಟಕ್ಕೆ ಮಾತಾಡು. ಸ್ವಗತ ಅಂತ ಅದಕ್ಕೆ ಹೆಸರು. ಹೌದು. ಅಲ್ಲ, ಇಲ್ಲಿ ನಾನಿದ್ದೆ, ನನ್ನಲ್ಲೇ ಹೇಳಿ. ಅಲ್ಲ, ನಿನ್ನಲ್ಲಿ ಹೇಳಬೇಕಾದದ್ದಲ್ಲ, ನನ್ನಲ್ಲಿ ಯೋಚಿಸಬೇಕಾದದ್ದು. ಯಾಕೆ ಇದೆಲ್ಲ ಹೀಗಾಗುತ್ತದೆ ಅಂತ ನನಗೆ ಗೊತ್ತಾಗ್ತದೆ. ಹೌದು, ಈ ಶನಿ ಯಾವ ರೂಪದಲ್ಲಿಯೂ ಬರ್ಬೋದಲ್ವ? ಅನ್ನದ ರೂಪದಲ್ಲಿ ಬರ್ಬೋದು, ಹೆಣ್ಣಿನ ರೂಪದಲ್ಲಿ ಬರ್ಬೋದು, ಯಾವ ವಿಧದಲ್ಲಿ ಬರ್ಬೋದು, ಹೇಳಲಿಕ್ಕಾಗುವುದು. ಕೆಲವಕ್ಕೆಲ್ಲ ಔದಾಸೀನ್ಯವೇ ಮದ್ದು. ಪ್ರಶ್ನೆಗೆ ಮಾತಿಗೆ ಮಾತು ಉತ್ತರ ಕೊಡ್ತಾ ಹೋದ್ರೆ ಏನಾಗ್ತದೆ ಹೇಳಿದ್ರೆ, ಬೆಳಗಾದ್ರೂ ಮುಗಿಯುವುದೇ ಇಲ್ಲ ವಿಷಯ. ಅದೇ ಈಗ ನೀನು ಮಾತಾಡಿ ಮಾತಾಡಿ ಬೆಳಗ್ಗೆ ಮಾಡುತ್ತೀಗ. ಈಗ ಅಲ್ಲ, ಅಷ್ಟಾದ್ರೂ ಬೆಳಗಾಗುವಲ್ಲಿಗೆ ಮಾತಾಡುವಂತ ನಾನು. ಹೌದು, ಬೇಕಾದ ಮಾತಾಡುವುದಿಲ್ಲ ನೀನು. ಅವಲ್ಲ, ನಾನು ಮಾತಾಡಿದ್ರಲ್ಲಿ ನಿನಗೆ ಬೇಕಾದ್ದೇ ಇರು, ನಿನಗೆ ಗೊತ್ತಾಗುವುದಿಲ್ಲ ಅಷ್ಟೇ. ನೀನು ಬೇಕಾದ್ದು ಮಾತಾಡುವುದಿಲ್ಲ, ಅಳತೆ. ಔದಾಸೀನ್ಯವೇ ಮದ್ದು. ನಿದ್ದೆ ಬರ್ತದೆ. ಹೌದು, ನಿದ್ದೆ ಮಾಡಿಸ್ತೇನೆ, ನಿಲ್ಲು ನೀನು. ಮಲಗು, ನಾವು ನಮ್ಮಷ್ಟಕ್ಕೆ ಮಲಗುವ ಅಷ್ಟೇ. ಈಗ ನೀನು ಒಪ್ಪುವುದೇ ಇಲ್ಲ. ನನಗೆ ನಿದ್ದೆ ಬಂದಿದೆ. ನಿದ್ದೆ ಬಂದಿದೆ ಅಂತ ಮಾತಾಡ್ತಾ ಇದ್ದಿ, ಪುನಃ ನಿದ್ದೆ ಬಂದಿದೆ ಅಂತ ಆಡ್ತಾ ಇದ್ದಿ. ಅಲ್ಲದೆ ಗೊತ್ತಾಗುದಿಲ್ಲ. ಈಗ ನನ್ನ ಮಾತು ಮುಗಿಯಲಿಲ್ಲ. ಈಗ ನೀನು ಒಪ್ಪುವುದಿಲ್ವಾ? ಒಪ್ಪುವುದಿಲ್ವಾ? ಅಪ್ಪನಲ್ಲಿ ಹೇಳ್ತೇನೆ ನಾನು. ಅಲ್ಲ, ಅಪ್ಪಯ್ಯನಲ್ಲಿ ಎಲ್ಲ ಇದ್ರೆ ಅವರ ಅಪ್ಪಯ್ಯನಲ್ಲಿ ಹೇಳು, ನನ್ನಿಂದ ಆಕ್ಷೇಪ ಇಲ್ಲ. ನೀನು ದೊಡ್ಡ ಕುಂಬಳಕಾಯಿ ಅಲ್ಲ, ಆಯ್ತಾ? ನೀನು ದೊಡ್ಡ ಜನ ಮಾಡುದು ಬೇಡ. ನೀನು ಮದುವೆ ಸುದ್ದಿ ತೆಗೆದು ಬೆನ್ನಿಗೆ ಕುಂಬಳಕಾಯಿ ಸುದ್ದಿ ತೆಗೆದ್ರೆ ಮತ್ತೆ ಲೋಕದಲ್ಲಿ ನೀನೊಬ್ಬನೇ ಸುಂದರ. ನೀನು ಅಜ್ಜನಾಗಿದ್ದವರನ್ನು ಮದುವೆ ಆಗೇನು ಗೊತ್ತಾಯ್ತಾ? ನೀನು ಅಷ್ಟೆಲ್ಲ ಮಾತಾಡುದು ಬೇಡ ನೀನು. ಅಲ್ಲ, ಆದೀತು, ಆಕ್ಷೇಪ ಇಲ್ಲ. ಆದ್ರೆ ನೀನು ಮದುವೆ ನಿನ್ನನ್ನು ಅಜ್ಜಿ ಅಂತ ನಾನು ಕರಿಬೇಕಲ್ಲ. ಈಗ ನನ್ನ ಅಜ್ಜನಾದವನ ಈ ಅಜ್ಜ ಹೇಳಿದ್ರೆ ನಿನ್ನ ಅಜ್ಜನನ್ನ ಮದುವೆ ಆಗ್ತೇನೆ ಅಂತ ಆಡಿದ್ದಲ್ಲ. ನಿನ್ನಿಂದ ರೂಪವಂತರ ನಾನು ಮದುವೆ ಆಗ್ತೇನೆ, ನಿನ್ನ ಅಜ್ಜನನ್ನ ಮೀರಿಸುವಂತಹ ರೂಪವನ್ನು ಮದುವೆ ಆಗುತ್ತೇನೆ ಅಂತ. ನಿನಗೆ ಅಜ್ಜನಂತ ಅಲ್ಲ, ಮನಸ್ಸು ಮಾಡಿದ್ರೆ ಆ ಅಜ್ಜನ ಮೊಮ್ಮಗನನ್ನು ಮದುವೆ ಆದೇನು? ಅದು ಆಯ್ತಾ? ಆದೀತು. ನಾನು ಹೋಗುದ? ನಾನು ಆಗುದೇ ಇಲ್ಲ ಅಂತ ಕೊಡುವುದಲ್ಲ. ಹೌದು, ನಾನು ಹೋಗ್ಬೇಕಲ್ಲ. ಮಾಲೆ ಉಂಟಲ್ಲ, ಇದನ್ನು ಧರಿಸಿಕೊಂಡು ಹೋಗ್ಬೇಕು, ಇಲ್ಲದ್ರೆ ಅಪ್ಪಯ್ಯ ಬೈತಾರೆ. ಮಾಲೆಯಲ್ಲಿ ಉಂಟು. ವನಿತೆ ಚಿಂತಿಸಿ ಬಳಿಕ ತನ್ನಯ ಕನಕ ಮೌಕ್ತಿಕ ಮಾಲೆ ಕಾಣದೆ ಏನು ಎನ್ನಾಭರಣವೆಲ್ಲಿ ಬರುವಾಗ ತೊಟ್ಟಂತ ಆಭರಣ ಉಂಟು, ಇನ್ನು ಹೋಗುವಾಗ ಹೇಗೆ ಹೋಗುದೇ ಅಲ್ಲ. ಇನ್ನೇನು ಪ್ರಯೋಜನ ಇಲ್ಲ ನಿಂತು ಹೋಗುವುದು. ಆಭರಣ ಎಲ್ಲ ನಾನಿಲ್ಲಿ ಸಿಕ್ಕಿಸಿ ಇಟ್ಟಂತ ಆಭರಣ ಕಾಣುತ್ತಾ ಇಲ್ಲ ಅಲ್ಲ. ಚಿತ್ತಾರಹಂಸದ ಕೊಕ್ಕಿಗೆ ನಿಲ್ಲಿಸಿದಂತಹ ನನ್ನ ಮುತ್ತಿನ ಹಾರ ಕಾಣುತ್ತಲ್ಲ. ಏ ಕಳ್ಳ, ಕೊಡು ನನ್ನ ಮುತ್ತನ್ನು ಕೊಡು. ನೀನು ಮತ್ತೆ ಮಾತಾಡೋದೆಲ್ಲ ಮತ್ತೆ ನನ್ನ ಮುತ್ತನ್ನು ಕೊಡು. ನೀನು ಕೊಡು. ಎಲ್ಲಿ ಇಟ್ಟಿದ್ದಿ? ಅಲ್ಲ, ನಿನ್ನದು ನಾಟಕ. ಸುಮ್ಮನೆ ಯಾಕೆ ನಾಟ ಮಾಡು? ನಿನಗೆ ಮನಸ್ಸಿನಲ್ಲಿ ಅಪೇಕ್ಷೆ ಉಂಟು, ಅದಕ್ಕಾಗಿ ಈ ರೀತಿಯಾಗಿ ನಾಟಕ ಮಾಡುತ್ತಾ ಇದ್ದೆ. ಈಗ ನಾನು ಕಣ್ಣು ಮುಚ್ಚಿರ್ತೇನೆ. ಬಹುಶಃ ನಿನಗೆ ನಿದ್ದೆ ಬಿಟ್ಟರೆ ಆಗುವುದಿಲ್ಲ. ಅಲ್ಲ, ನಿದ್ದೆ ಬಿಡ್ಲೇ ಇಲ್ಲ ನಾನು ಇಲ್ಲಿಯವರೆಗೆ. ಇದೇ ಆರಂಭ.
ಅದೇ ಆದ್ದರಿಂದ ಏನೇನೋ ಆಗುದು ಎಂತ ಏನಲ್ಲ, ನಾನಿಲ್ಲಿ ಇಟ್ಟಂತ ನನ್ನ ಮುತ್ತಿನ ಮಾಲೆ ನೀನ್ ಅದನ್ನು ತೆಗೆದಿದ್ಯಾ? ಕೊಡದನ್ನು ಕೊಡು. ನಿನಗೂ ಮದುವೆ ಆಗುದಿಲ್ಲ ಅಲ್ಲ? ಎಲ್ಲಿದ್ ನಿನ್ನ ಮುತ್ತಿನ ಮಾಲೆ? ಇದು ಇಲ್ಲೇ ಸಿಕ್ಕಿಸಿ ಇಟ್ಟಿದ್ದೆ ನಾನು. ಎಲ್ಲಿ? ಚಿತ್ತಾರ ಹಂಸದ ಕೊಗ್ಗಿಗೆ. ಓ, ಅದು ನಿನ್ನದ್ದ? ಅದಂತದ್ದು. ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಇಲ್ಲಿ? ಅಲ್ಲ, ಯಾರ್ದು ಅಂತ ಗೊತ್ತಿಲ್ಲ. ಯಾವಾಗ ಇತ್ತು ಅಂತಲೂ ನಾನು ನೋಡ್ಲಿಲ್ಲ. ನನ್ನದೇ ಅದು. ನೀನು ಆ ಹಾರದ ಆಸೆ ಬಿಡತ್ಲ. ಹೌದಾ? ಅದಿನ್ನೂ ಸಿಕ್ಕುದಿಲ್ಲ ನಿನಗೆ? ಯಾಕೆ? ಇಲ್ಲ ಅದು ನುಂಗಿ ಆಗಿದೆ. ನುಂಗುವುದಾ? ಹೌದೌದು. ಯಾರು ನೀನ್ ನುಂಗಿದ್ಯಾ? ನಾನೆಲ್ಲಿಗೆ ನುಂಗುದು? ನಾನು ಆಗ ನುಂಗಿದ್ದೆ ಹೆಚ್ಚು ಅಂತ ನೀನು ಹೇಳ್ದೆ, ಮತ್ತೆ ಇದನ್ನೆಲ್ಲಿಗೆ ನುಂಗುದು? ಅಲ್ಲ, ಈಗ ನೀನ್ ನುಂಗಿದ್ದಿ ಅಂತ ಆಡ್ತಾ ಇದ್ದೆ. ನಾನು ಅಲ್ವೇ? ಅಲ್ಲ, ನುಂಗಿದಿ ಅಂತ ಆಡಿದೆ. ನಾನು ನಿದ್ರಿಸ್ತಾ ಇದ್ದ ನೀನು ಬರುವಾಗ. ಹೌದು. ನಾನು ಎದ್ದೆ ಅಂದ್ರೆ ಎಚ್ಚರ ಆಯ್ತು. ಹೌದು, ನಾನು ಆ ಕಾಲಕ್ಕೆ ಮಲಗಿದ್ದೆ. ಅದು ನಾನು ಮತ್ತೆ ನೋಡಿದ್ದು. ಎಚ್ಚರ ಆಯ್ತು, ಸುತ್ತ ನೋಡ್ತೇನೆ, ಏನು ವಿಚಿತ್ರ. ಏನು? ಆ ಹಂಸ ಉಂಟಲ್ಲ ಚಿತ್ತಾರದ್ದು. ಹೌದು, ಹಂಸ. ಅದು ಜೀವದ ಆ ಮುತ್ತಿನ ಮಾಲೆಯನ್ನು ಗಬ ಗಬ ಗಬನೆ ನುಂಗಿದ್ದೆ ಅಲ್ವಾ? ಎಂತದ್ದು? ಹಂಸ. ಈಗ ನಿದ್ದೆ ಬಿಟ್ಟು ನಿನಗಾಗುದಿಲ್ಲ ಅಂತ ಅನಿಸ್ತದೆ. ಏನೆಲ್ಲ ಮಾತನಾಡ್ತಾ ಇದ್ದಿ? ಏನೆಲ್ಲ ಎಂತದ್ದು? ಏನ್ ಹೇಳಿದೆ? ಮುತ್ತಿನ ಮಾಲೆ, ಚಿತ್ತಾರ ಹಂಸ ನುಂಗಿದ್ದು. ಮುಚ್ಚಬಾಯಿ. ಏನಂದೆ ಚೋರ, ಏನಂದೆ? ಏನು ಮುತ್ತಿನ ಮಾಲೆ ಚಿತ್ರ ನುಂಗುವುದೇ? ಕಾಣನು ಪಾಪಿ ಮುಖ ಮೆಚ್ಚುವುದೇ? ಏನೆಂದೆ? ಎಲ್ಲ ನಿನ್ನ ಮಾತಿನ ವೈಖರಿಯೇ. ಏನ್ ಹೇಳಿದೆ ನೀನು? ಅದೇ ಹಂಸ ನುಂಗಿದ್ದು. ಹಂಸ ನುಂಗಿದ್ದು. ಸುಳ್ಳು ಹೇಳಬೇಕು, ಆದ್ರೆ ಈ ರೀತಿಯು ಸುಳ್ಳು ಹೇಳಬಾರದಾಯ್ತಾ? ಈಗ ಸುಳ್ಳು ಹೇಳಬೇಕಾದ್ರೆ ನನಗೆ ಬೇರೆ ಕ್ರಮದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಇದನ್ನ ಯಾಕೆ ಹೇಳಬೇಕು? ಅಲ್ಲ, ಹಂಸ ಒಂದು ಚಿತ್ತಾರದ ಹಂಸ ನುಂಗುವುದಕ್ಕುಂಟ? ಅಲ್ಲ, ನುಂಗಿದ್ದು ಹೌದಲ್ಲ, ನೋಡಿದನಲ್ಲ ನಾನು. ಯಾರು ನೋಡಿದ್ಯಾರು? ನಾನು. ಅಲ್ಲ, ನುಂಗುವುದಕ್ಕೆ ಸಾಧ್ಯವೋ ಅಂತ ನಾವು ಪ್ರಶ್ನಿಸುವುದು. ಅದುವೇ ಸತ್ಯ ಆಯ್ತು ಅಂತ ಆದ್ರೆ ಸಾಧ್ಯ ಇಲ್ಲ ಇದ್ರೆ ನುಂಗಿದ್ದೆ. ಈಗ ಅದು ನುಂಗಿದ್ದು ನೀನು ತೆಗೆದಿರಿಸಿದ್ದಿ, ಕಳ್ಳ ನೀನ್ ತೆಗೆದಿರಿಸಿದ್ದೀಯ. ನಾನು? ನೀನೇ. ನನಗೆಂತದಕ್ಕ ಆ ಮುತ್ತಿನ ಹಾರ? ಯಾರಿಗೆ ಗೊತ್ತು? ಏನು ಇಲ್ಲ, ಎಲ್ಲವನ್ನು ಕಳ್ಕೊಂಡಿದ್ದಿ ಅಂತ ಆಡ್ತಾ ಇದ್ದಿ. ನೀನೇ ಯೋಚನೆ ಮಾಡು, ಮುತ್ತಿನ ಹಾರದ ಒಡತಿಯಾದ ನೀನೇ ಬೇಡ ಅಂತ ಹೇಳ್ತೇನೆ ನಾನು, ಮತ್ತೆ ನಿನ್ನ ಮುತ್ತಿನ ಹಾರ ಅಂತ. ಒಡತಿ ಬೇಡ, ಹಾರ ಬೇಡ ಅಂತ ಆಗ್ಲಿಕ್ಕಿಲ್ವಲ್ಲ? ಅದ್ಯಾಕೆ? ಏನು ಎಲ್ಲ ಏನು ಇಲ್ಲ, ಇಟ್ಟುಕೊಂಡಿದ್ದೀನಿ. ಕಳ್ಳನೇ. ನನ್ನ ಮುತ್ತಿನ ಮಾಲೆ ಕೊಡು. ಈಗ ನೀನೇ ಮದುವೆ ಆಗು ಅಂತ ಹೇಳುವಾಗ ನಾನು ಸುಲಭದಲ್ಲಿ ಒಪ್ಪುತ್ತಿಲ್ಲ. ನೀನೇ ಹೇಳಿದೆ ನಿನ್ನ ಅಪ್ಪನದ್ದಕ್ಕೆಲ್ಲ ಉತ್ತರಾಧಿಕಾರಿ ನೀನೆ, ಬೇರೆ ಯಾರಿಲ್ಲ. ಹಾಗಿದ್ರೆ ಇಷ್ಟೆಲ್ಲ ನನಗೆ ಸಿಕ್ಕುವಾಗ ನಾನೀಗ ತೆಕ್ಕೊಂಡು ಹೋಗೋ ಬುದ್ಧಿಯಿಂದ ಬಂಧವಾಗುವುದು ಅಂತ ಆದ್ರೆ ಇಷ್ಟೆಲ್ಲ ಸಿಕ್ಕುವಾಗ ಬೇಡ ಆಳ್ತೇನೆ. ಈಗ ಬೇಡ ಅಂತ ಆದ್ರೆ ನಾನು ನಂಬಬೇಕಲ್ಲ. ನಾನು ನಂಬುವುದಿಲ್ಲ ನಿನ್ನ ಮಾತನ್ನು, ನೀ ಸುಳ್ಳೇ ಹೇಳುವುದು ಅಂತ. ನಿನ್ನನ್ನು ನಂಬಿಸುವುದಕ್ಕಾಗಿ ನಾನು ಮಾತನಾಡುವುದಾದ್ರೆ ನನಗೆ ಬೇರೆಯೂ ಹೇಳ್ಬಹುದು. ನಾಳೆ ಲೋಕದ ಮಂದಿ ನಾನು ಕಂಡದ್ದನ್ನು ಮಾತ್ರ ಹೇಳುವುದು. ನೀನು ಕಂಡದ್ದಾದ್ರೂ ನಂಬುವ ಹಾಗಿರಬೇಕಲ್ಲ. ಈಗ ಲೋಕದವರ ಆಡಿಯಾರು ಒಂದು ಹಂಸ ನುಂಗುವುದಕ್ಕುಂಟ, ಅದು ಚಿತ್ತಾರದ ಹಂಸ ನುಂಗುವುದಕ್ಕುಂಟ. ನಾಳೆ ನನ್ನ ಮನೆಗೆ ಈಗ ನೀನೇ ಮೊದಲಿಗ, ಇನ್ನು ಯಾರೂ ಬರ್ಲಿಕ್ಕಿಲ್ಲ. ಇನ್ನೊಬ್ರು ಹೇಳಿದ್ರೆ ನಾನೇ ನಂಬುತ್ತಿರ್ಲಿಲ್ಲ, ಆದ್ರೆ ನಾನು ನೋಡಿದ್ದೇನಲ್ಲ. ಶೆಟ್ರ ಮನೆಯಲ್ಲಿ ಆಭರಣ ನುಂಗುವಂತ ಹಂಸ ಉಂಟು ಅಂತ ಆಡಿಯಾರು ಗೊತ್ತಾ ನಿನಗೆ? ಮೊದಲೇ ಯಾರು ಬರುವುದಿಲ್ಲ, ಇನ್ನು ಯಾರೂ ಬರ್ಲಿಕ್ಕಿಲ್ಲ. ನನಗೀಗ ಆತಂಕ ಪ್ರಾರಂಭ ಆಗಿದೆ. ಏನು? ಇದು ಶೆಟ್ರ ಮನೆಯಲ್ಲಿ ಜೀವ ಇದ್ದದ್ದು ಇಲ್ಲದೆ ಇದ್ದದ್ದು ಎಲ್ಲ ನುಂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನು ನಾವೆಲ್ಲಿ ಹೋಗುದು ಅಂತ. ಇದು ನೀನು ಬಂದ ಕಾಲುಗುಣವ ಅಂತ ಇದ್ದೇನೆ ಈಗ ನಾನು. ನೀನು ಬಂದ ಲಕ್ಷಣವ ಅಂತ ಎಲ್ಲವೂ ಎದ್ದಿದೆ ಈಗ. ಅಲ್ಲ, ಇದು ಮೊದಲೇನಾದ್ರು ನುಂಗಿದ್ದು ಗೊತ್ತುಂಟ ನಿನಗೆ? ನಮಗಿಲ್ಲ, ಇದು ಆರಂಭ, ಇದು ಗೊತ್ತಿಲ್ಲ. ಮೊದಲು ನುಂಗುತ್ತಿರ್ಲಿಲ್ಲ. ಎಲ್ಲಿಂದ ನುಂಗುವುದು? ನೀನೇ ತೆಗೆರಿಸಿದ್ದಿ, ಕಳ್ಳ ನೀನೆ. ಈಗ ಬೇಡ, ಆ ಮುತ್ತಿನ ಮಾಲೆ ಬಿಡು, ವಿಷಯ ಬಿಡು. ಹೋಗ್ಲಿ ಹೋಗ್ಲಿ. ಎಂತದ್ದು ಜಾಣೆ? ಎಂತದ್ದು? ಹೋಗ್ಲಿ, ಅದು ಹೋಗ್ಲಿ, ಅದಿರ್ಲಿ ಅಷ್ಟೇ. ಮುತ್ತಿನ ಮಾಲೆ ನೀನ್ ನನ್ನ ಮದುವೆ, ನೀನ್ ನನ್ನ ಮದುವೆ. ಅದಕ್ಕೆ ಪ್ರತ್ಯಾಮ್ನಾಯ ಇದು. ಹೌದು. ಅಂದ್ರೆ ಈಗ ಮುತ್ತಿನ ಮಾಲೆ ಆದ್ರು ನಾಳೆ ನಿನ್ನದೇ ಅಲ್ವಾ, ನನಗೆ ಇರುವುದಲ್ವಾ? ನೀ ತೆಗೆದಿರಿಸಿಕೊಂಡದ್ದು ನಿನ್ನಲ್ಲೇ ಇರ್ಲಿ, ನೀನ್ ನನ್ನನ್ನು. ಅಲ್ಲ, ನನಗೆ ಕಾಣುತ್ತದೆ ನೀನು ಹಂಸದ ಕೊರಳಿಗೆ ಮಾಲೆ ಹಾಕುವಾಗಲೇ ಯಾರೋ ಮಂತ್ರ ಹೇಳಿದ್ದಾರೋ ಅಂತ ಕಡೆಗೆ. ಎಂತದ್ದು ಮಂತ್ರ ಹೇಳುದು? ಸುಮುಹೂರ್ತೆ ಸಾವಧಾನ ಅಂತ ಬಹುಶಃ. ಆದ್ದರಿಂದಲೇ ಅದು ನುಂಗಿತ ಕಡೆಗೆ. ಅಲ್ಲ, ಈಗ ಹಾರ ನುಂಗಿದ್ದಕ್ಕೆ ಮದುವೆ ಆಗುದಾದ್ರೆ ನೀನು ಹಂಸವನ್ನೇ ಆಗಬೇಕಷ್ಟೇ. ಅಲ್ಲ, ನೀನು ಮಾಟ ಮಂತ್ರ ಮಾಡ್ತೀಯ ಅಂತ ನನಗೀಗ ಅನ್ನಿಸುವುದು. ಏನೋ ಮಾಡ್ತೀನಿ ನೀನು. ಏನು? ಇಲ್ಲದಿದ್ರೆ ಈಗ ನೀನು ಮಾತೆಲ್ಲ ಬೇಡ, ನೀನು ನನ್ನ ಒಂದೋ ಮದುವೆ ಆಗ್ಬೇಕು. ಇಲ್ಲ, ನನ್ನ ಮುತ್ತನ್ನು ಕೊಡು, ನನ್ನ ಮಾಲೆಯನ್ನು ಕೊಡು, ಇಷ್ಟೇ ಇರುವುದು, ಎರಡರಲ್ಲಿ ಒಂದು. ಈಗ ಹಾರದ ವಿಷಯ ಬದಿಗಿರ್ಲಿ, ಮದುವೆ ಹೇಗೂ ಇಲ್ಲ. ಈಗ ಹಾರ ನನ್ನಲ್ಲಿಲ್ಲ ಕೊಡ್ಲಿಕ್ಕೆ. ಯಾವುದೂ ಇಲ್ಲ. ಇನ್ನಿದಕ್ಕೆ ನಿನಗೆ ಮದ್ದು ಅರಿತೇನೆ, ನಿನಗೆ ಮದ್ದು ಅರಿತೇನೆ. ಕೊಡುದಿಲ್ಲ ಅಲ್ಲ, ಮದುವೆ ಆಗುದಿಲ್ಲ, ಮಾಲೆಯೂ ಇಲ್ಲ. ಅಪ್ಪ ನನ್ನ ಕರೀತೇನೆ. ಅವರನ್ನು ಯಾಕೆ ಈ ಮಧ್ಯರಾತ್ರಿಯಲ್ಲಿ ನಿದ್ದೆ ಹಾಳು ಮಾಡ್ತೀವಿ? ಸುಮ್ಮನೆ ಅವರು ಪಾಪ ಮಲಗಿಲ್ಲ. ಮಲಗಿದ್ರೆ ಅವರು ಹೇಳಿದ್ದಾರೆ ಕಳಿಸುವಾಗ, ನಿನಗೆ ಅಗತ್ಯವಿದ್ರೆ ಕರಿ ಮಗಳೇ ಅಂತ ಆಡಿದ್ದಾರೆ.
ಈಗ ನಾನು ಹೊರಗೆ ಹೋಗುವ ಹಾಗಿಲ್ಲ, ಅವರೇ ಬರಬೇಕಷ್ಟೇ, ಆದೀತು. ಹೋಗಬೇಕಷ್ಟೇ. ಯಾಕೆ ಹೊರಗಿಂದ ಅವರೇ ಚಿಲಕ ಹಾಕಿದ್ದಾರೆ. ಹಾ, ಅಪ್ಪಯ್ಯನೇ, ನೀನು ಒಳಗೆ ಹಾಕಿದ್ರೆ ನಾನು ಹೊರಗೆ ಹಾಕಿ ಅವರು ಹಾಕಿದ್ದಾರೆ. ಹಾಗಾಗಿ ಅಪ್ಪನನ್ನೇ ಕರೀತೇನೆ. ಆದೀತು. ಅಪ್ಪಯ್ಯ, ಅಪ್ಪಯ್ಯ ಬನ್ನಿ, ಅಪ್ಪಯ್ಯ ಬೇಗ ಬನ್ನಿ. ಆಲು ಆಲು ಏನಾಯ್ತು? ಅಪ್ಪಯ್ಯ ಮದುವೆ ಇಲ್ಲ, ಮುತ್ತು ಇಲ್ಲ, ಇವನು ಮುತ್ತು ಕೊಡುವುದಿಲ್ಲ ಅಂತ ಅಪ್ಪಯ್ಯ. ಯಾರು? ಅವನೇ. ಇವ? ಹೌದು. ನಿನಗೆ ಇನ್ನೂ ಮಾತು ಗೊತ್ತಿಲ್ಲ, ನಿನಗೆ ಮಾತಾಡ್ಲಿಕ್ಕೆ. ಹೋಗಿ ಅವನನ್ನು ಮನವನ್ನು ಚಿತ್ತಾಪಹಾರ ಮಾಡಬೇಕು ಎನ್ನುವುದಾಗಿ ನಾನು ಹೇಳಿದ್ದಲ್ಲ. ಮತ್ತೊಂದು ಚಿತ್ತಾಪಹಾರ ಮತ್ತೆಂತದ್ದು? ನಾನು ಮಾತಾಡಿ ಮಾತಾಡಿ ಸಾಕಾಯ್ತು, ಅವನು ಯಾವುದಕ್ಕೂ ಒಪ್ಪುವುದಿಲ್ಲ. ನನಗೆ ಕೆಳಗೆ ಒಂದು ತಿಲ್ಲ ಅಂತೇಳಿ ಒಂದು ಕೇಳಿದೆ, ಅದು ಬಿಟ್ರೆ ಮತ್ತೆಂತದ್ದು ಕೇಳಲಿಲ್ಲ. ಅಪ್ಪಯ್ಯ ಏನು? ಮದುವೆ ಆಗುವುದಕ್ಕೆ ಒಪ್ಪುವುದಿಲ್ಲ ಅಪ್ಪಯ್ಯ ಅವನು. ಯಾರು? ಬೇಡಂತ, ನಾನು ಬೇಡಂತ ಅವನಿಗೆ. ನೀನು ಬೇಡಂತೆ? ಮಾತ್ರವಲ್ಲಪ್ಪಯ್ಯ, ಆ? ನಾನು ಹೊರಡುವ ಕಾಲಕ್ಕೆ ನೀವು ಹೇಳಿದಲ್ಲ, ಆ. ಆ ಪೆಟ್ಟಿಗೆಯಲ್ಲಿ, ದೊಡ್ಡ ಪೆಟ್ಟಿಗೆಯಲ್ಲಿ ಮುತ್ತಿನ ಮಾಲೆ ಹಾಕಿಕೊಂಡು ಹೌದು. ಅಪ್ಪಯ್ಯ ಕದ್ದಿದ್ದಾನಪ್ಪಯ್ಯ, ಕಳ್ಳ ಇವನು. ಇವನು? ಹೌದು. ಅಲ್ಲ, ನಾನು ನಂಬಿಕೆ ಇಟ್ಟು ಕರೆದುಕೊಂಡು ಬಂದಂತಹ ಜನ, ನಂಬಿಕೆ ಹಾಗೆ- ಮೋಸವಾಯಿತು. ಇವನು ಕದ್ದಿದ್ದಾನ ಮುತ್ತಿನ ಹಾರವನ್ನು? ನೋಡ, ನಾನು ಅವಳನ್ನು ಮಾತಾಡಿಸ್ತೇನೆ. ಪುಣ್ಯಾತ್ಮ, ಓ ಓ, ಇದು ವಿಷಯ ಎಂತದ್ದು? ಅಲ್ಲ, ನಾನೀಗ ನಿಮ್ಮ ಹತ್ರ ಕೇಳಬೇಕೆಂತದ್ದು ಅಂತ. ಯಾವುದು? ನನಗೆ ಒಂದೊಂದು ಅರ್ಥ ಆಗಲಿಲ್ಲ. ಇದು ಉಂಡ ಅನ್ನಾದ್ರೂ ಜೀರ್ಣ ಆಗ್ತಾ ಬಂತು, ಕೆಲವು ಜೀರ್ಣವೇ ಆಗುದಿಲ್ಲ ಇಲ್ಲಿ. ಅಲ್ಲ, ಅಪ್ಪಯ್ಯ ನೀನು ಯಾವ ಮಾತನ್ನು ಬೇಕಿದ್ರು ಕೂಡ ಹೇಳು, ಮಗಳೇ ಮುತ್ತಿನ ಹಾರ ಇಲ್ಲ ಎನ್ನುವಂತಹ ಒಂದು ಮಾತನ್ನು ಆಡದಿರು, ಯಾಕೆಪ್ಪ? ಆಡಿ ನನ್ನನ್ನು ಕೆಡಿಸದಿರು. ಆ ಒಂದು ಮುತ್ತಿನ ಹಾರ ಮಾಡಬೇಕು ಅಂತ ಹೇಳಿದ್ರೆ ಹೌದಪ್ಪಯ್ಯ. 10-12 ವರ್ಷಗಳ ಕಾಲ ಒಂದು ಹೊತ್ತಿನ, ನಾನು ಊಟ ಮಾಡುವುದೇ ಒಂದು ಹೊತ್ತಿಗೆ, ಒಂದು ಹೊತ್ತಿನ ಊಟವನ್ನು ಬಿಟ್ಟು ರಾತ್ರಿ ಹಗಲು ವ್ಯಾಪಾರದಲ್ಲಿ ನನ್ನನ್ನೂ ಉಪವಾಸದಲ್ಲಿಟ್ಟು ಸಂಪಾದಿಸಿ ಮಾಡಿದಂತಹ ಮುತ್ತು ಹೌದಪ್ಪಯ್ಯ. ಇವತ್ತು ಆ ಮುತ್ತು ಹೋಯ್ತು ಅಂತ ಹೇಳಿದ್ರೆ ಹೌದು. ನನ್ನ ಕುತ್ತಿಗೆಗೆ ಕುತ್ತು ಬಂದ ಹಾಗೆ. ಅಪ್ಪಯ್ಯ, ಆ. ಅವ ಹೇಳಿದ್ದೇನು ಗೊತ್ತುಂಟ? ಏನು? ಅಲ್ಲಿ ಚಿತ್ರಶಾಲೆಯಲ್ಲಿ ಹೌದು. ಹಂಸ ಇದೆ ಅಲ್ಲ, ಆ. ಅದು ಒಂದೊಂದೇ ನುಂಗಿತಂತೆ ಅಪ್ಪಯ್ಯ. ನಿನಗೆ ಇದು ವಿನೋದ ಆಡ್ಲಿಕ್ಕೆ ನನ್ನ ಮಗಳೇ ಆಗ್ಬೇಕಿತ್ತ? ಅಲ್ಲ, ಆ. ಏನು ವಿನೋದ? ವಿನೋದ ಮತ್ತೆಂತದ್ದು? ಈಗ ನಾನು ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ಅಲ್ಲ. ಯಾರು? ಅಲ್ಲ, ನಾನು ಕೂಡ ಸುಳ್ಳು ಹೇಳ್ತೇನೆ. ಅಯ್ಯೋ, ಹಾಗಲ್ಲದಿದ್ರೆ ನೀವು ವ್ಯಾಪಾರಿಗಳೇ ಆಗುವುದಿಲ್ಲ. ಅಲ್ಲ, ಅದು ಹಾಗೆ ಒಂದು ಪ್ರಸಿದ್ಧಿ ಉಂಟು, ವ್ಯಾಪಾರಂ ದ್ರೋಹ ಚಿಂತ. ಅಲ್ಲ, ದ್ರೋಹ ಅಂತಲೇ ಬೇಡ, ನಿಜವಾಗಿ ಹೇಳ್ಬೇಕಾ? ವ್ಯಾಪಾರಂ ದೇಶ ಚಿಂತನ. ಹಾ ಹಾ, ದೇಶವು ದ್ರೋಹ ಒಂದೇ ಅಂತಲ್ಲ. ಅಲ್ಲಲ್ಲ, ಹಾಗೆ ಅಂತ ಹೇಳಿ ಅಲ್ಲಪ್ಪ. ಈಗ ವ್ಯಾಪಾರ ಮಾಡುವುದು ನಮ್ಮ ದೇಶದ ಜನರು ಸುಭಿಕ್ಷೆ ಆಗಿರ್ಬೇಕು ಅಂತ ಹೇಳಿ. ಹೌದಪ್ಪ, ಹೌದು. ಹಾಗಾಗಿ ಭಿಕ್ಷೆ ಉಂಟಂತೂ, ಅಂತೂ ಭಿಕ್ಷೆ ಉಂಟು. ಒಂದು ವಿಷಯ ಹೇಳ್ತೇನೆ, ನೀನು ಸುಳ್ಳು ಹೇಳಿದಕ್ಕೆ ನನಗೇನು ಬೇಸರ ಇಲ್ಲ. ಈಗ ನಾಳೆ ಅಳಿಯಾದ್ರೆ ನೀನು ನನ್ನ ಹಾಗೆ ಆಗ್ಬೇಡ. ಅಲ್ಲ, ಇದು ಯಾರ್ಯಾರಿಗೋ ಬೇಸರ ಆಗ್ತದೆ ಅನ್ನುವುದಕ್ಕಾಗಿ ನಾನು ಸುಳ್ಳು ಹೇಳದೆ ಇರುವುದು ಅಲ್ಲ. ನನಗೆ ಬೇಸರ ಆಗ್ತದೆ ಸುಳ್ಳು ಹೇಳಿ. ನಾನು ನಿನಗೆ ಒಂದು ಪಾಠವನ್ನು ಮಾಡ್ತೇನೆ. ಜೀವನದಲ್ಲಿ ಸುಳ್ಳು ಹೇಳಬೇಕಾದಂತ ಪರಿಸ್ಥಿತಿ ಬಂದೇ ಬರ್ತದೆ. ವ್ಯಾಪಾರದಲ್ಲಿ ನಿತ್ಯ ಸುಳ್ಳನ್ನು ಹೇಳಬೇಕಾಗ್ತದೆ. ಹೌದು, ಅದಕ್ಕೆ ವ್ಯಾಪಾರ ಧರ್ಮ ಅಂತಲೇ ಹೆಸರು. ಹಾಗಂತೇಳಿ ಕೇಳುವವನಿಗೆ ಇವರು ಸುಳ್ಳು ಹೇಳುತ್ತಿದ್ದಾರೆ ಎನ್ನುವಂತಹ ಭಾವವು ಬರಬಾರದು. ಹಾಗೆ ಅವನಿಗೂ ನಿಜ ಗೊತ್ತಿರ್ತದೆ ಇವರು ಯಾವಾಗಲೂ ಹೇಳುವ ಸುಳ್ಳೆ ಅಂತ, ಆದ್ರೆ ಅವನು ನಂಬುವುದಿಲ್ಲ ಅಷ್ಟೇ. ಹಾಗಂತ ಅವನ ಮನಸ್ಸು ಮರಳಾಗುವಾಗ ಹೇಳಬೇಕು, ಅದೇ ಇರುವುದು ವಿಷಯ. ಈಗ ನೀನು ಹೇಳುವಾಗ ಒಂದು ಔಚಿತ್ಯ ಇಲ್ವಾ? ಈಗ ನಿನಗೆ ಈ ಕೋಣೆಯಲ್ಲಿ ಚಿತ್ರಶಾಲೆಯಲ್ಲಿ ಬೇರೆ ಎಂಥದ್ದು ಕಾಣಲಿಲ್ವಾ? ಹೌದು, ಅದು ಮರದಲ್ಲಿ ಮಾಡಿದಂತಹ ಹಂಸ ಆಹಾರವನ್ನು ನುಂಗಿದ. ಹೌದಪ್ಪ. ಈಗ ಸುಳ್ಳು ಹೇಳುವಾಗ ಒಂದು ಅದನ್ನೇ ಹೇಳಬೇಕು ಅಂತ ಏನಲ್ವ? ಅಲ್ವಾ, ಬೇರೆ ಏನಾದ್ರೂ ಹೇಳ್ಬೋದಿತ್ತಲ್ಲ. ನಾನು ಕ್ಷತ್ರಿಯ ಅಲ್ಲ, ನೀನು ಹೇಳ್ಬೋದಿತ್ತು. ನೀನು ಬರುವಾಗ ಈಗ ನಾನು ವೈಶ್ಯ ಆದ್ರೆ ಈಗ ನಂಬುವಾಗಿದ್ದು ಸುಳ್ಳು ಹೇಳ್ತಿದ್ದೆ. ಈಗ ನಾನು ನಿನ್ನ ಸ್ಥಾನದಲ್ಲಿ ಇರ್ತಿದ್ರೆ ನೀನು ಬರುವಾಗ ಹಾಕಿಕೊಂಡೇ ಬರಲಿಲ್ಲ ಎನ್ನುವುದನ್ನು ಹೇಳ್ತಿದ್ದೆ. ಮತ್ತೆ ನೀನು, ನನಗೆ ನಿಂದು ವಿಷಯ ಎಲ್ಲ ಗೊತ್ತಾಗ್ತದೆ. ಈ ಎಲ್ಲವನ್ನು ಕಳ್ಕೊಂಡದ್ದಲ್ವಾ, ಮತ್ತೊಮ್ಮೆ ಆ ಕಷ್ಟದ ಕೂಪಕ್ಕೆ ಬೀಳಿಕೆ ನಿನಗೂ ಮನಸ್ಸಿಲ್ಲ. ಇದು ಮದುವೆ ಆದ್ರೆ ನೀನು ಮತ್ತೆ ನಂದು ಮನೆ ಹಳ್ಳಿಯ. ಈಗ ಮದುವೆ ಆದ್ರೆ ನಿನ್ಗೆ ಮುತ್ತಿನ ಹಾರ ಮಾತ್ರ ಅಲ್ಲ, ಎಲ್ಲವೂ ಸಿಗ್ತದೆ. ಮತ್ತೆ ನೀನು ಈ ಸ್ಥಾನದಲ್ಲಿ ನೀನು, ನಾನು ಅಲ್ಲಿ ಕೂತ್ಕೊಂಡಿರ್ತೇನೆ ಬದಿಯಲ್ಲಿ. ಅಲ್ಲ, ಹೇಳಲಿಕ್ಕಾಗುದಿಲ್ಲ. ನಾವು ಯೋಚಿಸಿದ ಹಾಗೆಲ್ಲ ಪ್ರವಾಹ ಬರ್ತದಲ್ಲ, ಹೇಳಿದ್ ನಾಳೆ ಮನೆ ಇಲ್ಲ ಅಂತ ಆದ್ರೂ ಆಯ್ತು. ಹೌದೌದು. ಹಾಗಂತೇಳಿ ನಿನಗೊಂದು ಭದ್ರ ಸ್ಥಾನ ಉಂಟು. ಪ್ರವಾಹ ಅಲ್ಲ, ಎಂಥದ್ದು ಬಂದರೂ ಕೂಡ ನಿನ್ನನ್ನು ಕೊಚ್ಚಿಕೊಂಡು ಹೋಗದ ಹಾಗೆ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನನಗುಂಟು. ನೀನು ಗಟ್ಟಿಯಾಗಿ ಹಿಡಬೇಕಾದದ್ದು ಒಂದೇ, ನನ್ನ ಮಗಳ ಕೈಯನ್ನು. ನನ್ನ ಮಗಳ ಕೈಯನ್ನು ನೀನು ಹಿಡಿದೆ ಅಂತೇಳಿ ಆದ್ರೆ ನನ್ನಲ್ಲಿರುವಂತಹ ಸಿರಿ, ಸಂಪತ್ತು, ಮನೆ, ಅಧಿಕಾರ ಎಲ್ಲವನ್ನು ಕೂಡ ನಾನು ನೋಡಿಕೊಂಡು ನನ್ನ ಸಂಸಾರದೊಂದಿಗೆ ನಿಮ್ಮಿಬ್ಬರನ್ನು ಕೂಡ ನಾನು ಸಾಗುತ್ತೇನೆ. ಅಲ್ಲ, ವ್ಯಾಪಾರಿಗಳಾಗಿದ್ದುಕೊಂಡು ನಿಮಗೊಂದು ವ್ಯವಹಾರ ಚಿಂತನೆ ಯಾಕೆ ಹುಟ್ಟಲಿಲ್ಲ ಅಂತ ನನಗೆ ಕಾಣುವುದು. ಎಂತೀಗ ತಪ್ಪಾಯ್ತು? ಮಗಳನ್ನು ಮದುವೆ ಆದ್ರೆ ನಾನೇ ದೃಢವಾಗ್ತೇನೆ ಅಂತ ನೀವು ಭಾವಿಸಿದ್ದೆ. ಹೌದು. ನನ್ನನ್ನು ಮದುವೆ ಆಗ್ಲಿಕ್ಕೆ ಆಲೋಚನೆ ಮಾಡಿದ್ರಲ್ಲಿ ಮಗಳ ಮುತ್ತಿನಾರವೇ ಹೋಯಿತು ಅಂತ ನಿಮಗೆ ಗೊತ್ತೇ ಆಗಲಿಲ್ಲ.
ನೋಡಿ, ನನ್ನೊಟ್ಟಿಗೆ ಸಂಬಂಧ ಮಾಡ್ತೇನೆ ಅಂತ ಯೋಚನೆ ಮಾಡಿದ್ರೆ ಆ. ನಾವು ಯಾವುದನ್ನು ಅತ್ಯಂತ ಪ್ರೀತಿಸಿದ್ದೇವೆ ಅದೇ ಹೋಗುತ್ತದೆ. ಅಲ್ಲ ಅದೆಲ್ಲ ಇರ್ಲಿ. ಅದು ಎಲ್ಲಿಂಟು? ಯಾವುದು ಹಾರ ಎಲ್ಲಿಂಟು? ಅದು ಹಂಸ ನಮ್ಗಿದ್ದು ಅಂತ. ಯಾವ ಹಂಸ? ಅದೇ ಚಿತ್ತಾರದ್ದು. ಎಷ್ಟು ಮಾತಾಡಿದ್ರು ನಿಂದು ಒಂದೇ ಉತ್ತರ. ನೀವು ನಯವಿನಯದಲ್ಲಿ ನಂದಿ ಶೆಟ್ಟಿ ಕೇಳ್ದು ಮೋಸ ಹೋಗಿ ಆಯಿತು. ಹೌದಪ್ಪಯ್ಯ, ನೀವು ಮತ್ತೆ ಇನ್ನು ನಯವಿನಯದಲ್ಲಿ ಮಾತಾಡುದಲ್ಲ, ಸ್ವಲ್ಪ ಜೋರು ಮಾಡಿ ಕೇಳಿ. ಮುಖ ನೋಡಿ ಮಣೆ ಹಾಕಿದೆವು ನೋಡು, ಅದು ನಾವು ಮಾಡಿದಂತ ತಪ್ಪು. ಅದೇ ಈ ಮನುಷ್ಯರನ್ನು ನಂಬುವುದಕ್ಕಿಂತ, ಈ ಮರಳು ಮಾತಾಡುವಂತ ಈ ಮನುಷ್ಯನನ್ನು ನಂಬುವುದಕ್ಕಿಂತ ನೆರಳು ಕೊಡುವಂತಹ ಮರವನ್ನು ನಂಬಿದ್ದೇ ಆದ್ರೂ ನಮಗೆ ಒಂದು ಹೊತ್ತಿಗೆ ತಂಪಾದ ನೆರಳನ್ನಾದ್ರೂ ಕೊಡ್ತಿತ್ತು. ಹೌದಪ್ಪ, ನಮ್ಮ ಮನೆಯಲ್ಲಿ ಇಂತಹ ಒಂದು ಆತಿಥ್ಯ ಆದದ್ದುಂಟ. ಮತ್ತೆ ನ ಭೂತೋ ನ ಭವಿಷ್ಯತಿ, ಮೃಷ್ಟಾನ್ನ ಭೋಜನ. ಇವನಿಗೆ ಒಂದು ಉಪಕಾರ ಆಗುತ್ತಿತ್ತು. ಅಲ್ಲ, ಒಂದು ತಿದ್ದುಪಡಿ ಮಾಡಿ. ಯಾವುದು? ಭವಿಷ್ಯತಿ ಬಿಡಿ, ನ ಭೂತ ಹೇಳಿಬೇಕಾದ್ರೆ. ಹೌದು, ಭವಿಷ್ಯದಲ್ಲಿ ಒಂದು ವೇಳೆ ನನ್ನ ಮಗಳ ಕೈಯನ್ನು ಹಿಡಿಯುತ್ತಿದ್ದರೆ ನಿನಗೆ ವರೋಪಚಾರವಾಗಿಂತ ಊಟವನ್ನು ದಿನನಿತ್ಯ ಮಾಡಬಹುದಿತ್ತು. ಆದರೆ ಎಲ್ಲ ಕಳ್ಳ, ಎಲ್ಲ ಪಾಪಿ. ತಿರುಗಿ ತಿರುಗಿ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಅಂತ ಹೇಳಿದಾಗ ಬರುವುದು ಮೊದಲಿಗೆ ಅಲ್ಲಿಗೆ ವಿಷಯಕ್ಕೆ. ಇಲ್ಲಿ ಬರದಿರಲಿದ್ರೆ ನೀನಲ್ಲೂ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹದ್ದು. ಮನೆಗೆ ಕರೆತಂದೆ, ಮನೆಯಲ್ಲಿ ಬೇಕಾದಂತಹ ಮೃಷ್ಟಾನ್ನವನ್ನು ಉಣಿಸಿದೆ, ಮನದನ್ನೆಯಾಗಿ ನನ್ನ ಮಗಳನ್ನೇ ಮದುವೆ ಮಾಡಿಕೊ ಅಂತ ಹೇಳಿದ್ರೆ ನಿನಗೆ ಬೇಡಪ್ಪ, ಈಗ ನಿನಗೊಂದು ಪೂರ್ವದಲ್ಲಿ ಒಂದು ಮದುವೆ ಆಗಿರಬಹುದು, ಮದುವೆ ಆದಂತಹ ಕಷ್ಟಗಳನ್ನು ಕಂಡಂತಹ ನೀನು ಮತ್ತೆ ಈ ಮದುವೆಯ ಸುದ್ದಿಯೇ ಬೇಡ ಎನ್ನುವುದಾಗಿ ಯೋಚನೆ ಮಾಡಿರಬಹುದು. ಇರ್ಲಿ, ಒಂದು ಗಂಡಸಿನ ಕಷ್ಟವನ್ನು ಇನ್ನೊಬ್ಬ ಗಂಡಸು ಅರ್ಥ ಮಾಡಿಕೊಳ್ಳದೆ ಮತ್ಯಾರು ಮಾಡುವುದು? ಆಗಲಿ, ನಿಮ್ಮ ಸಂಸಾರ ಅನುಭವಕ್ಕೆ ಶರಣು. ಅಲ್ಲ, ಇನ್ನು ಆಗ್ಲಿಕ್ಕುಂಟು ನಿನಗೆ. ಈಗ ಮಗಳನ್ನು ತ್ಯಜಿಸುವ ಮಾತನ್ನಾಡು ಬಿಡುವ. ಹೋಗಲಿ, ಈಗ ಅವಳ ಹಣೆಯಲ್ಲಿ ನಿನ್ನ ಹೆಸರು ಬರಲಿಲ್ಲ. ಕಳ್ಳತನದ ಕೆಲಸವನ್ನು ಮಾಡಿದ್ಯಲ್ಲ ಪಾಪಿ. ಎಂತದು ಕಳ್ಳತನ? ಮತ್ತೆ ಯಾರಾದ್ರೂ ಒಂದು ನಂಬುತ್ತಾರ? ಚಿತ್ರಶಾಲೆಯ ಹಂಸ ಮಗಳು, ಅದು ಕೂಡ ನುಂಗುದಾಗಿದ್ರು ಕೂಡ ಮಗಳು ಎಷ್ಟೆಷ್ಟು ದೊಡ್ಡ ಮುತ್ತಲ್ವ ಅದು. ಆ ಹಂಸ ನುಂಗ್ಲಿಕ್ಕುಂಟು. ಅಲ್ಲ, ವಿಷಯ ಹೇಳುದು ನಾನು, ಈ ವರ್ಷ ಹೊಸದು ಮಾಡಿ ಕೊಟ್ಟದ್ದು. ಮತ್ತೆ ಅಂಥದ್ದನ್ನು ಮಾಡಿ ಈಗ ಅದೆಲ್ಲ ಬೇಡ, ಇದು ಒಂದು ಬೇಗ ಮುಗಿಸುವ. ಒಂದ ಮದುವೆ, ಇಲ್ಲದಿದ್ರೆ ಮುತ್ತಿನ ಹಾರ. ಏನು ಮಾಡ್ತೀಗ? ಅಲ್ಲ, ಹಾರ ನನ್ನಲ್ಲಿಲ್ಲ, ನಾನಿಲ್ಲಿಂದ ಕೊಡುದು, ಅದು ನುಂಗಿ ಆಗಿದೆ. ಆಹಾರವನ್ನು ಮದುವೆ ವಿಷಯದಲ್ಲಿ ನನ್ನ ನಿರ್ಣಯ ಉಂಟು, ಆಗುದಿಲ್ಲ. ಆಹಾರವನ್ನು ನುಂಗಿ ಆಹಾರ ನುಂಗಿದ್ದು ನಾನು, ಆ ಹಾರವನ್ನು ನುಂಗಿದ್ದ ಹಂಸ. ನುಂಗಿಸ್ತೇನೆ. ಇವನಿಗೆ ನನ್ನ ಶೈಲಿಯಲ್ಲಿ ಕೊನೆಯ ಒಂದೇ ಉತ್ತರವನ್ನು ಹೇಳ್ತೇನೆ. ಮಗಳೇ, ಮುಖ ಸಣ್ಣದು ಮಾಡಬೇಡ, ಮುಖ ಸಣ್ಣದು ಮಾಡಬೇಡ. ಮುಖ ಸಣ್ಣದು ಮಾಡಬೇಕಾದಂತಹ ಪಾತ್ರ ಇವನದ್ದು. ನಾನು ಅಪ್ಪ ಇದ್ದೇನಲ್ಲ, ಇನ್ನು ಬದುಕಿದ್ದೇನಲ್ಲ, ನನ್ನ ಮೇಲೆ ನಂಬಿಕೆ ಉಂಟಲ್ಲ. ಅದಕ್ಕೆಲ್ಲ ಕರೆದದ್ದು ಇವನ ವ್ಯವಸ್ಥೆ ಮಾಡಿ, ಅವನಿಗೆ ವ್ಯವಸ್ಥೆ ಮಾಡ್ತೇನೆ. ಎಲ್ಲವೋ ನಿನ್ನನ್ನು 3 ದಾರಿಯಲ್ಲಿ ನಿಲ್ಲಿಸಿ ಹೊಟ್ಟೆಗೆ ಅನ್ನ ಆಹಾರ ಇಲ್ಲದೆ ಹಾಗೆ ಮಾಡದೆ ಇದ್ರೆ ಇಲ್ಲೆಯೊಳಗೆ ಕಿಲ್ಪಿಷದ ಜನ್ಮ ನನಗೆ ಬರಲಿ. ಇವನನ್ನು ಇಲ್ಲಿ ಅಲ್ಲ, ಇವತ್ತಿಲ್ಲೇ ಇವನನ್ನು ಕಟ್ಟಿ ಹಾಕಬೇಕು, ಮಂಚದ ಕಾಲಿಗೆ ಕಟ್ಟಿ ಹಾಕಬೇಕು. ರಾತ್ರಿ ಇಡೀ ಇವನು ಕಟ್ಟಿ ಹಾಕಿದಂತ ಸ್ಥಿತಿಯಲ್ಲಿದ್ದು ಎಲ್ಲಿಯಾದ್ರೂ ಬೆಳಗಿನ ಜಾಮಕ್ಕೆ ಇವನ ಬುದ್ಧಿ ಪ್ರಚೋದನೆಯಾಗಿ ನನ್ನ ಬಲಿಯ ಕೆಟ್ಟೆ ಎನ್ನುವುದಾಗಿ ನನ್ನ ಕಾಲಿನ ಬಳಿಯಲ್ಲಿ ಬಂದು ಸರ್ವತಾ ಅಪರಾಧವನ್ನು ಕ್ಷಮಿಸಬೇಕು ಎನ್ನುವುದನ್ನು ಹೇಳಿದರೆ ನೀ ಮಾಡಿದ ಅಪರಾಧವನ್ನು ಎಲ್ಲವನ್ನು ಕೂಡ ನಾನು ಕ್ಷಮಿಸುತ್ತಾ ನನ್ನ ಮಗಳನ್ನು ಧಾರೆ ಎರೆದು ಕೊಡ್ತೇನೆ. ಅಲ್ಲದೆ ಇದ್ರೆ ಕೇಳುವುದಕ್ಕೆ ನಾನಲ್ಲ, ನನಗಿತ್ತೊಂದು ದೊಡ್ಡ ಪಾತ್ರ ಬರುವುದಕ್ಕುಂಟು. ಒಳ್ಳೆ ಸಂಧಾನ ನಿಮ್ಮದು. ಯಾವುದು? ಅಲ್ಲ, ಹೇಳಿದ್ ಸಂಧಾನಕ್ಕೆ ನೀನು ಮನ ಮಾಡುವುದಿಲ್ಲ ಅಲ್ಲ. ಹೇಳಿದ ಸಂಧಾನ ಒಳ್ಳೇದುಂಟು, ಆದ್ರೆ ಸಂಬಂಧ ನನಗೆ ಹಿಡಿಸಲಿಲ್ಲ. ಸಂಬಂಧ ಇದು ಈಗ ನನ್ನನ್ನು 3 ದಾರಿ ಸೇರಿಸುವಲ್ಲಿ ನಿಲ್ಲಿಸಿ ಅನ್ನಾಹಾರ ಇಲ್ಲದಾಗ ಮಾಡದಿದ್ರೆ ನಿಮಗೆ ಕಿಲ್ಬಿಷರ ಗತಿಯ. ಮತ್ತೆಂತದು ಮಾಡಿ ಏನು? ಎಲ್ಲಿ 3 ದಾರಿ ಸೇರುವ ಜಾಗ ಹೇಳಿ, ನಾನೇ ಬಂದು ನಿಲ್ತೇನೆ ಅಲ್ಲಿ. ಆದ್ರೂ ನನಗೆ ಒಂದು ತನ್ನ ಹಾಕಿದವರು ಕಿಲ್ಬಿಷರ ಗತಿಗೆ ಇಳಿಯುವುದು ಬೇಡ. ಹಾಗೆಲ್ಲ ನಿನಗೆ ಶಿಕ್ಷೆ ಕೊಡುವುದಕ್ಕೆ ನಾನಲ್ಲ. ನೀನು ಮಾಡಿದ್ದು ಸಣ್ಣ ಅಪರಾಧ ಅಲ್ಲ, ಘೋರ ಮಹಾಪರಾಧ.
ಘೋರ ಮಹಾ ಅಪರಾಧಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಮಗಳೇ, ಇವನ ನಿಲ್ಲಲ್ಲ, ನಮ್ಮ ಅರಸರಿದ್ದಾರಲ್ಲ, ನಾಳೆ ಬೆಳಿಗ್ಗೆ ಒಡ್ಡೋಲ ಆಗುವಂತ ಸಮಯಕ್ಕೆ ಇವನನ್ನು ಹಗ್ಗದಲ್ಲಿ ಕಟ್ಟಿ ಹಾಕಿ ಎಳೆದುಕೊಂಡು ಹೋಗುವ. ನೀನು ಮುಖ ಸಣ್ಣದು ಮಾಡಬೇಡ. ಆಯ್ತಪ್ಪ, ಆದೀತು. ಚಂದ್ರಸೇನ ಎನ್ನುವಂತಹ ನಾಮವನ್ನು ಹೊಂದಿ ಈ ಪುರವನ್ನು ಆಳುತ್ತಾ ಇದ್ದೇನೆ. ಆಗುವುದಕ್ಕೆ ನಾನು ಸಾಮಂತ ರಾಜ. ಉಜ್ಜಯಿನಿಯ ವಿಕ್ರಮಾದಿತ್ಯ ಮಹಾಪ್ರಭುಗಳ ಆಳ್ವಿಕೆಯ ಅಡಿಯಲ್ಲಿ ನಾವು ಸಾಮಂತರಾಗಿ ಆಳ್ವಿಕೆ ಮಾಡುವಂತಹವರು. ಉಜ್ಜಯಿನಿ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ನೆನಪಾಗುವಂಥದ್ದು ಅವರ ಆಳ್ವಿಕೆ, ವಿಕ್ರಮಾದಿತ್ಯ ಮಹಾಪ್ರಭುಗಳ ಆಳ್ವಿಕೆ. ಅವರ ಸಾಮಂತರಾಗಿದ್ದುಕೊಂಡು ನಾವು ಪ್ರಜೆಗಳಿಗೆ ಬೇಕಾದ ಹಾಗೆ ನಡೆದುಕೊಳ್ಳಬೇಡವೆ? ಯಥಾ ರಾಜ ತಥಾ ಪ್ರಜಾ ಅನ್ನುತ್ತಾರೆ. ರಾಜ ನಡೆಯುವ ದಾರಿಯನ್ನೇ ಮಾರ್ಗದರ್ಶನವಾಗಿಟ್ಟುಕೊಂಡು ಪ್ರಜೆಗಳೆಲ್ಲರೂ ನಮ್ಮ ರಾಜ ಹೀಗೆ ಮಾಡಿದ್ದಾರೆ, ನಮ್ಮ ರಾಜ ಹೀಗೆ ನಡೆಯುತ್ತಾ ಇದ್ದಾರೆ, ಅವರು ನಡೆಯುವಂತಹ ದಾರಿಯಷ್ಟು ಸರಿಯಾದದ್ದು ಅಂತ ಭಾವಿಸುತ್ತಾ ತಮ್ಮ ಜೀವನವನ್ನು ಸವೆಸುತ್ತಾ ಬರುವವರು ಪ್ರಜಾಪ್ರಭುಗಳು. ದಿನನಿತ್ಯವೂ ಓಲಗ ಚಾವಡಿಯಲ್ಲಿದ್ದುಕೊಂಡು ನಮ್ಮ ಪ್ರಜೆಗಳ ಸಮಸ್ಯೆಗಳಿಗೆ ಕಿವಿಯಾಗುತ್ತಾ ಅವರಿಗೆ ಯಾವ ಪರಿಹಾರ ಬೇಕೋ ಅದನ್ನು ಸೂಚಿಸುತ್ತಾ ಅವರಿಗೆ ಉಣ್ಣುವುದಕ್ಕೆ, ಉಳಿದುಕೊಳ್ಳುವುದಕ್ಕೆ, ಬದುಕುವುದಕ್ಕೆ ಯಾವುದೇ ಸಮಸ್ಯೆಯೂ ಆಗದ ಹಾಗೆ ರಾಜ್ಯಭಾರವನ್ನು ನಡೆಸುತ್ತಾ ಬರುತ್ತಾ ಇದ್ದೇನೆ. ತಿಳಿದವರು ಆಡುತ್ತಾರೆ, ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನೈಕುಂ ಜ್ಞಾನನವನೀತವದೆ ಸುಖದಂ. ಗಿಣಿಯೋದ ಪುಸ್ತಕ ಜ್ಞಾನ, ಅದರ ಅನುಭವವೇ ಧರ್ಮದ ದೀಪ ಅಂತ. ಪುಸ್ತಕವನ್ನು ಓದಿ ಜ್ಞಾನವನ್ನು ಸಂಪಾದಿಸಿ ನಾವು ಆಳ್ವಿಕೆ ಮಾಡುವಂಥದ್ದಲ್ಲ. ಎಳವೆಯಿಂದ ನಮ್ಮ ಹಿರಿಯರು ಯಾವ ತೆರನಾಗಿ ಆಳಿದ್ದಾರೆ, ನಮ್ಮ ಹಿರಿಯರು ನಡೆದುಕೊಂಡು ಬಂದಂತಹ ದಾರಿ ಯಾವ ರೀತಿಯದ್ದು, ಇದೆಲ್ಲವನ್ನು ಗಮನಿಸುತ್ತಾ ಸ್ವ ಅನುಭವವನ್ನು ಪಡೆದುಕೊಳ್ಳುತ್ತಾ ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪ್ಪಂ ನರಂ ಅಂತ ಆಡುತ್ತಾರೆ. ಎಲ್ಲ ಮೂಲಗಳಿಂದ ಬೇಕಾದಂತಹ ಜ್ಞಾನವನ್ನು ಪಡೆದುಕೊಂಡು ಪ್ರಜೆಗಳಿಗೆ ತಕ್ಕ ಅರಸನಾಗಿ ಆಳ್ವಿಕೆಯನ್ನು ಮಾಡುತ್ತಾ ಬರುತ್ತಾ ಇದ್ದೇನೆ. ಎಂದಿನಂತೆ ಓಲಗ ಚಾವಡಿಯನ್ನು ಏರಿದ್ದೇನೆ. ಯಾರಂತೆ ಯಾರಂತೆ ಪ್ರಭೋ 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 ವಂದಿಸಿಕೊಂಡಿದ್ದೇನೆ. ಧರಣಿ ಬಾಲಕ ಚಂದ್ರಸೇನಗೆಯರು ಇದನು ಖಳನಿವನು ಮಗಳಾಭರಣ ಕದ್ದಿಹನು ಕರುಣೆ ದೋರುತ ನವಿಕಿದೆ ದುರುಳು ನೀವನೆಂದರಿಯದಾನೆನು ತರುಣಿಯಾಭರಣಗಳ ಕೊಡಿಸುತ್ತ ಶಿಕ್ಷಿಸುವುದು ಖಳನ ಎರಗಿ ನುಡಿದನು. ಓ
ಪ್ರಭೋ. ನಂದಶ್ರೇಷ್ಠಿಗಳು, ನಮ್ಮ ಆಸ್ಥಾನಕ್ಕೆ ತಮ್ಮ ಬರೋಣ. ಹೌದು ಪ್ರಭು. ಯಾಕೋ ಮುಖವೆಲ್ಲ ಕೆಳಗಡೆ ನೋಡುತ್ತಾ ಇದೆ. ಪರಿಸ್ಥಿತಿ ಹಾಗೆ ಆಗಿದೆ ಪ್ರಭುಗಳೇ. ಚಿಂತಾಕ್ರಾಂತರಾದ ಹಾಗೆ ಕಾಣುತ್ತಾ ಇದ್ದೀರಿ. ಹೌದು. ಏನಾಯಿತು? ಏನಾದರೂ ಸಮಸ್ಯೆ ಒದಗಿ ಬಂತೆ ತಮಗೆ? ಸಮಸ್ಯೆ ಇಷ್ಟರ ತನಕ ಇರಲಿಲ್ಲ. ಇವತ್ತು ದಿಕ್ಕು ತೋಚದೆ ನೀವೇ ದಿಕ್ಕು ಅಂತ ಹೇಳಿ ನಿಮ್ಮ ಪಾದ ಬುಡಕ್ಕೆ ಬಂದದ್ದು. ನಿಮಗೆ ಅಂತಹ ಸಮಸ್ಯೆ ಒದಗಿದೆ? ಹೌದು. ನೀವು ಆ ಕಡೆ ನೋಡ್ಬೇಡಿ, ಅವನ ಮುಖ ನೋಡಿದ್ರೆ ಅದು ತುಂಬಾ ಅಪಾಯ. ಒಬ್ಬರೇ ಬಂದದ್ದಲ್ಲ, ನೋಡಿ, ಜೊತೆಯಲ್ಲಿ ಒಬ್ಬನನ್ನು ಕರಕೊಂಡು ಬಂದಿದ್ದೀರಿ. ಹಾಕಿಕೊಂಡು ಕರ್ಕೊಂಡು ಬಂದಿದ್ದೇನೆ ಇಲ್ಲಿಗೆ. ಅಂತಹ ಸಮಸ್ಯೆ ಆತ ತಂದೊಡ್ಡಿದ್ದನೆ ಹಾಗಾದರೆ? ಪ್ರಭು, ನಿಮ್ಮ ಆಳ್ವಿಕೆಯಲ್ಲಿ ನಮ್ಮ ಈ ಒಂದು ರಾಜ್ಯದಲ್ಲಿ ಕಳವು ಅಥವಾ ಬೇರೆ ಯಾವುದೇ ಒಂದು ಅಪರಾಧಗಳು, ಅನಾಚಾರಗಳು ಯಾವುದು ನಡೆಯುವ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುವಂತಹ ಪರಿಸ್ಥಿತಿ ನಮಗೆ ಮೊದಲೂ ಬರಲಿಲ್ಲ. ಏನಾದರೂ ನಿಮಗೆ ಕೊಡುವಂತಹ ತೆರಿಗೆಯೋ ಅಥವಾ ಕಾಣಿಕೆಯೋ ಕೊಡುವಂತಹ ಸಂದರ್ಭದಲ್ಲಿ ವ್ಯವಹಾರಗಳಿದ್ದರೆ ಬರುವವರು ತಾವು. ಅಂದದ್ದು ಬಿಟ್ರೆ ಪ್ರಭು, ಈ ಪರಿಸ್ಥಿತಿಯಲ್ಲಿ ನಿಮ್ಮೊಡನೆ ಮಾತಾಡುವಂತಹ ಸ್ಥಿತಿಯನ್ನು ತಂದು ಕೊಟ್ಟಿದ್ದಾನೆ ನನಗೆ ಇವತ್ತು. ಏನು ಮಾಡಿದ ಶ್ರೇಷ್ಠಿಗಳೇ? ನನಗೆ ಆದದ್ದು ಅನ್ಯಾಯ, ನನಗೆ ಅನ್ಯಾಯ ಮಾತ್ರ ಆದದ್ದಲ್ಲ, ಮತ್ತೆ ನನಗೆ ಅನ್ಯಾಯ ಮಾಡಿದ, ನನ್ನ ವಿಶ್ವಾಸಕ್ಕೆ ಅನ್ಯಾಯ ಮಾಡಿದ, ನನ್ನ ನಂಬಿಕೆಗೆ ಅನ್ಯಾಯ ಮಾಡಿದ. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನನ್ನ ಓರ್ವಳೆ ಮಗಳು, ಅವಳ ವಿಶ್ವಾಸಘಾತಕತನವನ್ನು ಕೂಡ ಮಾಡಿದ್ದಾನೆ ಪ್ರಭು. ಮಗಳಿಗೂ ಇವನಿಂದ ಅನ್ಯಾಯ ಐತೆ ಹಾಗಾದರೆ? ಪ್ರಭು, ಯಾವತ್ತಿನ ಹಾಗೆ ನಾನು ನನ್ನ ಅಂಗಡಿಯಲ್ಲಿ ವ್ಯವಹಾರವನ್ನು ಮಾಡ್ತಿದ್ದವನು. ಸರಿ. ನಮ್ಮ ಅಂಗಡಿಯ ಎದುರಿನಲ್ಲಿರುವಂತಹ ಅಶ್ವತ್ಥ ಕಟ್ಟೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿ ಇವನು ಬಿದ್ದುಕೊಂಡಿದ್ದ. ಒಂದು ಇವನ ಹತ್ರ ಮಾತಾಡಿದ್ದು ಒಂದು ಗೊತ್ತುಂಟು. ಹೇಗೆ ಇವನ ಮಾತಿನ ಮೋಡಿಗೆ ಸಿಲುಕಿದ್ದೇನೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇವತ್ತಿಗೂ ನನಗೆ ಗೊತ್ತಾಗುದಿಲ್ಲ. ನೀವು ಮಾತಿನ ಮೋಡಿಗೆ ಮರುಳಾಗುವವರಲ್ಲ ಅಂತ ಅರ್ಥ ಮಾಡಿಕೊಂಡವ ನಾನು. ಹೌದಪ್ಪ. ಈಗ ನಾವು ಬೇಕಾದವರ ಹತ್ರ, ತುಂಬಾ ಜನರ ಹತ್ರ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಮಾತಾಡಿದ್ದೇವೆ. ಅವರನ್ನು ನಮ್ಮ ಮಾತಿನ ಮೋಡಿಗೆ ಸಿಲುಕು ಹಾಕಿಕೊಂಡಿದ್ದೇವೆ ಹೊರತಾಗಿ ನಾವು ಆ ಸುಳಿಯೊಳಗೆ ಬಿದ್ದವರಲ್ಲ. ಹಾಗಂತೇಳಿ ಇವನ ಮಾತಿನ ಮೋಡಿಗೆ ನಾನು ಮರುಳಾದೆ. ಹೊಟ್ಟೆಗಿಲ್ಲ ಅಂತ ಹೇಳಿದ. ಹೊಟ್ಟೆಗಿಲ್ಲದಿದ್ರೆ ಯಾವ ಸ್ಥಿತಿ ಆಗುತ್ತದೆ ಎನ್ನುವುದಾಗಿ ಒಪ್ಪತ್ತು ಊಟ ಮಾಡುವಂತಹ ನನಗೆ ಗೊತ್ತುಂಟು. ಹಾಗಾಗಿ ಇವನ ಹೊಟ್ಟೆ ತಣ್ಣಗಿರಲಿ ಎನ್ನುವುದಾಗಿ ನಾನು ಊಟ ಮಾಡದಿರುವಂತಹ ಅಕ್ಕಿಯಲ್ಲಿ ನಾನು ಇಷ್ಟರವರೆಗೆ ಅದನ್ನು ತೆಗೆದೇ ಇಲ್ಲ. ತುಪ್ಪದಲ್ಲಿ ಇವನಿಗೆ ಅನ್ನವನ್ನು ಮಾಡಿ ನನ್ನ ಮಗಳ ಕೈಯಾರೆ ಇವನಿಗೆ ಬಡಿಸಿ, ಇನ್ನು ಇವನಿಗೆ ಊಟ ಎಲ್ಲ ಆಯ್ತು, ಇವನು ನಿದ್ರೆ ಮಾಡ್ಲಿ, ನೋಡುವ ಗೊತ್ತಾಗ್ತದೆ ಇವ ನಿದ್ರೆ ಬಿಡುವ ಜನ ಎನ್ನುವುದಾಗಿ. ಹಾಗೆ 3ನೇ ಅಂತಸ್ತಿನಲ್ಲಿ ಚಿತ್ರಶಾಲೆಯಲ್ಲಿ ಮಲಗುವಂತ ವ್ಯವಸ್ಥೆಯನ್ನು ಅವನ ಮೇಲೆ ಕನಿಕರ ಉಕ್ಕಿ ಬಂದು ಅವನನ್ನು ಮನೆಗೆ ಕರಕೊಂಡು ಹೋಗಿ ಅನ್ನಹಾರಗಳನ್ನು ಒದಗಿಸಿದವರು ತಾವು. ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದೆ ಇವ, ಏನು ನನ್ನ ಜೀವನವೇ ಒಂದು ರೀತಿಯಲ್ಲಿ ವ್ಯರ್ಥ ಅಂತ ಹೇಳಿ ಆಗಿದೆ, ಜಿಗುಪ್ಸೆ ಬಂದಿದೆ. ಹೌದಪ್ಪ. ಹಾಗಿದ್ರೆ ಇವನಿಗೆ ಒಂದು ಜೀವನ ನನ್ನಿಂದ ಸಿಗ್ತದೆ ಅಂತ ಹೇಳಿ ಆದ್ರೆ ನಾನು ಆ ಪ್ರಸಕ್ತಿಯಿಂದ ಹಿಂದೆ ಉಳಿದು ಯಾಕೆ ಎನ್ನುವುದಾಗಿ ಯೋಚನೆ ಮಾಡಿದಂತಹ ಒಂದು ಹೊತ್ತು ಊಟ ಮಾಡುವವರು ತಾವು ಇನ್ನೊಬ್ಬನಿಗೆ ಜೀವನ ಕೊಡಬೇಕು ಅಂತ ಯೋಚಿಸಿದಿರಲ್ಲ, ಮೆಚ್ಚಿಕೊಂಡೆ ತಮ್ಮಲ್ಲ. ನಾನು ಹಾಗೆ ಇವನನ್ನು ಮೆಚ್ಚಿಕೊಂಡೇ ನಾನು ಕೂಡ ಹಾಳಾದದ್ದು. ಆಯ್ತು, ಇವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವ ಎನ್ನುವುದಾಗಿ ದೊಡ್ಡ ಮನಸ್ಸು ಮಾಡಿದೆ ನಾನು. ದೂರಾಲೋಚನೆ ಇತ್ತು ಅಂತಾಯಿತು ಹಾಗಾದರೆ? ದೂರಾಲೋಚನೆ ಅಂತ ಹೇಳಿ ಅಲ್ಲ, ನಿಮ್ಮ ದೂರಾಲೋಚನೆ. ಹೌದು, ಅಲ್ಲ, ನಿಮ್ಮ ಹತ್ರ ಮುಚ್ಚುಮರೆ ಯಾಕೆ? ಇವನನ್ನು ಕಂಡ ಕೂಡಲೇ ನನ್ನ ಮಗಳು ಕೂಡ ಇವನನ್ನು ಮೆಚ್ಚಿ ಆಗಿದೆ. ಹೌದೇ? ಮತ್ತೆ ಈ ಕಾಲದಲ್ಲಿ ಎಲ್ಲ ಇಂಥ ಒಂದು ನೋಡುವುದಕ್ಕೆ ಲಕ್ಷಣ ಎಲ್ಲ ಇದ್ದಾನೆ. ಹೌದಪ್ಪ. ಅಂತ ಒಂದು ಮನೆಯಲ್ಲಿ ಆಗುದಾದ್ರೆ ಆಗ್ಲಿ ಅನ್ನುವಂತ ಯೋಚನೆಯಿಂದ ನನ್ನ ಮಗಳನ್ನೇ ಕಳಿಸಿದ್ದು. ಹೋಗಿ ಮಾತಾಡು, ನಿನ್ನ ಮನಸ್ಸಿನಲ್ಲಿರುವಂತಹ ಬಯಕೆಗಳನ್ನ ವ್ಯಕ್ತಪಡಿಸು ಎನ್ನುವಂತಹ ಮಾತನ್ನು ಆಡಿ ಇವನಲ್ಲಿ ಕಳಿಸಿದನ. ಕಳಿಸಿದ ಮೇಲೆ ಇವನೊಂದು ಈ ಪ್ರಸಂಗದಲ್ಲಿ ಬದಲಾದದ್ದು ಕೇಳಿದ್ರೆ ದೊರೆಗಳೇ, ಯಾಕೆ ಇವನಿಗೆ ಅನ್ನ ಕೊಟ್ಟೆ ಎನ್ನುವಂತ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ. ಅಲ್ಲ, ಮಗಳನ್ನು ಕಳಿಸಿದ್ದೇ ಸಮಸ್ಯೆ ಆಯಿತು ಅಂತ ಅಲ್ಲ, ಅದೇ ಸಮಸ್ಯೆ ಆದದಲ್ಲಿ ಹೋಗಿ ನನ್ನ ಮಗಳು ಹೋದ್ಲಂತೆ. ಅವಸರ ಮಾಡಿದ್ರು ತಾವು? ಅವಸರ, ಶುಭಾವಸರದ ಯೋಚನೆಯಲ್ಲಿ ನಾನು ಕಳಿಸಿದ್ದು. ಅದು ಕಳಿಸಿದೀಗ ಅವಸರ ಆಯ್ತು. ಮಗಳನ್ನು ಕಳಿಸಿದೆ ನಿಜವಾಗಿ ಅಂತ ಹೇಳಿ ಆದ್ರೆ ಅದೊಂದು ನಿಶ್ಚಿತಾರ್ಥದ ಹಾಗೆ ಆಗಿದೆ. ಕಳುಹಿಸಿ ಮಗಳ ಸಂಧಾನದ ಮೂಲಕ ವಿವಾಹ ಕಾರ್ಯ. ನೋಡಿ, ಮಗಳಿಗೆ ಹೊಸ ಸೀರೆಯನ್ನು ಉಡಿಸಿದ್ದೇನೆ. ಇಷ್ಟರವರೆಗೆ ತೆರೆದಿರುವಂತಹ ಪೆಟ್ಟಿಗೆಯಿಂದ ಚಿನ್ನಾಭರಣಗಳನ್ನು ತೊಡಿಸಿದ್ದೇನೆ. ತಾಂಬೂಲವನ್ನು ಇಟ್ಟಿದ್ದೇನೆ. ತಾಂಬೂಲ ಒಂದು ಕೊಟ್ಟರದೊಂದು ನಿಶ್ಚಯ ಆದಾಗೆ ಅಲ್ವಾ? ಹೌದಪ್ಪ. ಹೋಗುವಾಗ ಇವನಿಗೆ ನಿದ್ದೆ, ಮಗಳಲ್ಲಿ ಇದ್ಲು. ಮಲಗುವಂತಹ ಸಂದರ್ಭದಲ್ಲಿ ಕೊರಳಲ್ಲಿರುವಂತಹ ಮುತ್ತಿನ ಸರವನ್ನು ಚಿತ್ತಾರದ ಹಂಸದ ಕುತ್ತಿಗೆಯಲ್ಲಿ ತೂಗು ಹಾಕಿದ್ಲಂತೆ. ಇವನು ಏಳುವುದು ಕಾಣುವುದಿಲ್ಲ.
ಸ್ವಲ್ಪ ಅಲ್ಲಿ ತೂಕಡಿಸಿದಾಗ ಆಯ್ತು ಅವಳಿಗೆ. ಹ. ಎದ್ದು ನಿಂತು ಮದುವೆ ಆಗ್ಬೇಕು ಅಂತೇಳಿ ಇವನ ಬಳಿಯಲ್ಲಿ ಕೇಳಿದ್ರು. ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ದ. ಆಗುವುದಿಲ್ಲ. ಸಾಯ್ಲಿ, ಮದುವೆ ಆಗುದು ಬೇಡ. ಹ. ಹಾಗಂತೇಳಿ ಹೊರಡುವಂತಹ ಸಂದರ್ಭದಲ್ಲಿ ಮುತ್ತಿನ ಹಾರ ಕೇಳಿದ್ರೆ ಮುತ್ತಿನ ಹಾರ ಕೂಡ ಇಲ್ಲ ಅಲ್ಲಿ. ಮುತ್ತಿನ ಹಾರ ಕಾಣಿಸಲಿಲ್ಲ. ಇಲ್ಲ. ಕೇಳಿದ್ರೆ ಅದೊಂದು ಅವನ ಕಲ್ಪನೆಯ ಕನಸೋ ಭಾವದ ಭ್ರಮೆಯ ಎಂಥದ್ದು ಅಂತೇಳಿ ನನಗೆ ಇಷ್ಟದ ಕೂಡ ಅರ್ಥ ಆಗ್ಲಿಲ್ಲ. ಕೇಳಿದ್ರೆ ಹೇಳ್ತೇನೆ ಅದು ಮರದ ಹಂಸ ಮುತ್ತಿನ ಹಾರವನ್ನು ನುಂಗಿದೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾನೆ. ಚಿತ್ತಾರದಲ್ಲಿದ್ದಂತಹ ಹಂಸ ಮುತ್ತಿನ ಹಾರವನ್ನು ನುಂಗಿತು ಅಂತ ಆಡಿದನೆ ಪ್ರಭು. ಹಾಗಾಗಿ ನಾನು ಆಡುವಂತಹ ಮಾತುಗಳನ್ನೆಲ್ಲವನ್ನು ಕೂಡ ಆಡಿ ಆಗಿದೆ. ಇನ್ನು ಏನಿದ್ರು ಕೂಡ ನನಗೆಂದದೊಂದು ಮುತ್ತಿನ ಹಾರ ಸಿಗುವ ಹಾಗೆ ಮಾಡಬೇಕು. ನಂದಿಶ್ರೇಷ್ಠಿಗಳೇ, ನಮ್ಮ ಪ್ರಜೆಗಳು ತಾವು. ಹೌದು. ತಮಗಾದಂತಹ ಅನ್ಯಾಯ ನನಗೇ ಆದ ಹಾಗೆ ಬಂದವನಿಗೆ ಅನ್ನವಿಕ್ಕಿದ್ದೀರಿ. ಹೊಟ್ಟೆ ತುಂಬಾ ಅನ್ನ ಉಂಡವ ಹೀಗೆ ವರ್ತಿಸಿದ ಅಂತ ಆಡಿದಿರಿ. ಇನ್ನು ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಆಯ್ತು ಪ್ರಭುಗಳೇ, ನೀವೇ ವಿಚಾರಿಸಿ. ಅಯ್ಯ, ಯಾರು ನೀನೆಲೆ ನಿನ್ನ ಊರು ಕೆರಿಗಳಲ್ಲಿ ಯಾರು ನೀನು ಅಂತ ಮೊದಲನೆಯದಾಗಿ ಕೇಳುತ್ತಾ ಇದ್ದೇನೆ. ನಮ್ಮ ಪ್ರಜಾಜನರು ಬಂದು ಆಡಿದಂತಹ ಮಾತುಗಳನ್ನು ಕೇಳಿ ನೇರವಾಗಿ ಯಾವುದೇ ಶಿಕ್ಷೆಯನ್ನು ವಿಧಿಸುವುದು ಅಥವಾ ಆ ಕುರಿತಾಗಿ ಯೋಚನೆ ಮಾಡುವುದು ಅದು ರಾಜನಾದವನ ಧರ್ಮ ಅಲ್ಲ ಅಂತ ತಿಳಿದವ ನಾನು. ಎರಡು ಪಕ್ಷದವರಲ್ಲೂ ವಿಚಾರಿಸಬೇಕು ಸತ್ಯಾಸತ್ಯತೆ ಏನು ಎಂಬುದಾಗಿ. ನಂದಿಶ್ರೇಷ್ಠಿಗಳು ಬಂದಾಡಿದರು. ಹಸಿದಂತಹ ನಿನಗೆ ಅನ್ನವೆಕ್ಕಿದರವರು, ಆಶ್ರಯವನ್ನಿತ್ತರು, ಸ್ವಲ್ಪ ಸುಧಾರಿಸಿಕೋ ಎನ್ನುವ ಹಾಗೆ. ಮುಂದಕ್ಕೆ ಯೋಚಿಸಿ ತಮ್ಮ ಮಗಳನ್ನೇ ನಿನಗೆ ಧಾರೆ ಎರೆದು ಕೊಡುವುದಕ್ಕೆ ಮನ ಮಾಡಿದರು. ತಂದೆಯಾದವ ಮಗಳಿಗೆ ಸರಿಯಾದಂತಹ ಆಶ್ರಯ ಬೇಕು ಅಂತ ಬಯಸುವುದು ತಪ್ಪಲ್ಲ ಅಂತ ತಿಳಿದವ ನಾನು. ವಯಸ್ಸಿಗೆ ಬಂದ ಮಗಳನ್ನು ಹೆಚ್ಚು ಸಮಯ ಮನೆಯಲ್ಲಿರಿಸಿಕೊಂಡ ಅಂತಾದರೆ ಸಮಾಜವೇ ಆಡುತ್ತದೆ, ಅವಳಿಗೇನೋ ಸಮಸ್ಯೆ ಇರಬೇಕು ಎನ್ನುವ ಹಾಗೆ. ಅಂತಹ ಆಶ್ರಯದಾತರು ಇವತ್ತಿನ ಕಾಲ ಸರಿಯಿಲ್ಲ ನಿಜ. ಊಟವಿಕ್ಕಿದವರನ್ನೇ ಹಿಂದಿನಿಂದ ಆಡುತ್ತಾ ಹೋಗುತ್ತಾರೆ. ಅವ ಮಾಡಿದಂತಹ ಅಡುಗೆಯಲ್ಲಿ ಸ್ವಾರಸ್ಯ ಇರಲಿಲ್ಲ ಅಂತ ಆಡುತ್ತಾರೆ. ಕೊಟ್ಟಾಗ ಹೊಟ್ಟೆ ತುಂಬ ತಿಂದು ಎದುರಲ್ಲಿ ಹೊಗಳುತ್ತಾರೆ. ಆದರೆ ನೀನು ಆ ರೀತಿಯವ ಇರಲಿಕ್ಕಿಲ್ಲ ಅಂತ ನಿನ್ನ ಮುಖಭಾವ ಹೇಳಿದ್ದರಿಂದ ಪ್ರಶ್ನಿಸುತ್ತಾ ಇದ್ದೇನೆ. ನೀನು ಯಾರು, ಎಲ್ಲಿಂದ ಬಂದೆ? ಅವರ ಅಂಗಡಿಯ ಎದುರಿರುವಂತಹ ಕಟ್ಟೆಯಲ್ಲೇ ಕುಳಿತು ಬಹಳ ದಿನಗಳಿಂದ ಏನು ಮಾಡುತ್ತಾ ಇದ್ದಿ, ಏನನ್ನು ಯೋಚಿಸುತ್ತಾ ಇದ್ದಿ? ನಿನ್ನ ಮುಖದ ಪ್ರಭೆಯನ್ನು ಗಮನಿಸಿದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಅಲ್ಲ ಅಂತ ಅರ್ಥವಿಸಿಕೊಂಡಿದ್ದೇನೆ. ಹಾಗಾಗಿ ಸಾವಧಾನದಿಂದ ಪ್ರಶ್ನಿಸುತ್ತಾ ಇದ್ದೇನೆ. ಯಾರು ನೀನು, ಎಲ್ಲಿಂದ ಬಂದೆ? ನಿನ್ನ ವಿಚಾರಗಳನ್ನು ನನ್ನಲ್ಲಿ ಹಂಚಿಕೊಳ್ಳಬಹುದೇ? ಭೂಪತೆ ಆಲಿಸುವೆ. ಸಾಂದ್ರ ಗುಣಾಕರ ಚಂದ್ರಸೇನನೆ ಕೇಳಯ್ಯ.
ನಂದಿಹರ್ಪ ಸಾಂದ್ರ ಗುಣಾಕರ ಚಂದ್ರಸೇನನೇ ಕೇಳಯ್ಯ ಇಂದು ನಾದಿರುಕ ವಿಭಾಕರನೆಂಬರು ಹಿಂದೊಬ್ಬ ಘನವಂತನು ನಾ ಹಿಂದೊಬ್ಬ ಘನವಂತನು ಎಲ್ಲ ವಿಧಿ ವಿಧಿ ವಿಧಿಯ ಮೀರಲು ಸಲ್ಲ ಒದಗಿದು ಕಷ್ಟವು ಬದುಕಿಸಿದನು ಶಕ್ತಿಯು ಚದುರಂಗವು ನುಂಗಿದಾಭರಣವ ಕಂಡೆ ಅದ್ಭುತವಿದು ಸತ್ಯವು ಕೇಳಯ್ಯ ಚಂದ್ರಸೇನ ಭೂಪತಿಗಳ ಆ ಸಾನ್ನಿಧ್ಯಕ್ಕೆ ಹ್ಮ್ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎದ್ದೇಳಪ್ಪ. ಇಂದ್ರನಂತೆಯೇ ಭೋಗವನ್ನು ಅನುಭವಿಸುತ್ತಾ ಹ್ಮ್ ಗುಣಸಾಂದ್ರನಾಗಿ ಹ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿರುವಂತಹ ಹ್ಮ್ ನಿನ್ನ ಕೀರ್ತಿಯನ್ನು ನಾನು ಕೇಳಿಬಲ್ಲೆ. ಹೌದೇ? ಏನು ಮಾಡೋಣ? ಆ ದೌರ್ಭಾಗ್ಯ ಅನ್ನೋಣವೋ ವಿಧಿ ಅನ್ನೋಣವೋ ಹ್ಮ್ ಬದುಕಿನಲ್ಲಿ ಒದಗಿ ಬಂದಂತಹ ಕಷ್ಟಗಳನೇಕ. ಹ ಹಾಗೆಂದು ದಯನೀಯವಾದ ಸ್ಥಿತಿಯಲ್ಲೇ ಬದುಕು ಸಾಗಿಸಬೇಕಾದಂತಹ ದುಸ್ಥಿತಿಯೇನು ನನ್ನದಾಗಿರಲಿಲ್ಲ. ಹ್ಮ್ ಹಿಂದೊಬ್ಬ ಘನವಂತನು. ಹೌದೇ? ಆದ್ರೇನು ಮಾಡೋಣ? ಆ ಎಲ್ಲವನ್ನು ಕಳಕೊಂಡು ಈ ಸ್ಥಿತಿಗೆ ಬಂದು ನಿಂತಿದ್ದೇನೆ. ಮೊದಲು ಹೀಗಿದ್ದವ ಅಲ್ಲ ಹಾಗಾದರೆ ನೀನು? ನನಗೂ ಒಂದು ರಾಜ್ಯ ಇತ್ತು, ಹೌದೇ? ನನಗೂ ಒಂದು ಸಿಂಹಾಸನ ಇತ್ತು, ಆ ನನ್ನದ್ದು ಒಂದು ಅಧಿಕಾರ ನಡೀತಾ ಇತ್ತು. ಹ್ಮ್ ಎಲ್ಲವನ್ನು ಕಳಕೊಂಡು ಈ ಸ್ಥಿತಿಗೆ ಬಂದು ನಿಂತಿದ್ದೇನೆ. ಹಾಗಾದ್ರೆ ಎಲ್ಲಿಯವ ನೀನು? ನಿನ್ನ ಹೆಸರೇನು ಅಂತ ನನಗೆ ತಿಳಿಯಲಿಲ್ಲ. ಯಾವುದೆಲ್ಲ ಹೊರಗಿನಿಂದ ಒದಗಿ ಬರಬಹುದಾದ ಪರಿವೇಶಗಳು ಆ ಅಥವಾ ಪರಿಣಾಮಗಳು ಹ್ಮ್ ಅದೆಲ್ಲ ನನ್ನ ಕೈಯಿಂದ ಜಾರಿ ಹೋಗಿದೆ. ಹೌದು. ಹಾಗೆಂದು ಹ್ಮ್ ಜನ್ಮದಿಂದಲೇ ನನ್ನಲ್ಲಿ ರೂಢವಾದಂತಹ ಸಂಸ್ಕಾರ ಏನಿದೆಯೋ ಹ ಅದು ಯಾವ ಕಾಲಕ್ಕೂ ನನ್ನ ಕೈ ಬಿಟ್ಟು ಹೋಗಲಿಲ್ಲ. ಸಂಸ್ಕಾರ ಅನ್ನುವಂಥದ್ದೇ ಹಾಗೆ. ಈ ಸಿಂಹಾಸನ ಒಂದು ನ್ಯಾಯಪೀಠ ಅನ್ನುವಂತಹ ಗೌರವ ನನಗುಂಟು. ಆ ಒಂದು ದಂಡದರತ್ವವನ್ನು ಹೊಂದಿದಂತಹ ಅರಸ ಹ್ಮ್ ಸರಿಯಾದಂತಹ ನ್ಯಾಯಾನ್ಯಾಯವನ್ನು ವಿಮರ್ಶಿಸಿ ನ್ಯಾಯೈಕ ಪರನಾದಂತಹ ತೀರ್ಮಾನವನ್ನು ಕೊಡುವಲ್ಲಿ ಸದಾ ಒದಗಿ ಬರಬೇಕು. ಹ ಆ ವಿಶ್ವಾಸ ನನಗಿದೆ. ಧರ್ಮ ಸಿಂಹಾಸನ ಅಂತ ನಾನು ಗೌರವದಿಂದ ಈ ತಾಮ್ರಲಿಂಗಾಪುರದ ಸಿಂಹಾಸನವನ್ನು ಕಂಡುಕೊಂಡಿದ್ದೇನೆ. ಆ ಅದನ್ನು ಏರಿ ಕುಳಿತಂತಹ ನೀನು ಧರ್ಮಾಧ್ಯಕ್ಷ ಅನ್ನುವಂತಹ ಗೌರವದಿಂದಲೇ ನಿನ್ನ ಮುಂಭಾಗದಲ್ಲಿ ತಲೆಬಾಗಿದ್ದೇನೆ. ಹ ಆಡುವುದನ್ನು ಅವಧರಿಸಬೇಕು. ಹೇಳು. ಇವರು ಆಡಿದ್ದು ಎಲ್ಲವೂ ಸುಳ್ಳಲ್ಲ, ನಡೆದ ವಿಚಾರವನ್ನೇ ಆಡಿದ್ರು ಹಾಗಾದರೆ? ಎಲ್ಲವೂ ನಡೆದದ್ದಲ್ಲ. ಮತ್ತೆ ನನ್ನನ್ನು ಆರೋಪಿತನನ್ನಾಗಿ ಈಗ ಕೈಕಟ್ಟಿ ಆಸ್ಥಾನಕ್ಕೆ ಎಳೆದು ತಂದಿದ್ದಾರೆ. ಹಾಗಾದ್ರೆ ಆರೋಪ ನೀನು ಮಾಡಲಿಲ್ಲ ಅಂತಾಯಿತು. ನಾನು ಅಪರಾಧಿ ಅಲ್ಲ, ಅಪರಾಧಿಯಲ್ಲ. ಹಾಗೆಂದು ಅವರು ಆರೋಪಿಸ್ತಾ ಇದ್ದಾರೆ ನಾನೇ ಅಪರಾಧಿ ಅಂತ. ನೀನು ಮಾಡದ್ದಕ್ಕೆ ಅವರದ್ದು ಆರೋಪ. ತಾಮ್ರಲಿಂಗಪುರಕ್ಕೆ ನಾನು ಎಲ್ಲಿಂದಲೋ ಬಂದವ. ಹ ಅವರಾಡಿದ ಹಾಗೆ ಅವರ ಅಂಗಡಿ ಮುಂಭಾಗದ ಅಶ್ವತ್ಥ ಕಟ್ಟೆಯಲ್ಲೇ ಬಿದ್ದಿದ್ದವು. ಹ ಕರ್ಕೊಂಡು ಹೋದ್ರು, ಹ್ಮ್ ಔದಾರ್ಯದಿಂದ ಅನ್ನವಿಕ್ಕಿದ್ರು, ಹ ವಿಶ್ರಾಂತಿಗೆ ಜಾಗ ತೋರಿಸಿದ್ರು, ಹ್ಮ್ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದೆ. ಆ ಇವರು ಹೇಳಿದಾಗೆಲ್ಲ ಆಗಿ ಹೋಯಿತು. ಹ ಅವರ ಮಗಳಂತೆ ಹಾರ ಕಾಣೆಯಾಯಿತು. ಕಾಣೆಯಾಗುವುದಕ್ಕೆ ಕಾರಣ ನಾನು ಅನ್ನುವಂತ ಆರೋಪ ನನ್ನ ಮೇಲೆ ಬಂತು. ಆ ದೂರನ್ನು ತೆಗೆದುಕೊಂಡು ಇಲ್ಲಿಯವರೆಗೆ ಬಂದದ್ದು ನಂದಿ ಶ್ರೇಷ್ಠಿಗಳು. ಆದರೆ ಯಥಾರ್ಥಕ್ಕಾದರೆ ಆ ಆ ಹಾರವನ್ನು ನಾನು ಕದ್ದಮ ಅಲ್ಲ. ಏನು? ಯಾವ ಹಂಸದ ಕೊರಳಲ್ಲಿ ಆ ಹಾರ ಹ್ಮ್ ಹಾಕಲ್ಪಟ್ಟಿತ್ತೋ ಹ ಅದೇ ಮೂರ್ತಿಯಾದಂತಹ ಹಂಸ ಅಂದ್ರೆ ಚಿತ್ರೀಕರಿಸಲ್ಪಟ್ಟದ್ದು ಹ್ಮ್ ಸಜೀವವಾಗಿ ಆ ಮುತ್ತಿನ ಹಾರವನ್ನು ನುಂಗಿತು. ಇದು ಸತ್ಯ. ಹಂಸ ನುಂಗಿತೆ. ಲೋಕವೇ ಅದ್ಭುತವೆಂದು ಭಾವಿಸಬಹುದಾದ ಆ ಈ ಸತ್ಯವನ್ನು ನಾನು ಕಣ್ಣಾರೆ ಕಂಡೆ. ಕೆಲವು ಸಲ ಹಾಗಾಗ್ತದೆ ಪ್ರಪಂಚದಲ್ಲಿ. ಹ್ಮ್ ಕೇಳುವಾಗ ನಮಗ ಪಕ್ಕ ನೆನೆಸಿ ಇಂಥ ವಿಚಿತ್ರವಾಗುವುದಕ್ಕುಂಟೆ, ನಂಬುವುದಕ್ಕೆ ಆದದ್ದು ಹೌದು. ಸಾಧ್ಯ ಇಲ್ಲ. ಹೌದು, ಅದಕ್ಕೆ ಒಂದು ಪ್ರಯೋಗ ಇರುವುದು, ವಿಚಿತ್ರವಾದರೂ ಸತ್ಯ. ಆಹಾ ಹೌದು, ಅದ್ಭುತ, ಆಹ್ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹದೊಂದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ನಿಜವಾಗಿ ನಾನು ಅಪರಾಧಿ ಅಲ್ಲ. ಹೀಗೂ ಉಂಟೆ ಅಂತ ಭಾವಿಸಿಕೊಂಡು ಕೇಳುತ್ತಾ ಇದ್ದೇನೆ. ಓ. ನೀನು ಚೋರನಲ್ಲವೇ ಹಾಗಾದರೆ?
ಅಯ್ಯ, ಆಶ್ರಯ ಕೊಟ್ಟಂತಹ ನಂದಿಶ್ರೇಷ್ಠಿಗಳ ಮನೆಯಲ್ಲಿ ಉಳಕೊಂಡದ್ದು ಹೌದು ನೀನು. ಹೌದು. ಉಳಕೊಂಡ ಮೇಲೆ ಮಗಳಾದವಳು ಮಾತಾಡಿಸುವುದಕ್ಕೆ ಬಂದದ್ದು ಸತ್ಯವೇ. ನಿಜ. ಆಕೆಯ ಕೊರಳಲ್ಲಿದ್ದಂತಹ ಹಾರವನ್ನು ಚಿತ್ತಾರ ಹಂಸದ ಮೇಲೆ ತೂಗು ಹಾಕಿದ್ದೇನೆ ಅಂತ ಅವಳು ಆಡಿದಳಂತೆ. ಎದ್ದವ ನೀನು ಕಾಣಬೇಕಾದರೆ ಆ ಹಂಸ ಪಕ್ಷಿಯೇ ಜೀವವನ್ನು ತಳೆದು ಹಾರವನ್ನು ನುಂಗಿತು ಅಂತ ಆಡುತ್ತೀಯಲ್ಲ. ಜೀವ ತಳೆದು ಹಾರ ನುಂಗಿದೆ, ಮತ್ತೆ ಹಾರಿ ಹೋಗ್ಲಿಲ್ಲ, ಮತ್ತೆ ಮೊದಲನಾಗೆ ಆಗಿದೆ. ಚಿತ್ತಾರದ ಹಂಸವೇ ಆಯಿತು ಮತ್ತೆ ಹಾಗೆ ಆಗಿ ಉಳಿದಿದೆ. ಅಯ್ಯ, ನಿನ್ನನ್ನು ಸದ್ಗುಣವಂತ ಅಂತ ಭಾವಿಸಿಕೊಂಡು ಇಷ್ಟರವರೆಗೆ ನಿನ್ನ ಮಾತುಗಳನ್ನು ಬಹಳ ಸಾವಧಾನದಿಂದ ಆಲಿಸುತ್ತಾ ಇದ್ದೆ. ನಿಮ್ಮ ವಿಶ್ವಾಸ ಸುಳ್ಳಾಗಲಿಕ್ಕಿಲ್ಲ. ಸುಳ್ಳಾಗುತ್ತದೋ ಅಂತ ಸಂಶಯ ಹುಟ್ಟಿ ಮತ್ತೆ ನಿನ್ನಲ್ಲಿ ಪ್ರಶ್ನಿಸುತ್ತಾ ಇದ್ದೇನೆ. ಯಾರಾದರೂ ಒಂದು ವಿಚಾರವನ್ನು ನಂಬಬೇಕು ಅಂತಾದರೆ ನೀನು ಆಡಿದ ಮಾತು ನಂಬಿಕೆಗೆ ಅರ್ಹ ಅಂತ ಅನ್ನಿಸಬೇಡು. ಸಾಮಾನ್ಯವಾಗಿ ಸಟೆ ಆಡುವಾಗ ಆಲೋಚನೆ ಮಾಡ್ತಾರೆ, ಇನ್ನೊಬ್ರು ನಂಬಬಹುದಾಗಿ ಹೇಳ್ತಾರೆ ಸುಳ್ಳು. ಆಡುತ್ತಾರೆ. ನೀನು ಆಡಿದಂತಹ ಮಾತು ನನಗೆ ಒಂದು ರೀತಿಯಲ್ಲಿ ಹಾಗೆ ಅನ್ನಿಸಿತು. ನೀನು ಆಡಿದ್ದು ಸತ್ಯವೋ ಸುಳ್ಳು ಅಂತ ನೀನೇ ಹೇಳಬೇಕು. ಬಿಟ್ರೆ ನಮಗದನ್ನು ಆಲಿಸುವಾಗ ಅದು ಸತ್ಯ ಅಂತ ಗೋಚರವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ವಿಶ್ವಾಸ ಬರ್ಲಿಕ್ಕಿಲ್ಲ, ಬರುವುದಿಲ್ಲ. ಹೇಗೆ ವಿಶ್ವಾಸ ಬರುವುದಕ್ಕೆ ಸಾಧ್ಯ? ಇಷ್ಟರವರೆಗೆ ವ್ಯವಹಾರವನ್ನು, ತನ್ನ ವ್ಯಾಪಾರವನ್ನು ದೇವರು ಅಂತ ಭಾವಿಸಿಕೊಂಡಿದ್ದವರು ನಂದಿಶ್ರೇಷ್ಠಿಗಳು. ಪ್ರತಿಯೊಂದು ಸಂಪಾದನೆಯ ಮಾರ್ಗದಲ್ಲೂ ಕೂಡ ಲೆಕ್ಕಾಚಾರದಲ್ಲೇ ವ್ಯವಹರಿಸಿದವರು. ಅಯ್ಯೋ, ಅಂಥವರು ತಮ್ಮಲ್ಲಿದ್ದಂತಹ ಹಾರ ಕಳವಾಯಿತು ಅಂತ ಆಗುವಾಗ ಸುಳ್ಳಾಡಿಯಾರೆ? ಖಂಡಿತ ಸಾಧ್ಯ ಇಲ್ಲ. ಸ್ವೇಚ್ಛಾವೃತ್ತಿಯಿಂದ ಇಲ್ಲಿ ಯಾರೂ ಬದುಕುವುದಿಲ್ಲ, ಬದುಕುವುದಕ್ಕೆ ಸಾನ್ನಿಧ್ಯ ಅವಕಾಶ ಕೊಡ್ಲಿಲ್ಲ ಅನ್ನೋದನ್ನು ನಾನು ಕೇಳಿಬಲ್ಲೆ. ಎಲ್ಲ ಅವರವರ ನಿಯತಿಯಲ್ಲೇ ಇದ್ದಾರೆ ಅನ್ನೋದು ನಮಗೂ ತಿಳಿದು ಬಂದಿದೆ. ತಿಳಿದಿದೆ ಅಲ್ವೇ? ಹಾಗಾದ್ರೆ ವ್ಯಾಪಾರಿಗಳಾದ್ರೂ ಮಿತಿ ಮೀರಿ ಲಾಭ ಮಾಡ್ಲಿಕ್ಕಿಲ್ಲ. ನೀನು ಆಡಿದಂತಹ ಮಾತನ್ನು ನಂಬುವುದಕ್ಕೆ ನನಗೂ ಆಗುವುದಿಲ್ಲ. ಆಡಿದ ಮಾತೆ ಅದಕ್ಕೆ ಪ್ರಮಾಣವಾಗುವುದಿಲ್ಲ. ಹಂಸ ಬಂದು ಹಾರವನ್ನು ನುಂಗಿತು ಅಂತಾದ್ರೆ ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಯಾರೂ ಹೇಳುತ್ತಾರೆ. ಚಿತ್ರದ ಹಂಸಕ್ಕೆ ಜೀವ ಬಂದು ನುಂಗಲಿಕ್ಕೆ ಪ್ರಾರಂಭ ಆಗುತ್ತದೆ ಅಂತಾದ್ರೆ ಮತ್ತೆ ಇನ್ನು ಹುಲಿ ಚಿತ್ರ ಎಲ್ಲ ಬರ್ಲಿಕ್ಕೆ ಇಲ್ಲ. ಹೌದಾ? ಮತ್ತೆ ಇನ್ನೊಂದು ಪ್ರಭುಗಳ, ಅಲ್ಲಿ ನನ್ನ ಮಗಳು ಇವನು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ ಅಲ್ಲವೇ? ಮಗಳು ಕದ್ರೆ ನಿಮ್ಮಲ್ಲಿ ಬಂದು ಹೇಳುತ್ತಾಳು. ಹೌದು. ತೆಗೆದಿಟ್ರೆ ಅವಳಿಗೆ ಯಾಕೆ ಅದು? ಹೌದು, ನೀವೇ ಅವಳಿಗಾಗಿ ಮಾಡಿಸಿಟ್ಟಂತಹ ಹಾರ. ಮತ್ತೆ ಹಾಗಾದ್ರೆ ಹಂಸ ಪಕ್ಷಿ ನುಂಗಿದ್ದಲ್ಲ ಅಂತ ನಾನು ಆಡುತ್ತೇನೆ. ನೀನು ಚೋರ ಅಲ್ಲ ಅಂತ ಆದ್ರೆ ಮತ್ತೆ ಯಾರು ಕದ್ದ? ಈಗ ಹೌದು ಅಂತಾದ್ರೆ ನನ್ನಲ್ಲಿ ಬೇಕಲ್ಲ ಹಾರ. ಕಳ್ಳನೆಂಬರೆ ಎಲ್ಲಿ ಹುದೈ ವಸ್ತು ಬಲ್ಲಿದನ ಮನೆ ಬೇಳು ಸಲ್ಲಿಸಲಪವಾದ ಎಲ್ಲಿಂದ ತಹುದೀಗ ಸಲ್ಲಣಿದಾಭರಣ ಚಂದ್ರಸೇನ ನೃಪತೆ, ಅಯ್ಯ, ನಿನ್ನ ತರ್ಕವು ಒಂದು ಹಂತದಲ್ಲಿ ಸರಿ. ಹಾಗೆಂದು ಅದೇ ಯಥಾರ್ಥ ಅಂತ ಆಗಬೇಕು ಅಂತ ಇಲ್ಲ. ಯಾಕೆಂದ್ರೆ ತರ್ಕ ಅನ್ನೋದು ಯಾವ ಕಾಲಕ್ಕೂ ಅಪ್ರತಿಷ್ಠವಾದದ್ದು. ಸರಿಯಾದಂತಹ ಒಂದು ಸಿದ್ಧಾಂತವನ್ನು ಕಂಡುಕೊಳ್ಳುವುದಕ್ಕೆ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯವಾಗ್ತದೆ ಅನ್ನುವುದನ್ನು ಯಾರೂ ದೃಢೀಕರಿಸಲಿಲ್ಲ. ಒಂದು ತರ್ಕ ಮಾಡ್ಲಿಕ್ಕೆ ಮಾತ್ರ, ಹಾಗಾದ್ರೆ ಹೀಗೋ, ಹೀಗಾದ್ರೆ ಅದು ಅಲ್ವೋ, ಅದೇ ಆಗಬೇಕು ಅಂತ ಇಲ್ಲಲ್ಲ. ನಿನ್ನ ಯೋಚನೆ ಆಗಲಿ, ನಂದಿಶ್ರೇಷ್ಠಿಯ ಯೋಚನೆ ಆಗಲಿ ಅದೇ ದಾರಿಯಿಂದ ಸಾಗುತ್ತಾ ಇದೆ. ಒಂದು ಚಿತ್ರದ ಹಂಸ ಜೀವ ಪಡೆಯಲಿಕ್ಕೆ ಉಂಟು, ಅದು ಹಾರ ನುಂಗ್ಲಿಕ್ಕೆ ಉಂಟು, ನುಂಗಿದಂತಹ ಹಂಸ ಮತ್ತೆ ಮೊದಲನಾಗಿ ಚಿತ್ರ ಆಗ್ಲಿಕ್ಕೆ ಉಂಟು. ಒಂದು ಎಳೆಯ ಮಗುವಿಗೂ ಗೊತ್ತಾಗಬಹುದಾದ ವಿಚಾರ ಇದು. ಇದೀಗ ಬಹಳ ಪ್ರೌಢತೆ ಏನು ಬೇಡ ಪ್ರಪಂಚದಲ್ಲಿ, ಚಿತ್ರಕ್ಕೆ ಜೀವ ಬರ್ಲಿಕ್ಕಿಲ್ಲ ಅನ್ನೋದು ಸಾಮಾನ್ಯ ಹುಡುಗರಿಗೂ ಗೊತ್ತಾಗುವುದಿಲ್ಲ. ಹೌದಲ್ವೇ? ಅಷ್ಟು ನನಗೂ ಗೊತ್ತಿಲ್ವ. ಗೊತ್ತಿತ್ತು ಮತ್ತೆ ಹೀಗೆ ಆಡಿದೆಯೋ ಅಂತ ನಾನು ಯೋಚಿಸಿದೆ. ಮತ್ತೆ ನಾನು ಸುಳ್ಳು ಹೇಳುವುದಾದ್ರೆ ಅಂತ ಸುಳ್ಳು ಹೇಳಿದ್ದೇನೆ, ಯಾರೂ ನಂಬದೇ ಇದ್ದು ಸುಳ್ಳು ನಾನು ಹೇಳಿಯೇನು? ಈಗ ಸುಳ್ಳು ಹೇಳುವ ಮಾದ್ರೆ ಅಲ್ಲ, ಅದಕ್ಕೆ ನಾನು ಹೇಳುವುದು. ನಾನು ಹೇಳುತ್ತಿರುವುದು ಸುಳ್ಳಲ್ಲ, ಸತ್ಯವನ್ನೇ ಹೇಳಬೇಕು ಅನ್ನುವಂತಹ ನಿರ್ಣಯ ಇರುವುದರಿಂದ ನಾನು ಕಂಡದ್ದನ್ನು ಆಡ್ತಾ ಇದ್ದೇನೆ. ಆದ್ರೆ ನನ್ನನ್ನೇ ಕಳ್ಳ ಅನ್ನುವ ಹಾಗೆ ಅಪವಾದಿಸುವುದಕ್ಕೆ ಆರಂಭಿಸಿದ್ರಿ. ಈಗ ಕಳ್ಳ ನಾನೇ ಹೌದಾದರೆ ಈಗ ನನ್ನೊಟ್ಟಿಗೆ ಬೇರೆ ಯಾರು ಬರಲಿಲ್ಲ, ನಾನು ಮತ್ತೆ ಅಲ್ಲಿ ನಾ ಮನೆಯಿಂದ ಹೊರಟು ಬೇರೆ ಎಲ್ಲಿಗೂ ಹೋಗಲಿಲ್ಲ, ಆ ಮನೆಯಲ್ಲಿ ನಾನು ಎಲ್ಲಿಯೂ ಇಡ್ಲಿಲ್ಲ. ಈಗ ಎಲ್ಲಿ ಉಂಟು ಅಂತ ಬೇಕಲ್ಲ ಆಭರಣ, ನನ್ನಲ್ಲೇ ಇಲ್ಲಲ್ಲ ಆಭರಣ. ಈಗ ಎಲ್ಲಿ ಬೇಕಾದ್ರೂ ಹುಡುಕಬಹುದಲ್ಲ, ಆಭರಣವೇ ಇಲ್ಲ ನನ್ನಲ್ಲಿ, ಮತ್ತೆ ನಾನು ಕಳ್ಳ ಆಗುದು ಹೇಗೆ?
ಕದ್ದವ ಹೌದು ಅಂತಾದ್ರೆ ಆ ವಸ್ತು ನನ್ನಲ್ಲಿ ಬೇಡುವ. ಆದ್ರೆ ಎಲ್ಲಿಹುದೈ ಸಲ್ಲಲಿತಾಭರಣ, ಎಲ್ಲಿಹುದು ಆ ಹಾರದ ಬಗ್ಗೆ ಅಲ್ಲ, ಅದು ನನಗೆ ಗೊತ್ತುಂಟು, ಹಂಸದ ಹೊಟ್ಟೆಯಲ್ಲಿ ಉಂಟು, ಮತ್ತೆ ನಾನು ಕೇಳಲಿಕ್ಕೆ ಎಲ್ಲಿ ಉಂಟು ಸಲ್ಲಿತಾಭರಣ ಅಂತ. ನಾನು ತಿಳಿದ ಆಭರಣ ಆ ಮೌಕ್ತಿಕದ ಮಾಲೆ ಅಲ್ಲ, ಮತ್ತೆ ಸತ್ಯವೇ ಆಭರಣ ಅಂತ ನಾನು ಭಾವಿಸಿದ. ಅನೃತವನ್ನು ನಾನು ಆಡುವ ಮಾಲ, ಅದೇ ನಿಜವಾಗಿ ವ್ಯಕ್ತಿಗೆ ಆಭರಣ. ಮೌಕ್ತಿಕದ ಮಾಲೆ ಅಲ್ಲ ಆಭರಣ. ಯಾವುದು ಕೊರಳಿಗೆ ಅಲಂಕಾರ, ಸತ್ಯವಚನವೇ ಕೊರಳಿಗೆ ಅಲಂಕಾರ. ಹಾಗೆ ನಾನು ಭಾವಿಸುತ್ತಾ ಬದುಕು ಸಾಗಿಸಿದವ ಅದಕ್ಕೆ ದ್ರೋಹವಾಗುವ ಹಾಗೆ ಆ ಆಭರಣವನ್ನು ನಾನು ಕಸಿಯುವವ ಅಲ್ಲ. ಯಾವುದು ಸತ್ಯವನ್ನು ಆಭರಣವನ್ನು ಕಸಿಯುವವ ಅಲ್ಲ. ಆದ್ದರಿಂದಲೇ ಆಹಾರವನ್ನು ನಾನು ಕದ್ದುಕೊಳ್ಳಿಲ್ಲ ಅನ್ನುವುದು ಸ್ಪಷ್ಟವಾದ ನುಡಿಗಳು ನನ್ನಲ್ಲಿ ಇಲ್ಲವಯ್ಯ. ಕದ್ದವ ಕದ್ದ ಅಂತ ಹೇಳ್ತಾನೆ. ಎಂಬನೆ ಮತ್ತವ ಸತ್ಯವನ್ನಾಡುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ತಸ್ಕರಸ್ಯ ಅನೃತಂ ಬಲಂ, ಕದ್ದವನಿಗೆ ಸುಳ್ಳೇ ಬಲ. ನಾನು ಕದ್ದಿದ್ದೇನೆ, ಕದ್ರೆ ನನ್ನಲ್ಲಿ ಎಲ್ಲಿ ಉಂಟು ಅಂತ ಪ್ರಶ್ನಿಸಿದ್ರೆ ಮತ್ತೆ ನೋಡಿ ಕದ್ದವನಿಗೆ ಅಷ್ಟು ತಲೆ ಇರುವುದಿಲ್ಲ. ನಿಮ್ಮ ಎದುರು ದೊಡ್ಡ ದೊಡ್ಡದೆಲ್ಲ ಮಾತಾಡುದು. ಆಹಾರ ಅಲ್ಲ ಅಂತೆ, ಸತ್ಯದ ಆಭರಣ ಅಂತೆ. ನನಗೆ ಅವನನ್ನು ಕಂಡಾವಾಗ ಅವ ಬಹಳ ಹಿರಿಯ, ಬುದ್ಧಿಯಲ್ಲಿ ದೊಡ್ಡವ ಅಂತ ನಾನು ಭಾವಿಸಿಕೊಂಡು ಮಾತಾಡಿ. ನಾನು ಕೂಡ ಹಾಗೆ ಅಲ್ಲ ಕೆಟ್ಟದ್ದು. ಈಗ ನನಗೆ ಅನುಮಾನ ಬಂತು, ಇವನ ಮಾತನ್ನು ಕೇಳಿ ನೀವು ಕೂಡ ಮರುಳಾಗ್ತೀರಾ ಅಂತೇಳಿ. ನೀವು ಮರುಳಾದ್ರೆ ನಾನು ಮತ್ತೆ ಮಧ್ಯೆ ಹೇಳಿಕೊಂಡು ಹೋಗ್ಬೇಕಲ್ಲ, ಅಷ್ಟೇ. ಮರುಳು ಮಾಡಿಕೊಂಡೆ ಅಲ್ಲ ಎನ್ನುವುದಾಗಿ. ಶ್ರೇಷ್ಠಿಗಳೇ, ಆ ಕುರಿತಾಗಿ ತಾವು ಚಿಂತಿಸಬೇಕಾದಿಲ್ಲ. ಸಾಮಂತನಾದರೂ ಕೂಡ ರಾಜನಿಗಿರಬೇಕಾದಂತಹ ಯೋಚನಾ ಲಹರಿ ನನಗುಂಟು. ಹೌದಪ್ಪ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅದನ್ನು ತರ್ಕಿಸಿಕೊಂಡು ಯಾವುದಕ್ಕೆ ನ್ಯಾಯ ಒದಗಿಸಬೇಕು, ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ಯೋಚಿಸುವವನೇ ನಾನು. ಆ ನಂಬಿಕೆ ಇಟ್ಟುಕೊಂಡು ಬಂದದ್ದು, ನಂಬಿದವರಿಗೆ ನೀವು ಇಂಬು ಕೊಡಬೇಕು. ಸತ್ಯಕ್ಕೆ ಅನ್ಯಾಯವಾಗುವುದಕ್ಕೆ ನಾನು ಬಿಡುವುದಿಲ್ಲ. ಇಂಬು ಕೊಡುವಷ್ಟು ದೊಡ್ಡ ದೇವರು ಅಲ್ಲ, ಆದರೂ ಪ್ರಜೆಗಳಿಗೆ ಪ್ರಭುವಾಗಿ ಹೇಗೆ ವ್ಯವಹರಿಸಬೇಕು ಹಾಗೆ ವ್ಯವಹರಿಸುವುದಕ್ಕೆ ಯತ್ನಿಸುತ್ತೆ. ಆವೇಶಕ್ಕೆ ಒಳಗಾಗಿ ಅನರ್ಥದ ತೀರ್ಮಾನಕ್ಕೆ ಮನಸ್ಸು ಮಾಡಬಾರದು. ನ್ಯಾಯಪೀಠ ಅದು ಬಹಳ ಯೋಚನೆ ಬೇಕು. ಹಾಗಂತೇಳಿ ನಾನು ಕಳ್ಕೊಂಡದ್ದು ನನ್ನ ಮುತ್ತಿನ ಹಾರವನ್ನು, ನಿನ್ನ ಮುತ್ತಿನ ಹಾರವನ್ನಲ್ಲ. ಅದು ಕೂಡ ತಲೆಯಲ್ಲಿರ್ಬೇಕು. ಮಾತಾಡ್ತಾನೆ ಅವ. ಶ್ರೇಷ್ಠಿಗಳ ಮನದ ನೋವು ಎನ್ನುವುದವರ ಮಾತುಗಳಲ್ಲಿ ವ್ಯಕ್ತ ಆಗುತ್ತದೆ. ಯಾರಾದ್ರೂ ಕದ್ದುಕೊಂಡು ಹೋದವ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡದೇ ಬರುತ್ತಾನೋ? ಖಂಡಿತ ಇಲ್ಲ. ಕಳ್ಳರಲ್ಲಿ ಯಾವ ಯಾವ ರೀತಿಯ ಕಳ್ಳರೆಲ್ಲ ಇರುತ್ತಾರೆ, ಎಷ್ಟು ಯೋಚನೆ. ನಿಮ್ಮನ್ನು ನೋಡ್ಬೇಕು ಅಲ್ಲ, ನೀವು ಕಳ್ಳರ ನನ್ನ ಮುಖ ನೋಡಿದೆ ಯಾಕೆ? ವಿಷಯ ನಿಮ್ಮಲ್ಲೇ ಹೇಳಬೇಕಲ್ವ? ಹೌದಪ್ಪ. ಈಗ ಕದ್ದವನಲ್ಲೇ ಕಳ್ಳತನದ ವಿಷಯ ಹೇಳಿದ್ರೆ ಆಗುತ್ತದೋ? ಅವನ ಮುಖ ನೋಡಿದ್ರೆ ಮಾತು ಮರೀತದೆ. ನೀವು ನನ್ನ ಮುಖ ನೋಡಿಯೇ ಮಾತಾಡಿ. ನಿಜ, ಅವನ ಮುಖದಲ್ಲಿರುವಂತಹ ಕಾಂತಿಯೇ ಅಂಥದ್ದು. ಎಂಥವರಿಗೂ ಮಾತು ಮರೆಯಬೇಕು. ಅವನ ಮುಖದಲ್ಲಿ ಕಾಂತಿ, ನನ್ನ ಮುಖದಲ್ಲಿ ಇವತ್ತು ಕಾಂತಿ ಕಂದಿದ್ದೆ. ಅಂತಹ ಅವಸ್ಥೆಗೆ ಬಂದಿದ್ದೀರಲ್ಲ ಶ್ರೇಷ್ಠಿಗಳೇ. ಹೌದು, ಅರ್ಥವಾಯಿತು. ರಾಜನಾಗಿದ್ದು ಸತ್ಯಕ್ಕೆ ನ್ಯಾಯ ಒದಗಿಸಬೇಕಲ್ಲವೇ? ಹೌದು. ಅವ ಆಡಿದಂತಹ ಮಾತನ್ನು ಸತ್ಯ ಅಂತ ಖಂಡಿತ ನಾನು ನಂಬುವುದಿಲ್ಲ. ಅಯ್ಯ, ನೀನು ಕದ್ದದ್ದಲ್ಲ ಅಂತ ಆಡಿದರೂ ಕೂಡ, ನಿನ್ನ ಬಳಿಯಲ್ಲಿ ಕದ್ದಂತಹ ಹಾರ ಇರಬೇಕಿತ್ತಲ್ಲ ಅಂತ ನೀನು ಆಡಿದರೂ ಕೂಡ, ಅದನ್ನು ಎಲ್ಲಿಯಾದರೂ ತೆಗೆದಿಟ್ಟು ಬಂದಿರಬಹುದು ಅಥವಾ ಏನೋ ವ್ಯವಸ್ಥೆ ಮಾಡಿರಬಹುದು. ದಿವಸದ ಪ್ರತಿ ಕ್ಷಣವೂ ಕೂಡ ನಿನ್ನ ಮುಖವನ್ನೇ ನೋಡುತ್ತಾ ಯಾರೂ ಕುಳಿತುಕೊಂಡಿರಲಿಕ್ಕಿಲ್ಲ. ಹಾಗಾಗಿ ನಿನ್ನ ನಡೆನುಡಿಗಳು ಅವರಿಗೆ ಅರ್ಥವಾಗಿರಲಿಕ್ಕಿಲ್ಲ. ಎಲ್ಲಿ ಉಂಟೋ ಎಲ್ಲಿ ಹೋಯಿತೋ ಕದ್ದಹಾರ ಅಂತ ಅವರಿಗೂ ಗೊತ್ತಿರಲಿಕ್ಕಿಲ್ಲ. ಆದರೆ ಹಂಸ ಕದ್ದದ್ದು ಎನ್ನುವುದನ್ನು ನಂಬುವವ ನಾನಲ್ಲ. ನೀನು ಮಾಡಿದಂತಹ ಈ ತಪ್ಪಿಗೆ ಘೋರವಾದ ಶಿಕ್ಷೆಯನ್ನು ಒದಗಿಸಬೇಕು ಅಂತ ಯೋಚಿಸಿದ್ದೇನೆ. ಹಾಗಾಗಿ ತೀರ್ಮಾನಕ್ಕೆ ಪೀಠಬದ್ಧ, ನಮ್ಮದು ಆಕ್ಷೇಪ ಏನೂ ಇಲ್ಲ. ಯಾವ ತೀರ್ಮಾನವೂ ಕೊಡಬಹುದು. ತೋರದಿರಿದಯ ನಿವನಕರ ಚರಣಗಳ ತರಿದೊಗೆದು ಕಟ್ಟುಕರು ಐದು ಮಾರ್ಗದಿ ಮೀರಿದು ತ್ವಾಹದಲ್ಲಿ ಕರಚರಣಗಳ ಕತ್ತರಿ
ಸ್ವಾಮಿ. ಮುತ್ತಿನ ಹಾರವನ್ನು ಕದ್ದಂತಹ ಇವನಲ್ಲಿ ಇನ್ನೂ ಮಾತುಗಳನ್ನಾಡುವುದಕ್ಕೆ ಬೇಡ, ಬೇಡ, ಮಾತು ಬೇಡ. ಒಬ್ಬ ರಾಜನಾಗಿ ಹಾ. ನಿಮಗೆ ಯಾವ ರೀತಿಯಲ್ಲಿ ನ್ಯಾಯ ಕೊಡಬೇಕು ಅಂತ ನಾನು ಈಗಾಗಲೇ ಆಲೋಚಿಸಿದವನಿದ್ದೇನೆ. ಯಾರಲ್ಲೇ ನಮ್ಮವರು ಹಾ. ಇತ್ತ ಬನ್ನಿ. ಎದುರಿಗೆ ಕುಳಿತವ ಮಹಾಕಳ್ಳ. ಹೌದು. ಅವ ಕದ್ದಂತಹ ಹಾರ ಇಲ್ಲ ಅಂತ ಎಷ್ಟೇ ಆಡಿದ್ರು ಕೂಡ ಅದನ್ನು ನಾವು ನಂಬಬಾರದು, ನಂಬಕೂಡದು. ಕದ್ದವರಿಗೆ ಮಾತನಾಡುವುದನ್ನು ಹೇಳಿಕೊಡಬೇಕು. ಮತ್ತೆಂತದು? ನಮಗೆ ಹೇಳಿಕೊಡುವುದಕ್ಕೆ ಸಾಧ್ಯ ಇಲ್ಲ. ಮಾತಿನಲ್ಲೇ ಮಾಡುವಂತಹ ಚತುರತೆಯನ್ನವರು ಉಳ್ಳವರಾಗಿರುತ್ತಾರೆ. ಹಾಗಾಗಿ ಕದ್ದಂತಹ ಅವನು ಮುಂದಕ್ಕೆ ಕದಿಯುವುದಕ್ಕೆ ಕೈಯನ್ನು ಮುಂದೆ ಮಾಡಬಾರದು, ಕದಿಯುವುದಕ್ಕೆ ಹೋಗುವುದಕ್ಕೆ ಮನೆಗೆ ಕಾಲಿರಬಾರದು. ಹಾಗಾಗಿ ಅವನ ಕರ ಚರಣಗಳನ್ನು ಅಷ್ಟು ದೂರಕ್ಕೆ ಕರೆದೊಯ್ದು ಅದನ್ನು ತುಂಡರಿಸಿ ತುಂಡು ಮಾಡಿದ್ದೇವೆ ಅಂತ ಹೇಳುವುದಕ್ಕೆ ನನಗೆ ಸಾಕ್ಷಿ ಬೇಕು. ತೆಗೆದುಕೊಂಡು ಬಂದು ಆ ಕುರುಹನ್ನು ನನಗೆ ತೋರಿಸತಕ್ಕದ್ದು ಇದು ರಾಜಾಜ್ಞೆ. ಅಲ್ಲ, ನನಗೆ ಸಮಾಧಾನ ಆಯ್ತು. ನಿಮ್ಮದು ಶಿಕ್ಷೆ ಒಳ್ಳೇದುಂಟು. ಈಗ ಈ ಸಲ ಕೈ ಹೋಗ್ತದೆ ಅಲ್ವಾ? ಅಲ್ಲ, ಅವನು ಕದ್ದದಕ್ಕೆ ಒಂದು ಕೈ ಹೋಯಿತು. ಅಲ್ಲ, ಕೈ ಹೋಗಬೇಕು ಕದ್ದವರದ್ದು. ಹೌದು, ಕೈ ಹೋಗ್ಬೇಕು. ಮತ್ತೆ ಅವೊಂದು ಇನ್ನೆಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಯಾವ ಅಶ್ವತ್ಥ ಕಟ್ಟೆಗೆ ಅವ್ನು ನಡಿಬಾರ್ದು ಅಲ್ಲವೇ? ಕಾಲು ಹೋಯ್ತು. ಅವಾಗಾದ್ರೂ ಬುದ್ಧಿ ಬರ್ತದ ಅಂತ ನಾವೊಮ್ಮೆ ನೋಡ್ಬೇಕು. ಈಗ ಅವನನ್ನು ಈಗ ಕಟುಕರು ಬಂದು ಎಳ್ಕೊಂಡು ಹೋಗೋದು ಇದೇ ಸ್ಥಿತಿಯಲ್ಲಿ ಅಲ್ವಾ? ಹೌದು. ಈಗ ನನಗೆ ಹಾರ ಇಲ್ಲ, ನಾನು ಹಾಕಿದ ಊಟವೂ ಕೂಡ ವ್ಯರ್ಥ ಆಯ್ತು. ಶ್ರೇಷ್ಠಿಗಳೇ, ಇಷ್ಟರವರೆಗೆ ಶ್ರಮಪಟ್ಟು ಬೇಕಾದ್ದನ್ನು ಸಂಪಾದಿಸಿದವರು ತಾವು. ಹೌದು ಸ್ವಾಮಿ. ಒಬ್ಬ ಕಳ್ಳನಿಗೆ ಬುದ್ಧಿ ಬರಲಿಕ್ಕೆ ಬೇಕಾಗಿ ಒಂದು ಹಾರ ಕಳ್ಕೊಂಡೆ ಅಂತ ಭಾವಿಸಿ ಬಿಡಿ. ಹೌದೌದು, ಅದು ಒಳ್ಳೇದುಂಟು. ಮತ್ತೆ ಇನ್ನು ನಾನು ಬೇರೆಯವರಿಗೆ ಹೇಳ್ಬೇಕು, ಯಾರಾದ್ರೂ ಸ್ವಲ್ಪ ಮುಖದಲ್ಲಿ ಲಕ್ಷಣ ಇದ್ದವರು, ಮಾತಾಡಿದ ಕೂಡಲೇ ಮಾತನ್ನು ಆಡುವವರು, ಅಂತವರನ್ನು ಕಂಡು ಮಾತಾಡಿಸಿ ಮನೆಗೆಲ್ಲ ಕರ್ಕೊಂಡು ಹೋಗ್ಬಾರ್ದು. ಅವರನ್ನು ಕರ್ಕೊಂಡು ಹೋದ್ರೆ ಇಂಥದ್ದೆಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಅವ್ರಿಗೊಂದು ಸಾಕ್ಷಿ ಬೇಕಲ್ಲ. ಈಗ ಇವನನ್ನೊಂದು ಕಟ್ಟಿ ತಂದದಕ್ಕೆ ಒಂದು ಉಳಿದವರಿಗೆ ಸಾಕ್ಷಿ ತೋರಿಸ್ಬೇಕಲ್ಲ. ಹಾಗಾಗಿ ಅದೊಂದು ಹಗ್ಗೊಂದು ನಾನು ಕೊಂಡೋಗುದ ಅಲ್ಲ, ಅದು ಮನೆಯಿಂದ ತಂದ ಸಾಕ್ಷಿಗೆ ಅಲ್ಲ, ಅವರಿಗೆ ಗೊತ್ತಾಗುತ್ತದೆ ತೋರಿಸುವಾಗ ಇದು ಅವನನ್ನೇ ಕಟ್ಟಿ ತಂದ ಹಗ್ಗ ಅಂತ. ಹಾಗಂತೇಳಿ ಇದು ನಾನು ಮನೆಯಿಂದ ತಂದದ್ದು ಹಗ್ಗ. ಇದು ಆಗಲಿ ಶ್ರೇಷ್ಠಿಗಳೇ, ತಮ್ಮ ಸಂಪಾದನೆಯಲ್ಲಿ ಒಂದಿನಿತು ವ್ಯರ್ಥ ಅಂತ ಆಗಬಾರದು. ತೆಗೆದುಕೊಂಡು ಹೋಗಿ. ಆಯ್ತು, ಇನ್ನು ನಾನು ಈ ಪ್ರಸಂಗದಲ್ಲಿ ಹಗ್ಗ ತಗೊಳ್ಳುವುದೇ ಆಗ್ಲಿ. ಹಾರ ಹೇಗೂ ಇಲ್ಲ, ಹಗ್ಗ ಆದ್ರೂ ಇರ್ಲಿ. ಸ್ವಾಮಿ, ಬರ್ತೇನೆ ನಾನು. ನಿಮಗೂ ಒಳಿತಾಗಲಿ. ಇನ್ನು ಇವನ ಹತ್ರ ಮಾತಾಡಬೇಡಿ. ಹರ ಹರ ವಿಧಿಯೇ ನೊರೆಯಲಿ ಕರಚರಣಗಳು ಹೋದವು. ನಿರಾಶನದಿಯು ಸಾಯುವ ಗತಿ ದೊರಕಿದೆ ವರ ಶಿವನೇ. ಏತಕ್ಕೆ ಶನಿಯನು ಜರೆದೆನು, ಏತಕ ಅಹಂಕಾರವು ಜನಗೆ. ಏತಕ್ಕೆ ಮತಿ ಮಸಣಿಸಿದೋ ಪಾತಕಿಯಾದೆನಲ. ಹರನೇ ಹರನೇ, ಎಂತಹ ಸ್ಥಿತಿ ಪ್ರಾಪ್ತವಾಗಿ ಹೋಯಿತು. ಕಟುಕರು ಕಾನನಾಂತರ ಕೇಳಿದು ತಂದು ನನ್ನ ಕರಚರಗಳನ್ನು ಕತ್ತರಿಸಿ ಕಾಡಿನಲ್ಲೇ ಎಸೆದು ಹೋದರು. ಒಸರುತ್ತಿರುವಂತಹ ರಕ್ತದ ವಾಸನೆಯನ್ನು ಗ್ರಹಿಸಿ ಬಂದು ಕುಳಿತುಕೊಳ್ಳುತ್ತಿರುವಂತಹ ನೊಣಗಳನ್ನು ಓಡಿಸುವುದಕ್ಕೂ ಅವಕಾಶ ಇಲ್ಲ. ಆ ಸ್ಥಿತಿಯಾಗಿ ಹೋಗಿದೆ. ಹೊಟ್ಟೆಗೆ ಅನ್ನ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಯಾಕೆ? ರಾಜನ ಕಟ್ಟಪ್ಪಣೆಯಾಗಿದೆ. ಇಂತಹ ಚೋರನಿಗೆ ಅನ್ನ ನೀರುಗಳನ್ನು ಯಾರೂ ನಮ್ಮ ರಾಜ್ಯದಲ್ಲಿ ಕೊಡಕೂಡದು, ಕೊಟ್ಟವರಿಗೆ ಶಾಸನವನ್ನು ವಿಧಿಸಲಾಗುತ್ತದೆ. ಎಂತಹ ದುರ್ಗತಿಯಾಗಿ ಹೋಯಿತು. ಯಾಕಾಗಿ ಶನಿಯನ್ನು ನಿಂದಿಸಿದನೋ? ಯಾಕವನ ವಿರೋಧವನ್ನು ಕೆರಳಿಸಿದನೋ? ಎಂತಹ ದುರ್ಗತಿಯನ್ನು ನಾನು ನನಗಾಗಿ ತಂದುಕೊಂಡೆ. ಅಪ್ರಬುದ್ಧನಾಗಿ ಹೋದನೆ, ಆಲೋಚನಾ ರಾಹಿತ್ಯ ಬಂತೆ ನನ್ನಲ್ಲಿ, ಅವಿವೇಕದ ನುಡಿಗಳನ್ನಾಡಿದನೆ. ಯಾಕೆ ಹೀಗಾಗಿ ಹೋಯಿತು ಶಿವನೇ? ಸಂಕಟಗಳು ಬರಲಿ, ದೈನ್ಯರಹಿತವಾದಂತಹ ಬದುಕಿಗಾಗಿ ಸದಾ ಹಂಬಲಿಸುವಂತಹ ವಿಕ್ರಮ ಒಂದು ಹೊತ್ತಿನ ಊಟಕ್ಕಾಗಿ ಯಾರ ಮುಂಭಾಗದಲ್ಲಿಯೂ ಯಾಚಿಸುವುದಕ್ಕಿಲ್ಲ ಅನ್ನುವಂತಹ ಸ್ಥಿತಿಯಿಂದ ಬದುಕಿದ್ದವ. ಕಂಡವರ ಮುಂಭಾಗದಲ್ಲಿ ಕೈ ಮುಂದೆ ಮಾಡಿ
ಒಂದು ಹೊತ್ತಿನ ತುತ್ತು ಕೊಡು ಅಂತ ಯಾಚಿಸಿದನಲ್ಲ, ಬಹುಶಃ ಅದಕ್ಕೆ ನನಗೆ ದೈವ ಕೊಟ್ಟ ಶಿಕ್ಷೆ ಆಗಿರಬೇಕು. ಸಹಸ್ರ ಮಂದಿಗಳಿಗೆ ಕರೆದು ಅಶನ ವಸನವನ್ನು ಒದಗಿಸಿದಂತಹ ದಾತಾರ ನಿನ್ನ ಬದುಕಿಗೆ ಕೊರತೆ ತರುವ ಹಾಗೆ ಒಂದು ಹೊತ್ತಿನ ಊಟಕ್ಕಾಗಿ 2 ಕೈ ಚಾಚಿದೆಯಲ್ಲ, ಆ ಕೈಯೇ ಕತ್ತರಿಸಲ್ಪಡಲಿ ಅನ್ನುವಂತಹ ಶಿಕ್ಷೆಯನ್ನು ಪರಶಿವ ಕೊಟ್ಟನೆ. ಅಲ್ಲ, ಯಾಚಿಸಿದರೂ ಉಣ್ಣುವುದಕ್ಕೆ ಅವಕಾಶವಾಗದ ಹಾಗೆ ಆ ಶನೈಶ್ಚರ್ಯನೇ ನನ್ನ ಕರಗಳು ಕತ್ತರಿಸಲ್ಪಡುವಂತಹ ಸ್ಥಿತಿಯನ್ನು ತಂದೊದಗಿಸಿದನೆ. ಅನ್ನ ಕೊಡುವವರು ಬಂದಾರ, ಆದ್ರೆ ಅನ್ನ ತುತ್ತು ಕೊಡುವವರು ಯಾರಿದ್ದಾರೆ? ಇಲ್ವಲ್ಲ. ಬಾಯಿಗೆ ತುತ್ತುಕೊಂಡು ಹೋಗುವಂತಹ ಕೈಗಳನ್ನೇ ಕಳಕೊಳ್ಳುವಂತಹ ಸ್ಥಿತಿಯಾಗಿ ಹೋಯಿತು. ಶನೈಶ್ಚರನೇ, ಶಿಕ್ಷೆ ಕೊಡು. ನಿನ್ನದಾದಂತಹ ಪ್ರತಾಪವನ್ನು ಕಾಣಿಸುವ ಆಕ್ಷೇಪ ಅಲ್ಲ, ಆದರೆ ನಾಳೆ ನಿನಗೂ ಒಂದು ಅಪವಾದ ಕಾರಣವಾಗಿ ಅದು ಪರಿಣಮಿಸಕೂಡದು. ಅಭಿಮಾನ ಕೆರಳಿ ತನ್ನನ್ನು ನಿಂದಿಸಿದಂತಹ ವಿಕ್ರಮನನ್ನು ದಂಡಿಸ್ತೇನೆ ಅನ್ನುವಂತಹ ಆವೇಶದಲ್ಲಿ ನನ್ನ ಹಾಗೆ ನೀನೂ ವ್ಯವಹರಿಸಲಿಕ್ಕಾಗುತ್ತದೆ. ನಾಳೆ ನಿನಗೆ ಏನು ಹೇಳಿಯಾರೋ, ಒಂದು ಹೊತ್ತು ತುತ್ತು ಉಣ್ಣುವುದಕ್ಕೆ ಅವಕಾಶವಿಲ್ಲದೆ ಇದ್ದಂತಹ ಸ್ಥಿತಿಯನ್ನು ಒದಗಿಸಿಕೊಟ್ಟೆ. ಕೈ ಹೋಯಿತು, ಕಾಲು ಹೋಯಿತು. ಮಾತ್ರ ಅಲ್ಲ, ನಾಳೆಗೆ ಉಳಿದ ದೇಹವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಬಹುದಾದ ಆಹಾರವೂ ಸಿಗದಂತಹ ರಾಜಶಾಸನವಾಗಿ ಹೋಯಿತು ಅನ್ನುವಂತಹ ಅಪವಾದ ಶನಿ ಪ್ರಭಾವದ ಮೇಲೂ ಬರುವ ಹಾಗಾಗುತ್ತದೆ. ನಾನು ದೊಡ್ಡ ಸೌಭಾಗ್ಯ ಅನುಭವಿಸುವುದಕ್ಕೆ ಬೇಕಾಗಿ ಬದುಕಬೇಕು ಅಂತ ಹಂಬಲಿಸುವುದಿಲ್ಲ. ಶನೈಶ್ಚರನೇ, ಒಂದು ಕೃಪೆ ಮಾಡು. ನಿನಗೆ ಶಿಕ್ಷೆ ಕೊಡ್ಲಿಕ್ಕಾದ್ರೂ ಬೇಕಲ್ಲ, ಕೈಕಾಲಿಲ್ಲದ ಈ ದೇಹ ಆದರೂ, ಅಷ್ಟಕ್ಕಾಗಿ ಆದರೂ ಒಂದು ಹೊತ್ತಿನ ತುತ್ತು ನನಗೆ ಸಿಗುವಂತಹ ಒಂದು ಅವಕಾಶವನ್ನು ನೀನು ಒದಗಿಸಿಕೊಡು. ಯಾಕೆ? ನೀನು ಕೊಡುವ ಶಿಕ್ಷೆಯನ್ನು ಸ್ವೀಕರಿಸಲಿಕ್ಕೆ ಇನ್ನೂ ಸಿದ್ಧನಿದ್ದೇನೆ. ಬರುವುದು ಬರಲಿ, ಸ್ವೀಕರಿಸ್ತೇನೆ. ನಾವು ಹೀಗೆ ಮನಸಾರೆ ಹಂಬಲಿಸಿದ್ದು. ನಮ್ಮ ಕಿವಿಗೀಗ ಮತ್ತೊಂದು ಸುದ್ದಿ ಬಂತಲ್ಲ, ಡಂಗುರ ಸಾರ್ತಾ ಹೋದ್ರು ಊರ ಮಂದಿಗಳು. ನಾವು ಅವನ ಕುರಿತು ಕ್ಷಮೆಯನ್ನು ಹೊಂದಿದ್ದೇವೆ ಸ್ವಲ್ಪ, ಆದ್ದರಿಂದಲೇ ಶಾಸನವನ್ನು ಸಡಿಲ ಮಾಡಿದ್ದೇವೆ. ಮನಸ್ಸಿದ್ದವರು ಅನ್ನ ನೀರು ಕೊಡಬಹುದು ಅವನಿಗೆ ಅಂತ ಒಂದು ರಾಜಶಾಸನ ಆಗಿ ಹೋಗಿದ್ದೆ. ನೋಡೋಣ ಏನಾಗುತ್ತದೋ, ಮುಂದೇನು ಒದಗುತ್ತದೋ. ಬಂದುದೆಲ್ಲವೂ ವಿಧಿ ಅನ್ನುವಂತಹ ಭಾವದಿಂದ ಬಲವಾಗಿ ಇಲ್ಲಿಯೇ ಉಳಿಯುತ್ತೇನೆ. ಏನಾಗುತ್ತದೋ ನೋಡೋಣ. ಬಂದಳ ದಾರಿಯಲ್ಲಿ ತವರ ಮನೆಯಿಂದ ಪತಿಗೃಹಕ್ಕೆ ಕಾಶಿಗೆ ಹೋಗುವುದಕ್ಕೆ ಎಷ್ಟು ದಿನ ಬೇಕು? ತಾಸೊತ್ತಿನ ಹಾದಿ ತವರಿಗೆ. ಈ ಪದ್ಯ ಅಮ್ಮ ಯಾವಾಗ್ಲೂ ಹಾಡ್ತಾ ಇದ್ರು. ಆ ಪದ್ಯವನ್ನು ಕೇಳ್ತಾ ಇರುವಾಗ ನನಗೆ ಅದು ಅರ್ಥ ಆಗ್ಲಿಲ್ಲ ಸ್ವಾಮಿ. ಬೆಳೆದು ತವರು ಮನೆಯಿಂದ ಗಂಡನ ಮನೆಗೆ ಬಂದ ಮೇಲೆ ಅದರ ಅರ್ಥ ನನಗೆ ಆದದ್ದು. ಕಾಶಿ ಬೇಡ, ತಾಯಿ ಮನೆಯೇ ಸೌಖ್ಯ ಹೊಂದಿದವಳು. ಮದುವೆಯಾಗಿ ಕೆಲವು ಸಮಯಗಳ ಕಳೆದ ನಂತರ ತಾಯಿಯ ಮನೆಗಾಗಿ ಹೋಗಿ ಈಗ ಬಂಡಿಯಲ್ಲಿ ಬರುವಂತಹ ಕಾಲ. ತಾಯಿಯ ನೆನಪನ್ನೇ ಹೊತ್ತು ಬರ್ತಾ ಇದ್ದೇನೆ. ಬಂಡಿ ನಡೆದು 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 ತಾಮ್ರಲಿಂಗಾಪುರದ ಹತ್ತಿರ ಬರ್ತಾ ಉಂಟು. ಬರುವಂತಹ ಕಾಲದಲ್ಲಿ ಏನೋ ಆರ್ತನಾದ ಕೇಳ್ತಾ ಉಂಟಲ್ಲ. ನೋಡಿದ್ರೆ ಕೈಗಳಿಲ್ಲ, ಪಾದಗಳಿಲ್ಲ. ಸರಿಯಾಗಿ ನೋಡಿದ್ರೆ
ಇವನಿದಾರ ಈ ಮುಖವನಿರುಗಿಸಿ ಭುವನ ವಿಕ್ರಮನಂತೆ ತೋರುವುದು. ಶಿವ ಶಿವ ಗತಿಯಂದು ಬಂದಿತು ಅವನಿಪತಿ ನಿಶ್ಚಯ. ಶಿವನೇ ಆ ದನಿಯನ್ನೇ ಹುಡುಕುತ್ತಾ ಹುಡುಕುತ್ತಾ ನೋಡುತ್ತಾ ಇರುವುದಾದ್ರೂ ಏನು? ನನ್ನ ತಂದೆ ಆಡ್ತಾ ಇದ್ರು ರಾಜ ಪ್ರತ್ಯಕ್ಷ ದೇವತಾ ಎನ್ನುವುದಾಗಿ. ಭಗವಂತನ ಸ್ವರೂಪದಲ್ಲಿದ್ದಂತಹ ನಮ್ಮ ಅರಸ ವಿಕ್ರಮಾದಿತ್ಯ ಪ್ರಭುಗಳು ಅಸಮ ವಿಕ್ರಮಿಗಳು ಈ ಕಾಲದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡು ಈ ಪರಿಸ್ಥಿತಿಯಲ್ಲಿ ಇದ್ದಾರಲ್ಲ. ಇಲ್ಲ, ತಡೆಯುವುದಲ್ಲ, ಹೋಗುತ್ತೇನಂತೆ. ಮಾತಾಡಿಸ್ಬೇಕಲ್ಲ ಅವರಲ್ಲಿ. ನಮ್ಮನ್ನೆಲ್ಲ ಕಾದಂತಹ ವಾತ್ಸಲ್ಯ ಸಾಗರರು, ಕರುಣ ಸಾಗರಲ್ವೇ ಅವರು? ಕರುಣ ಸಾಗರ ಲಾಲಿಸೈ ನೃಪತಿ ದೊರೆಯೇ ನೃಪತಿ ದೊರೆಗಳೇ ದೊರೆಗಳೇ, ಎಂದು ನಿಮ್ಮನ್ನು ನೋಡುವಾಗ ಪ್ರಜಾನುರಾಗದಿಂದ ಕೈಯೆತ್ತಿ ನಮ್ಮನ್ನು ಹರಸ್ತಿದ್ದಂತಹ ಕೈಗಳಿಲ್ಲದೆ, ನಮ್ಮನ್ನು ಕಂಡಾಕ್ಷಣ ಮುಂದೆ ಬರುತ್ತಿದ್ದಂತಹ ಪಾದಗಳಿಲ್ಲದೆ ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೇನೆ. ನಿಮ್ಮಿಂದ ಆಳಲ್ಪಟ್ಟಂತಹ ಉಜ್ಜಯಿನಿಯ ಪ್ರಜೆ ನಾನು ಸ್ವಾಮಿ. ಓ, ಏನಮ್ಮ, ನಿಮ್ಮನ್ನು ನಾನು ರಾಜಸ್ಥಾನದಲ್ಲಿ ಕಾಣುತ್ತಿದ್ದವಳು. ನೀವು ರಾಜಬೀದಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಮುಕುಟದ ಮಣಿಗಳನ್ನು, ನಿಮ್ಮ ಮುಖದ ವರ್ಚಸ್ಸನ್ನು ಕಾಣುತ್ತಾ ತಂದೆ ಬಳಿಯಲ್ಲಿ ಕೇಳ್ತಾ ಇದ್ದೆ. ತಂದೆ ನಿಮ್ಮ ಬಗೆಗಾಗಿ ಆಡುವಂತಹ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ರಾಜ ಹೇಗಿರಬೇಕು ಎನ್ನುವುದನ್ನು ಕೇಳಿ ತಿಳಿದವಳು ನಾನು ಸ್ವಾಮಿ. ಅಂತಹ ಪ್ರಭೆಯುಳ್ಳ ನೀವು ಈ ಕಾಲದಲ್ಲಿ ಹಸ್ತಗಳಿಲ್ಲದೆ, ಪಾದಗಳಿಲ್ಲದೆ ಈ ಸ್ಥಿತಿಯಲ್ಲಿದ್ದೀರಲ್ಲ. ನನ್ನ ತಂದೆ ಸುಶೀಲೆ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ರು. ನಿಮ್ಮನ್ನು ನೋಡುವಾಗ ನನ್ನ ತಂದೆಯನ್ನೇ ನೋಡಿದಂತಹ ಭಾವ ಉಂಟಾಗ್ತಾ ಉಂಟು. ಏನಾಯ್ತು ಸ್ವಾಮಿ? ಮಗಳೇ ಮಗಳೇ ಬೇಳುವುದೇನು ದುರ್ಗತಿಯ ಬಂದೊದಗಿದ ಸುಗುಣೆ ವಿಧಿವಶದಿಂದ ಈ ದೆಸೆಯು ಬಗೆ ಬಗೆಯ ಉಪಕಾರ ಗೈದಿಯೇ ಮಿಗಿಲು ಧರ್ಮದಿ ನಡೆದೆ ಸತ್ಯದಿ ಅಗಜವೇ ತಾಳಾದಿಗಳು ಸೊಗವನೊದಗಿಸಲಾರದಾದರು. ಮಗಳೇ ಬೀಳುವುದೇನು
ಮಗಳೇ, ಸ್ವಾಮಿ, ಉಜ್ಜಯಿನಿಯಲ್ಲಿ ಹುಟ್ಟಿದವಳು ನೀನು. ಸತ್ಯ. ನಿನ್ನ ಹೆಸರು ಸುಶೀಲೆ ಎನ್ನುವುದಾಗಿ. ಆಹಾ, ಅರ್ಥಪೂರ್ಣವಾದ ಹೆಸರಮ್ಮ ನಿನಗೆ. ಶೀಲ ಅನ್ನುವುದು ಎಲ್ಲೋ ಸಂತೆಯಲ್ಲಿ ನಮಗೆ ಕೊಂಡುಕೊಳ್ಳುವುದಕ್ಕಾಗುವ ವಸ್ತುವಲ್ಲ, ಸಂಸ್ಕಾರದಿಂದ ಜನ್ಯವಾಗಬೇಕು. ತೃಪ್ತಿ ಆಯಿತು ನನಗೆ. ಉಜ್ಜಯಿನಿಯ ಪ್ರಜೆಯಲ್ಲಿರಬಹುದಾದಂತಹ ಶೀಲ ಸೌಂದರ್ಯಕ್ಕೆ ಪ್ರತೀಕವಾಗಿ ಸುಶೀಲ ನನ್ನ ಕಣ್ಣ ಮುಂಭಾಗದಲ್ಲಿ ಇಂದಿನ ದಿನ ಕಾಣಿಸಿಕೊಂಡು, ಹೊಂದುವ ಅಪೇಕ್ಷೆ ಇದ್ದವರಿಗೆ ಕೊಡುವ ಕೈಯ ಗುರುತು ಸಿಗುತ್ತದೆ, ಅನುಸರಿಸುವ ಬುದ್ಧಿ ಇದ್ದವರಿಗೆ ನಡೆ ಕಲಿಸುವ ಕಾಲು ಕಾಣಿಸ್ತದೆ. ಯಾವುದರಿಂದ ಗುರುತು ಹಿಡಿದಿಯಮ್ಮ ನೀನು ನನ್ನನ್ನು? ಕೈ ಇಲ್ಲ, ಕಾಲುಗಳು ಇಲ್ಲ. ನಾಯಕನಾಗಿ ನಮ್ಮನ್ನು ಮುನ್ನಡೆಸುವ ಅನ್ನುವುದಕ್ಕಾಗಿ ಗುರುತ ಹಿಡಿದೆಯೋ? ಕಾಲೇ ಇಲ್ಲ ನನಗೆ. ನಾನು ನಡೆದು ತೋರಿಸಿದ ಕಾಲಿನಿಂದ ನನ್ನನ್ನು ನೀನು ಗುರುತ ಹಿಡಿದದ್ದಲ್ಲ. ಕೊಡುವ ದಾತಾರ, ನಮ್ಮ ಬಡತನ ನೀಗುತ್ತಾನೆ ಅನ್ನುವಂತಹ ನಿರ್ಣಯದಿಂದ ನನ್ನನ್ನು ಗುರುತ ಹಿಡಿದೆಯೋ? ಕೊಡುವ ಕೈಯೇ ಇಲ್ಲ. ಆದರೂ ನಿನಗೆ ಉಜ್ಜಯಿನಿ ಅರಸನಾದಂತಹ ವಿಕ್ರಮ ಅನ್ನುವಂತಹ ಪರಿಚಯ ಸಿಕ್ಕಿತಲ್ವೋ ಮಗಳೇ? ಮುಖ ನೋಡಿ ಗುರುತ ಹಿಡಿಯುವ ಮಂದಿಗಳಿಗೆ ವ್ಯಕ್ತಿಗಳು ಬದಲಾದ ಸ್ಥಿತಿಯಲ್ಲಿ ಪರಿಚಯ ಸಿಕ್ಕುವುದಿಲ್ಲ. ಆದರೆ ಗುಣ ನೋಡಿ ಗುರುತ ಹಿಡಿಯುವ ಮಂದಿಗಳಿಗೆ ಅವರು ಹೇಗೆ ಇರಲಿ ಗುರುತ ಸಿಕ್ಕೇ ಸಿಗ್ತದೆ. ಇದನ್ನು ನೀನು ತೋರಿಸಿಕೊಟ್ಟೆ ಪ್ರಪಂಚಕ್ಕೆ. ನನ್ನ ಸಾಮಂತನಿಗೆ ನನ್ನ ಗುರುತ ಸಿಗಲಿಲ್ಲ ಅಮ್ಮ. ದೂರಿದ್ದಲ್ಲ ಅವನನ್ನು ನಾನು, ನನ್ನ ದುರ್ವಿಧಿ. ಆದ್ರೆ ನಿನಗೆ ಗುರುತ ಸಿಕ್ಕಿತು ನೋಡು, ಅಲ್ವೋ? ಅಂದ್ರೆ ನೀನು ನನ್ನ ಮುಖ ನೋಡಿ ಗುರುತ ಹಿಡಿದದ್ದಲ್ಲ, ನನ್ನ ಹೃದಯ ನೋಡಿ ಗುರುತ ಹಿಡಿದಿ, ನನ್ನ ಗುಣ ನೋಡಿ ಗುರುತ ಹಿಡಿದ. ಆದ್ದರಿಂದ ಗೊತ್ತಾಯ್ತು ಯಾರು. ಅನವರತ ನಮಗೆ ಅಭಯಪ್ರದನಾಗಿ ಅನುಗ್ರಹಕಾರಕನಾಗಿ ನಮ್ಮ ಜೀವನದಲ್ಲಿ ಒದಗಿದಂತಹ ನಮಗೆ ಸಕಲವೂ ಆಗಿದ್ದ ವಿಕ್ರಮ ಇಂದಿನ ದಿನ ಈ ಹೀನಾಯವಾದಂತಹ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾನಲ್ಲ. ಯಾರನ್ನೂ ದೂರ್ಲಿಕ್ಕಿಲ್ಲ ತಾಯಿ. ನಮ್ಮ ವಿಧಿ ಹೀಗಾದ್ರೆ ಯಾರನ್ನು ದೂರಿ ಏನು ಪ್ರಯೋಜನ? ವೃಥಾಪವಾದ ಬಂತು. ಎಲ್ಲವನ್ನೂ ಕಳ್ಕೊಂಡು ಎಲ್ಲೋ ದೇಶಾಂತರಕ್ಕೆ ಬಂದೆ. ಇಲ್ಲಿ ಬಂದ ಮೇಲೆ ಒಂದು ವೃಥಾಪವಾದ ಬಂತು. ಕಾರಣ ಇಷ್ಟೇ, ಒಂದು ಹೊತ್ತಿನ ಅನ್ನಕ್ಕಾಗಿ ಹಂಬಲಿಸಿದೆ. ಹೌದೇ? ನಾನು ಒಂದು ಹೊತ್ತಿನ ಅನ್ನಕ್ಕಾಗಿ ಹಂಬಲಿಸಿದ್ದು ನನ್ನನ್ನು ಈ ಗತಿಗೆ ತಂದು ನಿಲ್ಲಿಸಿತು. ಹೋಗು ಮಗಳೇ, ಒಳ್ಳೆದಾಗಲಿ. ತರೇ ಅಯ್ಯಂಗಿ ದೇವರಿಗೆ
ಹಾಡ್ತಾ ಇದ್ರು, ನಮ್ಮನ್ನೆಲ್ಲ ಕಾಯುವವನು ಆ ಉಜ್ಜಯಿನಿಯ ಮಹಾಕಾಲ ಎನ್ನುವುದಾಗಿ. ಅವನೇ ಒಂದು ಕಾಲಕ್ಕೆ ಕಪಾಲವನ್ನು ಹಿಡಿದು ಹೊರಟನಂತೆ. ಅವನಿಗೆ ಭಿಕ್ಷೆಯನ್ನು ಹಾಕುವಷ್ಟು ಶಕ್ತರು ಯಾರಿದ್ದಾರೆ ಸ್ವಾಮಿ? ಆದರೂ ಹೊರಡುವಂತಹ ಅವನ ಗತಿಗೆ ಜೊತೆಯಾಗುವುದು ನಮ್ಮ ಕರ್ತವ್ಯ. ಅಷ್ಟನ್ನು ತಿಳಿದ ನಾನು, ನೀವು ನನಗೆ ದುರ್ಗತಿ ಬರದಿರಲಿ ಎನ್ನುವುದಾಗಿ ಹೋಗು ಮಗಳೇ ಎನ್ನುವುದಾಗಿ ಆಡುವಾಗ, ಮಗಳೇ ಎಂದು ಕರೆಸಿಕೊಂಡ ನಾನು ತಂದೆಯಾದ ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವೇ? ಭಗವಂತನ ಸ್ವರೂಪದಲ್ಲಿ ನಿಮ್ಮನ್ನು ನನ್ನ ತಂದೆ ಕಂಡವರು. ನನಗೂ ಕೂಡ ನೀವು ದೇವರ ಸಮಾನ. ತಂದೆಯಂತಿರುವ ನಿಮ್ಮನ್ನು ತಾಮ್ರಲಿಂಗಾಪುರದಲ್ಲಿ ಸೊಸೆಯಾಗಿರುವ ನಾನು ನನ್ನ ಮಾವನನ್ನು, ನನ್ನ ಅರಸನನ್ನು, ನಮ್ಮ ಅರಸನನ್ನು ಎಲ್ಲರನ್ನೂ ಕೂಡ ಒಪ್ಪಿಸ್ತೇನೆ. ನೀವು ನಮ್ಮೊಂದಿಗೆ ಬರಬೇಕು. ನಾನು ಬಂಡಿಯೊಂದಿಗೆ ಬಂದಿದ್ದೇನೆ. ಆ ಬಂಡಿಯನ್ನು ಏರಿ ನಮ್ಮ ಊರಿಗಾಗಿ ನಮ್ಮೊಂದಿಗೆ ಬಂದು ನಿಮ್ಮ ಸೇವೆಯನ್ನು ಮಾಡುವ ಸ್ವಲ್ಪ ಭಾಗ್ಯವನ್ನಾದರೂ ಕೂಡ ಕರುಣಿಸಿದ್ರೆ ಈ ಬದುಕಿಗೆ ಒಂದು ಕೃತಾರ್ಥತೆ ಸಿಗ್ತದೆ. ಮಗಳೇ, ಸ್ವಾಮಿ, ಉಜ್ಜಯಿನಿಯಲ್ಲಿ ಬೆಳೆದವಳು ನೀನು. ಅಲ್ಲಿ ಅನ್ನ ಉಂಡಿದ್ದೇನೆ ಅನ್ನುವಂತಹ ಋಣಭಾರ ನಿನ್ನ ಅಂತರಂಗದಲ್ಲಿ ನೆಲೆಸಿದೆ. ಸತ್ಯ. ಆ ದೇಶವನ್ನಾಳಿದಂತಹ ಅರಸನಾದ ನನಗೆ ಒದಗಿದಂತಹ ದುರ್ಗತಿಯನ್ನು ಕಂಡು ನಿನ್ನ ಕರುಳು ಕರಗಿದೆ. ನೀನೇ ಬಡತನದಲ್ಲಿ ಜೀವನ ಸಾಗಿಸುವವಳು. ಒಂದು ಹೊತ್ತಿಗೆ ಉಣ್ಣುವುದಕ್ಕಿದ್ರೆ ಮತ್ತೊಂದು ಹೊತ್ತಿಗೆ ಇದೆಯೋ ಇಲ್ಲವೋ ನಾ ತಿಳಿಯೇ. ಆದರೂ ತಾನುಣ್ಣು ಅನ್ನವನ್ನಾದರೂ ವಿಭಾಗಿಸಿ ಕೊಟ್ಟು ಸಂರಕ್ಷಿಸ್ತೇನೆ ಅನ್ನುವಂತಹ ಭಾವವನ್ನು ನೀನು ಹೊಂದಿದ್ದಿ. ಇದಕ್ಕೆ ಕಾರಣವಾದದ್ದೇನು ಕೇಳಿದರೆ, ಉಜ್ಜಯಿನಿಯ ಪ್ರಜೆ ನಮ್ಮ ಅರಸನಿಗೆ ಹೀಗಾಯ್ತಲ್ಲ. ಸತ್ಯ. ಯಾವ ಕ್ಷಣದಲ್ಲೂ ನಮಗೆ ಬಡತನದ ಬೇಗೆ ತಟ್ಟದ ಹಾಗೆ ನಮ್ಮ ನೀ ತನಕ ಸಂರಕ್ಷಿಸಿದವ ಉಣ್ಣುವುದಕ್ಕೆ ಅನ್ನವಿಲ್ಲದೆ ಬಳಲುವಂತಹ ಪರಿಸ್ಥಿತಿಗೆ ಒಳಗಾಗಿ ಹೋಗಿದ್ದಾನೆ. ಆದ್ದರಿಂದ ಅವನಿಗೆ ಅನ್ನ ಒದಗಿಸಿಕೊಡಬೇಕು. ಅನ್ನದ ಋಣ ಅನ್ನುವುದು ಅದನ್ನು. ಎಲ್ಲರಿಗೂ ಆ ಋಣದಿಂದ ಮುಕ್ತರಾಗುವುದಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಈ ಪ್ರಪಂಚದಲ್ಲಿ. ಅನೇಕರ ಋಣದಿಂದ ನಾವು ಬದುಕು ಸಾಗಿಸ್ತೇವೆ, ಋಣ ಪರಿಹಾರಕ್ಕೆ ಅವಕಾಶ ಇರುವುದಿಲ್ಲ. ನನ್ನ ಕೈಕಾಲು ಹೋದದ್ದು ಉಜ್ಜಯಿನಿಯ ಸತ್ಪ್ರಜೆಯಾಗಿಯೇ ಹುಟ್ಟಿದಂತಹ ನಿನ್ನ ಅನ್ನದ ಋಣವನ್ನು ಕಳೆಯುವುದಕ್ಕಾಗಿ ಇರಬೇಕು. ಆಗಲಿ, ನಿನ್ನನ್ನು ಮಗಳೇ ಅಂತ ನಾನು ಕರೆದರೆ ನನ್ನನ್ನು ಪಿತೃಭಾವದಿಂದಲೇ ನೀನು ಗೌರವಿಸ್ತಿ. ಸತ್ಯ ಅಲ್ವೋ? ಹೌದು. ಈಗ ಬರುವುದಿಲ್ಲ ಹೇಳಿದರೆ ನಾನು ಹೇಳಿದಂತಹ ನಿನ್ನ ಸಂಬೋಧನೆಯನ್ನೇ ನಾನು ತಪ್ಪು ಅಂತ ಹೇಳಿದಾಗ ಅಲ್ವೇ? ತಂದೆಯ ಸಂಕಟಕ್ಕೆ ಮಗಳೊದಗಬೇಕು. ಹೌದು. ಮಗಳಿಗೆ ಸಂಕಟ ಬಾರದ ಹಾಗೆಯೇ ತಂದೆ ವ್ಯವಹರಿಸಬೇಕು. ಈಗ ಬರುವುದಿಲ್ಲ ಅಂತ ನಿರಾಕರಿಸಬಹುದು. ನನಗೆ ಹೇಳಿದರೆ ನಿನ್ನ ಮನಸ್ಸು ನೊಂದು ಹೋಗುತ್ತದೆ. ನಿನಗೆ ಉಂಡ ಅನ್ನ ಮೈಗೆ ಹಿಡಿಯುವುದಿಲ್ಲ. ಯಾಕೆ? ನಿನಗೆ ದಿನ ಇದೇ ಚಿತ್ರ ಕಾಣುತ್ತದೆ. ಎಲೆಯ ಮುಂದೆ ಕುಳಿತುಕೊಳ್ಳುವಾಗ ಕೈಕಾಲುಗಳಿಲ್ಲದೆ ಇದ್ದ ವಿಕ್ರಮನ ಚಿತ್ರವೇ ಕಾಣುತ್ತದೆ. ಬೇಡ, ನನ್ನ ಕಾರಣದಿಂದ ನೀನುಣ್ಣು ಅನ್ನಕ್ಕೆ ನಿನ್ನ ಕಣ್ಣ ಹನಿ ಬೀಳಕೂಡದು. ಅದಕ್ಕಾಗಿ ಬರ್ತೇನೆ. ಹೋಗು, ಬಂಡಿಯನ್ನು ಏರಿ ಹೋಗುವಂತೆ. ಸೊಸೆಯ ಮಾತನು ಮೀರಲಾರದೆ ವಸುಧೆ ಪಾಲನ ಜಾಣ ಹೊಡೆಯಲು ಬೆಸಸಿದನು ರಾವಣ. ಬಳಿಕ ನೃಪತಿ ಸುಶೀಲ ದೊರೆ, ಸ್ವಲ್ಪ ಸಮಸ್ಯೆ ಆಯಿತಲ್ವ? ಸತ್ಯ. ರಾಮಗಾಣಿಗ ನಿನ್ನ ಮಾವಯ್ಯ. ಹೌದು. ಯಾಕೆ ಈ ಕೈಕಾಲುಗಳಿಲ್ಲದೆ ಇದ್ದವನ್ನ ಎಳ್ಕೊಂಡು ಬಂದೆ? ನಮಗ ಮೊದಲೇ ಬಡತನ, ಇವನಿಗಿನ್ನಿಗೆ ಎಲ್ಲಿಂದ ಅನ್ನ ಕೊಡ್ಲಿ? ಹೀಗೆ ಆಕ್ಷೇಪವೆತ್ತಿದಂತಹ ಕಾಲಕ್ಕೆ ಕಣ್ಣೀರಿಳಿಸಿ ಅವನ ಪಾದ ಮೂಲದಲ್ಲಿ ಕರಗಿ ನೀನೇ ಒಂದು ನಿವೇದನೆಯನ್ನು ಮಾಡಿಕೊಂಡೆ. ಸತ್ಯ. ನಾನುಣ್ಣು ಅನ್ನವನ್ನೇ ಕೊಡ್ತೇನೆ. ಹೌದು. ಅವರಿಗಾಗಿ ಬೇರೆ ಅನ್ನ ಬೇಡ. ಇಷ್ಟು ನೀನು ಹೇಳಿದ ಕಾಲಕ್ಕೆ ಆ ನಿನ್ನ ಮಾವಯ್ಯನ ಮನಸ್ಸಾದ್ರೂ ಮಿದುವಾಯಿತು. ಉಂಡ ಅನ್ನದ ಋಣವನ್ನು ತೀರಿಸುವಂತಹ ಒಂದು ಸದಾಶಯವನ್ನು ಹೊಂದಿದಂತಹ ಸೊಸೆಯನ್ನು ತಾನು ಹೊಂದಿದ್ದೇನೆ ಅನ್ನುವ ಸಂಭ್ರಮ ಅವನ ಮುಖದಲ್ಲಿಯೂ ಕಾಣಿಸಿತು. ಆದ್ರೆ ನನ್ನ ಸ್ವಾಭಿಮಾನವು ನಾವು ಸ್ವೀಕರಿಸಿದ. ಏನೂ ದುಡಿಮೆ ಇಲ್ಲದ ನನಗಾದ್ರೂ ಊಟ ಬೇಡ ಅಂತ ನನ್ನದು ಹಠ. ಹೌದು. ಊಟ ಇಲ್ಲದೆ ಕಾಡಿನಲ್ಲಿ ಇವರು ಬದುಕುವಂತಹ ಸ್ಥಿತಿ ಬರಬಾರದು ಅನ್ನುವುದು ನಿನ್ನ ಹಠ.
ಏನೂ ದುಡಿಯದೇ ಇದ್ದವನಿಗೆ ನಾನು ಹೇಗೆ ಊಟ ಕೊಡ್ಲಿ ಅನ್ನುವುದು ನಿನ್ನ ಮಾವನ ಹಠ. ಅಂತೂ 3 ಜನರ ಹಠವು ಗೆದ್ದಿತಲ್ಲ. ಕೊನೆಗೂ ನನಗೊಂದು ಉದ್ಯೋಗ ಕೊಟ್ಟ. ಹೇಗೂ ಗಾಣ ಹೊಡೆಯುವಂತಹ ಕಾಲದಲ್ಲಿ ನೊಗದ ಭಾರಕ್ಕೆ ಬೇಕಾಗಿ ಹೌದು, ಅದರಲ್ಲಿ ಒಂದು ಮೂಟೆ ಇಡುವಂತಹ ವಿಧಾನ ಉಂಟು. ಹೌದು, ಎಂತದ್ದಾದ್ರೊಂದು ಭಾರದ ವಸ್ತುವನ್ನು ಇಡುವುದು. ಹೇಗಿದ್ರು ನಡೆಯುವುದಕ್ಕಾಗದೇ ಇದ್ದ ಮೂಟೆ ನಾನು ನೀವನೇ ಅಲ್ಲಿ ಕೂತುಕೊಳ್ಳಿ. ಆಗ ಏನಾಗುತ್ತದೆ? ಏನೂ ಇಲ್ಲ, ಎತ್ತುಗಳು ಹೋಗುವ ಹಾಗೆ ಒಂದು ಸದ್ದು ಮಾಡ್ಲಿಕ್ಕೂ ನನ್ನಿಂದ ಸಾಧ್ಯ ಆಗ್ತದೆ. ಎತ್ತು ಹೊಡೆಯುವವನ ಕೆಲಸ ಆದ್ರೂ ಕಡಿಮೆ ಆಯ್ತಲ್ಲ. ಮತ್ತೆ ಎತ್ತನ್ನು ಹೊಡೆದೇ ಓಡಿಸಬೇಕಾದದ್ದಿಲ್ಲ, ಗಾಣದೆತ್ತಿಗೆ ಅದು ಅಭ್ಯಾಸ ಆಗಿರ್ತದೆ. ಸುತ್ತು ಬಂದು ಅದು ಒಮ್ಮೆ ಹೂ ಅಂತ ಹೇಳಿದ್ರೆ ಸಾಕು, ಮತ್ತೆ ತಿರುಗಿಕೊಂಡೇ ಇರ್ತದೆ. ಮತ್ತೆ ನಿಲ್ಲಿಗೊಮ್ಮೆ ಹೂ ಹೇಳಿದ್ರೆ ಸಾಕಾಗ. ಹಾಗಿದ್ರೆ ನನ್ನ ಅನ್ನವನ್ನು ನಾನೇ ಸಂಪಾದಿಸಿದ್ದೇನೆ ಅನ್ನುವ ಒಂದು ಸಮಾಧಾನ ನನಗೆ, ನಮ್ಮನ್ನು ಸಂರಕ್ಷಿಸಿಕೊಂಡು ಬಂದಂತಹ ಅರಸನಿಗೆ ಆಪತ್ತಿನಲ್ಲಿ ಒದಗಿದ್ದೇನೆ ಅನ್ನುವಂತಹ ಸಂತೃಪ್ತಿ ನಿನಗೆ, ದುಡಿಯದೇ ಇದ್ದವನಿಗೆ ಅನ್ನ ಕೊಡುವ ನಾಡಲ್ಲ ಇದು ಅನ್ನುವಂತಹ ಅಭಿಮಾನ ನಿನ್ನ ಮಾವನಿಗೆ. ಎಲ್ಲರೂ ಸಮಾಧಾನದಿಂದ ಇದ್ದು ಸತ್ಯ ಅಲ್ವಾ? ನನ್ನ ದೊರೆ ಸಂತೋಷವಾಗಿ ಇದ್ದರೆ ಅದಕ್ಕಿಂತ ಬೇರೆ ಏನಿಲ್ಲ ಸ್ವಾಮಿ. ಸರಿ, ಗಾಣದ ಮೂತಿಯಲ್ಲಿ ಕುಳಿತುಕೊಳ್ಳುವುದು, ತಿರುಗುವುದು, ಏನು ವ್ಯವಹಾರ ಉಂಟು? ಏನಿಲ್ಲ, ಅಷ್ಟೇ. ಬೇಸರ ಕಳಿಲಿಕ್ಕೆ ಇರುವುದು ಒಂದೇ ದಾರಿ, ಮತ್ತೆಂತದ್ದು? ನಮ್ಮಷ್ಟಕ್ಕೆ ಹಾಡ್ತಾ ಇರುವ ನೋಡು. ಚಂದ್ರಸೇನನ ಪುತ್ರಿಯಾಗಿ ಚಂದ್ರಮುಖಿ ಪದ್ಮಾವತಿಯುತ ಒಂದು ಯಮಥವಗೈದು ಲಗ್ನವ ಹೊಂದದಿರದು. ದೀಪಕ ಸುರಾಗವನು ಹಾಡುತ್ತ ದೀಪ ಹೊತ್ತಿಸಬಲ್ಲವನೇ ಅನುರೂಪಪತಿಯಂದಿರನು ಹೊತ್ತಿದ ದೀಪ ಕಂಡು. ತಾಮ್ರಲಿಂಗಪುರದ ಈ ಒಂದು ಪ್ರದೇಶದಲ್ಲಿ ಇಲ್ಲಿಗೆ ಅರಸನಾಗಿರುವಂತಹ ಚಂದ್ರಸೇನ ಭೂಪತಿಗಳ ಮಗಳಾಗಿರುವವಳು ನಾನು. ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದುಕೊಂಡು ನಿತ್ಯವೂ ಪೋಷಣೆ ಪಾಲನೆಯನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಬೆಳೆದು ನಿಂತದ್ದು ಹೌದು. ಬೇಕಾದಂತಹ ವಿದ್ಯೆಗಳನ್ನು ಕೊಟ್ಟಿದ್ದಾರೆ, ಶಾಸ್ತ್ರಗಳನ್ನು ಕಳಿಸಿದ್ದಾರೆ, ವಿಶೇಷವಾಗಿ ಸಂಗೀತದ ಬಗ್ಗೆ ಒಲವನ್ನು ಮೂಡಿಸಿದ್ದೂ ಹೌದು. ಇಡೀ ನನ್ನ ಜೀವನದಲ್ಲಿ ನನಗೆ ಪ್ರಿಯವಾದದ್ದು ಯಾವುದು ಕೇಳಿದರೆ ಸಂಗೀತ ಮಾತ್ರ. ಯಾಕೆ? ದುಃಖವನ್ನು ಕಳೆಯುವುದಕ್ಕೂ ಸಂಗೀತವನ್ನು ಹಾಡಬಹುದು ಅಥವಾ ಕೇಳಬಹುದು. ಅತ್ಯಂತ ಸಂತೋಷವಾದಾಗಲೂ ಆ ಸಂಗೀತ ಕೇಳಿದಾಗ ಮತ್ತಷ್ಟು ಆನಂದವಾಗ್ತದೆ. ದುಃಖವನ್ನು ಕಳೆದುಕೊಳ್ಳುವುದಕ್ಕೂ ಆಗ್ತದೆ. ಎಲ್ಲವದಕ್ಕೂ ಔಷಧಿಯಾಗಿರುವಂತಹದ್ದು ಸಂಗೀತ. ದುಃಖದಲ್ಲಿರುವವರಿಗೆ ಸಂತೋಷ, ಸಂತೋಷದಲ್ಲಿರುವವರಿಗೆ ದುಃಖವನ್ನೂ ಕೊಡುವಂತಹದಕ್ಕೆ ಸಾಧ್ಯತೆ ಇದೆ. ಆದರೆ ಸಂಗೀತ ಅಭ್ಯಾಸವನ್ನು ಮಾಡಿಕೊಂಡು ಸಂಗೀತದ ನೆಲೆಯಲ್ಲೇ ನನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡವಳು ನಾನು. ಯಾವ ರೀತಿಯಾಗಿ ಕೇಳಿದರೆ, ಮಳೆಯನ್ನ ಬರುವುದಕ್ಕೆ ಅಮೃತ ವರ್ಷಿಣಿ ರಾಗವನ್ನು ಹೇಳ್ತಾರೆ. ಚಿಕಿತ್ಸಕವಾಗಿ ಅಥವಾ ಮನಸ್ಸಿಗೆ ಆಹ್ಲಾದವನ್ನು ಕೊಡುವುದಕ್ಕೆ ಕನ್ನಡ ರಾಗವನ್ನು ಹೇಳಿದ್ರು. ದೇವತಾ ಕೈಂಕರ್ಯಕ್ಕೋಸ್ಕರವಾಗಿ ಅಥವಾ ದೇವತೆಯನ್ನು ಒಲಿಸಿಕೊಳ್ಳುವುದಕ್ಕೆಲ್ಲ ರಾಗವನ್ನು ಹೇಳಿಕೊಂಡಿದ್ದರು. ಕಲ್ಯಾಣಿ ರಾಗವನ್ನು ಹೇಳಿದ್ದಾರೆ. ಆದರೆ ನನ್ನ ಬದುಕಿನ ಜೀವನ ಬೆಳಗಬೇಕು, ಅದಕ್ಕೆ ಯೋಗ್ಯವಾದಂತಹ ಅಥವಾ ನನಗೆ ನನ್ನ ಪ್ರೀತಿಗೆ ನನ್ನ ಪ್ರಿಯವಾದಂತಹ ರಾಗ ಯಾವುದು ಕೇಳಿದರೆ ಅದು ದೀಪಕ ರಾಗ. ಯಾಕೆ ಕೇಳಿದರೆ
ನನ್ನ ಗುರುಗಳಾಡಿದಂತಹ ಮಾತು, ಯಾರು ಸಂಗೀತದೊಂದಿಗೆ ಭಾವವನ್ನರಿತು ಹಾಡುತ್ತಾರೋ ಆ ಕಾಲದಲ್ಲಿ ಜಗತ್ತಿಗೆ ಬೇಕಾದದನ್ನು ದೊರಕಿಸಿಕೊಡುವುದಕ್ಕೆ ಸಾಧ್ಯತೆ ಇದೆ. ಹಾಗೆ ದೀಪಕ ರಾಗವನ್ನು ಯಾರು ಹಾಡುತ್ತಾರೋ, ಭಾವವನ್ನರಿತು ಹಾಡುತ್ತಾರೋ ಆ ಕಾಲದಲ್ಲಿ ದೀಪ ಬೆಳಗುವುದಕ್ಕೂ ಸಾಧ್ಯತೆ ಇದೆ. ಆ ಹಾಡನ್ನು ಹಾಡಿ ದೀಪ ಬೆಳಗಿಸುವಂತಹ ಯೋಗ್ಯತೆ ಯಾರಿಗೆ ಇದೆಯೋ ಅಂತಹವನು ನನ್ನ ಜೀವನವನ್ನು ಬೆಳಗಿಸುವುದಕ್ಕಿಲ್ಲವೇ? ಹಾಗೆ ಒಂದು ಶಪಥವನ್ನ ಮಾಡಿಕೊಂಡು ಉರಿಸುವುದಿದ್ರೆ, ವಿವಾಹವಾಗುವುದಿದ್ರೆ ದೀಪಕ ರಾಗವನ್ನ ಹಾಡಿ ದೀಪವನ್ನ ಬೆಳಗಿಸುವವನು ಮಾತ್ರ ನಾನು ವಿವಾಹವಾಗುವುದೆನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ, ಶಪಥವನ್ನು ಮಾಡಿದ್ದೇನೆ. ಅದು ಈ ನಿವಿಚಿತ್ರ. ಒಂದು ಸತ್ಯಾನಂದ ದಾಸಿಯೋಳ ಕರೆದೆಂದಳು, ಒಂದು ಸತ್ಯಾನಂದ ದಾಸಿಯ ಕರೆದೆಂದಳು, ನೀ ಹೋಗು ಮಹಿಮನ ಕರೆದಹುದು ಹೊಂದುತ್ತ ಅತ್ಯಾನಂದ ದಾಸಿಯ ಕರೆದೆಂದಳು. ತಾನು ಬಯಸಿದ್ದೇ ನನ್ನ ಪಾಲಿಗೆ ಸಿಕ್ಕಿದ ಹಾಗೆ ಆಯಿತಲ್ಲ, ಇದಕ್ಕಿಂತ ಮತ್ತೊಂದು ಆನಂದ ಬೇಕೆ? ಈಗಷ್ಟೇ ನಾನು ಮಾತನಾಡಿಕೊಂಡಿದ್ದದ್ದು. ಇದೇನೋ ಈಗ ಸಂಜೆಯ ಹೊತ್ತಾಯಿತು, ದೀಪಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಮಾಡಿ ಆಗಿದೆ. ಆದ್ರೆ ದೀಪ ತನ್ನಿಂದ ತಾನೇ ಪ್ರಜ್ವಲಿಸುವುದಕ್ಕೆ ಪ್ರಾರಂಭವಾಯಿತಲ್ಲ. ಇದು ದೀಪ ಉರಿಯಬೇಕಾದ್ರೆ ಈ ದೀಪ ಉರಿಸುವುದಕ್ಕೆ ಕಾರಣೀಕರ್ತರಾದವರು ಬೇರೆ ಎಲ್ಲಿಯೋ ಇದ್ದಾರೆ. ಸೂಕ್ಷ್ಮವಾಗಿ ನೋಡಿದ್ರೆ ಅಥವಾ ಕೇಳಿದ್ರೆ ಈ ದೀಪಕ ರಾಗವನ್ನೇ ಹಾಡುತ್ತಾ ಇದ್ದಾರಲ್ಲ, ಅತ್ಯಾನಂದವಾಯಿತು. ದೀಪವನ್ನೇ ಬೆಳಗಿಸಿದ್ದಾರಂತೆ. ಇದು ಇನ್ನು ಕ್ಷಣ ಮಾತ್ರ ವ್ಯರ್ಥ ಮಾಡುವುದು ಸರಿಯಲ್ಲ. ನನ್ನ ದಾಸಿಯರನ್ನೆಲ್ಲ ಕರೆದಿದ್ದೇನೆ, ಎಲ್ಲಿಯಾದರೂ ಸರಿ, ಹೇಗಿದ್ದರೂ ಸರಿ, ಈ ದೀಪ ಬೆಳಗಿಸಿದಂತಹ ಮೂಲ ಕಾರಣೀಕರ್ತರನ್ನ ಕರೆದುಕೊಂಡು ಬರಬೇಕು, ಕರೆದುಕೊಂಡು ಬರಬೇಕು. ಅಂದಣವ ಇಳಿಸಿ ನೃಪತಿಯ ಕೊಳ್ಳಿರಿಸಲು ಕಾಣುತ್ತ ಎರಗಿ ನೃಪತಿಯು ಎರಗಿ ನಿಮಗಿದೇನವಸ್ಥೆ ಪರಮ ಮಹಿಮಾನ್ವಿತನೇ ನಿಮ್ಮಯ ಪರಿಯ ಪೇಳುವುದು ವಿನುತ ಕೇಳ್ದಳು ಎರಗಿ ಅಯ್ಯ, ಅಂದನವನ್ನಿಳಿದುಕೊಂಡು ಬರುವಂತಹ ವ್ಯಕ್ತಿಯನ್ನ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅವಸ್ಥೆಯನ್ನು ಹೇಳುವುದಕ್ಕೆ ಆಗೋದಿಲ್ಲ. ಇಳಿದದ್ದಲ್ಲ, ಇಳಿಸಿದ್ದು ನನ್ನನ್ನು. ಹೌದು ಹೌದು, ಬರುವುದಲ್ಲ, ಹೊತ್ತು ತಂದದ್ದು ನನ್ನನ್ನು. ಆನಂತರ ದಾಸಿಯರಾಡಿದ್ದಾರೆ. ಗಾಣದ ಎಣ್ಣೆಯಲ್ಲಿ ತಿರುಗಿರುವಂತಹ ಕಾಲದಲ್ಲಿ ಸುತ್ತುವರೆದುಕೊಂಡು ರಾಮಗಾಣಿಗರು ಅವರ ಅಪ್ಪಣೆಯನ್ನ ಪಡೆದುಕೊಂಡು ಇಲ್ಲಿಯವರೆಗೆ ನಿಮ್ಮನ್ನು ತಂದು ಬಿಡುವಂತಹ ವ್ಯವಸ್ಥೆಯನ್ನು ನಮ್ಮ ಸೇವಕ ವೃಂದದವರು ಮಾಡಿ ಆಗಿದೆ. ಅಯ್ಯ, ಅರಮನೆಯಿಂದ ಜನ ಬಂದಿದೆ ಅಂತ ರಾಮಗಾಣಿಗರು ಹೇಳಿದ್ರು. ಮತ್ತೆ ನಮಗೆ ಇಲ್ಲಿ ನಮ್ಮನ್ನು ಎತ್ತಿಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗುವುದು. ಆದ್ರೆ ಈ ಜೀವನದಲ್ಲಿ ಇಂತಹ ಕಷ್ಟಗಳು ಎಷ್ಟು ಬರಬಹುದು,
ಆದ್ರೆ ಮಹಾಮಹಿಮತೆ ಹ್ಮ್ ನಮಗೆ ದೃಷ್ಟಿಯಿಂದ ಕಾಣುವುದಲ್ಲಲ್ಲ. ಹ, ಅಂತಸತ್ವವನ್ನು ಅವಲೋಕಿಸಿ ಪರೀಕ್ಷಿಸಿದರೆ ಹ, ಅವರ ಮಹಾಮಹಿಮೆತೆಗಳು, ಹ. ಅವಳ ಹೊರಗಿರುವಂತಹ ಅಂತಸತ್ವಗಳು ಹ್ಮ್ ನಮಗೆ ಗೋಚರಿಸುವುದಕ್ಕೆ ಸಾಧ್ಯವಾಗಿರ್ತದೆ. ಹ. ಅಂತಹ ಮಹನ್ವತೆಯನ್ನು ಸಂಪಾದನೆ ಮಾಡಿದವರು ನೀವಲ್ವೇ? ಆಯುಷ್ಯ ಒಂದು ಗಟ್ಟಿ ಉಂಟು ನನಗೆ. ಹಸ್ತ ಹ. ಚರಣಗಳಿಲ್ಲದಿದ್ದರು ಹ್ಮ್ ನಿಮ್ಮ ಮುಖದ ವರ್ಚಸ್ಸು, ಹ್ಮ್ ನಿಮ್ಮದ ತೇಜಸ್ಸು, ಹ್ಮ್ ಒಳಗಿರುವಂತಹ ಅಂತಸತ್ವವನ್ನು ಪರೀಕ್ಷಿಸಿದರೆ ಹ್ಮ್ ನಿಮ್ಮ ಒಳ್ಳೆಯ ಜನ ಅಥವಾ ಒಳ್ಳೆಯ ವ್ಯಕ್ತಿತ್ವ ಎನ್ನುವುದಕ್ಕೆ ನನಗೆ ತಿಳಿಯುವುದಕ್ಕೆ ಸಾಧ್ಯವಾಗಿರ್ತದೆ. ಹ್ಮ್ ಅಯ್ಯ, ಈಗ ನನ್ನನ್ನು ಇಲ್ಲಿ ಕರೆಸಿಕೊಂಡದ್ದು ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಇದು ನನ್ನ ಪರಿಚಯ ಮಾಡ್ಲಿಕ್ಕೊಳ್ಳಿಕ್ಕೋ ಅಲ್ಲ ಬೇರೆ ಏನಾದ್ರೂ ಉದ್ದೇಶ ಉಂಟು? ಅಲ್ಲ ಕೈಕಾಲುಗಳಿಲ್ಲದೆ ಇದ್ದ ಒಬ್ಬ ತಾಮ್ರಲಿಂಗದಲ್ಲಿ ಇದ್ದಾನೆ ಎನ್ನುವುದಕ್ಕಾಗಿ ಬರಿಸಿದ್ದ ಎಂತದಕ್ಕಪ್ಪ? ಅಲ್ಲ, ಪರಿಚಯವನ್ನು ಮಾಡಿಕೊಳ್ಳಬೇಕಾದದ್ದು ಹೌದು. ಸರಿ, ಆದ್ರೆ ಅದಕ್ಕಿಂತ ಮೊದಲಾಗಿ ಈ ಪರಿಸ್ಥಿತಿ ಹೇಗೆ ಬಂತು ಅದಕ್ಕಿಂತ ಮುಖ್ಯವಾದ ನನ್ನ ಒಂದು ಪ್ರಶ್ನೆ ಉಂಟು. ಆಗಲೇ ಅಸ್ಪಷ್ಟವಾಗಿ ಗೋಚರಿಸಿದಂತಹ ದೀಪಕ ರಾಗ, ಆ ದೀಪಕ ರಾಗವನ್ನು ಹಾಡಿದವರು ನೀವೇ ಏನು? ಹೋ, ಅದರ ಮೂಲ ಶೋಧನೆ. ಹಾ, ದೀಪಕ ಸುರಾಗವನು ಹಾಡಿದ ಪಾಪಿನ ದೀಪಕ ಸುರಾಗವನು ಹಾಡಿದ ಪಾಪಿನ ದೀಪಕ ರಾಗವನ್ನು ಹಾಡಿದವರು ಯಾರು? ಇದಲ್ಲೋ ಪ್ರಧಾನ ಪ್ರಶ್ನೆ. ಹೌದು. ನನ್ನ ಕೈಕಾಲುಗಳು ಹೋದದ್ದು ಯಾಕೆ, ನಾನು ಯಾರು, ಎಲ್ಲಿಂದ ಬಂದೆ, ಇದನ್ನು ತಿಳಿಯುವಂತಹ ಅಪೇಕ್ಷೆ ನಿನ್ನಲ್ಲಿ ಮೂಡಿದೆ, ಸಹಜವೇ. ಹೌದು. ಆ ಪಾಪದ ಕೆಲಸ ಮಾಡಿದವ ನಾನೇ. ದೀಪಕ ರಾಗ ಹಾಡುವ ಪಾಪದ ಕೆಲಸ. ದೀಪಕದ ರಾಗವನ್ನು ಹಾಡಿ ನಿಮ್ಮ ಪಾಪದ ಕೆಲಸ ಮಾಡಲಿಲ್ಲ, ಅದರಿಂದ ನಮ್ಮ ಪುಣ್ಯ ವರ್ಧನೆ ಆಯಿತು. ಅಲ್ಲ, ಹಾಗಲ್ಲ. ಯಾಕಂದ್ರೆ ನಾನು ದೀಪಕ ರಾಗ ಹಾಡಿದ್ದೇ ಒಂದು ಅಪರಾಧವಾಗಿ ಹೋಯಿತು ಅನ್ನೋ ಹಾಗೆ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದದ್ದು ಅಂತ ನನಗೆ ಪಕ್ಕನೆ ತಲೆಗೆ ಹೋಯಿತು. ಬಹುಶಃ ಈ ಊರಿನಲ್ಲಿ ದೀಪಕ ರಾಗ ಹಾಡಬಾರದು ಅಂತ ನಿಷೇಧ ಉಂಟು ಏನು ಗೊತ್ತಿಲ್ಲ ನನಗೆ. ಹಾಗಾಗಿ ಹಾಡಿದ್ದು ಯಾರದು, ಎಳ್ಕೊಂಡು ಬನ್ನಿ. ಹಾಗಲ್ಲ 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 ಅಂತೂ ಹಾಡಿದವ ನಾನೇ. ನಾನು ಯಾರು, ನಾನು ಏನು, ನನಗೆ ಏನಾಗಿದೆ, ಈ ಕಥನವನ್ನೆಲ್ಲ ಕೇಳಿ ಆಗ್ಲಿಕ್ಕೆ ಎಂಥದ್ದು ಉಂಟು? ಕಂಡವರೆಲ್ಲ ಅದೇ ಕೇಳುವುದು, ಕೇಳಿದವರಿಗೆಲ್ಲ ನಾನು ಅದೇ ಹೇಳುವುದು. ಈಗ ನನಗೆ ಅದರಲ್ಲಿ ವೈರಾಗ್ಯ ಬರ್ಲಿಕ್ಕೆ ಪ್ರಾರಂಭ ಆಗಿದ್ದೀನಿ. ಹೇಳಿ ಪ್ರಯೋಜನ ಇಲ್ಲ ಇದನ್ನು ಸುಮ್ಮನೆ ಅಂತ. ಯಾಕೆ ಹೇಳಿದ ನನಗೂ ಅದರಿಂದ ಹಿತ ಆಗುವುದಿಲ್ಲ, ಕೇಳಿದವರಿಗಿದ್ದಂತಹ ಮನಸ್ಸಿನ ನೆಮ್ಮದಿಯೂ ಹಾಳಾಗಿ ಹೋಗುದಾ? ನಿಮಗೆ ಹೀಗಾಗಿ ಹೋಯ್ತು, ನಿಮಗಾಗ ಮಾಡಿದ್ರ ಅಂತೂ ನನಗೆ ಆದದ್ದು ಹೌದು. ನಿನ್ನ ಮತ್ತೊಂದು ಪ್ರಧಾನವಾದ ಅನುಮಾನ ಇದ್ದು ದೀಪಕ ರಾಗ ಹಾಡಿದ್ಯಾರು? ಆ ಅನುಮಾನಕ್ಕಾದ್ರೆ ಸಮರ್ಪಕವಾದ ಉತ್ತರವನ್ನು ನಾನು ಕೊಡಬಲ್ಲೆ. ಹಾಡಿದವ ನಾನೇ. ಇದು ನಿನಗದು ಹಿತ ಆಗುವುದಿಲ್ಲ ಅಂತಾದ್ರೆ ಇನ್ನು ಮುಂದೆ ಬೇಕಾದ್ರೆ ಹಾಡುವುದಿಲ್ಲ ನಾನು, ಬೇಕಾದ್ರೆ ಹಾಗೂ ಹೇಳುವ, ಬೇಕಾದ್ರೆ ನಿನ್ನ ಸಮಾಧಾನಕ್ಕೆ ಇದು ನನ್ನನ್ನು ಹಿಂದೆ ಕಳುಹಿಸಿಕೊಟ್ರೆ ನಾನು ಹೋಗ್ತೇನೆ. ಅಯ್ಯ ಮಹಾನುಭಾವ, ಏನು ಇಲ್ಲಿಯವರೆಗೆ ನಾನು ಹಲವಷ್ಟು ರಾಗಗಳನ್ನ ಕೇಳಿದ್ದೇನೆ, ಆದ್ರೆ ನಂಗೆ ಬಹಳಷ್ಟು ಪ್ರಿಯವಾದಂತಹ ರಾಗ ದೀಪಕ ರಾಗ. ಓಹೋ, ಇಲ್ಲಿಯವರೆಗೆ ಅದನ್ನೇ ಅಪೇಕ್ಷಿಸಿಕೊಂಡಿದ್ದವಳು ನಾನು. ಎಂತೂ ಹೇಳಿ ಆಗಿದೆ. ಅದೇನು ಕೇಳುವುದಕ್ಕೆ ಅಸ್ಪಷ್ಟವಾಗಿದ್ದರು ಸ್ಪಷ್ಟವಾಗಿ ನನ್ನ ಮುಂದೆ ಒಮ್ಮೆ ಹಾಡಬಹುದೇ? ಪೂರ್ತಿ ಅನುಮಾನ ಪರಿಹಾರ ಆಗ್ಲಿಲ್ಲ ನಿನಗೆ ಅಲ್ವಾ? ಪ್ರತ್ಯಕ್ಷ ಎಲ್ಲಿಯೋ ಹಾಡು ಕೇಳಿದೆ, ನಿನ್ನ ಅಂತಃಪುರದಲ್ಲಿ ದೀಪ ಬೆಳಗಿದೆ, ಹಾಡಿದವ ನಾನು ಅಂತ ಅನುಮಾನ ಬಂದಿದೆ. ಆದ್ರೆ ನಿನ್ನ ದಾಸಿಯರು ಹೇಳಿದರಲ್ಲಿ ಪೂರ್ಣ ನಿನಗೆ ವಿಶ್ವಾಸ ಇಲ್ಲ ಕಾಣುತ್ತದೆ. ಇನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡುವಂತಲ್ಲ. ಸಂಗೀತ ಹಾಗೆ ಅಲ್ವ, ಎಷ್ಟು ಬಾರಿ ಕೇಳಿದ್ರು ಮತ್ತೊಮ್ಮೆ ಕೇಳುವ, ಮಗದೊಮ್ಮೆ ಕೇಳುವಂತಹ ಆಸೆ ನನ್ನಲ್ಲಿ ಹುಟ್ಟಿದೆ. ದೀಪಕ ರಾಗದ ಮಹತ್ವ ನನಗೆ ತಿಳಿದದ್ದು ಹೌದು, ಅದಕ್ಕೋಸ್ಕರವಾಗಿ ಸಂಗೀತ ಅಂತಲ್ಲ,
ಯಾವ ಒಂದು ಕಲೆಗಾದ್ರೂ ಒಂದು ಸ್ವಾರಸ್ಯ ಉಂಟು ಗೊತ್ತಾ ನಿನಗೆ. ಹ್ಮ್ ಇನ್ನೊಬ್ಬರಿಗೆ ಯಾಕೆ ಬೇಕಾಗಿ ಮಾಡಿದ್ರೆ ಚಂದ ಆಗುದಿಲ್ಲ, ಆ ಅವರವರಿಗೆ ಬೇಕಾಗಿ ಮಾಡಿದ್ರೆ ಮಾತ್ರ ಚಂದ ಆಗುದು. ಹ್ಮ್ ಅದು ಅಂದ್ರೆ ಯಾವ ಮನಸ್ಸಿಯಾಗಿ ತಾನು ಅನುಭವಿಸುತ್ತಾ ಹಾಡಬೇಕು, ಹ್ಮ್ ಯಾರೋ ಕೇಳಲಿ ಸಂತೋಷ ಪಡ್ಲಿ ಅನ್ನುವುದಕ್ಕಾಗಿ ನಾನು ಹಾಡಿದ್ದಲ್ಲ. ಆ ಯಾಕೆಂದ್ರೆ ಗಾಣಕ್ಕೆ ಹೂಡಿದ ಎತ್ತುಗಳನ್ನು, ಮನುಷ್ಯರನ್ನಲ್ಲ. ಆ ಆ ಎತ್ತುಗಳಿಗೆ ದೀಪಕ ರಾಗ ಆದ್ರೇನು ಅಥವಾ ಕಲ್ಯಾಣಿ ರಾಗ ಆದ್ರೇನು ಅವುಗಳಿಗೆ ಗೊತ್ತಾಗ್ತದೆ. ಇಲ್ಲ. ನಾನು ನನ್ನ ಮನಸ್ಸಿನ ನೆಮ್ಮದಿಗೆ ಬೇಕಾಗಿ ಏನೋ ಹೇಳಿದೆ. ಹ್ಮ್ ಯಾಕೆ ಬಹಳ ಬದುಕಿನಲ್ಲಿ ಕತ್ತಲೆಯನ್ನೇ ಉಣ್ತಾ ಇದ್ದೇನೆ. ಹ್ಮ್ ಎಲ್ಲಿ ಹೋದ್ರೂ ತಮಸ್ಸು, ಅಂಧಕಾರ ಇದೇ ಬರ್ತಾ ಉಂಟು. ಆ ಈ ನನ್ನ ಬದುಕಿನ ಕತ್ತಲೆ ನೀಲವರ್ಣ ಎಲ್ಲ ಕಳೆದು ಹೋಗಲಿ ಅತ್ಲಾಗಿ ಹ್ಮ್ ಬೆಳಕಿನ ಕಿರಣಗಳನ್ನು ನನ್ನ ಬದುಕಿನಲ್ಲಿ ಕಾಣುವಂತಹ ಒಂದು ಭಾಗ್ಯೋದಯ ಒದಗಿ ಬರಲಿ, ಹ್ಮ್ ಈ ಒಂದು ನಿರೀಕ್ಷೆ ಇಟ್ಟುಕೊಂಡು ನಾನು ನನ್ನಷ್ಟೇ ಪಕ್ಕನ ನೆನಪಾಯ್ತು, ದೀಪಕ ರಾಗ ಆಡಿದ್ರೆ ಕತ್ತಲೆ ದೂರ ಆದೀತ ನೋಡುವ. ಆ ನನ್ನ ಬದುಕಿನದ್ದು ಆಯ್ತಾ ಇಲ್ವಾ, ನಿನ್ನ ಮನೆಯಲ್ಲಿ ದೀಪ ಉರಿಯಿತಾ ಇಲ್ವಾ, ಉರೀತು. ನಮಗದೇ ಸಮಾಧಾನ ಆಗಲಿ. ಆದ್ರೆ ದೀಪಕ ರಾಗಕ್ಕಿರುವಂತಹ ಶಕ್ತಿ ನಮಗೆ ಸಮಾಧಾನ ಕೊಟ್ಟಿತ್ತು. ನಾವಿರಿಸಿದ ವಿಶ್ವಾಸ ಸುಳ್ಳಾಗಲಿಲ್ಲ. ಹ್ಮ್ ಏನು, ನಮಗೆ ಬದುಕಿನಲ್ಲಿ ಒದಗಿದ ನಮ್ಮ ಭವಿಷ್ಯದ ಕತ್ತಲೆ ದೂರ ಆಗದೆ ಹೋದ್ರು ಆ ಇನ್ಯಾರೋ ಕತ್ತಲೆಯಲ್ಲಿರುವವರು ಬೆಳಕು ಕಾಣುವಾಗ ಆಯ್ತಲ್ಲ. ಹ್ಮ್ ನಿನ್ನ ಜೀವನದಲ್ಲಿ ನೀನೇನೋ ಒಂದು ದೀಪಕ ರಾಗದ ಬಗ್ಗೆ ವಿಶೇಷವಾದ ಒಲುಮೆಯನ್ನು ಹೊಂದಿದವಳು ಇರಬೇಕು ಅನ್ನೋ ಕಲ್ಪನೆಯಿಂದ ನಾನು ಆಡಿದ್ದು. ಹ್ಮ್ ಈಗ ಇನ್ನೊಮ್ಮೆ ಹಾಡು ಕೇಳಬೇಕು ಅಂತ ಉಂಟಾ? ಇನ್ನೊಮ್ಮೆ ಹಾಡು ಕೇಳಬೇಕು. ಒಮ್ಮೆ ಹಾಡಿದಾಗೆ ಮಾಡುವ ಅಲ್ವಾ? ಹಾ ನೋಡುವ. ದೀಪಗಳು ರಾಗವನ್ನು ಹಾಡಿದೆ, ದೀಪಗಳು ವರಳಲ್ಕೆ ಕಾಣುತ್ತ ಭೂಪನಾಲಿಸಿ ಬಂದು ತರಳೆಯ ಭವನದಲ್ಲಿ ಕಂಡು ಮಗಳೇ ಏನಿದು ನಿನ್ನ ಮರುಳಾಟಗಳು, ಮಗಳೇ ಪದ್ಮಾವತಿ, ಅಪ್ಪಯ್ಯ, ಏನೇ ಇದು, ನಿನ್ನ ಮರುಳಾಟಗಳೇನು ಅಂತ ಕೇಳುತ್ತಾ ಇದ್ದೇನೆ. ಮರುಳಾಟ? ನೀನು ಯಾರಲ್ಲಿ ಮಾತಾಡುತ್ತಾ ಇದ್ದಿ? ಹ್ಮ್ ಇಲ್ಲಿ ಯಾವುದೋ ರೀತಿಯ ಆನಂದದಿಂದ ಹ್ಮ್ ನಿನ್ನಷ್ಟಕ್ಕೆ ನೀನು ವ್ಯವಹರಿಸುತ್ತಾ ಇದ್ದಿ. ಆ ಕಾರಣ ಏನು ಅಂತ ಅಚ್ಚರಿಯಿಂದ ನೋಡಿದರೆ ಹ್ಮ್ ನಮ್ಮ ಅರಮನೆಯ ದೀಪಗಳೆಲ್ಲವೂ ಉರಿಯುತ್ತಾ ಇವೆ. ಆ ಆದ್ರೆ ಒಮ್ಮಿಂದೊಮ್ಮೆಗೆ ಯಾವುದೇ ವಿಶೇಷ ಆಚರಣೆಗಳಿಲ್ಲದಿದ್ದರೂ ಕೂಡ ಹ್ಮ್ ಯಾಕೆ ಈ ರೀತಿಯಾಗಿ ನಮ್ಮ ಅರಮನೆ ಬೆಳಗುತ್ತಾ ಇದೆ ಅಂತ ನಾನು ಅಚ್ಚರಿಯಿಂದ ಯೋಚನೆ ಮಾಡಿ ಹ್ಮ್ ನಿನ್ನ ಬಳಿಗೆ ಕೇಳುವುದಕ್ಕಾಗಿ ಬಂದು ನೋಡಿದರೆ ಆ ಏನೇ ಇದು, ನೀನು ಯಾರಲ್ಲಿ ಮಾತನಾಡುತ್ತಾ ಇದ್ದಿ? ಒಬ್ಬಳೇ ಇದ್ದಿ ಅಂತ ಭಾವಿಸಿದರೆ ಯಾವನೋ ಒಬ್ಬವನು ನಿನ್ನಂತಃಪುರವನ್ನು ಪ್ರವೇಶ ಮಾಡಿದ್ದಾನೆ ಅಂತಾದರೆ ಹ್ಮ್ ನನ್ನ ಮಗಳಿಗೆ ನಾನು ಕೊಟ್ಟಂತಹ ಸ್ವಾತಂತ್ರ್ಯ ಹೆಚ್ಚಾಯಿತು ಅಂತ ಒಂದರ ಕ್ಷಣ ನನಗೆ ಸಂಶಯ ಹುಟ್ಟಿ ಹೋಯಿತು. ಆ ಏನೇ ಮಗಳೇ ಇದು, ಯಾಕೆ ಆತ ಇಲ್ಲಿಗೆ ಬಂದ? ಅಪ್ಪಯ್ಯ, ತಾತಲಾಲಿಸು ದೀಪರಾಗವನೀತ ಪಾಡಿದ ಎನ್ನ ಶಪಥದ ರೀತಿಯವರನು ಲಗ್ನವಹೇ ಎನಗೀತವತಿಯೋ ಅಪ್ಪಯ್ಯ, ಮಗಳೇ, ನೀವು ಹೇಳಿದ ರೀತಿಯಲ್ಲಿ ಇಲ್ಲಿವರೆಗೆ ಬದುಕನ್ನು ನಡೆಸಿಕೊಂಡು ಬಂದವಳು ನಾನು. ನಿಜ. ನನ್ನ ಮನಸ್ಸಲ್ಲಿರುವಂತಹ ಇಂಗಿತವನ್ನು ಅರಿತುಕೊಂಡವರು ನೀವು. ನಾನು ಮಾಡಿದ ಶಪಥ ನಿಮಗೆ ಗೊತ್ತಿದೆಯಲ್ವೇ? ದೀಪಕ ರಾಗವನ್ನ ಯಾರು ಹಾಡಿ ದೀಪವನ್ನ ಬೆಳಗಿಸ್ತಾರೋ ಅಂತವರನ್ನು ನಾನು ಪತಿಯನ್ನಾಗಿ ಪಡೆಯುತ್ತೇನೆ ಎನ್ನುವುದಾಗಿ ನೀನು ಯಾವತ್ತೋ ನನ್ನಲ್ಲಿ ಆಡಿದ್ದೆ. ಆ ಆ, ಅದು ಇಂದಿಗೆ ಫಲವನ್ನು ಕೊಟ್ಟಿದೆ. ಅಂದರೆ ಇದೋ ನೋಡಿದಿರಲ್ಲ, ಇದು ದೀಪ ಉರಿಯುವುದಕ್ಕೆ ಕಾರಣವೇ ದೀಪಕ ರಾಗ. ಹೌದೇ? ಆ ದೀಪಕ ರಾಗವನ್ನು ಹಾಡಿದಂತಹ ಮಹಾತ್ಮರು ಇವರು. ಯಾರು? ಇವರು ದೀಪಕ ರಾಗವನ್ನು ಹಾಡಿದವನು ಇವನೇ. ಹೌದು. ನೀತನ ನೀನು ದಿಲ್ಲಿಗೆ
ಆವತ್ತು ಮಾಡಿದಂತಹ ಅನ್ಯಾಯವನ್ನು ಅರ್ಥ ಮಾಡಿಕೊಂಡು ನೀನು ಮಾಡಿದಂತಹ ತಪ್ಪಿಗೆ ತಕ್ಕುದಾದ ಶಾಸ್ತಿಯನ್ನೇ ವಿಧಿಸಿದವ ನಾನು ಎನ್ನುವುದು ನಿನಗೆ ಇನ್ನೂ ಮರೆತಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಹೌದೇನು? ಆ ನಂದಶ್ರೇಷ್ಠಿಗಳ ಮನೆಯಲ್ಲಿ ಕದ್ದಂತಹ ಆಭರಣಗಳನ್ನು ಎಲ್ಲಿಟ್ಟೆ ಅಂತ ಕೇಳಿದರೆ ಆ ಮುತ್ತಿನ ಹಾರ ನನಗೆ ಗೊತ್ತಿಲ್ಲ ಅಂತ ಹೇಳಿ ಶಿಕ್ಷೆಗೆ ಗುರಿಯಾದವ ನೀನು. ಇವತ್ತು ನನ್ನ ಮಗಳ ಅಂತಃಪುರವನ್ನು ಪ್ರವೇಶಿಸುವಷ್ಟು ಧೈರ್ಯವನ್ನು ಮಾಡಿದೆ ಅಂತಾದರೆ ನೀನು ಸಾಮಾನ್ಯದವ ಅಲ್ಲ ಅಂತ ನಾನು ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಯಾವನೋ ಮಾಯಗಾರನೇ ಇರಬೇಕು. ಎಲ್ಲ ನರಾಧಮನೆ ಇಲ್ಲಿಗೆ ಬಂದ ಮಾತ್ರಕ್ಕೆ, ನನ್ನ ಮಗಳ ಮನಸ್ಸನ್ನು ನೀನು ಕೆಡಿಸಿದ ಮಾತ್ರಕ್ಕೆ, ಆಕೆಯ ಶಪಥವನ್ನು ಅರ್ಥವಿಸಿಕೊಂಡು ಯಾವುದೋ ಸುಳ್ಳಿನ ಮೂಲಕ ಮತ್ತೆ ಅವಳನ್ನು ಮರಳು ಮಾಡುವುದಕ್ಕೆ ಪ್ರಯತ್ನಿಸಿದ ಮಾತ್ರಕ್ಕೆ ಅವಳನ್ನು ನಿನಗೆ ಕೊಡುತ್ತೇನೆ ಅಂತ ಖಂಡಿತವಾಗಿಯೂ ಭಾವಿಸಬೇಡ. ಅಷ್ಟು ಸುಲಭದಲ್ಲಿ ನನ್ನ ಮಗಳನ್ನು ನಿನ್ನ ಕೈಗೆ ಬಿಟ್ಟು ಕೊಡುವವ ನಾನಲ್ಲ. ನೀನು ಆವತ್ತು ಮಾಡಿದಕ್ಕೆ ಕರ ಮತ್ತು ಚರಣಗಳನ್ನು ತೆಗೆದದ್ದು. ಇನ್ನು ಏನು ಮಾಡುತ್ತೇನೆ ಗೊತ್ತುಂಟು? ಈ ಕ್ಷಣದಲ್ಲಿ ನೋಡಲು ಕೊರಳಿಗೆ ಆನಿದೆ ದುಃಖದಲ್ಲಿ ಹೊರೆಯಲ್ಲಿದ್ದಂತಹ ಖಡ್ಗವನ್ನು ಕೈಗೆ ತೆಗೆದುಕೊಂಡೆ. ಅವನನ್ನು ಈ ಕ್ಷಣದಲ್ಲಿ ಕಡಿಯಬೇಕು ಅಂತ ಹೊರಟರೆ ನಾನು ಕಡಿಯುವುದಲ್ಲ. ರಾಜನಾದವ ಕಡಿಯುವುದಕ್ಕೆ ಹೊರಟ ಅಂತಾದ್ರೆ ಅವನು ಪ್ರಜೆಗಳಿಗೆ ಏನನ್ನು ಹೇಳುವುದಕ್ಕೆ ಸಾಧ್ಯ? ಕಟುಕರನ್ನು ನಿಯಮಿಸಿದ್ದೇನಲ್ಲ, ಅವರ ವೃತ್ತಿಗೆ ಅವರನ್ನೇ ಕರೆಯಬೇಕು. ಹಾಗಾಗಿ ಯಾರಲ್ಲಿ ಕಟುಕರು ಇಲ್ಲಿ ಬರಬೇಕು. ಆವತ್ತು ಕರಚರಣಗಳನ್ನು ಯಾವನ ಕರಚರಣಗಳನ್ನು ತೆಗೆದರು ಅವನಿವತ್ತು ಮತ್ತೆ ಅನ್ಯಾಯವನ್ನೇ ಎಸಗಿದ್ದಾನೆ. ಹಾಗಾಗಿ ಈಗಾಗಲೇ ಕತ್ತಲಾಗಿದೆ. ಸೂರ್ಯೋದಯವಾಗುವಂತಹ ಹೊತ್ತಿಗೆ ಊರ ಹೊರಭಾಗದಲ್ಲಿ ಅವನ ಶಿರಸ್ಸನ್ನು ಛೇದಿಸಿ ನನಗೆ ಸಾಕ್ಷಿಯಾಗಿ ತರಬೇಕು. ಹೇಗೆ ಗೊತ್ತೋ? ಊರ ಹೊರಗೆ ತೋರಣವನ್ನೇ ಕಟ್ಟಬೇಕು ಅವನ ತಲೆಯಲ್ಲಿ. ಅವನ ಅಂಗಾಂಗಗಳು ಇಲ್ಲದೆ ಹೋದರೂ ಕೂಡ ತಲೆಯೊಂದೇ ನನಗೆ ಸಾಕ್ಷಿಗೆ ಸಾಕು. ಇಷ್ಟು ಅನ್ಯಾಯ ಮಾಡಿದವನನ್ನು ಸುಮ್ಮನೆ ಬಿಡುವುದಲ್ಲ. ಕರೆದುಕೊಂಡು ಹೋಗಿ ಕೇಳುತ್ತರಣಿಯ ಪರಮ ಪಾವನ ತಾಳಲಾರೆನು ದೇವ ಕಷ್ಟವ ಬಾಳಲಾರೆನು ಭಾನುನಂದನ ಓಡು ಹೋದೆನು ನಿನ್ನ ನಿನ್ನೂರಿಸಿ ಎಂತಹ ವಿಪರೀತ ಇದು! ಮಂಗಲಮಯವಾದ ತೋರಣ ಕಟ್ಟಬೇಕು ಅಂತ ಮಗಳು ಹೇಳ್ತಾಳೆ. ಅಪ್ಪ ಹೇಳ್ತಾನೆ, ಇವನ ತಲೆ ಕಡೀರಿ, ಊರ ಹೆಬ್ಬಾಗಿಲಿಗೆ ಅದನ್ನೇ ತೋರಣ ಮಾಡುವ. ಕದ್ದನೇ ನಾನು, ಅಪರಾಧಿಯೇ ನಾನು. ಆದರೂ ಇಂತಹ ದಾರುಣವಾದಂತಹ ಸ್ಥಿತಿಗೆ ಒಳಗಾಗಬೇಕಾದಂತಹ ಸನ್ನಿವೇಶ ಬಂತಲ್ಲ ನನಗೆ. ಹುಟ್ಟಿದವ ಸಾಯ್ತಾನೆ, ಮಾಡಿದ ಕರ್ಮಕ್ಕೆ ತಕ್ಕುದಾದಂತಹ ಫಲವನ್ನೂ ವ್ಯಕ್ತಿಯಾದವ ಅನುಭವಿಸಬೇಕಾಗುತ್ತದೆ. ಮಾಡದೇ ಇದ್ದದ್ದಕ್ಕೆ ಅನುಭವಿಸಬೇಕಾಗಿ ಬಂದರೆ ಒಬ್ಬ ವಿಕ್ರಮ ಅಲ್ಲ, ಸಾಯುವುದಿಲ್ಲ. ಅನುಕ್ರಮವಾಗಿ ತನಕ ವಿಶ್ವಾಸವಿರಿಸಿ ಬಂದಂತಹ ಶಾಸ್ತ್ರಾದಿಗಳ ಮೌಲ್ಯ ಕುಸಿದು ಹೋಗುತ್ತದೆ. ಜನರ ಶ್ರದ್ಧೆಯ ಮೇಲೆಯೇ ಏಟು ಬೀಳುತ್ತದೆ. ಕರ್ಮಕ್ಕೆ ತಕ್ಕುದಾದ ಫಲವನ್ನು ಅನುಭವಿಸಬೇಕು ಅನ್ನುವಂತಹ ಸಿದ್ಧಾಂತ ಏನಿದೆಯೋ ಅದೇ ವ್ಯತ್ಯಯ ಆಗಿ ಹೋಗುತ್ತದೆ. ಕರ್ಮಕ್ಕೆ ತಕ್ಕುದಾದ ಫಲ ಅಲ್ಲ. ಕದ್ದವನ ಕೈ ಹೋಗಲಿ, ಪರದ್ರೋಹವನ್ನು ಚಿಂತನೆ ಮಾಡಿದವನ ಪ್ರಾಣ ಹೋಗಲಿ, ಮಾಡದೇ ಇದ್ದವನದ್ದು ಹೋಗುತ್ತದೆ ಅಂತ ಆದರೆ ಒಬ್ಬ ವಿಕ್ರಮನ ಸಾವಿನ ಮೂಲಕವಾಗಿ ಪ್ರಪಂಚಕ್ಕೆ ತಿಳಿಯಪಡಿಸಬಹುದಾದಂತಹ ಬೋಧೆ ಯಾವುದು ಕೇಳಿದ್ರೆ ಶ್ರದ್ಧಾವಂತರ ಶ್ರದ್ಧೆಯೇ ಅಲುಗಾಡುವಂತಹದ್ದು. ಯಾಕಿದಾಗಿ ಹೋಯಿತು? ಶನೀಶ್ವರನ ಪ್ರಭಾವ ಬಾಧಿಸಲಿ. ಗ್ರಹಸ್ಥಿತಿಗೆ ಅನುಸಾರವಾಗಿ ಹಿಡಿದು ಬಾಧಿಸಬೇಕಾದಂತಹ ಅವನದ್ದಾದಂತಹ ಕರ್ತವ್ಯವನ್ನವ ಮೆರೆಯಲಿ. ಆದರೆ ಅದು ತಪ್ಪು ಸಂದೇಶಕ್ಕೆ ಅವಕಾಶವಾಗಕೂಡದಲ್ಲ. ಈ ಪ್ರಪಂಚದಲ್ಲಿ ಸನಾತನವಾದಂತಹ ಆಚಾರ ವಿಚಾರಾದಿಗಳಲ್ಲಿ ಶ್ರದ್ಧೆ ಇದ್ದವರು ವಿಚಲಿತ ಮಾನಸರಾಗುವಂತಹ ಸ್ಥಿತಿ ಬರಬಾರದಲ್ಲ.
ಪ್ರಪಂಚದ ಪ್ರಜಾ ವ್ಯವಸ್ಥೆಯ ಸ್ಥಿತಿ ಅಸ್ತವ್ಯಸ್ತಗೊಳ್ಳಕೂಡದಲ್ಲ. ಇದಕ್ಕಾಗಿ ನೋವಾಗುತ್ತಾ ಇರುವುದು. ಇನ್ನೇನು ಹುಟ್ಟಿದವ ಒಂದು ದಿವಸ ಸಾಯ್ತಾನೆ, ಮರಣ ಯಾವ ವಿಧದಿಂದ ಬಂದ್ರೇನು, ಯಾರೂ ಶಾಶ್ವತರಲ್ಲ ಈ ಪ್ರಪಂಚದಲ್ಲಿ ಅನ್ನುವ ಸಮಾಧಾನದಿಂದ ಬರುವ ಸಾವಿಗಾದರೂ ಕೊರಳು ಕೊಡುವುದಕ್ಕೆ ಸಿದ್ಧನಿದ್ದೆ. ಒಂದೇ ಕ್ಷಣದಲ್ಲಿ ನಾವು ಯೋಚಿಸಬೇಕಾಗಿ ಬಂದದ್ದೇನು, ಮಂದಿಗಳ ಚಿತ್ತ ಸ್ವಾಸ್ಥ್ಯವೇ ಹಾಳಾಗಿ ಹೋಗಬಹುದಾದ, ಈ ತನಕದ ದೃಢವಾದಂತಹ ಅವರ ವಿಶ್ವಾಸವೇ ಕುಸಿದು ಬೀಳಬಹುದಾದ ಸಾವು ಬರ್ತದಲ್ಲ. ಶನೈಶ್ಚರನೆ ಸತ್ಯವನ್ನು ಅಸತ್ಯವನ್ನಾಗಿಸಿ, ನ್ಯಾಯವನ್ನು ಅನ್ಯಾಯವನ್ನಾಗಿಸಿ, ಧರ್ಮವನ್ನು ಅಧರ್ಮವನ್ನಾಗಿಸಿ ಪ್ರಪಂಚದಲ್ಲಿ ಕಾಣಿಸುವುದಕ್ಕಲ್ವಲ್ಲ ದೈವಿಕವಾದಂತಹ ಶಕ್ತಿ ಇರುವುದು. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸ್ಥಾಪಿಸುವುದಕ್ಕೆ, ಅನ್ಯಾಯಿಗಳಾದವರನ್ನು ಸನ್ಮಾರ್ಗಿಗಳನ್ನಾಗಿಸುವುದಕ್ಕೆ ದೈವ ಶಕ್ತಿ ಈ ಪ್ರಪಂಚದಲ್ಲಿ ವಿನಿಯೋಗವಾಗಬೇಕು. ನನ್ನನ್ನು ದಂಡಿಸುವಂತಹ ಭರದಲ್ಲಿ ಪ್ರಪಂಚಕ್ಕೆ ತಪ್ಪಾದ ಸಂದೇಶವನ್ನು ಕೊಡುವಂತಹ ಒಂದು ಸಂಕಲ್ಪಕ್ಕೆ ನೀನ್ಯಾಕೆ ಬದ್ಧನಾಗುತ್ತೆ? ಶರಣು ಬರ್ತೇನೆ, ನನಗೆ ಸಾವು ಬರ್ತದೆ ಅನ್ನುವುದಕ್ಕಾಗಿ ಅಲ್ಲ. ಲೋಕದ ಮಂದಿಗಳಿಗೆ ಧರ್ಮದ ಕುರಿತಾಗಿದ್ದಂತಹ ಶ್ರದ್ಧೆ ಸಹಾಯ ಕೂಡದು ಅನ್ನುವಂತಹ ಒಂದೇ ಒಂದು ನಿರ್ಣಯದಿಂದ ಧರ್ಮ ಉಳಿಯಲಿ ಅನ್ನುವಂತಹ ಕಾರಣಕ್ಕಾಗಿ ತಲೆಬಾಗುತ್ತೇನೆ. ನನಗೆ ಮರಣದಂಡನೆ ಹೌದಾದರೆ ಅಪರಾಧಿ ಅಂತ ಸ್ಥಿರವಾಗಲಿ, ಆ ಅಪರಾಧ ಆದರೂ ದೃಢ ಆಗಲಿ. ಅಲ್ಲ, ನಿರಪರಾಧಿಯಾದವನಿಗೆ ಈ ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ಶಿಕ್ಷೆಯಾಗುವುದಿಲ್ಲ ಅನ್ನುವಂತಹ ಮಂದಿಗಳ ವಿಶ್ವಾಸ ದೃಢವಾಗಲಿ. ಕರುಣೆದೋರು, ಪೀಡಿಸುವಲ್ಲಿ ನೀನೆಷ್ಟು ನಿಪುಣ ಅನ್ನುವುದನ್ನು ಪ್ರಪಂಚಕ್ಕೆ ನೀನು ಕಾಣಿಸಿಕೊಟ್ಟಿದ್ದಿ. ಆದರೆ ಮಂದಿಗಳು ಕೈ ಮುಗಿಯುವುದು ಭಯದಿಂದ ಅಂತ ಆಗಕೂಡದು, ಭಕ್ತಿಯಿಂದ ಅಂತ ಆಗಬೇಕು ಅಂತಾದರೆ ಅನುಗ್ರಹಿಸುವುದರಲ್ಲಿಯೂ ನೀನೆಷ್ಟು ನಿಪುಣ ಅನ್ನುವುದನ್ನು ಪ್ರಪಂಚಕ್ಕೆ ಕಾಣಿಸಿಕೊಡುವ ಸಂದರ್ಭ ಬಂದಿದೆ. ಕೃಪೆದೋರು, ನಿಜವಾಗಿ ಸೂರ್ಯನ ಮಗನಾಗು. ಛಾಯಾ ಸಂಭೂತನಾಗಿ ಈ ಪ್ರಪಂಚದಲ್ಲಿ ಒಂದು ವ್ಯಕ್ತಿತ್ವ ಅಲ್ಲ ನಿನಗೆ. ಕೇವಲ ನೆರಳಿನಲ್ಲೇ ಬದುಕಲ್ಲ, ಸತ್ಯದ ನೆರಳು ಬದುಕಾಗಬೇಕು. ಅದಾಗಬೇಕು ಅಂತಾದರೆ ಹೊಸ ಸೂರ್ಯ ಪ್ರಪಂಚಕ್ಕೆ ಉದಯವಾಗಬೇಕು. ಅನುಗ್ರಹಕಾರಕನಾದಂತಹ ಶನೈಶ್ಚರನಾಗಿ ನಿನ್ನ ಅನುಗ್ರಹ ಕಿರಣವನ್ನು ಪ್ರಪಂಚಕ್ಕೆ ಕಾಣಿಸಿಕೊಡುವಂತಹ ಸದವಕಾಶ ವಿಕ್ರಮನ ಬದುಕಿಗೆ ಬೆಳಕಲ್ಲ, ಪ್ರಪಂಚದ ಬೆಳಕು. ಒದಗಿಸು ಒದಗಿಸು ವಿಕ್ರಮ. ಜನಪತಿಗೆ ಮೈದೋರಿ ತರಣಿಜ ಜನಪ ದುಃಖಿಸಬೇಡ ಎನ್ನುತ್ತ ನುಡಿದ ವಿಕ್ರಮಾರ್ಕನೆ ಕೇಳು ಮಾತ ಶಕ್ರ ಸಮಾನ ವಿಖ್ಯಾತ ನಕ್ರನ ಬಾಯೋಳು ಸಿಕ್ಕಾನೆಯಂದದಿ ಲೆಕ್ಕವಿಲ್ಲದ ಕಷ್ಟ ಕಿಕ್ಕಿದೆ ವರಬೇಡು ವಿಕ್ರಮಾರ್ಕನೆ ಕೇಳು. ವಿಕ್ರಮಾರ್ಕ, ಸಂತೋಷವಾಯಿತಪ್ಪ. ನೀನಾಡಿದಂತಹ ಮಾತು ಧರ್ಮಕ್ಕಾಗಿ ಮೈದೋರು, ನನಗೆ ಬೆಳಕಾಗಿ ಅಲ್ಲ ಪ್ರಪಂಚಕ್ಕೆ ಬೆಳಕಾಗು ಎನ್ನುವಂತಹ ಮಾತುಗಳು. ಸಿಂಹದ ಪಂಜದ ಹೊಡೆತಕ್ಕೆ ಕುಂಭಸ್ಥಳವನ್ನೇ ಒಡೆಯಲ್ಪಟ್ಟಂತಹ ಗಜದ ಹಾಗೆ ಕಾಣಿಸ್ತಾ ಇದ್ದಿ. ನಕ್ರನ ಬಾಯಿಗೆ ಸಿಕ್ಕಂತಹ ಹಸ್ತಿಯ ಹಾಗೆ ನನಗೆ ಕಾಣಿಸ್ತಾ ಇದ್ದಿ. ವಿಕ್ರಮ, ಪ್ರಪಂಚಕ್ಕೆ ಧೀಶಕ್ತಿಯನ್ನು ಕೊಡಬಹುದಾದಂತಹ ಸೂರ್ಯದೇವನಿಗೂ ಗ್ರಹಣ ಅನ್ನುವುದೊಂದು ಉಂಟಂತೆ. ಆ ಕಾಲದಲ್ಲಿ ಕ್ಷಣಕ್ಕಾಗಿ ತತ್ತರಿಸುವಂತಹ ಸೂರ್ಯದೇವನು ಕೂಡ ಗ್ರಹಣ ಕಳೆದ ಮೇಲೆ ಪೂರ್ಣ ಪ್ರಭೆಯಿಂದ ಬೆಳಗುತ್ತಾನೆ. ತನ್ನನ್ನಷ್ಟೇ ಅಲ್ಲ ಪ್ರಪಂಚವನ್ನು ಬೆಳಗುತ್ತಾನೆ. ಆ ಮೂಲಕವಾಗಿ ಕರ್ಮದಲ್ಲಿ ಅಸಮನಿಷ್ಠ ಎಂಬುದಾಗಿ ತಾನು ತನ್ನನ್ನು ನಿರೂಪಿಸಿಕೊಳ್ತಾನೆ. ನಾ ಕೊಟ್ಟಂತಹ ಪರೀಕ್ಷೆಗಳು, ಆ ಮೂಲಕವಾಗಿ ಬಂದಂತಹ ಅನೇಕ ತೊಂದರೆ ತಾಪತ್ರಯಗಳು ಎಲ್ಲವನ್ನು ಉತ್ತರಿಸುತ್ತಾ ಎಲ್ಲಿಯೂ ಧರ್ಮ ತಪ್ಪದೆ ಧರ್ಮಕ್ಕಾಗಿ ತಲೆಬಾಗಿ ನಿಂತಿದ್ದಿ. ಸಂತೋಷಗೊಂಡೆನಪ್ಪ. ಈ ಹಿಂದೆ
ನನ್ನಿಂದ ಪೀಡಿಸಲ್ಪಟ್ಟಂತಹ ಮಹಾನ್ ಪ್ರಭೃತಿಗಳಾದಂತಹ ಹರಿಶ್ಚಂದ್ರನೋ ಶ್ರೀರಾಮಚಂದ್ರನೋ ನಳಮಹಾರಾಜನೋ ಧರ್ಮಮೂರ್ತಿ ಎನಿಸಿದಂತಹ ಧರ್ಮಜನ ಸಾಲಿಗೆ ನೀನು ನಿಲ್ಲಿಸಲ್ಪಟ್ಟೆ. ಈಗ ಹಿಂದೆ ಬಂದಂತಹ ರೀತಿಯಿಂದಲ್ಲ, ಪ್ರಸನ್ನವದನಾಗಿದ್ದೇನೆ, ನೀಲ ನಿಭಾಂಗನಾಗಿದ್ದೇನೆ, ವರದ ಹಸ್ತನಾಗಿ ನಿನ್ನೆದುರಿಗೆ ಪ್ರತ್ಯಕ್ಷನಾಗಿದ್ದೇನೆ. ಏನು ವರಬೇಕು ಕೇಳು, ಏನು ವರಬೇಕು ಕೇಳು. ಲಾಲಿಸಬೇಕು ಜುಯ್ಯ ಸೂರ್ಯ ಬಾಲಕರುಣಿ ಶನಿರಾಯ ಭೂಲೋಕದ ಜನ ಪ್ರಾಣಮಾರರು ಕಷ್ಟ ಶ್ರೀಲಾನಿ ನೀನೆರೆ ಕಾಣಲಾಗದು ದೇವ ಲಾಲಿಸಬೇಕು ಲೋಕಾನುಗ್ರಹ ಕಾರಣನಾಗಿ ಕಾರಕನಾಗಿ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡಂತಹ ನೀಲಾಂಜನ ಸಮಾಭಾಸ. ನೀನೇರಿದ ವಾಹನವೂ ಚಿರಂಜೀವಿ, ನೀನು ಮಾಡಿದಂತಹ ಅನುಗ್ರಹವೂ ಚಿರಂಜೀವವಾದದ್ದು ಈ ಪ್ರಪಂಚಕ್ಕೆ. ಯಾಕೆಂದ್ರೆ ವಾಹನ ಇರುವುದು ನಮ್ಮ ಗಮನದ ಪ್ರತೀಕಕ್ಕಾಗಿ. ಹಾಗಿದ್ರೆ ನೀನು ದಯಮಾಡಿಸಿದರೆ, ಅನುಗ್ರಹಿಸಿದರೆ ಎಷ್ಟು ಕೊಡ್ತಿ ಕೇಳಿದರೆ ಶಾಶ್ವತವಾದದ್ದನ್ನೇ ಒದಗಿಸಿಕೊಡುತ್ತಿ. ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಸರಿ ಅಲ್ಲದೇ ಇದ್ದದ್ದನ್ನು ಮಾಡಿದರೂ ಅಸಮನೆ, ಸರಿಸಮವಿಲ್ಲದಂತೆಯೇ ಬದುಕಿದರೂ ಅಸಮನೆ. ಈ ಪ್ರಪಂಚ ಯಾವುದನ್ನು ನಿರೀಕ್ಷಿಸಬೇಕು, ಪ್ರಪಂಚಕ್ಕೆ ನಾವು ಯಾವುದನ್ನು ಕೊಡಬೇಕು? ಸಜ್ಜನರು ಸಮವೆಂದು ಒಪ್ಪುವ ಹಾಗೆಂದು ಸ್ಪರ್ಧಿಸಿದವರಿಗೆ ಸಮವೆನಿಸಲಾರದ ಉದಾತ್ತವಾದಂತಹ ಉದ್ದೇಶವನ್ನು, ಒಂದು ನೈತಿಕತೆಯನ್ನು ಪ್ರಪಂಚದಲ್ಲಿ ಒದಗಿಸಿಕೊಡುವುದಕ್ಕಾಗಿ ಮಾನವ ಬದುಕಿದರೆ ಆ ಮಾನವ ದೇವತಾನುಗ್ರಹಕ್ಕೆ ಒಳಗಾಗುತ್ತಾನೆ ಅನ್ನುವಂತಹ ಸಂದೇಶ ಪ್ರಪಂಚಕ್ಕೆ ಸಿಗಬೇಕು. ಅಯ್ಯ, ಏನು ಬೇಕು ಕೇಳು ಅಂತ ಹೇಳಿದೆ. ಉಣ್ಣುವುದಕ್ಕೆ ಅನ್ನ ಕೇಳಲ್ಲ, ಕೈಯೇ ಇಲ್ಲ. ತಿರುಗಾಡ್ಲಿಕ್ಕೆ ದೇಶ ಬೇಕು ಕೇಳೋ, ಕಾಲೇ ಇಲ್ಲ. ಎಲ್ಲ ಕಳ್ಕೊಂಡಿದ್ದೇನೆ. ಈಗ ಏನು ಬೇಕು ಕೇಳಿದರೆ ಏನನ್ನು ನಾನು ಕೇಳಲಿ? ಯಾಕಿದೆನು ನಾನು ಆಡಿದೆ. ಕಾಲೋ ಕೈಯೋ ಕಳ್ಕೊಂಡದ್ರಲ್ಲಿ ಬೇಸರ ಇಲ್ಲ, ಮಾಡದೇ ಇದ್ದ ಅಪರಾಧವನ್ನು ಹೊತ್ತು ಕಳ್ಕೊಂಡದ್ದಕ್ಕಾಗಿ ಬೇಸರ ಇರೋದು. ನಾನೀಗ ಒಂದು ಹಾರವನ್ನು ಕದಿಯುತ್ತಿದ್ರೆ ನನ್ನ ಎರಡೂ ಕೈ ಹೋಗಲಿ, ನಾನು ಉಂಡ ಮನೆಗೆ ದ್ರೋಹ ಮಾಡುವಂತಹ ಯೋಚನೆಯಲ್ಲೇ ನಡೆದಾಡಿದ್ರೆ ನನ್ನ ಕಾಲುಗಳು ಹೋಗಲಿ, ಅದು ಮಾಡದೇ ಇದ್ದವನದ್ದು ಹೋಗುತ್ತದೆ ಅಂತ ಆದರೆ ಲೋಕದಲ್ಲಿ ನೈತಿಕತೆಗೆ ಮೌಲ್ಯವೇ ಇಲ್ಲ ಅಂತ ಆಗಿ ಹೋದಿತಲ್ಲ. ನಾನು ಅದಕ್ಕಾಗಿ ಹಂಬಲಿಸಿದ್ದು. ಕೈಕಾಲುಗಳು ಹೋದುವಂತೆ, ಎಲ್ಲವನ್ನೂ ಕಳಕೊಂಡನಂತೆ, ಆದರೂ ಉಳಿದನಂತೆ ವಿಕ್ರಮ. ಯಾಕೆ ಉಳಿದನಂತೆ? ಅವನಲ್ಲಿ ಊರ್ಜಿತವಾಗಿ ಉಳಿದಿದ್ದಂತಹ ನೈತಿಕತೆಯ ಕಾರಣದಿಂದ ಉಳಿದನಂತೆ. ಇದಲ್ಲೋ ಪ್ರಪಂಚಕ್ಕೆ ಸಿಗಬೇಕಾದ ಸಂದೇಶ. ಯಾವ ಅಪೇಕ್ಷೆಯೂ ಇಲ್ಲ. ಯಾಕೆ? ನನ್ನ ಸುಖಕ್ಕಾಗಿ ನಾನು ಈ ತನಕ ಯಾವ ಅಪೇಕ್ಷೆಯನ್ನು ಪಡಲಿಲ್ಲ. ಕೇವಲ ನಿನ್ನ ಮುಂಭಾಗದಲ್ಲಿ ಹೆಗ್ಗಳಿಕೆಯಿಂದ ಆಡ್ತಾ ಇರುವುದಲ್ಲ, ಸಾವಿಗಂಜಿಯೂ ನಿನ್ನನ್ನು ಸಂಪ್ರಾರ್ಥಿಸಿದ್ದಲ್ಲ. ಲೋಕಕ್ಕೆ ಹಿತವಾದ ಸಂದೇಶ ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾತ್ರ ಹಂಬಲಿಸಿದೆ. ಈಗಲೂ ನಾನು ನನಗಿಂತ ಹೆಚ್ಚು ಪ್ರೀತಿಸುವುದು ಈ ಭೂಮಿಯನ್ನು, ನಾನು ಬದುಕಿದಂತಹ ಪ್ರದೇಶವನ್ನು, ನನ್ನ ಉಜ್ಜಯಿನಿಯನ್ನು, ನನ್ನ ಪ್ರಜೆಗಳನ್ನು. ಆರ್ಯಾವರ್ತದ ಅಖಂಡ ಸಿಂಹಾಸನವಾಗಿ ವರ್ತಮಾನ ಕಾಲದಲ್ಲಿ ಉಜ್ಜಯಿನಿ ಮಾನಿತವಾಗಿದೆ. ಅಲ್ಲಿ ಬಾಳಿ ಬದುಕುತ್ತಿರುವಂತಹ ಪ್ರಜೆಗಳೆಲ್ಲ ನನ್ನ ಸಂಸಾರ. ಅವರು ಒಂದು ತಪ್ಪು ದಾರಿಯಲ್ಲಿ ನಡೆಯುವಂತಹ ಅವಕಾಶ ಒದಗಕೂಡದು. ಅವರು ಬದುಕಿನಲ್ಲಿ ಮೌಲ್ಯವೆಂದು ಸ್ವೀಕರಿಸಿದಂತಹ ನಿರ್ಣಯ ಏನುಂಟು, ಆ ನೀತಿಗೆ ಯಾವ ಕಾಲಕ್ಕೂ ಕೊರತೆ ಬರಕೂಡದು. ಯಾಕೆ? ಒಬ್ಬ ಅರಸ ನೀತಿಗೆಟ್ಟರೆ ಪ್ರಜೆಗಳು ಸಂಕಟವನ್ನು ಅನುಭವಿಸಬೇಕಾಗ್ತಾರೆ ಅನ್ನುವುದು ಲೋಕನ್ಯಾಯ. ಆದರೆ ಪ್ರಜೆಯೇ ಸಾಮ್ರಾಜ್ಯವೆಂದು ಭಾವಿಸಿದಂತಹ ಒಬ್ಬ ಅರಸನ ನಿಲುಮೆ ಹೇಗೆ ಗೊತ್ತಾ?
ಒಬ್ಬ ಪ್ರಜೆ ನೀತಿಗೆಟ್ಟರೂ ಸಿಂಹಾಸನವೇ ದಾರಿ ತಪ್ಪಿದೆ ಅಂತ ಅದಾಗ ಕೂಡದು. ಆ ಕಾರಣಕ್ಕಾಗಿ ಸದಾಕಾಲ ಧರ್ಮ ನಿರತವಾದಂತಹ ಬುದ್ಧಿಯಿಂದಲೇ ನಮ್ಮ ಪ್ರಜಾವರ್ಗ ಬದುಕಬೇಕು. ಇದನ್ನು ಮಾತ್ರ ನಾನು ಹಂಬಲಿಸಿದವು. ಮಹಾದೇವಿ ಪ್ರತ್ಯಕ್ಷಳಾಗಿದ್ದಾಗ ಕೇಳಿದ ಕಾಲದಲ್ಲಿಯೂ ನಾನು ಆಡಿದ್ದದನ್ನೇ. ಮಾನವ ಸಹಜವಾದ ಪ್ರಯತ್ನ, ಪುರುಷಾಯತ್ತವಾದಂತಹ ಸಾಧನೆಗೆ ತಕ್ಕುದಾಗಿ ದೈವದ ಅನುಗ್ರಹ, ಇದೆರಡು ಮೇಳೈಸಿ ಒದಗಿ ಬಂದಂತಹ ಕಾಲಕ್ಕೆ ಆ ದೇವತಾ ಪ್ರಸಾದದ ಮೌಲ್ಯ ಪ್ರಪಂಚಕ್ಕೆ ಸ್ಪಷ್ಟವಾಗುತ್ತದೆ. ದುಡಿಯದವನಿಗೆ ಉಣ್ಣುವ ಹಕ್ಕಿಲ್ಲ ಈ ಪ್ರಪಂಚದಲ್ಲಿ. ಹಾಗೆಂದು ಉಣ್ಣಬೇಕು ಅನ್ನುವುದಕ್ಕಾಗಿ ಯಾರ್ಯಾರ ದುಡಿಮೆಯನ್ನು ಕಸಿಯುವ ಅಧಿಕಾರವೂ ಪ್ರಪಂಚದಲ್ಲಿ ಯಾವನಿಗೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಮಂದಿಗಳು ಬದುಕಬೇಕು ಅಂತಾದರೆ ಕಸಿದುಕೊಂಡದ್ದನ್ನು ನೀನು ಕೊಡಬೇಕಾಗುತ್ತದೆ. ಇಲ್ಲ ಇದ್ರೆ ಯಾರ್ಯಾರದ್ದನ್ನು ಕಸಿದ್ರೂ ದೇವರಾಗಲಿಕ್ಕಾಗ್ತದೆ ಅಂತ ಆಗುತ್ತದೆ. ಆಹಾ, ದೇವರು ಸಂಗ್ರಹಿಸಿ ಇಟ್ಟುಕೊಂಡಿರುವುದು ಸೂರ್ಯ ಕಿರಣ ಆವಿಯಾಗಿಸಿಕೊಂಡು ಸಮುದ್ರದಲ್ಲಿರುವಂತಹ ಜಲವನ್ನು ಮೋಡವಾಗಿ ಇರಿಸಿಕೊಂಡ ಹಾಗೆ ಕಾಲವರಿತು ಮತ್ತದೇ ಭೂಮಿಗೆ ಮಳೆ ಹನಿಸುವುದಕ್ಕಾಗಿ ಅದು ಹೀರಿ ಇಟ್ಟುಕೊಂಡಿರುತ್ತದೆ. ಸ್ವಾರ್ಥದಿಂದಲ್ಲ, ತನಗೆ ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ. ಆದ್ದರಿಂದ ಆಕಾಶದಲ್ಲಿ ಸಂಚರಿಸುವ ಮೇಘವು ನಮಗೆ ಪೂಜಾರ್ಹವಾಗಿ ಪರಿಣಮಿಸ್ತದೆ. ಅದು ಕೊಡುವ ಸಂದೇಶ ಅದು. ನಾವು ಮೋಡವನ್ನೂ ಗೌರವಿಸ್ತೇವೆ, ದೇವತಾ ಭಾವದಿಂದ ಪೂಜಿಸ್ತೇವೆ. ತುಂಬಿರುವಂತಹ ಜಲಧಿಯನ್ನು ನಾವು ದೇವರು ಅನ್ನುವಂತಹ ಭಾವದಿಂದ ಸ್ವೀಕರಿಸ್ತೇವೆ. ಯಾಕೆ? ಅದು ನಮಗಾಗಿ ಹನಿಯುತ್ತದೆ, ನಮಗಾಗಿಯೇ ಹೀರಲ್ಪಡುತ್ತದೆ, ಕೊನೆಗೆ ನಮಗಾಗಿಯೇ ಕೊಡ್ತದೆ. ಯಾಕೆಂದ್ರೆ ಪ್ರಪಂಚ ಸೃಷ್ಟಿಯೇ ಭಗವಂತ. ಇಲ್ಲಿ ವಿಕ್ರಮ ಮತ್ತೊಬ್ಬ ಅನ್ನುವಂತಹ ಭೇದ ಇಲ್ಲ. ಯಾಕಿಲ್ಲ? ಎಲ್ಲವೂ ಪ್ರಪಂಚದಲ್ಲಿ ಭಗವಂತನೇ ತಾನು ಹಲವಾಗಿ ತನ್ನನ್ನು ತಾನು ಕಾಣಿಸಿಕೊಂಡದ್ದರ ಪ್ರತೀಕ. ಅದೇ ಹೌದಾದರೆ ಎಲ್ಲಿಗೆ ಯಾವುದು ಸಲ್ಲಬೇಕು ಅದನ್ನು ಅರಿತು ಕರುಣಿಸಬೇಕಾದ ಸ್ಥಾನ ನಿನ್ನದ್ದು ಅನ್ನುವಂತಹ ನಿರ್ಣಯದಿಂದ ಪೂರ್ಣ ತೃಪ್ತಿಯಿಂದ ಕೇಳ್ತಾ ಇದ್ದೇನೆ. ನನಗಾಗಿ ಏನೂ ಬೇಡ, ನಮ್ಮ ಪ್ರಜೆಗಳಿಗಾಗಿ ಸುಖ ಕೊಡು. ಈ ದಾರುಣವಾದ ನೋವನ್ನು ಅನುಭವಿಸುವುದಕ್ಕೆ ಆ ಸಾಮಾನ್ಯ ಮಂದಿಗಳಿಗೆ ಸಾಮರ್ಥ್ಯ ಸಾಲದು. ನನಗೆ ಕಾಳಿಕಾದೇವಿ ಅನುಗ್ರಹ ಆಗಿದೆ, ಬೇತಾಳನ ಸಹಾಯ ಸಿಕ್ಕಿದೆ, ಅಜೇಯತ್ವವನ್ನು ಸದಾಕಾಲ ಊರ್ಜಿತದಲ್ಲಿ ಉಳಿಸಿಕೊಳ್ಳುವಂತಹ ಚಂದ್ರಹಾಸ ನನ್ನ ಕೈಯಲ್ಲಿದೆ. ಆದರೂ ನನ್ನ ಕೈ ಕತ್ತರಿಸುವುದನ್ನು ತಡೆಯುವುದಕ್ಕೆ ಆ ಚಂದ್ರಹಾಸದಿಂದ ಸಾಧ್ಯ ಆಗಲಿಲ್ಲ. ನನ್ನ ಕಾಲು ಕತ್ತರಿಸುವುದನ್ನು ಕಾಳಿಕಾ ಮಾತೆಯ ಅನುಗ್ರಹದಿಂದ ತಡೆ ಹಿಡಿಯುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಏನುಂಟು ನನ್ನ ಸಾಮಾನ್ಯ ಪ್ರಜೆಗಳಲ್ಲಿ ಈ ಶಕ್ತಿಗಳು? ನೀನು ಕೊಡುವಂತಹ ಈ ದಾರುಣವಾದ ಶಿಕ್ಷೆಯನ್ನು ಅನುಭವಿಸುವ ಸಾಮರ್ಥ್ಯ ಉಂಟೆ ಅವರಲ್ಲಿ? ನೀನು ನನಗೆ ಒಲಿದು ನಳ ಧರ್ಮರಾಜಾದಿಗಳು ಏರಿದ ಎತ್ತರವನ್ನು ಏರಿದ್ದಿ ಅನ್ನುವುದು ನಿಜವಾಗಿ ಮನತುಂಬಿ ನೀನು ಆಡಿದ ಮಾತು ಹೌದು ಅಂತಾದರೆ ನನಗೆ ಬದುಕಿನ ಒಂದು ಸಾರ್ಥಕತೆ ಬಂತು. ಪ್ರತಿದಿನ ಸಿಂಹಾಸನ ಏರುವ ಕಾಲಕ್ಕೆ ಸಿಂಹಾಸನ ಮುಟ್ಟಿ ನಮಸ್ಕರಿಸಿ ಏರುತ್ತಿದ್ದೆ. ಯಾಕೆಂದ್ರೆ ಪಾಂಡವ ಜ್ಯೇಷ್ಠನಾದಂತಹ ಧರ್ಮರಾಯ ಏರಿದ ಸಿಂಹಾಸನ ಅದು ಅನ್ನುವಂತಹ ಪ್ರತೀತಿ ಉಂಟು. ನಮ್ಮ ಪ್ರಜೆಗಳು ವಿಶ್ವಾಸವಿರಿಸಿ ಮುನ್ನೋಟದಿಂದ ಹೇಳಿದರು ಧರ್ಮರಾಯ ಏರಿದ ಸಿಂಹಾಸನ. ಹೌದೋ ಅಲ್ಲೋ ಅನ್ನೋದು ಮುಖ್ಯ ಅಲ್ಲ, ಈಗ ಏರಿದವನು ಧರ್ಮರಾಯ ಅಂತ ಅವರಿಗೆ ಗೊತ್ತಾಗಬೇಕಷ್ಟೇ ಇರುವುದು. ಅಷ್ಟನ್ನು ನೀನು ಒಪ್ಪಿಕೊಂಡೇ ಅಲ್ಲ ಪೂರ್ಣ ಮನಸ್ಸಿನಿಂದ. ಸಾಮಾನ್ಯವಾಗಿ ಒಬ್ಬ ಉದ್ಧಟನಾಗಿ ಕಾಣಿಸಿಕೊಂಡ ವಿಕ್ರಮ ಯಾರು? ಗ್ರಹಪತಿಯಾದಂತಹ ಶನಿಯನ್ನು ವಿರೋಧಿಸುವುದೇ. ವಿರೋಧಿಸಬೇಕಾಗುತ್ತದೆ. ಯಾಕೆ? ಶನಿಯ ಕುರಿತಾದಂತಹ ಅವಿಧೇಯತನದಿಂದಲ್ಲ, ಶನಿಯ ಕುರಿತಾಗಿ ಅಗೌರವ ಉಂಟಾದದ್ದರಿಂದಲ್ಲ. ನಮಗೆ ಪ್ರೀತಿ ಪಾತ್ರರಾದವರಲ್ಲಿಯೂ ಒಂದೊಂದು ಸಲ ವಿರೋಧವೇ ಮಾಡಬೇಕಾಗ್ತದೆ. ಯಾಕೆ? ಅವರ ಸತ್ವ ಪ್ರಪಂಚಕ್ಕೆ ತಿಳಿಯಲಿಕ್ಕೆ ನಾವು ಒಂದು ಉಪಾಧಿ ಆದದ್ದರಿಂದ. ಲೋಕಕ್ಕೊಂದು ಪಾಠ ಆಯಿತು, ಆದರೆ ಈ ಪಾಠವೇ ಸಾಕು. ಪ್ರತ್ಯಕ್ಷ ಅನುಭವ ಆ ಪ್ರಜೆಗಳಿಗೆ ಬೇಡ. ನಿನ್ನ ಕಾರಣದಿಂದ ಯಾರ ಕೈಕಾಲು ಹೋಗುವುದು ಬೇಡ. ನಿನ್ನ ಕಾರಣದಿಂದ ಯಾರಿಗೂ ವೃಥಾಪವಾದ ಬರುವುದು ಬೇಡ. ನಿನ್ನಲ್ಲಿ ಎರಡೂ ಕರಗಳನ್ನು ಜೋಡಿಸಿ ಕೈ ಮುಗಿಬೇಕಿತ್ತು, ಕೈ ಇಲ್ಲ ನನಗೆ. ಕೈ ಸಿಕ್ಕಿದ್ರೆ ಕೈ ಮುಗಿದು ಈಗ ಜೋಡಿಸ್ತೇನೆ. ಯಾಕೆ? ಯಾವ ಕಾಲಕ್ಕೂ ನನ್ನ ಪ್ರಜೆಗಳನ್ನಿಷ್ಟು ದಾರುಣವಾಗಿ ಪೀಡಿಸಬೇಡ, ಅಷ್ಟೇ ಕೇಳ್ತಾ ಇದ್ದೇನೆ. ಮೆಚ್ಚಿದನಯ್ಯ, ಮೆಚ್ಚಿದೆ. ಕರುಣದೇ ನಿನ್ನ ಕಾಯುವೆನು, ಇದೊಕರ ಪಾದಗಳ ಒದಗಿಸುವೆನು. ಮರಣ ಶಿಕ್ಷೆಯ ಪರಿಹರಿಸುವೆ, ಮೊದಲಿನ ಪರಿಗಿಂತ ಮಿಗಿಲಾಗಿ ನೆರೆವೇರಿಸುವೆ.
ಶನೈಶ್ಚರನೇ ನಿನ್ನೆದುರಿಗೆ ಪ್ರತ್ಯಕ್ಷನಾಗಿ ನಿಂತಹ ಸಂದರ್ಭದಲ್ಲಿ ನಾನೊಂದು ಮಾತನ್ನಾಡಿದ್ದೆ. ಶಕ್ರ ಸಮ ವಿಖ್ಯಾತನಿದ್ದಿ ನೀನು ಎನ್ನುವುದಾಗಿ. ಶಕ್ರನಾದರೂ ಕೂಡ ರಾಕ್ಷಸರ ಅಟ್ಟುಳಿಯಿಂದಲೋ ಅವರದ್ದಾದಂತಹ ಯುದ್ಧದಿಂದಲೋ ತನ್ನ ಅಮರಾವತಿಯನ್ನೋ ತನ್ನ ಇಂದ್ರ ಪದವಿಯನ್ನೋ ಕಳೆದುಕೊಂಡಂತಹ ಸಂದರ್ಭದಲ್ಲಿ ತ್ರಿಮೂರ್ತಿಗಳಲ್ಲಿ ಹೋಗಿ ಬೇಡಿಕೊಳ್ಳುವುದೇನು, ನನ್ನದು ಕಳೆದುಕೊಂಡದನ್ನು ತೆಗೆಸಿಕೊಡು. ಆದ್ರೆ ನೀನು ಹಾಗಲ್ಲ. ತನಗಾಗಿ ಏನನ್ನೂ ಕೇಳದೆ ತನ್ನ ಪ್ರಜೆಗಳಿಗಾಗಿ ಎಲ್ಲವನ್ನೂ ಕೊಡು ಎಂದು ಕೇಳುವಂತಹ ನಿನ್ನ ಭಾವ ಇಂದ್ರನನ್ನು ಮೀರಿ, ಇಂದ್ರ ಸಮವಿಕ್ರಮ ಅಲ್ಲ, ನೀನು ಅಸಮವಿಕ್ರಮ ಎನ್ನುವುದಾಗಿ ನೀನೇ ಸಾಧಿಸಿ ತೋರಿಸಿದ್ದಿ. ಏನು ಬೇಕು ಎಂದು ಕೇಳಿದಾಗ ಪ್ರಜೆಗಳಿಗಾಗಿ ಕೇಳು ಎನ್ನುವ ಗುಣ ಅದು ಚಕ್ರವರ್ತಿ ಪೀಠದ ಗುಣ. ಕೈಕಾಲುಗಳನ್ನು ಕಳೆದುಕೊಂಡಿದ್ದಿ, ಪೀಠವನ್ನು ಕಳೆದುಕೊಂಡು ಗಾಣಿಗನ ಗಾಣದ ಯಂತ್ರದ ಮೇಲೆ ಕುಳಿತುಕೊಳ್ಳುವಂತಹ ಸ್ಥಿತಿಯನ್ನು ಅನುಭವಿಸಿದರೂ ಕೂಡ ಚಕ್ರವರ್ತಿ ಪೀಠವನ್ನು ಮರಳಿ ಕೇಳಲಿಲ್ವಲ್ಲ ನೀನು. ನೀನು ಕಳೆದುಕೊಂಡದೆಲ್ಲವನ್ನು ನಿನಗೆ ಮರಳಿ ಕೊಡ್ತೇನೆ. ನನ್ನ ಆಶೀರ್ವಾದದ ಪ್ರಭಾವದಿಂದ ನಿನ್ನ ಕೈಕಾಲುಗಳು ಮತ್ತೆ ಮರಳಿ ಸಿಗುತ್ತದೆ. ವಿಕ್ರಮ, ಧರ್ಮಿಷ್ಠರಿಗೆ ಶನೀಶ್ವರನ ಕಾಟ ತಪ್ಪುವುದಿಲ್ವೋ? ಇದೊಂದು ಪ್ರಶ್ನಾರ್ಥಕವಾಗಿಯೇ ಪ್ರಪಂಚದ ಮುಂದೆ ಉಳಿಯಬಾರದು. ಇದೊಂದು ನಾಟಕ, ನಾವಿಬ್ಬರು ಈ ನಾಟಕದ ಪಾತ್ರಧಾರಿಗಳು ಎಂಬುದಾಗಿ ನಾನೂ ತಿಳಿದುಕೊಂಡೆ. ಇಲ್ಲದಿದ್ದರೆ ಶನಿಯನ್ನು ಬೈಯುವವರಿಗೆಲ್ಲರಿಗೂ ಶನೀಶ್ವರ ಮೈದೋರುವುದುಂಟೆ, ಅವರಿಗೆ ಉತ್ತರಿಸುವುದುಂಟೆ, ಸಾಧ್ಯವಿಲ್ಲವಲ್ಲ. ಉಜ್ಜಯಿನಿಯ ಕ್ಷೇತ್ರದಲ್ಲಿ ಸಂಚರಿಸುತ್ತಿರುವ ಸಂದರ್ಭದಲ್ಲಿ ನೀನು ನನ್ನನ್ನು ಬೈಯಬೇಕು, ಅದರಿಂದ ನಾನು ಪ್ರಚೋದಿತನಾಗಬೇಕು ಎನ್ನುವುದಾಗಿ ಲೋಕನಿಯಾಮಕ ಶಕ್ತಿಗಳು ಆಡಿಸಿದಂತಹ ನಾಟಕ ಇದು. ಯಾಕೆ? ಧರ್ಮವು ಕಿಲವಾಗಿ ಅಧರ್ಮವೇ ತಾಂಡವಾಡಬಹುದಾದಂತಹ ಕಲಿಯುಗದಲ್ಲಿ ನಾವಿದ್ದೇವೆ. ನಾನು ಆಗ ಹೇಳಿದಂತಹ ಕಥೆಗಳೆಲ್ಲ ಪುರಾಣ ಎಂಬುದಾಗಿ ಭಾವಿಸಿ ತಮ್ಮದಾದಂತಹ ಸ್ವೇಚ್ಛೆಗೆ ಯಾವುದೇ ನಿಯಂತ್ರಣ ಇಲ್ಲ ಎಂದು ಪ್ರಜೆಗಳು ಭಾವಿಸಬಾರದು. ಹಾಗಾಗಿ ಇದೊಂದು ನಾಟಕ ಪ್ರಪಂಚಕ್ಕೆ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ದೇವತೆಗಳಿಗೆ ಹೂಡಿದಂತಹ ನಾಟಕ. ಹಾಗಾದ್ರೆ ವಿಕ್ರಮನೇ ಯಾಕೆ ಎದುರಿಗೆ? ಶನಿಯ ಕಾಟವನ್ನು ಸೈರಿಸುವಲ್ಲಿ ಧರ್ಮಿಷ್ಠನಾದಂತಹ ಒಬ್ಬ ಬೇಕು. ಪ್ರತಿಮೆಯಾಗಲು ಶಿಲೆಗೆ ಹೇಗೆ ಪಾತ್ರತ್ವ ಬೇಕೋ, ಶನಿಯ ಎದುರು ನಿಂತು ತಾನು ಅಸಮನಿದ್ದೇನೆ ಧರ್ಮಿಷ್ಠನಿದ್ದೇನೆ ಎಂದು ಸಾಧಿಸುವಲ್ಲಿ ಲೋಕಕ್ಕೆ ಈ ಕಾಲಕ್ಕಿರುವವ ನೀನೊಬ್ಬನೇ. ಹಾಗಾಗಿಯೇ ನೀನು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಬೇಕಾಯಿತು. ಅಲ್ಲದೆ ಹೋದರೆ ತಾಯಿ ಕಾಳಿಕಾ ಮಾತೆಯಿಂದಲೇ ಆಶೀರ್ವಾದವನ್ನು ಪಡೆದವ ನೀನು. ಸಹಸ್ರ ವರ್ಷಗಳ ಕಾಲ ಧರ್ಮದಿಂದ ರಾಜ್ಯವಾಳಿಕೊಂಡಿರು. ಅವಳ ಮಾತನ್ನು ಸುಳ್ಳಾಗಿಸುವಲ್ಲಿ ಚಂದ್ರಸೇನನ್ ಯಾರು, ಅಥವಾ ನಾನಾದರೂ ಯಾರು ಅಲ್ಲವೋ? ಹಾಗಾಗಿ ನೀನು ಕೇಳಿದಂತಹ ವರ, ಅದಕ್ಕೆ ತಕ್ಕುದಾಗಿ ನಿನ್ನದಾದಂತಹ ಈ ಕಥೆ ಆಚಂದ್ರಾರ್ಕವಾಗಿ ಇರುವಂತೆ ಆಶೀರ್ವಾದಿಸ್ತೇನೆ. ಈ ಕಥೆಯನ್ನು ಕೇಳಿದವರು ಯಾರಿಗೂ ಶನಿಯ ಬಾಧೆ ಇರುವುದಿಲ್ಲ ಎನ್ನುವುದಾಗಿ ಕೂಡ ಆಶೀರ್ವಾದವನ್ನು ಮಾಡ್ತೇನೆ. ರಾತ್ರಿ ಹೊತ್ತು ಮಲಗಿದಂತಹ ಚಂದ್ರಸೇನನ ಕನಸಿನಲ್ಲಿ ಹೋಗಿ ಪ್ರತ್ಯಕ್ಷನಾಗಿ ಅವನಿಗೆ ನಡೆದಂತಹ ಎಲ್ಲ ಘಟನೆಯನ್ನು ಹೇಳಲಿಕ್ಕಿದ್ದೇನೆ. ನಾಳೆ ಅವನೇ ಕಪ್ಪದಿಂದ ನಿನ್ನನ್ನು ಎದುರುಗೊಂಡು ಚಕ್ರವರ್ತಿಯಾಗಿ ಸಮ್ಮಾನಿಸ್ತಾನೆ. ಇನ್ನೊಂದು ಬಿರುದುಂಟು ನನಗೆ, ಒಂದಕ್ಕೆ ಮೂರನ್ನು ಕೊಡುವವ ಶನಿ. ಹೌದು. ಈಗ ನಾಳೆ ನಿನ್ನದು ಸಾಂಗತ್ಯ ಒಳ್ಳೇದಾಯಿತು, 1 ವರ್ಷ ತಿರುಗಾಟಕ್ಕೆ ಬಾ ಅಂದ್ರು ನಿನ್ನೊಳಗೆ ನಾನು ಬರ್ಲಿಕ್ಕೆ ಆಗುದಿಲ್ಲ. ನನ್ನದು 7.5 ವರ್ಷ ಮುಗಿಯಿತು. ಹೌದು. ಅಥವಾ ಮತ್ತೊಂದು ವರ್ಷ ನಾನು ಬರ್ತೇನೆ ಅನ್ನುವಾಗ ನೀನು ಬೇಡ ಅನ್ಲಿಕ್ಕೂ ನಿನ್ನಿಂದ ಸಾಧ್ಯ ಇಲ್ಲ, ಅಥವಾ ಬರದೇ ಇರ್ಲಿಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ. ಹೌದು. ನಾನು ಒಂದು ನಿಯಮಕ್ಕೆ ಒಳಪಟ್ಟವನು ತಾನೆ. ಹಾಗಾಗಿ ನನ್ನದಾದಂತಹ ಎಲ್ಲ ಕರ್ತವ್ಯಗಳು ಪೂರ್ಣಗೊಂಡಿವೆ. ಈಗ ನೀನು ಕಳೆದುಕೊಂಡಿರುವ ಪತ್ನಿಯೊಟ್ಟಿಗೆ ಚಂದ್ರಸೇನನ ಪತ್ನಿಯಾದಂತಹ ಪದ್ಮಾವತಿ ಇನ್ನೊಬ್ಬಳಿದ್ದಾಳೆ, ನನಗಿಂತ ನಿನಗೆ ಹೆಚ್ಚಾಗಿ ಕಾಡಿದವಳು. ಮುತ್ತಿನ ಮಾಲೆಯ ಪ್ರಕರಣ, ಆಲೋಲಿಕೆ, ಅವಳನ್ನೂ ಕೂಡ ನೀನು ಮದುವೆಯಾಗತಕ್ಕದ್ದು. ನಾಳಿನ ಬೆಳಗಿನ ಸನ್ನಿವೇಶದಲ್ಲಿ ಚಿತ್ರದಲ್ಲಿರುವಂತಹ ಹಂಸವೇ ಮೈದಳೆದು ಬಂದು ಮುತ್ತಿನ ಹಾರವನ್ನು ಹೊಮಿಸುವಂತಹ ಸನ್ನಿವೇಶ ಪುರಜನರೆಲ್ಲರೂ ನೋಡಲಿಕ್ಕಿದ್ದಾರೆ. ನನಗೂ ಒಂದು ಸಮಾಧಾನ ಆಯ್ತು. ನೀನು ಶ್ರೀಹರಿಯ ನಿರ್ದೇಶಾನುಸಾರವಾಗಿಯೇ ಮಂದಿಗಳನ್ನು ಪೀಡಿಸುವುದು. ಯಾಕೆ? ಧರ್ಮ ಜಾಗೃತವಾದಂತಹ ಮತಿ ಅವರಲ್ಲಿ ಉಳಿಬೇಕು ಅನ್ನುವ ಕಾರಣಕ್ಕಾಗಿ. ಸರಿ. ಲೋಕಕ್ಕೆ ನೀನು ಕೊಡಬಹುದಾದಂತಹ ಒಂದು ಸಂದೇಶಕ್ಕೆ ನನ್ನನ್ನು ಒಂದು ಪಾತ್ರಧಾರಿಯನ್ನಾಗಿ ನೀನು ಆಯ್ಕೆ ಮಾಡಿಕೊಂಡೇ ಅಲ್ಲ. ಆ ಶ್ರೀಹರಿಯ ಬಳಗದಲ್ಲಿ ನಾನು ಇದ್ದೇನಲ್ಲ, ನನಗೆ ಅದೊಂದು ಸಮಾಧಾನ ಸಿಕ್ಕಿದೆ.
ಎಲ್ಲರೂ ನಾವು ಶ್ರೀಹರಿಯ ಬಳಗವೇ. ಲೋಕ ನಿಯಾಮಕನಾದಂತಹ ಅವನ ಸಂಕಲ್ಪದಂತೆಯೇ ಪ್ರಪಂಚದ ಪ್ರತಿಯೊಂದು ವ್ಯವಹಾರಗಳು ನಡೆಯುತ್ತದೆ. ಯಾಕೆ? ಕೇವಲ ಭ್ರೂಚಲನೆಯ ಮಾತ್ರದಿಂದಲೇ ಲೋಕವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ ಮಹಾನುಭಾವ. ಅವನ ಪಾರಮ್ಯವನ್ನು ಅಲ್ಲಗಳೆಯುವುದಕ್ಕಿಲ್ಲ. ಅವನು ನಿನಗೆ ಕೊಟ್ಟ ಒಂದು ಪಾತ್ರ ಉಂಟು, ನನಗೆ ಕೊಟ್ಟ ಒಂದು ಪಾತ್ರ ಉಂಟು. ಅದಕ್ಕೆ ವಿರೋಧವಾಗಿ ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ನಿಯಮಾನುಸಾರವೇ ಬಂದದ್ದರಿಂದ ನಮ್ಮ ಪಾತ್ರಕ್ಕೆ ಎಷ್ಟು ಸಿಗಬೇಕು ಅಷ್ಟು ನಾವು ಒದಗಿಸಿಕೊಟ್ಟಿದ್ದಾರೆ. ಸರಿ, ಒಳ್ಳೆ. ಈಗ ನನ್ನ ಕೆಲ ಕರ್ತವ್ಯ ಮುಗಿಯಿತು. ನೀನಿದ್ದಿ, ನಿನ್ನದಾದಂತಹ ಪ್ರಜೆಗಳಿದ್ದಾರೆ, ಲೋಕಕ್ಕೆಲ್ಲವೂ ಮಂಗಳವಾಗಲಿ ಎನ್ನುವುದಾಗಿ ಆಶೀರ್ವದಿಸುತ್ತಾ ನನ್ನ ಕೆಲಸವನ್ನು ನಾನು ಮುಗಿಸ್ತಾ ಇದ್ದೆ. ಆಗಲಿ. ಒಬ್ಬನ ಕನಸು ಮುಗಿಯುವಾಗ ಮತ್ತೊಬ್ಬನಿಗೆ ಕನಸು ಹುಟ್ಟುತ್ತದೆ. ಪ್ರಪಂಚ ವ್ಯವಹಾರವೇ ಹಾಗೆ. ಕೊನೆಗೂ ಶನಿದೇವರು ಅಭಯ ಮಾಡಿದ್ದ ಹಾಗೆ ಅಲ್ವ? ಚಂದ್ರಸೇನನ ಕನಸಿನಲ್ಲಿ ಕಾಣಿಸಿಕೊಳ್ತೇನೆ. ನಮಗೆ ಈ ತನಕ ಕಾಡಿದಂತಹ ಶನಿಯ ಕಾಟವೆಲ್ಲ ಕನಸಿನ ಹಾಗೆ ಹರಿದು ಹೋಯಿತು. ಎಚ್ಚರ ಆಗುವ ಎಂಥದ್ದು ಇಲ್ಲ, ಕೈಕಾಲು ಬಂದಿದೆ ಎಲ್ಲ ಚಂದ್ರಸೇನನಿಗೆ ಹೊಸ ಕನಸು ಬಿತ್ತು. ಯಾಕೆ? ಪೀಡಿಸಬೇಕಾದದ್ದಿಲ್ಲ, ಯಥಾರ್ಥವನ್ನು ಬೋಧಿಸಿದ್ದಾನೆ. ಹೌದಲ್ಲ? ನಿಜ ಜೀವನದಲ್ಲಿ ನಮಗದು ಕಂಡು ಬಂತು. ಚಂದ್ರಸೇನನೇ ಬಂದು ಅಪರಾಧ ಆಗಿ ಹೋಯಿತು, ನಿಮ್ಮನ್ನು ಗುರುತಿಸಲಾರದೆ ಹೋದ ಅಂತ ಕೈ ಮುಗಿದ. ಆ ಕಡೆಯಿಂದ ನಂದಿಶೆಟ್ಟಿ ಓಡೋಡಿಕೊಂಡು ಬಂದ. ಓ, ನಮ್ಮ ಮನೆಯಲ್ಲಿದ್ದಂತಹ ಹಂಸ ಆ ಮುತ್ತಿನ ಹಾರವನ್ನು ವಮನ ಮಾಡಿತು ಅಲ್ವ? ಹಾಗಿದ್ರೆ ಯಥಾರ್ಥವಾಗಿ ಏನು? ಶನಿಯೇ ತನ್ನ ಪ್ರಭಾವವನ್ನು ಈ ಮೂಲಕವಾಗಿ ಕಾಣಿಸಿಕೊಟ್ಟಿದ್ದಾನೆ. ಒಬ್ಬ ದೇಶ ಆಳುವವನಿಗೆ ಶನಿ ಹಿಡಿದರೆ ಅದೆಲ್ಲರಿಗೂ ಬಾಧಿಸಲ್ಪಡ್ತದೆ. ನೋಡಿ, ಚಂದ್ರಸೇನ ಬಂದ, ನಂದಿಶೆಟ್ಟಿಗೂ ಶನಿಯೇ ಹಿಡಿದದ್ದು, ಮತ್ತೆಂಥದ್ದು? ಅಲ್ಲದೆ ಇದ್ದ ಅಪವಾದ ನನ್ನ ಮೇಲೆ ಹಾಕಿದ್ದಲ್ವ? ಅವಳಿಗೆ ಆಲೋಲಿಕೆಗಾದ್ರೂ ಇಷ್ಟರೊಳಗಿದ್ದದ್ದು ಶನಿಯ ಪ್ರಭಾವ. ಪದ್ಮಾವತಿಗಾದ್ರೂ ಅದೇ, ಎಲ್ಲರಿಗೂ. ಆದ್ರೆ ಈಗ ಎಲ್ಲ ನಿರಸನ ಆಗಿದೆ, ಎಲ್ಲರ ಪ್ರಭಾವವು ಬಿಟ್ಟು ಹೋಗಿದೆ. ಬಿಟ್ಟು ಹೋಗಿ ಚಂದ್ರಸೇನನು ಹೇಳುವುದಾಗೆ ನನ್ನ ಮಗಳಿಗೆ ಗಂಡನಾಗಬೇಕು, ನಂದಿಶೆಟ್ಟಿ ಹೇಳುವುದಾಗೆ ನನ್ನ ಮಗಳು ಮೊದಲೇ ನಿರ್ಣಯ ಮಾಡಿದ್ದಾರೆ. ಆಗಲಿ, ಊರಿಂದ ಬರುವಾಗ ಒಬ್ಬನೇ ಬಂದ್ರು, ಹೋಗುವಾಗ ಇಲ್ಲಿ 2 ಕೈ ಕಳ್ಕೊಂಡ್ರು. ಕೈ ಬಂದ ಮೇಲೆ ನೋಡಿ ಹಾಕ್ಲಿಕ್ಕೆ 2 ಹೆಗಲು ಸಿಕ್ಕಿತಾ ಇಲ್ವೋ? ಹೋಗುವವರಿಗೆ ಯಕ್ಷತ್ರಿ ಮಧುರ ವಿದು
ಬರುವ